ಇಂದಿನ ಈ ಕ್ರಿಕೆಟ್ ಪಂದ್ಯದ ರೂವಾರಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಹಲವಾರು ಉತ್ತಮ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೀರಿ ಸಂದೀಪ್ ಕುಲಾಲ್ ಇವರು. ಇವರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇಂದಿನ ಈ ಕ್ರೀಡಾಕೂಟದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ ಉಳ್ಳಾಲ್ ನಂದನ್ ಮಲ್ಯ, ಜಿಲ್ಲಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ಕನ್ನಡ, ಯುವ ನಾಯಕ ಕೂಡ ಹೌದು. ಇವರನ್ನು ಕೂಡ ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹಿತೇಶ್ ಬಳ್ಳಾರಿ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಿತೇಶ್ ಬಳ್ಳಾರಿ ಇವರು ಶಾಲು ಹಾಕಿ ಸ್ವಾಗತಿಸಬೇಕು. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಭವಾನಿ ಶಂಕರ್ ಬಳ್ಳಾರಿ, ಆಶೀರ್ವಾದ ಸೇವಾ ಸಂಘದ ಗೌರವ ಸಲಹೆಗಾರರು. ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಭವಾನಿ ಶಂಕರ್ ಬಳ್ಳಾರಿ ಇವರು ವೇದಿಕೆ ಬರಬೇಕು. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ನಿಸಾರ್ ಅಹಮದ್, ಶಿಕ್ಷಕ ಮತ್ತು ರಕ್ಷಕ ಸಂಘದ ಅಧ್ಯಕ್ಷರು, BA ಎಜುಕೇಶನ್ ಸಮೂಹ. ಇವರನ್ನು ಕೂಡ ಇಂದಿನ ಈ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುದರ್ಶನ್ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸುದರ್ಶನ್ ಬಳ್ಳಾರಿ. ಶಾಕೀರ್ ಅವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿಸಾರ್ ಅಹಮದ್, ನಮ್ಮ ಇಂದಿನ ಈ ಕ್ರಿಕೆಟ್ ಕೂಟಕ್ಕೆ ಮತ್ತೋರ್ವ ಆದಿತ್ಯ ಆಗಮನವಾಗಿದೆ. ಮೊಹಮ್ಮದ್ ಒಳವರು, ನಮ್ಮೆಲ್ಲ ಆತ್ಮೀಯರು ಕೂಡ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇವರು ವೇದಿಕೆ ಬಂದು ಆಸನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಅತಿಥಿ ನಮ್ಮೆಲ್ಲ ಆತ್ಮೀಯರಾದಂತಹ ಕಿಶೋರ್ ರಾಮಲ್ಕಟ್ಟೆ, ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮೊಂದಿಗೆ ಸದಾಕಾಲ ಇರುವಂತಹ ಕಿಶೋರ್ ರಾಮಲ್ಕಟ್ಟೆ ಇವರನ್ನು ಕೂಡ ಇಂದಿನ ಕ್ರಿಕೆಟ್ ಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರವಣ್ ಬಳ್ಳಾರಿ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಿಶೋರ್ ರಾಮಲ್ಕಟ್ಟೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಮೊಹಮ್ಮದ್ ಒಳವರು, ಗ್ರಾಮ ಪಂಚಾಯತ್ನ ಸದಸ್ಯರು, ನಮಗೆ ಕೂಡ ಆತ್ಮೀಯರು ಕೂಡ ಹೌದು. ಇವರು ಕೂಡ ಇಂದಿನ ಈ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿಗೆ ಆಗಮಿಸಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನವನೀತ್ ಬಳ್ಳಾರಿ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಕಿರಣ್ ರೆಡ್ ರೋಸ್ ತುಂಬೆ, ಇವರನ್ನು ಕೂಡ ಇಂದಿನ ಈ ಕ್ರೀಡಾಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುಜಯ್ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸುಜಿತ್ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಆಶೀರ್ವಾದ್ ಸೇವಾ ಸಂಘದ ಕಾರ್ಯಾಧ್ಯಕ್ಷರಾದಂಥ ರಂಜಿತ್ ಬಳ್ಳಾರಿ ಇವರು ವೇದಿಕೆ ಬರಬೇಕು. ಆಶೀರ್ವಾದ್ ಸೇವಾ ಸಂಘದ ಕಾರ್ಯದರ್ಶಿಯಾದಂಥ ಪ್ರವೇಶ್ ಕೋಟ್ಯಾನ್ ಇವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಆಶೀರ್ವಾದ್ ಮಹಿಳಾ ಸೇವಾ ಸಂಘದ ಅಧ್ಯಕ್ಷರಾದಂತಹ ಜಲಜಾಕ್ಷಿ ವಿ ಕೋಟ್ಯಾನ್, ಇವರನ್ನು ಕೂಡ ಇಂದಿನ ಈ ಕ್ರಿಕೆಟ್ ಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಶಿಕಲಾ ಉದಯ್ ಕುಮಾರ್ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ್ದಾರೆ ಪ್ರಕಾಶ್ ಆಚಾರ್ಯ ರಾಮಲ್ಕಟ್ಟೆ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಿದ್ದೇವೆ. ಹಳೆಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಕೂಡ ಹೌದು. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿದ್ದಾರೆ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಹೇಮಲತಾ ಜಿ ಪೂಜಾರಿ, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುಮಂಗಳ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ರಾಜೀವ ಗಾಣದಲಚ್ಚಿಲು ಇವರು ವೇದಿಕೆ ಬರಬೇಕು. ಅದೇ ರೀತಿ ಯೋಗೀಶ್ ಬಳ್ಳಾರಿ ಇವರು ಕೂಡ ವೇದಿಕೆ ಬರಬೇಕು. ನಮಗೂ ಎಲ್ಲರಿಗೂ ಕೂಡ ಆತ್ಮೀಯರಾದಂಥ ಯೋಗೀಶ್ ಬಳ್ಳಾರಿ ಮತ್ತು ರಾಜೀವ ಗಾಣದಲಚ್ಚಿಲು ಇವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಿದ್ದೇವೆ. ಇವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾದಂಥ ಗೋಪಾಲ್ ಕೊಟ್ಟಿಂಜ ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ತೇಜಸ್ ಕೊಟ್ಟಿಂಜ ಇವರು ಬಂದು ಶಾಲಾ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಗೋಪಾಲ್ ಕೃಷ್ಣ ಕೊಟ್ಟಿಂಜ ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಗೋಪಾಲ್ ಕೃಷ್ಣ ಕೊಟ್ಟಿಂಜ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕೌಶಲ್ ಇವರು ಬಂದು ಶಾಲಾ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಹಿರಿಯರಾದಂತಹ ರಾಜೀವ ಗಾಣದಲಚ್ಚಿಲ್ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಈ ಕ್ರಿಕೆಟ್ ಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿನೋದ್ ಬಳ್ಳಾರಿ ಇವರು ಬಂದು ಶಾಲಾ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಕಾರ್ಯದರ್ಶಿಯಾದಂಥ ಪ್ರಕಾಶ್ ಆಚಾರ್ಯ ರಾಮಲ್ಕಟ್ಟೆ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೆ ರಂಜಿತ್ ಬಳ್ಳಾರಿ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಕಾಶ್ ಆಚಾರ್ಯ ರಾಮಲ್ಕಟ್ಟೆ ಇವರಿಗೆ ಕೂಡ ಇಂದಿನ ಈ ಕ್ರಿಕೆಟ್ ಕೂಟಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮಗೆಲ್ಲ ಮಾರ್ಗದರ್ಶಕರಾದಂಥ ಭವಾನಿ ಶಂಕರ್ ಬಳ್ಳಾರಿ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಕಾಂತ್ ಬಳ್ಳಾರಿ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಭವಾನಿ ಶಂಕರ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಈ ಕ್ರಿಕೆಟ್ ಕೂಟದ ಅಂಪೈರ್ ಆಗಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ ರಿತಿಕ್ ಅವರು. ಇವರನ್ನು ಕೂಡ ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರಿತಿಕ್ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ ಮೋನಿಶ್ ಅವರು. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುಜಯ್ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಆಶೀರ್ವಾದ್ ಮಹಿಳಾ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರುತಿ ಕೋಟ್ಯನ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಶಶಿಕಲಾ ಬಳ್ಳಾರಿ ಇವರು ಬಂದು ಶಾಲಾ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಆಶೀರ್ವಾದ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಪ್ರವೇಶ್ ಕೋಟ್ಯನ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಇಂದಿನ ಕ್ರಿಕೆಟ್ ಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸುಮಂತ್ ಬಳ್ಳಾರಿ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೂ ಸ್ವಾಗತಿಸ್ತಾ. ಅದೇ ರೀತಿ ಯೋಗೀಶ್ ಬಳ್ಳಾರಿ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮತ್ತು ಬಳ್ಳಾರಿ ಫ್ರೆಂಡ್ಸ್ನ ಎಲ್ಲ ಸದಸ್ಯರಿಗೂ ಕೂಡ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ದೀಪ ಪ್ರಜ್ವಲನ ಮೂಲಕ ಈ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಜೊತೆಗೂಡಿ ದೀಪ ಪ್ರಜ್ವಲನ ಮೂಲಕ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರ ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ದೂರದಲ್ಲಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆರೋಗ್ಯಂ ಧನ ಸಂಪದ ಶುಭಂ
गुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीपब्रह्मरूपस्थं ज्योतिषां प्रभुरव्ययः ओ दीपब्रह्मरूपस्थं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य कृष्णे ध्रुवे दीपः तस्य नास्ति दरिद्रता शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ದೀಪ ಪ್ರಜ್ವಲನ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡುವುದರ ಮೂಲಕ ಇಂದಿನ ಈ ಕ್ರೀಡಾಕೂಟ ಶುಭಾರಂಭ ಆಗಿದೆ. ಬಂಧುಗಳೇ, ನಮ್ಮ ಜೊತೆ ಇದ್ದಾರೆ ಉಳ್ಳಾಲ್ ನಂದನ್ ಮಲ್ಯ, ಜಿಲ್ಲಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ಕನ್ನಡ. ಅವರ ಬ್ಯುಸಿ ಶೆಡ್ಯೂಲ್ನ ನಡುವೆ ಕೂಡ ನಮ್ಮ ಇಂದಿನ ಕ್ರಿಕೆಟ್ ಕೂಟಕ್ಕೆ ಬಂದು ಇಂದಿನ ಈ ಕ್ರಿಕೆಟ್ ಕೂಟವನ್ನು ಉದ್ಘಾಟನೆ ಮಾಡಿದರೆ ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪೊಳ್ಳಾರೆ ಫ್ರೆಂಡ್ಸ್ ತುಂಬೆ ಇವರು ನಡೆಸ್ತಕ್ಕಂಥ ಪೊಳ್ಳಾರೆ ಫ್ರೆಂಡ್ಸ್ ಟ್ರೋಫಿ 5ನೇ ವರ್ಷದ ಈ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ನಿಸಾರ್ ಅಹಮದ್ ಅವರೇ, ಕಿಶೋರ್ ಅಣ್ಣನವರೇ, ಹೇಮಲತಕ್ಕ ಅವರೇ, ಜಲಜಾಕ್ಷಿ ಅವರೇ, ಪ್ರಕಾಶ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಸಂದೀಪ್ ಕುಲಾಲ್ ಅವರೇ, ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಒಂದು ಅದ್ಭುತವಾದಂಥ ಕ್ರೀಡಾಕೂಟದಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಬಹುಶಃ ಕ್ರಿಕೆಟ್ ಅಂತ ಹೇಳಿದರೆ ಕೇವಲ ಒಂದು ಕ್ರೀಡೆ ಅಲ್ಲ, ಯುವ ಜನತೆಯನ್ನು ಒಗ್ಗೂಡಿಸುವಂಥ ಶಕ್ತಿ ಉಳ್ಳಂಥ ಒಂದು ಕ್ರೀಡೆ. ಬಹುಶಃ ಈ ಭಾಗದ ಯುವಕರಲ್ಲಿ ಬಾಂಧವ್ಯತೆ ಇರಬೇಕು ಮತ್ತು ಈ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡಬೇಕಂತ ಹೇಳುವಂಥ ನಿಟ್ಟಿನಲ್ಲಿ ಮತ್ತು ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿ ಮಾಡಬೇಕಂತ ಹೇಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ದೇವರು ಮೆಚ್ಚುವಂಥ ಕಾರ್ಯವನ್ನು ಬಳ್ಳಾರಿ ಫ್ರೆಂಡ್ಸ್ ತುಂಬಿಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರ ಇಡೀ ತಂಡದವರಿಗೆ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಭಾರತದಲ್ಲಿ ಒಂದು ಫಿಟ್ ಇಂಡಿಯಾದ ಒಂದು ಕ್ರಾಂತಿ ನಡೀತಾ ಇದೆ. ಒಂದು ಯುವ ದೇಶ ನಮ್ಮದು. ಆದರೆ ಯುವಕರು ಯಾವಾಗ ದೇಶದ ಪ್ರಗತಿಯಲ್ಲಿ ಭಾಗ ಆಗ್ಬೋದು ಅಂತ ಕೇಳಿದರೆ ಆ ಯುವಕರು ಫಿಟ್ ಆಗಿದ್ದರೆ, ಆರೋಗ್ಯವಂತರಾಗಿದ್ದರೆ ಮಾತ್ರ. ಹಾಗಾಗಿ ಕ್ರೀಡೆ ಅಂತ ಹೇಳುವಂಥದ್ದು ಕೇವಲ ಒಂದು ದಿನದ ಹವ್ಯಾಸವಾಗದೇ ಇರದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಕ್ರೀಡೆ ಮತ್ತು ವ್ಯಾಯಾಮ ಅಂತ ಹೇಳುವಂಥದ್ದು ನಮ್ಮ ಜೀವನದಲ್ಲಿ ನಾವು ತೊಡಗಿಸಿಕೊಳ್ಬೇಕು. ಒಂದು ಆರೋಗ್ಯವಾದಂಥ, ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆರೋಗ್ಯವಾದಂಥ ಒಂದು ದೇಶವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಶ್ರಮವನ್ನು ಪಡಬೇಕು ಅಂತ ಹೇಳುತ್ತಾ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಎಲ್ಲ ತಂಡಕ್ಕೆ ನಾನು ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸುತ್ತಾ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳುವಂಥ ಮುಖ್ಯದಲ್ಲ, ಈ ಕ್ರೀಡಾಕೂಟದಲ್ಲಿ ನಮ್ಮ ಸ್ನೇಹ, ನಮ್ಮ ಬಾಂಧವ್ಯತೆ ಗೆಲ್ಲಬೇಕು. ಈ ತುಳುನಾಡಿನ ಏನು ಸ್ಪಿರಿಟ್ ಅಂತ ಹೇಳ್ತೇವೆ ಅದು ಈ ಕ್ರೀಡಾಕೂಟದಲ್ಲಿ ಗೆಲ್ಲಬೇಕಂತ ಹೇಳೋ ಮಾತನ್ನು ಹೇಳ್ತಾ ಈ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಕ್ರಿಕೆಟ್ ಪಂದ್ಯಾಟಕ್ಕೆ ಶುಭ ಕೋರಿದಂತಹ ಉಳ್ಳಾಲ್ ನಂದನ್ ಮಲ್ಯ ಇವರಿಗೆ ಧನ್ಯವಾದಗಳು. ಭವಿಷ್ಯದ ನಾಯಕ ಕೂಡ ಹೌದು. ಇವರಿಗೆ ಮತ್ತೊಮ್ಮೆ ಬಳ್ಳಾರಿ ಫ್ರೆಂಡ್ಸ್ ಪರವಾಗಿ ಧನ್ಯವಾದವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಮೊಹಮ್ಮದ್ ಒಳವರು, ಗ್ರಾಮ ಪಂಚಾಯತ್ ಸದಸ್ಯರು. ಇವರು ಕೂಡ ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ.
ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಬಡ್ಡೆ. ಹಾಂ, ಬಳ್ಳಾರಿ ಫ್ರೆಂಡ್ಸ್ ತುಂಬೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಶಾಲೆ ಅಭಿವೃದ್ಧಿ ಕಾರ್ಯಕ್ರಮದ ಸಹಾಯಾರ್ಥ ಅಂಡರ್ ಆರ್ಮ್ ಕ್ರಿಕೆಟ್ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ ಇದನ್ನು ಈ ಪಂದ್ಯದ ಉದ್ಘಾಟನಾ ಈ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯ ಅತಿಥಿಗಳೇ ಹಾಗೂ ನೆರೆದಿರುವ ಬಳ್ಳಾರಿ ಫ್ರೆಂಡ್ಸ್ ಬಳಗದವರೇ ಹಾಗೂ ಆಗಮಿಸಿದಂಥ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಈಗಾಗಲೇ ನಮ್ಮ ಮಿತ್ರರಾದ ಗಗನ್ ಉಲ್ಲಾಲ್, ನಂದನ್ ಉಲ್ಲಾಲ್ ಅವರು ಗಣೇಶ್ ವೈದ್ಯನಾಥ್ಗೆ ಬರುವಾಗ ಕಾಲ್ ಮಾಡಿದ್ದೆ. ಅವ್ರು ಹೇಳಿದರು, ಇಲ್ಲ ಅಲ್ಲಿ ನಂದನ್ ಉಲ್ಲಾಲ್ ಬಂದಿದ್ದಾರೆ, ನೀವು ಹೋಗಿ, ನಾನು ಸ್ವಲ್ಪ ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದೇನೆ ಅಂತೇಳಿ. ಅಲ್ಲಿ ಬರುವಾಗ ಇಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಾನು ಮಂಗಳೂರಿಗೆ ಹೋಗಿ ಬರುವಾಗ ಸ್ವಲ್ಪ ಲೇಟಾಗಿತ್ತು. ಸುಶಾಂತ್ ಫೋನ್ ಮಾಡಿದರು, ಮತ್ತೆ ಹೊರಟು ಬರಬೇಕಾಯ್ತು. ಈ ಒಂದು ಕ್ರೀಡಾಕೂಟ ಭಾಳ ಉತ್ತಮವಾದ ಒಂದು ಉದ್ದೇಶ ಇಟ್ಕೊಂಡು ಮಾಡುವಂಥ ಒಂದು ಕ್ರೀಡಾಕೂಟ. ನಾವು ಕಲಿತಂಥ ನಾವು ಹಳೆ ವಿದ್ಯಾರ್ಥಿ ತುಂಬ ಶಾಲೆಯ ಅದಕ್ಕೆ ಅದರ ಒಂದು ಅದು 100 ವರ್ಷ ಪೂರ್ತಿಗೊಳಿಸಿದಂಥ ಒಂದು ಶಾಲೆ, ಅದನ್ನು ಅಭಿವೃದ್ಧಿಗೊಳಿಸುವಂಥ ಒಂದು ದೇಹ ಇಟ್ಟುಕೊಂಡು ಇಲ್ಲಿ ನಡೆಸುವಂಥ ಒಂದು ಕ್ರೀಡಾಕೂಟ. ಇದಕ್ಕೆಲ್ಲ ಕ್ರೀಡಾಭಿಮಾನಿಗಳ ಸಹಕಾರ, ಈ ಬಳ್ಳಾರಿ ಫ್ರೆಂಡ್ಸ್ ಅವರ ಸಹಕಾರ ಮತ್ತು ಎಲ್ಲ ಊರಿನವರ ಇಲ್ಲಿ ಆಗಮಿಸಿದಂಥ ಅತಿಥಿಗೆಲ್ಲ ಸಹಕಾರ ಖಂಡಿತ ಬೇಕು. ಯಾಕೆಂದರೆ ಈಗಾಗಲೇ ನಾವು ಕೆಲವು ಯೋಜನೆಗಳನ್ನು ಹಾಕಿಕೊಂಡಿದ್ದು, ಅದನ್ನು ನಾವು ನಮ್ಮ ಒಂದು 100ನೇ ವರ್ಷದ ಶತಮಾನೋತ್ಸವ ಆಚರಣೆಯನ್ನು ಮಾಡಬೇಕಂತೇಳಿ ನಾವು ಕೆಲವು ಮೀಟಿಂಗೆಲ್ಲ ಮಾಡಿದ್ದೇವೆ. ನಮ್ಮ ಕಾರ್ಯದರ್ಶಿಯವರು ಇದ್ದಾರೆ, ಆದರೆ ಅದು ಪೂರ್ಣಗೊಳಿಸಲು ಆಗಲಿಲ್ಲ. ಯಾಕೆ ಅಂತೇಳಿ ಗೊತ್ತಿಲ್ಲ. ಪ್ರಕಾಶ್ ಆಚಾರ್ಯ ಅದರ ಕಾರ್ಯದರ್ಶಿಯಾಗಿದ್ದಾರೆ. ಹಲವು ಮೀಟಿಂಗ್ಗಳನ್ನು ಮಾಡಿ ಶತಮಾನೋತ್ಸವ ಭಾಳ ವಿಜೃಂಭಣೆಯಿಂದ ಆಚರಿಸಬೇಕು. ಎಲ್ಲ ವಿದ್ಯಾರ್ಥಿಗಳು, ನಮ್ಮ ತುಂಬೆ ಶಾಲೆಯಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಕೇವಲ 100 ರೂಪಾಯಿ ದೇಣಿಗೆ ಕೊಟ್ಟರು ಆ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಬಹುದು. ಯಾವುದೇ ಯಾರ ದೇಣಿಗೆಯನ್ನು ಅಗತ್ಯ ಇಲ್ಲ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಲ್ಲಿ ಕಲಿತಂಥ 100 ವರ್ಷದಲ್ಲಿ ಕೆಲವರು ಗತಿಸಿ ಹೋಗಿರ್ಬೋದು, ಆದರೂ ಇದ್ದಂಥವರು ಕೇವಲ 100 ರೂಪಾಯಿಯನ್ನು ದೇಣಿಗೆಯಾಗಿ ಕೊಟ್ಟರೆ ನಮ್ಮ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಒಂದು ಉತ್ತಮ ಸುಸಜ್ಜಿತವಾದ ಕಟ್ಟಡವನ್ನು ಮಾಡಿಸುವುದು. ಆದರೆ ಕೊಡುವವರು ಇದ್ದಾರೆ ಮತ್ತು ನಾವು ಕೇಳುವವರಿಲ್ಲ. ಯಾಕೆಂದರೆ ನಮಗೆ ಪುರ್ಸೊತ್ತಿಲ್ಲ. ನಾವು ಅದಕ್ಕೆ ಮುಂದುವರೆದರೆ ಮಾತ್ರ ಖಂಡಿತ ಕೊಡುವವರಿದ್ದಾರೆ. ಅದನ್ನು ಖಂಡಿತ ಅಭಿವೃದ್ಧಿಪಡಿಸ್ಬೋದು. ಉತ್ತಮ ಒಂದು ಸ್ಕೂಲಾಗಿ ಏರ್ಪಾಡು ಮಾಡ್ಬೋದು. ನಮ್ಮ ಪರಂಗಿಪೇಟೆಯ ಶ್ರೀರಾಮ ಶಾಲೆ ಮೊನ್ನೆ ನಮ್ಮ ರೋಟ್ರಿ ಫಂಕ್ಷನಲ್ಲಿ ಅದರ ಮಾತು ಬಂತು. ನಮ್ಮ ಜಯರಾಮ್ ಶೇಖ ಅವರು ಅದರ ಉಸ್ತುವಾರಿ ತೆಗೆದು ಈಗ ಉತ್ತಮವಾದ ಸುಸಜ್ಜಿತವಾದ ಒಂದು ಕಟ್ಟಡ ಆಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು. ಪರಂಗಿಪೇಟೆ ಅದಕ್ಕೆ 100ನೇ ವರ್ಷ ಆಚರಣೆಗೊಳಿಸುವ ಸಂದರ್ಭದಲ್ಲಿ ಅವರು ಜಯರಾಮ್ ಶೇಖರ್ ಅವರು ಅದರ ಉಸ್ತುವಾರಿ ವಹಿಸಿಕೊಂಡು ಉತ್ತಮವಾದ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ ಈಗ ಅದು ಈ ಬಂಟ್ವಾಳ ತಾಲೂಕಿಗೆ ಮಾದರಿಯಾಗಿದೆ. ಅಂಥ ಒಂದು ಕಟ್ಟಡವನ್ನು ನಮ್ಮ ತುಂಬೆ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಕೂಡ ಮಾಡಬೇಕೆಂಬ ಎಲ್ಲರ ಆಸೆ ಇದೆ. ಆದರೆ ಎಲ್ಲರೂ ಅದಕ್ಕೆ ಮುಂದೆ ಬಂದರೆ, ನಾವುಗಳು ಮುಂದೆ ಬಂದರೆ ಮಾತ್ರ. ಕೆಲಸ ಮಾಡೋರು ಬೇಕು, ಕೊಡುವವರು ಇದ್ದಾರೆ, ಕೇಳಬೇಕಷ್ಟೇ. ಇರಲಿ, ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಮ್ಮ ಕಾರ್ಯದರ್ಶಿಯವರಿದ್ದಾರೆ. ಅದನ್ನು ಮುಂದುವರೆದರೆ ಖಂಡಿತ ಪ್ರಯತ್ನ ಪಟ್ಟರೆ ಆಗ್ಬೋದಂತೇಳಿ ನನ್ನ ಅನಿಸಿಕೆ. ಅದೇ ರೀತಿ ಈ ಒಂದು ಕ್ರೀಡಾ ಜಾಸ್ತಿ ಮಾತಾಡಲಿಕ್ಕೆ ತುಂಬ ಜನ ಇದ್ದಾರೆ ಮಾತಾಡಲಿಕ್ಕೆ. ಆದ್ದರಿಂದ ಈ ಒಂದು ಕ್ರೀಡಾಕೂಟ ಭಾಳ ಉತ್ತಮವಾಗಿ ನೆರವೇರಿ ಯಾವುದೇ ತಂಡಗಳು ತಾವು ಪರಾಭವಗೊಂಡರೆ ನಾವು ಬೇಸರವನ್ನು ವ್ಯಕ್ತಪಡಿಸದೆ, ಈಗಾಗಲೇ ನಿರ್ಣಾಯಕರು ಇಲ್ಲಿ ಇದ್ದಾರೆ. IPL ನಡೆಯುವಂಥ ಸಂದರ್ಭ, ಪ್ರತಿ 1 ರನ್ನಿಂಗೂ ಸೋಲುವಂಥ ಟೀಮ್ಗಳಿದ್ದಾವೆ. ಆದರೆ
ಯಾವಾಗಲೂ ನಾವು ಸೋತಾಗ, ನಾವು ಪರಾಭವಗೊಂಡಾಗ ನಾವು ಧೃತಿ ಕೆಡಬಾರ್ದು. ನಾವು ಭಾಗವಹಿಸಿದ್ದರಿಂದ ಇನ್ನೊಬ್ಬರಿಗೆ ಗೆಲುವಾಯಿತು ಅಂತ ಭಾವಿಸ್ಕೊಂಡು ನಮ್ಮ ಕ್ರೀಡಾ ಮನೋಭಾವನೆಯನ್ನು ಅಲ್ಲಿ ವ್ಯಕ್ತಪಡಿಸಬೇಕು. ಆದ್ದರಿಂದ ಈ ಒಂದು ಕ್ರೀಡಾಕೂಟವು ಭಾಳ ಯಶಸ್ವಿಯಾಗಿ ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನಡೆಯಲಿ ಎಂದು ಶುಭವನ್ನು ಹಾರೈಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆಟಗಾರರನ್ನು ಹುರಿದುಂಬಿಸಿದಂತಹ ಮೊಹಮ್ಮದ್ ಒಳ್ಳವರು ಇವರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಇದೀಗ ನಿಸಾರ್ ಅಹಮದ್ ಒಳ್ಳವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಬಳ್ಳಾರಿ ಫ್ರೆಂಡ್ಸ್ ಈ ಸಮಿತಿಯ ವತಿಯಿಂದ ನಡೆಯುವಂಥ ಈ ಹೊನಲು ಬೆಳಕಿನ ಕ್ರಿಕೆಟ್ ಟೂರ್ನಮೆಂಟಿನ ಈ ಒಂದು ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ಈಗ ತಾನೇ ಬಹಳಷ್ಟು ಒಂದು ಉತ್ಸಾಹದಾಯಕ ಮಾತನಾಡಿರುವಂಥ ಯುವ ನಾಯಕರಾದಂಥ ಈ ಈ ಸಭೆ ಅಧ್ಯಕ್ಷರಾದಂಥ ನಂದನ್ ಮಲ್ಯರವರೇ, ಪ್ರಕಾಶ್ ಆಚಾರ್ಯರವರೇ, ಮೊಹಮ್ಮದ್ ಒಳವರವರೇ, ಕಿಶೋರ್ರವರೇ, ಹೇಮಲತಾ ಅಕ್ಕ ಅವರೇ, ಯೋಗೇಶ್ ಅವರೇ, ಶ್ರುತಿ ರಾಕೇಶ್ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಪ್ರೀತಿಯ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾದಂಥ ನನ್ನ ಸಹೋದರರೇ, ಹಾಗೂ ಇವತ್ತು ಒಂದು ಒಳ್ಳೆಯ ಯಶಸ್ವಿ ಕ್ರಿಕೆಟನ್ನು ಆಡಿ ತೋರಿಸಬೇಕೆಂದು ಬಂದಂಥ ನನ್ನೆಲ್ಲ ಪ್ರೀತಿಯ ಕ್ರಿಕೆಟ್ ಆಟಗಾರರೇ, ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಈ ಬಳ್ಳಾರಿ ಫ್ರೆಂಡ್ಸ್ ಹಲವಾರು ವರ್ಷದಿಂದ ನಮ್ಮ ತುಂಬೆ ಗ್ರಾಮದಲ್ಲಿ ಒಳ್ಳೊಳ್ಳೆಯ ಕಾರ್ಯಕ್ರಮಗಳು, ಧಾರ್ಮಿಕ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ಗೇಮ್ಸ್ ಸ್ಪೋರ್ಟ್ಸ್ ಇರ್ಬೋದು, ಬಹಳಷ್ಟು ಕಾರ್ಯಕ್ರಮಗಳನ್ನು ಬಹಳಷ್ಟು ಒಳ್ಳೆಯದಾಗಿ ಮಾಡ್ತಾ ಬಂದಿವೆ. ಎಲ್ಲ ಕಾರ್ಯಕ್ರಮದ ಹಿಂದೆ ಒಂದು ಒಳ್ಳೆಯ ಉದ್ದೇಶವನ್ನು ಸಹ ಇಟ್ಟುಕೊಂಡಿದೆ. ಇವತ್ತು ಸಹ ಹಾಗೆ ಈ ಒಂದು ಕ್ರಿಕೆಟ್ನೊಂದಿಗೆ ಬಹಳಷ್ಟು ಒಳ್ಳೆಯ ಉದ್ದೇಶ ಅಂದರೆ ನಮ್ಮ ಒಂದು ಶಾಲೆ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲ ನಾವಲ್ಲಿ ಕಲಿತವರು. ಪ್ರಕಾಶ್ ಆಚಾರ್ಯ ಇರ್ಬೋದು, ಕಿಶೋರು, ಮೊಹಮ್ಮದ್ ಒಳವರು, ಬಹಳಷ್ಟು ಇಲ್ಲಿ ವೇದಿಕೆಯಲ್ಲಿರುವವರು. ಒಂದು ದಿವಸ ನಾವು ಏನೂ ಅಲ್ಲ, ನಮಗೆ ಅಪ್ಪ ಅಮ್ಮ ಅಷ್ಟು ಮಾತ್ರ ಗೊತ್ತಿರಬಹುದು. ಆ ಸಮಯದಲ್ಲಿ ಆ 4 ಗೋಡೆಗಳ ಮಧ್ಯೆ ನಮ್ಮ ತಂದೆ ತಾಯಿಯಂದಿರು ಅಲ್ಲಿ ಹೋಗಿ ನಮ್ಮನ್ನು ಅಲ್ಲಿ ಬಿಟ್ಟಿದ್ದಾರೆ. ಬಟ್ ಅಲ್ಲಿಂದಲೇ ನಾವು ಏನು, ನಾವೊಬ್ಬ ಉತ್ತಮ ಪ್ರಜೆ ಆಗ್ಬೋದು, ನಾವು ಮನೆಗೆ ಒಬ್ಬ ಒಳ್ಳೆಯ ಮಗು ಆಗ್ಬೋದು, ದೊಡ್ಡ ರಾಜಕಾರಣಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಮತ್ತೊಂದು ಈ ಒಂದು ತುಂಬೆ ಗ್ರಾಮದಲ್ಲಿ ಕಲಿತಂಥದ್ದೆಷ್ಟೋ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಹೆಸರು ಪಡೆದಂಥ ಬಹಳಷ್ಟು ಜನರಿದ್ದಾರೆ. ಇದಕ್ಕೆಲ್ಲ ನಾವು ಶುರು ಮಾಡಿದ್ದೇವೆ ಆ ಒಂದು ಶಾಲೆಯ ಮುಖಾಂತರ. ಅಲ್ಲಿಂದ ಶುರುವಾಗಿದೆ. ಅಲ್ಲಿಯ ಒಂದು ಪಾವಿತ್ರ್ಯತೆ, ಅಲ್ಲಿಯ ಆ ಒಂದು ವಿಶೇಷತೆ, ಗೌರವಗಳೇ ಬೇರೆ. ಆದ ಕಾರಣ ಆ ಒಂದು ಶಾಲೆಗೆ ಇಂಥ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡುವಂಥ ವಿಷಯ ಬಹಳಷ್ಟು ದೊಡ್ಡದಾಗಿದೆ. ಅದರಲ್ಲೂ ನಮ್ಮ ಸಂದೀಪ್ರವರು ಬಹಳಷ್ಟು ಉತ್ಸಾಹಿ ಯುವಕ. ಅವರು ಅಲ್ಲಿ SDMC ಅಧ್ಯಕ್ಷ ಆಗಿದ್ದರಿಂದ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಅವರ ಒಂದು ಸ್ಫೂರ್ತಿಯನ್ನು ಬೇರೆಲ್ಲ ಯುವಕರು ಸಹ ಅನುಸರಿಸಬೇಕಾಗಿದೆ. ಮತ್ತು ಕ್ರಿಕೆಟ್ ವಿಚಾರವಾಗಿ ಎಲ್ಲ ಹೇಳಿದ್ದಾರೆ. ಒಂದು ಮಾತಿದೆ, ಕ್ರಿಕೆಟ್ ಅಂದರೆ ಸಜ್ಜನರ ಆಟ. ಸಜ್ಜನರು ಅಂದರೆ ಕ್ರಿಕೆಟ್ ಆಟದ ಒಂದು ವಿಚಾರವೇ ಬೇರೆ. ಅಲ್ಲಿ ಪ್ರತಿಸ್ಪರ್ಧಿಗಳು ಇದ್ದರೂ ಸಹ ಬಹಳಷ್ಟು ಗೌರವದ ಮುಖಾಂತರ ಕ್ರಿಕೆಟ್ ಆಡ್ತೇವೆ ನಾವು. ಎಂಪೈರ್ ತೀರ್ಮಾನವನ್ನು ಸಹ ಬಹಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಮಾಡ್ತೇವೆ, ಪುರಸ್ಕರಿಸ್ತೇವೆ. ಅದಕ್ಕೆ ಕ್ರಿಕೆಟ್ ಆಟ ಅಂದರೆ ಬಹಳಷ್ಟು ಒಂದು ಸಜ್ಜನರ ಆಟ, ಸಭ್ಯರು ಆಡುವಂಥ ಆಟ ಅಂತ ಒಂದು ಮಾತೇ ಇದೆ. ಆದ ಕಾರಣ ಇವತ್ತು ಆಡಲು ಬಂದಂಥ ಎಲ್ಲ ಹುಡುಗರು, ಎಲ್ಲ ಕ್ರಿಕೆಟ್ ಆಟಗಾರರು, ಬಹಳಷ್ಟು 32 ತಂಡಗಳು ಬರುವುದಕ್ಕಿದೆ. ಯಾವುದಾದ್ರೂ ಒಂದು ತಂಡವೇ ಗೆಲ್ಲುವುದು ಖಂಡಿತ. ಅದೃಷ್ಟ ಇದ್ದವರು, ಪ್ರತಿಭೆ ಇದ್ದವರು ಮಾತ್ರ ಒಂದು ತಂಡ ಗೆಲ್ತಾರೆ. ಬಟ್ ಪ್ರೀತಿಯಲ್ಲಿ, ನಮ್ಮ ಒಳಗಿನ ಒಂದು ಆತ್ಮೀಯತೆಯಲ್ಲಿ, ಸಾಮರಸ್ಯ ಸಹೋದರತೆಯಲ್ಲಿ, ಒಂದು ಪ್ರಾಮಾಣಿಕತೆ ವಿಷಯ, ಇಲ್ಲವೇ ಸತ್ಯತೆಯ ವಿಷಯ ಇರ್ಬೋದು, ಅದರಲ್ಲಿ ನಿಮಗೆಲ್ಲರಿಗೂ ಗೆಲ್ಬೋದು. ಆದ ಕಾರಣದಿಂದ ಎಲ್ಲ ಹುಡುಗರು ಈ ಒಂದು ಒಳ್ಳೆಯ ಕ್ರಿಕೆಟ್ ಟೂರ್ನಮೆಂಟನ್ನು ಬಹಳಷ್ಟು ಯಶಸ್ವಿಗೊಳಿಸಬೇಕು ಅಂತ ಹಾರೈಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ನಿಸಾರ್ ಅಹಮದ್ ಓಳವರವರಿಗೆ. ಇದೀಗ ಪ್ರಕಾಶ್ ಆಚಾರ್ಯ ರಾಮಲ್ಕಟ್ಟೆ ಶಾಲೆಯ
ಕಾರ್ಯದರ್ಶಿ ಇವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಂದರೆ ಎಲ್ಲ ನನ್ನ ಫ್ರೆಂಡ್ಸ್ಗಳೇ. ಇದು ಗಣ್ಯರಂತ ಯಾರಲ್ಲ, ನಮ್ಮ ಮನೆ ಒಟ್ಟಿಗೆ ಆಟ ಆಡುವಂಥವ್ರು. ಹಾಗೂ ಇಲ್ಲಿರುವಂಥ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಹಿತೈಷಿಗಳೇ. ಸಂದೀಪ್ರವರು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಬಹಳ ಉತ್ಸಾಹದಲ್ಲಿದ್ದಾರೆ. ನಾನು ಕೆಲವು ಸರಿ ಅವ್ರು ಮಾತಾಡುವಾಗ ಈ ಶಾಲೆಗೆ ದಾದಾನೆಲ್ಲ ಮಲ್ಪೋಡು, ಈ ಶಾಲೆಗೆ ಒಂದು ಎಡ್ಡೆ ಆವೋಡು, ಶಾಲೆದ ನಮ್ಮ 100 ವರ್ಷದ ಆತಂಡು ನೆಕ್ ದಾದಾನಲ್ಲೊಂದು ವ್ಯವಸ್ಥೆ ಮಲ್ಪೋಡೆ ಬಂದ್ಬಿಡ. ಯಾವಾಗ ನೋಡಿದ್ರು ಅದೇ ಕಾಣಿಸೋರು, ಹೇಳುವಾಗ ಚಿಕ್ಕವಾಗ ಮಾಡೋದು ಪ್ರಕ್ಷಣ ದಾದಾನಲ್ಲೊಂದು ಮಲ್ಪುಗ ಅಂತೇಳಿ. ಅದು ಕಾಕತಾಳಿ ಅಂದರೆ ಅಲ್ಲಿ ಮಾಡಲಿಕ್ಕೆ ಖರ್ಚಿಗೆ ಹಣ ಇಲ್ಲ. ಒಂದು ಮಕ್ಕಳಿರುವಾಗ ಅವರಿಗೆ ಸ್ಕೂಲ್ ಡೇ ಮಾಡಬೇಕು ಅಂತಲ್ಲ ಆಸೆ. ಕೆಲವು ವರ್ಷದಿಂದ ಸ್ಕೂಲ್ ಡೇ ನಿಂತಿತ್ತು. ಅದಕ್ಕೆ ನಮ್ಮ ಹತ್ರ ಹೇಳಿದರು, ಜೋಕ್ಲಿಗೆ ಭಾರಿ ಆಸೆ ಉಂಡು, ಈ ಟೂರ್ ಪೂರ ಪೋಪನ ಹಿಡಿದು ಜೋಕ್ಲಿ ಟೂರ್ ಪಂಡು ಒಂಜಿ 40 ಜೋಕುಲು ಪೋವ ಅಂಡ್ ಅವೇ ನಮ್ಮ ಒಂಜಿ ಸ್ಕೂಲ್ ಡೇ ಮಲ್ತುಂಡ ಮಾತ ಜೋಕುಲ ಗೊಬ್ಬರು ಐಟು ಪಾರ್ಟಿಸಿಪೇಟ್ ಮಲ್ಪೇರು ಅಗಲೇ ಮಾತ್ರೆಗಳು ಉಲ್ಲಾಸ ಆಪುಂಡು. ಒಂಜಿ ಮಲ್ಪುಗ ಪಂಡ್ಪಣ ಉದ್ದೇಶಗೂ ಎಂಕಲ್ ಏನು ಪಂಡೇರು ಐಕೆ ಎಂಕಲ್ ಪಂಡ ನಿಖಲ್ ಪೊಡಿಯಚ್ಚಿ ನಿಖಲ್ ದಾಲ ಖರ್ಚು ಮಲ್ಪಡಿಸಿ ಎಂಕಲ್ 2 ಅಂಡಲ ಕೇಂಡದು ಐಕು ವ್ಯವಸ್ಥೆ ಮಲ್ಪುಗ ಪಂಡ್ಪಣ ಉದ್ದೇಶ ಎಂಕಲ್ ಒಂದು ಸ್ಕೂಲ್ ಡೇಗೆ ಜತ್ತ ಎಡ್ಡೆ ಕಲೆಕ್ಷನ್ ಆಂಡು ನಮ್ಮ ಮೊಯ್ದಿನೇರೇ 1 ಲಕ್ಷ ರೂಪಾಯಿ ಎಂಕಲಿಗೆ ಕೊಡ್ತೇರು. ಅಂಚೆನೆ ಐತ ಉಳಿತಾಯದ ಹಣ ಕಾಸು ಅಲ್ಪ ಕಂಪ್ಯೂಟರ್ ಪೂರ ಕೆಲವು ಕಂಪ್ಲೀಟ್ ಹಾಳಾದಿತ್ತುಂಡು. ಒಂದು ಎಂಜಿನ ಅರ್ಥ ಆಪಣೆ ಇಡ್ದು ಅದು ಐಕ್ ಪಡ್ದು ಐಕ ಟೈಲ್ಸ್ ಪಾಡಿಯ ಸೋಕು ಪೈಂಟ್ ಮಲ್ತಾ ಒಂಜಿ ರೂಮಿಗೂ 6 ಕೋರ್ನ 1 ಲಕ್ಷ ರೂಪಾಯಿ ನೆಕ್ ಸ್ಕೂಲ್ ಡೇ ಖರ್ಚು ಮಲ್ತಿಜ. ಸ್ಕೂಲ್ ಡೇ ಬಾಕಿ ತಕ್ಕಲು ಪೂರ ಕೊರಿಯರ್ ಐನ ಎಂಕಲ್ ಖರ್ಚು ಮಲ್ತಾ 6ನ ದೀತಿನ 1 ಲಕ್ಷ 6ನ ನೆನಪು ಪಡದೆ ಒಂಜಿ ರೂಮನ್ನು ಭಾರಿ ಶೋಕು ಮಲ್ತಾ ಟೈಲ್ಸ್ ಪೂರ ಪಾಡ್ದು. ಅಂಚೆನೆ ಭಾರಿ ಆಶ್ಚರ್ಯ ಪಂಡ ಆತ ಮಲ್ಲ ಎಂಗ್ಲ ನಿರೀಕ್ಷೆ ಮಲ್ತಿನ ಆತ ಮಲ್ಲ ಕಲೆಕ್ಷನ್ ಆಯ್ಜಿ ನಮ್ಮ ತುಂಬೆಡು ನಿಜವಾದ ತುಂಡ. ಆ ತುಂಬೆಡು ಕಲ್ತಿನಕ್ಲು ಎತ್ತೋ ಕೋಟ್ಯಾಧೀಶರು ಉಳ್ಳೇರು, ಫಾರಿನ್ ಜಾಬ್ ಮಲ್ಪನಕ್ಲು ಉಳ್ಳೇರು, ಊರುಡ್ಲ ಮಲಮಲ್ಲ ಉದ್ಯಮಿನ ಅಕ್ಳುಳ್ಳೇರು. ಅಂಡ ಎಂಕ್ಲ ನಿರೀಕ್ಷೆ ಇಂಚಿನ ಮಲ್ತ ಈ ಅವು ಆತಿಜಿ ಬಂಡ ಅವು ಆತಿಜಿ ದಯ ಬಂಡ ಅಂದೆ ಈ ಉದಾಹರಣೆಗೆಂದು ಸಂದೀಪರು ಈ ಟೂರ್ನಮೆಂಟ್ ಮಲ್ಪೋಡು ನಿಜವಾದ ಜನಕ್ಳಿಗೆ ಒಂಜಿ ನಮ್ಮ ಶಾಲೆದ ಮಿತ್ತು ಅಭಿಮಾನ ಇತ್ತಿನಿಂದಾಂಡ ಈ ಟೂರ್ನಮೆಂಟ್ ಮಲ್ತ ಈತ ಬಂಗ ಬರೋಡು ನಿಜ ಒಂಜಿ ಟೂರ್ನಮೆಂಟ್ ಮಲ್ಪೋಡಂಡ ಮಲ್ಲ ಒರಿಯುಣೊಂದತ್ತು ಈ ಫ್ಲಡ್ ಲೈಟ್ ಖರ್ಚೇತುಂಡು ಮಲ್ಲ ಕಾಸು ಒರಿಯುಣೊಂದತ್ತು ಆಂಡ ಈತ ಬಂಗ ಬರೋಡು ನಿಜ ಅನಿವಾರ್ಯ. ನಮ್ಮ ಶಾಲೆ ಒಂಜಿ ಊರು ಎಡ್ಡೆದು ತೋಜೋಡು ಅದೇ ಊರದ ದೇವಸ್ಥಾನ ಎಡ್ಡೆ ಬೋಡಿಗೆ ಆ ದೇವಸ್ಥಾನ ತುಂಡನೆ ಆ ಊರು ಎಂಚ ಉಂಡು ಗೊತ್ತಾಪುಂಡು. ಒಂಜಿ ಊರು ಎಡ್ಡೆ ಎಂಚ ಉಂಡು ತುಂಡ ಆ ಊರು ಕಲ್ತಿನ ಶಾಲೆ ಎಡ್ಡೆ ಬೋಡಿಗೆ ಆ ಶಾಲೆನ ತುಂಡಾಗನೆ ಊರು ಎಂಚಪ್ಪುಂಡು ಜನಕ್ಕುಲ್ಲ ಮನಸ್ಸು ಎಂಚ ಅನ್ನೊಂದು ಗೊತ್ತಾಪುಡಿಗೆ ದಯ ಮಲ್ತದ ನನ್ನ ಇತ್ತ ಕೆಲವು ಮೂಲ ಉಪ್ಪುನಕ್ಲು ಒಂತೆ ಅಂಡಲ ಊರುಡು ತೂತಿನ ನಮ್ಮ ಇಲ್ಲದ ಕೇಳ್ನಕ್ಲು ಮಾತೆಲ್ಲ ಆ ಶಾಲೆಡೆ ಕಲ್ತಿನಕ್ಲು 105 ವರ್ಷ ಅಂಡು ಅವನಂಜಿ 2 ಎಕರೆ ಒರಿ ನಮ್ಮ ಬೇರೆ ಕಾಜಿರಾಕ ದಾನ ಕೊಡ್ತಿನ ಶಾಲೆ ಅವು ಭಾರಿ ಬಂಗೋಡಾರು ಮಲ್ತೇರು ಅಂಚಾರ್ದಾದ ಆ ಶಾಲೆ ಒರಿಯೋಡು ಪಂಪಣ ಉದ್ದೇಶ ಐಕೆ ಗೌರ್ಮೆಂಟ್ ಹಿಡ್ದಿತ್ತೆ ಅನುದಾನ ಕಲ್ಪನೆಗೆ ಬರ್ಪುಣು ಬಂದು ನಿರೀಕ್ಷೆ ದಾಲಜ್ಜಿ ಪೂರಾ ಮಿನಿಸ್ಟರ್ ನಕಲ್ನ ಕೈಟೇ ಒಪ್ಪಣಿ ಮಲ್ಲ ಈ ಪ್ರೈವೇಟ್ ಸ್ಕೂಲುಗಳು ಅಂಚಾದ ಅಕ್ಲ ಕಾಲೇಜ್ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಮುಚ್ಚೋಡು ಪಂಪಣ ಉದ್ದೇಶನೇ ಒಪ್ಪಣೆ ತಂದೆ ಅಕ್ಲಿಗೆ ಎಡ್ಡಾವಡು ಪಂಪಣ ಉದ್ದೇಶ ದಾಲಜ್ಜಿ ಐಕೆ ನಮ್ಮ ಜನಕ್ಕಳು ಸೇರೋಡು ಮಾತೇರಲ್ಲ ಯಾಕಂದ್ರೆ ಮಮ್ಮದನಾರು ಪಣ್ಲೆಗನೆ 100 ರೂಪಾಯಿ ಕೊರನೆ ಅವು ಮಲ್ಲ ಬೇಲೆ ಹಾಪುಂಡು ಹನಿ ಕೂಡಿದರೆ ಹಳ್ಳ ಒಂದು ಗಾದೆನೆ ಉಂಡು ಅಂಚನೆ ದೇಕ ಮಾತೆಲ್ಲ ಸೇರಲೆ ಈ ಸಂದೀಪ್ ಇಂಚನೆ ಮಲ್ತಂದ ನಾನು ಉಲ್ಲಾಸ ಎಲ್ಲ ಕಮ್ಮಿ ಆಗ್ಬಿಡು ಐಕೆ ಈ ಉದ್ದೇಶ ಒಂದು ಬೆಸ್ಟ್ ಜನರೇ ಆಗ ಒಂದು ನೆಟ್ವರ್ಕ್ ಎಡ್ಡೆ ಉಂಡು ಜವಣೇರು ಪೂರ ಆಡ ಭಾರಿ ಎಡ್ಡೆ ಅಭಿಮಾನ ಉಳ್ಳೇರು ಇಂದು ಎಡ್ಡೆ ಬೇಲೆನೆ ಆಂಡ ಈತ್ ಶಾಲೆಗೆ ಬೋಡೋದು ಈತ ಭಂಗ ಬರೋಡು ಒಂದು ಅಲಜ್ಜಿ ನಮ್ಮ ಕಲ್ತಿನ ಶಾಲೆ ಬಂದ್ಬಿಟ್ಟು ಅಭಿಮಾನ ಹೊಡೆಯರು 1,000 ರೂಪಾಯಿ 500 ರೂಪಾಯಿ ಕೊರ್ನಲ್ಲ ಮಲ್ಲ ಬಿಲ್ಡಿಂಗ್ ತುಂಬೆ ಬಂಡ ದಾಲ ಕಮ್ಮಿದ ಜಾಗನೇ ಹತ್ತವು ಒಂಜಿ ಕೋಟಿ ನಮ್ಮ ತುಂಬೆಗೆ ಹೋಲಿಸಂಡ ಅವು ಮಲ್ಲ ಒಂದು ವಿಷಯನೇ ಹತ್ತು ಒಂಜಿ ಲೆಕ್ಕ ತುಂಡ ಕೋಟ್ಯಾಧೀಶನಗಳು ಉಳ್ಳೇರು ಆಂಡ ಮಾತೆಲ್ಲ ಮನಸ್ಸು ಮಲ್ಪೋಡು ತುಂಬೆ ಶಾಲೆ ಒಂಜಿ ಇಪ್ಪೋಡು ಪಂಡದು ಎನ್ನ ಪಾತ್ರೆ ಪಂಡದು ಈ ದಾಲ ತಪ್ಪಿತ್ತಿನ ದಯಮಲ್ತ ಕ್ಷಮೆ ಕೊರಲೆ ಒಂದು ಬೇಜಾರಡ್ಲ ಒಂಥರ ಈ ಫಂಕ್ಷನ್ ತುನ್ನ ಕೊಸಿಟ್ಲ ಪಂಡಿನ ಪಾತ್ರ ಧನ್ಯವಾದಗಳು. ಧನ್ಯವಾದಗಳು ಪ್ರಕಾಶ್ ಆಚಾರ್ಯ ರಾಮಲ್ಕಟ್ಟೆ. ಇದೀಗ ಈ ಉದ್ಘಾಟನಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಅದಕ್ಕಿಂತ ಮೊದಲು ಇಂದಿನ
ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಂದೀಪ್ ಕುಲಾಲ್ ಇವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಳ್ಳಾರಿ ಫ್ರೆಂಡ್ಸ್ ನೇತ ಕ್ರಿಕೆಟ್ ಪಂದ್ಯತ ಆಗ ಬೈದಿನಂಚಿನ ಮಾತ ಮಸ್ತ್ ಜನ ಉಲ್ಲಾರು ಮಾತೇನ ಪುದರವನ್ನು ಬರ್ತಾಪುಂಡು ಮಾತೇರಿಗಲ ಒಂಜೆ ಪಾತೆರಡು ಎನ್ನ ನಮಸ್ಕಾರನ ಸಂಧಿಸ ಒಂದು ಅಂಚನೆ ಕ್ರೀಡಾ ಪಟುಲೆ ಅಂಚನೆ ಕ್ರೀಡಾಭಿಮಾನಿಲೆ ಊರ್ದಕ್ಕುಲೆ ಹಿರಿಯರೇ ಮಾತೇರಿಗಲ ಒಂದಿಸ ಒಂದು ಇನಿ ಈ ಕ್ರಿಕೆಟ್ ಮನ್ಪೆರೆ ಒಂಜಿ ಕಾರಣ ದಾದ ಪಂಡ ಒಂಜಿ ನೆವನ ಮಾತ್ರ ಉದ್ದೇಶದಾದ ಪಂಡ ಎಂಕ್ ಮಸ್ತ್ ಆಸೆ ಪುನಿ ಶಾಲೆದ ಮಿತ್ತೆ ದಯಪಂಡ ಎನ್ನ ಕಲ್ತಿನ ಶಾಲೆನ ಮರಪೆರ ಬಲ್ಲಿ ಇನಿ ಅಧ್ಯಕ್ಷ ಆದುಪ್ಪೇನ್ ಆಂಡ ಅವು ಖಾಲಿ ನೆವನಗ್ ಎನ್ನ ಅಧ್ಯಕ್ಷ ಎತ್ತಂಡಲ್ಲ ಆ ಶಾಲೆಗೆ ಏನು ದುಂಬುರ್ದಿಂಚಲ್ಲ ಏನು ಮಸ್ತ್ ಹೆಲ್ಪ್ ಮಂತೊಂದು ಬರೋದಿಲ್ಲ ಇಂದು ಇನಿ ಅಧ್ಯಕ್ಷತೆ ಬಂಡದು ಎನ್ನ ನೇನು ಸಂದವಣೆ ಅತ್ತು ಮಾತೆರ್ಲ ನೇಕ್ ಬೆರಿಸ ಆವುಡು ನಮ್ಮ ಕಲ್ತಿನ ಶಾಲೆ ಇನಿ ಒರಿಯೋಡು ತುಂಬೆ ಶಾಲೆಡು ನನ್ನ ತುಂಬೆ ಶಾಲೆ ಒರಿಜಿಂದ ತುಂಬೆಗೆ ಪುದರ್ ಆ ಶಾಲೆ ಒಂಜಿ ಒರಿಪೇರ ಆಯ್ಜಿ ಪನ್ಪಿನ ಪುದರ್ ಬರಿಯರೆ ಬಲ್ಲಿ ಪನ್ಪುನ ಪಾತೆರ ಬರ್ರೆ ಬಲ್ಲಿ ಪನ್ಪುನ ಒಂಜಿ ಎನ್ನ ಒಂಜಿ ಅನಿಸಿಕೆ ಬೊಕ್ಕ ಮಸ್ತ್ ಜನ ಎಂಕ್ ಸಹಕಾರ ಕೊರೊಂದುಲ್ಲಾರು ನನ್ನ ದುಂಬುಗುಲ ಇಂಚಿನೆ ಶಾಲೆದ ಮಿತ್ತು ಎನ್ನ ಮಿತ್ತತ್ತು ಶಾಲೆದ ಮಿತ್ತು ನಿಕ್ಲಿಗೆ ಪ್ರೀತಿ ಪಡು ಬಡಪತ್ತದ ಜೋಕುಲು ಅವಳು ಕಲ್ಪಡು ಕಲ್ಪೆರೆ ತೀರ್ನಕ್ಕಳು ಕಲ್ಪಿರುವಲ್ಲ ಅಂಡೆಲ್ಲ ಒಂಜಿ ತೀರನ್ ನಕ್ಲಿಗೆ ಕಲ್ಪನಂಚಿನ ಒಂಜಿ ಅವಕಾಶ ಆ ಶಾಲೆ ಉಪ್ಪಡು ಪಂಡದು ನನ್ನ ಮಸ್ತ್ ಕೆಲಸ ಅವಳು ಬಾಕಿಂಡು ಮಾಡು ಬೂರಿಯರ ಆತಂಡು ಕಬೆ ಕೊರ್ದು ಉಂತಾದಂಡು ಐದು ನಿಕಲು ತೂತಿದ್ದಾರೆ ಪಂಡ ಎಂಜ ಪಂಡ ನಮ್ಮ ಸಾದಿ ತಿರ್ತಡೆ ತೂವೊಂದುಲ್ಲ ಹೊರತು ಶಾಲೆದ ಮಿತ್ತು ಪೋಂದಿಜ್ಜ ನಮ್ಮ ಕಲ್ತಿನ ಶಾಲೆ ಯಾಪಲ ಮರಪೆರಲ್ಲಿ ಪುಟ್ಟಿನ ಇಲ್ಲು ಪುಟ್ಟ ನಕ್ಲಿನ ಮರಪೆರ ಬಲ್ಲಿ ಎಂಚನ ಅಂಚೆನೆ ಕಲ್ತಿನ ಶಾಲೆ ಕಲ್ತಿನ ಟೀಚರ್ಸ್ ನಕ್ಲಿನ ಮರಪೆರ ಬಲ್ಲಿ ಪನ್ಪುಣ ಒಂಜಿ ಪಾತೆರ ಉಂಡು ಅಂಚೆನೆ ನಮ್ಮ ಮರಪೆರ ಬಲ್ಲಿ ಹೂಲ ಇನಿ ಕಷ್ಟ ನಷ್ಟ ಮಾತ ಬರ್ಪುಣು ಅಂಚದು ಜಾಸ್ತಿ ಪಾತೇರುಜಿ ಪಾತೇರೆಲ್ಲ ಗೊತ್ತಿಜಿ ದಯಬಂಡ ಎಂಕಲು ಭಾಷಣ ಮನ್ಪುನಕ್ಲತ್ತು ಎಂಕಲು ಕಮಿಟಿ ಮನ್ಪುನಕ್ಲು ಬೊಕ್ಕ ಜಾಸ್ತಿ ಪಾತೇರ್ದು ಪೊಕ್ಕಡೆ ಬಾಯಿ ಹಾಲು ಮನ್ಪುಣಿರ್ದು ಒಂತೆ ಪಾತೇರ್ದು ಬೇಗ ಮುಗಿಪುಣೆಡ್ಡೆ ಒಂಡದು ಎನ್ನ ರಡ್ಡ ಪಾತೆರ ಮುಕ್ತಾಯ ಅಂತಂದುಲೆ ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು ಉತ್ಸಾಹಿ ಅಧ್ಯಕ್ಷರಾದಂಥ ಸಂದೀಪ್ ಕುಲಾಲ್ ಇವರಿಗೆ. ಇದೀಗ ನಮ್ಮ ಇಂದಿನ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ ಇದರ ಪ್ರಥಮ ಬಹುಮಾನ ನಮಗೆ ನೀಡಿದ್ದಾರೆ ಶಹೀದ್ ತುಂಬೆ. ಇವರು ವೇದಿಕೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶಹೀದ್ ತುಂಬೆ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಈ ಪ್ರಶಸ್ತಿಯನ್ನು ನಮಗೆ ನೀಡಿದ್ದಾರೆ ಶಹೀದ್ ಅವರು. ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳಿಗೆ ಅಧ್ಯಕ್ಷರಾದಂಥ ಸಂದೀಪ್ ಕುಲಾಲ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ಅಧ್ಯಕ್ಷರಾದಂತಹ ಸಂದೀಪ್ ಕುಲಾಲ್ ಮುದಲ್ಮೆ ಇವರು ಸ್ಮರಣಿಕೆಯನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ ಇಂದಿನ ಕ್ರೀಡಾಕೂಟಕ್ಕೆ ನಮಗೆ ಪ್ರಥಮ ಪ್ರಶಸ್ತಿಯನ್ನು ನೀಡಿ ಸಹಕರಿಸಿದರೆ ಶಹೀದ್ ತುಂಬೆ ಇವರು ವೇದಿಕೆ ಬರಬೇಕು. ಇವರಿಗೆ ನಂದನ್ ಮಲ್ಯ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶಹೀದ್ ತುಂಬೆ ಶಾಲೆಯ ಹಳೆ ವಿದ್ಯಾರ್ಥಿ ಕೂಡ ಹೌದು. ನಮಗೆ ಕ್ರೀಡಾಕೂಟಕ್ಕೆ ಸಹಕಾರವನ್ನು ಪ್ರಥಮ ಪ್ರಶಸ್ತಿ ನೀಡಿ ಸಹಕರಿಸಿದ್ದಾರೆ ಶಹೀದ್ ಅವರು. ಅದೇ ರೀತಿ ಶಾಲು ಹಾಕಿ
ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ. ಶಹೀದ್ ತುಂಬೆ ಇವರಿಗೆ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಕಡೆಯಿಂದ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳು ಕ್ರಿಕೆಟ್ನ ಪಿಚ್ನತ್ತ ಬಂದು ಈ ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೆ ಕೂಡ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಪರವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡುತ್ತಾ, ಎಲ್ಲರೂ ಕೂಡ ಪಿಚ್ಚಿನ ಬಳಿ ಬರಬೇಕು. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಅದೇ ರೀತಿ ಕ್ರೀಡಾಭಿಮಾನಿಗಳು ಕೂಡ ವೇದಿಕೆಯತ್ತ ಬರಬೇಕು ಅಂತ, ಪಿಚ್ಚಿನತ್ತ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ತೆಂಗಿನಕಾಯಿ ಹೊಡೆಯುವುದರ ಮೂಲಕ ಶುಭಾರಂಭವನ್ನು ಮಾಡಲಿಕ್ಕಿದ್ದಾರೆ. ಇಂದಿನ ಗಣ್ಯ ಅತಿಥಿಯಾದಂಥ ಉಳ್ಳಾಲ್ ನಂದನ್ ಮಲ್ಯ ಜಿಲ್ಲಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ಕನ್ನಡ ಇವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಆಟಗಾರರು ಕೂಡ ಪಿಚ್ಚಿನತ್ತ ತೆರಳಬೇಕು. ಅದೇ ರೀತಿ ನಮ್ಮೊಂದಿಗೆ ಈ ಕ್ರಿಕೆಟ್ ಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ಸದಸ್ಯರಿಗೂ ಕೂಡ, ಮಹಿಳಾ ಸಂಘದ ಸದಸ್ಯರು ಕೂಡ ಇದ್ದಾರೆ, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಶ್ರೀನಿವಾಸ್ ಪರ್ಲಕ್ಕೆ ನಮ್ಮ ಜೊತೆ ಈ ಕ್ರೀಡಾಕೂಟಕ್ಕೆ ಸೇರಿಕೊಂಡಿದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಳ್ಳಾರಿ ಟ್ರೋಫಿ 2026 ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಕ್ ಬಳ್ಳಾರಿ ಫ್ರೆಂಡ್ಸ್ ತುಂಬೈ ಇದರ ಆಯೋಜನೆಯಲ್ಲಿರುವಂತಹ ಒಂದು ಪಂದ್ಯಕೂಟದ ಆರಂಭಿಕ ಪಂದ್ಯಕ್ಕೆ ಕರೆಯನ್ನು ಕೊಡ್ತಾ ಇದ್ದಾವೆ. VFC A ವಿರುದ್ಧವಾಗಿ ಆಂಗಿಲೆವೆನ್ಸ್ ಪದವು ಎರಡು ತಂಡದ ಅದೃಷ್ಟದ ಕಪ್ತಾನರು ಆದಷ್ಟು ಬೇಗ ನಾನು ಚುಮುಕಿಗಾಗಿ ಪಿಚ್ ಬಳಿ ತೆರಳಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಆರಂಭಿಕ ಪಂದ್ಯಕೂಟ VFC A ವಿರುದ್ಧವಾಗಿ ಯಂಗ್ 11 ಪದವು. ಹಾಗೆ ಒಂದು ಪಂದ್ಯಾಟದ ಟೀಮ್ ಫೀಸ್ ಅನ್ನು ದಯಮಾಡಿ ನೀಡಿ ಆಟವನ್ನು ಆಡಿ. ಖಂಡಿತವಾಗಿ ಒಂದು ಪಂದ್ಯಕೂಟ ಅದ್ದೂರಿಯಾಗಿ ಉತ್ತಮವಾಗಿ ಸಾಗಿ ಬರಲಿಕ್ಕಿದೆ. ಯಾಕಂತ ಕೇಳಿದರೆ ಈ ಒಂದು ಪಂದ್ಯಕೂಟದಲ್ಲಿ ಬಹಳಷ್ಟು ಉತ್ತಮವಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಯ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ಒಂದು ಹಣದ ವ್ಯವಸ್ಥೆಯನ್ನು ನೀಡುವ ನಿಟ್ಟಿನಲ್ಲಿ ಒಂದು ಪಂದ್ಯಕೂಟಗಳನ್ನು ಆಯೋಜನೆಗೊಳಿಸಲಾಗಿದೆ. ಎರಡು ತಂಡದ ಎಂಟ್ರಿ ಫೀಸ್ ಅನ್ನು ದಯಮಾಡಿ ಒಂದು ವೇದಿಕೆಯ ಹಿಂಭಾಗದಲ್ಲಿರುವಂತಹ, ಕ್ಷಮಿಸಿಬಿಡಿ, ಎಡಭಾಗದಲ್ಲಿರುವಂತಹ ಒಂದು ಖಂಡಿತವಾಗಿ ಒಂದು ವೇದಿಕೆಯಲ್ಲಿ ಆ ಒಂದು ಎಂಟ್ರಿ ಫೀಸ್ ಅನ್ನು ನೀಡಿ ಖಂಡಿತವಾಗಿ ಒಂದು ಸಹಕರಿಸಿ ಎಂಬತಕ್ಕಂಥ ಮಾತಿನೊಂದಿಗೆ ಆರಂಭಿಕ ಪಂದ್ಯ VFC A ವಿರುದ್ಧವಾಗಿ ಯಂಗ್ 11 ಪದವು. ಎರಡು ತಂಡದ ಕಪ್ತಾನರಾದಷ್ಟು ಬೇಗ ನಾನು ಚಿಮುಕೆಗಾಗಿ ಬಿಚ್ ಬಳಿ ತೆರಳಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ.
ಗ್ರೌಂಡ್ ನಲ್ಲಿರುವಂತಹ ಎಲ್ಲ ಸದಸ್ಯರುಗಳು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು, ಪಿಚ್ಚಿನ ಹೊರಗಡೆ ಬಂದು ಸಹಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಮಹಿಳಾ ಸದಸ್ಯರು ಮತ್ತು ಎಲ್ಲ ಸದಸ್ಯರು ಕ್ರೀಡಾಂಗಣದ ಹೊರಗೆ ಬಂದು ಸಹಕಾರ ಮಾಡಬೇಕು. ಇದೀಗ ಪ್ರಥಮ ಪಂದ್ಯಾಟ ನಡೀಲಿಕ್ಕಿದೆ. BFCA ಮತ್ತು ಯಂಗ್ 11 ಪದವು ಈ ತಂಡಗಳ ನಡುವೆ ಪ್ರಪ್ರಥಮ ಉದ್ಘಾಟನಾ ಪಂದ್ಯ ನಡೀಲಿಕ್ಕಿದೆ. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಪೂಲ್ ಎ ಗ್ರೂಪ್ನ ಪ್ರಥಮ ಪಂದ್ಯಾಟ ನಡೀಲಿಕ್ಕಿದೆ. BFCA ಮತ್ತು ಯಂಗ್ 11 ಪದವು ಈ ತಂಡದ ಕಪ್ತಾನರು ಆದಷ್ಟು ಬೇಗ ಟಾಸ್ಗಾಗಿ ಬರಬೇಕು. ಪ್ರಥಮ ಉದ್ಘಾಟನಾ ಪಂದ್ಯ ನಡೀಲಿಕ್ಕಿದೆ. BFCA ಮತ್ತು ಯಂಗ್ 11 ಪದವು ಆತ್ಮೀಯ ಕ್ರೀಡಾಭಿಮಾನಿ ಬಂಧುಗಳೇ, ಬಹಳಷ್ಟು ಯಶಸ್ವಿಯಾಗಿ ನಡೀತಾ ಇರುವಂತಹ ಟೂರ್ನಮೆಂಟ್ನ ಪ್ರಾರಂಭಿಕ ಪಂದ್ಯಾಟ BFC ವಿರುದ್ಧವಾಗಿ ಯಂಗ್ 11 ಪದವು ತಂಡಗಳ ಮಧ್ಯೆ ಈಗಾಗಲೇ ಟಾಸ್ ಅನ್ನ ಯಂಗ್ 11 ಪದವು ತಂಡ ಗೆದ್ದುಕೊಂಡಿದೆ. ಎರಡೂ ತಂಡಗಳು ಕೂಡ ಕಡ್ಡಾಯವಾಗಿ ತಮ್ಮ 12ನೇ ಆಟಗಾರನ ಅರ್ಥಾತ್ ಇತರೆ ಆಟಗಾರನ ಕಳಿಸಿಕೊಡಬೇಕು. ಕಾರಣ ಇಲ್ಲಿ ನೇರ ಸ್ಟ್ರೀಮಿಂಗ್ ಇದೆ, ಲೈವ್ ಸ್ಟ್ರೀಮಿಂಗ್ ಇದೆ, ಹಾಗೆ ಆನ್ಲೈನ್ ಸ್ಕೋರಿಂಗ್ ಇದೆ. ಹಾಗಿರುವಾಗ ಎಲ್ಲ ತರಹದ ಆಟಗಾರನ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ದಯವಿಟ್ಟು ಎರಡೂ ತಂಡಗಳು ಕೂಡ ಕಡ್ಡಾಯವಾಗಿ ತಮ್ಮ ಇತರೆ ಆಟಗಾರರನ್ನ ಕಮೆಂಟ್ರಿ ಬಾಕ್ಸ್ ಬಳಿ ಕಳಿಸಿಕೊಡ್ಬೇಕನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದೆ ಸಂಘಟಕರ ಪರವಾಗಿ. ಆರಂಭಿಕ ಪಂದ್ಯಾಟದಲ್ಲಿ BFCA ವಿರುದ್ಧವಾಗಿ ಯಂಗ್ 11 ಪದವು ತಂಡಗಳು ಮುಖಾಮುಖಿಯಾಗಲಿವೆ. ತಮ್ಮ ನಿರ್ಣಯಕ್ಕನುಗುಣವಾಗಿ ಮೈದಾನಕ್ಕೆ ಪ್ರವೇಶಿಸಬೇಕು. ಹಾಗೆ ಕಮೆಂಟ್ರಿ ಬಾಕ್ಸ್ ಎಡಬದಲಿರುವಂತಹ ಎರಡು ಡಗೌಟ್ಗಳ ಎರಡು ತಂಡಗಳು ಕೂಡ ಕ್ರಮವಾಗಿ ಬಳಸಿಕೊಳ್ಬೇಕನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗ್ತಾ ಇದೆ. ಈಗಾಗಲೇ ತೀರ್ಪುಗಾರರು ಮೈದಾನವನ್ನು ಪ್ರವೇಶಿಸಿದ್ದಾರೆ. ಈ ಭಾಗದ ಶಿಕ್ಷಣ ಪ್ರೇಮಿಗಳು, ಕ್ರೀಡಾ ಪ್ರೇಮಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಟೂರ್ನಮೆಂಟ್ ಅನ್ನು ಚಂದಗಾಣಿಸ್ತಾ ಇದ್ದಾರೆ. ಅದು ಬಹುಶಃ ಕ್ರಿಕೆಟ್ಗಿರುವಂತಹ ಜನಪ್ರಿಯತೆ, ಆಡುವ ಮಕ್ಕಳಿಂದ ಹಿಡಿದು ಅಲ್ಲಾಡುವ ಮುದುಕರವರೆಗೂ ಕೂಡ ಕ್ರಿಕೆಟ್ ಅನ್ನು ಇಷ್ಟಪಡದವರು ಯಾರೂ ಕೂಡ ಇಲ್ಲ. ಭಾಗಶಃ ಈ ಒಂದು ಟೂರ್ನಮೆಂಟ್ ನಲ್ಲೂ ಕೂಡ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿಯಲ್ಲೂ ಕೂಡ ಅದು ಕೈಗನ್ನಡಿಯಂತೆ ಪ್ರತಿನಿಧಿಸ್ತಾ ಇದೆ. ಆದಷ್ಟು ಬೇಗ ಎರಡು ತಂಡಗಳು ಕೂಡ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಡಗೌಟ್ ಅನ್ನು ಬಳಸಿಕೊಳ್ಬೇಕು. ಹಾಗೆ 12ನೇ ಆಟಗಾರನ ಕಮೆಂಟ್ರಿ ಬಾಕ್ಸ್ಗೆ ಕಳಿಸಿಕೊಡಬೇಕೆನ್ನುವ ಸೂಚನೆಯನ್ನು ಮತ್ತೊಮ್ಮೆ ನೀಡ್ತಾ ಇದ್ದೇವೆ.
ದಯವಿಟ್ಟು ಟಾಸ್ ಅನ್ನು ಗೆದ್ದುಕೊಂಡಂತಹ ಯಂಗ್ 11 ಪದವು ತಮ್ಮ ಡಿಸಿಷನ್ ತಿಳಿಸಬೇಕು. ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಹಾಗೆ ಬ್ಯಾಟಿಂಗ್ಗೆ BFC ಎ ತಂಡ ಸಜ್ಜಾಗುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ದಯವಿಟ್ಟು ಎರಡು ತಂಡಗಳನ್ನು ಹೊರತುಪಡಿಸಿ ಎಲ್ಲ ತಂಡಗಳು ಎಲ್ಲ ಆಟಗಾರರು ಕೂಡ ಮೈದಾನವನ್ನು ಕ್ಲಿಯರ್ ಮಾಡಿ. ಹಾಗೆ ಎರಡು ತಂಡಗಳ ಇತರೆ ಆಟಗಾರರು ಕಮೆಂಟ್ರಿ ಬಾಕ್ಸ್ ಅನ್ನು ಸೇರಿಕೊಳ್ಳಿ. ಆಡುವಂತ ಆಟಗಾರರು ಡಗೌಟ್ ಅನ್ನು ಬಳಸಿಕೊಳ್ಬೇಕು ದಯವಿಟ್ಟು. ಜೊತೆಗೆ ಬಂದಂತ ಎಲ್ಲ ತಂಡಗಳು ಕೂಡ ದಯವಿಟ್ಟು ಟೀಮ್ ಪೀಸ್ ಅನ್ನು ಆದಷ್ಟು ಬೇಗ ಕೊಟ್ಟು ಸಹಕರಿಸಿ ಸಂಘಟಕರಿಗೆ. ಕಾರಣ ವಿದ್ಯಾಸಂಸ್ಥೆಯೊಂದರ ವಿದ್ಯಾದೇಗುಲವೊಂದರ ಅಭಿವೃದ್ಧಿಗಾಗಿ ಆಯೋಜನೆಗೊಳಿಸಿರುವಂತಹ ಪಂದ್ಯಾಟ. ದಯವಿಟ್ಟು ಬಂದಿರುವಂತಹ ಎಲ್ಲ ತಂಡಗಳು ಕೂಡ ಆದಷ್ಟು ಬೇಗ ತಮ್ಮ ತಂಡದ ಒಂದು ಪ್ರವೇಶ ಶುಲ್ಕವನ್ನು ನೀಡಿ ಸಂಘಟಕರೊಂದಿಗೆ ಕೈ ಜೋಡಿಸಬೇಕು. ತಮ್ಮೊಂದಿಗೆ ಕಳಕಳಿ ವಿನಂತಿಯನ್ನು ಮಾಡಿಕೊಳ್ತಾ ದಯವಿಟ್ಟು ಅದನ್ನು ಮತ್ತೆ ಮತ್ತೆ ಕೇಳುವಂತೆ ಯಾವ ತಂಡಗಳು ಕೂಡ ಮಾಡಬೇಡಿ. ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವುದರೊಂದಿಗೆ ದಯವಿಟ್ಟು ಕ್ರೀಡಾ ಶಿಸ್ತನ್ನು ದಯವಿಟ್ಟು ಪಾಲಿಸಿಕೊಳ್ಳಬೇಕು. ದಯವಿಟ್ಟು ಭಾಗವಹಿಸುವ ತಂಡಗಳು ಟೀಮ್ ಪೀಸ್ ಅನ್ನು ಕೊಟ್ಟು ಸಹಕರಿಸಬೇಕು. ಆರಂಭಿಕ ಪಂದ್ಯಾಟವನ್ನ BFC ಎ ವಿರುದ್ಧವಾಗಿ ಯಂಗ್ 11 ಪದವು ತಂಡಗಳು ಮುಖಾಮುಖಿಯಾಗಲಿದೆ. ಈಗಾಗಲೇ ಟಾಸ್ ಅನ್ನು ಗೆದ್ದುಕೊಂಡಿರುವಂತಹ ಯಂಗ್ 11 ಪದವು ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡು ನೇರವಾಗಿ BFC ಎ ತಂಡಕ್ಕೆ ಬ್ಯಾಟಿಂಗ್ ಆಮಂತ್ರಣ ನೀಡ್ತಾ ಇದೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಯಂಗ್ 11 ಪದವು ಈ ತಂಡದ ಪ್ರವೇಶ ಶುಲ್ಕ ನೀಡಿ ಸಹಕರಿಸಬೇಕು. ಯಂಗ್ 11 ಪದವು ಈ ತಂಡದ ಪ್ರವೇಶ ಶುಲ್ಕ ಇದುವರೆಗೆ ಬಂದಿಲ್ಲ. ಯಂಗ್ 11 ಪದವು ಈ ತಂಡದ ಕಪ್ತಾನ ಆರಂಭಿಕ ಪಂದ್ಯಾಟದಲ್ಲಿ BFC ಎ ವಿರುದ್ಧವಾಗಿ ಯಂಗ್ 11 ಪದವು ತಂಡಗಳು ಮುಖಾಮುಖಿ ಆಗ್ತವೆ. ದಯವಿಟ್ಟು ಎರಡು ತಂಡಗಳನ್ನು ಹೊರತುಪಡಿಸಿ ಮತ್ತೆಲ್ಲ ತಂಡದ ಆಟಗಾರರು ಅಥವಾ ಇತರ ಕ್ರೀಡಾಪ್ರೇಮಿಗಳು ಮೈದಾನವನ್ನು ಕ್ಲಿಯರ್ ಮಾಡಬೇಕು. ಸರ್ಫಾಜ್ ತಳಿಗಾರಿಕಾ ತುದಿಯಲ್ಲಿ ಪದವು ಪರವಾಗಿ ಹಾಗೆ ಬ್ಯಾಟ್ಸಿಂಗ್ ವಿಭಾಗದ ಎರಡು ಆಟಗಾರರು ದಯವಿಟ್ಟು ಮೈದಾನವನ್ನು ಪ್ರವೇಶಿಸಬೇಕನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಹಾಗೆ ಒಂದು ಸೂಚನೆ, ಬಳ್ಳಾರಿ ಫ್ರೆಂಡ್ಸ್ ತಂಡದ ಫ್ರೀ ಇರುವಂತಹ ಆಟಗಾರರು ದಯವಿಟ್ಟು ಬಾಲ್ ಬಾಯ್ಸ್ಗಳಾಗಿ ಸಹಕರಿಸಬೇಕು. ಹೊನಲು ಬೆಳಕಿನ ಪಂದ್ಯಾಟವನ್ನು ನಡೆಸುವಾಗ ಬಹಳಷ್ಟು ರೀತಿಯಲ್ಲಿ ಚೆಂಡುಗಳು ಕಣ್ಮರೆಯಾಗುವ ಸಾಧ್ಯತೆಗಳು ಇರುತ್ತೆ. ದಯವಿಟ್ಟು ಎಲ್ಲ ತಂಡದ ಆಟಗಾರರೊಂದಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಎಸ್ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಪ್ರತುಲ್ ಹಾಗೆ ವಿನೋದನ್ನ ಕಳಿಸಿಕೊಡಲಾಗಿದೆ. ಕ್ರೀಡಾಭಿಮಾನಿ ಬಂಧುಗಳೇ, ಶಾಂತಿಗಾಗಿ ಕ್ರೀಡೆ, ಸೌಹಾರ್ದಗಾಗಿ ಕ್ರೀಡೆ, ಸ್ನೇಹಕ್ಕಾಗಿ ಕ್ರೀಡೆ ಎನ್ನುವಂತಹ ಧ್ಯೇಯದೊಂದಿಗೆ ಶಾಲಾಭಿವೃದ್ಧಿಯ ಸಹಾಯಾರ್ಥವಾಗಿ ಆಯೋಜನೆಗೊಳಿಸಿರುವಂತಹ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಪ್ರಾರಂಭಿಕ ಪಂದ್ಯಾಟದ ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಪಡೆದುಕೊಳ್ತಾ ಇದೆ. ಆರಂಭಿಕ ಪಂದ್ಯಾಟದಲ್ಲಿ BFC ಎ ವಿರುದ್ಧವಾಗಿ ಯಂಗ್ 11 ಪದವು ತಂಡಗಳು ಮುಖಾಮುಖಿ ಆಗ್ತಾ ಇರುವಂತದ್ದು. ಅರ್ಫಾಜ್ ದಾಳಿಗಾರಿಕೆ ತುದಿಯಲ್ಲಿ ಅವ್ರನ್ನ ಪ್ರಾರಂಭಿಕ ಚೆಂಡು ಚಾಲ್ತಿಯಲ್ಲಿದೆ. ಅವ್ರನ್ನ ಪ್ರಥಮ ಚೆಂಡು ಸೊಗಸಾದ ರೀತಿಯಲ್ಲಿ ಬ್ಯಾಟಿಂಗ್ ಪ್ರಯತ್ನ. ಪ್ರಾರಂಭಿಕ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. 4 ಓವರ್ಗಳ ಪಂದ್ಯಾಟ ಲೆಗ್ ಸ್ಪಿನ್ನರ್ಸ್ಗಳಿಗೆ ಮಾತ್ರ ಅವಕಾಶ ಅನ್ನುವ ಸೂಚನೆ ಒಂದಾಗಿದೆ. ದಾಳಿಗಾರಿಕೆ ಮುಂದುವರಿಸಿಕೊಳ್ತಾ ಜೊತೆಗೆ ಚೆಂಡು ಪ್ರತುಲ್ ಸ್ಟ್ರೈಕ್ ತುದಿಯಲ್ಲಿ ಆರಂಭಿಕ ಬ್ಯಾಟಿಂಗ್ ವಿಭಾಗದಲ್ಲಿ ಡಿ ಮಾದರಿಯ ಮೈದಾನವನ್ನು ಕಾಣ್ತಾ ಇದ್ದೇವೆ. ಬಳ್ಳಾರಿ ಫ್ರೆಂಡ್ಸ್ ಆಯೋಜನೆಗೊಳಿಸಿದ ಟೂರ್ನಮೆಂಟ್ನ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ಈ ಮಧ್ಯೆ ನೇರವಾಗಿ ಆಫ್ ಸ್ಟಂಪ್ ಹೊರಭಾಗಲಿನ ಸಚಿನ್ ತೀರ್ಪುಗಾರ ಕಡೆಯಿಂದ ವೈಡ್ನೊಂದಿಗೆ ಖಾತೆ ಶುಭಾರಂಭವನ್ನು ಕಾಣ್ತಾ ಇದೆ. ಬಳ್ಳಾರಿ ಟ್ರೋಫಿ 2026 ಪ್ರಥಮ ಅಂಕಗಳು ಸದ್ಯದಲ್ಲಿ ವೈಡ್ ಮುಖೇನ ಖಾತೆಯನ್ನು ಸೇರಿಕೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ 1 ದಾಳಿಗಾರಿಕೆ ಮುಂದುವರಿಸಿಕೊಳ್ಳಬೇಕಾಗಿದೆ. ದ್ವಿತೀಯ ಚೆಂಡು ದಾಳಿಗಾರಿಕೆ ತುದಿಯಿಂದ ಸುಂದರತೆ ಬ್ಯಾಟಿಂಗ್ ಪ್ರಯತ್ನ ದಂಡಿಸಿದರು. 30 ಯಾರ್ಡ್ಸ್ ಒಳಭಾಗದಲ್ಲಿ ಚೆಂಡು ಬಂಧನಕ್ಕೊಳಗಾಗ್ತಾ ಇದೆ. ಮತ್ತೊಂದು ಅಂಕದ ಸೇರ್ಪಡೆ. ಆರಂಭಿಕ 2 ಚೆಂಡುಗಳು ಮುಗಿಯುವ ಖಾತೆಯಲ್ಲೂ ಕೂಡ 2. ಈ ಮಧ್ಯೆ ಪ್ರತಿಭಾನ್ವಿತ ಆಟಗಾರ ಸ್ಟ್ರೈಕ್ ತುದಿಗೆ ವಿನೋದನ ಕಳಿಸಿಕೊಡಲಾಗ್ತಾ ಇದೆ. BFC ಎ ತಂಡದ ಪರವಾಗಿ ತವರಿನಂಗಳದಲ್ಲಿ BFC ತಂಡ ಎದುರಾಳಿ ಪದವು ತಂಡವನ್ನು ಎದುರಿಸ್ತಾ ಇರುವಂತದ್ದು. ಆರಂಭಿಕ ಪಂದ್ಯಾಟ ಪ್ರಗತಿಯಿಲ್ಲದೆ ಬಹಳಷ್ಟು ಯಶಸ್ವಿಯಾಗಿ ನಾಳೆಯವರೆಗೂ ಕೂಡ ನಡೆಯಲಿಕ್ಕಿರುವಂತಹ ಟೂರ್ನಮೆಂಟ್ ಇದು. 32 ತಂಡಗಳು, ಜಿಲ್ಲೆಯ ಪ್ರತಿಷ್ಠಿತ ತಂಡಗಳು ಭಾಗವಹಿಸಲಿವೆ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಬೇಕು. ಈ ಮಧ್ಯೆ ಓವರ್ನ ತೃತೀಯ ಚೆಂಡು ಅರ್ಫಾಜ್ ಅವರನ್ನ ತೃತೀಯ ಚೆಂಡು ದಾಳಿಗಾರಿಕೆ ತುದಿಯಿಂದ ಲೆಗ್ ಸ್ಪಿನ್ನರ್ಸ್ಗಳಿಗೆ ಮಾತ್ರ ಅವಕಾಶ ಇರುವಂತಹ ಪಂದ್ಯಾಟ. ಓವರ್ನ ತೃತೀಯ ಚೆಂಡು ಚಾಲ್ತಿಯಲ್ಲಿ ಮತ್ತು ನಿಧಾನಕ್ಕೆ ದಂಡಿಸುವ ಪ್ರಯತ್ನಗಳ ಮಧ್ಯೆ ಪ್ರಾರಂಭಿಕ ವಿಕೆಟ್ ಕಬಳಿಕೆಯಾಗ್ತಾ ಇದೆ. ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ಳಬೇಕಾಗಿದೆ. ಇಲ್ಲಿ BFC ತಂಡ ತವರಿನಂಗಳದಲ್ಲಿ ಬಲು ಸುಲಭವಾಗಿ ಬಲಗೆ ಬೀಳ್ತಾ ಇರುವಂತಹ ಮಿಸ್ಟರ್ ವಿನೋದ್ ಆರಂಭಿಕ ವಿಕೆಟ್ ಪತನಗೊಳಗಾಗ್ತಾ ಇದೆ. ದಿಗ್ವಿಜಯದ ಸಂಭ್ರಮಾಚರಣೆ ನಡೆಸ್ತಾ ಇದೆ ಇಲ್ಲಿ ಯಂಗ್ 11 ಪದವು ತಂಡ. ಆರಂಭಿಕ ಓವರ್ನಲ್ಲಿ ಪ್ರಥಮ ವಿಕೆಟ್ ಅನ್ನ ಕಬಳಿಸುವಾಗ ಅಂಕಿಅಂಶ ಪಟ್ಟಿಯಲ್ಲಿ 2 ಅಂಕಗಳು. ಸ್ಕೋರ್ ಬೋರ್ಡ್ ನಲ್ಲಿ ಕೇವಲ 2 ಅಂಕಗಳ ಗಳಿಕೆಯಾಗಿದೆ. ನೂತನ ಬ್ಯಾಟರ್ ಜರ್ಸಿ ನಂಬರ್ 18 ಸ್ಟ್ರೈಕರ್ ತುದಿಯನ್ನು ಆವರಿಸಿಕೊಳ್ಳಬೇಕಾಗಿದೆ. ರಿಜ್ವಾನ್ ನಮ್ಮದೇ ಕೆಳಗೆ ಬರುತ್ತಾ ಇದೆ ನೂತನ ಬ್ಯಾಟಿಂಗ್ ತುದಿಯಲ್ಲಿ. ಆರಂಭಿಕ ವಿಕೆಟ್ ಅನ್ನ ಕಳಕೊಂಡಿರುವಾಗ ವಿನೋದ್ನ ಸ್ಥಿರವಾದ ಸ್ಥಾನವನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ತಂಡವನ್ನು ಮುನ್ನಡೆಸಬೇಕಾಗಿದೆ. ಗಳಿಸಿಕೊಂಡದ್ದು ಕೇವಲ 2 ಅಂಕಗಳನ್ನು ಮಾತ್ರ. ತವರಿನಂಗಳದಲ್ಲಿ ಪ್ರಾರಂಭಿಕ ಗೆಲುವನ್ನು ದಾಖಲಿಸಿಕೊಳ್ಳುವಂತ ಸಂಭ್ರಮ ಅಥವಾ ಒಂದು ಆಕಾಂಕ್ಷೆ BFC ತಂಡಕ್ಕಿದ್ರೆ, ಮತ್ತೊಂದು ಕಡೆ ಬಲು ದೂರದಿಂದ ಬಂದಿರುವಂತಹ ಯಂಗ್ 11 ಪದವು ತಂಡ ಆರಂಭಿಕ ಪಂದ್ಯಾಟವನ್ನು ಗೆದ್ದು ಈ ಟೂರ್ನಮೆಂಟ್ ನಲ್ಲಿ ತಮ್ಮ ಉಪಸ್ಥಿತಿಯನ್ನು ಕಾಯ್ದುಕೊಳ್ಳುವಂತ ಕನಸಿದೆ. ಕಾದು ನೋಡಬೇಕಾಗಿದೆ. ಪ್ರಾರಂಭಿಕ ಗೆಲುವು ಯಾರಿಗೆ, ಪ್ರಥಮ ಸೋಲು ಯಾರಿಗೆ. ಭಾಗಶಃ ಈ ಪಂದ್ಯಾಟಗಳು ಪ್ರತಿಯೊಂದು ಪಂದ್ಯವೂ ಕೂಡ ಮಾಡು ಇಲ್ಲ ಮಡಿ ಹಂತದಲ್ಲಿ ನಡೆದಿದೆ ಕಾರಣ ಗೆದ್ದಂತ ತಂಡಕ್ಕೆ ಮಾತ್ರ ಮುಂದಿನ ಸುತ್ತು, ಸೋತ ತಂಡ ಖಂಡಿತವಾಗಿಯೂ ಮುಂದಿನ ಪಂದ್ಯಾಟದಲ್ಲಿ ಪ್ರೇಕ್ಷಕರಾಗಲಿಕ್ಕಿದೆ. ದಾಳಿಗಾರಿಕೆ ಮುಂದುವರಿಸುವ ಓವರ್ 4 ಚೆಂಡು ಅರ್ಫಾಜ್ 2 ರಿಜ್ವಾನ್. ಈ ಮಧ್ಯೆ ಬಲಿಷ್ಠನಿಗೆ ಪ್ರಯತ್ನ ಮತ್ತೊಮ್ಮೆ ಸೊಗಸಾದ ಬ್ಯಾಟಿಂಗ್. ಮತ್ತೆ ಕ್ಷೇತ್ರಪಾಲಕನ ಕೈಗೆ 1 ಅಂಕದ ಗಳಿಕೆ ಮಾತ್ರ ಆಗ್ತಾ ಇರುವಂತದ್ದು. ಬಹುಶಃ ಪ್ರತಿಯೊಂದು ಚೆಂಡುಗಳಿಗೆ ಕೂಡ ಅಂಕಗಳು ಬಂದರೂ ಕೂಡ ಒಂದು ಕಾಂಪಿಟೇಟಿವ್ ಸ್ಕೋರ್ ಬೋರ್ಡ್ ಖಂಡಿತ ತಯಾರಾಗಲಿಕ್ಕಿದೆ. 24 ಚೆಂಡುಗಳ ಆರಂಭಿಕ ಇನ್ನಿಂಗ್ಸ್ ಪ್ರಗತಿಯಲ್ಲಿರುವಾಗ ಓವರ್ನ 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಈ ಬಾರಿ ಪ್ರತುಲ್ ಸ್ಟ್ರೈಕ್ ತುದಿಯಲ್ಲಿ ಆರಂಭಿಕ ಆಟಗಾರನಿಗೆ ಬಂದಂತ ಆಟಗಾರ ಓವರ್ನ 5ನೇ ಚೆಂಡಿಸಬೇಕಾಗಿದೆ. ಇಲ್ಲಿ ಬಲಬಾಧನೆಗೆ ಪ್ರಯತ್ನ ಆಗೋದನ್ನು ಸುಂದರತೆ ಬ್ಯಾಟಿಂಗ್. ಮತ್ತೆ 1 ಅಂಕದ ಗಳಿಕೆ ಮಾತ್ರ ಆಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಸದ್ಯದ ಓವರ್ ಮುಕ್ತಾಯಕ್ಕೆ. ಸ್ಕೋರ್ ಬೋರ್ಡ್ ನಲ್ಲಿ ಗಳಿಸಿಕೊಂಡದ್ದು 4 ಅಂಕಗಳನ್ನ. ಹೊಡೆಬಡಿಯ ದಂಡನೆಗೆ ಮುನ್ನುಡಿಯನ್ನು ಬರಲೇಬೇಕಾಗುತ್ತೆ BFC ಎ ತಂಡ ಕಾರಣ ಯಂಗ್ 11 ಪದವು ತಂಡ ಬಲಿಷ್ಠ ಬ್ಯಾಟಿಂಗ್ ತುದಿಯನ್ನ ಹೊಂದಿದೆ. ಹಾಗಿರುವಾಗ ಡಿಫೆಂಡ್ ಮಾಡಬೇಕಾಗಿದೆ. ಮುಂದಿನ ಹಂತದಲ್ಲಿ ಫಿಯರ್ಲೆಸ್ ಆಗಿ ಆಡಬೇಕಾಗಿದೆ. ಖಂಡಿತವಾಗಿ ಕೂಡ ಅಂಕಿಅಂಶ ಪಟ್ಟಿ ಸುಭದ್ರ ನೆಲೆಯಲ್ಲಿ ಇರಬೇಕು. ಈ ಮಧ್ಯೆ ಬಲಿಷ್ಠ ದಂಡೆಯ ಪ್ರಯತ್ನ ನೇರವಾಗಿ ಚೆಂಡು ಸಿಂಗಲ್ ಡಿಕ್ಲೇರ್ ಆಗ್ತಾ ಇದೆ. ಕೇವಲ 1 ಅಂಕದ ಗಳಿಕೆ ಆಗ್ತಾ ಇರುವಂತದ್ದು. ನೇರ ವಿಭಾಗದಲ್ಲಿ ಮಾತ್ರ 6 ಬೌಂಡ್ರಿಗೆ ಅವಕಾಶಗಳಿರುವಂತದನ್ನ ಕಾಣ್ತಾ ಇದ್ದೇವೆ. ಮತ್ತೊಂದು ಕಡೆ ನಮ್ಮ ಮೀಡಿಯಾ ಅನ್ನುವಂತ ಮೀಡಿಯಾ ಸಂಸ್ಥೆ ಟೂರ್ನಮೆಂಟ್ ನ ನೇರ ಪ್ರಸಾರವನ್ನು ನಡೆಸ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯಕ್ಕೆ ಸ್ಕೋರ್ ಬೋರ್ಡ್ ನಲ್ಲಿ ಗಳಿಸಿಕೊಂಡದ್ದು 5 ಅಂಕಗಳನ್ನು ಮಾತ್ರ. ಪ್ರಥಮ ಓವರ್ ಮುಕ್ತಾಯಗೊಳ್ತಾ ಇದೆ.
ಪ್ರಾರಂಭಿಕ ಓವರ್ ಮುಕ್ತಾಯದ ಬಳಿಕ ಸಮೀರ್ನ ಕೈಗೆ ಜವಾಬ್ದಾರಿ ನೀಡಲಾಗ್ತಾ ಇದೆ. ದ್ವಿತೀಯ ಓವರ್ ಎಸೆಯುವಂತ ಜವಾಬ್ದಾರಿ ಸಮೀರ್. ಸ್ಟ್ರೈಕರ್ನಲ್ಲಿ ಮತ್ತೊಮ್ಮೆ ಪ್ರಫುಲ್ ಗಳಿಸಿಕೊಂಡದ್ದು ಕೇವಲ 5 ಅಂಕಗಳನ್ನ ಮಾತ್ರ. ಖಂಡಿತವಾಗಿ ಕೂಡ 30ರ ಆಸುಪಾಸಿನ ಸ್ಕೋರ್ ಬೋರ್ಡ್ ಬೇಕಾಗುತ್ತೆ. 24 ಚೆಂಡುಗಳ ಮುಂದೆ ಡಿಫೆಂಡ್ ಮಾಡಬೇಕಾಗಿದೆ. ಕಾದು ನೋಡಬೇಕಾಗಿದೆ. ತವರಿನ ಅಂಗಳದಲ್ಲಿ ಬಹುಶಃ ತವರು ಮೈದಾನವೇ ಸರಿ ಇದು BFC ತಂಡಕ್ಕೆ. ಭಾಗಶಃ ಇದೇ ಮೈದಾನದಲ್ಲಿ ಆಡಿ ಬೆಳೆದಂತ ಆಟಗಾರರು ಸದ್ಯ ದೂರ ಎದುರಾಳಿಗಳನ್ನು ಎದುರಿಸ್ತಾ ಇರುವಾಗ ಪ್ರಾರಂಭಿಕ ಚೆಂಡು ಎಸೆಯಬೇಕಾಗಿದೆ. ಸಮೀರ್ ಓವರ್ನ ಪ್ರಥಮ ಚೆಂಡು ದ್ವಿತೀಯ ಓವರ್ ಪ್ರಗತಿಯಲ್ಲಿ ದಾಳಿಗಾರಿಕೆ ನಡೆಸ್ತಾ ಭೂಮಿ ತಾಯಿಗೆ ಚೆಂಡನ್ನು ಬಡಿಯುತ್ತಾ ನೇರವಾಗಿ ಪ್ರಫುಲ್ ಕಡೆಗೆ ಪ್ರಥಮ ಚೆಂಡು. ಮತ್ತೊಮ್ಮೆ ನಿಧಾನಗತಿಯ ಬ್ಯಾಟಿಂಗ್. ಕೇವಲ 1 ಅಂಕ ಮಾತ್ರ ಗಳಿಕೆಯಾಗ್ತಾ ಇದೆ. ಯಾವುದೇ ಒಂದು ಬಿಗ್ ಶಾಟ್ಗಳು ದಾಖಲಾಗ್ತಾ ಇಲ್ಲ. ಸಿಕ್ಸರ್ ಬೌಂಡ್ರಿಗಳಿಗೆ ಸಂಪೂರ್ಣವಾಗಿ ಸೆಕ್ಷನ್ ವಿಧಿಸ್ತಾ ಇದೆ. ಯಂಗ್ 11 ಪದವು ತಂಡ ಅಷ್ಟರ ಮಟ್ಟಿಗೆ ಅದ್ಭುತ ಬೌಲಿಂಗ್ ಪಡೆಯನ್ನು ಹೊಂದಿದೆ. ಕಾರಣ ಯಾವುದೇ ರೀತಿಯಲ್ಲಿ ಚಾರ್ಜಿಂಗ್ ಆರಂಭಿಸುವುದಕ್ಕೆ ಇಲ್ಲದಷ್ಟು ಅವಕಾಶವನ್ನು BFC ತಂಡಕ್ಕೆ ನೀಡುತ್ತಾ ಇಲ್ಲ. ಒಬ್ಬನ ದ್ವಿತೀಯ ಚೆಂಡು ಸಮೀರ್ 2 ರಿಜ್ವಾನ್ ಸ್ಟ್ರೈಕರ್ ದುಲಿ ಮಧ್ಯೆ ಮಗದೊಮ್ಮೆ ನಿಧಾನಗತಿಯ ಬ್ಯಾಟಿಂಗ್. ಕೇವಲ ಡಿಕ್ಲೇರ್ ಮುಖೇನ ಸಿಂಗಲ್ ಗಳಿಕೆಯಾಗ್ತಾ ಇದೆ. ಸತತವಾಗಿ 1 ಅಂಕಗಳೊಂದಿಗೆ ಖಾತೆಯಲ್ಲಿ 7ರ ಗಳಿಕೆಯಾಗಿದೆ. ಆರಂಭಿಕ 2 ಚೆಂಡುಗಳ ಮುಕ್ತಾಯಕ್ಕೆ ಬ್ಯಾಟಿಂಗ್ ತುದಿಯನ್ನ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿಯಲ್ಲಿ ರಿಜ್ವಾನ್ ಹಾಗೆ ಪ್ರಫುಲ್ ಮೇಲಿದೆ. ಭಾಗಶಃ ಇಡೀ BFC ತಂಡ ಇರುವ ಆಟಗಾರ ನೆಚ್ಚಿಕೊಂಡಿರುವಾಗ ದಾಂಡುಗಾರಿಕೆಯನ್ನು ಮುಂದುವರಿಸಿಕೊಳ್ಬೇಕಾಗುತ್ತೆ. ಒಬ್ಬರನ್ನ ಮುಂದಿನ ಚೆಂಡಿಸಬೇಕಾಗಿದೆ. ತೃತೀಯ ಬಾರಿಗೆ ದಾಳಿಗಾರಿಕೆ ತುದಿಯಲ್ಲಿ ಸಮೀರ್ ಟು ಪ್ರಫುಲ್. ಮತ್ತೊಮ್ಮೆ ಸುಂದರತೆಯ ಬ್ಯಾಟಿಂಗ್. ನೇರವಾಗಿ ಪಾದದಂಚಿಗೆ ಬಡಿದಂತ ಚೆಂಡು ಮತ್ತೊಮ್ಮೆ 1 ಅಂಕದ ಗಳಿಕೆ ಮಾತ್ರ ಸೀಮಿತಗೊಳ್ತಾ ಇದೆ. ಅದ್ಭುತವಾದ ಬೌಲಿಂಗ್. ಆರಂಭಿಕ 3 ಚೆಂಡುಗಳು ಮುಕ್ತಾಯಗೊಂಡಾಗಿದೆ. ರಿಜ್ವಾನ್ ಸ್ಟ್ರೈಕರ್ ತುದಿಯಲ್ಲಿ ದೈತ್ಯ ದಾಂಡಿಗೆ ರಿಜ್ವಾನ್ನ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾವೆ. BFC ತಂಡದ ಪರವಾಗಿ ದಾಳಿಗಾರಿಕೆ ಮುಂದುವರಿತಾ 4ನೇ ಚೆಂಡು ಚಾಲ್ತಿಯಲ್ಲಿ. ಈ ಮಧ್ಯೆ ಫುಲ್ ಟಾಸ್ ಮಾದರಿಯ ಚೆಂಡು ಮತ್ತೊಮ್ಮೆ ಡಿಕ್ಲೇರ್ ತುದಿಯನ್ನು ತಲುಪ್ತಾ ಇದೆ. ಸತತ ಪ್ರಯತ್ನಗಳ ಮಧ್ಯೆ ಕೂಡ 1 ಅಂಕದ ಗಳಿಕೆ ಮಾತ್ರ ಆಗ್ತಾ ಇರುವಂತದ್ದು. ಕೊನೆ 2 ಚೆಂಡುಗಳು ಬಾಕಿ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಇರುವಂತದ್ದು. ಪ್ರಸ್ತುತ ಓವರ್ ಮುಕ್ತಾಯಕ್ಕೆ ಖಾತೆಯಲ್ಲಿ ಗಳಿಸಿಕೊಂಡ ಟೋಟಲ್ ಸ್ಕೋರ್ 9. ಇನ್ನು ಕೂಡ ಸಿಂಗಲ್ ಡಿಜಿಟ್ ನಲ್ಲಿ ಸ್ಕೋರ್ ಕಾರ್ಡ್ ಅನ್ನು ಕಾಣ್ತಾ ಇದ್ದೀವಿ. ಸಾಕಷ್ಟು ಜನ ಈ ಭಾಗದ ಕ್ರೀಡಾ ಪ್ರೇಮಿಗಳ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಬಳ್ಳಾರಿ ಫ್ರೆಂಡ್ಸ್ ತುಂಬಿ ಆಯೋಜನೆಗೊಳಿಸಿರುವಂತಹ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರ ಅದ್ದೂರಿ ಕ್ರಿಕೆಟ್ ಕೂಟ ಇದು. ಒಳ್ಳೆಯ ಸದುದ್ದೇಶದೊಂದಿಗೆ ಆಯೋಜನೆಗೊಳಿಸಿರುವಂತಹ ಪಂದ್ಯಾಟ. ಒಬ್ಬನ ಕೊನೆ 2 ಚೆಂಡುಗಳು. 5ನೇ ಬಾರಿಗೆ ದಾಳಿಗಾರಿಕೆ ಮುಂದುವರಿಯುವಾಗ ಈ ಮಧ್ಯೆ ನೇರವಾಗಿ ನೋ ಬಾಲ್ ನ ಘೋಷಣೆಯಾಗ್ತಾ ಇದೆ. ಟೂರ್ನಮೆಂಟ್ ಪ್ರಥಮ ನೋ ಬಾಲ್. ಕ್ರಮವಿಲ್ಲದ ಚಿನ್ನ ದಾಳಿಯ ಜೊತೆಗೆ ನೇರವಾಗಿ ಫ್ರೀ ಹಿಟ್ ನ ಅವಕಾಶದ ಸೂಚನೆ ಸಿಗ್ತಾ ಇದೆ ತೀರ್ಪುಗಾರ ಕಡೆಯಿಂದ. ಇಂದಿನ ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ್ದಾರೆ ಶ್ರೀನಿವಾಸ್ ಪರ್ಲಕ್ಕೆ. ಇವರು ವೇದಿಕೆ ಬರಬೇಕು. ಇವರಿಗೆ ಜ್ಞಾನೇಶ್ ಬಳ್ಳಾರಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಶ್ರೀನಿವಾಸ್ ಪರ್ಲಕ್ಕೆ ಇವರು ವೇದಿಕೆ ಬರಬೇಕು. ಫ್ರೀ ಹಿಟ್ ಇರೋದಿಲ್ಲ. ನೋ ಬಾಲ್. ಕೊನೆ 2 ಚೆಂಡುಗಳನ್ನು ಕೂಡ ಬಾಕಿ ಇದೆ. ದಾಳಿಗಾರಿಕೆ 5ನೇ ಚೆಂಡನ್ನ ಮತ್ತೊಮ್ಮೆ ದಾಳಿಗಾರಿಕೆ ಸಿದ್ಧತೆಯಲ್ಲಿ ಸಮೀರನ್ನ ಕಾಣ್ತಾ ಇದ್ದೇವೆ. ರಿಜ್ವಾನ್ ಅನ್ನ ಎದುರಿಸುವಂತ ಸಂದರ್ಭ ಇದು. ದಾಳಿಗಾರಿಕೆ ಮುಂದುವರಿತಾ ಪಂಚಮ ಬಾರಿಗೆ ದಾಳಿಗಾರಿಕೆ. ಮತ್ತೊಮ್ಮೆ ಬಲವಾದ ದಂಡನೆ. ಮಧ್ಯೆ ಚೆಂಡು ನೇರವಾಗಿ ಸೀಮಾರೇಖೆಯನ್ನು ದಾಟ್ತಾ ಇದೆ. ಪ್ರಪ್ರಥಮ ಸಿಕ್ಸರ್ ದಾಖಲಾಗ್ತಾ ಇದೆ ಇಲ್ಲಿ. ರಿಜ್ವಾನ್ ಬ್ಯಾಟ್ ಮುಖೇನ ಚಾರ್ಜಿಂಗ್ ಅನ್ನು ಆರಂಭಿಸಿ ಆಗಿದೆ. ತವರಿನ ಅಂಗಳದಲ್ಲಿ ಬಣ್ಣಿನ ಮಗ ರಿಜ್ವಾನ್ ಬ್ಯಾಟ್ ಮುಖೇನ ಸಿಡಿಯಲ್ಪಡ್ತಾ ಇದೆ. ಪ್ರಾರಂಭಿಕ ಸಿಕ್ಸರ್ ಅಂಕಿಅಂಶ ಪಟ್ಟಿಯಲ್ಲಿ ದಿಢೀರ್ ಬೆಳವಣಿಗೆಯನ್ನು ಕಾಣುವಾಗ 16 ಗಳಿಕೆಯಾಗಿದೆ. ಖಂಡಿತ BFC ತಂಡ ಇಲ್ಲಿ ಮತ್ತೊಂದು ಮಗ್ಗುಲನ್ನು ತೆರೆದುಕೊಳ್ತಾ ಇದೆ. ದ್ವಿತೀಯವನ್ನ ಕೊನೆಯ ಹಂತದಲ್ಲಿ ಪದ್ವಾ ವಿರುದ್ಧ ಸಿಡಿತಾ ಇರುವಂತಹ ರಿಜ್ವಾನ್ ಅಂಕಿಅಂಶ ಪಟ್ಟಿಯಲ್ಲಿ 16 ಗಳಿಕೆಯಾಗಿದೆ. ದಯವಿಟ್ಟಲ್ಲಿ ಸಿಕ್ಸರ್ ಲೈನ್ ನಿಂದ ಸ್ವಲ್ಪ ಹಿಂದೆ ಬರಬೇಕು ಆಟಗಾರರು. ಇಲ್ಲಿ ತೃತೀಯ ಓವರ್ ಮುಕ್ತಾಯಗೊಳ್ತಾ ಇದೆ. ಗಳಿಸಿಕೊಂಡದ್ದು 17 ಅಂಕಗಳನ್ನು. ಆರಂಭಿಕ 2 ಓವರ್ಗಳ ಮುಕ್ತಾಯಕ್ಕೆ. Of the completion of second over, scorecard shows 17 on the board, loss of 1 wicket. ಆರಂಭಿಕ ವಿಕೆಟ್ ಅನ್ನು ಕಳೆದುಕೊಂಡಾಗಿದೆ. 17 ಅಂಕದ ಗಳಿಕೆಯಾಗಿದೆ. ಒಂದೊಳ್ಳೆ ಅಂಕಿಅಂಶ ಪಟ್ಟಿ ಖಂಡಿತವಾಗಿ ಕೂಡ ಆರಂಭಿಕವರಲ್ಲಿ ಕೇವಲ 5 ಅಂಕದ ಗಳಿಕೆಯಾಗಿದೆ. ಆದರೆ ಸಮೀರ್ ಒಂದು ಕಡೆ ಒಂದಷ್ಟರ ಮಟ್ಟಿಗೆ ದುಬಾರಿಯಾದರು. ಒಟ್ಟಾರೆಯಾಗಿ ಒಂದು 6 ಅನ್ನ ಕೂಡ ಬಿಟ್ಟುಕೊಟ್ಟರು. ನೋ ಬಾಲ್ ಅನ್ನು ಕೂಡ ಹಾಕಿದ್ರು. ಒಟ್ಟಾರೆಯಾಗಿ 17 ಅಂಕಗಳ ಗಳಿಕೆಯೊಂದಿಗೆ BFC ತಂಡ ಸುಭದ್ರತೆಯನ್ನು ಕಂಡುಕೊಂಡಾಗಿದೆ. ಅಂತಿಮವಾಗಿ 12 ಚೆಂಡುಗಳ ಆಟ ಬಾಕಿ ಇದೆ. ಪ್ರಾರಂಭಿಕ ಇನ್ನಿಂಗ್ಸ್ ಮುಕ್ತಾಯ. ದಾಳಿಗಾರಿಕೆ ತುದಿಯಲ್ಲಿ
ಜಂಶೀರನ್ನು ಪ್ರಯೋಗಿಸಲಾಗ್ತಾ ಇದೆ ದಾಳಿಗಾರಿಕೆ ತುದಿಯಲ್ಲಿ. ಭಾಗಶಃ ಜೆಸ್ಸಿ ನಂಬರ್ 17 ಆಟಗಾರ ಸ್ಟ್ರೈಕ್ ತುದಿಯಲ್ಲಿ ರಿಜ್ವಾನ್, ಜೆಸ್ಸಿ ನಂಬರ್ 18 ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಪೆನಾಲ್ಟಿ ಮೇಟ್ ಓವರ್ನ ಬದಿದು ತೃತೀಯ ಓವರ್ನ ಪ್ರಾರಂಭಿಕ ಚೆಂಡು ಚಾಲ್ತಿಯಲ್ಲಿದೆ. ಕಾದು ನೋಡಬೇಕಾಗಿದೆ ಪ್ರಪ್ರಥಮ ಚೆಂಡು ನೇರವಾಗಿ ಆಪ್ಷನ್ ಹೊರಭಾಗದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ. ಮತ್ತೊಂದು ವಾಯ್ಡ್. ಸ್ಕೋರ್ ಕಾರ್ಡ್ ಮೂವ್ಸ್ ಆನ್. 18 ಗಳಿಕೆಯಾಗ್ತಾ ಇದೆ ಇಲ್ಲಿ. ಬ್ಯಾಟ್ಸ್ಮನ್ ರಿಜ್ವಾನ್ ಜೆಸ್ಸಿ ನಂಬರ್ ಅಷ್ಟೇ ಸ್ಕೋರ್ ಕಾರ್ಡ್ ಆಗ್ತಾ ಇದೆ. ನೋಡಿ, ಎರಡು ತಂಡಗಳು ಕೂಡ ತಮ್ಮ ಡಗ್ಔಟ್ ಅನ್ನು ಬಳಸಿಕೊಳ್ಳಬಹುದು. ಕಮೆಂಟ್ರಿ ಬಾಕ್ಸ್ ನ ಎಡಬದಿಯಲ್ಲಿ ಡಗ್ಔಟ್ ನಿರ್ಮಿಸಲಾಗಿದೆ. ಅದನ್ನು ಆಡುವ ತಂಡಗಳು ಪಡೆದುಕೊಳ್ಳಬೇಕು, ಬಳಸಿಕೊಳ್ಳಬೇಕು. ಇಲ್ಲಿ ಮತ್ತೆ ಚುರುಕಾದ ಓಡಾಟವನ್ನು ಕಾಣ್ತಾ ಇದೆ. ಮತ್ತೊಂದು ಅಂಕ. ಪ್ರಥಮ ಚೆಂಡು ಮುಕ್ತಾಯಗೊಳ್ಳುವಾಗ 19 ಗಳಿಕೆಯಾಗ್ತಾ ಇದೆ. ಖಂಡಿತವಾಗಿ ಕೂಡ ಯಂಗ್ 11 ಪದವು ತಂಡಕ್ಕೆ ಕಠಿಣ ಸವಾಲು ನೋಡುವಂತ ಎಲ್ಲ ಪೂರ್ವ ತಯಾರಿ ಆಗ್ತಾ ಇದೆ ಬ್ಯಾಟಿಂಗ್ ತುದಿಯಿಂದ. ಪ್ರತಿಯೊಂದು ಚೆಂಡಿನಲ್ಲೂ ಕೂಡ ಅಂಕಗಳನ್ನು ಗಳಿಸಿಕೊಳ್ಳುವಂತಹ ಒಂದು ತಂತ್ರಗಾರಿಕೆ ಮುಂದುವರಿತಾ ಇದೆ. ಸ್ಕೋರ್ ಬೋರ್ಡ್ ನಲ್ಲಿ 19. ಮುಂದಿನ ಚೆಂಡು ಚಾಲ್ತಿಯಲ್ಲಿ ಮಧ್ಯೆ ಮತ್ತೊಮ್ಮೆ ವಿಕೆಟ್ ಕೀಪರ್ ಹಿಂಬದಲಿ ಮಧ್ಯೆ ಬಲವಾದ ವಿಕೆಟ್ ಉರುಳಿತಾ ಇದೆ. ರಿಜ್ವಾನ್ ಫಾರ್ಮ್ ನಲ್ಲಿದ್ದಂತ ಆಟಗಾರ. ಯಾಕಾಗಿ ತಪ್ಪು? ಖಂಡಿತ ಕ್ರಿಕೆಟ್ ಇದಕ್ಕಾಗಿ ರನ್ಔಟ್ ಗಳನ್ನ ಸುಸೈಡ್ಗೆ ಹೋಲಿಸಲಾಗ್ತದೆ. ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ್ದಾರೆ ಉಮೇಶ್ ಕುಚ್ಚಿಗುಡ್ಡೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರು ವೇದಿಕೆ ಕಡೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಉಮೇಶ್ ಕುಚ್ಚಿಗುಡ್ಡೆ ಒಳ್ಳೆಯ ಫಾರ್ಮ್ ನಲ್ಲಿದ್ದಂತ ಆಟಗಾರ ರಿಜ್ವಾನ್ ಒಂದು ಸಿಕ್ಸರ್ ನ ಕೂಡ ಸಿಡಿಸಿದ್ರು. ಆದ್ರೆ ರನ್ಔಟ್ ಮೂಲಕ ವಿಕೆಟ್ ಪತನಗೊಳ್ತಾ ಇರೋದು ಬಹಳಷ್ಟು ದೊಡ್ಡ ಲಾಸ್ ಆಗ್ತಾ ಇದೆ ವಿಎಫ್ಸಿ ತಂಡಕ್ಕೆ. ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಒನ್ ಡೌನ್ ಆರ್ಡರ್ ನಲ್ಲಿ ಬಂದಂತ ಆಟಗಾರನಾದ್ರೂ ಕೂಡ ಬಹಳಷ್ಟು ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಮಾಡಿದ್ರು. ಸದ್ಯ ಮತ್ತೊಂದು ವಿಕೆಟ್ ನ ಕಬಳಿಕೆಯೊಂದಿಗೆ ಸ್ಕೋರ್ ಬೋರ್ಡ್ ಅಲ್ಲಿ 19. ನೂತನ ಬ್ಯಾಟರ್ ಆಗಿ ಶ್ರೀರಾಮ್ನ ಕಾಣ್ತಾ ಇದ್ದಾರೆ. ಸ್ಟ್ರೈಕರ್ ದಾಳಿಗಾರಿಕೆ ಮುಂದುವರಿಸಿಕೊಳ್ಳಬೇಕಾಗಿದೆ ಇಲ್ಲಿ. ಜಮ್ಶೀರ್ ಓವರ್ ನ ತೃತೀಯ ಚೆಂಡು ಮಗದೊಮ್ಮೆ ವೈಟ್ ಬಾಲ್ ಅನ್ನುವ ಸೂಚನೆ ಬೀಳ್ತಾ ತಿರುಬುಗಾರ ಕಡಿದೆ. ಮತ್ತೊಮ್ಮೆ ಎಕ್ಸ್ಟ್ರಾ ಅಂಕಗಳು. ಸ್ಕೋರ್ ಬೋರ್ಡ್ 20 ತಲುಪಿಯಾಗಿದೆ. ಅದ್ಭುತವಾದ ಅಂಕಿಅಂಶ ಪಟ್ಟಿ ತಯಾರಾಗ್ತಾ ಇದೆ ಈ ವೈಡ್ನೊಂದಿಗೆ. ಆರಂಭಿಕ 2 ಚೆಂಡುಗಳು ಮಾತ್ರ ಮುಕ್ತಾಯಗೊಂಡಿರುವಂತಹ ಪೆನಾಲ್ಟಿ ಮೇಟ್ ಅವಧಿಯಲ್ಲಿ ತೃತೀಯ ಚೆಂಡು ಚಾಲ್ತಿಯಲ್ಲಿದೆ. ಮಗದು ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ. ಡಾಟ್ ಬಾಲ್. ರಿಜ್ವಾನ್ ಅನುಪಸ್ಥಿತಿ ಬಹಳಷ್ಟು ಕಾಡ್ತಾ ಇದೆ. ರನ್ಔಟ್ ಮುಖೇನ ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಂಡಿರುವಂತದ್ದು. ಈ ಮಧ್ಯೆ ಮತ್ತೆ ಚೆಂಡು ಗಾಳಿಯಲ್ಲಿ ನೇರವಾಗಿ ಕ್ಷೇತ್ರಪಾಲಕನ ಭದ್ರ ಬೊಗಸೆಯಲ್ಲಿ ಮಗದೊಂದು ವಿಕೆಟ್. ಸಾಲು ಸಾಲು ವಿಕೆಟ್ಗಳ ಗಳಿಕೆಯಾಗ್ತಾ ಇದೆ. ತೃತೀಯ ಓವರ್ ಸಂಪೂರ್ಣವಾಗಿ ಬ್ಯಾಟಿಂಗ್ ಪಡೆಗಿದ್ರೆ ತೃತೀಯ ಓವರ್ ಬೌಲಿಂಗ್ ಪಡೆಗೆ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇರೋ ಶ್ರೀರಾಮ್ ಬಂದಷ್ಟು ವೇಗವಾಗಿ ಡಗ್ಔಟ್ ಸೇರಿಕೊಳ್ಳುವಾಗ ನೂತನ ಬ್ಯಾಟರ್ ಆಗಿ ಜೆರ್ಸಿ ನಂಬರ್ 7 ಹಿತೇಶ್ ಅನ್ನು ಕಳಿಸಿಕೊಳ್ಳಲಾಗ್ತಾ ಇದೆ. ಆರಂಭಿಕ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ ಇಲ್ಲಿ ಬಿಎಫ್ಸಿ ತಂಡ. ಗಳಿಸಿಕೊಂಡದ್ದು 20. ನೋಡಿ, ಇಲ್ಲಿ ಬಿಎಫ್ಸಿ ಎ ತಂಡದ ಆಟಗಾರ ದಯವಿಟ್ಟು ತಮ್ಮ ಡಗ್ಔಟ್ ಅನ್ನು ಬಳಸಿಕೊಳ್ಳಬೇಕು. ಸಂಘಟಕರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ದಾಳಿಗಾರಿಕೆ ಮುಂದುವರಿತ ಜಮ್ಶೀರ್ ಕಣಿ. ಈ ಮಧ್ಯೆ ಮತ್ತೆ ಸೊಗಸಾದ ಪ್ಲೇಸ್ಮೆಂಟ್. ಅದ್ಭುತವಾದ ಕ್ಷೇತ್ರಪಾಲನೆ ಕಾಣ್ತಾ ಇದೆ. ಚುರುಕಾದ ಕ್ಷೇತ್ರಪಾಲನೆ ಇದು. ಕ್ಷಣ ಮಾತ್ರದಲ್ಲಿ ಚೆಂಡನ್ನು ಮರಳಿ ತಲುಪಿಸ್ತಾ ಇದ್ದಾರೆ. ಇದರೊಂದಿಗೆ ಮತ್ತೆ 1 ಅಂಕ. ತೃತೀಯ ಓವರ್ನಲ್ಲಿ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಆರಂಭಿಕ ಬ್ಯಾಟರ್ ಆಗಿ ಬಂದ ಪ್ರಫುಲ್ ಉಪಸ್ಥಿತಿಯನ್ನು ಕಾಣ್ತಾ ಇದ್ದಾರೆ ಸ್ಟ್ರೈಕರ್ ತುದಿಯಲ್ಲಿ. ದಂಡಿಸತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ ಪ್ರಫುಲ್. ಕಾರಣ ಈಗಾಗಲೇ ರನ್ಔಟ್ ಮುಖೇನ ಒಂದು ಆಟಗಾರನ ಬಲಿ ಪಡೆದಾಗಿದೆ. ಬ್ಯಾಟಿಂಗ್ ತುದಿಯನ್ನು ಮುಂದುವರಿಸುವಾಗ ಒಬ್ಬರನ್ನ ಕೊನೆಯ ಚೆಂಡು. ಅಂತಿಮ ಚೆಂಡು ಲಾಫ್ಟೆಡ್ ಫಾನ್. ಮತ್ತೆ ಗಾಳಿಯಲ್ಲಿದೆ ಚೆಂಡು. 3-4 ಜನರ ಪ್ರಯತ್ನ. ಈ ಮಧ್ಯೆ ಮಗದೊಂದು ವಿಕೆಟ್ ನ ಬೇಟೆಯಾಗ್ತಾ ಇದೆ. ಜಮ್ಶೀರ್ ಓವರ್ ನಲ್ಲಿ ಪೆನಾಲ್ಟಿ ಮ್ಯಾಚ್ ಅವಧಿಯಲ್ಲಿ ಎದುರಾಳಿಗಳ ಮೇಲೆ ಬಹುದೊಡ್ಡ ಇಂಪ್ಯಾಕ್ಟ್ ಆಗ್ತಾ ಇದೆ. ಓವರ್ ಮುಕ್ತಾಯಗೊಳಿಸಿಕೊಂಡದ್ದು ಕೇವಲ 21. ಪ್ರಫುಲ್ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ಮಗದೊಂದು ವಿಕೆಟ್ ನ ಗಳಿಕೆಯೊಂದಿಗೆ ಓವರ್ ನ ಮುಕ್ತಾಯಗೊಳ್ತಾ ಇದೆ. 3 ಓವರ್ಗಳ ಮುಕ್ತಾಯಗೊಳಿಸಿಕೊಂಡದ್ದು 21 ಅಂಕಗಳನ್ನ ಕೊನೆಯದಾಗಿ 6 ಚೆಂಡುಗಳು ಬಾಕಿ ಇದೆ ಪ್ರಾರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ದಾಂಡುಗಾರಿಕೆ ತುದಿಯಲ್ಲಿ ಹೊಸ ಆಟಗಾರರನ್ನು ಕಳಿಸಿಕೊಳ್ಳಲಾಗಿದೆ. ನವನೀತ್ ನಾಮದೇ ಕೇಳಿ ಬರ್ತಾ ನೂತನ ದಾಂಡಿಗನಾಗಿ ನವನೀತ್ ಸ್ಟ್ರೈಕರ್ ತುದಿಗೆ. ಅಂತಿಮವಾಗಿ 6 ಚೆಂಡುಗಳು ಬಾಕಿ. ಅದ್ದೂರಿಯಾಗಿ ಆಯೋಜನೆಗೊಂಡಿರುವ ಕ್ರಿಕೆಟ್ ಟೂರ್ನಮೆಂಟ್ ಬಹುಶಃ ಜಾತಿ ಧರ್ಮ ಮತಭೇದಗಳ ಗಡಿಯನ್ನ ಮೀರಿ ಎಲ್ಲ ಸಮುದಾಯದ, ಎಲ್ಲ ಜಾತಿಯ, ಎಲ್ಲ ಧರ್ಮದ ಆಟಗಾರರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಹೋದರತ್ವದೊಂದಿಗೆ ಆಡ್ತಾ ಇರುವಂತಹ ಟೂರ್ನಮೆಂಟ್ ಇದು. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಖಂಡಿತ ಚಂದ ಕಾಣುವುದಕ್ಕೆ ಸರ್ವ ಧರ್ಮದ, ಸರ್ವ ಜಾತಿಯ, ಸರ್ವ ಕುಲದ ಕ್ರೀಡಾ ಬಾಂಧವರಿರ್ಬೋದು, ಕ್ರೀಡಾ ಪ್ರೇಮಿಗಳಿರ್ಬೋದು, ಕ್ರೀಡಾ ಪ್ರೋತ್ಸಾಹಗಳಿರ್ಬೋದು, ಎಲ್ಲರ ಸಹಕಾರದಿಂದ ಆಯೋಜನೆಗೊಂಡಿರುವಂತಹ ಯಶಸ್ವಿಯಾಗಿ ನಡೀತಾ ಇರುವಂತಹ ಪಂದ್ಯಾಟ.
ನೂತನ ಬೌಲರ್ ಆಗಿ ಚಬ್ಬಿಯನ್ನ ಕಣಕ್ಕಿಳಿಸಲಾಗ್ತಾ ಇದೆ. ಕೊನೆಯ ಡೆತ್ ಓವರ್ ನಡೆಸ್ತಾ ಇರುವಂತದ್ದು 6 ಚೆಂಡುಗಳು ಬಾಕಿ ಇದೆ. ಪ್ರಥಮ ಚೆಂಡು ನಿಧಾನಗತಿಯಲ್ಲಿ ಬರುತ್ತಾ ಡಾಟ್ ಬಾಲ್ ಆಗ್ತಾ ಇದೆ. ಭಾಗಶಃ ಇಲ್ಲಿ ರಿಜ್ವಾನ್ ಅನುಪಸ್ಥಿತಿ ಬಹಳಷ್ಟು ಕಾಡ್ತಾ ಇದೆ. ಅಂತಿಮ ಕ್ಷಣದಲ್ಲಿ ಆಟಗಾರ ಉಪಸ್ಥಿತಿ ಬೇಕಾಗಿತ್ತು, ಆದ್ರೆ ರನ್ ಔಟ್ ಅನ್ನುವಂತ ಬಲೆಗೆ ಬಿದ್ದದು. ಭಾಗಶಃ ಕೊನೆಯ ಓವರ್ನಲ್ಲೂ ಕೂಡ ಆತನು ಅನುಪಸ್ಥಿತಿ ಕಾಡ್ತಾ ಇದೆ. ಕೊನೆಯದಾಗಿ 5 ಚೆಂಡುಗಳು ಬಾಕಿ ಗಳಿಸಿಕೊಂಡದ್ದು ಕೇವಲ 21 ಅಂಕಗಳಿಂದ ಮಾತ್ರ. ಭಾಗಶಃ ಇನ್ನೊಂದು 10ರಷ್ಟು ಅಂಕಗಳು ಬರಬೇಕಾಗಿದೆ. ಡಿಫೆಂಡಬಲ್ ಸ್ಕೋರ್ ಆಗಬೇಕಾಗಿದೆ. ಮಗದೊಮ್ಮೆ 1 ಅಂಕಕ್ಕಾಗಿ ಓಡಾಟ, ಮತ್ತೊಂದು ರನ್ ಔಟ್ ಪಡೆಯುವ ಧಾವಂತದಲ್ಲಿ ಜೀವದಾನ ಲಭಿಸ್ತಾ ಇದೆ ಬ್ಯಾಟರ್ಗೆ. ಸುಗಮವಾಗಿ ಲ್ಯಾಂಡ್ ಆಗ್ತಾ ಇರುವಂತಹ ನಾನ್ ಸ್ಟ್ರೈಕರ್ ತುದಿಯ ಬ್ಯಾಟರ್ ಇದರೊಂದಿಗೆ ಮತ್ತೆ 1 ಅಂಕ 22 ಖಾತೆಯಲ್ಲಿ 4 ಚೆಂಡುಗಳು ಬಾಕಿ ಇದೆ. ಕೊನೆಯದಾಗಿ 4 ಚೆಂಡುಗಳು ಬಾಕಿ ಇರುವಂತದ್ದು. ಸ್ಟ್ರೈಕರ್ ತುದಿಯಲ್ಲಿ ನವನೀತ್ ಒಬ್ಬನ ತೃತೀಯ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಮತ್ತೊಮ್ಮೆ ಸುಂದರತೆಯ ಬೌಲಿಂಗ್. ಕೊನೆಯ ಓವರ್ನಲ್ಲಂತೂ ಎದುರಾಳಿಯನ್ನ ಕಟ್ಟಿ ಹಾಕುವ ಪ್ರಯತ್ನ ಮುಂದುವರಿತಾ ಇದೆ. 3 ಚೆಂಡುಗಳು ಮಾತ್ರ ಬಾಕಿ ಇರುವಂತದ್ದು. ಭಾಗಶಃ ಹೊತ್ತಿಗೆ ಅಂಕಿಅಂಶ ಪಟ್ಟಿ 25ನ ಗಡಿ ದಾಟಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಬ್ಯಾಟರ್ಗಳು ಮಾಡಿದಂತ ತಪ್ಪಿನಿಂದಾಗಿ ಸದ್ಯ 22ರಲ್ಲಿದೆ. ಮತ್ತೆ ಲಾಫ್ಟೆಡ್ ಬಾಲ್ ಮುನ್ನುಗ್ಗಿ ಬಾರಿಸಿದ್ರು, ನೇರವಾಗಿ ಸೀಮಾರೆಗೆ ದಾಟ್ತಾ ಇದೆ ಚೆಂಡು. ಖಂಡಿತ ಇದು ಯಂಗ್ 11 ಪದವು ತಂಡಕ್ಕೆ ಔಟ್ ಆಫ್ ದ ಸಿಲೆಬಸ್. ಜೆಸಿ ನಂಬರ್ 2ರ ಆಟಗಾರ ದಂಡಿಸಿದಂತ ಈ ಸಿಕ್ಸರ್ ಮತ್ತಷ್ಟು ವೇಗವನ್ನು ಒದಗಿಸಿಕೊಡ್ತಾ ಇದೆ ಅಂಕಿಅಂಶ ಪಟ್ಟಿಗೆ. ಸ್ಕೋರ್ ಬೋರ್ಡ್ ನಲ್ಲಿ 28, ಕೊನೆ 2 ಚೆಂಡುಗಳು ಬಾಕಿ ಇದೆ. ನವನೀತ್ ಬ್ಯಾಟ್ ಮುಖೇನ ಸೆಳೆಯಲ್ಪಟ್ಟಂತ ಸಿಕ್ಸರ್ ಅಂಕಿಅಂಶ ಪಟ್ಟಿಗೆ ವೇಗವನ್ನು ತಂದುಕೊಡ್ತಾ ಇದೆ. ಕೊನೆಯದಾಗಿ 2 ಚೆಂಡುಗಳು ಬಾಕಿ, ಓವರ್ನ 5ನೇ ಚೆಂಡು. ಈ ಮಧ್ಯೆ ಮಗದೊಮ್ಮೆ 1 ಅಂಕದ ಪ್ರಯತ್ನ ಯಶಸ್ವಿಯಾಗ್ತದೆ. 29ರ ಗಳಿಕೆ. ಕೊನೆಯ 1 ಚೆಂಡು ಬಾಕಿ ಇದೆ. ಇನ್ನಿಂಗ್ಸ್ ಮುಕ್ತಾಯಕ್ಕೆ ಕ್ಷಣಗಣನೆ ಆರಂಭವಾಗುವಾಗ 29 ಸ್ಕೋರ್ ಬೋರ್ಡ್ ಅಲ್ಲಿ ಕೊನೆಯ ಚೆಂಡು ಲಾಸ್ಟ್ ಬಾಲ್. ಅಂತಿಮ ಎಸೆತ ಮತ್ತೊಮ್ಮೆ ದಾಳಿಗಾರಿಕೆ ನಡೆಸಬೇಕಾಗಿದೆ. ಕೊನೆಯದಾಗಿ ಪ್ರಥಮ ಇನ್ನಿಂಗ್ಸ್ ಅಂತಿಮ ಚೆಂಡು ಚಾಲ್ತಿಯಲ್ಲಿದೆ. ಈ ಮಧ್ಯೆ 1 ಅಂಕಕ್ಕಾಗಿ ಓಡಾಟ ಯಶಸ್ವಿ ಆಗ್ತಾ ಇಲ್ಲ. ಇದರೊಂದಿಗೆ ಗಳಿಸಿಕೊಂಡದ್ದು 29, ಬೇಕಾಗಿದೆ 30 ಅಂಕಗಳು. 30 is a chasing target for ಯಂಗ್ 11 ಪದವು ತಂಡಕ್ಕೆ 30ರ ಟಾರ್ಗೆಟ್ ನೀಡಲಾಗ್ತಾ ಇದೆ. ಬಿಎಫ್ಸಿ ಪರವಾಗಿ ಕಾದು ನೋಡಬೇಕಾಗಿದೆ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಯಾವ ರೀತಿಯಲ್ಲಿ ಯಂಗ್ 11 ಪದವು ತಂಡ ಅದನ್ನು ಚೇಸ್ ಮಾಡಲಿದೆ. ಮತ್ತೊಂದು ಕಡೆ ಬಿಎಫ್ಸಿ ತಂಡ ತವರಿನಂಗಳಲ್ಲಿ ಆಡ್ತಾ ಇರುವಂತದ್ದು ಯಾವ ರೀತಿಯಲ್ಲಿ ಪಂದ್ಯಾಟವನ್ನು ಗೆದ್ದುಕೊಳ್ಳಲಿದೆ ಎಂಬುದನ್ನು. ಇಂದಿನ ಈ ಕ್ರಿಕೆಟ್ ಕೂಟಕ್ಕೆ ನಮಗೆ ಸಹಕಾರ ನೀಡಿದ್ದಾರೆ ಸಜಿತ್ ರಾಜ್ ಪೇರ್ಲಬೈಲ್. ಇವರು ವೇದಿಕೆ ಬರಬೇಕು. ಇವರಿಗೆ ಸ್ಮರಣಿಕೆ ನೀಡಿ ಶ್ರವಣ್ ಬೊಳ್ಳಾರಿ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಕ್ಕೂ ಮುನ್ನ ಮತ್ತೊಮ್ಮೆ ವೀಕ್ಷಕರನ್ನ ಕೊಠಡಿಯಲ್ಲಿ ಬದಲಾವಣೆ ತರ್ತಾ ಇದ್ದಾವೆ. ಹಾಗೆ ಮುಂದಿನ ಪಂದ್ಯಕ್ಕಾಗಿ ಗುಡ್ ಲಕ್ ಪಾಣೆಮಂಗಳೂರು ವಿರುದ್ಧವಾಗಿ ಇರಾ ಫ್ರೆಂಡ್ಸ್ ತಂಡದ ಕ್ಯಾಪ್ಟನ್ಸ್ ಬನ್ನಿ ಮಾತನ್ನು ಮುಂದುವರಿಸಿದ ವೀಕ್ಷಕರಲ್ಲಿ ಬದಲಾವಣೆ ತರ್ತಾ ನೇರವಾಗಿ ಶ್ರವಂತ್ ಯುವ ವೀಕ್ಷಕ ವಿರಣೆಗಾರರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾವೆ. ಮುಂದಿನ ವೀಕ್ಷಕರಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳುವಂತೆ ಶ್ರವಂತ್ ಒಂದಿಗೆ ವಿನಂತಿಯನ್ನು ಮಾಡಿಕೊಂಡು ನೇರವಾಗಿ ಬರಮಾಡಿಕೊಳ್ತಾ ಇದ್ದಾವೆ. ಅದೇ ರೀತಿ ಇರ್ಫಾನ್ ತುಂಬೆ ನಮ್ಮ ಇಂದಿನ ಕ್ರಿಕೆಟ್ ಕೂಟಕ್ಕೆ ಸಹಕಾರ ನೀಡಿದ್ದಾರೆ. ಇರ್ಫಾನ್ ತುಂಬೆ ಇವರು ಕೂಡ ವೇದಿಕೆ ಬರಬೇಕು, ನಮ್ಮ ಸ್ಮರಣಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇರ್ಫಾನ್ ತುಂಬೆ ನಯನ್ ಇಬ್ಬರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಆಯೋಜನೆಯಲ್ಲಿ ಸಾಗಿ ಬರ್ತಾ ಇರುವಂತಹ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ ಬಹಳಷ್ಟು ಉತ್ತಮ ಗತಿಯಲ್ಲಿ ಹಲವಾರು ಕ್ರೀಡಾಭಿಮಾನಿಗಳು ಖಂಡಿತವಾಗಿಯೂ ಮೈದಾನದ ಉದ್ದಗಲಕ್ಕೂ ಹಲವಾರು ಕ್ರೀಡಾಭಿಮಾನಿಗಳನ್ನ ಹೊಂದಿರುವಂತಹ ಈ ಒಂದು ಪಂದ್ಯಕೂಟ ಖಂಡಿತವಾಗಿಯೂ ಯಂಗ್ 11 ಪದವು ತಂಡದ ಪ್ರವೇಶ ಶುಲ್ಕ ನೀಡಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಂಗ್ 11 ಪದವು ಆರಂಭಿಕವಾಗಿ ಪ್ರಥಮ ಇನ್ನಿಂಗ್ಸ್ ಅನ್ನ ಮುಕ್ತಾಯ ಮಾಡಿದ್ದಾಗಿದೆ. ನೇರವಾಗಿ 29 ಒಟ್ಟುಗಳನ್ನು ದಾಖಲಿಸಿದಂತಹ ಬಿಎಫ್ಸಿ ಎ ತಂಡ 30ರ ಗುರಿಯನ್ನು ನೇರವಾಗಿ ಟೀಮ್ ಯಂಗ್ 11 ಪದವು ಎಂಬತಕ್ಕಂಥ ನಾಮಗಾರಿಕೆಯನ್ನು ಹೊಂದಿರುವಂತಹ ತಂಡಕ್ಕೆ ಕೊಟ್ಟಾಗಿದೆ. ಈ ಬಾರಿ ಖಂಡಿತವಾಗಿಯೂ ಕಾಣಲೇಬೇಕಾಗಿದೆ. ಯಾಕಂತ ಕೇಳಿದ್ರೆ ಬಹಳಷ್ಟು 2 ಬಲಿಷ್ಠ ತಂಡ ಆರಂಭಿಕ ಓವರ್ ಅಂತ ಖಂಡಿತವಾಗಿ ಬಾಲ್ ಪ್ಲೇ ಮುಖಾಂತರವಾಗಿ ದಾಂಡುಗಾರ ಸ್ವರ್ಗ ತಾಣ ಎಂಬತಕ್ಕಂಥ ಒಂದು ಮಾತನ್ನ ಖಂಡಿತವಾಗಿ ಇಲ್ಲಿ
ಹೇಳಲೇಬೇಕಾಗಿದೆ. ಯಾಕಂತ ಕೇಳಿದ್ರೆ ಬಹಳಷ್ಟು ಉತ್ತಮವಾಗಿ ದಂಡಿಸಬೇಕಾಗಿದೆ. ಆರಂಭಿಕವಾಗಿ ಪದವು ತಂಡದ ಪರವಾಗಿ ಆಗಮನಗೊಂಡಂತ ಆಟಗಾರರು ಚಬ್ಬಿ ಹಾಗೂ ದಂಡನೆ ವಿಭಾಗದಲ್ಲಿ ಜಂಸೀರ್. ಟಾರ್ಗೆಟ್ ಎಂಬತಕ್ಕಂಥ ಮಾತನ್ನ ಖಂಡಿತವಾಗಿ ಹೇಳುವುದಾದಲ್ಲಿ 30 ಒಟ್ಟುಗಳ ಗುರಿ ಖಂಡಿತವಾಗಿ ನೋಡಲೇಬೇಕಾಗಿದೆ. ಈ ಒಂದು ಸುಸರ್ಜಿತವಾದ ಮೈದಾನದಲ್ಲಿ, ಸ್ವರಾಜ್ಯ ಮೈದಾನದಲ್ಲಿ ಖಂಡಿತವಾಗಿಯೂ ಪಂದ್ಯಾಕೂಟಗಳು ಸಾಗಿ ಬರ್ತಾ ಇದೆ. ಹಲವಾರು ಕ್ರೀಡಾಭಿಮಾನಿಗಳು ಖಂಡಿತವಾಗಿಯೂ ಕೇವಲ ಹುಡುಗರು ಮಾತ್ರವಲ್ಲ, ಖಂಡಿತವಾಗಿ ಒಂದು ಉತ್ತಮವಾದ ಒಂದು ಪಂದ್ಯಾಕೂಟದಲ್ಲಿ ಮಹಿಳೆಯರು ಕೂಡ ಒಂದು ಪ್ರೇಕ್ಷಕರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಸ್ವಾಗತವನ್ನು ಕೋರುತ್ತಾ ದ್ವಿತೀಯ ಇನ್ನಿಂಗ್ಸ್ ನ ಆರಂಭಿಕ ಚೆಂಡು ಚಾಲ್ತಿಯಲ್ಲಿ ದಾರಿಗಾರಿಕೆ ವಿಭಾಗದಲ್ಲಿ ಪರಿಚಯಿಸುವುದೇ ಆದ ದಾಳಿಗಾರ ಹಿತೇಶ್. ಸೊಗಸಾದ ದಾಳಿಗಾರ, ಖಂಡಿತವಾಗಿ ಒಂದು ತಂಡದ ಭರವಸೆಯ ದಾಳಿಗಾರ ಕೂಡ ಹೌದು. ರೈಟ್ ಆರ್ಮ್ ಅರದು ವಿಕೆಟ್ ಮುಖಾಂತರವಾಗಿ ಲೆಗ್ ಟೈಪ್ ವಂಡರ್ಫುಲ್ ಶಾಟ್ ಮುಖಾಂತರವಾಗಿ ಇಲ್ಲಂತೂ ಆರಂಭಿಕ ಉದಾರಿಯ ಪತನಗೊಳ್ಳುತ್ತಾ ಇದೆ. ಜಂಸೀರ್ ಎಂಬತಕ್ಕಂಥ ಬಹಳಷ್ಟು ಉತ್ತಮ ಶೈಲಿ ಆಟಗಾರ, ತಂಡದ ಭರವಸೆಯ ಆಟಗಾರನಿಗಿದ್ದ ಜಂಸೀರ್ ಆರಂಭಿಕ ಚೆಂಡಿನಲ್ಲಿ ಉದಾರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇಲ್ಲಂತೂ ನೋಡಲೇಬೇಕಾಗಿದೆ. ಆರಂಭಿಕ ಉದಾರಿಯನ್ನು ಪಡೆದುಕೊಂಡಾಗ ಒಂದು ಕಡೆಯಲ್ಲಿ ಯಂಗ್ 11s ಪದವಿ ಎಂಬತಕ್ಕಂಥ ನಾಮಗಾರಿಕೆ, ಇನ್ನೊಂದು ಕಡೆಯಲ್ಲಿ ಈ ಒಂದು ಮೈದಾನವನ್ನ ಉದ್ದಗಲಕ್ಕೂ ಖಂಡಿತವಾಗಿಯೂ ಉತ್ತಮವಾಗಿ ಆಡಿರುವಂತಹ ಒಂದು ತಂಡ BFC A. ಒಂದು ಕಡೆಯಲ್ಲಿ ಎರಡು ತಂಡಗಳ ನಡುವೆ ಜಿದ್ದಾಜಿದ್ದಿಯ ಹೋರಾಟಗಳು ಸಾಗಿ ಬರ್ತಾ ಇದೆ. ಗುಡ್ ಲಕ್ ವಿರುದ್ಧವಾಗಿ ಇಕ್ರಾ ಫ್ರೆಂಡ್ಸ್. ಎರಡು ತಂಡದ ಕಪ್ತಾನರಾದಷ್ಟು ಬೇಗ ನಾನು ಚಿಮ್ಮುಕೆಗೆ ಬಂದುಬಿಡಿ. ಖಂಡಿತವಾಗಿ ಹೊಸ ಆಟಗಾರನಾಗಿ ಮೈದಾನವನ್ನು ಪ್ರವೇಶಗೊಂಡಂತಹ ಆಟಗಾರ ನೌಶಾದ್ ಎಡಗೈ ದಾಂಡುಗಾರ, ಒನ್ ಆಫ್ ದಿ ಬೆಸ್ಟ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆನ್ ಸ್ಟ್ರೈಕ್. ಹಿತೇಶ್ ಆರಂಭಿಕವಾಗಿ ದ್ವಿತೀಯ ಬಾರಿಗೆ ಸೊಗಸಾದ ದಂಡನೆ, ಉತ್ತಮವಾಗಿ ದಂಡಿಸುತ್ತಿದ್ರು. ನೇರವಾಗಿ ಮಿಡ್ ಆಫ್ ವಿಭಾಗದಲ್ಲಿ ಚೆಂಡಂತೂ ಒಂದು ಮೊಟ್ಟೆಗಳು ಮಾತ್ರ ಉದ್ದರಿಯ ಮುಖೇನವಾಗಿ ಸಂಪೂರ್ಣವನ್ನು ಪಡೆದುಕೊಳ್ತಾ ಇದೆ. ಎಸ್ ಬಿಲ್ಲವ ಬ್ರಿಗೇಡ್ ರಿಜಿಸ್ಟ್ರೇಡ್ ನಂದಾದೀಪ ಫೌಂಡೇಶನ್ ಮಂಗಳೂರು ಇದರ ಆಶ್ರಯದಲ್ಲಿ ಸಾಗಿ ಬರ್ತಾ ಇರುವಂತಹ ಸೇವಾ ಸಂಭ್ರಮ ಎಂಬತಕ್ಕಂಥ ಒಂದು ಬದುಕಿನ ಆರ್ಥಿಕವಾಗಿ ಹಿಂದುಳಿದ ಕುಟುಂಬದ ಖಂಡಿತವಾಗಿಯೂ ಸೂರನ್ನು ಗಳಿಸುವಂತಹ ಒಂದು ನಿಟ್ಟಿನಲ್ಲಿ ಬಿಲ್ಲವ ಬ್ರಿಗೇಡ್ ಎಂಬತಕ್ಕಂಥ ತಂಡ ಕೇಂದ್ರೀಯ ಮಂಡಳಿ ಇದರ ನಂದಾದೀಪ ವಸತಿ ಯೋಜನೆಯಲ್ಲಿ ಅಡಿಯಲ್ಲಿ 14 ಮತ್ತು 15ನೇ ಮನೆ, 10 ಕಾರ್ಯಕ್ರಮಗಳು ಹಾಗೂ ಸಾಧಕರಿಗೆ ಸನ್ಮಾನ, ಮ್ಯೂಸಿಕಲ್ ನೈಟ್ ಖಂಡಿತವಾಗಿಯೂ ಏಪ್ರಿಲ್ 25, 2026 ಶನಿವಾರದಂದು ಸಂಜೆ 6 ಗಂಟೆಗೆ ನೆರವೇರಲಿದೆ. ಎಲ್ಲರೂ ಬಂದು ಖಂಡಿತವಾಗಿ ಒಂದು ಪಂದ್ಯಕೂಟವನ್ನ ಕ್ಷಮಿಸಿಬಿಡಿ, ಆ ಒಂದು ಸಂಭ್ರಮವನ್ನ ನೆರವೇರಿಸಬೇಕಾಗಿ ಹೇಳ್ಕೊಳ್ತಾ ಇದ್ದೇನೆ. ಬಹಳಷ್ಟು ಅದ್ದೂರಿಯಾಗಿ ಇಂದಿನ ಈ ಕ್ರೀಡಾಕೂಟಕ್ಕೆ ಆಗಮಿಸಿದರೆ ಅವಿನಾಶ್ ಸುವರ್ಣ, ಜಿಲ್ಲಾ ಉಪಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ಕನ್ನಡ. ಇವರಿಗೆ ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಸಂದೀಪ್ ಕುಲಾಲ್ ಇವರು ಆರಂಭಿಕ ಓವರ್ನ 3 ಚೆಂಡುಗಳು ಮುಕ್ತಾಯಂತವನ್ನು ಪಡೆದು ದೀಕ್ಷಿತ್ ಬಳ್ಳಾರಿ ಇವರು ಶಾಲು ಹಾಕಿ ಅದೇ ರೀತಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತೇನೆ. ಯುವ ನಾಯಕ ಅವಿನಾಶ್ ಸುವರ್ಣ, ಜಿಲ್ಲಾ ಉಪಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ಕನ್ನಡ, ಇವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ವಿಜೇಂದ್ರ ಮಂಗಳೂರು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಂದೀಪ್ ಕುಲಾಲ್ ಇವರು ಬಂದು ಶಾಲು ಹಾಕಿ ಅದೇ ರೀತಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿಜೇಂದ್ರ ಮಂಗಳೂರು ಇವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಮೂರನೇ ತೀರ್ಪುಗಾರ ಕಡೆಗೆ ಮರಿಯನ್ನು ಕೊಡ್ತಾ ಇದ್ದಾವೆ. ದಯಮಂತದ ಅಲ್ಪ ರೋಡ್ ದಿನ ಟೂ ವೀಲರ್ನ ತೆರವು ಮನ್ಪುಲೆ ದಯಮಂತದ ಅಂಕೇನೊಂದಿಲ್ಲ ರೋಡ್ ದಿನ ಟೂ ವೀಲರ್ನ ದಯಮಂತದ ಅಲ್ಪ ತೆರವು ಮನ್ಪುಲೆ ಒಂಜಿ ಪಂದ್ಯ ಕೊಟ್ಟಾಗ ನಿಖಿಲ್ನ ಸಹಕಾರ ಕಿನ್ನೆ ಮಟ್ಟಡು ಉಪ್ಪಡು
ತೀರ್ಪುಗಾರ ತೀರ್ಮಾನವನ್ನು ತಿಳಿಸಿಬಿಡಿ. ಎಸ್, 2 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾರೆ. ಆರಂಭಿಕವಾಗಿ 3 ಚೆಂಡುಗಳ ಆಟ ಮುಕ್ತಾಯ. ಒಟ್ಟುಗಳಿಗೆಯಲ್ಲಿ ದಾಖಲೆಯನ್ನು ಪಡೆದುಕೊಂಡದ್ದು 3 ಓಟಗಳು. ಬಲಿಷ್ಠವಾದ ಒಂದು ಬುದ್ದಾರಿ. ದಂಡನೆ ವಿಭಾಗದಲ್ಲಿ ಗಮನಿಸುವುದೇ ಆದಲ್ಲಿ ಆಟಗಾರ ಚೆಬ್ಬಿ. ಯಂಗ್ ಇಲೆವೆನ್ಸ್ ಪದವು ಪರವಾಗಿ ಆರಂಭಿಕ ಕ್ರಮಾಂಕದ ಆಟಗಾರನಾಗಿ ಒಳ ಪ್ರವೇಶವನ್ನು ಕಂಡಿರುವಂತಹ ಚೆಬ್ಬಿ ಖಂಡಿತವಾಗಿ ಒಂದು ಆಪತ್ಕಾಲದ ಆಪತ್ತು ಬಂಟನಾಗಿ ಹೊರಬರಬೇಕಾಗಿದೆ. ತಂಡದ ಭರವಸೆಯನ್ನು ಉಳಿಸಿಕೊಳ್ಳಬೇಕಾಗಿದೆ. ಚೆಬ್ಬಿ ಒನ್ಸ್ ಅಗೈನ್ ನೇರವಾಗಿ ಹಿತೇಶ್. ಸೊಗಸಾದ ದಾಳಿಯಾಗಿದೆ. ಬಹಳಷ್ಟು ಶ್ರೇಷ್ಠ ಮಟ್ಟದ ದಾಳಿಯನ್ನು ಲೆಗ್ ಸ್ಪಿನ್ ಮಾದರಿಯ ಮಾಂತ್ರಿಕ ಖಂಡಿತವಾಗಿಯೂ ಜರ್ಸಿ ನಂಬರ್ 7 ಹಿತೇಶ್ ಮಾರ್ಪಾಡಾಗ್ತಾ ಇದ್ದಾರೆ. ಕೊನೆಯದಾಗಿ 7 ಚೆಂಡುಗಳು ಬಾಕಿ ಇದೆ. ಲಾಫ್ಟ್ ಶಾಟ್ ಸೊಗಸಾಗಿತ್ತು ದಂಡನೆ. ನೇರವಾಗಿ ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ಳುತ್ತಾ ಇದೆ. ಇದರ ಮಟ್ಟಿನಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಪಂಚಮ ಎಸೆದ ಮುಕ್ತಾಯದ ಕಂಡಾಕ್ಷಣ 4 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಒನ್ಸ್ ಅಗೈನ್ ಎಡಗೈ ದಾಂಡುಗಾರ ದಂಡನೆ ವಿಭಾಗದಲ್ಲಿ ಒನ್ ಆಫ್ ದಿ ಬೆಸ್ಟ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಖಂಡಿತವಾಗಿ ಸಿಕ್ಸರ್ಗಳನ್ನು ದಂಡಿಸಬಹುದೇ. ಒಂದು ಕಡೆಯಲ್ಲಿ ಯಂಗ್ ಇಲೆವೆನ್ಸ್ ಪದವು ಬಹಳಷ್ಟು ಪ್ರೇಕ್ಷಕರನ್ನು ಹೊಂದಿರುವಂತಹ ಈ ಒಂದು ಪಂದ್ಯಾಕೂಟದಲ್ಲಿ ಖಂಡಿತವಾಗಿ ಕೈ ಕಟ್ಟಿ ಕೂತ ಪ್ರೇಕ್ಷಕರನ್ನ ಕೈ ತಟ್ಟುವಂತೆ ಮಾಡಬೇಕಾಗಿದೆ. ಆದರೆ ಖಂಡಿತವಾಗಿ ಇಲ್ಲಿ ತೀರ್ಪುಗಾರರೇ ತೀರ್ಮಾನ ಉದ್ದಾರಿಯ ಪತನಗೊಳ್ಳುತ್ತದೆ. ಒನ್ಸ್ ಅಗೈನ್ ವಿಕೆಟ್ ಇಸ್ ಡಿಪಾಸ್ ಫಾರ್ಮ್ ಆಫ್ ಕ್ಯಾಚ್ ಔಟ್. ದ್ವಿತೀಯ ಉದ್ದಾರಿಯ ಪತನಗೊಂಡಾಗ ಖಂಡಿತವಾಗಿಯೂ ಓಟಗಳು ಸ್ಥಗಿತಗೊಂಡಿದೆ. ಇಲ್ಲಂತೂ ಓಟಗಳನ್ನು ದಾಖಲಿಸಬೇಕಾಗಿದೆ. ಒಂದು ಕಡೆಯಲ್ಲಿ ಮಂಕಾಗಿ ಕೂತಿರುವಂತಹ ಪ್ರೇಕ್ಷಕ ವರ್ಗವನ್ನ ಖಂಡಿತವಾಗಿ ನರನಾಡಿಯಲ್ಲಿ ಸಂಚಲನವನ್ನು ಮೂಡಿಸಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 4 ಓಟಗಳು ಮಾತ್ರ ಜೋಡಣೆಗೊಂಡಿದೆ. ಗುಡ್ ಲಕ್ ಪಾಣೆ ಮಂಗಳೂರು ವಿರುದ್ಧವಾಗಿ ಎದುರಿಸಬೇಕಾಗಿದೆ. ಇಕ್ರಾ ಫ್ರೆಂಡ್ಸ್ ದಯಮಂತದ ರಡ್ ತಂಡದ ಕಪ್ತಾನ ಐನಾಥ್ ಬೇಗ ನಾನು ಚಿಮುಕೆಗೆ ಬಲೆ ನಿಖಿಲೆಗೊಂದು ಕೊನೆಯ ಕಾರ್ಯ ಆದುಕೊಂಡು ದಯಮಂತದ ಗುಡ್ ಲಕ್ ಪಾಣೆ ಮಂಗಳೂರು ಅಂಚನೆ ಇಕ್ರಾ ಫ್ರೆಂಡ್ಸ್ ನೆತ್ತ ಕಪ್ತಾನರು ದಯಮಂತದ ಮೈಕ್ ಪಾಯಿಂಟ್ ತಡೆ ನಾನು ಚಿಮುಕೆಗಾಗಿ ಐನಾಥ್ ಬೇಗ ಬಲೆ. ದಾಳಿಗಾರಿಕೆ ಭಾಗದಲ್ಲಿ ತಂಡದ ಕಾಲದ ಆಪತ್ತು ಬಂಟ ರಿಜ್ವಾನ್ ಎಂಬತಕ್ಕಂಥ ನಾಮಗಾರಿಕೆ ಲೆಗ್ ಸ್ಪಿನ್ ಮಾದರಿಯ ದಾಳಿ. ಖಂಡಿತವಾಗಿಯೂ ತನ್ನ ತಂಡಕ್ಕೆ 1 ಸಿಕ್ಸರ್ಗಳನ್ನು ದಾಖಲಿಸಿದಂತಹ ರಿಜ್ವಾನ್ ದಾಳಿಗಾರಿಕೆ ಭಾಗದಲ್ಲಿ ಸೊಗಸಾದ ತಂಡನೆ ಉತ್ತಮವಾದ ದೊಡೆತ 1 ಬೌನ್ಸ್ ಮುಖಾಂತರವಾಗಿ ಸೇತು ರಕ್ಷಕನ ಭದ್ರಭಕ್ರಿಯನ್ನು ಸೇರಿಕೊಳ್ಳುತ್ತದೆ. 2 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ಳುತ್ತದೆ. ಖಂಡಿತವಾಗಿ ಸೂಪರ್ ರನ್ನಿಂಗ್ ಬಿಟ್ವೀನ್ ವಿಕೆಟ್ ಮುಖಾಂತರವಾಗಿ 2 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಂಡಾಗ ಒನ್ಸ್ ಅಗೈನ್ ಸ್ಕೋರ್ ಮೂವ್ಸ್ ಆನ್ ಟು 6 ಆನ್ ದ ಬೋರ್ಡ್, ಲಾಸ್ ಆಫ್ 2 ವಿಕೆಟ್ಸ್. ಇಂದಿನ ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದರೆ ಶ್ರೀಯುತ ಸದಾನಂದ ಪೂಜಾರಿ, ಸಂಸ್ಥಾಪಕರು ಬಿಲ್ಲವ ಬ್ರಿಗೇಡ್ ರಿಜಿಸ್ಟರ್ ಮಂಗಳೂರು, ಅಧ್ಯಕ್ಷರು ನಂದಾದೀಪ ಫೌಂಡೇಶನ್ ಹಾಗೂ ಮಾಲಕರು ಶಬರಿ ಟ್ರಾವೆಲ್ಸ್. ಇವರಿಗೆ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಯುವ ನಾಯಕ ನಿಶಾಂತ್ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ಕನ್ನಡ, ಇವರು ಕೂಡ ಇಂದಿನ ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಕೂಡ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರವಣ್ ಬಳ್ಳಾರಿ ಇವರು ಶಾಲು ಹಾಕಿ ಅದೇ ರೀತಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ನಿಶಾಂತ್ ಪೂಜಾರಿ ಇವರಿಗೆ ಪ್ರವೇಶ್ ಕೋಟ್ಯಾನ್ ಇವರು ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರವಣ್ ಅದೇ ರೀತಿ ನಿಶಾಂತ್ ಪೂಜಾರಿ ಇವರಿಗೆ ಪ್ರವೇಶ್ ಕೋಟ್ಯಾನ್ ಇವರು ಶಾಲು ಹಾಕಿ ಅದೇ ರೀತಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಜಿಲ್ಲಾ ಉಪಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ಕನ್ನಡ ಯುವ ನಾಯಕ ಇವರಿಗೆ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಂದಂತ ಗಣ್ಯ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಮುಂದಿನ ಪಂದ್ಯಕ್ಕೆ ಕೊನೆಯ ಕಳೆಯನ್ನು ಕೊಡ್ತಾ ಇದ್ದಾನೆ. ಗುಡ್ ಲಕ್ ಪಾಣೆ ಮಂಗಳೂರು ವಿರುದ್ಧವಾಗಿ ಎದುರಿಸಬೇಕಾಗಿದೆ. ಇಕ್ರಾ ಫ್ರೆಂಡ್ಸ್ ದಯಮಾಡಿ ಆದಷ್ಟು ಬೇಗ ನಾನು ಚಿಮಿಕೆಗೆ ಬಂದು ಬಿಡಿ, ಕೊನೆಯ ಕಾರ್ಯ ಆಗಿರ್ತದೆ. ಇಕ್ರಾ ಫ್ರೆಂಡ್ಸ್ ವಿರುದ್ಧವಾಗಿ ಗುಡ್ ಲಕ್ ಪಾಣೆ ಮಂಗಳೂರು.
ಚತುರ್ಥ ಎಸೆದು ಚಾಲ್ತಿಯಲ್ಲಿದೆ. ಅಲ್ಟಿಮೇಟ್ ಓವರ್, ಫೋರ್ತ್ ಬಾಲ್ ಇಸ್ ಪ್ರೋಗ್ರೆಸ್. ಸೊಗಸಾದ ದಂಡನೆ, ಉತ್ತಮವಾಗಿ ದಂಡಿಸಿದ್ರು. 1 ಬೌನ್ಸ್ ಮುಖಾಂತರವಾಗಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ಳುತ್ತಾರೆ. ಒಂದು ಬೊಟ್ಟೆಗಳು ಸಂಪೂರ್ಣತೆಯನ್ನು ಪಡೆದುಕೊಂಡಾಗ ಸ್ಕೋರ್ ಬೋರ್ಡ್ ಮೂವ್ಸ್ ಆನ್ ಟು 8 ಆನ್ ದಿ ಬೋರ್ಡ್. ಖಂಡಿತವಾಗಿ ಉದಾರಿಯ ಪತನಗೊಂಡಿದೆ. ಬಹಳಷ್ಟು ವಿಕೆಟ್ಗಳ ಮೇಲೆ ವಿಕೆಟ್ ಬೀಳುವ ಖಂಡಿತವಾಗಿ ತುಂಬೆ ಮೈದಾನದಲ್ಲಿ ಕ್ರಿಕೆಟ್ ಎಂಬುದಕ್ಕೆ ನಾಮ ಇಲ್ಲಂತೂ ಸ್ವೀಪ್ ಶಾಟ್ ಮುಖಾಂತರವಾಗಿ ಕೆಲ ಕಾಲ ಗಾಳಿಯಲ್ಲಿ ತೇಲಾಡಿದಂತಹ ಚೆಂಡು ನೇರವಾಗಿ ರೇಖೆಯ ಹೊರಭಾಗವನ್ನು ದಾಟಿಕೊಳ್ತಾ ಇದೆ. 6 ಬೊಟ್ಟೆಗಳು ಖಂಡಿತವಾಗಿಯೂ ದಾಂಡುಗಾರನ ಮುಖಾಂತರವಾಗಿ ಮಾಡ್ತಾ ಇದೆ. ಶಮೀರ ಯಂಗ್ 11 ಪದವು ಪರವಾಗಿ ಖಂಡಿತವಾಗಿಯೂ ಆಪತ್ಕಾಲದ ಆಪತ್ಪಾಠನಾಗಿ ಹೊರಬಾಡ್ತಾ ಇದ್ದಾರೆ. ಒಂದು ಸಿಕ್ಸರ್ಗಳ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಜೋಡಣೆಗೊಂಡಿದೆ 14 ಬೊಟ್ಟೆಗಳು. ಕೊನೆಯ ಒಂದು ಬೇಸಿದ ಚಾಲ್ತಿಯಲ್ಲಿ ತನ್ನ ಕಂತಿನ ಕೊನೆಯ ಬಾರಿಗೆ ತನ್ನದೇ ಆದ ಶೈಲಿಯಲ್ಲಿ ತನ್ನದೇ ಆದ ಲೈನ್ ಅಪ್ ತನ್ನದೇ ಆದ ವಿಕೆಟ್ ಇಲ್ಲಂತೂ ಸಿಕ್ಸರ್ಗಳ ವೀರನ ಉದರಿಯ ಪತನಗೊಳ್ತಾ ಇದೆ. ತಂಡದ ಖಂಡಿತವಾಗಿ ಭರವಸೆಯ ಆಟಗಾರನ ಉದರಿಯ ಪತನಗೊಳ್ಳುತ್ತಾ ಇದೆ. ಇಲ್ಲಂತೂ ನೋಡಲೇಬೇಕಾಗಿದೆ ಯಾವ ತಂಡ ಗೆಲ್ಲಬಹುದು, ಯಾವ ತಂಡ ಸೋಲಬಹುದು. ಒಂದು ಕಡೆಯಲ್ಲಿ BFC ಎಂಬತಕ್ಕಂಥ ನಾಮಗಾರಿಕೆ, ಇನ್ನೊಂದು ಕಡೆಯಲ್ಲಿ ಯಂಗ್ 11 ಪದವು. ಖಂಡಿತವಾಗಿಯೂ ವಿಜಯಲಕ್ಷ್ಮಿ ಚಂಚಲೆ ವಿಜಯ ಯಾರ ಕಡೆಗೆ ಎಂಬತಕ್ಕಂಥ ಮಾತು ಕೆಲವೇ ನಿಮಿಷ, ಕೆಲವೇ ಗಂಟೆ ಖಂಡಿತವಾಗಿ ಉತ್ತರಗಳು ಬರಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿದೆ. ಒಟ್ಟುಗಳಿಗೆ ಜೋಡಣೆಗೊಂಡಾಗ 16 ಓಟಗಳು, ಕ್ಷಮಿಸಿಬಿಡಿ 14 ಓಟಗಳು. ಯಂಗ್ 11 ಪರವಾಗಿ ಇನ್ನೋರ್ವ ಆಟಗಾರನ ಉಪಸ್ಥಿತಿ. ಅಲ್ಮಾಸ್ ಎಂಬತಕ್ಕಂಥ ನಾಮಗಾರಿಕೆ. ದಂಡನೆ ವಿಭಾಗದಲ್ಲಿ ಅರ್ಫಾಜ್, ಸ್ಟ್ರೈಕ್ ವಿಭಾಗದಲ್ಲಿ ಅರ್ಫಾಜ್, ಹೊಸ ಆಟಗಾರ ನಾಶಕ ವಿಭಾಗದಲ್ಲಿ ಅಲ್ಮಾಸ್. ದೇಶ ದಾಳಿಗಾರಿಕೆ ವಿಭಾಗದಲ್ಲಿ BFC ಪರವಾಗಿ ಪ್ರತುಲ್ ಎಂಬತಕ್ಕಂಥ ನಾಮಗಾರಿಕೆ. ಓವರ್ ನಂಬರ್ 3 ಪರವಾಗಿ ಇದೇ ರೀತಿ ಬಿಲ್ಲವ ಬ್ರಿಗೇಡ್ ರಿಜಿಸ್ಟ್ರೇಡ್ ಇದರ ಮುಖಾಂತರವಾಗಿ ಸಾಗಿ ಬರ್ತಾ ಇರುವಂತಹ ನಮ್ಮ ನಂದಾದೀಪ ಫೌಂಡೇಶನ್ ಮಂಗಳೂರು ಇದರ ಆಶ್ರಯದಲ್ಲಿ ಸೇವಾ ಸಂಭ್ರಮ ಎಂಬತಕ್ಕಂಥ ಒಂದು ಸಂಭ್ರಮ. ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳಿಗೆ ಸೂರನ್ನು ಕಲ್ಪಿಸುವ ಬಿಲ್ಲವ ಬ್ರಿಗೇಡ್ ರಿಜಿಸ್ಟರ್ಡ್ ಹಾಗೂ ಕೇಂದ್ರೀಯ ಮಂಡಳಿ ಇದರ ನಂದಾದೀಪ ವಸತಿ ಯೋಜನೆಯಲ್ಲಿ ಅಡಿಯಲ್ಲಿ 14 ಮತ್ತು 15ನೇ ಮನೆ ಅಸ್ತಾವಾರು ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸಂಭ್ರಮ ಸನ್ಮಾನ ಮ್ಯೂಸಿಕಲ್ ಸ್ಟಾರ್ ನೈಟ್ ಎಂಬತಕ್ಕಂಥ ಒಂದು ಪ್ರೋಗ್ರಾಂ ಏಪ್ರಿಲ್ 25, 2026 ಶನಿವಾರ ಸಂಜೆ 6 ಗಂಟೆಗೆ. ಅಂಪೈರ್ ಸೊಗಸಾಗಿ ದಂಡಿಸಿದ್ರು. 1 ಬೌನ್ಸ್ ಮುಖಾಂತರವಾಗಿ ಕ್ಷೇತ್ರರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ಳುವ ನಿಟ್ಟಿನಲ್ಲಿ 2 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಅಂಪೈರ್ ತೃತೀಯ ಚೆಂಡು ನಿರ್ಣಯ. ನೋ ಬಾಲ್ ಎಂಬತಕ್ಕಂಥ ಘೋಷಣೆ ಖಂಡಿತವಾಗಿ ಕೊಂಚ ಮಟ್ಟಿನ ಅದು ಎಸ್ ತೃತೀಯ ಎಸೆತ ಸೊಗಸಾಗಿ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಒಂದಂತೂ ಸುಲಭದಲ್ಲಿ 2ಕ್ಕೆ ಕರೆಯನ್ನು ಕೊಡ್ತಾ ಇದ್ದಾರೆ. 2 ಖಂಡಿತವಾಗಿ ಕನಸಿನಲ್ಲಿ ಎಂಬತಕ್ಕಂಥ ಮಾತಿನೊಂದಿಗೆ ಮತ್ತೊಂದು ಬುದ್ಧರಿಯ ಪತನಗೊಳ್ತಾ ಇದೆ. ಟೀಮ್ ಯಂಗ್ 11 ಪದವು ಪರವಾಗಿ ಬಹಳಷ್ಟು ಬುದ್ಧರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಂತೂ ಸಮಯ ಸಂದರ್ಭವನ್ನು ಆರಿಸಿಕೊಂಡು ದಂಡನ್ನು ಬೀಸಬೇಕಾಗಿದೆ. ಖಂಡಿತವಾಗಿಯೂ ಉದ್ದರಿಯನ್ನು ಖಂಡಿತವಾಗಿ ಇಲ್ಲಿ ಉಳಿಸಿಕೊಳ್ಳಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆಯಲ್ಲಿದೆ 18 ಮಾತ್ರ.
5 ವಿಕೆಟ್ಗಳನ್ನ ಖಂಡಿತವಾಗಿಯೂ ಕಳೆದುಕೊಂಡಾಗಿದೆ ಯಂಗ್ ಇಲೆವೆನ್ಸ್ ಪದವು. ಸಮಯ ಸಂದರ್ಭವನ್ನ ಅರಿತುಕೊಂಡು ದಂಡನ್ನು ಬೀಸಬೇಕಾಗಿದೆ. ದಾಳಿಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖಾಂತರವಾಗಿ ದಾಳಿಗಾರ ಬಹಳಷ್ಟು ಉತ್ತಮವಾದ ಉತ್ತಾರೆ. ಇಲ್ಲಂತೂ ಇದನ್ನ ನಮ್ಮ ಮೀಡಿಯಾ ಆಪರೇಟರ್ ಮರುಬಿಂಬಿಸಿ ತೋರಿಸಲೇಬೇಕಾಗಿದೆ. ಉತ್ತಮವಾದ ಕ್ಯಾಚ್ ಮುಖಾಂತರವಾಗಿ ಮತ್ತೊಮ್ಮೆ ಉದ್ದರಿಯ ಪತನಗೊಳ್ತಾ ಇದೆ. ಗೋಲ್ ಡಕ್ಔಟ್ ಮುಖಾಂತರವಾಗಿ ಮತ್ತೊಂದು ಉದ್ದರಿಯ ಪತನಗೊಳ್ತಾ ಇದೆ. ಇಲ್ಲಂತೂ ದಂಡನೆ ವಿಭಾಗ ಖಂಡಿತವಾಗಿ ಮಂಕಾಗಿ ಕೂತ್ಕೊಂಡಿರುವಂತಹ ಒಂದು ಸಂದರ್ಭದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 19 ಓಟಗಳು. ಹೊಸ ಆಟಗಾರನಾಗಿ ಜಯೀದ್ ಎಂಬುದಕ್ಕಂತ ನಮ್ಮ ಗರಿಗೆಯನ್ನು ಮತ್ತೊಮ್ಮೆ ಪರಿಚಯಿಸಿಕೊಡ್ಲಾಗ್ತಾ ಇದೆ. ಪಂಚಮ ಎಸೆದ ಚಾಲ್ತಿಯಲ್ಲಿದೆ. ಕೊನೆಯದಾಗಿ 2 ಚೆಂಡು ಬಾಕಿ ಇದೆ. ಪ್ರತುಲ್ ತನ್ನ ಕಂತಿನ ಪಂಚಮ ಬಾರಿಗೆ 5th ಟೈಮ್ ಪಂಚಮಿ ಬಾರ. ಸೊಗಸಾಗಿತ್ತು ದಾಳಿ. ಬಹಳಷ್ಟು ನಿಧಾನಗತಿಯ ದಾಳಿಯನ್ನು ಸಂಘಟಿಸಿಕೊಂಡಿದ್ರು. ಈ ಬಾರಿ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ರು. ಸೇಫ್ ಎಂಬುದಕ್ಕಂತ ಒಂದು ನಿಶಾನೆ ನೇರವಾಗಿ ತಿರುಪುಗಾರರ ಕಡೆಯಿಂದ ಬರ್ತಾ ಇದೆ. ಹದ್ದಿನ ಕಣ್ಣಿನ ಮುದ್ದಿನ ತಿರುಪುಗಾರರು ಖಂಡಿತವಾಗಿ ನಮ್ಮೊಂದಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ 7 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 10 ಓಟಗಳು. 7 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 10 ಓಟಗಳು. ಖಂಡಿತವಾಗಿಯೂ ದಂಡನೆ ವಿಭಾಗ ಹೊಡೆಯಬಹುದೇ, ಇನ್ನೊಂದು ಕಡೆಯಲ್ಲಿ ದಾಳಿಗಾರಿಕೆ ವಿಭಾಗ ಕಟ್ಟಿ ಹಾಕಬಹುದೇ, ಎಲ್ಲವೂ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದುಕೊಳ್ತಾ ಇದೆ. 7 ಚೆಂಡು ಬಾಕಿ, ವಿಜಯಕ್ಕಾಗಿ 10 ಓಟಗಳು. ಸೊಗಸಾಗಿ ದಂಡಿಸಿದ್ರು. ಸೊಗಸಾದ ದಾಳಿಯಾಗಿತ್ತು. ಅಷ್ಟೇ ಉತ್ತಮವಾದ ದಂಡನೆ. ಮತ್ತೊಮ್ಮೆ ಡಿಕ್ಲೇರ್ ವಿಭಾಗವನ್ನು ಚೆಂಡು ಶರವೇಗದಲ್ಲಿ ಸಂಚರಿಕೆಯನ್ನು ಪಡೆದುಕೊಂಡಾಗ 1 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಖಂಡಿತವಾಗಿಯೂ ಕಿಕ್ಕೆರೆದು ವೀಕ್ಷಿಸಿರುವಂತಹ ಒಂದು ಪ್ರೇಕ್ಷಕ ವರ್ಗವನ್ನು ಒಂದು ಗಮನಿಸುವುದೇ ಆದಲ್ಲಿ ಬಹಳಷ್ಟು ಸುಸಜ್ಜಿತವಾದ ಮೈದಾನದಲ್ಲಿ ಉತ್ತಮವಾದ ಒಂದು ಪಂದ್ಯಾಕೂಟಗಳು ಸಾಗಿ ಬರ್ತಾ ಇದೆ. 6 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 9 ಓಟಗಳು. ದಾಳಿಗಾರಿಕೆ ವಿಭಾಗವನ್ನ ಖಂಡಿತವಾಗಿ BFC ಪರವಾಗಿ ನಿರ್ವಹಿಸುವವರು ಯಾರು? BFC ತುಂಬೆ ಎಂಬುದಕ್ಕಂತ ಒಂದು ಪ್ರತಿಷ್ಠಿತ ತಂಡದ ದಾಳಿಗಾರ ಕೊನೆಯ 6 ಚೆಂಡುಗಳನ್ನು ನಿರ್ವಹಿಸಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿನ ಒಟ್ಟು ಗಳಿಗೆಯಲ್ಲಿ 21 ಓಟಗಳು. 6 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 9 ಓಟಗಳು. ದಾಳಿಗಾರಿಕೆ ವಿಭಾಗದಲ್ಲಿ ಖಂಡಿತವಾಗಿಯೂ ನೋಡಲೇಬೇಕಾಗಿದೆ. ಕ್ಯಾಮ್ರಾಮನ್ ಒಂದೊಮ್ಮೆ ಝೂಮ್ ಔಟ್ ಮುಖಾಂತರವಾಗಿ ಒಂದು ಯುವ ಆಟಗಾರನ ಬಿಂಬಿಸಿ ಬಿಡಿ. ಯಾಕಂತ ಕೇಳಿದ್ರೆ ಇಂತಹ ಒಂದು ಯುವ ಆಟಗಾರರು ಹಲವಾರು ಮೈದಾನದಲ್ಲಿ ಹಲವಾರು ಒಂದು ರೀತಿಯಲ್ಲಿ ತನ್ನದೇ ಆದ ಶೈಲಿಯ ದಾಳಿಗಾರಿಕೆಯನ್ನು ನಿರ್ವಹಿಸಬೇಕಾಗಿದೆ. ಹಲವಾರು ಖಂಡಿತವಾಗಿ ಅವಕಾಶಗಳು ಇಂತಹ ಒಂದು ಯುವ ಆಟಗಾರರಿಗೆ ಬರಬೇಕಾಗಿದೆ. ದಾಳಿಗಾರಿಕೆ ಭಾಗದಲ್ಲಿ ಯಶು ಎಂಬತಕ್ಕಂಥ ನಾಮಗಾರಿಗೆ ಯುವ ಆಟಗಾರ ಖಂಡಿತವಾಗಿ 6 ಚೆಂಡುಗಳ ಮುಂದೆ 9 ಓಟಗಳನ್ನು ಕಟ್ಟಿ ಹಾಕಬಹುದೇ. ಒಂದಂತೂ ಸುಲಭದಲ್ಲಿ ಖಾತೆಯನ್ನು ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. 5 ಚೆಂಡು ಬಾಕಿ. ವಿಜಯಕ್ಕಾಗಿ ಬೇಕಾಗಿದೆ 8 ಓಟಗಳು. ಇಲ್ಲಿ ಕಾಣಲೇಬೇಕಾಗಿದೆ ಯಶು ಜರ್ಸಿ ನಂಬರ್ 17 ಎಂಬತಕ್ಕಂಥ ಒಂದು ಜರ್ಸಿಯನ್ನು ಹಾಕೊಂಡಿರುವಂತಹ ಯುವ ಆಟಗಾರ. ಈ ಒಂದು ಪರಿಸರದಲ್ಲಿ ಖಂಡಿತವಾಗಿ ಹಲವಾರು ಯುವ ಆಟಗಾರರಿಗೆ ಹಲವಾರು ಒಂದು ಯುವ ಪ್ರತಿಭೆಗಳಿಗೆ ಅವಕಾಶವನ್ನ ಕೊಡುವ ನಿಟ್ಟಿನಲ್ಲಿ ಮತ್ತೊಮ್ಮೆ ಯಶು ರೈಟ್ ಆರ್ಮ್ ಆಫ್ ದ ವಿಕೆಟ್ ಮುಖಾಂತರವಾಗಿ ಎಕ್ಸ್ಪಿನ್ ಮಾಂತ್ರಿಕ ಸೊಗಸಾಗಿತ್ತು ದಾಳಿ. ಶ್ರೇಷ್ಠ ಮಟ್ಟದ ದಾಳಿಯನ್ನು ನಿರ್ವಹಿಸಿಕೊಡ್ತಾ ಇದ್ದಾರೆ. ಕೇವಲ 1 ಓಟಗಳನ್ನು ಮಾತ್ರ ಬಿಟ್ಟುಕೊಡುವಂತಹ ನಿಟ್ಟಿನಲ್ಲಿ 4 ಎಸೆತ ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 8 ಓಟಗಳು. ಕ್ಷಮಿಸಿ ಬಿಡಿ 7 ಓಟಗಳು. ಸೊಗಸಾಗಿತ್ತು ದಾಳಿ. ನೇರವಾಗಿ ಮಿಚೋನ್ ವಿಭಾಗದಲ್ಲಿ ಡೈರೆಕ್ಟ್ ಹಿಟ್ ಮುಖಾಂತರವಾಗಿ ಮುತರಿಯ ಪತನ. ಇಲ್ಲಂತೂ ಒನ್ಸ್ ಅಗೇನ್ ವಿಕೆಟ್ ಇಸ್ ದಿ ಪಾಸ್ ಫಾರ್ಮ್ ಆಫ್ ರನ್ ಔಟ್. ಬಲೆಗೆ ಬೀಳ್ತಾ ಇದೆ. ಖಂಡಿತವಾಗಿಯೂ ಬಹಳಷ್ಟು ಉತ್ತರಿಯನ್ನು ಕಳೆದುಕೊಂಡಾಗಿದೆ ಯಂಗ್ ಇಲೆವೆನ್ಸ್ ಪದವು. ಸಮಯ ಸಂದರ್ಭವನ್ನು ಅರಿತುಕೊಳ್ಳಬೇಕಾಗಿದೆ. ಬಹಳಷ್ಟು ಉದ್ದರಿಯನ್ನು ಖಂಡಿತವಾಗಿ ಬಿಟ್ಟುಕೊಂಡಂತಹ ಒಂದು ತಂಡವನ್ನ ಖಂಡಿತವಾಗಿಯೂ ಇಲ್ಲಂತೂ ಮುಂದುವರಿಸಬೇಕಾಗಿದೆ. ಹೊಸದಾಟಗಾರ 7 ಉದ್ದರಿಯನ್ನ ಪಡೆದುಕೊಂಡಾಗಿದೆ. ಒಂದು ಕಡೆಯಲ್ಲಿ BFC
ಒಂದು ಒಟ್ಟುಗಳು ಮಾತ್ರ ಉದರಿಗಳ ಮಧ್ಯೆ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 24. 2 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 6 ಓಟುಗಳು. ದಂಡನೆ ವಿಭಾಗದಲ್ಲಿ ಎಡಗೈ ಆಟಗಾರ. ಸಿಕ್ಸರ್ಗಳ ಅವಶ್ಯಕತೆ ಇದೆ. ಇಲ್ಲಿ ನೋಡಲೇಬೇಕಾಗಿದೆ, ಸಿಕ್ಸರ್ಗಳನ್ನು ಬಾರಿಸಬಹುದೇ. ಒಂದು ಕಡೆಯಲ್ಲಿ ಆಟಗಾರ ಹೊಸಗೈನು ಸೊಗಸಾದ ದಂಡನೆ ಕೆಲ ಕಾಲ ಗಾಳಿಯಲ್ಲಿ ತೇಲಾಡಿತ್ತು. ನೇರವಾಗಿ ಸೇತುರಕ್ಷೆಯನ್ನು ಭದ್ರವಾಗಿ ಸೇರಿಕೊಳ್ತಾ ಇದೆ. ಮೈದಾನದ ಬಲಭಾಗದಲ್ಲಿ ಚಪ್ಪಾಳೆ ಸದ್ದುಗಳು ಕೇಳಿ ಬರ್ತಾ ಇದೆ. ಇಲ್ಲಂತೂ ಕಾರಣ ಈ ಆಟಗಾರ ಯಶು ಮಾಡಿದಂತಹ ಮೋಡಿ. 1 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 6 ಓಟಗಳು. 1 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 6 ಓಟಗಳು. ಖಂಡಿತವಾಗಿಯೂ BFC ತಂಡದ ಆಟಗಾರ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಯಾವುದೇ ಒಂದು ಚರ್ಚೆಗೆ ಆಸ್ಪದವಿಲ್ಲ. 1 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 6 ಓಟಗಳು. ಒಂದು ಕಡೆಯಲ್ಲಿ ಖಂಡಿತವಾಗಿಯೂ ಯಂಗ್ 11 ಪದವು ತಂಡ ಜಯಿಸಬಹುದೇ, BFC ತಂಡ ಜಯಿಸಬಹುದೇ, ಕೊನೆಯ ಕ್ಷಣದವರೆಗೂ ಹೇಳಲು ಸಾಧ್ಯವೇ ಇಲ್ಲ. 6 ಚೆಂಡು ಬಾಕಿ ಇದೆ. ಕ್ಷಮಿಸಿಬಿಡಿ, 1 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ 6 ಓಟಗಳು. ಸಮೀರ್ ಎಂಬತಕ್ಕಂಥ ನಾಮಕರಿಕೆಯನ್ನ ಪರಿಚಯಿಸಿಕೊಳ್ಳಲಾಗ್ತದೆ. 1 ಚೆಂಡು ಬಾಕಿ. ವಿಜಯಕ್ಕಾಗಿ 6 ಓಟಗಳು. ಇಲ್ಲ, ಕೇವಲ ಡಾಟ್ ಡೆಲಿವರಿ ಎಂಬತಕ್ಕಂಥ ನಿಶಾನೆಯನ್ನು ಪಡೆದುಕೊಂಡಾಗ ಆರಂಭಿಕ ಪಂದ್ಯವನ್ನ ಜಯಿಸಿಕೊಳ್ತಾ ಇದೆ BFC ಎ ತಂಡ. ಅಭಿನಂದನೆಗಳು BFC ಎ ಹಾಗೂ ಧನ್ಯವಾದಗಳು ಯಂಗ್ 11 ಪದವು. ಖಂಡಿತ ನಮ್ಮೊಂದಿಗೆ ಬಂದು ಸಹಕರಿಸಿದ್ದೀರಿ. ಬಹಳಷ್ಟು ಉತ್ತಮವಾದ ಆಟವನ್ನು ಆಡಿದ್ದೀರಿ. ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಮುಂದಿನ ಪಂದ್ಯಕ್ಕೆ ಕರೆಯನ್ನು ಕೊಡ್ತಾ ಇದ್ದಾವೆ. ಗುಡ್ ಲಕ್ ಪಾಳೆಮಂಗಳೂರು ವಿರುದ್ಧವಾಗಿ ಟೀಮ್ ಮನ್ನತ್ ಫ್ರೆಂಡ್ಸ್. ಆದಷ್ಟು ಬೇಗ ಮೈದಾನವನ್ನು ಸಜ್ಜುಗೊಳಿಸಿಬಿಡಿ. ಧ್ವನಿಯಲ್ಲಿ ಬದಲಾವಣೆ. ಮತ್ತೊಮ್ಮೆ ನನ್ನ ಕಾಮೆಂಟೇಟರ್ ಆಗಿರುವಂತಹ ನಯನ್ ಇವರನ್ನ ಸ್ವಾಗತಿಸ್ತಾ ಇದ್ದಾನೆ. ಓವರ್ ಟು ನಯನ್. ದಯವಿಟ್ಟು ಯಂಗ್ 11 ಪದವು ತಂಡದ ನಾಯಕ ಕಮೆಂಟ್ರಿ ಬಾಕ್ಸ್ಗೆ ಒಂದು ಬರಬೇಕು. ದಯವಿಟ್ಟು ವಿನಂತಿಸಿಕೊಳ್ತಾ ಇದ್ದಾವೆ. ತಮ್ಮ ತಂಡದ ಪ್ರವೇಶ ಶುಲ್ಕವನ್ನ ಇಡಬೇಕನ್ನುವಂತ ವಿನಂತಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದಯವಿಟ್ಟು ಹಾಗೆ ಮುಂದಿನ ಪಂದ್ಯ ಆಡುವಂತಹ ಗುಡ್ ಲಕ್ ಪಾಣೆಮಂಗಳೂರು ವಿರುದ್ಧವಾಗಿ ಇಂದಿನ ಈ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ಇದ್ದಾರೆ ನಿಶಾಂತ್ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷರು BJP ಯುವ ಮೋರ್ಚಾ ದಕ್ಷಿಣ ಕನ್ನಡ. ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ಪಂದ್ಯ ಗುಡ್ ಲಕ್ ಪಾಣೆಮಂಗಳೂರು ವಿರುದ್ಧವಾಗಿ ಮನ್ನತ್ ಫ್ರೆಂಡ್ಸ್. ಇಲ್ಲಿ ಟಾಸ್ ಅನ್ನ ಮನ್ನತ್ ಫ್ರೆಂಡ್ಸ್ ಗೆದ್ದುಕೊಂಡಿದೆ. ದಯವಿಟ್ಟು 2 ತಂಡಗಳ ಇತರೆ ಆಟಗಾರರು ಕಮೆಂಟ್ರಿ ಬಾಕ್ಸ್ಗೆ ಬನ್ನಿ. 12th ಮ್ಯಾನ್ಗಳನ್ನು ಕಡ್ಡಾಯವಾಗಿ ನಾವು ಕರಿತಾ ಇದ್ದೇವೆ ಕಮೆಂಟ್ರಿ ಬಾಕ್ಸ್ನ ಬಳಿಗೆ. ಆ ಬಳಿಕ ನಡೆಯುವಂತಹ ಯಾವುದೇ ಚರ್ಚೆಗಳಿಗೆ ಸಂಘಟಕರು ಯಾವುದೇ ರೀತಿಯಲ್ಲೂ ಕೂಡ ಜವಾಬ್ದಾರಾಗಿರುವುದಿಲ್ಲ, 2 ತಂಡಗಳು ಕೂಡ. ಹಾಗೆ ಗುಡ್ ಲಕ್ ಪಾಣೆಮಂಗಳೂರು ಮತ್ತು ಮನ್ನತ್ ಫ್ರೆಂಡ್ಸ್ ದಯವಿಟ್ಟು 2 ಡಗ್ಔಟ್ಗಳನ್ನು ಬಳಸಿಕೊಳ್ಬೇಕು. ಭಿನ್ನರಾಯಿಂಚಿನ ಸದಾನಂದ್ ಪೂಜಾರಿ ಅಂಚೆನೆ ವೇದಿಕೆ ಮುಂಭಾಗಡು ಪುನಃ ಕ್ರೀಡಾಪಟುಗಳು ಬೊಕ್ಕ ಕ್ರೀಡಾ ಅಭಿಮಾನಿಗಳೇ, ಇನ್ನಿತ ಒಂಜಿ ಕಾರ್ಯಕ್ರಮ ಬಾರಿ ಒಂಜಿ ಪೊರ್ಲುದ ಕಾರ್ಯಕ್ರಮ. ಕ್ರಿಕೆಟ್ ಪನ್ಪುಣ ಒಂಜಿ ಪಂದ್ಯ ಎಂಚ ಪಂಡ ನಮ್ಮ ಮಾತ ಜನಕ್ನೇನು ಒಟ್ಟು ಮನ್ಪುಣ ಅಂಚಿಂದ ಒಂಜಿ ಟೀಮ್ ಆದ್ ವರ್ಕ್ ಮನ್ಪುಣ ಅಂಚಿಂದ ಒಂಜಿ ಪಂದ್ಯ ಇಂದೊಂಜಿ ಪಂದ್ಯ ಬಾರಿ ಪೊರ್ಲುಡು ನಡಪ ಒಂದಿಲ್ಲ. ನಮ್ಮ ಬೆಳ್ಳಾರಿ ಫ್ರೆಂಡ್ಸ್ ತುಂಬೆ ಮೆಕ್ಕಲ 5ನೇ ವರ್ಷದ ಅಂಚಿದ ಕ್ರೀಡಾ ಅಂದು ಬಾರಿ ಶೋಕದೊಂಜಿ ಕ್ರೀಡಾ ಅಂದು ಭಾಗವಹಿಸಿನ ಪೂರಾ ಪಂದ್ಯದಕ್ಲೆಲ್ಲ ಅಭಿನಂದನೆ ಪನ್ನೊಂದು ಒಂದು ಸೋಲು ಗೆಲುವು ಪನ್ಪುಣ ಒಂಜಿ ಕ್ಷಣಿಕ ಭಾಗವಹಿಸಿನ ಒಂಜಿ ನೆತ್ತ ಒಂಜಿ ಪೊರ್ಲು ಒಂದು ಪಂದು ಪನ್ನೊಂದಿಲ್ಲ. ಅಂಚೆನೆ ಮುಖ್ಯವಾದ ನಮ್ಮ ಬಿಲ್ಲಾವ ಬ್ರಿಗೇಡ್ ನಂದಾದೀಪ ಫೌಂಡೇಶನ್ ಮಂಗಳೂರು ನೆತ್ತ ಆಶ್ರಯಡ್ ಎಲ್ಲಂಜಿ ಬರ್ಪಿನ ಏಪ್ರಿಲ್ 25ನೇ ತಾರೀಕು
ಇಂದುವೆ ಶನಿವಾರ ಸೇವಾ ಸಂಭ್ರಮದ ಕಾರ್ಯಕ್ರಮ ಆಯರುಂಡು. ಆ ಸೇವಾ ಸಂಭ್ರಮ ಕಾರ್ಯಕ್ರಮ ಎಂಚಿನ ಬಣ್ಣ ಬಿಲ್ಲಾ ಬ್ರಿಗೇಡ್ ನಂದಾದೀಪ ಫೌಂಡೇಶನ್ ಒಟ್ಟಿಗೆ 15ನ ಇಲ್ಲು ಮಂತೊಂದುಂಡು. ನೆಟ್ 14 ಇಲ್ಲು ಎಲ್ಲಂಜಿ ಹಸ್ತಾಂತರ ಮಂತೊಂದುಲ್ಲ. ಈ ಕಾರ್ಯಕ್ರಮ ನಮ್ಮ ಮ್ಯೂಸಿಕಲ್ ನೈಟ್ ಪೂರ ಆಯರುಂಡು. ಅಂಚ ಮುಲ್ಪ ಸೇರ್ತಿನ ಅಂಚಿನ ಮಾತೆರ್ಲ ನಮ್ಮ ಬಂಧು ಮಿತ್ರ ಎಲ್ಲ ಬತ್ತಿನಕ್ಲ ಬಕ್ಕ ಇಲ್ಲದಕ್ಲೆಲ್ಲ ಪೂರ ಲೆತ್ತೊಂದು ಎಲ್ಲಂಜಿ ಏಪ್ರಿಲ್ 24-25 ಶನಿವಾರ 5 ಗಂಟೆಗೆ ಪಮ್ಮದ ಬೆಟ್ಟು ಕ್ರೀಡಾಂಗಣ ಬ್ರಹ್ಮರಕೋಟು ಟೋಲ್ ಗೇಟ್ ಬಲಿ ಅಲ್ಪ ಬಂಟ್ವಾಳ ಬರೋಡು ಬನ್ನೊಂದು ಕೇನೊಂದುಲ್ಲ. ಧನ್ಯವಾದ. ಧನ್ಯವಾದ ನಿಶಾಂತ್ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ಕನ್ನಡ ಮೇರೆಗೆ. ಇತ್ತೆ ನೋಡಿ ಎಕ್ಸ್ಟ್ರಾ ಪ್ಲೇಸ್ಗಳು ದಯವಿಟ್ಟು ಬನ್ನಿ. ಗುಡ್ ಲಕ್ ಪಾಂಡೆಮಂಗ್ಳೂರು, ದಯವಿಟ್ಟು ಅಂಪೈರ್ಸ್ ಪ್ರಾರಂಭಿಸಬೇಡಿ ಪಂದ್ಯಾಟವನ್ನು ದಯವಿಟ್ಟು. ಇಲ್ಲಿ ಎಕ್ಸ್ಟ್ರಾ ಪ್ಲೇಸ್ಗಳಿಲ್ಲ. ಹಾಗೆ ಯಂಗ್11 ಪದವು ತಂಡ ಯಂಗ್11 ಪದವು ತಂಡದ ಕ್ಯಾಪ್ಟನ್ ದಯವಿಟ್ಟು ಕಮೆಂಟ್ರಿ ಬಾಕ್ಸ್ ಬಳಿ ಬರಬೇಕು. ನಮ್ಮ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಶ್ರೀಯುತ ಸದಾನಂದ ಪೂಜಾರಿ, ಸಂಸ್ಥಾಪಕರು ಬಿಲ್ಲವ ಬ್ರಿಗೇಡ್ ರಿಜಿಸ್ಟರ್ ಮಂಗಳೂರು, ಅಧ್ಯಕ್ಷರು ನಂದಾದೀಪ ಫೌಂಡೇಶನ್, ಅದೇ ರೀತಿ ಮಾಲಕರು ಶಬರಿ ಟ್ರಾವೆಲ್ಸ್, ಅದೇ ರೀತಿ ನಿಶಾಂತ್ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷರು ಬಿಜೆಪಿ ಯುವ ಮೋರ್ಚಾ ದಕ್ಷಿಣ ಕನ್ನಡ, ಇವರಿಗೆ ಬೊಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಎಸ್ ರೀಡಿಂಗ್ ಪಂದ್ಯ ಆರಂಭಗೊಳ್ತಾ ಇದೆ. ಹಬೀಬಾಗೆ ಹನೀಫ್ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಗುಡ್ ಲಕ್ ಪಾಂಡೆಮಂಗಳೂರು ಪರವಾಗಿ ದಾಳಿಗಾರಿಕೆ ಶರೀಫ್ ನನ್ನ ಕಾಣ್ಚಾದ ದ್ವಿತೀಯ ಪಂದ್ಯದ ಕಾಣ್ಚಾದ ಕ್ರೀಡಾ ಅಭಿಮಾನಿಗಳೇ. ಗುಡ್ ಲಕ್ ಪಾಂಡೆಮಂಗಳೂರು ವಿರುದ್ಧವಾಗಿ ಮನ್ನತ್ ಫ್ರೆಂಡ್ಸ್ ಮಧ್ಯೆ ನಡೀತಾ ಇರುವಂತಹ ಚುಟುಕು ಕ್ರಿಕೆಟ್ ಕದನದ ಪ್ರಾರಂಭಿಕ ಚೆಂಡಿದು. ಆರಂಭಿಕ ಚೆಂಡಿರವಾಗಿ ಡಾಟ್ ಬಾಲ್ ಆಗ್ತಾ ಇದೆ. ಹಬೀಬ್ ನನ್ನ ಕಾಣ್ತಾ ಇದ್ದಾರೆ ಪ್ರತಿಭಾನ್ವಿತ ಆಟಗಾರ. ಗುಡ್ ಲಕ್ ಪಾಂಡೆಮಂಗಳೂರು ತಂಡದ ಬಲಗೈ ಬಂಟಾಯ್ತಾ ಒಬ್ಬನ ದ್ವಿತೀಯ ಚೆಂಡು ಶರೀಫ್ ಕಡೆಯಿಂದ ದಾಳಿಗಾರಿಕೆ ಮುಂದುವರಿತಾ ಇದೆ. ಭಾಗದೊಮ್ಮೆ ಸುಲಭದ ಚೆಂಡು ಲೋ ಫುಲ್ ಟಾಸ್ ಮಾದರಿಯಲ್ಲಿ ಬಂದಿತ್ತು. ನೇರವಾಗಿ ಚೆಂಡು ಡಿಕ್ಲೇರ್ ಏರಿಯಾ ಸಿಂಗಲ್ ಗಳಿಕೆಗೆ ಸಾಕ್ಷಿ ಆಗ್ತಾ ಇದೆ. ಆರಂಭಿಕ 2 ಚೆಂಡುಗಳ ಬಳಿಕ ಶರೀಫ್ ಅವರ ತೃತೀಯ ಚೆಂಡು ಹನೀಫ್ ಸ್ಟ್ರೈಕ್ ತುದಿಯಲ್ಲಿ ದಾಳಿಗಾರಿಕೆ ಮುಂದುವರಿಸಿಕೊಳ್ಳಬೇಕಾಗಿದೆ. ಪ್ರಮುಖ ತಂಡಗಳ ಮಧ್ಯೆ ನಡೀತಾ ಇರುವ ಪಂದ್ಯ ಡಿ ಮಧ್ಯೆ ಮತ್ತೊಮ್ಮೆ ಬಲವಾಗಿ ದಂಡಿಸತಕ್ಕಂಥ ಪ್ರಯತ್ನ ಯಶಸ್ವಿಯಾಗ್ತಾ ಇಲ್ಲ. ಕೇವಲ ಸಿಂಗಲ್ ಮಾತ್ರ ಗಳಿಕೆಯಾಗ್ತಾ ಇದೆ. ಸತತವಾಗಿ 1 ಅಂಕಗಳ ಗಳಿಕೆ. ಖಾತೆಯಲ್ಲಿ 2-3 ಚೆಂಡುಗಳ ಮುಕ್ತಾಯಕ್ಕೆ ದಾಳಿಗಾರಿಕೆ ಮುಂದುವರಿಸಿಕೊಳ್ತಾ ಮತ್ತೊಮ್ಮೆ ಹಬೀಬ್. ಈ ಮಧ್ಯೆ ಮತ್ತೊಮ್ಮೆ ನಿಧಾನಗತಿ ಬ್ಯಾಟಿಂಗ್ ಮಾತ್ರ ಮತ್ತೊಂದು ಸಿಂಗಲ್ ಗಳಿಕೆ ಆಗ್ತಾ ಇದೆ. ಖಾತೆಯಲ್ಲಿ ಗಳಿಸಿಕೊಂಡದ್ದು 3 ಆರಂಭಿಕ 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಕೊನೆಯದಾಗಿ 2 ಚೆಂಡುಗಳನ್ನು ಶರೀಫ್ ಎಸೆಯಬೇಕಾಗಿದೆ ಅಂತ ಕೂಡ 5ನೇ ಚೆಂಡು ಎಸೆತಾ ಇರುವಂತದ್ದು. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಅನ್ನುವಂತಹ ಪ್ರತಿಷ್ಠಿತ ಪಂದ್ಯಾಟದ ದ್ವಿತೀಯ ಪಂದ್ಯಾಟ ಕ್ರೀಡಾಭಿಮಾನಿಗಳಿದು. ದಾಳಿಗಾರಿಕೆ ಮುಂದುವರಿದ ಈ ಮಧ್ಯೆ ಮಗದೊಮ್ಮೆ ಸುಧಾರಣೆ ಬ್ಯಾಟಿಂಗ್ ನೇರವಾಗಿ ಫೀಲ್ಡರ್ನ ಭದ್ರ ಬಗುಸೇನೆ ಸೇರಿಕೊಳ್ತಾ ಇದೆ 1 ಬೌನ್ಸ್ ರೂಪದಲ್ಲಿ. ಮತ್ತೊಂದು 2 ಓಟಗಳು ಚುರುಕಾದ ಓಡಾಟಗಳಿಗೆ ಆಗ್ತಾ ಇದೆ. 2 ಅಂಕಗಳು ಹೆಚ್ಚುವರಿಯಾಗಿ ಸ್ಕೋರ್ ಬೋರ್ಡ್ ನಲ್ಲಿ 5 ಪ್ರಥಮ ಓವರ್ ಮುಕ್ತಾಯ ಕಾಣುವಾಗ. ಆರಂಭಿಕ ಓವರ್ ಮುಕ್ತಾಯಗೊಳ್ಳುವ ಗಳಿಸಿಕೊಂಡದ್ದು ಲಾಸ್ಟ್ ಬಾಲ್. ಕೊನೆಯ 1 ಚೆಂಡು ಬಾಕಿ ಓವರ್ ಮುಕ್ತಾಯಕ್ಕೆ ಸ್ಕೋರ್ ಬೋರ್ಡ್ ನಲ್ಲಿ 5. ದಾಳಿಗಾರಿಕೆ ಮುಂದುವರಿಸಿಕೊಳ್ಳಬೇಕಾಗಿದೆ. ಕೊನೆಯ ಚೆಂಡು ನೇರವಾಗಿ ಪಾದಕ್ಕೆ ಬೀಳಿತಾ ಇದೆ. ಮತ್ತೊಮ್ಮೆ ಸಿಂಗಲ್ ಇದರೊಂದಿಗೆ ಓವರ್ ಮುಕ್ತಾಯ ಕಾಣ್ತಾ ಇದೆ. ಲೆಗ್ ಬಾಯ್ಸ್ ಅನ್ನುವ ಸೂಚನೆ. ಓವರ್ ನಲ್ಲಿ 6 ಅಂಕಗಳ ಗಳಿಕೆಯೊಂದಿಗೆ ಪ್ರತಿಯೊಂದು ಚೆಂಡು ಕೂಡ 1 ಅಂಕಗಳ ಗಳಿಕೆಯನ್ನ ಗುಡ್ ಲಕ್ ಪಾಂಡೆಮಂಗಳೂರು ತಂಡ ಮಾಡಿಕೊಳ್ತಾ ಇದರೊಂದಿಗೆ ಒಳ್ಳೆಯ ಆರಂಭವನ್ನು ಪಡೆದುಕೊಳ್ಳುವಂತ ಪ್ರಯತ್ನ ಯಶಸ್ವಿಯಾಗ್ತಾ ಇದೆ. ಖಾತೆಯಲ್ಲಿ 6 ಆರಂಭಿಕ ಓವರ್ ಮುಕ್ತಾಯಕ್ಕೆ. ದಯವಿಟ್ಟು ಬಳ್ಳಾರಿ ಫ್ರೆಂಡ್ಸ್ ತಂಡದ ಇತರೆ ಆಟಗಾರರು ಯಾರಾದ್ರೂ ಫ್ರೀ ಇದ್ದವರು ದಯವಿಟ್ಟು ಬಾಲ್ ಬಾಯ್ಸ್ ಗಳಾಗಿ ಸಹಕರಿಸಬೇಕನ್ನೋದು ವಿನಂತಿ ಇದೆ. ದಯವಿಟ್ಟು ಒಂದು ವೇಳೆ ಚೆಂಡು ಕಳೆದು ಹೋದ್ರನ್ನು ದಯವಿಟ್ಟು ಆದಷ್ಟು ಬೇಗ ಮರಳಿ ತಂದು ಕೊಡಬೇಕನ್ನುವಂತ ವಿನಂತಿ ಇದೆ. ಇಂದಿನ ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ್ದಾರೆ ಪ್ರಕಾಶ್ ಶೆಟ್ಟಿ ತುಂಬೆ ಶ್ರೀಶೈಲ. ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಳ್ಳಾರಿ ಟ್ರೋಫಿ 2026 ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ್ದಾರೆ ಪ್ರಕಾಶ್ ಶೆಟ್ಟಿ ತುಂಬೆ, ಶ್ರೀಶೈಲ ತುಂಬೆ. ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ದ್ವಿತೀಯ ಓವರ್ ಪ್ರಗತಿಯಲ್ಲಿ ಆರಂಭಿಕ ಚೆಂಡು ಮುಕ್ತಾಯಗೊಳ್ತಾ ಇದೆ. ಮತ್ತೆ ಸಿಂಗಲ್ ಗಳಿಕೆಯೊಂದಿಗೆ ಸ್ಟ್ರೈಕ್ ರೊಟೇಟ್ ಆಗುವಾಗ ಸ್ಟ್ರೈಕ್ ತುದಿಯಲ್ಲಿ ಹಬೀಬ್ರನ್ನ ಕಾಣ್ತಾ ಇದೆ. ಎಂತ ಕ್ಷಣದಲ್ಲೂ ಕೂಡ ಸಿಡಿಯಬಲ್ಲ ಆಟಗಾರ ಇದ್ದ, ಕಾದು ನೋಡಬೇಕಾಗಿದೆ. ಒಬ್ಬನ ದ್ವಿತೀಯ ಚೆಂಡು ಓಮನ್ ಕಡೆಯಿಂದ. ಅದೇ ರೀತಿ ಗೋಪಾಲ್ ಬೆದ್ರಾಡಿ ತುಂಬೆ ಇವರು ನಮ್ಮ ಜೊತೆ ಇದ್ದಾರೆ. ಗೋಪಾಲ್ ಬೆದ್ರಾಡಿ ಬಳ್ಳಾರಿ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇವೆ. ಗೋಪಾಲ್ ಬೆದ್ರಾಡಿ ತುಂಬೆ, ಅದೇ ರೀತಿ ಪ್ರಕಾಶ್ ಶೆಟ್ಟಿ ಶ್ರೀಶೈಲ ತುಂಬೆ ಇವರು ವೇದಿಕೆಗೆ ಬರಬೇಕು. ಸಂದೀಪ್ ಕುಲಾಲ್ ಅವರನ್ನು ವೇದಿಕೆ ಹತ್ತ ಕರ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಬಾರಿ ನೂತನ ಬ್ಯಾಟರ್ ಆಗಿ ಸಂತೋಷ್ ಬಂಟ್ವಾಳನ್ನ ಕಳಿಸಿಕೊಡಲಾಗ್ತಾ ಇದೆ. ಬಂಟ್ವಾಳದ ಕ್ರಿಕೆಟ್ನ ದಂತಕಥೆ ಈ ಸಂತೋಷ್ ಬಂಟ್ವಾಳ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಾಕಷ್ಟು ಕ್ರೀಡಾಭಿಮಾನಿಗಳನ್ನು ಹೊಂದಿರುವಂತಹ ಆಟಗಾರ. ಸದ್ಯ ಗುಡ್ ಲಕ್ ಪಾಣೆ ಮಂಗಳೂರು ತಂಡವನ್ನು ಪ್ರತಿನಿಧಿಸ್ತಾ ಇದೆ. ಒನ್ ಡೌನ್ ಆರ್ಡರ್ನಲ್ಲಿ ಕಣಕ್ಕಿಳಿಯುವಾಗ ಗಳಿಸಿಕೊಂಡದ್ದು ಕೇವಲ 7 ಅಂಕಗಳ ಮಾತ್ರ. ದ್ವಿತೀಯ ಓವರ್ ಪ್ರಗತಿಯಲ್ಲಿ ಕಾದು ನೋಡಬೇಕಾಗಿದೆ. ಸುಧೀರ್ ತುಂಬೆ ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸುಧೀರ್ ತುಂಬೆ ಇವರು ವೇದಿಕೆ ಬರಬೇಕು. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಇಂದಿನ ಕ್ರಿಕೆಟ್ ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಗೋಪಾಲ್ ಬೆದ್ರಾಡಿ ಇವರು ಕೂಡ ವೇದಿಕೆಗೆ ಬರಬೇಕು. ಇವರಿಗೆ ಸಂದೀಪ್ ಕುಲಾಲ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಮಧ್ಯೆ ಮತ್ತೆ ದಂಡಿಸತಕ್ಕಂಥ ಪ್ರಯತ್ನ ಸಂತೂರ್ ಕಡೆಗಿಂದ ಕೇವಲ 1 ಅಂಕಕ್ಕೆ ಸೀಮಿತಗೊಳ್ತಾ ಇದೆ. ಕೊನೆಯ ಚೆಂಡು ಬಾಕಿ ಇದೆ. ಸ್ಕೋರ್ ಬೋರ್ಡ್ ಅಲ್ಲಿ 8 ವಿಕೆಟ್ ಅಷ್ಟಕ್ಕೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇರುವಂತದ್ದು. ಹನೀಫ್ ಸ್ಟ್ರೈಕ್ ತುದಿಯಲ್ಲಿ ಒಬ್ಬನ ನೇಮನ್ ಕಡೆಗಿಂದ ಕೊನೆಯ ಚೆಂಡು ಬಾಕಿ ಇದೆ. ದಾಳಿಗಾರಿಕೆ ಮುಂದುವರಿಯುವಾಗ ಮನ್ನತ್ ಫ್ರೆಂಡ್ಸ್ ವಿರುದ್ಧವಾಗಿ ಗುಡ್ ಲಕ್ ಪಾಣೆ ಮಂಗಳೂರು ನಡುವೆ ನಡೀತಾ ಇರುವಂತಹ ಕದನ ಇದು. ಈ ಮಧ್ಯೆ ಬಲಿಷ್ಠ ದಂಡನೆ ಚೆಂಡು ಸೀಮಾರೇಖೆಯ ಗಡಿ ದಾಟ್ತಾ ಇದೆ. ಮಗದೊಂದು ಸಿಕ್ಸರ್. ಬಹುಶಃ ಗುಡ್ ಲಕ್ ಪಾಣೆ ಮಂಗಳೂರು ತಂಡ ಪ್ರಥಮ ವಿಕೆಟ್ ನಷ್ಟದೊಂದಿಗೆ ಅಂಕಿಅಂಶ ಪಟ್ಟಿಯನ್ನು ಸುಭದ್ರಗೊಳಿಸಿದ. ಅಂಕಿಅಂಶ ಪಟ್ಟಿಯಲ್ಲಿ 14-2 ಓವರ್ಗಳ ಮುಕ್ತಾಯಕ್ಕೆ 14 ಓಟಗಳನ್ನು ಗಳಿಸಿಕೊಳ್ತಾ ಅದ್ಭುತವಾದ ಆರಂಭವನ್ನು ಪಡೆದುಕೊಳ್ತಾ ಇದೆ. ಈ ಮಧ್ಯೆ ಡೇಂಜರಸ್ ಬ್ಯಾಟರ್ ಸಂತೂನ ಉಪಸ್ಥಿತಿಯನ್ನು ಕಾಣ್ತಾ ಇದ್ದೇವೆ ಸ್ಟ್ರೈಕ್ ತುದಿಯಲ್ಲಿ. ಏನು ಬೇಕಿದ್ರೂ ಸಂಭವಿಸಬಹುದು ಕ್ರೀಡಾಭಿಮಾನಿಗಳ ಕ್ರಿಕೆಟ್ ಅಲ್ಲಿ. ಇದಕ್ಕಾಗಿ ಕ್ರಿಕೆಟ್ ಜಗತ್ತಿನ ಅನ್ಪ್ರೆಡಿಕ್ಟಬಲ್ ಗೇಮ್ ಅನ್ನುವಂತ ಹೆಸರಿನಿಂದ ಕರೀತಾರೆ. ಸದ್ಯ ಅಂತಿಮ 2 ಓವರ್ಗಳು ಬಾಕಿ ಇದೆ. ಮನ್ನತ್ ಫ್ರೆಂಡ್ಸ್ ತಂಡ ದಾಳಿಗಾರಿಕೆ ತುದಿಯಲ್ಲಿ ಮನ್ಸೂರ್ನನ್ನ ಪ್ರಯೋಗಿಸ್ತಾ ಇದೆ. ಅನುಭವಿ ದಾಳಿಗಾರ. ಪೆನಾಲ್ಟಿ ಮ್ಯಾಚ್ ಅವಧಿಯಲ್ಲಿ ಜಿಲ್ಲೆಯ ಪ್ರತಿಭಾನ್ವಿತ ಆಟಗಾರ ಸಂತೂನನ್ನ ಡಿಫೆಂಡ್ ಮಾಡಬೇಕಾಗಿ ದಾಳಿಗಾರಿಕೆ ಮುಂದುವರಿಯುತ್ತಾ ಅವರ ಪ್ರಥಮ ಚೆಂಡು. ಮೂರನೇ ಓವರ್ನ ಪ್ರಾರಂಭಿಕ ಚೆಂಡು. ಮತ್ತೊಮ್ಮೆ ನಿಧಾನಗತಿಯ ಬ್ಯಾಟಿಂಗ್ ಪ್ರದರ್ಶನ. ಸಿಂಗಲ್ 15 ಖಾತೆಯಲ್ಲಿ ಹನೀಫ್ ಈಗಾಗಲೇ 6 ಅನ್ನು ಸಿಡಿಸಿರುವಂತಹ ಆಟಗಾರ. ಮೈದಾನದ ಮುಕ್ಕು ಮೂಲೆಗಳ ಅನುಭವ ಖಂಡಿತ ಇದ್ದೇ ಇದೆ. ಅದನ್ನು ಮತ್ತೊಮ್ಮೆ ಬಳಸಿಕೊಳ್ಳಬೇಕಾಗಿದೆ. ಸ್ಕೋರ್ ಕಾರ್ಡ್ ನಲ್ಲಿ 15 ಓವರ್ನ ದ್ವಿತೀಯ ಚೆಂಡು ದಾಳಿಗಾರಿಕೆ ಮುಂದುವರಿಯುವಾಗ ಈ ಮಧ್ಯೆ ಮತ್ತೆ ಸುಂದರತೆಯ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ಪಡೆದುಕೊಳ್ಳಬೇಕಾಗಿತ್ತು. ಎವ್ರಿ ಕ್ಯಾಚಸ್ ವಿನ್ ದ ಮ್ಯಾಚಸ್. 6 ಅನ್ನು ಸಿಡಿಸಿರುವ ಆಟಗಾರ ಹನೀಫ್ಗೆ ಜೀವದಾನ ದೊರಕ್ತಾ ಇದೆ. ಇಲ್ಲಿ ಭಾಗಶಃ ಒಂದೇ ಒಂದು ಕ್ಯಾಚ್ ಬಹಳಷ್ಟು ಕಾಸ್ಟ್ಲಿ ಆಗುವ ಸಾಧ್ಯತೆ ಇದೆ ಪ್ರತಿಯೊಂದು ಪಂದ್ಯಾಟದಲ್ಲೂ ಕೂಡ. ಮತ್ತೆ ಸಂತೋಷ್ ಸ್ಟ್ರೈಕ್ ಎತ್ತುದಲ್ಲಿ ದಾಳಿಗಾರಿಕೆ ಮುಂದುವರಿತು. ಓವರ್ನ ತೃತೀಯ ಚೆಂಡು ಸಂತು ಕಡೆಗೆ ಫುಲ್ ಟಾಸ್ ಮಾದರಿಯ ಚೆಂಡು ನೇರವಾಗಿ ಸಿಂಗಲ್ಗೆ ಸೀಮಿತಗೊಳ್ತಾ ಇದೆ. ಕೇವಲ 1 ಅಂಕ ಮಾತ್ರ. ನೇರ ವಿಭಾಗದಲ್ಲಿ ಮಾತ್ರ ಸಿಕ್ಸರ್ಗಳಿಗೆ ಅವಕಾಶಗಳಿದೆ. ಸ್ಕೋರ್ ಬೋರ್ಡ್ ನಲ್ಲಿ 17 3 ಚೆಂಡುಗಳು ಬಾಕಿ ಇರುವಂತೆ. 3 ಚೆಂಡುಗಳು ಬಾಕಿ ಇದೆ. ಸದ್ಯದ ಓವರ್ ಮುಕ್ತಾಯಕ್ಕೆ ಜಿದ್ದಿಗೆ ಬಿದ್ದಿರುವಂತೆ 2 ತಂಡಗಳ ನಡುವೆ ಪ್ರಥಮ ಇನ್ನಿಂಗ್ಸ್ ನಡೀತಾ ಇರುವಂತದ್ದು. ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಯಾವ ತಂಡ ಎಷ್ಟರ ಮಟ್ಟಿಗೆ ಅಂಕಗಳನ್ನು ಗಳಿಸಿಕೊಳ್ಳಲಿಕ್ಕೆ ಕಾದು ನೋಡಬೇಕಾಗಿದೆ. ಓವರ್ 4 ಚೆಂಡು ಮತ್ತೊಮ್ಮೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ. ಆದರೆ ಮತ್ತೆ ಯಾವುದೇ ರೀತಿಯಲ್ಲಿ ಯಶಸ್ಸು ದೊರಕ್ತಾ ಇಲ್ಲ. ಕೇವಲ ಸಿಂಗಲ್ ಮಾತ್ರ. ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಕೊನೆ 2 ಚೆಂಡುಗಳು ಬಾಕಿ ಇರುವಂತಹ ದಾಂಡುಗಾರಿಕೆ ತುದಿಯಲ್ಲಿ ಮತ್ತೊಮ್ಮೆ ಹನೀಫ್ ನನ್ನ ಕಾಣ್ತಾ ಇದ್ದೇವೆ. ಕ್ಯಾಚ್ ಡ್ರಾಪ್ ನೊಂದಿಗೆ ಜೀವದಾನ ಪಡೆದುಕೊಂಡಿರುವ ಆಟಗಾರ. ದಾಳಿಗಾರಿಕೆಯಲ್ಲಿ 5ನೇ ಚೆಂಡು ಪೆನಾಲ್ಟಿ ಮ್ಯಾಚ್ ಅವಧಿಯ ಪ್ರಗತಿಯಲ್ಲಿ. ಈ ಮಧ್ಯೆ ಮಗುದೊಮ್ಮೆ ನೇರವಾಗಿ ಡಿಕ್ಲೇರ್ ಕಡೆಗೆ ಚೆಂಡು ರವಾನೆಯಾಗ್ತಾ. ಮತ್ತೊಂದು ಸಿಂಗಲ್. ಬಳಿಕ ಬಳಿ ಓಟಗಳ ಪ್ರಯತ್ನ ಯಶಸ್ವಿ ಆಗ್ತಾ ಇಲ್ಲ. ಸತತವಾಗಿ ಇದು ದ್ವಿತೀಯ ಪಂದ್ಯಾಟದಲ್ಲೂ ಕೂಡ ಪುನರಾವರ್ತನೆಗೊಳ್ತಾ ಇದೆ. ರಿಜ್ವಾನ್ ಆರಂಭಿಕ ಪಂದ್ಯದಲ್ಲಿ ಇದೇ ರೀತಿ ರನ್ಔಟ್ ಆಗಿದ್ರು. ಸದ್ಯ ಹನೀಫ್ನ ವಿಕೆಟ್ ಬೀಳ್ತಾ ಇದೆ ರನ್ಔಟ್ ನೊಂದಿಗೆ.
ಗುಡ್ ಲಕ್ ಪಾಣೆ ಮಂಗಳೂರು ದ್ವಿತೀಯ ವಿಕೆಟ್ ಕಳೆದುಕೊಳ್ತಾ ಇದೆ. ಕೊನೆಯ ಚೆಂಡು ಬಾಕಿ, ತೃತೀಯ ಓವರ್ ಮುಕ್ತಾಯಕ್ಕೆ. ಬಹಳಷ್ಟು ಬಿರುಸು ನಡೀತಾ ಇರುವಂತ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ದ್ವಿತೀಯ ಪಂದ್ಯಾಟ ಇದು ಗಳಿಸಿಕೊಂಡದ್ದು 19 ಈವರೆಗೆ 2.5 ಓವರ್ ಮುಕ್ತಾಯಗೊಳ್ತಾ ಇದೆ. ಕೊನೆಯದಾಗಿ ಒಂದು ಚೆಂಡು ಬಾಕಿ. ಬಹುಶಃ ನೂತನ ಬ್ಯಾಟರ್ ಆಗಿ ಸುಜಿತ್ ದಯವಿಟ್ಟು ಒಂದು ಸಿಕ್ಸರ್ ಲೈನ್ ಸ್ವಲ್ಪ ಹಿಂದೆ ಸರಿಬೇಕೆಲ್ಲ ಆಟಗಾರರು, ಹೈ ಕ್ರೀಡಾ ಪ್ರೇಮಿಗಳು. ಸ್ಟ್ರೈಕ್ ತುದಿಯಲ್ಲಿ ಸುಜಿತ್ ಅನ್ನ ಕಾಣ್ತಾರೆ. ಸುಜಿತ್ ದಿಂಡಿಕೆರೆ ಸದ್ಯ ಗುಡ್ ಲಕ್ ಪಾಣೆ ಮಂಗಳೂರು ಪರವಾಗಿ ದಾಂಡುಗಾರಿಕೆ ತುದಿಯಲ್ಲಿ ದಾಳಿಗಾರಿಕೆ ಮುಂದುವರಿಸಿಕೊಳ್ತಾ ಕೊನೆಯ ಚೆಂಡು ಬಾಕಿ ಇದೆ. ಪ್ರತಿಭಾನ್ವಿತ ಆಟಗಾರ ಸಂತೂರ ಜೊತೆಗೂಡಿ ತಂಡವನ್ನು ಮುನ್ನಡೆಸಬೇಕಾಗಿ ದಾಳಿಗಾರಿಕೆಯಲ್ಲಿ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಇದೆ. ಒಬ್ಬನ ಕೊನೆಯ ಚೆಂಡು. ಈ ಮತ್ತೆ ಪಾಲಿಸ್ ದಾಳಿಗೆ ಪ್ರಯತ್ನ. ಸುಜಿತ್ ಕಡೆಯಿಂದ ಕೇವಲ ಸಿಂಗಲ್. ಹಲೋ, ದಯವಿಟ್ಟು ಅಲ್ಲಿ ವೇದಿಕೆ ಹಿಂದೆ ಇರುವಂತ ಗಾಡಿಗಳನ್ನೆಲ್ಲ ತೆರವುಗೊಳಿಸಬೇಕಲ್ಲಿ. ದಯವಿಟ್ಟು ದಾರಿಯಲ್ಲಿ ಇದೆ, ಎಲ್ಲ ಬೇರೆ ಜಾಗದಲ್ಲಿ ಪಾರ್ಕಿಂಗ್ ಮಾಡಬೇಕಾಗಿ ವಿನಂತಿ. ಇದರಲ್ಲಿ 3 ಓವರ್ಗಳ ಮುಕ್ತಾಯಕ್ಕೆ ಸ್ಕೋರ್ ಬೋರ್ಡ್ ಅಲ್ಲಿ 20 ಅಂಕಗಳ ಗಳಿಕೆಯಾಗಿದೆ. ದಯವಿಟ್ಟು ತೀರ್ಪುಗಾರ ಕೂಡ ಆದಷ್ಟು ಬೇಗ ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. 20-20 ಸ್ಕೋರ್ ಬೋರ್ಡ್ ಅಲ್ಲಿ ಗಳಿಕೆಯಾಗಿರೋ ಟೋಟಲ್ ಸ್ಕೋರ್. ಎಲ್ಲ ತಂಡಗಳು ಕೂಡ ನಮ್ಮೊಂದಿಗೆ ಆದಷ್ಟು ಬೇಗ ಪಂದ್ಯ ಮುಂದುವರಿಕೆ ಅವಕಾಶವನ್ನು ಮಾಡಿಕೊಡಿ. ದಾಳಿಗಾರಿಕೆ ತುದಿಯಲ್ಲಿ ಪಾಸ್ ಇದ್ರೆ ಸ್ಟ್ರೈಕ್ ತುದಿಯಲ್ಲಿ ಸುಜಿತ್ ನನ್ನ ಕಾಣ್ತಾ ಇದೆ. ಪ್ರತಿಭಾನ್ವಿತ ಆಟಗಾರ ಸುಜಿತ್ ಸದ್ಯ ಗುಡ್ ಲಕ್ ಪಾಣೆ ಮಂಗಳೂರು ಪರವಾಗಿ ಡೆತ್ ಓವರ್ ಅಲ್ಲಿ ದಾಂಡುಗಾರಿಕೆ ತುದಿಯಲ್ಲಿ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಆರಂಭಿಕ ಫುಲ್ ಟಾಸ್ ಚೆಂಡು ನೇರವಾಗಿ ಡಿಕ್ಲೇರ್ ತುದಿಯನ್ನು ತಲುಪ್ತಾ ಇದೆ. ಮತ್ತೆ ಸಿಂಗಲ್ ನೊಂದಿಗೆ ಸಂತು ಸ್ಟ್ರೈಕ್ ತುದಿಗೆ. ಖಂಡಿತವಾಗಿ ನಿರೀಕ್ಷೆ ಸಂತೂನ ಮೇಲೆ ಸಾಕಷ್ಟು ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಸಿಗ್ನೇಚರ್ ಶಾಟ್ಗಾಗಿ ಸಂತು ಕಡೆಗೆ. ಅಂತಿಮವಾಗಿ 5 ಚೆಂಡುಗಳು ಬಾಕಿ ಇರುವಾಗ ಮನ್ನತ್ ಫ್ರೆಂಡ್ಸ್ ವಿರುದ್ಧ ನಿರೀಕ್ಷಿತ ಹೊಡೆತವನ್ನು ಸಂತು ದಂಡಿಸಬಲ್ಲ ಎನ್ನುವಂತ ಪ್ರಶ್ನೆ ಇದೆ. 5 ಚೆಂಡುಗಳು ಬಾಕಿ ಇರುವಂತೆ 21 ಖಾತೆಯಲ್ಲಿ 4ನೇ ಓವರ್ ಪ್ರಗತಿಯಲ್ಲಿದೆ. ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ರಿಫಾಜ್ ಓವರ್ ದ್ವಿತೀಯ ಚೆಂಡು. ಡೆತ್ ಓವರ್ ಅಲ್ಲಿ ಬಲಿಷ್ಠ ಆಟಗಾರನ ಕಟ್ಟಿ ಹಾಕಬೇಕಾಗಿದೆ. ಈ ಮಧ್ಯೆ ಮತ್ತೊಮ್ಮೆ ಚೆಂಡು ಗಗನ ಚುಂಬಿ ನೇರವಾಗಿ ನೋ ಬಾಲ್ +1 2 ಅಂಕಗಳ ಗಳಿಕೆಯಾಗ್ತಾ ಇದೆ. ಯಾವುದೇ ಫ್ರೀ ಹಿಟ್ ಇರೋದಿಲ್ಲ, ಗಮನಿಸಿಕೊಳ್ಳಬೇಕು. ನೋ ಬಾಲ್ +1 ಒಂದಿಗೆ 2 ಅಂಕಗಳ ಗಳಿಕೆ. ದಾಳಿಗಾರಿಕೆ ಮತ್ತೆ ಮುಂದುವರಿಸಿಕೊಳ್ಳಬೇಕಾಗಿದೆ. ತಪ್ಪಿದ್ದಲ್ಲೇ ತಿದ್ದಿಕೊಳ್ಳಬೇಕು, ಬಿದ್ದಲ್ಲೇ ಮೇಲೇಳಬೇಕನ್ನುವ ಹಾಗೆ ರಿಫಾಜ್ ದಾಳಿಗಾರಿಕೆ ಮುಂದುವರಿಯುವಾಗ ಈ ಮಧ್ಯೆ ಮತ್ತೆ ಕಮ್ ಬ್ಯಾಕ್ ಡೆಲಿವರಿ ಇದು. ಆದರೆ ಗುಡ್ಡಪಾಲಕರ ತಪ್ಪಿನಿಂದಾಗಿ 1 ಅಂಕ ಹರಿದು ಹೋಗ್ತಾ ಇದೆ. ಕೊನೆಯದಾಗಿ 4 ಚೆಂಡುಗಳು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯನ್ನು ಗಮನಿಸಿಕೊಂಡು 24 ಚೆಂಡುಗಳು ಬಾಕಿ ಇರುವಂತಹ ದಾಳಿಗಾರಿಕೆ ಮತ್ತೆ ಮುಂದುವರಿಸಿಕೊಳ್ಳಬೇಕಾಗಿದೆ. ಈ ಮಧ್ಯೆ ಸಂತು ವೈಟ್ ಅನ್ನುವ ಸೂಚನೆ ಬೀಳ್ತಾ ಇದೆ. ಮತ್ತೆ ಎಕ್ಸ್ಟ್ರಾ ಅಂಕಗಳು. ಕೂದಲೆಳೆ ಯಂತ್ರದಲ್ಲಿ ಅಪಾಯದ ಪಾರಾಗ್ತಾ ಇರುವಂತ ಸಂತು 4 ಚೆಂಡುಗಳು ಬಾಕಿ ಇದೆ. ನಾಲ್ಕು ಚೆಂಡುಗಳ ಆಟ ಬಾಕಿ ಇದೆ. ಮುಂದುವರಿಸಿಕೊಳ್ತಾ 25 ಖಾತೆಯಲ್ಲಿ ಜಿದ್ದಾಜಿದ್ದಿನ ಕಾಳಗ ಇದು. ಖಂಡಿತವಾಗಿ ಕೂಡ ಗೆದ್ದ ತಂಡಕ್ಕೆ ಮಾತ್ರ ಮುಂದಿನ ಸುತ್ತು, ಸೋತನ ನೇರವಾಗಿ ಮನೆಯ ಬಸ್ ಅನ್ನುವಂಥ ಪರಿಸ್ಥಿತಿ ಕಾರಣ ನಾಕ್ಔಟ್ ಮಾದರಿ ಪಂದ್ಯ. ಈ ಮಧ್ಯೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಆಪರ್ಚುನಿಟಿ. ಸಂತು ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ಬರಿಗೈಯಲ್ಲಿ ವಾಪಸ್ ಆಗಬೇಕಾಗಿದೆ. ಬಹಳಷ್ಟು ನಿರೀಕ್ಷೆಗಳಿತ್ತು ಸಂತೂನ ಮೇಲಾದರೆ ನಿರೀಕ್ಷಿತ ಹೊಡೆತಗಳು ದಾಖಲಾಗ್ತಾ ಇಲ್ಲ. ಸುಲಭದ ಬಲೆಗೆ ಬೀಳುವಾಗ 3 ಚೆಂಡು ಮುಕ್ತಾಯ ಗಳಿಸಿಕೊಂಡದ್ದು 25 ಅಂಕಗಳನ್ನು. ಕೊನೆಯ 3 ಚೆಂಡುಗಳು ಬಾಕಿ ಇದೆ. ಹೊಸ ಆಟಗಾರ ಸ್ಟ್ರೈಕ್ ತುದಿಗೆ. ಬ್ಯಾಟರ್ ಆಗಿ ರಿಯಾಜ್ ಅನ್ನು ಕಳಿಸಿಕೊಳ್ಳಲಾಗ್ತಾ ಇದೆ. ಕೊನೆಯ 3 ಚೆಂಡುಗಳು ಬಾಕಿ. ರಿಯಾಜ್ ಯಾವ ರೀತಿಯಲ್ಲಿ ಬ್ಯಾಟಿಂಗ್ ನಡೆಸಲಿದ್ದಾರೆ ಕಾದು ನೋಡಬೇಕಾಗಿದೆ. 25 ಮಾತ್ರ ಗಳಿಸಿಕೊಂಡದ್ದು ಗುಡ್ ಲಕ್ ಪಾಣೆ ಮಂಗಳೂರು ಅನ್ನುವಂಥ ಪ್ರತಿಷ್ಠಿತ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 25. ಬಹುಶಃ ಕಳೆದ ಪಂದ್ಯಾಟದಲ್ಲಿ ಗಮನಿಸಿಕೊಂಡಿದೆ 30 ಕೂಡ ಅಂತಿಮ ಕ್ಷಣದಲ್ಲಿ ಡಿಫೆಂಡೆಬಲ್ ಸ್ಕೋರ್ ಆಗುವ ಹಂತಕ್ಕೆ ಬಂದಿತ್ತು. ಓವರ್ನ ಮುಂದಿನ ಚೆಂಡು. ಈ ಮಧ್ಯೆ ಮತ್ತೆ ನೇರವಾಗಿ ಲಾಂಗ್ ಆಫ್ ವಿಭಾಗ ಚೆಂಡು. 1 ಅಂಕಗಳ ಗಳಿಕೆಯಾಗ್ತಾ ಇದೆ ಲಾಂಗ್ ಆನ್ ವಿಭಾಗದಲ್ಲಿ. ಕೊನೆಯ 2 ಚೆಂಡು ಬಾಕಿ ಇದೆ. 26 ಗಳಿಕೆಯಾಗಿರುವ ಟೋಟಲ್ ಸ್ಕೋರ್. ಲಾಸ್ಟ್ ಬಾಲ್. ಕೊನೆ 2 ಚೆಂಡುಗಳು ಬಾಕಿ ಇದೆ. ಮತ್ತೆ ಸುಜಿತ್ ದಿಂಡಿಗೆರೆ ಸ್ಟ್ರೈಕ್ ತುದಿಯಲ್ಲಿ. ಈ ಮಧ್ಯೆ ಮತ್ತೊಮ್ಮೆ ಡಾಟ್ ಬಾಲ್. ಕೊನೆಯ ಚೆಂಡು ಬಾಕಿ ಇದೆ. ಅಂತಿಮ ಬಾರಿಗೆ ದಾಳಿಗಾರಿಕೆ ಮುಂದುವರಿಸಿಕೊಳ್ಳಬೇಕಾಗಿದೆ ಇಲ್ಲಿ. ಕೊನೆಯ ಚೆಂಡು ಪಾಸ್ ಕಡೆಗಿಂತ ಸುಜಿತ್ನ ಕಡೆಗೆ ದಾಳಿಗಾರಿಕೆ ಮುಂದುವರಿತಾ ಇದೆ. ಈ ಮಧ್ಯೆ ಮತ್ತೊಮ್ಮೆ
ಸುಂದರತೆಯ ಬ್ಯಾಟಿಂಗ್, ಕೇವಲ ಒಂಟಿಯ ಬಳಿಕ ಅವಳಿ ಓಟಗಳ ಯಶಸ್ವಿ ಪೂರೈಕೆಯಾಗ್ತಾ ಇದೆ. ಒಟ್ಟಾರೆಯಾಗಿ ಗುಡ್ ಲಕ್ ಪಾಣೆ ಮಂಗಳೂರು 4 ಓವರ್ಗಳ ಮುಂದೆ ಗಳಿಸಿಕೊಂಡು 29 ಗುರಿ ಇದೆ. ಕಳೆದ ಪಂದ್ಯಾಟದಲ್ಲಿ 30 ಟಾರ್ಗೆಟ್, ಇದೀಗ 20 ಟಾರ್ಗೆಟ್ ಇದೆ. ಮನ್ನತ್ ಫ್ರೆಂಡ್ಸ್ ತಂಡಕ್ಕೆ ಕಾದು ನೋಡಬೇಕಾಗಿದೆ ಈ ಪಂದ್ಯಾಟದಲ್ಲಿ ಯಾವ ತಂಡ ಪಂದ್ಯಾಟವನ್ನು ಗೆದ್ದುಕೊಳ್ಳಿದೆ. ಕಳೆದ ಪಂದ್ಯಾಟದಲ್ಲಿ ಚೇಸಿಂಗ್ ತಂಡ ಪಂದ್ಯಾಟವನ್ನು ಗೆದ್ದುಕೊಳ್ಳೋದಕ್ಕಾಗಿರಲಿಲ್ಲ. ಸದ್ಯ ಇಲ್ಲಿ 29 ಅವಶ್ಯಕತೆ ಮನ್ನತ್ ಫ್ರೆಂಡ್ಸ್ ತಂಡಕ್ಕೆ. ಹೇಳಬರುವುದಿಲ್ಲ, ಕ್ರಿಕೆಟ್ ಅಲ್ಲಿ ಏನು ಬೇಕಿದ್ರೂ ಸಂಭವಿಸಬಹುದು. ಕ್ರಿಕೆಟ್ ಅಲ್ಲಿ ಸೋತವರು ಗೆದ್ದದಿದೆ, ಗೆದ್ದವರು ಸೋತದೆ, ಕಾರಣ ಇದು ಅನ್ಪ್ರಿಡಿಕ್ಟಬಲ್ ಗೇಮ್. ಸದ್ಯ ಪಂದ್ಯಾಟ ಮುಂದುವರಿಲಿರುವಂತಹ ವಿನಂತಿಯ ನಡುವೆ ಮುಂದಿನ ಪಂದ್ಯ ಟಾಸ್ಗೆ ಕರೆ ಕೊಡ್ತಾ ಇದ್ದೇವೆ. BFC ಬಿ ವಿರುದ್ಧವಾಗಿ ಜೈ ಕರ್ನಾಟಕ ತುಂಬೆ ತಂಡದ ಕ್ಯಾಪ್ಟನ್ಸ್ ಟಾಸ್ ನಲ್ಲಿ ಪಾಲ್ಗೊಳ್ಳಿ. ಹಾಗೆ ಓವರ್ ಟು ಶ್ರವಂತ್. ಧನ್ಯವಾದ ನಯನ್ ರವರಿಗೆ. ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಇದರ ಆಶ್ರಯದಲ್ಲಿ 11 ಜನರ ಅಂಡರಾಮ್ ಶೈಲಿಯ 32 ತಂಡಗಳ ಒಣಲುವಲಕರ ಕ್ರಿಕೆಟ್ ಪಂದ್ಯಾಟ ಸಾಗಿ ಬರ್ತಾ ಇದೆ. 5ನೇ ವರ್ಷದ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಕ್ಷಣಗಣನೆ ಆರಂಭಗೊಂಡು ದ್ವಿತೀಯ ಪಂದ್ಯಾಟ ಸಾಗಿ ಬರ್ತಾ ಇದೆ. ದ್ವಿತೀಯ ಪಂದ್ಯಾಟ ಗುಡ್ ಲಕ್ ಬಾಣೆಮಂಗಳೂರು ತಂಡದ ವಿರುದ್ಧವಾಗಿ ಗುಡ್ ಲಕ್ ಬಾಣೆಮಂಗಳೂರು ತಂಡದ ವಿರುದ್ಧವಾಗಿ ಮನ್ನತ್ ಫ್ರೆಂಡ್ಸ್ ತಂಡಗಳ ಮಧ್ಯೆ ದ್ವಿತೀಯ ಪಂದ್ಯಾಟ ಸಾಗಿ ಬರ್ತಾ ಇದೆ. 29 ಎನ್ನತಕ್ಕಂತಹ ವಿಜಯದ ಗುರಿಯನ್ನ ಬಿಟ್ಟುಕೊಡುತ್ತಾ ಇದೆ ಎದುರಾಳಿ ತಂಡಕ್ಕೆ. 2 ಬಲಿಷ್ಠ ತಂಡಗಳು ಅಂಕಣದಲ್ಲಿ ಕಾಣಸಿಗುವಾಗ ಬಳ್ಳಾರಿ ಫ್ರೆಂಡ್ಸ್ ಪ್ರಸ್ತುತಪಡಿಸತಕ್ಕಂತಹ ಬಳ್ಳಾರಿ ಟ್ರೋಫಿ 2026 ದ್ವಿತೀಯ ಪಂದ್ಯಾಟ ಸಾಗಿ ಬರ್ತಾ ಇದೆ. ಒಂದೆಡೆ ಭಾಗದಲ್ಲಿ ಗುಡ್ ಲಕ್ ಬಾಣೆಮಂಗಳೂರು ತಂಡದ ವಿರುದ್ಧವಾಗಿದೆ ಮಂಡನ್ ಫ್ರೆಂಡ್ಸ್ ಒಳಚೀಲ ತಂಡಗಳ ಮಧ್ಯೆ ದ್ವಿತೀಯ ಪಂದ್ಯಾಟ ಸಾಗಿ ಬರುವುದಾದರೆ ಬಂದಿರತಕ್ಕಂತಹ ಸರ್ವ ಕ್ರೀಡಾಭಿಮಾನಿಗಳನ್ನ ಈ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ ಇದರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಆರಂಭಿಕ ಜೋಡಿ ಮೈದಾನ ಪ್ರವೇಶವನ್ನು ಪಡೆದುಕೊಳ್ಳುತ್ತಾ ಇದೆ. ಫೈಜಲ್ ರವರೊಂದಿಗೆ ರಿಯಾನ್ ರವರ ಜೋಡಿ ಮೈದಾನವನ್ನು ಸೇರಿಕೊಳ್ಳುವುದಾದರೆ ದಾಳಿಗಾರಿಕಾ ವಿಭಾಗದಲ್ಲಿ ಗುಡ್ ಲಕ್ ಬಾಣೆಮಂಗಳೂರು ತಂಡದ ಪರವಾಗಿ ದಯವಿಟ್ಟು ಎಸ್ತಗಾರರ ಹೆಸರನ್ನು ತಿಳಿಸಿಕೊಡಿ. ಶ್ರೀನಾಥ್ ಎಂಬುವಂತಹ ನಾಮ ಕೇಳಿ ಬರ್ತಾ ಇದೆ. ಈ ಬಾರಿ ಪ್ರಥಮ ಚೆಂಡು ಬಹಳಷ್ಟು ಉತ್ತಮವಾಗಿತ್ತು. ಒಂಟಿ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದರೆ ಯಾವುದೇ ಅವಕಾಶಗಳು ಬಿಟ್ಟುಕೊಡುತ್ತಾ ಇಲ್ಲ. ಪ್ರಥಮ ಚೆಂಡು ಚುಕ್ಕಿಯಾಗ್ತಾ ಇದೆ. ಈ ಬಾರಿ ದ್ವಿತೀಯ ಚೆಂಡಿಗೆ ದೊಡ್ಡ ಹೊಡೆತಗಳು ಬಂದಿದೆ. ಲಾಂಗೋಣಿ ಭಾಗದಲ್ಲಿ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಳ್ತಾ ಇದೆ. 2 ಚೆಂಡುಗಳಾಟ ಮುಕ್ತಾಯಗೊಂಡಿದೆ. ಒಂಟಿ ಓಟವನ್ನ ಗಳಿಸುವಾಗ ತಂಡದ ಖಾತೆಯಲ್ಲಿ ಆರಂಭ ಕಾಣಸಿಗುತ್ತಾ ಇದೆ. ಓವರಿನ 3ನೆಯ ಚೆಂಡನ್ನು ಎಸೆಯಬೇಕಾಗಿದೆ. ದಾಳಿಗಾರಿಕೆಯಲ್ಲಿ ದಾಳಿಯನ್ನ ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಓವರಿನ 3ನೆಯ ಚೆಂಡು ಮತ್ತೆ ಮುಂದುವರಿಸಿಕೊಳ್ಳುತ್ತಾ ರಿಯಾನ್ ರವರ ಕಡೆಗೆ ಎಸೆಯಬೇಕಾಗಿದೆ ತನ್ನ ಓವರಿನ 3ನೇ ಎಸೆತವನ್ನ. ಶ್ರೇಷ್ಠತೆಯ ದಾಳಿಗೆ ತಕ್ಕ ದಂಡನೆ. ಇಲ್ಲಿ ಈ ಬಾರಿ ಚೆಂಡನ್ನು ಮಿಸ್ ಮಾಡಿಕೊಳ್ಳುತ್ತಾ ಇದ್ದಾರೆ. ಖಂಡಿತವಾಗಿ ಆ ಚೆಂಡನ್ನು ಪಡೆದುಕೊಂಡಿದ್ದೆ ಆದಲ್ಲಿ ರನ್ಔಟಿಗೆ ಅವಕಾಶವಿತ್ತು. ಆದರೆ ಒಂಟಿ ಓಟಗಳು ಮತ್ತೆ ಜಮೆಯಾಗಿಕೊಳ್ಳುತ್ತಾ ಇದೆ. ಒಂಟಿ ಓಟಗಳೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 2 ಬಂದಿದೆ. ಓವರಿನ 3 ಚೆಂಡುಗಳ ಆಟ ಮುಕ್ತಾಯಗೊಳ್ಳುತ್ತಾ ಇದೆ. ಈ ಬಾರಿ ಬಲವಾದ ಹೊಡೆತಕ್ಕೆ ಮತ್ತೆ ಪ್ರಯತ್ನ. ಇಲ್ಲಿ ಅವಕಾಶಗಳು ಬಿಟ್ಟುಕೊಡುತ್ತಾ ಇಲ್ಲ. ಯಾವುದೇ ಓಟಗಳಿಗೆ ನೋಟವನ್ನಿಟ್ಟುಕೊಡ್ತಾ ಇಲ್ಲ. ಜೈ ಕರ್ನಾಟಕ ತುಂಬೆ ತಂಡದ ಕಪ್ತಾನ ದಯವಿಟ್ಟು ವೇದಿಕೆಯನ್ನು ಸಂಪರ್ಕಿಸಿಕೊಳ್ಳಿ. ಜೈ ಕರ್ನಾಟಕ ತುಂಬೆ. ಈ ಬಾರಿ ಮತ್ತೆ ಬಲವಾದ ಹೊಡೆತ ಬರ್ತಾ ಇದೆ. ಲಾಂಗೋಣಿ ಭಾಗದಲ್ಲಿ ಚೆಂಡು, ಪ್ರಥಮ ಚೆಂಡು ಇಲ್ಲಿ ತಪ್ಪಿದ್ರು ಕೂಡ ಈ ಬಾರಿ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. 4 ಚೆಂಡುಗಳ ಆಟ ಮುಕ್ತಾಯಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 5 ಚೆಂಡುಗಳ ಆಟ ಮುಕ್ತಾಯಗೊಳ್ಳುತ್ತಾ ಇದೆ. 4 ಬರ್ತಾ ಇದೆ. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ರಿಯಾನ್ ಶೈಗಿ ಭಾಗದಲ್ಲಿ ಒಡ್ಡಬಡಿಯ ದಾಂಡಿಗ ಈ ಬಾರಿ ದಂಡಿಸುವ ಪ್ರಯತ್ನವನ್ನು ಪಟ್ಟಿದ್ರು, ಆದರೆ ಅವಕಾಶಗಳು ಬಿಟ್ಟುಕೊಡ್ತಾ ಇಲ್ಲ. ಪ್ರಥಮ ಓವರಿನ ಮುಕ್ತಾಯ ಕಾಣ ಸಿಗ್ತಾ ಇದ್ದೀವಿ. ಆರಂಭಿಕ ಓವರಿನ ಮುಕ್ತಾಯಕ್ಕೆ
ಅಂಕಿಅಂಶ ಪಟ್ಟಿಯಲ್ಲಿ ಕಳೆ ಹಾಕಿದ್ದು ಕೇವಲ 4 ಓಟಗಳು ಮಾತ್ರ, ಯಾವುದೇ ಉದರಿಯನ್ನು ಬಿಟ್ಟುಕೊಡುತ್ತಾ ಇಲ್ಲ. 29 ಎನ್ನುವಂತಹ ವಿಜಯದ ಗುರಿಯನ್ನ ಬೆನ್ನಟ್ಟಬೇಕಾಗಿದೆ ಇಲ್ಲಿ. ದ್ವಿತೀಯ ಓವರಿನ ಚಾಲ್ತಿಯಲ್ಲಿ ದ್ವಿತೀಯ ಓವರನ್ನು ಕೈಗೆತ್ತಿಕೊಂಡಂತಹ ದಾಳಿಗಾರ ಸಮ್ರಾಜ್ ಎನ್ನುವಂತಹ ನಾಮ ಕೇಳಿ ಬರ್ತಾ ಇದೆ. ಆಶೀಕ್ ಎನ್ನುವಂತಹ ನಾಮ ಕೇಳಿ ಬರ್ತಾ ಇದೆ. ಈ ಬಾರಿ ಓವರಿನ ಪ್ರಥಮ ಚೆಂಡು ತೀರ್ಪುಗಾರರಿಂದ ಯಾವುದೇ ಮನವಿ ಬರ್ತಾ ಇಲ್ಲ. ಶ್ರೇಷ್ಠ ಮಟ್ಟದ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ಲೈನ್ ಆ್ಯಂಡ್ ಲೆಂತ್ ಅನ್ನು ಬಳಸಿಕೊಳ್ಳುತ್ತಾ ಇದ್ದಾರೆ. ಇದರೊಂದಿಗೆ ಯಾವುದೇ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆಶೀಕ್ ತನ್ನ ದೌತ್ಯವನ್ನು ಮುಂದುವರಿಸಿಕೊಳ್ಳುತ್ತಲೇ ಓವರಿನ ದ್ವಿತೀಯ ಚೆಂಡನ್ನೆಸೆಯಬೇಕಾಗಿದೆ. ಮತ್ತೆ ತೀರ್ಪುಗಾರರನ್ನು ದಾಟುತ್ತಾ ಫೈಜಲ್ ರವರ ಕಡೆಗೆ ಈ ಬಾರಿ ದಂಡಿಸತಕ್ಕಂತಹ ಪ್ರಯತ್ನ. ತೀರ್ಪುಗಾರರಿಂದ ಅಡ್ಡ ಚೆಂಡು ಎನ್ನುವ ತೀರ್ಪು ಬರ್ತಾ ಇದೆ. ಅತಿರಿಕ್ತ ಖಾತೆಗಳ ಮುಖೇನವಾಗಿ ಅಂಕಿಅಂಶ ಪಟ್ಟಿಯಲ್ಲಿ 1 ಓಟ ಸೇರ್ಪಡೆಯಾಗುತ್ತಾ ಅಂಕಿಅಂಶ ಪಟ್ಟಿ 5 ತೋರಿಸಿಕೊಳ್ಳುತ್ತಾ ಇದೆ. ಮತ್ತೆ ಆಶೀಕ್ ಓವರಿನ ದ್ವಿತೀಯ ಬಾರಿಗೆ ಬಾರಿ ಬಲವಾದ ದಂಡನೆ. ಈ ಬಾರಿ ಚೆಂಡನ್ನು ಪಡೆದುಕೊಳ್ಳುವುದಾದರೆ 1 ಓಟಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. 1 ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 6 ಬಂದಿದೆ. ಮುಂದಿನ ಪಂದ್ಯಾಟ BFC ಬಿ ತಂಡದ ವಿರುದ್ಧವಾಗಿ ಜೈ ಕರ್ನಾಟಕ ತುಂಬೆ. 2 ತಂಡದ ಕಪ್ತಾನರುಗಳು ದಯವಿಟ್ಟು ಆಗಮಿಸಿ ಬನ್ನಿ. ಈ ಬಾರಿ ಬಲವಾದ ಹೊಡೆತ ಇದು. ಇದರೊಂದಿಗೆ ಕ್ಯಾಚ್ ಔಟ್ ಮುಖೇನವಾಗಿ ಪ್ರಥಮ ಉದರಿಯನ್ನು ಬಿಟ್ಟುಕೊಡುತ್ತಾ ಇದೆ. ರಿಯಾನ್ ರವರ ಉದರಿ ಕಳೆದುಕೊಳ್ಳುತ್ತಾ ಇದೆ. 5ಕ್ಕೆ 6ಕ್ಕೆ 1 ಎನ್ನುವ ರೂಪದಲ್ಲಿ ಉದರಿಯನ್ನು ಬಿಟ್ಟುಕೊಡುತ್ತಾ ಇದೆ. 3 ಚೆಂಡುಗಳು ಮುಕ್ತಾಯಗೊಂಡಿದ್ದ ಆಶೀಕ್ ಲಯಬದ್ಧಾಗಿರತಕ್ಕಂತಹ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. ನೂತನ ಕ್ರಮಾಂಕಣದಲ್ಲಿ ಮನ್ಸೂರ್ ಅವರನ್ನು ಕಾಣಸಿಗುತ್ತಾ ಇದ್ದೇವೆ. 1 ಡೌನ್ ಕ್ರಮಾಂಕಣದಲ್ಲಿ ಆಗಮಿಸಿ ಬರ್ತಾ ಇದ್ದಾರೆ. ಖಂಡಿತವಾಗಿಯೂ ಅದ್ಭುತವಾಗಿರತಕ್ಕಂತಹ ಕ್ರೀಡಾಕೂಟಕ್ಕೆ ಈ ಒಂದು ಕ್ರೀಡಾಂಗಣ ಸಾಕ್ಷಿಯಾಗ್ತಾ ಇದೆ. ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಪ್ರಸ್ತುತಪಡಿಸುವಂತಹ ಬಳ್ಳಾರಿ ಟ್ರೋಫಿ 2026 ಸಾಗಿ ಬರ್ತಾ ಇದೆ. ಒಣಲು ಬೆಳಕಿನ ಅತ್ಯುತ್ತಮ ಪಂದ್ಯಾಕೂಟಕ್ಕೆ ಈ ಮೈದಾನ ಸಾಕ್ಷಿಯಾಗುತ್ತಾ ಇದೆ. ಮುಂದಿನ ಪಂದ್ಯಾಟದ ನಾಣ್ಯ ಚಿಮ್ಮುಕೆ ಈಗಾಗಲೇ BFC ಬಿ ವಿರುದ್ಧವಾಗಿ ಜೈ ಕರ್ನಾಟಕ ತುಂಬೆ. 2 ತಂಡದ ಕಪ್ತಾನರು ದಯವಿಟ್ಟು ಆಗಮಿಸಿ ಬನ್ನಿ. ಮನ್ಸೂರ್ ದೊಡ್ಡ ಹೊಡೆತಕ್ಕೆ ನೋಟವನ್ನಿಟ್ಟುಕೊಳ್ಳುತ್ತಾ ಇದ್ದಾರೆ. ಇಲ್ಲಿ 1 ಓಟಗಳು ಲೆಗ್ ಬೈಯೊಂದಿಗೆ ಲಭ್ಯವಾಗುತ್ತಾ ಇದೆ. 1 ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಈಗ ಬಂದಿದೆ 7-7ರಲ್ಲಿದೆ ತಂಡದ ಒಟ್ಟು ಮೊತ್ತ. ಈ ಪಂದ್ಯದ ಸೋಲು ಯಾರಿಗೆ ಎಂಬುದು ಪ್ರಶ್ನಾರ್ಥಕವಾಗಿದೆ. ಆಶೀಕ್ ಮುಂದಿನ ಚೆಂಡನ್ನ ಫೈಜಲ್ ರವರಿಗೆ ಸೀತಾ ಇದ್ದಾರೆ. ಈ ಬಾರಿ ಬಲವಾದ ಹೊಡೆತ ಇದು. ಮನ್ಸೂರ್ ಫೈಜಲ್ ರವರ ಉದರಿಯನ್ನು ಕಳೆದುಕೊಳ್ಳುತ್ತಾ ಇದೆ. ಕ್ಯಾಚ್ ಅನ್ನು ಪಡ್ಕೊಳ್ಳುವುದರೊಂದಿಗೆ ದ್ವಿತೀಯ ಉದರಿಯನ್ನು ಕಳೆದುಕೊಳ್ಳುತ್ತಾ ಇದೆ ಮಿನ್ನತ್ ಫ್ರೆಂಡ್ಸ್ ಒಳಚೀಲು ತಂಡ. ಈ ಬಾರಿ ಓವರಿನ ಕೊನೆಯ 1 ಚೆಂಡು ಬಾಕಿ ಇದೆ. ಮುಂದಿನ ಪಂದ್ಯದ ನಾಣ್ಯ ಚಿಮ್ಮುಕಿಯನ್ನ BFC ಬಿ ತಂಡವು ನಾಣ್ಯ ಚಿಮ್ಮುಕಿಯನ್ನು ಗೆದ್ದುಕೊಳ್ತಾ ಇದೆ. ಧನ್ಯವಾದಗಳು. ಆದಷ್ಟು ಬೇಗ ಮುಂದಿನ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಪಡಿಸಿಕೊಳ್ಳಿ. ನೂತನ ಕ್ರಮಾಂಕಣದಲ್ಲಿ ತಂಡದ ಕಪ್ತಾನ ಶರೀಫ್ ಅವರ ಆಗಮನವಾಗುತ್ತಾ ಇದೆ. ಆಶೀಕ್ ಓವರಿನ ಅಂತಿಮ ಚೆಂಡನ್ನೆಸೆಯಬೇಕಾಗಿದೆ ಶರೀಫ್ ಅವರ ಕಡೆಗೆ. ಯಾವುದೇ ಹೊಡೆತಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಇದರೊಂದಿಗೆ ಓವರಿನ ಮುಕ್ತಾಯ ಕಾಣಸಿಗ್ತಾ ಇದ್ದೇವೆ. ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಸೆಕೆಂಡ್ ಓವರ್ ಸ್ಕೋರ್ ಮೂವ್ಸ್ ಟು 7 2 ಲಾಸ್ ಆಫ್ ಮಿನ್ನತ್ ಫ್ರೆಂಡ್ಸ್ ಒಳಚೀಲು ತಂಡ. 12 ಚೆಂಡುಗಳ ಆಟ ಬಾಕಿ ಇದೆ. ವಿಜಯಕ್ಕಾಗಿ ಇನ್ನು ಬೇಕಾಗಿದೆ 22 ಓಟ. 12 ಬಾಲ್ 22 ರನ್ಸ್ ರಿಕ್ವೈರ್ಡ್ ಇನ್ ದಿಸ್ ಮ್ಯಾಚ್. ಸಂತೋಷ್ ಬಂಟ್ವಾಲ್ ಆಗಮಿಸಿ ಬರ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಇತಿಹಾಸದ ಪುಟಗಳನ್ನು ಬರೆದಿರತಕ್ಕಂತಹ ಅಂಡರಾಮ್ ದಂತಕತೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದುಕೊಂಡಿರತಕ್ಕಂತಹ ಆಟಗಾರ, ಬಹಳಷ್ಟು ಅಭಿಮಾನಿ ವರ್ಗವನ್ನ ಹೊಂದಿಕೊಂಡಿರತಕ್ಕಂತಹ ಓರ್ವ ಆಟಗಾರ ಸಂತೋಷ್ ಬಂಟ್ವಾಳ್. ಹಲೋ, ಈ ಪಂದ್ಯಾಕೂಟಕ್ಕೆ ಭಾಗ್ಯೋದಯ ಮಿತ್ರ ಕಲಾವೃಂದ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಯೋಗೀಶ್ ಕಜಕಂಡ ಇವರು ಆಗಮಿಸಿದ್ದಾರೆ. ದಯವಿಟ್ಟು ಅವರನ್ನು ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ, ಅದೇ ರೀತಿ ಸ್ವಾಗತಿಸ್ತಾ ಇದ್ದೇವೆ.
ಎಸ್, ಧನ್ಯವಾದಗಳು. ಇದರೊಂದಿಗೆ ಪ್ರಥಮ ಚೆಂಡಿಗೆ ಬರ್ತಾ ಇದೆ ಮನ್ಸೂರನ ದಂಡು ಮುಖೇನವಾಗಿ ಸಿಕ್ಸರ್ಗಳು ಬರ್ತಾ ಇದೆ. ಇನ್ನು 11 ಚೆಂಡುಗಳ ಮುಂದೆ 16 ಓಟದ ಅವಶ್ಯಕತೆ ಇದೆ. ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ ಮುಂದುವರಿಸಿಕೊಳ್ಳುತ್ತಾ ಇದೆ ಸಂತೋಷ್ ಬಂಟ್ವಾಲ್. ಪ್ರಥಮ ಚೆಂಡಿಗೆ ಸಿಕ್ಸರ್ ಬಿಟ್ಟುಕೊಟ್ಟ ಬಳಿಕ ಕಂಬ್ಯಾಕ್ ಅನ್ನ ಮಾಡಲೇಬೇಕಾಗಿದೆ. ಕಾರಣ 10 ಚೆಂಡುಗಳು ಇನ್ನು ಬಾಕಿ ಇದೆ. 16 ಓಟದ ಅವಶ್ಯಕತೆ ಇದೆ. 10 ಬಾಲ್ 16 ರನ್ಸ್ ರಿಕ್ವೈರ್ಡ್ ಇನ್ ದಿಸ್ ಮ್ಯಾಚ್. ಕಾದು ನೋಡಬೇಕಾಗಿದೆ. ಶ್ರೇಷ್ಠತೆಯ ದಾಳಿ ಇದು. ಕಿಂಚಿತ್ ಅವಕಾಶಗಳು ಬಿಟ್ಟುಕೊಡಲಿಲ್ಲ. ಆದರೆ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಒಂಟಿ ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಈಗ ಬಂದಿದೆ 14. ಹಲೋ, ಭಾಗ್ಯೋದಯ ಮಿತ್ರ ಕಲರ್ ವೃಂದ ರಿಜಿಸ್ಟರ್ ತುಂಬೆ ಇದರ ಅಧ್ಯಕ್ಷರಾದಂಥ ಶ್ರೀಯುತ ಯೋಗೀಶ್ ಕಜಕಂಡ ಇವರಿಗೆ ನವನೀತ್ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ಇನ್ನೋರ್ವ ಅತಿಥಿ ಭಾಗ್ಯೋದಯ ಮಿತ್ರ ವೃಂದ ರಿಜಿಸ್ಟರ್ ತುಂಬೆ ಇದರ ಸದಸ್ಯರಾದಂಥ ಮೋಹನ್ ದಾಸ್ ಪರ್ಲಕ್ಕೆ ಇವರು ಕೂಡ ವೇದಿಕೆ ಬಂದು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಇವರಿಗೆ ಎಸ್ ಶಾಕೀರ್ ಇವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಧನ್ಯವಾದಗಳು. ಇದರೊಂದಿಗೆ ಮನ್ಸೂರ್ ಅವರ ಹುದರಿಯನ್ನು ಕಳೆದುಕೊಳ್ಳುತ್ತಾ ಇದೆ. ದೊಡ್ಡ ಹೊಡೆತಗಳ ಸರದಾರ ಮನ್ಸೂರ್ ಈತ ಮುಖೇನವಾಗಿ ಉದರಿಯನ್ನು ಬಿಟ್ಟುಕೊಡುವುದಾದರೆ 7 ಚೆಂಡುಗಳು ಬಾಕಿ ಇದೆ. 14 ಓಟದ ಅವಶ್ಯಕತೆ ಇದೆ. ಸಂತೋಷ್ ಬಂಟ್ವಾಲ್ ಮತ್ತೊಮ್ಮೆ ದಂಡಿಸಿಕೊಳ್ಳುತ್ತಾ ಇದ್ದಾರೆ. ಆಫ್ಟಿಕಿ ಭಾಗಕ್ಕೆ ಧಾವಿಸಿಕೊಳ್ಳುವುದಾದರೆ ಒಂಟಿ ಬಳಿಕ ಅವಳಿಗೆ ಕರೆಯನ್ನ ಕೊಡ್ತಾ ಇಲ್ಲ. ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಒಂಟಿ ಓಟಗಳೊಂದಿಗೆ ತಂಡದ ಒಟ್ಟು ಮೊತ್ತ ಓವರಿನ ಮುಕ್ತಾಯ ಕಾಣಸಿಗ್ತಾ ಇದ್ದೇವೆ. 3 ಓವರ್ಗಳ ಆಟ ಮುಕ್ತಾಯಗೊಂಡಿದೆ. 16 ಓಟಗಳು ಬಂದಿದೆ. ಇನ್ನು 6 ಚೆಂಡುಗಳ ಮುಂದೆ 13 ಓಟದ ಅವಶ್ಯಕತೆ ಇದೆ. 6 ಬಾಲ್ 13 ರನ್ಸ್ ರಿಕ್ವೈರ್ಡ್ ಇನ್ ದಿಸ್ ಮ್ಯಾಚ್. ಹಲೋ, ಅದೇ ರೀತಿ ಇನ್ನೋರ್ವ ಅತಿಥಿ ಸೋಮಶೇಖರ್ ಪರ್ಲಕ್ಕೆ ಭಾಗ್ಯೋದಯ ಮಿತ್ರ ಕಲಾವೃಂದದ ಸದಸ್ಯರಾದಂಥ ಸೋಮಶೇಖರ್ ಪರ್ಲಕ್ಕೆ ಇವರು ವೇದಿಕೆಯನ್ನು ಆಸೀನರಾಗಬೇಕು. ಅದೇ ರೀತಿ ಇವರಿಗೆ ನವನೀತ್ ಅವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ದಾಳಿಗಾರಿಕೆಯಲ್ಲಿ ಸೂರಾಜ್ ಅವರನ್ನ ಕರೆತರಲಾಗಿದೆ. 6ರ ಮುಂದೆ 13 ಬೇಕಿತ್ತು. ಒಂಟಿ ಓಟ ಬಂದಿದೆ ಪ್ರಥಮ ಚೆಂಡಿಗೆ. 5 ಚೆಂಡುಗಳ ಮುಂದೆ ಪ್ರಥಮ ಚೆಂಡು ಚುಕ್ಕಿಯಾಗಿದೆ. ಕ್ಷಮಿಸಿ, ದ್ವಿತೀಯ ಚೆಂಡನ್ನ ಸಿಗಬೇಕಾಗಿದೆ ದಾಳಿಗಾರಿಕಾ ಈ ಭಾಗದಲ್ಲಿ ಶಿವರಾಜ್. ದಾಳಿಯನ್ನು ಮುಂದುವರಿಸುತ್ತಾ 5 ಚೆಂಡುಗಳು ಮುಖ್ಯವಾಗಿ 13 ಓಟದ ಅವಶ್ಯಕತೆ. ಈ ಬಾರಿ ಮತ್ತೆ ಬಂಧಿಸಿಕೊಳ್ಳುತ್ತಾ ಇದ್ದಾರೆ. ಕ್ಯಾಚ್ ಔಟ್ ರೂಪದಲ್ಲಿ ಮಗದೊಂದು ಹುದ್ದರಿಯನ್ನ ಬಿಟ್ಟುಕೊಡುತ್ತಾ ಇದೆ. ರಿಫಾಸ್ ನೂತನ ಕ್ರಮಾಂಕಣದಲ್ಲಿ ದಂಡನೆಗೆ ಆಗಮಿಸಿಕೊಳ್ತಾ ಇದ್ದಾರೆ. ಈ ಬಾರಿ ಫುಲ್ಲಸ್ ಆಗಿತ್ತು ಚೆಂಡು, ಯಾವುದೇ ಮನದಿ ಬರ್ತಾ ಇಲ್ಲ. ಢೋಟೆ ಡೆಲಿವರಿ ಆಗುತ್ತಾ ಇದೆ. ಮತ್ತೊಮ್ಮೆ ಶಿವರಾಜ್ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಇದ್ದಾರೆ. 4ನೇ ಚೆಂಡು ಕೂಡ ಚುಕ್ಕಿಗೊಳ್ಳುತ್ತಾ ಇದೆ. ಪಂದ್ಯವನ್ನ ಹಿಡಿಯುವಂತಹ ಪ್ರಯತ್ನವನ್ನು ಪಡೆದುಕೊಳ್ಳುತ್ತಾ ಇದೆ ಇಲ್ಲಿ ಗುಡ್ ಲಕ್ ಪಾಂಡೆಮಂಗಳೂರು ತಂಡ. ಈ ಬಾರಿ ಕೊನೆಯ 1 ಚೆಂಡು ಬಾಕಿ ಇದೆ. ಅದ್ಭುತವಾಗಿರತಕ್ಕಂತಹ ಸ್ಪೆಲ್ ಅನ್ನು ಗಮನಿಸಿಕೊಳ್ಳುತ್ತಾ ಇದ್ದೇವೆ. ಶಿವರಾಜ್ ಎಸೆದಿದ್ದು 5 ಚೆಂಡುಗಳು, ಯಾವುದೇ ಓಟವನ್ನು ಬಿಟ್ಟು ಕೊಡುತ್ತಾ ಇಲ್ಲ. ಓವರಿನ ಅಂತಿಮ 1 ಚೆಂಡು ಬಾಕಿ. ಶ್ರೇಷ್ಠತೆಯ ದಾಳಿ ಇದು. ಮ್ಯಾಡನ್ ಆಗುತ್ತಾ ಇದೆ. ಪ್ರಥಮ ಮ್ಯಾಡನ್ ಓವರ್ ದಾಖಲಾಗಿಕೊಳ್ಳುತ್ತಾ ಇದೆ. ಇದರೊಂದಿಗೆ ಪಂದ್ಯವನ್ನ ಗೆದ್ದುಕೊಳ್ಳುತ್ತಾ ಇದೆ ಗುಡ್ ಲಕ್ ಪಾಂಡೆಮಂಗಳೂರು ತಂಡ. ಈ ಪಂದ್ಯವನ್ನ ಗೆದ್ದುಕೊಳ್ಳುತ್ತಾ ಇದೆ. ಧನ್ಯವಾದಗಳು ಭಾಗವಹಿಸಿದಂತಹ 2 ತಂಡಕ್ಕೂ ಕೂಡ ಧನ್ಯವಾದವನ್ನು ಬಯಸಿಕೊಳ್ಳಲಿಕ್ಕಿದ್ದೇವೆ. ಮುಂದಿನ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. BFC ಬಿ ತಂಡದ ವಿರುದ್ಧವಾಗಿ ಜೈ ಕರ್ನಾಟಕ ತುಂಬೆ. ಇದನ್ನ
ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ್ದಾರೆ ಶ್ರೀಯುತ ಅಶೋಕ್ ಕೊಟ್ಟಿಂಜ ಕೊಂಡಾಣ. ಇವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಶೋಕ್ ಕೊಟ್ಟಿಂಜ ಇವರಿಗೆ ನವೀನ್ ಬೊಳ್ಳಾರಿ ಇವರು ಶಾಲಾಕ್ಕೆ ಅದೇ ರೀತಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನವೀನ್ ಬೊಳ್ಳಾರಿ, ಅಶೋಕ್ ಕೊಟ್ಟಿಂಜ ಕೊಂಡಾಣ ಇವರಿಗೆ, ಶ್ರೀ ಕೊಂಡಾಣ ಇವರಿಗೆ ಶಾಲಾಕ್ಕೆ ಅದೇ ರೀತಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಮುಂದಿನ ಧ್ವನಿಯಲ್ಲಿ ಬದಲಾವಣೆಯಾಗುತ್ತಾ ಇದೆ. ಶ್ರವಣ್ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದೆ ವೀಕ್ಷಕ ವಿವರಣೆ ಕೊಠಡಿಗೆ. ದಯವಿಟ್ಟು ಬನ್ನಿ. ಬಳ್ಳಾರಿ ಫ್ರೆಂಡ್ಸ್ ತುಂಬೆ ರಾಷ್ಟ್ರೀಯದಲ್ಲಿ 11 ಜನರ ಅಂಡರ್ ಆರ್ಮ್ ಶೈಲಿಯ ಬುಣಲು ಬೆಳಕಿನ 11 ಜನರ ಫುಲ್ ಗ್ರೌಂಡ್ ಕ್ರಿಕೆಟ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಕೂಟದ ತೃತೀಯ ಪಂದ್ಯಾಟದ ಅದೃಷ್ಟದ ನಾಣ್ಯ ಚುಮ್ಮುಕಿಯನ್ನು ಈಗಾಗಲೇ BFC ಬಿ ತಂಡವು ನಾಣ್ಯ ಚುಮ್ಮುಕಿಯನ್ನು ಗೆದ್ದುಕೊಂಡು ನೇರವಾಗಿ ಕ್ಷೇತ್ರ ಪಾಲನೆಯನ್ನು ಆಯ್ದುಕೊಳ್ಳುತ್ತಾ ಇದೆ. ಜೈ ಕರ್ನಾಟಕ ತುಂಬೆ ಈ ತಂಡದ 12th ಮ್ಯಾನ್ ದಯವಿಟ್ಟು ನಮ್ಮೊಂದಿಗೆ ಬಂದು ಸಹಕರಿಸಿಕೊಳ್ಳಿ. ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಯಾವುದೇ ಚರ್ಚೆ ಬಂದಿದ್ದೆ ಆದಲ್ಲಿ ನಾವುಗಳು ಜವಾಬ್ದಾರರಲ್ಲ, ದಯವಿಟ್ಟು ಗಮನಿಸಿಕೊಳ್ಳಿ. ಜೈ ಕರ್ನಾಟಕ ತಂಡದ 12th ಮ್ಯಾನ್ ದಯವಿಟ್ಟು ನಮ್ಮೊಂದಿಗೆ ಆಗಮಿಸಿ ಬನ್ನಿ. ಎಸ್, ಪಂದ್ಯಕ್ಕೆ ಚಾಲನೆ ಬರ್ತಾ ಇದೆ. 4 ಓವರಿಗೆ ಸೀಮಿತವಾಗಿರುವ ಈ ಪಂದ್ಯ. ಪವರ್ ಪ್ಲೇಯ ಅವಕಾಶ ಇರುವುದಿಲ್ಲ. 4 ಎಸೆತಗಾರರ ಸಿಗಬೇಕಾಗಿದೆ. ಆರಂಭಿಕ ಜೋಡಿ ಮೈದಾನ ಪ್ರವೇಶವನ್ನ ಮಾಡಿಕೊಳ್ಳುತ್ತಾ ಇದೆ. ಒಂದೆಡೆ ಭಾಗದಲ್ಲಿ ನಾನ್ ಶ್ರೀಕರಿ ಭಾಗದಲ್ಲಿ ಗಮನಿಸುವುದಾದರೆ ಶಾಹಿದ್ ಅವರನ್ನ ಗಮನಿಸಿಕೊಳ್ಳುತ್ತಾ ಇದ್ದೇವೆ. ಶ್ರೀಕರಿ ಭಾಗದಲ್ಲಿ ದಯವಿಟ್ಟು ಅಲ್ಲಿ ತೀರ್ಪುಗಾರ 1 ನಿಮಿಷ. ಜೈ ಕರ್ನಾಟಕ ತಂಡದ 12th ಮ್ಯಾನ್ ತಾವು ಬಾರದೇ ಇದ್ದಲ್ಲಿ ತಾವುಗಳು ಪಂದ್ಯವನ್ನು ಮುಂದುವರಿಸುವುದಿಲ್ಲ, ದಯವಿಟ್ಟು ನಮ್ಮೊಂದಿಗೆ ಬಂದು ಸಹಕರಿಸಿ. ಜೈ ಕರ್ನಾಟಕ ತಂಡದ ಆದಷ್ಟು ಬೇಗ ನಮ್ಮೊಂದಿಗೆ ಬಂದು ಸಹಕರಿಸಿಕೊಳ್ಳಿ. ಜೈ ಕರ್ನಾಟಕ ತಂಡದ ಆಟಗಾರರು ದಯವಿಟ್ಟು ತಮ್ಮ ಸಹಕಾರವನ್ನು ಬೇಡಿಕೊಳ್ಳುತ್ತಾ ಇದ್ದೀವಿ. ಎಸ್, ತೀರ್ಪುಗಾರ ಪಂದ್ಯಕ್ಕೆ ಚಾಲನೆಯನ್ನು ಕೊಟ್ಟು ಬಿಡಿ. 4 ಓವರಿಗೆ ಸೀಮಿತವಾಗಲಿಕ್ಕಿದೆ. ದಾಳಿಗಾರಿಕೆಯಲ್ಲಿ ಆರಂಭಿಕ ಜೋಡಿ ನೌಫಾಲ್ ಹಾಗೂ ಸಾಹಿದ್ ಅವರ ಜೋಡಿ ಮೈದಾನವನ್ನು ಪ್ರವೇಶ ಮಾಡಿಕೊಳ್ಳುತ್ತಾ ಇದೆ. ಎಸೆತಗಾರಿಕಾ ಈ ಭಾಗದಲ್ಲಿ ಪ್ರಥಮ ಚೆಂಡು ಬಹಳಷ್ಟು ಉತ್ತಮವಾಗಿ ಟಾಪ್ ಸ್ಟಿಕ್ ಈ ಭಾಗಕ್ಕೆ ಧಾವಿಸಿಕೊಳ್ಳುತ್ತಾ ಇದೆ. ಚೆಂಡು ಇದರೊಂದಿಗೆ
ಒಂಟಿ ಓಟವನ್ನ ಗಳಿಸಿಕೊಳ್ಳುತ್ತಾ ಇದೆ. ಒಂಟಿ ಓಟಗಳೊಂದಿಗೆ ತಂಡದ ಖಾತೆ ಶುಭಾರಂಭಗೊಳ್ಳುತ್ತಾ ಇದೆ ಜೈ ಕರ್ನಾಟಕ ತುಂಬೆ ತಂಡ. ಬಹಳಷ್ಟು ಇತಿಹಾಸವುಳ್ಳಂತಹ ಒಂದು ತಂಡ. ತುಂಬೆ ಪರಿಸರದಲ್ಲಿ ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ತಂಡವನ್ನ ನೋಂದಾಯಿಸಿಕೊಳ್ಳುವಂತಹ ಒಂದು ಬಲಿಷ್ಠ ತಂಡ ಇದು ಜೈ ಕರ್ನಾಟಕ ತುಂಬೆ ಎನ್ನುವಂತಹ ತಂಡ. ಇಲ್ಲಿ ದ್ವಿತೀಯ ಚೆಂಡಿಗೆ ಗುಡಿಸುವುದರೊಂದಿಗೆ ಒಂಟಿ ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ. ಶಾಹಿದ್ ಅವರ ಖಾತೆಯು ಕೂಡ ಆರಂಭ ಕಾಣಸಿಗುತ್ತಾ ಇದ್ದೇವೆ. ದಾಳಿಗಾರಿಕೆಯಲ್ಲಿ ಮೋಕ್ಷಿತ್ ತನ್ನ ಓವರಿನ ಮೂರನೆಯ ಚೆಂಡು ನೇರ ಹೊಡೆತಗಳು ಬಂದಿತ್ತು, ಆದರೆ ಯಾವುದೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರಿನ 4ನೆಯ ಚೆಂಡನ್ನು ಸಿಗಬೇಕಾಗಿದೆ. ಪ್ರಥಮ ಓವರಿನ 4ನೇ ಬಾರಿ. ಚತುರ್ಥ ಚೆಂಡಿಗೆ ಸಿಗಬೇಕಾಗಿದೆ. BFC ಬಿ ತಂಡದ ವಿರುದ್ಧವಾಗಿ ಪರಿಸರದ ಅವಳಿ ಜವಳಿ ತಂಡಗಳು. BFC ಬಳ್ಳಾರಿ ವಿರುದ್ಧವಾಗಿದೆ ಜೈ ಕರ್ನಾಟಕ ತುಂಬೆ. ತುಂಬೆ ಪರಿಸರದ 2 ಬಲಿಷ್ಠ ತಂಡಗಳು ಈ ಕ್ರೀಡಾಂಗಣದಲ್ಲಿ ಎದುರಾಳಿಯಾಗುವುದಾದರೆ ಇಲ್ಲಿ ಶ್ರೇಷ್ಠತೆಯ ದಾಳಿ ಇದು. ಅದ್ಭುತವಾಗಿರತಕ್ಕಂತಹ ದಾಳಿ ಇದು. ಕಿಂಚೆತ್ತು ಅವಕಾಶಗಳು ಬಿಟ್ಟುಕೊಡಲಿಲ್ಲ. 4ನೆಯ ಚೆಂಡು ನೇರವಾಗಿ ಡಾಟ್ ಡೆಲಿವರಿ ಆಗುತ್ತಾ ಇದೆ. ಯಾವುದೇ ಅವಕಾಶಗಳು ಬಿಟ್ಟುಕೊಡುತ್ತಾ ಇಲ್ಲ. ಓವರಿನ 5ನೆಯ ಚೆಂಡು. ಮತ್ತೆ ದಾಳಿಗಾರಿಕೆಯಲ್ಲಿ ಮೋಕ್ಷಿತ್ ಪಂಚಮಿಯ ಬಾರಿಗೆ ಮುಂದುವರಿಸಬೇಕಾಗಿದೆ. ತನ್ನ ಪಂಚಬೆರಳುಗಳ ಸಹಾಯದೊಂದಿಗೆ 5ನೆಯ ಚೆಂಡನೆ ಸಿಗಬೇಕಾಗಿದೆ. 2 ತಂಡಗಳು ಕೂಡ ಬಲಿಷ್ಠವಾಗ್ತಾ ಇದೆ ಈ ಒಂದು ಮೈದಾನದಲ್ಲಿ. 2 ತಂಡಗಳ ಪೈಕಿ ಗೆದ್ದು ಬೀಗುವ ತಂಡ ಯಾವುದು ಎನ್ನುವಂತಹ ಪ್ರಶ್ನೆಗಳು ಕ್ರೀಡಾಭಿಮಾನಿಗಳ ಮನದಲ್ಲಿ ಮನದಂಗಳ ಮಾಡಲಿಕ್ಕಿದೆ. ಮೋಕ್ಷಿತ್ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಓವರಿನ 5ನೇ ಸೆತವನ್ನು ಸೇರಬೇಕಾಗಿದೆ. ಶ್ರೇಷ್ಠ ಮಟ್ಟದ ಹೊಡೆತ ಇದು. ಈ ಬಾರಿ ಸೀಮಾರೇಖೆಯ ಸನಿಹದಲ್ಲಿ ಪ್ರಯತ್ನವನ್ನು ಪಟ್ಟಿದ್ರು, ಆದರೆ ಒಂಟಿ ಬಳಿಕ ಅವಳಿಗೆ ಕರೆ ಕೊಡುತ್ತಾ ಇದ್ದಾರೆ. ಇದರೊಂದಿಗೆ 2 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಕೈ ಚಪ್ಪಾಳೆ ಬರಲೇಬೇಕಾಗಿದೆ. ಆ 6 ಓಟವನ್ನು ಇಲ್ಲಿ ಸೇವ್ ಮಾಡುವುದರೊಂದಿಗೆ 2 ಓಟಗಳಿಗೆ ಮಾತ್ರ ಅವಕಾಶವನ್ನು ಬಿಟ್ಟು ಕೊಡುತ್ತಾ ಇದ್ದಾರೆ. ಇದರೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಈಗ ಬಂದಿದೆ 4. 4ರಲ್ಲಿದೆ ತಂಡದ ಒಟ್ಟು ಮೊತ್ತ. ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ದಾಳಿಯಲ್ಲಿ ಮೋಕ್ಷಿತ್ ಓವರಿನ ಅಂತಿಮ ಚೆಂಡನ್ನು ಸಿಗಬೇಕಾಗಿದೆ ನೌಫಾಲ್ ಅವರ ಕಡೆಗೆ. ನೌಫಾಲ್ ತಿರುಗಿಸಿದ್ರು ದಂಡನ್ನ. ಈ ಬಾರಿ ಆ ಚೆಂಡನ್ನು ಅರಿತುಕೊಂಡಂತಹ ದಾಂಡಿಗ ಒಂಟಿ ಓಟಕ್ಕೆ ಮಾತ್ರ ಮೊರೆ ಇಟ್ಟಿದ್ರು. ಒಂಟಿ ಓಟಗಳೊಂದಿಗೆ ಪ್ರಥಮ ಓವರಿನ ಮುಕ್ತಾಯ ಕಾಣಸಿಗ್ತಾ ಇದ್ದೀವಿ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಗಳಿಸಿದ್ದು ಅಂಕಿಅಂಶ ಪಟ್ಟಿಯಲ್ಲಿ 5. ಯಾವುದೇ ಉದರಿಯನ್ನ ಬಿಟ್ಟು ಕೊಡುತ್ತಾ ಇಲ್ಲ. ಬಾಗುವುದರಿಂದ ಸಂಬಂಧಗಳು ಉಳಿಯುವುದಾದರೆ ಬಾಗಿಬಿಡು, ಬಾಗುವುದರಿಂದ ಸಂಬಂಧಗಳು ಉಳಿಯುವುದಾದರೆ ಬಾಗಿಬಿಡು, ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಆ ಸಂಬಂಧವನ್ನು ಬಿಟ್ಟು ಬಿಡು. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 5. ದಯವಿಟ್ಟು ಅಲ್ಲಿ ಆಟಗಾರರು ಗಮನಿಸಿಕೊಳ್ಳಿ, ವಿಕೆಟಿನ ಮೇಲೆ ಯಾವುದೇ ಅಡ್ಡ ಚೆಂಡಿಗೆ ಅವಕಾಶವಿರುವುದಿಲ್ಲ. ನೋಬಾಲ್ ಚೆಕ್ ರಿವ್ಯೂ ಅಲ್ಲಿ ತೃತೀಯ ತೀರ್ಪುಗಾರಿಗೆ ಮೊರೆ ಹೋಗ್ತಾ ಇದೆ. ಆ ಒಂದು ನೋಬಾಲ್ ಅನ್ನ ಪರಿಶೀಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶೋಲ್ಡರ್ ಹೈಟ್ ಅನ್ನು ಗಮನಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ದ್ವಿತೀಯ ತೀರ್ಪುಗಾರ ಮೊರೆ ಹೋಗ್ತಾ ಇದೆ. ಯಾವುದೇ ನೋಬಾಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಫೇರ್ ಡೆಲಿವರಿ, ಡಾಟ್ ಹ್ಯಾಂಡ್ ಡೆಲಿವರಿ ಆಗ್ತಾ ಇದೆ. ಕೊನೆಯ ಚೆಂಡು. ಓವರಿನ ಮುಕ್ತಾಯ ಕಾಣಸಿಗ್ತಾ ಇದ್ದೀವಿ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 5. ಯಾವುದೇ ಉದರಿಯನ್ನ ಬಿಟ್ಟುಕೊಡುತ್ತಾ ಇಲ್ಲ. ದ್ವಿತೀಯ ಓವರಿನ ಚಾಲ್ತಿಯಾಗುತ್ತಾ ಇದೆ. 2 ಬಲಿಷ್ಠ ತಂಡಗಳು, ಒಂದೇ ಪರಿಸರದ ನೆರೆಹೊರೆಯ ತಂಡಗಳು. BFC ಬಳ್ಳಾರಿ ವಿರುದ್ಧವಾಗಿ ಜೈ ಕರ್ನಾಟಕ ತುಂಬೆ.
ತುಂಬೆ ಪರಿಸರದ ಎರಡು ನೆರೆಹೊರೆಯ ತಂಡಗಳು ಈ ಮೈದಾನದಲ್ಲಿ ಎದುರಾಳಿಗಳಾಗ್ತಾ ಇದೆ. ದ್ವಿತೀಯ ಓವರಿನ ಚಾಲ್ತಿಯಾಗ್ತಾ ಇದೆ ಶಾಕೀರ್. ಇತ್ತೀಚಿನ ದಿನಗಳಲ್ಲಿ ಮದುಮಗ ಎನ್ನುವಂತಹ ಹೆಸರು ಖ್ಯಾತಿ ಪಡೆದಿರತಕ್ಕಂತಹ ಶಾಕೀರ್ ದ್ವಿತೀಯ ಓವರನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಇಲ್ಲಿ ದಾಂಡುಗಾರಿಕಾ ವಿಭಾಗದಲ್ಲಿ ನೌಫಾಲ್ ಒಡಬಡಿಯ ದಾಂಡಿಗ. ಈ ಬಾರಿ ಫುಲ್ಡಾಸ್ ಆಗಿತ್ತು ಚೆಂಡು. ಒಂಟಿ ಡಿಕ್ಲಾರ್ ಏರಿಯಾದಲ್ಲಿ ಒಂಟಿ ಓಟಗಳು ಬರುವುದರೊಂದಿಗೆ ಒಂಟಿದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಬಂದಿದೆ 6. ಈ ಪಂದ್ಯವನ್ನ ಗೆಲ್ಲುವವರು ಯಾರು? ಪ್ರಶ್ನಾರ್ಥಕದ ಚಿಹ್ನೆಯೊಂದಿಗೆ ಖಂಡಿತವಾಗಿಯೂ ಈ ಪಂದ್ಯಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ತಂಡಗಳಿಗೆ ಆಕರ್ಷಕ ಶೈಲಿಯ ಟ್ರೋಫಿ ಹಾಗೂ 30,000 ನಗದು ಘೋಷಣೆ ಇಲ್ಲಿ ಬರ್ತಾ ಇದೆ. ಖಂಡಿತವಾಗಿ ಪ್ರಥಮವಾದಂತಹ ತಂಡಕ್ಕೆ 30,000 ಲಭಿಸಲಿಕ್ಕಿದೆ. ದ್ವಿತೀಯ ಸ್ಥಾನವನ್ನು ಗಳಿಸಿದಂತಹ ತಂಡಕ್ಕೆ 15,000 ಘೋಷಣೆ ಬರಲಿಕ್ಕಿದೆ. ಇದರೊಂದಿಗೆ ಕ್ಯಾಚ್ ಔಟ್ ರೂಪದಲ್ಲೇ ಪ್ರಥಮ ನೋ ಬಾಲ್ ಎನ್ನುವ ತೀರ್ಪುಗಳು ಬರ್ತಾ ಇದೆ. ನೋ ಬಾಲ್ +1 ರೂಪದಲ್ಲಿ 2 ಓಟಗಳ ಜಮೆಯಾಗುತ್ತಾ ಇದೆ. 2 ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಬಂದಿದೆ 8. ಈ ಪಂದ್ಯದ ವಿಜಯದ ನಂಟು ಯಾರಿಗೆ? ಫೈನಲ್ ಪಂದ್ಯದಲ್ಲಿ 30,000 ಗಂಟು ಯಾರಿಗೆ? ಎಲ್ಲವೂ ಪ್ರಶ್ನಾರ್ಥಕದೊಂದಿಗೆ ಮತ್ತೆ ಬರ್ತಾ ಇದ್ದೀವಿ. ಓವರಿನ ದ್ವಿತೀಯ ಚೆಂಡು ಶಾಕೀರ್. ಮತ್ತೊಮ್ಮೆ ಶ್ರೇಷ್ಠತೆಯ ದಾಳಿಗೆ ತಕ್ಕ ದಂಡನೆಯಾಗ್ತಾ ಇದೆ ಶಾಹೀದ್. ಖಂಡಿತವಾಗಿಯೂ ಬಹಳಷ್ಟು ಮೈದಾನಗಳಲ್ಲಿ ಆ ಒಂದೊಂದು ಓಟವನ್ನು ಗಳಿಸುವಂತಹ ಓರ್ವ ಆಟಗಾರ. ಖಂಡಿತವಾಗಿಯೂ ಹನಿ ಗೂಡಿದರೆ ಹಲ್ಲ ಎನ್ನುವ ರೂಪದಲ್ಲಿ ಆ ಒಂದೊಂದು ಓಟವನ್ನು ಗಳಿಸಿಕೊಳ್ಳುತ್ತಾ ಇದ್ದಾರೆ ಇಲ್ಲಿ ಶಾಹೀದ್. ಪಂದ್ಯಾಕೂಟಕ್ಕೆ ಆಗಮಿಸಿ ಬರ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ತೀರ್ಪುಗಾರರಲ್ಲಿ ತನ್ನ ಹೆಸರನ್ನ ಗಿಟ್ಟಿಸಿಕೊಂಡಂತಹ ಇಮ್ರಾನ್ ಅಮೆಮ್ಮಾರ್ ಈ ಪಂದ್ಯಾಕೂಟಕ್ಕೆ ಆಗಮಿಸಿ ಬರ್ತಾ ಇದ್ದಾರೆ. ಇವರನ್ನ ಆತ್ಮೀಯವಾಗಿ ಬಳ್ಳಾರಿ ಫ್ರೆಂಡ್ಸ್ ಇದರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಇಲ್ಲಿ ಪಂದ್ಯಕ್ಕೆ ಬರ್ತಾ ಇದ್ದೇವೆ. ಓವರಿನ 4ನೇ ಚೆಂಡನ್ನು ಸಿಗಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಬಂದಿದೆ 10. ಈ ಪಂದ್ಯವನ್ನ ಗೆಲ್ಲುವ ಗತ್ತು ಯಾರಿಗೆ? ಶಾಹೀದ್. ಸ್ಟ್ರೈಕ್ ಭಾಗದಲ್ಲಿ ಶಾಹೀದ್ ಅವರನ್ನು ಕಾಣಸಿಗ್ತಾ ಇದ್ದೇವೆ. ಮತ್ತೆ ಗುಡಿಸುವ ಪ್ರಯತ್ನ. ಖಂಡಿತವಾಗಿಯೂ ಒಂದೊಂದು ಓಟವನ್ನು ಗಳಿಸಿಕೊಳ್ಳುತ್ತಾ ಇದ್ದಾರೆ. ಪ್ರಾಮುಖ್ಯತೆಯ ನೈಜತನದ ಆಟವನ್ನು ತೋರ್ಪಡಿಸಿಕೊಳ್ಳುತ್ತಾ ಇದ್ದಾರೆ ಇಲ್ಲಿ ಶಾಹೀದ್. ಖಂಡಿತವಾಗಿಯೂ ಒಂದೊಂದು ಓಟಗಳು ಬರುವಾಗ ಅಂಕಿಅಂಶ ಪಟ್ಟಿಯಲ್ಲಿ 4 ಚೆಂಡುಗಳಾಟ ಮುಕ್ತಾಯಗೊಂಡಿದೆ. ಅಂಕಿಅಂಶ ಪಟ್ಟಿ ಒಟ್ಟು ಮೊತ್ತ 11 ಬಂದಿದೆ. ಓವರಿನ 5ನೇ ಚೆಂಡು ದ್ವಿತೀಯ ಓವರಿನ ಪಂಚಮಿಯ ಬಾರಿಗೆ ಸಿಗಬೇಕಾಗಿದೆ. ದಾಳಿಗಾರಿಕೆಯಲ್ಲಿ ಶಾಕೀರ್. ಮತ್ತೊಮ್ಮೆ ನೌಫಾಲ್ ಅವರ ಕಡೆಗೆ ಆಕಾಶವಾಣಿ ಮಂಗಳೂರು ತೀರ್ಪುಗಾರರ ತೀರ್ಮಾನ ಬರಬೇಕಾಗಿದೆ. ಇದರೊಂದಿಗೆ ನೇರ ಗುರಿ ಬಿದ್ದಾಗಿದೆ. ನೋ ಬಾಲ್ ಪ್ಲಸ್ ರನ್ಔಟ್ ರೂಪದಲ್ಲಿ ನೌಫಾಲ್ ಅವರ ಉದರಿ ಕಳೆದುಕೊಳ್ಳುತ್ತಾ ಇದೆ ಇಲ್ಲಿ ಶಾಕೀರ್. ಖಂಡಿತವಾಗಿಯೂ ನೋ ಬಾಲ್ ಎನ್ನುವಂತಹ ಎಸೆತವನ್ನು ಎಸೆದಿದ್ರು. ಅದರೊಂದಿಗೆ ನೌಫಾಲ್ ಅವರ ಉದರಿ ರನ್ಔಟ್ ರೂಪದಲ್ಲಿ ನೂತನ ಕ್ರಮಾಂಕಣದಲ್ಲಿ ಜಮೀನಂದಾವರ ಆಗಮಿಸ್ತಾ ಇದ್ದಾರೆ. ಒಂಡಾನ್ ಕ್ರಮಾಂಕಣದಲ್ಲಿ ಶಾಹೀದ್ ಅವರೊಂದಿಗೆ ಜೊತೆಯಾಟವನ್ನು ಮುಂದುವರಿಸಬೇಕಾಗಿದೆ. ಓವರಿನ ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಬಂದಿದೆ ಈಗ 12ಕ್ಕೆ 1 ಉದರಿಯನ್ನು ಬಿಟ್ಟುಕೊಡ್ತಾ ಇದೆ ಜೈ ಕರ್ನಾಟಕ ತುಂಬೆ ತಂಡ. ಜಮೀನಂದಾವರ ಬಹಳಷ್ಟು ಹೆಸರುವಾಸಿಯಾಗಿರತಕ್ಕಂತಹ ಆಟಗಾರ. ಎಲೆಯ ಪ್ರತಿಭೆಯಲ್ಲಿ ತನ್ನ ಪ್ರತಿಭೆಯನ್ನು ತೋರ್ಪಡಿಸಿ ದೊಡ್ಡ ಮಟ್ಟದ ತಂಡದಲ್ಲಿ ಅವಕಾಶವನ್ನು ಗಿಟ್ಟಿಸಿಕೊಂಡಂತಹ ಒಂದು ಆಟಗಾರ. ಈ ಬಾರಿ ಅದ್ಭುತವಾಗಿರತಕ್ಕಂಥ ಸ್ಟ್ರೋಕ್ ಇಲ್ಲಿ ಕ್ಯಾಚ್ಗಾಗಿ ಬಂದಿದ್ರು. ಇದರೊಂದಿಗೆ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಗಳಿಸಿಕೊಳ್ಳುತ್ತಾ ಇದೆ. ಒಂಟಿ ಓಟಗಳೊಂದಿಗೆ ಓವರಿನ ಅಂತಿಮ 1 ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 13 ತೋರಿಸಿಕೊಳ್ಳುತ್ತಾ ಇದೆ. 13 ಆನ್ ದಿ ಬೋರ್ಡ್. 1 ಲಾಸ್ ಆಫ್ ಜೈ ಕರ್ನಾಟಕ ತುಂಬೆ. ಶಾಕೀರ್ ದುಮಾರಿ ಓವರನ್ನು ಸಂಘಟಿಸಿಕೊಳ್ಳುತ್ತಾ ಓವರಿನ ಅಂತಿಮ 1 ಚೆಂಡು ಸಿಗಬೇಕಾಗಿದೆ. ದ್ವಿತೀಯ ಓವರಿನ ಅಂತಿಮೆಯ ಬಾರಿಗೆ ಶ್ರೇಷ್ಠತೆಯ ದಾಳಿಗೆ ತಕ್ಕ ದಂಡನೆಯಾಗ್ತಾ ಇದೆ. ಶಾಹೀದ್ ಒಂಟಿ ಓಟದ ಬಳಿಕ ಒಂಟಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಇದರೊಂದಿಗೆ ಓವರಿನ ಮುಕ್ತಾಯ ಕಾಣಸಿಗ್ತಾ ಇದ್ದೇವೆ. ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಸೆಕೆಂಡ್ ಓವರ್ ಸ್ಕೋರ್ ಮೂವ್ಸ್ ಇಂಟು 14. 1 ಲಾಸ್ ಆಫ್ ಜೈ ಕರ್ನಾಟಕ ತುಂಬೆ ತಂಡ. 12 ಚೆಂಡುಗಳ ಆಟ ಮುಕ್ತಾಯಗೊಂಡಿದೆ. 12 ಚೆಂಡುವಿನಲ್ಲಿ 14 ಓಟವನ್ನು ಗಳಿಸುತ್ತಲೇ 1 ಉದರಿಯನ್ನ ಬಿಟ್ಟುಕೊಡುತ್ತಾ ಇದೆ ಇಲ್ಲಿ.
ಬಾರಿ ತೃತೀಯ ಓವರಿನ ಚಾಲ್ತಿಯಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಪೂಜೇಶ್ ದಾಳಿಗಾರಿಕೆಯನ್ನ ಸಂಘಟಿಸಿಕೊಳ್ಳಬೇಕಾಗಿದೆ. ತೃತೀಯ ಓವರಿನ ಪ್ರಥಮ ಚೆಂಡನೆ ಎಸೆಯಬೇಕಾಗಿದೆ ತೀರ್ಪುಗಾರ ದಾಟುತ್ತಾ ಸ್ಟ್ರೈಕ್ ವಿಭಾಗದಲ್ಲಿ ಜಮೀನ್ ಅಂದಾವರ. ಪ್ರಥಮ ಚೆಂಡು ಶ್ರೇಷ್ಠತೆಯ ದಾಳಿಗೆ ತಕ್ಕ ದಂಡನೆಯಾಗ್ತಾ ಇದೆ. ಒಂಟಿ ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ. ಒಂಟಿ ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 15 ಓಟದ ಜಮೆಯಾಗಿದೆ. ಇನ್ನು 11 ಚೆಂಡುಗಳಾಟ ಬಾಕಿ ಇದೆ. ದಾಳಿಗಾರಿಕೆಯಲ್ಲಿ ಮತ್ತೆ ಪೂಜೇಶ್ ಒಬ್ಬರಿನ ದ್ವಿತೀಯ ಚೆಂಡನೆ ಸೇಬೇಕಾಗಿದೆ ಶಾಹಿದ್ ಅವರ ಕಡೆಗೆ. ಶ್ರೇಷ್ಠತೆಯ ದಾಳಿಗೆ ತಕ್ಕ ದಂಡನೆಯಾಗುತ್ತಾ ಇದೆ. ಒಂಟಿ ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ. ಹದಿನೈದು ಓಟಗಳು ಬಂದಿದೆ ಅಂಕಿಅಂಶ ಪಟ್ಟಿಯಲ್ಲಿ. ಕ್ಷಮಿಸಿ, 16 ಓಟಗಳ ಜಮೆಯಾಗಿದೆ. ಇಲ್ಲಿ ಮತ್ತೆ ಮೂರನೇ ಚೆಂಡು ಊಟ ಪಾಲನ ವೈಫಲ್ಯತೆ ಕಾಣಸಿಗ್ತಾ ಇದ್ದೇವೆ. ಒಂಟಿ ಓಟಗಳು ವೈಡ್ +1 ರೂಪದಲ್ಲಿ ಉಚಿತ ಓಟಗಳ ಉಡುಗೊರೆಯಾಗುತ್ತಾ ಇದೆ. ಒಂಟಿ ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 2 ಓಟಗಳೊಂದಿಗೆ 18 ಓಟಗಳ ಸೇರ್ಪಡೆಯಾಗುತ್ತಾ ಇದೆ. ಓವರಿನ 4 ಚೆಂಡುಗಳು ಬಾಕಿ ಇದೆ. ಪೂಜೇಶ್ ದಾಳಿಯನ್ನು ಮುಂದುವರಿಸುತ್ತಲೇ ಓವರಿನ ತೃತೀಯ ಚೆಂಡನೆ ಸೇಯಬೇಕಾಗಿದೆ ಶಾಹಿದ್ ಅವರ ಕಡೆಗೆ. ಮತ್ತೆ ಗುಡಿಸುವ ಪ್ರಯತ್ನ. ಖಂಡಿತವಾಗಿಯೂ ಶಾಹಿದ್ ಎಷ್ಟರ ಮಟ್ಟಿಗೆ ಅಂಕಣದ ಒಳಭಾಗದಲ್ಲಿರುತ್ತಾರೋ ಎದುರಾಳಿ ತಂಡಕ್ಕೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಲಿಕ್ಕಿದೆ. ಕಾರಣ ಒಂದೊಂದು ಓಟವನ್ನು ಗಳಿಸಿಕೊಳ್ಳುತ್ತಾ ಇದ್ದಾರೆ ಇಲ್ಲಿ ಶಾಹಿದ್. 19 ಓಟಗಳು ಗಳಿಕೆಯಲ್ಲಿದೆ. 3 ಚೆಂಡುಗಳು ಇನ್ನು ಬಾಕಿ ಇದೆ. ಪೂಜೇಶ್ ದಾಳಿಯನ್ನು ಮುಂದುವರಿಸುತ್ತಲೇ 4ನೇ ಚೆಂಡು ಶ್ರೇಷ್ಠತೆಯ ದಾಳಿಗೆ ತಕ್ಕ ದಂಡನೆ ಆಗ್ತಾ ಇದೆ. ಬ್ಯಾಟೇಜ್ ಆಫ್ ದಿ ಬ್ಯಾಟ್. ಇದರೊಂದಿಗೆ ಒಂಟಿ ಬಳಿಕ ಅವಳಿಗೆ ಕರೆ ಕೊಟ್ಟಿದ್ರು ಓಯ್ತಾನ್ ಕೂಟ ಮಾಧ್ಯ. ಹೋ ಮೈ ಗುಡ್ನೆಸ್, ಅದ್ಭುತವಾಗಿರತಕ್ಕಂತಹ ಥ್ರೋಗಳು ಬರ್ತಾ ಇದೆ. ಇದರೊಂದಿಗೆ ಶಾಹಿದ್ ಅವರ ಇನ್ನಿಂಗ್ಸ್ ಮುಕ್ತಾಯಗೊಳ್ಳುತ್ತಾ ಇದೆ. ಇಲ್ಲಿ ದ್ವಿತೀಯ ಉದರಿಯನ್ನು ಕಳೆದುಕೊಳ್ಳುತ್ತಾ ಇದೆ ಜೈ ಕರ್ನಾಟಕ ತುಂಬೆ ತಂಡ. 1+ ರನ್ ಔಟ್ ರೂಪದಲ್ಲಿ ಶಾಹಿದ್ ಅವರ ಉದರಿಯನ್ನು ಕಳೆದುಕೊಳ್ಳುತ್ತಾ ಇದೆ. ನೂತನ ಕ್ರಮಾಂಕಣದಲ್ಲಿ ತುಂಬೆ ಪರಿಸರದ ಓರ್ವ ಅನುಭವಿ ಆಟಗಾರ ನಬೀಲ್ ರವರ ಆಗಮನ ಸಿಗ್ತಾ ಇದ್ದೀವಿ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 19 ಮಾತ್ರ ಬಂದಿದೆ. 2 ಚೆಂಡುಗಳು ಬಾಕಿ ಇದೆ. ಮತ್ತೆ ಪೂಜೇಶ್ ಜಮ್ಮೆ ದಂಡಿಸುವ ಪ್ರಯತ್ನವನ್ನು ಪಟ್ಟಿದ್ರು. ಇದರೊಂದಿಗೆ ಒಂಟಿ ಓಟ ಲೆಗ್ ಬೈಯೊಂದಿಗೆ ಬರ್ತಾ ಇದೆ. ಒಂಟಿ ಓಟಗಳ ಮುಖೇನವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ ಬಂದಿದೆ 21. ಕೊನೆಯ 1 ಚೆಂಡು ಬಾಕಿ ಇದೆ. ನಬೀಲ್ ತುಂಬೆ ಪರಿಸರದಲ್ಲಿ ಬಹಳಷ್ಟು ದಾಖಲೆಗಳನ್ನು ಬರೆದಿರತಕ್ಕಂತಹ ಆಟಗಾರ. ಒಂದು ಸಮಯದಲ್ಲಿ ಮಂಗಳೂರಿನಾದ್ಯಂತಹ ತಂಡದಲ್ಲಿ ಗಿಟ್ಟಿಸಿಕೊಳ್ಳುವಂತಹ ಓರ್ವ ಆಟಗಾರ ಇದು ನಬೀಲ್. ಇದರೊಂದಿಗೆ ದಂಡಿಸಿಕೊಳ್ಳುತ್ತಾ ಇದ್ದಾರೆ. ಲಂಗೋಣಿ ಭಾಗದಲ್ಲಿ ಶಾಕೀರ್ ಚೆಂಡಿಗಾಗಿ ಬರುವುದಾದರೆ ಒಂಟಿ ಓಟಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಒಂಟಿ ಓಟಗಳೊಂದಿಗೆ ಓವರಿನ ಮುಕ್ತಾಯ ಕಾಣಸಿಗುತ್ತಾ ಇದ್ದೇವೆ. 3 ಓವರ್ಗಳ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 22 ಉದರಿಗಳನ್ನು ಕಳೆದುಕೊಳ್ಳುತ್ತಾ ಇದೆ ತಂಡ ಜೈ ಕರ್ನಾಟಕ ತುಂಬೆ ತಂಡ. ದುಡ್ಡಿದೆ ಎಂದು ಅಹಂಕಾರದಿಂದ ಮೆರೆಯಬೇಡ, ದುಡ್ಡಿದೆ ಎಂದು ಅಹಂಕಾರದಿಂದ ಮೆರೆಯಬೇಡ. ಉಸಿರು ನಿಂತರೆ ಹೋಗುವುದು ಮಣ್ಣಿಗೆ ಹೊರತು ಬ್ಯಾಂಕಿಗಲ್ಲ. ಉಸಿರು ನಿಂತರೆ ಹೋಗುವುದು ಮಣ್ಣಿಗೆ ಹೊರತು ಬ್ಯಾಂಕಿಗಲ್ಲ ಅನ್ನತಕ್ಕಂತಹ ಮಾತಿನೊಂದಿಗೆ ಮತ್ತೆ ಬರ್ತಾ ಇದ್ದೇವೆ. ಅಂತಿಮ ಓವರ್ ಚಾಲ್ತಿಯಲ್ಲಿದೆ ದಾಳಿಗಾರಿಕಾ ವಿಭಾಗದಲ್ಲಿ. ಕೌಶಿಕ್ ಅವರ ಆಗಮನವಾಗುತ್ತಾ ಇದೆ ಅಂತಿಮ ಓವರಿಗಾಗಿ. ದಂಡುಗಾರಿಕಾ ವಿಭಾಗದಲ್ಲಿ ನಬೀಲ್ ಸ್ಟ್ರೈಕ್ ವಿಭಾಗವನ್ನು ಪಡೆದುಕೊಳ್ಳುವುದಾದರೆ 6 ಚೆಂಡುಗಳಾಟ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 22 ಬರುವಾಗ ಅಂತಿಮ 6 ಚೆಂಡುಗಳಾಟ ಬಾಕಿ ಇದೆ. ನಬೀಲ್ ದಂಡಿಸಿಕೊಳ್ಳುತ್ತಾ ಇದ್ದಾರೆ. ಇದರೊಂದಿಗೆ ನೇರವಾಗಿ 1 ಬೌನ್ಸ್ ರೂಪದಲ್ಲಿ ಚೆಂಡು ಪಡೆದುಕೊಳ್ಳುತ್ತಾ ಇದ್ದಾರೆ. ಒಂಟಿ ಓಟವನ್ನು ಗಳಿಸಿಕೊಳ್ಳುತ್ತಾ ಇದೆ. ಒಂಟಿ ಓಟಗಳೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 23 ಓಟದ ಜಮೆಯಾಗಿದೆ. ಮತ್ತೆ ಜಮ್ಮೆ ಸ್ಟ್ರೈಕ್ ವಿಭಾಗವನ್ನು ಗಮನಿಸಿಕೊಳ್ಳುತ್ತಾ ಇದ್ದಾರೆ. ನಂದಾವರ ಪರಿಸರದ ಪ್ರತಿಭೆ ಇದು ಜಮ್ಮಿ ನಂದಾವರ. ಖಂಡಿತವಾಗಿ ಇಲ್ಲಿ ದ್ವಿತೀಯ ಚೆಂಡನ್ನು ಎದುರಿಸಿಕೊಂಡು ಆಡಬೇಕಾಗಿದೆ.
ಶ್ರೇಷ್ಠತೆಯ ದಾಳಿಗೆ ತಕ್ಕ ದಂಡನೆಯಾಗ್ತಾ ಇದೆ. ಒಂಟಿ ಬಳಿಕ ಅವಳಿಗೆ ಕರೆ ಕೊಟ್ಟಿದ್ರು. ಇದರೊಂದಿಗೆ ಮೈ ಗುಡ್ನೆಸ್, ಅದ್ಭುತವಾಗಿರತಕ್ಕಂತಹ ಓಟಗಳು ಬರ್ತಾ ಇದೆ. ಎರಡು ಗೂಟಗಳ ಮಧ್ಯೆ ಜಿಂಕೆ ಮರಿಯ ಓಡಾಟ. ನಬೀಲ್ ಹಾಗೂ ಜಮೀರ್ ಅವರ ಮುಖೇನವಾಗಿ ಬರುವುದಾದರೆ ಎರಡು ಓಟಗಳು ಸಂಪೂರ್ಣತೆ ಕಾಣಸಿಗುತ್ತಾ ಇದೆ. ದಯವಿಟ್ಟು ಅಲ್ಲಿ ಗಾಡಿ ಇಟ್ಟಂತಹ ಆ ಟೂ ವೀಲರ್ ಇವಿನ ಮಾಲಕರು ದಯವಿಟ್ಟು ಗಮನಿಸಿಕೊಳ್ಳಿ. ಗಾಡಿ ಸಂಖ್ಯೆ KA 19 ML 3546 ದಯವಿಟ್ಟು ಗಮನಿಸಿಕೊಳ್ಳಿ. ಈ ತಂಡದ ಮಾಲಕರು ಇದ್ದಿದ್ದಾದಲ್ಲಿ ಆ ಗಾಡಿಯನ್ನು ಅಲ್ಲಿಂದ ದಯವಿಟ್ಟು ತೆರವುಗೊಳಿಸಿ. KA 19 ML 3546 ದಯವಿಟ್ಟು ಗಮನಿಸಿಕೊಳ್ಳಿ. ಇಂದಿನ ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ್ದಾರೆ ಶ್ರೀಯುತ ಜಗದೀಶ್ ಪೂಜಾರಿ ಕುಂಬ್ಡೆಲ್. ಇವರಿಗೆ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರು ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಸಂದೀಪ್ ಕುಲಾಲ್ ನಾಣ್ಯ ಧಾರ್ಮಿಕ ಮುಖಂಡರು ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಎಸ್, ಧನ್ಯವಾದಗಳು. ಸಂದೀಪ್ ಕುಲಾಲ್ ನಾಣ್ಯ ಉದ್ಯಮಿ ಇವರು ಕೂಡ ವೇದಿಕೆ ಬರಬೇಕು. ಇವರಿಗೆ ಪ್ರವೇಶ್ ಕೋಟ್ಯಾನ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಂದೀಪ್ ಕುಲಾಲ್ ಮತ್ತು ಜಗದೀಶ್ ಪೂಜಾರಿ ಕುಂಬ್ಡೆಲ್ ಇವರಿಗೆ ಪ್ರವೇಶ್ ಕೋಟ್ಯಾನ್ ಮತ್ತು ಶಿವರಾಜ್ ಇವರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಸ್, ಧನ್ಯವಾದಗಳು. ಗಣ್ಯಾತಿಥಿಗಳು ವೇದಿಕೆಯಲ್ಲಿ ಪಂದ್ಯಾಟವನ್ನು ವೀಕ್ಷಣೆ ಮಾಡುವಾಗ ಮತ್ತೊಮ್ಮೆ ಈ ಕ್ರೀಡಾಕೂಟದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುವರಿದ್ದೇವೆ. ಮತ್ತೆ ಪಂದ್ಯಕ್ಕೆ ಬರ್ತಾ ಇದ್ದೇವೆ ನೇರವಾಗಿ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 27 ಓಟಗಳು ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ ಬಂದಿದೆ. ಮತ್ತೊಮ್ಮೆ ಶ್ರೇಷ್ಠತೆಯ ದಾಳಿಗೆ ತಕ್ಕ ದಂಡನೆ. ಇದರೊಂದಿಗೆ ಕ್ಯಾಚ್ ಅನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ. ಮಗದೊಂದು ಉದ್ದರಿಯನ್ನ ಬಿಟ್ಟುಕೊಡುತ್ತಾ ಇದೆ. ಅಜೀಜ್ ಅವರ ಉದ್ದರಿ ಕಳೆದುಕೊಳ್ಳುತ್ತಾ ಇದೆ. ಧುಬರಿನ ಮುಕ್ತಾಯ ಕಾಣಸಿಗ್ತಾ ಇದ್ದೇವೆ. ಅರ್ಥಾತ್ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯ ಕಾಣಸಿಗ್ತಾ ಇದ್ದೀವಿ. 24 ಚೆಂಡುಗಳಾಟ ಮುಕ್ತಾಯಗೊಂಡಿದೆ. 24 ಚೆಂಡನ್ನು ಬಳಸಿಕೊಂಡಂತಹ ಜೈ ಕರ್ನಾಟಕ ತುಂಬೆ ತಂಡ ಗಳಿಸಿದ್ದು 27 ಓಟ. ಎದುರಾಳಿ BFC ಬಿ ತಂಡಕ್ಕೆ 24 ಚೆಂಡುಗಳ ಮುಂದೆ 28 ಓಟದ ಅವಶ್ಯಕತೆ ಇದೆ. ಮುಂದಿನ ದ್ವಿತೀಯ ಇನ್ನಿಂಗ್ಸಿನ ಧ್ವನಿಯಲ್ಲಿ ಬದಲಾವಣೆಯಾಗುತ್ತಾ ಇದೆ. ವೀಕ್ಷಕ ವಿವರಣೆ ಕೊಠಡಿಗೆ ಆತ್ಮೀಯ ಸನ್ಮಿತರಾಗಿರತಕ್ಕಂತಹ ಶ್ರವಂತ್ ಇವರನ್ನ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ದೀವಿ. VS ನಿಜಾಮ್ ರವರೇ ಧನ್ಯವಾದಗಳು. ತುಂಬ ಉತ್ತಮ ಶೈಲಿಯಲ್ಲಿ ವೀಕ್ಷಕ ವಿವರಣೆಯನ್ನು ಕೊಟ್ಟಿದ್ದೀರಿ. ನಿಜಾಮ್ ರವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಮುಂದಿನ ಪಂದ್ಯಕ್ಕೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದಾನೆ ಚಕ್ರವರ್ತಿ ವಿರುದ್ಧವಾಗಿ ಚಕ್ರವರ್ತಿ ವಿರುದ್ಧವಾಗಿ ಎದುರಿಸಬೇಕಾಗಿದೆ ಕುಪ್ಪೆ ಪದವು ತಂಡ. ಆದಷ್ಟು ಬೇಗ ಕಪ್ತಾನರು ನಾನು ಚಿಮುಕಿಗಾಗಿ ಮೈಕ್ ಬಂಟೆಡ್ಗೆ ಬಂದುಬಿಡಿ. ಚಕ್ರವರ್ತಿ ವಿರುದ್ಧವಾಗಿ ಎದುರಿಸಬೇಕಾಗಿದೆ ಕುಪ್ಪೆ ಪದವು. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ಹಂತವನ್ನು ಪಡೆದುಕೊಂಡಾಗ ಒಟ್ಟುಗಳಿಗೆಯಲ್ಲಿ ಜಮೆಯಾದ ಒಟ್ಟು ಮೊತ್ತಗಳು 27. 4 ಉದ್ದರಿಯೇ ನಷ್ಟ. 24 ಚೆಂಡುಗಳ ಮುಂದೆ ಗಳಿಸಬೇಕಾಗಿದೆ 28 ಓಟಗಳು. ಖಂಡಿತವಾಗಿ ಬಲಿಷ್ಠ 2 ತಂಡ. ಈ ಪರಿಸರದ BFC ಬಿ ಒಂದು ಕಡೆಯಲ್ಲಿ ಆದರೆ ಇನ್ನೊಂದು ಕಡೆಯಲ್ಲಿ ಜೈ ಕರ್ನಾಟಕ ಎಂಬತಕ್ಕಂಥ ಒಂದು ನಾಮಕಾರಿಕೆಯನ್ನು ಪಡೆದುಕೊಂಡಂತಹ ಬಲಿಷ್ಠ ತಂಡಗಳ ನಡುವೆ ಜಿದ್ದಾಜಿದ್ದಿಯ ಹೋರಾಟಗಳು ಸಾಗಿ ಬರ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ನ ಆರಂಭಿಕ ಓವರ್ ಅನ್ನು ಕೈಗೆತ್ತಿಕೊಂಡಾಗ ಜೈ ಕರ್ನಾಟಕ ಪರವಾಗಿ ನಾಮಗಾರಿಕೆ ಅಚ್ಚು ಖಂಡಿತವಾಗಿ ಆ ತಂಡದ ಭರವಸೆಯನ್ನು ಉಳಿಸಿಕೊಳ್ಳಬಹುದೇ. ಯಾತಕ್ಕಾಗಿ ಆರಂಭಿಕ ಓವರ್ ಅನ್ನ
ಖಂಡಿತವಾಗಿ ಅಚ್ಚು ಇವರಿಗೆ ನೀಡಿದ್ದೇವೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನೆಯನ್ನು ಕೊಡಬಹುದೇ. ಒಂದು ಕಡೆಯಲ್ಲಿ ಅಚ್ಚು BFC ತಂಡದ ಪರವಾಗಿ ದಂಡನೆ ವಿಭಾಗದಲ್ಲಿ ಜರ್ಸಿ ನಂಬರ್ 08 ದೀಕ್ಷಿತ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಗಮನಿಸುವುದೇ ಆದಲ್ಲಿ ದೀಕ್ಷಿತ್ ಯಾನಿ ದೀಪು. ಖಂಡಿತವಾಗಿಯೂ ದೀಕ್ಷಿತ್ ಎಂಬತಕ್ಕಂಥ ಒಂದು ನಾಮಕಾರಿಕೆಯ ಜೋಡಿ ಎಷ್ಟು ಮೊತ್ತಗಳನ್ನು ದಾಖಲಿಸಬಹುದು. ಖಂಡಿತವಾಗಿ ಇಲ್ಲಿ ಎಷ್ಟು ಪ್ರಶ್ನೆಯಾಗಿ ಉಳಿದುಕೊಂಡಾಗ 24 ಚೆಂಡುಗಳು 28 ಓಟಗಳು ಬೇಕಾಗಿದೆ. ದಾಳ್ಗಾರಿಕೆ ವಿಭಾಗದಲ್ಲಿ ಜೈ ಕರ್ನಾಟಕ ಪರವಾಗಿ ಆರಂಭಿಕ ಓವರ್ ಅನ್ನು ಕೈಗೆತ್ತಿಕೊಂಡಾಗ ಅಚ್ಚು ನಾಮಗಾರಿಕೆ ಇಲ್ಲಿ ದಾಖಲಿಸಬೇಕಾಗಿದೆ. ಆರಂಭಿಕವಾಗಿ ಖಂಡಿತವಾಗಿಯೂ 2 ಆಟಗಾರರು ಮಾಡುವಂತಹ ಕೆಲಸಗಳು ಮುಂದಿನ ಕ್ಷಣಗಳಲ್ಲಿ ಖಂಡಿತವಾಗಿಯೂ ಉತ್ತಮ ಗತಿಯಲ್ಲಿ ಪಂದ್ಯಾಕೂಟಗಳನ್ನು ನಡೆಸಿಕೊಡುವಲ್ಲಿ ಎಲ್ಲಾ ಸಫಲತೆಗಳು ಕೇಳಿ ಬರ್ತವೆ. ದೀಕ್ಷಿತ್ ನೇರವಾಗಿ ಹೆಚ್ಚು ಸೊಗಸಾದ ದಾಳಿ, ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖಾಂತರವಾಗಿ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರನ ಬಿಡುತ್ತಾ ನೇರವಾಗಿ ಗುಡ್ಡ ರಕ್ಷೆಯನ್ನು ಭದ್ರ ಬುಕ್ಸಿಯನ್ನು ಸೇರಿಕೊಳ್ತಾ ಇದೆ. ಪ್ರಥಮವಾಗಿ ಡಾಟ್ ಡೆಲಿವರಿಗಳ ಸಂಖ್ಯೆ ಖಂಡಿತವಾಗಿ ಏರಿಕೆಯನ್ನು ಪಡೆದುಕೊಳ್ತಾ ಇದೆ. ದ್ವಿತೀಯ ಬಾರಿಗೆ ಸ್ವಿಪ್ ಶಾಟ್ ಮುಖಾಂತರವಾಗಿ ಬಹಳಷ್ಟು ರಕ್ಷಣಾತ್ಮಕ ಆಟವನ್ನ ದೀಕ್ಷಿತ್ ಇವರು ನಿರ್ವಹಿಸಿಕೊಡ್ತಾ ಇದ್ದಾರೆ. ಆರಂಭಿಕವಾಗಿ ತನ್ನ ವೈಯಕ್ತಿಕ ಖಾತೆ ಮತ್ತು ತಂಡದ ಖಾತೆಯನ್ನು ಆರಂಭಿಸುತ್ತಾ ದೀಕ್ಷಿತ್ 1 ಒಟ್ಟುಗಳು ಉದ್ದರಿಗಳ ಮಧ್ಯೆ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಒನ್ಸ್ ಅಗೈನ್ ದೀಕ್ಷಿತ್ ಯಾನಿ ದೀಪು ತಂಡ ವಿಭಾಗದಲ್ಲಿ ಸೊಗಸಾದ ದಾಳಿಯಾಗಿತ್ತು. ಬಹಳಷ್ಟು ಉತ್ತಮ ಶೈಲಿಯ ದಾಳಿಯನ್ನು ನಡೆಸಿಕೊಡ್ತಾ ಇದ್ದಾರೆ. ಒಂದಾದ ಮೇಲೆ 2ಕ್ಕೆ ಗುರಿಯನ್ನು ಕೊಟ್ಟಿದ್ರು, 2 ಕೂಡ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಬಹಳಷ್ಟು ನಿರೀಕ್ಷಿತ, ಬಹಳಷ್ಟು ಉತ್ತಮವಾದ 2 ತಂಡ. ಒಂದು ಕಡೆಯಲ್ಲಿ ಜೈ ಕರ್ನಾಟಕ. ಇಂದಿನ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಸೇವಾ ಜಾಗರಣ ಇದರ ಪ್ರಮುಖರಾದಂತಹ ವಿಜಯ್ ಕುಮಾರ್ ಕಜಕಂಡ, ಇವರು ವೇದಿಕೆ ಬರಬೇಕು. ಅದೇ ರೀತಿ ಮತ್ತೋರ್ವ ಯುವ ನಾಯಕರಾದಂತಹ ಯೋಗೀಶ್ ಕೋಟ್ಯಾನ್ ಕುಂಡೇಲ್, ಇಬ್ರು ಕೂಡ ವೇದಿಕೆ ಬರಬೇಕು ಅಂತ ಬಳ್ಳಾರಿ ಟ್ರೋಫಿ 2026 ಪರವಾಗಿ ಕೇಳ್ತಾ ಇದ್ದೇವೆ. ಅದೇ ರೀತಿ ಮನೋಹರ್ ಪರ್ಲಕ್ಕೆ, ಇವರು ಕೂಡ ವೇದಿಕೆ ಬರಬೇಕು. ಮನೋಹರ್ ಪರ್ಲಕ್ಕೆ ಇವರು ಕೂಡ ವೇದಿಕೆ ಬರಬೇಕೆಂದು ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ದೀಪು ನಿಮಗೆ ಅವಕಾಶ. 1 ಸಿಕ್ಸರ್ ಬಾರಿಸಿದಲ್ಲಿ 100 ರೂಪಾಯಿ ನಗದು ಬಹುಮಾನವನ್ನು ಕೊಟ್ಟು ಖಂಡಿತವಾಗಿಯೂ ಗೌರವಿಸಲಾಗುವುದು. ದೀಪು ಅವಕಾಶಗಳಿದೆ, ಅವಕಾಶಗಳನ್ನು ಕೈಪೊಗಸಿಯಲ್ಲಿ ಇಟ್ಕೊಳ್ಳಬಹುದೇ. BFC ತಂಡದ ಪರವಾಗಿ ಆರಂಭಿಕ ಕ್ರಮಾಂಕದಲ್ಲಿ ಬಂದಂತಹ ಆಟಗಾರ. ಕೊನೆಯ 1 ಎಸೆತ ಬಾಕಿ ಇದೆ. ಲಾಸ್ಟ್ 1 ಬಾಲ್ ಈಸ್ ರಿಮೈನಿಂಗ್. ಶ್ರೇಷ್ಠ ಮಟ್ಟದ ದಂಡನೆ, ಉತ್ತಮವಾದ ಹೊಡೆತದ ಮುಖಾಂತರವಾಗಿ 1 ಒಟ್ಟುಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಆರಂಭಿಕವಾಗಿ 6 ಚೆಂಡುಗಳ ಆಟ ಮುಕ್ತಾಯ ಹಂತವನ್ನು ಪಡೆದುಕೊಂಡಾಗ ಒಟ್ಟುಗಳಿಗೆ ಇಲ್ಲಿ ಕಳೆ ಹಾಕಿದಂತ ಒಟ್ಟುಗಳು 5 ಮಾತ್ರ. ಖಂಡಿತವಾಗಿಯೂ ಆಡುವ ಮೈದಾನಕ್ಕೆ ಜಾತಿಯ ಭೇದವಿಲ್ಲ, ಹಿಡಿಯುವ ದಂಡಿಗೂ ಚೆಂಡಿಗೂ ಧರ್ಮದ ಭೀತಿ ಇಲ್ಲ. ಖಂಡಿತವಾಗಿಯೂ ಮೈದಾನದಲ್ಲಿ ಎಲ್ಲ ಜಾತಿಯ ಆಟಗಾರರು ಜಾತಿ ಭೇದವಿಲ್ಲದೆ ಆಡುವಂತ ಒಂದು ಸಂದರ್ಭದಲ್ಲಿ ಕ್ರಿಕೆಟ್ ಪಂದ್ಯಾಕೂಟ ನಡೀತಾ ಇದೆ. ಈ ಒಂದು ತುಂಬೆ ಪರಿಸರದಲ್ಲಿ ಬಹಳಷ್ಟು ಅದ್ಧೂರಿಯಾಗಿ ಆಯೋಜನೆಯನ್ನ ಪಡೆದುಕೊಂಡಂತಹ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಖಂಡಿತವಾಗಿ ಬಹಳಷ್ಟು ಶ್ರೇಷ್ಠ ಮಟ್ಟದ ಆಟಗಾರರು, ಬಹಳಷ್ಟು ಉತ್ತಮವಾದ ಮೈದಾನ. ಅದೇ ರೀತಿ ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕರಿಸುವಂತಹ 2 ತೀರ್ಪುಗಾರರು ಕೂಡ ಮತ್ತೊಮ್ಮೆ ಗೌರವಯುತವಾಗಿ ಸ್ವಾಗತಿಸುತ್ತಾ ಕೌಶಿಲ್ ಪೇರ್ಲಬೈಲ್ ಇವರು ಬಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಯೋಗೀಶ್ ಕೋಟ್ಯಾನ್ ಕಡೆಗೊಳಿ ಇವರಿಗೆ ಚಕ್ರವರ್ತಿ ಇದರ ಕಪ್ತಾನರಿದ್ದಾರೆ. ಆದಷ್ಟು ಬೇಗ ಕುಪ್ಪೆ ಪದಕ ಶಾಲು ಹಾಕಿ ಅದೇ ರೀತಿ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಅದೇ ರೀತಿ ಪ್ರತುಲ್ ಇವರು ಮನೋಹರ್ ಪರ್ಲಕ್ಕೆ ಇವರಿಗೆ ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪೂಜೇಶ್ ಗಟ್ಟಿ ಇವರು ವಿಜಯ್ ಕುಮಾರ್ ಕಜಕಂಡ ಇವರಿಗೆ ಶಾಲು ಹಾಕಿ ಅದೇ ರೀತಿ ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಬಂದಂತ ಗಣ್ಯಾತಿ ಗಣ್ಯ ವ್ಯಕ್ತಿಗಳನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ ಮತ್ತೊಮ್ಮೆ ಪಂದ್ಯಾಕೂಟದ ಕಡೆಗೆ ಬರುವ ಡೋಸ್ಟೈನ್ ಡೆಲಿವರಿ ಎಂಬತಕ್ಕಂಥ ಒಂದು ಘೋಷಣೆಗಳು ಮಾಡ್ತಾ ಇದೆ. ಇಲ್ಲಂತೂ ಸ್ಪೇಸರ್ ಬೆಲ್ಟ್ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಬಲಿಷ್ಠವಾದ ತಂಡ ಜೈ ಭಾರತ್ ಮುಂಬೈ, ಇನ್ನೊಂದು ಕಡೆಯಲ್ಲಿ ಬಳ್ಳಾರಿ ಫ್ರೆಂಡ್ಸ್ ಸರ್ಕಲ್, ಕ್ಷಮಿಸಬೇಡಿ ಜೈ ಕರ್ನಾಟಕ ಮುಂಬೈ, ಇನ್ನೊಂದು ಕಡೆಯಲ್ಲಿ ಬಳ್ಳಾರಿ ಫ್ರೆಂಡ್ಸ್ ಸರ್ಕಲ್. ಬಹಳಷ್ಟು ನಿರೀಕ್ಷಿತ ಪಂದ್ಯಾಕೂಟಗಳು ಈ ಒಂದು ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ನೇರವಾಗಿ ಸೀಮಾ ರೇಖೆಯ ಗಡಿಯನ್ನು ದಾಟಿಕೊಳ್ತಾ ಇದೆ.
कॉलेज में लड़कियां आना ये तो पढ़ने पे क्या मजा है, कॉलेज में लड़कियां आना ये तो पढ़ने पे क्या मजा है, क्रिकेट में सड़क आना ये तो ಕ್ರಿಕೆಟ್ देखने में ही क्या ಮಜಾ है. ಎಲ್ಲಂತೂ ಕೈ ಕಟ್ಟಿ ಕೂತ ಪ್ರೇಕ್ಷಕರು ಕೈ ತಟ್ಟಿಯಾಗಿದೆ. ಮತ್ತೊಮ್ಮೆ ತಟ್ಟಿಸಬಹುದೇ ಕೈಯನ್ನ. ಒಂದು ಕಡೆಯಲ್ಲಿ ದೀಕ್ಷಿತ್ ನಾಮಗಾರಿಕೆ ಗರ್ಜಿಸ್ತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 12 ಓಟಗಳು ಸಂಪೂರ್ಣತೆ. ಅಂಕಿಅಂಶ ಪಟ್ಟಿಯಲ್ಲಿ 12 ಓಟಗಳು ಬುದ್ಧರಿಯನ್ನ ಕಳೆದುಕೊಂಡದೆ ಖಂಡಿತವಾಗಿಯೂ ದಾಖಲಿಸುವುದೇ ಆದಲ್ಲಿ ದಾಳಿಗಾರಿಕೆ ಭಾಗವನ್ನು ಪರಿಚಯಿಸುವಂತಹ ವೇಳೆ ನೌಫಲ್ ಎಂಬತಕ್ಕದ ನಾಮಗಾರಿಕೆ ನೌಫಲ್ ದಾಳಿಗಾರಿಕೆ ಭಾಗದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಬಾಲರ್ಸ್ಟು ಉತ್ತಮವಾಗಿ ದೀಕ್ಷಿವರ್ ದಂಡಿಸಿದ್ರು. ಒಂದೋಟ ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಬಾಲರ್ಸ್ಟು ಸಮಯ ಸಂದರ್ಭವನ್ನ ಅರಿತುಕೊಂಡು ದಂಡನ ಬೀಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ದಾಂಡುಗಾರ, ಇನ್ನೊಂದು ಕಡೆಯಲ್ಲಿ ದಾಳಿಗಾರ. ಖಂಡಿತವಾಗಿಯೂ ಬಾಲರ್ಸ್ಟು ಜಾಣ್ಮೆಯಿಂದ ದಾಳಿಯನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಅಂಕಿಅಂಶ ಪಟ್ಟಿ 13. ಪಂಚಮ ಎಸೆತ ಚಾಲ್ತಿಯಲ್ಲಿದೆ. ಸೊಗಸಾದ ದಂಡನೆ. ಖಂಡಿತವಾಗಿಯೂ ರಕ್ಷಣಾತ್ಮಕ ಆಟಕ್ಕೆ ಕರೆಯನ್ನು ಕೊಟ್ಟಿದ್ರು. ಯಾವುದೇ ಒಡ್ಡೆಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇಲ್ಲ. ಕೊನೆಯದಾಗಿ ಒಂದು ಚೆಂಡು ಬಾಕಿ ಇದೆ. ಲಾಸ್ಟ್ ಒನ್ ಬಾಲ್ ಇಸ್ ರಿಮೈನಿಂಗ್. ಅಲ್ಟಿಮೇಟ್ ಓವರ್, ಲಾಸ್ಟ್ ಒನ್ ಬಾಲ್ ಇಸ್ ರಿಮೈನಿಂಗ್. ನೌಫಲ್ ದಾಳಿಗಾರಿಕೆ ಭಾಗದಲ್ಲಿ ಜೈ ಕರ್ನಾಟಕ ತುಂಬೆ ಪರವಾಗಿ ಖಂಡಿತವಾಗಿಯೂ ಆಪತ್ತು ಕಾಲದ ಆಪತ್ತು ಬಂಟನಾಗಬಹುದೇ. ಒಂದು ಕಡೆಯಲ್ಲಿ ನೌಫಲ್, ಇನ್ನೊಂದು ಕಡೆಯಲ್ಲಿ ಸಿಕ್ಸರ್ಗಳನ್ನು ಬಾರಿಸಬಹುದೇ ದೀಕ್ಷಿತ್. ಎಲ್ಲವೂ ಇಲ್ಲಿ ಎಷ್ಟು ಪ್ರಶ್ನೆಯಾಗಿ ಉಳಿಸಿಕೊಂಡಾಗ ಮತ್ತೊಮ್ಮೆ ಅಟ್ಟಾದಾಣ್ಯ ಪ್ರಯೋಗವನ್ನು ಪಟ್ಟಿದ್ರು. ಯಾವುದೇ ಒಂದು ಓಟಗಳಿಗೆ ಅಣುವನ್ನು ಮಾಡಿಕೊಡ್ತಾ ಇಲ್ಲ. ಸತತವಾಗಿ 2 ಓವರ್ಗಳ ಮುಕ್ತಾಯ, 12 ಚೆಂಡುಗಳ ಆಟ ಮುಕ್ತಾಯ ಹಂತವನ್ನು ಪಡೆದುಕೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿದೆ ಒಟ್ಟು ಗಳಿಗೆಯಲ್ಲಿ 13 ಓಟಗಳು ಮಾತ್ರ. ರಿಯಸ್ 12 ಚೆಂಡುಗಳ ಆಟ ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 15 ಓಟಗಳು. 12 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 15 ಓಟಗಳು. ಈ ಮೈದಾನದಲ್ಲಿ ಗೆಲ್ಲುವವರು ಯಾರು, ಸೋಲುವವರು ಯಾರು? ಖಂಡಿತವಾಗಿಯೂ ವಿಜಯಲಕ್ಷ್ಮಿ ಚಂಚಲೆ ಆರಂಭಿಕ ಪಂದ್ಯದಲ್ಲಿ ತಿಳಿಸಿದೆ. ವಿಜಯಲಕ್ಷ್ಮಿ ಯಾರ ಕಡೆಗೆ? 12 ಚೆಂಡುಗಳ ಆಟ ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 15 ಓಟಗಳು. ಗೆಲ್ಲುವವರು ಯಾರು, ಸೋಲುವವರು ಯಾರು? ಎಲ್ಲವೂ ಇಲ್ಲಿ ಪ್ರಶ್ನೆ. Once again, ಶ್ರೇಷ್ಠ ಮಾಟದ ದಾಂಡನೆ. once again, left shot ನೇರವಾಗಿ ಸೀಮಾ ರೇಖೆಯ ಗಡಿಯನ್ನು ದಾಟಿಕೊಳ್ತಾ ಇದೆ. ಚಪ್ಪಾಳೆಯ ಸದ್ದುಗಳು, ಬಿಸಿಲುಗಳ ಸದ್ದುಗಳು ಎಲ್ಲವೂ ಇಲ್ಲಿ ಮೈದಾನದಲ್ಲಿ ಕೇಳಿ ಬರ್ತಾ ಇದೆ. BFC ತಂಡಕ್ಕಿರುವಂತ ಪ್ರೇಕ್ಷಕ ವರ್ಗವನ್ನು ಒಂದೊಮ್ಮೆ ಗಮನಿಸುವುದೇ ಆದಲ್ಲಿ ನಮ್ಮ ಮೀಡಿಯಾ 2000 ಖಂಡಿತವಾಗಿಯೂ ಒಂದೊಮ್ಮೆ ಮೈದಾನದ ಬಲಭಾಗಕ್ಕೆ ಕ್ಯಾಮರಾವನ್ನು ಬಿಂಬಿಸಿಬಿಡಿ. ಈ ಒಂದು ಪಂದ್ಯಾಕೂಟದಲ್ಲಿ BFC ಎಂಬತಕ್ಕಂಥ ಒಂದು ತವರು ಮನೆಯ ಒಂದು ತಂಡ ಖಂಡಿತವಾಗಿ ಬಹಳಷ್ಟು ಉತ್ತಮ ಶೈಲಿಯ ಆಟವನ್ನು ಆಡ್ತಾ ಇದೆ. ಯಾವ ಉದ್ದರಿಯನ್ನು ಕೂಡ ಬಿಟ್ಟುಕೊಡದೆ ಒಟ್ಟುಗಳಿಗೆಯಲ್ಲಿ ಗಳೆ ಹಾಕಿತ್ತು. 19 ಒಟ್ಟುಗಳು. ಜೈ ಕರ್ನಾಟಕ ತುಂಬೆ ಖಂಡಿತವಾಗಿಯೂ ಕಟ್ಟಿ ಹಾಕಬೇಕಾಗಿದೆ. ರೈಟ್ ಆರ್ಮ್ ಆಫ್ ದ ವಿಕೆಟ್ ಮುಖಾಂತರವಾಗಿ ಮತ್ತೊಮ್ಮೆ ಫುಲ್ ಟಾಸ್ ಮಾದರಿಯ ದಾಳಿ ಆಗಿತ್ತು. once again ಲಾಫ್ಟ್ ಶಾಟ್, ಆದರೆ ಲೆಗ್ ಸೈಡ್ ಭಾಗದಲ್ಲಿ ನೇರವಾಗಿ ಸೇತು ರಕ್ಷಕನ ಭದ್ರ ಬೊಕ್ಸೆಯನ್ನು ಸೇರಿಕೊಳ್ತಾ ಇದೆ. ಫಸ್ಟ್ ವಿಕೆಟ್ ಇಸ್ ಟಿಪಾಸ್ ಫಾರ್ಮ್ ಆಫ್ ಕ್ಯಾಚ್ ಔಟ್. ಸಿಕ್ಸರ್ಗಳ ವೀರ ದೀಕ್ಷಿತ್ ಎಂಬತಕ್ಕಂಥ ನಾಮಗಾರಿಕೆಯ ನಿರ್ಗಮನವನ್ನು ಪಡೆದುಕೊಂಡಾಗ ಪ್ರವೇಶ ಕಂಡಂತಹ ಆಟಗಾರ ಜರ್ಸಿ ನಂಬರ್ 04 ಪೂಜೇಶ್. ಇನ್ನೆಟ್ 3 ವಿಭಾಗದಲ್ಲಿ ಬಂದಂತಹ ಆಟಗಾರ ಪೂಜೇಶ್ ನಾಮಗಾರಿ. ಖಂಡಿತವಾಗಿ ಸ್ಟ್ಯಾಂಡಿಂಗ್ ಅವೇಷನ್ ಡಗೌಟ್ ಕಡೆಯಿಂದ ಬರ್ತಾ ಇದೆ. ದೀಪು ಎಂಬತಕ್ಕಂಥ ನಾಮಗಾರಿಕೆಗೆ ಯಾಕಂತ ಕೇಳಿದ್ರೆ ಆತನ ಇನ್ನಿಂಗ್ಸ್, ಆತ ಕಟ್ಟಿ ಬೆಳೆಸಿದಂತ ಇನ್ನಿಂಗ್ಸ್ ಖಂಡಿತವಾಗಿಯೂ ಮೆಚ್ಚಲೇಬೇಕಾದಂಥದ್ದು. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆಯಲ್ಲಿ 19 ಓಟಗಳು. ಒಂದು ಬುದ್ಧರಿಯ ನಷ್ಟ ಪಡೆದುಕೊಂಡರೂ ಕೂಡ ಬಹಳಷ್ಟು ಉತ್ತಮವಾಗಿ ದಂಡನೆಯನ್ನು ನಡೆಸಿದ್ರು. ಒಂದು ಕಡೆಯಲ್ಲಿ ದೀಪು ದೀಕ್ಷಿತ 10 ಎಸೆತ ಬಾಕಿ ಇದೆ. 9 ಓಟ ಬೇಕಾಗಿದೆ. ದಂಡನೆ ವಿಭಾಗದಲ್ಲಿ ಪೂಜೇಶ್ ಹೊಡೆಯುವಂತ ಪ್ರಯತ್ನವನ್ನು ಪಟ್ಟಿದ್ರು. ದೊಡ್ಡ ಹೊಡೆತಗಳಿಗೆ ಖಂಡಿತವಾಗಿಯೇ ಒಂದು ಅನುವನ್ನು ಮಾಡಿಕೊಟ್ಟಿದ್ರು. ಆದರೆ ಉತ್ತರಿಗಳ ಮಧ್ಯೆ ಕೇವಲ 1 ಒಟ್ಟುಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಇಲ್ಲಂತೂ ಕ್ರಮಬಲ್ಲದ ದಾಳಿ.
ಅತಿರಿಕ್ತ ಓಟಗಳು ಎಕ್ಸ್ಟ್ರಾಸ್ ವಿಭಾಗದಲ್ಲಿ ಬೋನಸ್ ಮಾದರಿ ರೂಪದಲ್ಲಿ ಓಟುಗಳು ಬರ್ತಾ ಇದೆ. ನೋ ಬಾಲ್ ಎಂಬತಕ್ಕಂಥ ಘೋಷಣೆ ಎಲ್ಲ ತಂಡಕ್ಕೆ ಖಂಡಿತವಾಗಿ ಸೂಚನೆ. ನೋ ಬಾಲ್ ಮಾತ್ರ, ಫ್ರೀ ಹಿಟ್ಗೆ ಅವಕಾಶಗಳಿಲ್ಲ. ಖಂಡಿತವಾಗಿ ಮೈದಾನದುದ್ದಕ್ಕೂ ಕ್ರೀಡಾಭಿಮಾನಿಗಳು ಕಿಕ್ಕೆರೆದು ನೋಡ್ತಿರುವಂತಹ ಪ್ರೇಕ್ಷಕ ವರ್ಗ ಒಂದು ಕಡೆಯಲ್ಲಿ, ಆದರೆ ಇನ್ನೊಂದು ಕಡೆಯಲ್ಲಿ BFC ತಂಡ ಗರ್ಜಿಸ್ತಾ ಇದೆ. ಟೀಮ್ ಚಕ್ರವರ್ತಿ ಇದರ ಕಪ್ತಾನ ಆದಷ್ಟು ಬೇಗ ಮೈಕ್ ಪಾಯಿಂಟ್ಗೆ ಬಂದು ಸಹಕರಿಸಿ. ಟೀಮ್ ಚಕ್ರವರ್ತಿ ತಂಡದ ಕಪ್ತಾನ ಆದಷ್ಟು ಬೇಗ ಮೈಕ್ ಪಾಯಿಂಟ್ಗೆ ಬಂದು ಬಿಡಿ. ಮತ್ತೊಮ್ಮೆ ದಂಡಿಸುವಂತಹ ಪ್ರಯತ್ನವನ್ನು ಪಟ್ಟಿದ್ದು ನೇರವಾಗಿ ಲೆಫ್ಟ್ ಸೈಡ್ ಭಾಗದಲ್ಲಿ ಒಂದು ಬುಟ್ಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. 7 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 5 ಓಟಗಳು. ಪೂಜೇಶ ಅವಕಾಶ, ಒಂದು ಸಿಕ್ಸರ್ ಬಾರಿಸಿದಲ್ಲಿ ₹200 ನಗದು ಬಹುಮಾನವನ್ನು ಕೊಟ್ಟು ಗೌರವಿಸಲಾಗುವುದು. ಮತ್ತೊಮ್ಮೆ ಉಲ್ಟಾಸ್ ಮಾದರಿಯ ದಾಳಿಗೆ ದಂಡಿಸುವಂತಹ ಪ್ರಯತ್ನವನ್ನು ಪಟ್ಟಿದ್ರು. ನೇರವಾಗಿ ಲಾಂಗ್ ಆಫ್ ವಿಭಾಗದಲ್ಲಿ ಖಂಡಿತವಾಗಿ ಕ್ಷಮಿಸಿಬಿಡಿ, ಲೆಗ್ ಸೈಡ್ ವಿಭಾಗದಲ್ಲಿ ಬುದರಿಯ ಪತನಗೊಳ್ತಾ ಇದೆ. ಕ್ಯಾಚ್ ಔಟ್ ಮುಖಾಂತರವಾಗಿ ದ ಸೆಕೆಂಡ್ ವಿಕೆಟ್ ಇಸ್ ಪಾಸ್ ಫಾರ್ಮ್ ಆಫ್ ಕ್ಯಾಚ್ ಔಟ್. ಇದರ ಮುಖಾಂತರವಾಗಿ ಸ್ಕೋರ್ ಬೋರ್ಡ್ ಅಂತ ಗಮನಿಸುವುದೇ ಆದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆಯಲ್ಲಿದೆ 23 ಓಟುಗಳು. 6 ಚೆಂಡುಗಳು ಆಟ ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ ಒಟ್ಟುಗಳಿಗೆಯಲ್ಲಿ 5 ಓಟಗಳು ಮಾತ್ರ. ಇಲ್ಲಿ ನೋಡಬೇಕಾಗಿದೆ ಜೈ ಕರ್ನಾಟಕ ತುಂಬೆ ಪರವಾಗಿ ಕೊನೆಯ 6 ಚೆಂಡುಗಳನ್ನ ಖಂಡಿತವಾಗಿ ನಿರ್ವಹಿಸುವಂತಹ ಆಟಗಾರ ಯಾರು? ಪೂಜೇಶ್ ಅವಕಾಶವಿದೆ. ಒಂದು ಸಿಕ್ಸರ್ ಬಾರಿಸಿದಲ್ಲಿ ₹200 ನಗದು ಬಹುಮಾನ. ದಾಳಿಗಾರಿಕೆ ಭಾಗದಲ್ಲಿ ನತೀಫ್ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖಾಂತರವಾಗಿ ಸೊಗಸಾದ ದಾಳಿಯಾಗಿತ್ತು. ದಂಡನೆ ವಿಭಾಗವನ್ನು ವಂಚಿಸಿದ್ರು. ನೇರವಾಗಿ ಗುಡ್ಡ ರಕ್ಷಕರು ಭದ್ರಭಕ್ತಿಯನ್ನು ಸೇರಿಕೊಳ್ತಾರೆ. 5 ಚೆಂಡು ಬಾಕಿ ಇದೆ. 5 ಓಟ ಬೇಕಾಗಿದೆ. ಬಾಲ್ ಟು ಬಾಲ್ ರನ್ ಖಂಡಿತವಾಗಿಯೂ ದಾಖಲಿಸಬೇಕಾಗಿದೆ. ಒಂದು ಕಡೆಯಲ್ಲಿ ದಂಡನೆ ವಿಭಾಗ, ಇನ್ನೊಂದು ಕಡೆಯಲ್ಲಿ ದಾಳಿಗಾರಿಕೆ ವಿಭಾಗ. ಖಂಡಿತವಾಗಿ ಆ ಒಂದು 5 ಚೆಂಡುಗಳಲ್ಲಿ 5 ಓಟಗಳನ್ನ ಕಟ್ಟಿ ಹಾಕಬಹುದೇ? ಎಲ್ಲವೂ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದುಕೊಳ್ತಾ ಇದೆ. 5 ಚೆಂಡುಗಳ ಆಟ ಬಾಕಿ, 5 ಓಟಗಳು ಬೇಕಾಗಿದೆ. ದಂಡನೆ ವಿಭಾಗದಲ್ಲಿ ಪೂಜೇಶ, ಇಲ್ಲಿ ಅವಕಾಶವಿದೆ. ಒಂದು ಸಿಕ್ಸರ್, ₹200 ನಗದು ಬಹುಮಾನ ಇಲ್ಲಿ ದಾಖಲಿಸಬಹುದೇ ಪೂಜೇಶ್? ಓಟಕ್ಕೆ ಅನುವನ್ನು ಮಾಡಿಕೊಡ್ತಾ ಇದ್ದಾರೆ. ಉದ್ದರಿಗಳ ಮಧ್ಯೆ ಇಲ್ಲಂತೂ ತೀರ್ಪುಗಾರರು ಖಂಡಿತವಾಗಿ ನೀಡಿದಂತಹ ಒಂದು ತೀರ್ಮಾನಕ್ಕೆ ತಲೆಯನ್ನು ಬಾಗಬೇಕಾಗಿದೆ. ಬಹಳಷ್ಟು ಅನುಭವವನ್ನ ಪಡೆದುಕೊಂಡಂತಹ ತೀರ್ಪುಗಾರರು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ತೀರ್ಪಿಗೆ ಖಂಡಿತವಾಗಿ ತಲೆಯನ್ನು ಬಾಗುತ್ತಾ ಅದು ಪನ್ಸಗೈನ ನೇರವಾಗಿ 3ನೇ ತೀರ್ಪುಗಾರರ ಕಡೆಗೆ ಮೊರೆಯನ್ನು ಕೊಡ್ತಾ ಇದ್ದಾವೆ. ಓವರ್ಸ್ ಟು ಥರ್ಡ್ ಅಂಪೈರ್. ಬರ್ತಿದ್ದೇನೆ ಗೊತ್ತಾನೆ ನೀನು ಬರ್ತಿದ್ದೇನೆ
ಕ್ರೀಡೆ ಅಭಿಮಾನಿಗಳೇ, ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ, ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ. ಖಂಡಿತವಾಗಿಯೂ ಇದೊಂದು ಕನಸಿನ ಒಂದು ಪಂದ್ಯಾಕೂಟಗಳು, ಗೆದ್ದೇ ಗೆಲ್ಲಬೇಕೆಂಬತಕ್ಕಂಥ ಒಂದು ನಿರೀಕ್ಷೆಯಿಂದ ಮೈದಾನಕ್ಕೆ ಆಗಮಿಸಿದಂತಹ ತಂಡಗಳು ಒಂದು ಕಡೆಯಲ್ಲಿ, ಆದರೆ ಇಲ್ಲಂತೂ ಮೂರನೇ ತೀರ್ಪುಗಾರ ಕಡೆಗೆ ಮೊರೆ. ಉತ್ತರಗಳು ಇಂದಿನ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ್ದಾರೆ ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಯಾದಂತಹ ದಿವಾಕರ ಪೇರ್ಲಬೈಲ್. ಇವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಿದ್ದೇವೆ. ದಿವಾಕರ ಪೇರ್ಲಬೈಲ್ ಇವರಿಗೆ ಸಂದೀಪ್ ಕುಲಾಲ್ ಮೊದಲ್ಮೆ ಇವರು ಶಾಲ್ ಹಾಕಿ ಅದೇ ರೀತಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಒಂದು ಬಟ್ಟೆಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ತೀರ್ಪುಗಾರ ತೀರ್ಪುಗಾರ ತೀರ್ಮಾನ ಬಂತು ಅಂತಿಮ. ತೀರ್ಪುಗಾರರ ತೀರ್ಮಾನಕ್ಕೆ ತಲೆಯನ್ನು ಬಾಗಬೇಕಾಗಿದೆ. ಇಲ್ಲಂತೂ ಕ್ರೀಡೆಯ ಮನೋಭಾವ, ಕ್ರೀಡಾತ್ಮಕ ಮನೋಭಾವದಿಂದ ಪಂದ್ಯಾಕೂಟವನ್ನು ಆಡಿ ಖಂಡಿತವಾಗಿಯೂ ಜಯ ನಿಮ್ಮದಾಗಿರುತ್ತದೆ ಎಂಬತಕ್ಕಂಥ ಮಾತಿನೊಂದಿಗೆ ಇಂದಿನ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಶ್ರೀಮತಿ ಪ್ರಿಯಾ ಸತೀಶ್ ಕುಲಾಲ್ ಬಳ್ಳಾರಿ. ಇವರನ್ನು ಕೂಡ ಇಂದಿನ ಕ್ರಿಕೆಟ್ ಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಒಂದು ಬಟ್ಟೆಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾರೆ. ಸತೀಶ್ ಕುಲಾಲ್ ಇವರು ವೇದಿಕೆ ಬರಬೇಕು. ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕರಿಸುವಂತಹ ರಿತಿಕ್ ಹಾಗೂ ಮೋನಿಶ್ ಸತೀಶ್ ಕುಲಾಲ್ ಇವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇವರಿಗೆ ನವ್ಯ ಇವರು ಶಾಲು ಹಾಕಿ ಅದೇ ರೀತಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಿಯಾ ಸತೀಶ್ ಕುಲಾಲ್ ಮತ್ತು ಸತೀಶ್ ಕುಲಾಲ್ ದಂಪತಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು. ನಮ್ಮೊಂದಿಗೆ ತೀರ್ಪುಗಾರರಾಗಿ ಸಹಕರಿಸಿರುವಂತಹ ರಿತಿಕ್ ಹಾಗೂ ಮೋನಿಶ್ ಇವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತಾ ತನ್ನಿನ ಭಾಗದಲ್ಲಿ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಸೊಗಸಾದ ದಂಡನೆ, ಸೊಗಸಾಗಿತ್ತು. ಖಂಡಿತವಾಗಿ ಬಹಳಷ್ಟು ಉತ್ತಮ ಶೈಲಿಯಲ್ಲಿ ದಂಡಿಸಿದ್ರು. ಕೇವಲ ಉದರಿಗಳ ಮಧ್ಯೆ ಒಂದು ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆ 25 ಓಟಗಳಿದೆ. ಮೂರು ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 3 ಓಟಗಳು. ಹೈ ವಾಲ್ಟೇಜ್ ಮಾದರಿಯ ಪಂದ್ಯಾಕೂಟಗಳು ಸಾಗಿ ಬರ್ತಾ ಇದೆ. ದಂಡನೆ ಭಾಗದಲ್ಲಿ ಪೂಜೇಶ್ 1 ಸಿಕ್ಸರ್, 200 ರೂಪಾಯಿ ನಗದು ಬಹುಮಾನ. ಇಲ್ಲಂತೂ ಎಲ್ಲರೂ ನೋಡ್ತಿರುವಂತಹ ಒಂದು ಪಂದ್ಯಾಕೂಟವಿದು. ಅವಕಾಶಗಳನ್ನ ಇಲ್ಲಂತೂ ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ವೈಡ್ ಎಂಬತಕ್ಕಂಥ ಘೋಷಣೆ, ಅತಿರಿಕ್ತ ಓಟಗಳು ಇಲ್ಲಂತೂ ಮಾಡಿದಂತಹ ತಪ್ಪು, ಎಸೆತಗಾರ ಮಾಡಿದಂತಹ ತಪ್ಪು. ಇದು ಚಿಕ್ಕ ತಪ್ಪುಗಳು ಕೂಡ ದೊಡ್ಡ ಮಟ್ಟಿನ ನಾಶಕ್ಕೆ ಕಾರಣವಾಗಬಹುದು. ಇಲ್ಲಂತೂ ಒನ್ಸ್ ಅಗೈನ್ ಸೊಗಸಾಗಿತ್ತು ದಂಡನೆ. ಬಹಳಷ್ಟು ರಕ್ಷಣಾತ್ಮಕ ಶೈಲಿಯಲ್ಲಿ ದಂಡಿಸಿದ್ರು. ಮತ್ತೊಮ್ಮೆ 1 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ ಟು 27 ಆನ್ ದ ಬೋರ್ಡ್. ಲಾಸ್ ಆಫ್ 2 ವಿಕೆಟ್ಸ್. 1 ಚೆಂಡು ಬಾಕಿ ಇದೆ, ಕ್ಷಮಿಸಿಬಿಡಿ 2 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ 1 ಓಟ ಬೇಕಾಗಿದೆ. 2 ಚೆಂಡು ಬಾಕಿ ಇದೆ, ವಿಜಯಕ್ಕಾಗಿ 1 ಓಟ ಬೇಕಾಗಿದೆ. ದಾಳಿಗಾರಿಕೆ ಭಾಗದಲ್ಲಿ ಲತೀಫ್ ಮತ್ತೊಮ್ಮೆ ಎಕ್ಸ್ಟ್ರಾಸ್ ಮುಖಾಂತರವಾಗಿ ಪಂದ್ಯವನ್ನು ಜಯಿಸಿಕೊಳ್ತಾ ಇದೆ BFC. ಧನ್ಯವಾದಗಳು ಜೈ ಕರ್ನಾಟಕ ತುಂಬೆ ಹಾಗೂ ಅಭಿನಂದನೆಗಳು BFC.
ವಿಜಯವನ್ನು ಪಡೆದುಕೊಂಡಿದ್ದೀರಿ. ಮುಂದಿನ ಸುತ್ತಿಗೆ ಆಯ್ಕೆಯನ್ನ ಪಡೆದುಕೊಂಡಿದ್ದೀರಿ. ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಧ್ವನಿಯಲ್ಲಿ ಬದಲಾವಣೆ. ನಯನ್ ಇವರನ್ನ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಓವರ್ ಟು ನಯನ್. ಇಂದಿನ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ್ದಾರೆ ಮನೋಜ್ ಬೊಳ್ಳಾರಿ. ಇವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇವರು ವೇದಿಕೆ ಬರಬೇಕು. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಭಾಗವಹಿಸಿದ ಎಲ್ಲ ತಂಡಗಳು ಕೂಡ ಮೊದಲನೇದಾಗಿ ಸಮಯ ಪರಿಪಾಲನೆಗೆ ಆದ್ಯತೆ ನೀಡಬೇಕನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರಣ ಸಾಕಷ್ಟು ಪಂದ್ಯಾಟಗಳು ನಡೀಬೇಕಾಗಿದೆ. ಯಶಸ್ವಿಯಾಗಿ ಟೂರ್ನಮೆಂಟ್ ಮುಂದುವರಿಬೇಕು. ದಯವಿಟ್ಟು ಎಲ್ಲ ತಂಡಗಳು ಕೂಡ ಸಮಯಕ್ಕೆ ಆದ್ಯತೆ ನೀಡಬೇಕು. ಸಮಯ ನಮಗಾಗಿ ಕಾಯುವುದಿಲ್ಲ, ನಾವೇ ಸಮಯದ ಹೊಂದಾಣಿಕೆಯನ್ನು ಮಾಡಬೇಕು. ಗಡಿಯಾರವನ್ನು ಅದು ನಿಲ್ಲಿಸಬಹುದಾದರೆ ಕಾಲವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು. ದಯವಿಟ್ಟು ಒಬ್ಬ ಆಟಗಾರನಿಗಿರಬೇಕಾದ ಮೊದಲನೇ ಅರ್ಹತೆ ಅಂತ ಹೇಳಿದ್ರೆ ಅದು ಖಂಡಿತವಾಗಿ ಕೂಡ ಸಮಯ ಪರಿಪಾಲನೆ. ದಯವಿಟ್ಟು ಎರಡು ತಂಡಗಳು ಕೂಡ ಆದಷ್ಟು ವೇಗವಾಗಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. ಇಲ್ಲಿ ಸಮಯ ನಿಗದಿಪಡಿಸಲು ಇನ್ನಿಂಗ್ಸ್ಗಾದರೂ ಕೂಡ 4 ಓವರ್ಗಳನ್ನು ಅಪ್ರಾಕ್ಸಿಮೇಟ್ಲಿ 16 ನಿಮಿಷಗಳೊಳಗಾಗಿ ಮುಗಿಸಬೇಕನ್ನುವಂಥ ಕ್ರಿಕೆಟ್ ನಿಯಮ ಇದೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯಾಟವನ್ನು ಮುಗಿಸಿಕೊಳ್ಳಿ. ಇದೀಗ ಪಂದ್ಯಾಟ ಚಕ್ರವರ್ತಿ ಕಲ್ಲಡ್ಕ ವಿರುದ್ಧವಾಗಿ ಜಾಲಿಗಾಯ್ಸ್ ಕುಪ್ಪೆಬದು ತಂಡಗಳ ಮಧ್ಯೆ. ಹಾಗೆ ಅದಾದರ ಬಳಿಕದ ಪಂದ್ಯಾಟಕ್ಕಾಗಿ ಡಿಎಕ್ಸ್ ಗಡಿಯಾರ ವಿರುದ್ಧವಾಗಿ ರಿಲಯನ್ಸ್ ಪರಂಗಿಪೇಟೆ ತಂಡಗಳು ಸಜ್ಜಾಗಿರಬೇಕು. ದಯವಿಟ್ಟು ಟಾಸ್ಗೆ ಪ್ರಥಮ ಕರೆ ಇದು. ಹಾಗೆ ಎರಡು ತಂಡಗಳ ಎಕ್ಸ್ಟ್ರಾ ಪ್ಲೇಸ್ಗಳು ದಯವಿಟ್ಟು ಬನ್ನಿ. ಚಕ್ರವರ್ತಿ ಕಲ್ಲಡ್ಕ ಹಾಗೆ ಜಾಲಿಗಾಯ್ಸ್ ಕುಪ್ಪೆಬದು ಕಡ್ಡಾಯವಾಗಿ ಬರಬೇಕು ಕಮೆಂಟ್ರಿ ಬಾಕ್ಸ್ ಬಳಿಗೆ. ನೋಡಿ, ಚಕ್ರವರ್ತಿ ತಂಡದ ಎಕ್ಸ್ಟ್ರಾ ಪ್ಲೇಯರ್ ಇದ್ದಾರೆ. ದಯವಿಟ್ಟು ಎದುರಾಳಿ ಡಾಲಿಗೈಸ್ ತಂಡದ ಎಕ್ಸ್ಟ್ರಾ ಪ್ಲೇಯರ್ ದಯವಿಟ್ಟು ಬನ್ನಿ. ಡಾಲಿಗೈಸ್ ಕುಪ್ಪೆಪದ ತಂಡದ ಎಕ್ಸ್ಟ್ರಾ ಪ್ಲೇಯರ್ ದಯವಿಟ್ಟು ಬನ್ನಿ. ನೇರ ಪ್ರಸಾರ ಇದೆ, ಲೈವ್ ಸ್ಟ್ರೀಮಿಂಗ್ ಆಗಿ ಲೈವ್ ಸ್ಕೋರಿಂಗ್ ಗಳಿರುವ ಕಾರಣ ಆಟಗಾರ ಹೆಸರನ್ನು ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಬೇಕಾಗಿ ದಯವಿಟ್ಟು ಎಕ್ಸ್ಟ್ರಾ ಪ್ಲೇಯರ್ಸ್ಗಳು ಬನ್ನಿ. ದಯವಿಟ್ಟು ಅಲ್ಲಿ ಬ್ಯಾಟ್ಸ್ಮನ್ಗಳ ಹೆಸರು ಗೊತ್ತಿಲ್ಲ, ದಯವಿಟ್ಟು ಕುಪ್ಪೆಬದು ತಮ್ಮ ತಂಡದ ಆಟಗಾರ ಹೆಸರನ್ನು ನೋಂದಾಯಿಸಿಕೊಳ್ಳಿ. ದಯಮಾಡಿ ಬೊಲ್ಲಾರಿ ಫ್ರೆಂಡ್ಸ್ ಇದರ ಸದಸ್ಯರು ಯಾರು ಮನೆಗೆ ಹೋಗಬೇಡಿ, ಊಟ ಮಾಡಿ ತಕ್ಷಣ ಇಲ್ಲಿ ಬರಬೇಕು. ಇಲ್ಲಿ ಆಸಿಫ್ ಹಾಗೆ ಸಿನಾನ್ ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ. ಪ್ರಾರಂಭಿಕ ಚೆಂಡು ವೈಟ್. ರೌಫ್ ಚಕ್ರವರ್ತಿ ಪರವಾಗಿ ದಾಳಿಗಾರಿಕೆ. ಪ್ರಾರಂಭಿಕ ಚೆಂಡು ಸೊಗಸಾಗಿ ಮುಡಿಬೇರುತ್ತಾ ಇದೆ. ಪ್ರಾರಂಭಿಕ ವೈಟ್ ಬಳಿಕ ಇದು ರೌಫ್ ಕಡೆಯಿಂದ ಕಮ್ಬ್ಯಾಕ್ ಡೆಲಿವರಿ. ಚಕ್ರವರ್ತಿ ಕಲ್ಲಡ್ಕ ಭಾಗಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರಾಂತ ತಂಡ ಸದ್ಯ ಎದುರಿಸ್ತಾ ಇರುವಂತದ್ದು ಡಾಲಿಗಾಯ್ಸ್ ಕುಪ್ಪೆಪದವು ತಂಡವನ್ನು. ದ್ವಿತೀಯ ಚೆಂಡು ಮಗದೊಮ್ಮೆ ರಾಕೆಟ್ ವೇಗದ ದಾಳಿಗಾರಿಕೆ ರೌಫ್ ಕಡೆಯಿಂದ. ಪ್ರಾರಂಭಿಕ ಹೆಜ್ಜೆ ತಪ್ಪಿದ್ರು ಕೂಡ ಬಳಿಕ ಒಂದು ಫಿನಿಕ್ಸ್ ಪಕ್ಷಿ ರೀತಿಯ ಕಮ್ಬ್ಯಾಕ್ ಇದು ರೌಫ್ ಕಡೆಯಿಂದ. ಆರಂಭಿಕ 2 ಚೆಂಡುಗಳು ಕೂಡ ಡಾಟ್ ಬಾಲ್ ಆಗ್ತಾ ಇದೆ. ಖಾತೆಯಲ್ಲಿ ಗಳಿಸಿದ್ದು 1 ಅಂಕ ಮಾತ್ರ. ಸ್ಟ್ರೈಕರ್ ತುದಿಯಲ್ಲಿ ಪ್ರತಿಭಾನ್ವಿತ ಆಟಗಾರ ಆಸಿಫ್ನ ಕಾಣ್ತಾ ಇದೆ. ಕುಪ್ಪೆಪದವು ತಂಡದ ಪರವಾಗಿ ಒಂದೊಳ್ಳೆಯ ಬ್ಯಾಟಿಂಗ್ ಅಭಿಯಾನವನ್ನು ಆರಂಭಿಸಿಕೊಳ್ಳಬೇಕಾಗಿದೆ. ಒಬ್ಬನ ತೃತೀಯ ಚೆಂಡು ಮಗದೊಮ್ಮೆ ಶರವೇಗ ದಾಳಿಗಾರಿಕೆ 1 ಅಂಕಕ್ಕೆ ಮಾತ್ರ ಸೀಮಿತಗೊಳ್ತಾ ಇದೆ. ಈ ಮಧ್ಯೆ 3 ಚೆಂಡುಗಳು ಮುಕ್ತಾಯ ಕಾಣುವ ಖಾತೆಯಲ್ಲಿ 2 ಅಂಕದ ಗಳಿಕೆಯಾಗಿದೆ. 3 ಚೆಂಡುಗಳ ಮುಕ್ತಾಯದ ಬಳಿಕ ಸ್ಟ್ರೈಕರ್ ತುದಿಗೆ ಸಿನಾನ್. ಸ್ಟ್ರೈಕರ್ ರೊಟೇಟ್ನೊಂದಿಗೆ ಓವರ್ನ 4ನೇ ಚೆಂಡನ್ನು ಎಸೆಯಬೇಕಾಗಿದೆ. ಜಿದ್ದಾಜಿದ್ದಿನ ಕಾಳಗ ಇದು ಖಂಡಿತವಾಗಿ ಕೂಡ ಚಕ್ರವರ್ತಿ ವಿರುದ್ಧವಾಗಿ ಜಾಲಿಗಾಯ್ಸ್ ಕುಪ್ಪೆಪದವು ತಂಡಗಳ ಮಧ್ಯೆ. ಸಾಕಷ್ಟು ಜನ ಈ ಭಾಗದ ಕ್ರೀಡಾಭಿಮಾನಿಗಳು, ಕ್ರೀಡಾ ಪ್ರೋತ್ಸಾಹಕರ ಸಮ್ಮುಖದಲ್ಲಿ ನಡೀತಾ ಇರುವಂತಹ ಯಶಸ್ವಿ ಟೂರ್ನಮೆಂಟ್ ಬೊಲ್ಲಾರಿ ಫ್ರೆಂಡ್ಸ್ ಟ್ರೋಫಿ 2026. ಈ ಮಧ್ಯೆ ಮತ್ತೆ ಅದೇ ಹಾದಿಯ ನಡೀತಾ ವೈಟ್ ದಾಖಲಾಗ್ತಾ ಇದೆ.
3ಕ್ಕೆ 3 ಅಂಕವನ್ನು ಬಿಟ್ಟುಕೊಟ್ಟಾಗ ರೌಫ್ ದಾಳಿಗಾರಿಕೆಯಲ್ಲಿ 4ನೇ ಚೆಂಡನ್ನು ಮತ್ತೊಮ್ಮೆ ಅದ್ಭುತ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ. ಮತ್ತೊಂದು ಕಡೆ ಕುಪ್ಪೆ ಪದವು ತಂಡ ಕೂಡ ಬಿಗ್ ಶಾಟ್ಗಳ ಅವಶ್ಯಕತೆ ಖಂಡಿತ ಇದೆ. ಈ ಮಧ್ಯೆ ಸೊಗಸಾದ ಪ್ಲೇಸ್ಮೆಂಟ್ ಇದು, ನೇರವಾಗಿ ಫೀಲ್ಡರ್ ಕೈ ಸೇರಿದ ಮತ್ತೊಂದು ಅಂಕದ ಗಳಿಕೆ. 4 ಚೆಂಡುಗಳು ಮುಗಿಯುವಾಗ ಖಾತೆಯಲ್ಲೂ ಕೂಡ 4ರ ಗಳಿಕೆಯಾಗಿದೆ. ಆಸಿಫ್ ಹಾಗೆ ಸಿನಾನ್ ಜೋಡಿ ತಂಡವನ್ನು ಮುನ್ನಡೆಸ್ತಾ ಇರುವಂತದ್ದು ಕುಪ್ಪೆ ಪದವು ಪರವಾಗಿ. ದಾಳಿಗಾರಿಕೆಯಲ್ಲಿ ಪಂಚಮ ಬಾರಿಗೆ ಈ ಮಧ್ಯೆ ನೇರವಾಗಿ ಫೇರ್ ಡೆಲಿವರಿ ಆಗ್ತಾ ಇದೆ. ಮತ್ತೊಂದು ಡಾಟ್ ಬಾಲ್, ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಪ್ರಾರಂಭಿಕ ಓವರ್ ಅಂತೂ ಅದ್ದೂರಿಯಾಗಿ ಮೂಡಿ ಬರ್ತಾ ಇರುವಂತದ್ದು. ಕೊನೆಯ ಚೆಂಡು ರೌಫ್ ಕಡೆಯಿಂದ ಮತ್ತೆ ಆಸಿಫ್ ಕಡೆಗೆ. ಈ ಮಧ್ಯೆ ಮತ್ತೊಮ್ಮೆ ವಾಯ್ಡ್, ಅದೇ ರಾಗ ಅದೇ ಹಾಡು ಅನ್ನುವ ಹಾಗೆ ಸತತ ವೈಡ್ಗಳು ದಾಖಲಾಗ್ತಾ ಇದೆ. ರೌಫ್ ಕಡೆಯಿಂದ ಬಹುಶಃ ವೇಗದ ಜೊತೆಗೆ ತನ್ನ ನಿಯಂತ್ರಣವನ್ನು ಸಾಧಿಸೋದಕ್ಕಾಗ್ತಾ ಇಲ್ಲ. ಸತತವಾಗಿ ವೈಡ್ಗಳು ದಾಖಲಾಗ್ತಾ ಇರುವಂತದ್ದು. ಸ್ಕೋರ್ ಬೋರ್ಡ್ ನೇರವಾಗಿ 5ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮಗದೊಮ್ಮೆ ಇಲ್ಲಿ ವೈಡ್ ಅನ್ನುವ ತೀರ್ಮಾನ ಹೊರಬೀಳ್ತಾ ಇದೆ. ಸತತವಾಗಿ ವೈಫಲ್ಯತೆಗಳು, ಭಾಗಶಃ ಆರಂಭಿಕವಾಗಿ ಉತ್ತಮ ಆರಂಭವನ್ನು ಪಡೆಕೊಂಡಂತ ದಾಳಿಗಾರಿಕೆ ಕೊನೆಯ ಕ್ಷಣದಲ್ಲಿ ಕೈ ಕೊಡ್ತಾ ಇದೆ. ಸತತ ವೈಡ್ಗಳೊಂದಿಗೆ ಸ್ಕೋರ್ ಬೋರ್ಡ್ 6ಕ್ಕೆ ಏರಿಕೆಯನ್ನು ಕಾಣುವಾಗ ತನ್ನ ವೈಯಕ್ತಿಕ ಖಾತೆಯ ಅಂತಿಮ ಚೆಂಡು, ಕೊನೆಯ ಚೆಂಡು. ಈ ಮಧ್ಯೆ ಡಾಟ್ ಬಾಲ್ ಒಂದಿಗೆ ಓವರ್ ಮುಕ್ತಾಯ ಕಾಣ್ತಾ ಇದೆ. ಪ್ರಾರಂಭಿಕ ಓವರ್ ಮುಕ್ತಾಯಕ್ಕೆ 6ಕ್ಕೆ 6 ಅಂಕವನ್ನು ಗಳಿಸಿಕೊಳ್ತಾ ಇದೆ ಜಾಲಿಗೈಸ್ ಕುಪ್ಪೆ ಪದವು. ಹಾಗೆ ಮುಂದಿನ ಪಂದ್ಯಕ್ಕಾಗಿ ಸಜ್ಜಾಗಿರಿ. ಡಿಎಕ್ಸ್ ಗಡಿಯಾರ ವಿರುದ್ಧವಾಗಿ ರಿಲಯನ್ಸ್ ಫರಂಗಿಪೇಟೆ ತಂಡದ ಆಟಗಾರ, 2 ತಂಡದ ನಾಯಕರು ಕೂಡ ಪ್ರಥಮ ಕರೆಯನ್ನು ರವಾನಿಸ್ತಾ ಇದ್ದಾವೆ. 2 ತಂಡಗಳು ಕೂಡ ತಮ್ಮ ಎಲ್ಲ ಪೂರ್ವಸಿದ್ಧತೆಗಳನ್ನು ಮುಗಿಸಿಕೊಳ್ಳಬೇಕು, ಕಾರಣ ಸಮಯ ಬಹಳಷ್ಟು ಕಡಿಮೆ ಇದೆ. ಆದಷ್ಟು ವೇಗವಾಗಿ ನಾವು ಪಂದ್ಯವನ್ನು ಮುಗಿಸಿಕೊಳ್ಳಬೇಕು. ದಾಳಿಗಾರಿಕೆ ತುದಿಯಲ್ಲಿ ಕಲ್ಲಡಿಕ ಚಕ್ರವರ್ತಿ ಕಲ್ಲಡಿಕ ತಂಡದ ಮತ್ತೊಂದು ಪ್ರತಿಭಾನ್ವಿತ ಆಟಗಾರ ಮೋಹನ್ನ ಕೈಗೆ ಜವಾಬ್ದಾರಿ ಕೊಡಲಾಗ್ತಾ ಇದೆ. ಬಹುಶಃ ಚಕ್ರವರ್ತಿ ಕಲ್ಲಡಿಕವನ್ನು ಗಮನಿಸಿಕೊಂಡ್ರೆ ಬ್ಯಾಟಿಂಗ್ ವಿಭಾಗ ಇರಬಹುದು, ಬೌಲಿಂಗ್ ಇರಬಹುದು, ಮಿಂಚಿನ ವೇಗದ ಆಟಗಾರ ಹೊಂದಿದೆ. ಮತ್ತೊಂದು ಕಡೆ ಕುಪ್ಪೆಪದು ತಂಡಕ್ಕಿದು ಖಂಡಿತ ಕಠಿಣ ಸವಾಲು. ಕಲ್ಲಡಿಕಾದ ಆ ಒಂದು ಪ್ರತಿರೋಧದ ನಡುವೆಯೇ ಕೂಡ ಪಂದ್ಯಾಟವನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡಬೇಕಾಗಿದೆ, ಕಾರಣ ಇದು ನಾಕ್ಔಟ್ ಮಾದರಿಯ ಪಂದ್ಯಾಟ. ದಾಳಿಗಾರಿಕೆ ಮೋಹನ್ ಓವರ್ನ ಪ್ರಾರಂಭಿಕ ಚೆಂಡು ಸ್ಟ್ರೈಕ್ ತುದಿಯಲ್ಲಿ ಸಿನಾನ್ ನನ್ನ ಕಾಣ್ತಾ ಇದ್ದೇವೆ. ಪ್ರಥಮ ಚೆಂಡು, ಆರಂಭಿಕ ಚೆಂಡು ಸೊಗಸಾದ ಗ್ರೌಂಡ್ ಶಾಟ್ ದಾಖಲಾಗ್ತಾ ಇದೆ. ಮತ್ತೆ ಸಿಂಗಲ್ ವೈಡಿಶ್ ಲಾಂಗ್ ತುದಿಯಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ 7 ಅಂಕದ ಗಳಿಕೆಯಾಗ್ತಾ ಇದೆ. ಇನ್ನೂ ಕೂಡ ಚಾರ್ಜಿಂಗ್ ಅನ್ನು ಆರಂಭಿಸಿಲ್ಲ ಕುಪ್ಪೆ ಪದವು ತಂಡದ ಬ್ಯಾಟರಿಗಳು. ಕಾದು ನೋಡಬೇಕಾಗಿದೆ, ಯಾವ ಕ್ಷಣದಲ್ಲೂ ಕೂಡ ಸೆಳೆಯಬಲ್ಲ ಜ್ವಾಲಾಮುಖಿ ಆಸಿಫ್ ಕಾರಣ ಕುಪ್ಪೆ ಪದವು ತಂಡದ ಪ್ರಮುಖ ಆಟಗಾರ ಸ್ಟ್ರೈಕ್ ತುದಿಯಲ್ಲಿ. ಓಪನ್ನ ದ್ವಿತೀಯ ಚೆಂಡು ಮೋಹನ್ ಕಡೆಯಿಂದ. ಎಲ್ಲ ಮಾತ್ರ ಚೆಂಡು ಹೇಳಿದ್ದೆ, ಸಿಡಿಯುವ ಜ್ವಾಲಾಮುಖಿ ಸಿಡಿತಾ ಇದೆ. ಸಿಕ್ಸರ್ ದಾಖಲಾಗ್ತಾ ಇರುವಂತದ್ದು ಕಲ್ಲಡಿಕ ತಂಡಕ್ಕೆ ಮುಟ್ಟಿ ನೋಡಿಕೊಳ್ಳುವ ಪೆಟ್ಟಿದು ಖಂಡಿತ. ಆಸಿಫ್ ಬ್ಯಾಟ್ ಮುಖೇನ 6 ಅಂಕದ ಗಳಿಕೆ ಹೆಚ್ಚುವರಿ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 13 ಆರಂಭಿಕ 2 ಚೆಂಡುಗಳು ಮುಕ್ತಾಯ ಕಾಣುವಾಗ ಖಂಡಿತ ಇಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿದೆ. ದಾಳಿ ಇರ್ಫಾನ್ ತುಂಬೆ ಮತ್ತು ರಿಯಾಜ್ ತುಂಬೆ ಇಬ್ರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇರ್ಫಾನ್ ತುಂಬೆ ಮತ್ತು ರಿಯಾಜ್ ತುಂಬೆ. ಒಬ್ಬನ ತೃತೀಯ ಚೆಂಡು ಮತ್ತದೇ ಷಡ್ಕಾವಿರಣ ಕಡೆಗೆ ದಾಳಿಗಾರಿಕೆ ಪೂರೈಸಿಕೊಳ್ಳಬೇಕಾಗಿದೆ. ಮೋಹನ್ ಚೂ ಆಸಿಫ್ ಮತ್ತೊಮ್ಮೆ ಮುಖಾಮುಖಿ ಆಗ್ತಾ ಇರುವಂತದ್ದು. ಈ ಮಧ್ಯೆ ಮಗದ ಅದೇ ರೀತಿಯ ದಂಡೆ ಪ್ರಯತ್ನ, ಆದರೆ ವಿನಿತ್ ಕ್ಷೇತ್ರಪಾಲನೆಯಲ್ಲಿ ಚುರುಕಿಲ್ಲ. ಮತ್ತೆ ಮಿಸ್ ಪೇಜಿಂಗ್ 1 ಅಂಕ ಹೆಚ್ಚುವರಿಯ ಖಾತೆಯನ್ನು ಸೇರಿಕೊಳ್ತಾ ಇದೆ. ಸ್ಕೋರ್ ಬೋರ್ಡ್ ನಲ್ಲಿ ಚೇತರಿಕೆಯನ್ನು ಕಾಣುವಾಗ 14.3 ಓವರ್ಗಳು ಮುಕ್ತಾಯ ಕಾಣ್ತಾ ಇದೆ. ಕೊನೆಯ 3 ಚೆಂಡುಗಳು ಬಾಕಿ ಇರುವಂತೆ ಮೋಹನ್ ಓವರ್ನ ಮುಂದುವರಿಸಿಕೊಳ್ಳುವಾಗ ಸಿನಾನ್ ಸ್ಟ್ರೈಕ್ ತುದಿಯಲ್ಲಿ ಆರಂಭಿಕ ಆಟಗಾರನಾಗಿ ಬಂದದ್ದು. ಸದ್ಯ ಇಲ್ಲಿಯವರೆಗೂ ಕೂಡ ಸ್ಟ್ಯಾಂಡಿಂಗ್ ನೀಡಿರುವಂತದ್ದು ಸಿನಾನ್ ಎದುರಿಸಿದ 4ನೇ ಚೆಂಡನ್ನ. ಈ ಮಧ್ಯೆ ಸಿನಾನ್ ಸಿಂಪ್ಲಿ ಸೆನ್ಸೇಷನಲ್ ಫ್ರಾಮ್ ದಿ ಬ್ಲೇಡ್ ಆಫ್ ಮಿಸ್ಟರ್ ಸಿನಾನ್. ಮಗದೊಂದು ಸಿಕ್ಸರ್ ಮೊಳಗ್ತಾ ಇದೆ. ಆರಂಭಿಕ ಜೋಡಿ ಆರ್ಭಟಕ್ಕೆ ಚಕ್ರವರ್ತಿ ಕಲ್ಲಡಿಕಾದ ಕಿರೀಟ ನಡುಗುತ್ತಾ ಇದೆ ಖಂಡಿತ. ಪ್ರಥಮ ದ್ವಿತೀಯ ಓವರ್ನಲ್ಲಂತೂ ಆರ್ಭಟ ಆರಂಭಗೊಳ್ತಾ ಇದೆ. ಸ್ಕೋರ್ ಬೋರ್ಡ್ ಅನ್ನು ಗಮನಿಸಿಕೊಂಡ್ರೆ 20ರ ಗಳಿಕೆಯಾಗಿದೆ. ಕೊನೆ 2 ಚೆಂಡುಗಳು ಬಾಕಿ. ಜಿದ್ದಿಗೆ ಬಿದ್ದವರಂತೆ ಇರುವ ಬ್ಯಾಟ್ಸ್ಮನ್ಗಳು ಕೂಡ ಬೆಂಡೆತ್ತಾ ಇರುವಂತದ್ದು ಬೌಲರ್ಸ್ ಗಳನ್ನ. ಮೋಹನ್ ದಾಳಿಗಾರಿಕೆ 4ನೇ ಚೆಂಡು ಖಂಡಿತ ಕಮ್ ಬ್ಯಾಕ್ ಮಾಡಲೇಬೇಕಾಗಿದೆ. ವಿಕೆಟ್ ಅನ್ನು ಉರುಳಿಸಬೇಕು ಇಲ್ಲಿ ಚಕ್ರವರ್ತಿ ಕಲ್ಲಡಿಕ ಪರವಾಗಿ. 5ನೇ ಚೆಂಡು ಚಾಲ್ತಿಯಲ್ಲಿ ಮತ್ತೆ ನಡೆಸತಕ್ಕಂಥ ಪ್ರಯತ್ನ ಅದ್ಭುತವಾದ ಕಮ್ ಬ್ಯಾಕ್ ಆಗಿತ್ತು. ಸಿಂಗಲ್ ಗಳಿಕೆ 21 ಖಾತೆಯಲ್ಲಿ. ಕೊನೆಯ ಬಾರಿಗೆ ಚಕ್ರವರ್ತಿ ಪರವಾಗಿ ದಾಳಿಗಾರಿಕೆಯಲ್ಲಿ ಮೋಹನ್ ದ್ವಿತೀಯ ಓವರ್ ಒಂದಷ್ಟರ ಮಟ್ಟಿಗೆ ದುಬಾರಿ ಆಗ್ತಾ ಇದೆ. ಖಂಡಿತ ಅಲ್ಲಿ ವಿಕೆಟ್ ಅನ್ನು ಕಬಳಿಸಿಕೊಳ್ಳಬೇಕು. ಡಾಟೆಡ್ ಡೆಲಿವರಿಗಳ ಅವಶ್ಯಕತೆ ಇದೆ. ಹಾಗಿದ್ರೆ ಮಾತ್ರ ಕುಪ್ಪೆಪ್ಪದ ವಿರುದ್ಧವಾಗಿ ಅಂಕಿಅಂಶ ಪಟ್ಟಿಯನ್ನು ಡಿಫೆಂಡ್ ಮಾಡಬಹುದಾಗಿದೆ. ಓವರ್ನ ಕೊನೆಯ ಚೆಂಡು ಚಾಲ್ತಿಯಲ್ಲಿ ಬಹುಶಃ ಪುರುಸದೆ ನಡೆಸ್ತಾ ಇರುವಂತದ್ದು ಇಲ್ಲಿ ದಾಳಿಗಾರ. ತಂಡಿಸಿದ್ರು ಆಸಿಫ್. My goodness, what a connection, what a judgment. ಅದ್ದೂರಿ ಬ್ಯಾಟಿಂಗ್ ಪ್ರದರ್ಶನ ಇದು. 3 ಸಿಕ್ಸರ್ಗಳು ಆಸಿಫ್ ಹಾಗೆ ಸಿನಾನ್ ಬ್ಯಾಟ್ ಮುಖೇನ ಸಿಡಿಯಲ್ಪಟ್ಟದ್ದು.
ಅಂಕಿಅಂಶ ಪಟ್ಟಿಯಲ್ಲಿ ಗರಿಷ್ಠ ಸ್ಕೋರ್ ಕಾರ್ಡ್ 2 ಓವರ್ಗಳ ಮುಕ್ತಾಯಕ್ಕೆ ಬರೋಬ್ಬರಿ 27 ಗಳಿಕೆಯಾಗ್ತಾ ಇದೆ. ಖಂಡಿತ ಇದು ಚಕ್ರವರ್ತಿ ಕಲ್ಲಡಿಗ ತಂಡಕ್ಕೆ ನುಂಗಲಾದ ತುತ್ತಾಗ್ತಾ ಇದೆ, ಕಬ್ಬಿಣದ ಕಡಲೆ ಆಗ್ತಾ ಇದೆ. ತೃತೀಯ ಓವರ್ ಅಂತೂ ಬಹಳಷ್ಟು ಕಾಸ್ಟ್ಲಿ ಆಗ್ತಾ ಇದೆ, ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಭಾಗಶಃ ಈ ಟೂರ್ನಮೆಂಟ್ ನ ಇವತ್ತಿನ ಈ ಕ್ಷಣದವರೆಗಿನ ಗರಿಷ್ಠ ಸ್ಕೋರ್ ಕಾರ್ಡ್ ತಯಾರಾಗುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಜಾಲಿ ಗಾಯ್ಸ್ ಕುಪ್ಪೆಪ್ಪದ ಪರವಾಗಿ 27 ಓಟಗಳ ಗಳಿಕೆ. ಪೆನಾಲ್ಟಿ ಮ್ಯಾಚ್ ಅವಧಿಯಲ್ಲಿ ದಾಳಿಗಾರಿಕೆ ತುದಿಯಲ್ಲಿ ಬತ್ತೋರುವ ಅನುಭವಿ ಬೌಲರ್ನ ಕೈಗೆ ಜವಾಬ್ದಾರಿ ನೀಡಲಾಗ್ತಾ ಇದೆ. ದಾಳಿಗಾರಿಕೆಯಲ್ಲಿ ರೋಹಿತ್ ಭಾಗಶಃ ಬ್ಯಾಟಿಂಗ್ ಆಗಿ ಬೌಲಿಂಗ್ ವಿಭಾಗವನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲಂತ ಆಟಗಾರ ಈ ರೋಹಿತ್. ದಾಳಿಗಾರಿಕೆ ತುದಿಯಲ್ಲಿ ಮೋಹನ್ ಬಿಟ್ಟುಕೊಂಡಂತ ಅಂಕಗಳನ್ನ ಸಮತೂಗಿಸುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ. ಸ್ಟ್ರೈಕ್ ತುದಿಯಲ್ಲಿ ಸಿನಾನ್ ಕಾಣ್ತಾ ಇದ್ದಾವೆ. ದಾಳಿಗಾರಿಕೆ ಮುಂದುವರಿತಾ ಇದೆ. ಓವರ್ನ ಮುಂದಿನ ಚೆಂಡು ಚಾಲ್ತಿಯಲ್ಲಿ, ಅರ್ಥಾತ್ ಪ್ರಾರಂಭಿಕ ಚೆಂಡು ತೃತೀಯ ಓವರ್ ಪ್ರಗತಿಯಲ್ಲಿರುವಾಗ 27 ಅಂಕಗಳ ಗಳಿಕೆಯಾಗಿದೆ. ಮಗದೊಮ್ಮೆ ಸುಲಭದ ಚೆಂಡು ಕ್ಯಾಚ್ ಔಟ್ ಆಗುವ ಸಂಭವ ಇದು ಬೇಕಾಗಿತ್ತು ಚಕ್ರವರ್ತಿ ಕಲ್ಲಡಿಗ ತಂಡಕ್ಕೆ. ಬ್ರೇಕ್ ಥ್ರೂ ಅನ್ನ ತಂದುಕೊಡ್ತಾ ಇರುವಂತದ್ದು ರೋಹಿತ್. ಅದು ಕೂಡ ಪೆನಾಲ್ಟಿ ಮ್ಯಾಚ್ ಅವಧಿಯಲ್ಲಿ ಪ್ರಾರಂಭಿಕ ವಿಕೆಟ್ ಪತನಕ್ಕೊಳಗಾಗ್ತಾ ಇದೆ. ಒಳ್ಳೆಯ ಆರಂಭವನ್ನು ತಂದುಕೊಟ್ಟಂತ ಕುಪ್ಪೆಪ್ಪದ ತಂಡದ ನಂಬಿಕಸ್ಥ ಬ್ಯಾಟರ್ ಸಿನಾನ್ ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ನೂತನ ಬ್ಯಾಟರ್ ಆಗಿ ಸುಕೇಶ್ ಬಹುಶಃ ಕುಪ್ಪೆಪ್ಪದ ಡಗ್ಔಟ್ ನ ಕಡೆಯಿಂದ ಸಿನಾನ್ಗೆ ಚಪ್ಪಾಳೆಯ ಸ್ವಾಗತವಾಗ್ತಾ ಇದೆ. ಕಾರಣ ಆಸಿಫ್ನ ಜೊತೆಗೂಡಿ ಒಂದೊಳ್ಳೆಯ ಅಂಕಿಅಂಶ ಪಟ್ಟಿಗೆ ಬ್ಲೂ ಪ್ರಿಂಟ್ ಅನ್ನು ಹಾಕಿದಂತ ಆಟಗಾರ. ನಿರ್ಗಮನದ ಬಳಿಕ ಸುಕೇಶ್ನಿಗೆ ಮುಂಬಡ್ತಿಯನ್ನು ನೀಡಲಾಗ್ತಾ ಇದೆ. ಬ್ಯಾಟಿಂಗ್ ತುದಿಯಲ್ಲಿ ನೇರ ಸ್ಟ್ರೈಕ್ ತುದಿಯನ್ನು ಆವರಿಸಿಕೊಳ್ತಾ ಬ್ಯಾಟಿಂಗ್ ಅನ್ನು ಮುಂದುವರಿಸಿಕೊಳ್ಳಬೇಕು. ಭಾಗಶಃ ಇಲ್ಲಿ 13 ಚೆಂಡುಗಳ ಮುಕ್ತಾಗಿ 27 ಓಟಗಳ ಗಳಿಕೆಯಾಗಿ ದಾಳಿಗಾರಿಕೆ ಮುಂದುವರಿಸಿಕೊಳ್ತಾ ರೋಹಿತ್ ಟು ಸುಕೇಶ್ ಅನ್ನುವಂತ ಸಿಚುವೇಶನ್ ಇದೆ. ಓವರ್ನ ದ್ವಿತೀಯ ಚೆಂಡು ಪೆನಾಲ್ಟಿ ಮ್ಯಾಚ್ ಅವಧಿಯಲ್ಲಿ ಭೂಮಿತಾಯಿಗೆ ಚೆಂಡನ್ನು ಬಡಿಯುವುದರೊಂದಿಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ರೋಹಿತ್ ದ್ವಿತೀಯ ಚೆಂಡು. ಈ ಮಧ್ಯೆ ದಾಳಿಗಾರಿಕೆ ಹಳಿತಪ್ತಾ ಇದೆ. ವೈಡ್ ಅನ್ನುವ ಸೂಚನೆ 28. ಕ್ಷಣ ಕ್ಷಣಕ್ಕೂ ಕಲ್ಲಡಿಗ ತಂಡಕ್ಕೆ ಗರಿಷ್ಠ ಸ್ಕೋರ್ ಕಾರ್ಡ್, ಪ್ರಬಲ ಸ್ಕೋರ್ ಕಾರ್ಡ್ ತಯಾರಾಗ್ತಾ ಇದೆ. 28 ಅಂಕಗಳ ಗಳಿಕೆಯಾಗಿರುವಂತದ್ದು ಖಾತೆಯಲ್ಲಿ. ಓವರ್ನ 5 ಚೆಂಡುಗಳು ಬಾಕಿ ಇದೆ. ಫಸ್ಟ್ ಓವರ್ ಮುಕ್ತಾಯಕ್ಕೆ ದಾಳಿಗಾರಿಕೆ ಮುಂದುವರಿಸಿಕೊಳ್ಳಬೇಕಾಗುತ್ತೆ. ದ್ವಿತೀಯ ಚೆಂಡು ಮತ್ತೊಮ್ಮೆ ಸುಕೇಶ್ ಎದುರಾಳಿಯಾಗಿ. ಈ ಮಧ್ಯೆ ದಂಡನೆಯ ಪ್ರಯತ್ನ, ಮಧ್ಯೆ ರನ್ ಔಟ್ ಅವಕಾಶ. ಸುಕೇಶ್ ಬಂದಷ್ಟೇ ವೇಗವಾಗಿ ಡಗ್ಔಟ್ ಅನ್ನ ಸೇರಿಕೊಳ್ಳಬೇಕಾಗಿದೆ. ಕ್ಷಣ ಕಾಲಕ್ಕಿಂತ ಹೆಚ್ಚು ಅವಕಾಶವನ್ನು ನೀಡ್ತಾ ಇಲ್ಲ ಚಕ್ರವರ್ತಿ ಕಲ್ಲಡಿಗ. ಕಮ್ ಬ್ಯಾಕ್ ಮಾಡ್ತಾ ಇದೆ. ತೃತೀಯ ಓವರ್ನಲ್ಲಂತೂ ಎದುರಾಳಿಗಳ ಕಟ್ಟಿಹಾಕುವ ಪ್ರಯತ್ನ ಮುಂದುವರಿಯುವಾಗ ದಾಂಡುಗಾರಿಕೆ ತುದಿಯಲ್ಲಿ ಹೊಸ ಆಟಗಾರನಿಗೆ ಮಣೆ ಹಾಕ್ತಾ ಇರುವಂತದ್ದು ಕುಪ್ಪೆಪ್ಪದವು. ಫೈಸಲ್ ನಾಮದೇ ಕೇಳಿ ಬರುತ್ತಾ ಇದೆ. ಟಾಲೆಸ್ಟ್ ಪ್ಲೇಯರ್ ಫೈಸಲ್ ಸದ್ಯ ದಾಂಡುಗಾರಿಕೆ ತುದಿಯನ್ನು ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ. ಆರಂಭಿಕ 2 ಚೆಂಡುಗಳ ಮುಂದೆಯೂ ಕೂಡ ರೋಹಿತ್ಗೆ 2 ವಿಕೆಟ್ಗಳು ಭಾಗಶಃ 1 ರನ್ ಔಟ್ ಆಗ್ತಾ ಇದೆ. ಅಂತಿಮವಾಗಿ 4 ಚೆಂಡುಗಳು ಬಾಕಿ ಇರುವಾಗ ಸ್ಕೋರ್ ಬೋರ್ಡ್ ಅಲ್ಲಿ 28 ಗಳಿಕೆಯಾಗಿರುವಂತದ್ದು. ಬಹುಶಃ ಅನ್ರಾಮ್ನ ಜನಪ್ರಿಯತೆ 1900 ಭಾಗಶಃ 50ರ ಆಸುಪಾಸಿನಲ್ಲಿ ಆರಂಭಗೊಂಡಂತ ಅನ್ರಾಮ್ ಅವಿಭಜಿತ ದಕ್ಷಿಣ ಕನ್ನಡ ಹಾಗೆ ಉಡುಪಿಯಲ್ಲಿ ಸಾಕಷ್ಟು ಜನಪ್ರಿಯತೆ. ಈ ನಡುರಾತ್ರಿಯಲ್ಲೂ ಕೂಡ ಕ್ರೀಡಾಭಿಮಾನಿಗಳ ಒಂದು ಪ್ರೋತ್ಸಾಹವಿರಬಹುದು, ಆಟಗಾರರ ಭಾಗವಹಿಸಿಕೆ ಇರಬಹುದು. ಖಂಡಿತ ಇದೆಲ್ಲವೂ ಕೂಡ ಅನ್ರಾಮ್ ಕ್ರಿಕೆಟ್ಗೆ ಇರುವಂತಹ ಜನಪ್ರಿಯತೆ ಇದು. ಸದ್ಯ ಬಳ್ಳಾರಿ ಫ್ರೆಂಡ್ಸ್ ಕೂಡ ಅನ್ರಾಮ್ ಕ್ರಿಕೆಟ್ ಅನ್ನು ಆಯೋಜನೆಗೊಳಿಸಿರುವಂತಹ ದಾಳಿಗಾರಿಕೆ ಮುಂದುವರಿಯುವಾಗ ತೃತೀಯ ಚೆಂಡು. ಮಗದೊಮ್ಮೆ ಸೊಗಸಾದ ಪ್ಲೇಸ್ಮೆಂಟ್, ಅದ್ಭುತವಾದ ಬುದ್ಧಿವಂತಿಕೆ ಬ್ಯಾಟಿಂಗ್ ಇದು ನೇರ ರೌಫ್ ಕೈ ಸೇರ್ತಾ ಇದೆ. ಮತ್ತೆ 1 ಅಂಕದ ಗಳಿಕೆ. ಈ ಬಾರಿ ಸ್ಟ್ರೈಕ್ ತುದಿಯಲ್ಲಿರುವಂತಹ ವಾಸಿಫ್ ಭಾಗಶಃ ಗುಮ್ಮುವ ಗೂಳಿಯನ್ನ ಕಟ್ಟಿ ಹಾಕುವ ಸಂದರ್ಭ ಇದು ರೋಹಿತ್ಗೆ. ಕಾರಣ 2 ಸಿಕ್ಸರ್ಗಳೊಂದಿಗೆ ಕಂಗೊಳಿಸಿರುವ ಆಟಗಾರ ಕುಪ್ಪೆಪ್ಪದ ತಂಡದ ಐಕಾನ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ದಾಳಿಗಾರಿಕೆ ಮುಂದುವರಿಸಿಕೊಳ್ಳುವಾಗ 3 ಚೆಂಡುಗಳು ಬಾಕಿ 29 ಖಾತೆಯಲ್ಲಿ. ಓವರ್ನ 4ನೇ ಚೆಂಡು ವಾಸಿಫ್ ಕಡೆಗೆ. ಇಂದಿನ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ನಮ್ಮ ಪರಿಸರದ ಇರ್ಫಾನ್ ತುಂಬೆ ಮತ್ತು ರಿಯಾಸ್ ತುಂಬೆ. ಇವರಿಗೆ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಸಂದೀಪ್ ತುಲಾಲ್ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. 5ನೇ ಚೆಂಡು ಮತ್ತೊಮ್ಮೆ ಅದ್ಭುತವಾದ ಬೌಲಿಂಗ್. ತೃತೀಯ ಓವರ್ನಲ್ಲಿ ಸಂಪೂರ್ಣವಾಗಿ ಚಕ್ರವರ್ತಿ ಕಲ್ಲಡಿಗ ಎಕ್ಸ್ಪೆಕ್ಟ್ ಮಾಡಿದಂತ ಓವರ್ ಬರ್ತಾ ಇದೆ. ರೋಹಿತ್ ಕಡೆಯಿಂದ ಕೊನೆಯ 1 ಚೆಂಡು ಬಾಕಿ ಗಳಿಸಿಕೊಂಡದ್ದು 30 ಅಂಕಗಳಿಂದ ಮಾತ್ರ. ಅಂತಿಮ ಬಾರಿಗೆ ಫೈಸಲ್ ಸ್ಟ್ರೈಕ್ ತುದಿಯಲ್ಲಿ ರೋಹಿತ್ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ತೃತೀಯ ಓವರ್ನ ಕೊನೆಯ ಚೆಂಡು. ಇಲ್ಲಿ ಮಗದೊಮ್ಮೆ ದೊಡ್ಡ ಹೊಡೆದ ಪ್ರಯತ್ನ ನಿರೀಕ್ಷಿತ ಮಟ್ಟದಲ್ಲಿ ಫಲ ಕೊಡ್ತಾ ಇಲ್ಲ. ಸಿಂಗಲ್ ಗಳಿಕೆಯೊಂದಿಗೆ 31. 3 ಓವರ್ಗಳ ಮುಕ್ತಾಯಕ್ಕೆ 31 ಓಟಗಳ ಗಳಿಕೆಯಾಗ್ತಾ ಇದೆ. ಇನ್ನು ಕೂಡ 6 ಚೆಂಡುಗಳು ಬಾಕಿ ಸದ್ಯದ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ಬಹುಶಃ ಪ್ರಮುಖ 2 ವಿಕೆಟ್ಗಳೊಂದಿಗೆ ಕೇವಲ 4 ಅಂಕವನ್ನು ಮಾತ್ರ ಬಿಟ್ಟುಕೊಟ್ಟು ಎಕನಾಮಿಕಲ್ ಓವರ್ ಎಸೆದಿರುವಂತದ್ದು
ಇಲ್ಲಿ ರೋಹಿತ್ ಭಾಗಶಃ ಮೋಹನ್ ಎಸೆದಂತಹ 3 ಸಿಕ್ಸರ್ಗಳನ್ನ ವಿರುದ್ಧವಾಗಿ ಸಮದೂಗಿಸುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ದಾಖಲಿಸಿಕೊಂಡಾಗಿದೆ. ಕೊನೆಯ ಓವರ್ ಡೆತ್ ಓವರ್ ಬಾಕಿ ಇದೆ. ಖಂಡಿತವಾಗಿ ಕೂಡ ಈ ಓವರ್ ಕೂಡ ಸಂಪೂರ್ಣವಾಗಿ ಕಲ್ಲಡ್ಕ ಪರವಾಗಿ ಬರುವಂತಹ ಒಂದು ಪ್ರಯತ್ನವನ್ನ ಕಲ್ಲಡ್ಕ ತನ್ನ ಖಂಡಿತ ಮಾಡಿಕೊಳ್ಳಲಿಕ್ಕಿದೆ. ಆ ಸಮಾಲೋಚನೆಗಳನ್ನ ಚರ್ಚೆಗಳನ್ನ ಮೈದಾನ ಒಳಭಾಗದಲ್ಲಿ ಕಾಣುವಾಗ ದಾಳಿಗಾರಿಕೆ ವಿಭಾಗದ ಜವಾಬ್ದಾರಿ ಮತ್ತೋರ್ವ ನಂಬಿಕಸ್ಥ ಆಟಗಾರ ಕೈ ಸೇರ್ತಾ ಇದೆ. ಕೊನೆಯ 1 ಓವರ್ ಬಾಕಿ. 6 ಚೆಂಡುಗಳ ಮುಂದೆ ಅದೆಷ್ಟರ ಮಟ್ಟಿಗೆ ಕುಪ್ಪೆ ಪದು ಗಳಿಸಿಕೊಳ್ಳಲಿಗಿದೆ, ಅದೆಷ್ಟರ ಮಟ್ಟಿಗೆ ಉಳಿಸಲಿಗಿದೆ ಚಕ್ರವರ್ತಿಗೆ ಅದು ನೋಡಬೇಕಾಗಿದೆ. ಸೃಜನ್ ದಾಳಿಗಾರಿಕೆ ಭಾಗದಲ್ಲಿ ಸೃಜನಶೀಲ ದಾಳಿಗಾರಿಕೆ ಅವಶ್ಯಕತೆ ಇದೆ. ಓವರ್ನ ಪ್ರಥಮ ಚೆಂಡು ಫೈಸಲ್ ಕಡೆಗೆ. ಆರಂಭಿಕ ಚೆಂಡು ನೇರವಾಗಿ ಪಾದಕ್ಕೆ ಬಡಿತಾ ಇದೆ. ಡೈರೆಕ್ಟ್ ಹಿಟ್ನ ಪ್ರಯತ್ನ ಯಶಸ್ವಿ ಆಗ್ತಾ ಇಲ್ಲ. 1 ಅಂಕದ ಗಳಿಕೆದರೊಂದಿಗೆ ಖಾತೆಯಲ್ಲಿ 32. ಅಂತಿಮವಾಗಿ 5 ಚೆಂಡುಗಳು ಬಾಕಿ ಇದೆ. ಖಂಡಿತವಾಗಿ ಕೂಡ ಈ ಹಂತದಲ್ಲಿ ಆಸಿಫ್ನ ವನಸ್ಥಿತಿ ಬಹಳಷ್ಟು ಟೆರಿಫಿಕ್ ಆಗಲಿಕ್ಕಿದೆ. ಕಾರಣ ಕೊನೆಯ 5 ಚೆಂಡುಗಳು ಡೆತ್ ಓವರ್. ಕುಪ್ಪೆಪ್ಪದವು ತಂಡ ಬಲಿಷ್ಠ ಅಂಕಿಅಂಶ ಪಟ್ಟಿ ತಯಾರಿಕೆಯನ್ನು ಖಂಡಿತ ಮಾಡಿಕೊಳ್ಳಬೇಕಾಗಿದೆ. ಓವರ್ನ ದ್ವಿತೀಯ ಚೆಂಡು ಸೃಜನ್ ಕಡೆಯಿಂದ. ಈ ಮಧ್ಯೆ ಮತ್ತೊಮ್ಮೆ ನೆಲ ಮಡ್ದಂಡನೆ ಮಾತ್ರ ಸಿಂಗಲ್ನ ಬಳಿಕ ಅವಳಿ ಓಟಗಳ ಯಶಸ್ವಿ ಆಗ್ತಾ ಇದೆ. ಓವರ್ ಥ್ರೋ ಚಾಲ್ತಿಯಲ್ಲಿ ಮತ್ತೆ ಒಟ್ಟಾರೆಯಾಗಿ 3 ಅಂಕಗಳ ಗಳಿಕೆಯಾಗ್ತಾ ಇದೆ. ಬಹುಶಃ ಕ್ಷೇತ್ರಪಾಲ ವಿಭಾಗದಲ್ಲಿ ಚುರುಕಿಲ್ಲ. ಖಂಡಿತವಾಗಿ ಕೂಡ ಮೈ ಮರೆತಿರುವಂತಹ ಕಲ್ಲಡ್ಕ ತಂಡಕ್ಕೆ ಇಲ್ಲಿ ಎಚ್ಚರಗೊಳಿಸುವ ಪ್ರಯತ್ನವಾಗ್ತಾ ಇದೆ. ಕುಪ್ಪೆಪ್ಪದವು ತಂಡದ ಪರವಾಗಿ 3 ಓಟಗಳ ಗಳಿಕೆ 35. ಆರಂಭಿಕ 2 ಚೆಂಡುಗಳು ಮುಕ್ತಾಯಗೊಂಡಾಗಿದೆ. ಓವರ್ನ ತೃತೀಯ ಚೆಂಡು. ಈ ಮಧ್ಯೆ ಮಗದೊಮ್ಮೆ ವಾಯ್ಡ್ ಅನ್ನುವ ತೀರ್ಮಾನ ಬಲು ದೂರ ಸಾಗ್ತಾ ಇದೆ. ಕುಪ್ಪೆಪ್ಪದವು ತಂಡದ ಅಂಕಿಅಂಶ ಪಟ್ಟಿ ತಡೆದು ನಿಲ್ಲಿಸಲೇಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಿಂದ ಸೃಜನ್ ಡಾಟೆಡ್ ಬಾಲ್ಗಳ ಅವಶ್ಯಕತೆ ಖಂಡಿತ ಇದ್ದೇ ಇದೆ. ಈ ಮಧ್ಯೆ ಮಗದೊಮ್ಮೆ ಶ್ರೇಷ್ಠತೆಯ ಬೌಲಿಂಗ್ ಡಾಟ್ ಬಾಲ್ ದಾಖಲಾಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯ. ಕೊನೆಯದಾಗಿ 3 ಚೆಂಡುಗಳು ಬಾಕಿ ಇದೆ. ಓವರ್ನ 4ನೇ ಚೆಂಡು ಎಸೆಯುವಂತಹ ಸಂದರ್ಭ ಇದು. ಮಗದೊಮ್ಮೆ ಗುಮ್ಮುವ ಗೂಳಿಯನ್ನ ಕಟ್ಟಿ ಆಗ್ತಾ ಇರುವಂತದ್ದು ಸೃಜನ್. 1 ಅಂಕದೊಂದಿಗೆ ಸ್ಟ್ರೈಕ್ ರೇಟ್ ಆಗ್ತಾ ಇದೆ. ಫೈಸಲ್ ಸ್ಟ್ರೈಕ್ ತುದಿಯಲ್ಲಿ. ಅಂತಿಮ 2 ಚೆಂಡುಗಳು ಬಾಕಿ ಇದೆ. ಬಾನಂಗಳದಲ್ಲಿ ಕೊನೆ 2 ಚೆಂಡುಗಳು ಚಿತ್ತಾರವನ್ನು ಬಿಡಿಸುವ ಸಂದರ್ಭ ಕಾದು ನೋಡಬೇಕಾಗಿದೆ. ಕುಪ್ಪೆ ಪದವಿಗೂ ಕಲ್ಲಡಿಕಾಕು ಅಂತಿಮ 2 ಚೆಂಡುಗಳು. 5ನೇ ಬಾರಿಗೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಸ್ಟೆಪ್ ಔಟ್ ಆಗಿ ದಂಡಿಸುವ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಮತ್ತೆ ಸಿಂಗಲ್. ಕೊನೆಯ ಚೆಂಡು ಬಾಕಿ. 38 ಖಾತೆಯಲ್ಲಿ ಗಳಿಸಿಕೊಂಡಿರುವಂತಹ ಒಟ್ಟಾರೆ ಮೊತ್ತ. ಕೊನೆಯ ಚೆಂಡು ಬಾಕಿ ಇದೆ. ಸೃಜನ್ ಕಡೆಗಿಂದ ಆಸಿಫ್ ಕಡೆಗೆ ಕೊನೆಯ ಕ್ಷಣದಿಂದ ಕೂಡ ಇಲ್ಲಿಯವರೆಗೆ ಆಸಿಫ್ನ ಸ್ಟ್ಯಾಂಡಿಂಗ್. ಈ ಮಧ್ಯೆ ಫುಲ್ ಟಾಸ್ ಮಾದರಿಯ ಚೆಂಡು ನೇರವಾಗಿ ಡಿಕ್ಲೇರ್ ಏರಿಯಾವನ್ನು ತಲುಪ್ತಾ ಇದೆ. ಗಳಿಸಿಕೊಂಡದ್ದು 39-40 ಗುರಿ ಇದೆ. ಚಕ್ರವರ್ತಿ ಕಲ್ಲಡಿಕ ತಂಡಕ್ಕೆ ಹೋದಲ್ಲೆಲ್ಲ ಟ್ರೋಫಿಯನ್ನ ಬೇಟೆಯಾಡುವಂತ ಯುವ ಆಟಗಾರ ಹೊಂದಿರುವಂತಹ ಚಕ್ರವರ್ತಿ ಕಲ್ಲಡಿಕ ತಂಡಕ್ಕೆ ಈ ಬಾರಿ ಜಾಲಿ ಗಾಯ್ಸ್ ಕುಪ್ಪೆ ಪದವನ್ನು ಬಲಿಷ್ಠ ತಂಡ ಮುಖಾಮುಖಿಯಾಗಿದೆ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಆಮಂತ್ರಣವನ್ನು ಪಡೆಕೊಂಡಂತ ಆಸಿಫ್ ಆಗಿ ಸಿನಾನ್ ಗಳಿಸಿಕೊಂಡಂತ ಸುರಿಮಳೆಯ 6 ನಿಂದ ಗಳಿಸಿಕೊಂಡು 39-40 ಸವಾಲು ನೀಡ್ತಾ ಅದ್ಭುತವಾಗಿ ಫಿಯರ್ಲೆಸ್ ಆಗಿ ಆಡುವಂತ ಎಲ್ಲ ಲಕ್ಷಣಗಳು ಕಂಡು ಬರುತ್ತಾರೆ. ಮತ್ತೊಂದು ಕಡೆ 40 ಕೋಟೆಯನ್ನ ಛೇದಿಸಿ ಅಲ್ಲಿ ಚಕ್ರವರ್ತಿ ಕಲ್ಲಡಿಕ ತಂಡ ತನ್ನ ವಿಜಯ ಪತಾಕ ನೀಡುವಂತ ಸಂದರ್ಭ ಇದು. ಕಾದು ನೋಡಬೇಕಾಗಿದೆ. ಬಲಿಷ್ಠ ತಂಡಗಳ ಮಧ್ಯೆ ಈ ಪಂದ್ಯಾಟವನ್ನ ಗೆದ್ದು ಬೀಗುವ ತಂಡ ಯಾವುದು? ನಾಕ್ಔಟ್ ಮಾದರಿಯ ಪಂದ್ಯಾಟ ಒಂದೊಂದು ನೆನಪಿಟ್ಟುಕೊಳ್ಳಬೇಕು. ಮಾಡು ಇಲ್ಲ ಮಡಿ ಅಂತವನ್ನು ಎದುರಿಸ್ತಾ ಇದ್ದೀರಿ. ಗೆದ್ದರೆ ಮಾತ್ರ ಅವಕಾಶ ಇಲ್ಲಿ. ಈ ಮಧ್ಯೆ ವೀಕ್ಷಕರಲ್ಲೂ ಕೂಡ ಬದಲಾವಣೆ ತರ್ತಾ ಶ್ರವಂತ್ ಮುಂದಿನ ವೀಕ್ಷಕರು ನಡೆಸಿಕೊಳ್ಳಿ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಶ್ರವಂತ್ ಮುಂದಿನ ವೀಕ್ಷಕರಣಿಯಲ್ಲಿ ರಿಲಯನ್ಸ್ ಸ್ಪಾರಿಂಗ್ ಬೇಟೆ ಈ ತಂಡದ ನಾಯಕ ಟಾಸ್ಗಾಗಿ ಕಾಯ್ತಾ ಇದ್ದಾರೆ. ಅದೇ ರೀತಿ
ಟೀಮ್ ಫೀಸ್ ಕೂಡ ನೀಡಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ರಿಲಯನ್ಸ್ ಪರಂಗಿಪೇಟೆ. DS 42 ಗುರಿ. DS ಚಕ್ರವರ್ತಿ ದಂಡನೆ ವಿಭಾಗದಲ್ಲಿ ಗಮನಿಸುವಂತಹ ಒಂದು ತಂಡ. ಆದಷ್ಟು ಬೇಗ 2 ತಂಡದ 12ನೇ ಆಟಗಾರರು ದಯಮಾಡಿ ಮೈಕ್ ಪಾಯಿಂಟ್ ಅಡಿಗೆ ಬಂದು ಸಹಕರಿಸಿ. ಚಕ್ರವರ್ತಿ ಪರವಾಗಿ ಆರಂಭಿಕ ಕ್ರಮಾಂಕದ ಆಟಗಾರರಾಗಿ ಪ್ರಕಾಶ್ ಹಾಗೂ ಯಜ್ಞೇಶ್ ಅವರನ್ನು ಪರಿಚಯಿಸಿಕೊಳ್ಳಲಾಗ್ತಾ ಇದೆ. ಖಂಡಿತವಾಗಿ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಬೇಕಾಗಿದೆ, ಜೊತೆಯಾಟ ಖಂಡಿತವಾಗಿ ಒಂದು ಬಿಲ್ಡ್ ಆಗಬೇಕಾಗಿದೆ. ಚಕ್ರವರ್ತಿ ತಂಡದ ಪರವಾಗಿ DS ದಾಳಿಗಾರಿಕೆ ಭಾಗದಲ್ಲಿ ಟೀಮ್ ಕುಕ್ಕೆ ಪದವು ಪರವಾಗಿ ಅಮೀರ್ ಆರಂಭಿಕ ದಾಳಿ ಚಾಲ್ತಿಯಲ್ಲಿ. ದಂಡದ ವಿಭಾಗದಲ್ಲಿ ಒನ್ ಆಫ್ ದಿ ಬೆಸ್ಟ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆನ್ ಸ್ಟ್ರೈಕ್. ಒನ್ಸ್ ಅಗೈನ್ ಆರಂಭಿಕ ದಾಳಿ ಚಾಲ್ತಿಯಲ್ಲಿ. ದ್ವಿತೀಯ ಇನ್ನಿಂಗ್ಸ್ ನ ಪ್ರಥಮ ದಾಳಿಯಾಗಿತ್ತು. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಬಹಳಷ್ಟು ಸೊಗಸಾಗಿ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾರೆ ದಾಳಿಗಾರ ಅಮೀರ್. 1 ಒಟ್ಟುಗಳನ್ನು ಬಿಟ್ಟುಕೊಟ್ಟಾಗ ಅಂಕಿಅಂಶ ಪಟ್ಟಿಯ ಖಂಡಿತವಾಗಿಯೂ ಆರಂಭ ಕೂಡ ಕಂಡು ಬರ್ತಾ ಇದೆ. ಅಮೀರ್ ತನ್ನ ಕಂತಿನ ದ್ವಿತೀಯ ಬಾರಿಗೆ ದಂಡದ ವಿಭಾಗದಲ್ಲಿ ಯಜ್ಞೇಶ್. DS ಅಮೀರ್ ಟು ಯಜ್ಞೇಶ್ ದ್ವಿತೀಯ ಬಾರಿಗೆ ಸೊಗಸಾಗಿ ದಂಡಿಸಿದ್ರು. ಲೆಗ್ ಸೈಡ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ಶೈಲಿಯ ದಂಡನೆಯಾಗಿತ್ತು. 1 ಓಟ ಡಿಕ್ಲೇರ್ ವಿಭಾಗದಲ್ಲಿ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಕೊಂಚ ಮಟ್ಟಿನ ಏರಿಕೆ ಮುಖಾಂತರವಾಗಿ 2 ಓಟಗಳು. ಒಂದು ಕಡೆಯಲ್ಲಿ ಚಕ್ರವರ್ತಿ, ಇನ್ನೊಂದು ಕಡೆಯಲ್ಲಿ ಕುಕ್ಕೆ ಪದವು. ಇಲ್ಲಂತೂ ಕಾಣಲೇಬೇಕಾಗಿದೆ ಯಾವ ತಂಡ ಗೆಲ್ಲುವುದು, ಯಾವ ತಂಡ ಸೋಲಬಹುದು. ಅಮೀರ್ ದಾಳಿಗಾರಿಕೆ ವಿಭಾಗದಲ್ಲಿ 3ನೇ ದಾಳಿಯನ್ನು ಖಂಡಿತವಾಗಿ ನಿರ್ವಹಿಸುವಂತ ವೇಳೆಯಲ್ಲಿ ಈ ದಂಡನ ವಿಭಾಗದಲ್ಲಿ ಎಡಗೈದ ದಾಂಡುಗಾರ ಟೀಮ್ ಚಕ್ರವರ್ತಿ ಪರವಾಗಿ. DS ಯಜ್ಞೇಶ್ ಆನ್ ಸ್ಟ್ರೈಕ್. ಸೊಗಸಾದ ದಾಳಿಯಾಗಿತ್ತು. ಬಹಳಷ್ಟು ವೇಗವನ್ನು ಪಡೆದುಕೊಂಡಂತಹ ಚೆಂಡು ಕೊಂಚ ಮಟ್ಟಿನ ತಿರುವುಗಳನ್ನು ಪಡೆದುಕೊಂಡಿತ್ತು. ವೈಟ್ ಎಂಬತಕ್ಕಂಥ ಘೋಷಣೆ. ಅತಿರಿಕ್ತ ಒಟ್ಟುಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಎಕ್ಸ್ಟ್ರಾಸ್ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿದ್ದ ಒಟ್ಟುಗಳಿಗೆ ಇಲ್ಲಿ 3 ಒಟ್ಟುಗಳು. ಸೊಗಸಾದ ದಂಡನೆ. ಮತ್ತೊಮ್ಮೆ ಲೆಗ್ ಸೈಡ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮವಾಗಿ ಮಿಡ್ ವಿಕೆಟ್ ವಿಭಾಗಕ್ಕೆ ದಂಡಿಸಿದ್ರು. 1 ಒಟ್ಟುಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ನಿಧಾನಗತಿ ಆಟ ಈ ಒಂದು ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಒನ್ಸ್ ಅಗೈನ್ ಸ್ಕೋರ್ ಮೂವ್ಸ್ ಆನ್ ಟು 4 ಆನ್ ದಿ ಬೋರ್ಡ್. ಲಾಸ್ ಆಫ್ 0 ವಿಕೆಟ್ಸ್. ಅಮೀರ್ ತನ್ನ ಕಂತಿನ ಚತುರ್ಥ ಬಾರಿಗೆ 4th ಟೈಮ್. ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಕಡೆಗೆ ಮತ್ತೊಮ್ಮೆ ಅಖಿಲ ಬಾಧೇಶಿತ ಎಂಬತಕ್ಕಂಥ ಘೋಷಣೆಗಳು ಹದ್ದಿನ ಕಣ್ಣಿನ ಮುತ್ತಿನ ತೀರ್ಪುಗಾರ ಕಡೆಯಿಂದ ಬರ್ತಾ ಇದೆ. ಮತ್ತೊಮ್ಮೆ ಅಖಿಲ ಬಾಧೇಶಿತ. ಎಕ್ಸ್ಟ್ರಾಸ್ ಖಂಡಿತವಾಗಿಯೂ ಕೊಂಚ ಮಟ್ಟಿನ ಬದಲಾವಣೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಲಯವನ್ನು ಹಿಂಪಡೆದುಕೊಳ್ಳಬೇಕಾಗಿದೆ. ಅಮೀರ್ ಈ ಬಾರಿ 1 ಓಟ ಡಿಕ್ಲೇರ್ ವಿಭಾಗದಲ್ಲಿ ಮತ್ತೊಮ್ಮೆ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಚಕ್ರವರ್ತಿ ಖಂಡಿತವಾಗಿ ಬಹಳಷ್ಟು ಉತ್ತಮವಾದ ದಂಡನೆಯನ್ನು ನಡೆಸಿಕೊಳ್ತಾ ಇದ್ದಾರೆ. 2 ಆರಂಭಿಕ ಆಟಗಾರರು ಕೂಡ ಖಂಡಿತವಾಗಿ ಜೊತೆ ಆಟದಲ್ಲಿ ಜ್ಞಾನೇಶ್ ಹಾಗೂ ಪ್ರಕಾಶ್ ಎಂಬತಕ್ಕಂಥ ನಾಮಗಾರಿಕೆ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಪ್ರಕಾಶ್ ಕಡೆಗೆ ಅಮೀರ್ ತನ್ನ ಕಂತಿನ 5ಮ ಬಾರಿಗೆ ಸೊಗಸಾಗಿ ದಂಡಿಸಿದ್ರು. ಸೊಗಸಾದ ದಾಳಿ, ಅಷ್ಟೇ ಉತ್ತಮವಾದ ದಂಡನೆ. ನೇರವಾಗಿ ಡಾಟ್ ಅಂಡ್ ಡೆಲಿವರಿಯಾಗಿ ಚೆಂಡಂತೂ ಮಾರ್ಪಾಡಾಗ್ತಾ ಇದೆ. ಕೊನೆಯದಾಗಿ 1 ಚೆಂಡು ಬಾಕಿ ಇದೆ. ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣಲು ಕೊನೆಯದು 1 ಚೆಂಡು ಬಾಕಿ. ಸೊಗಸಾಗಿತ್ತು ದಂಡನೆ, ಉತ್ತಮವಾಗಿ ದಂಡಿಸಿದ್ರು. ಕೇವಲ ಡಾಟ್ ಅಂಡ್ ಡೆಲಿವರಿಗಳು ಮಾತ್ರ. ಆರಂಭಿಕ ಓವರ್ ಅಂತೂ ಮುಕ್ತಾಯ ಹಂತವನ್ನು ಪಡೆದುಕೊಳ್ತಾ ಇದೆ. ಖಂಡಿತವಾಗಿಯೂ ಎಕ್ಸ್ಟ್ರಾಸ್ ಇದ್ರೂ ಕೂಡ ಕೊನೆಯ ಕ್ಷಣದಲ್ಲಿ ಲಯವನ್ನು ಪಡೆದುಕೊಂಡಂತಹ ಅಮೀರ್ ಬರೋಬ್ಬರಿ 2 ಡಾಟ್ ಅಂಡ್ ಡೆಲಿವರಿಗಳನ್ನು ಎಸೆದು ಬಹಳಷ್ಟು ಉತ್ತಮವಾದ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. 6 ಚೆಂಡುಗಳ ಆಟ ಮುಕ್ತಾಯ ಹಂತವನ್ನು ಪಡೆದುಕೊಂಡಿದ್ದ ಅಂಕಿಅಂಶ ಪಟ್ಟಿಯಲ್ಲಿ ಬುಟ್ಟುಗಳಿಗೆಯಲ್ಲಿ 6 ಒಟ್ಟುಗಳು. DS ದಾಳಿಗಾರಿಕೆ ಭಾಗದಲ್ಲಿ ಸುಮಾನ್ಯ ಎಂಬತಕ್ಕಂಥ ನಾಮಗಾರಿಕೆ ಪ್ರತಿಷ್ಠಿತ ಕುಕ್ಕೆ ಪದವು ತಂಡಕ್ಕೆ ಪ್ರತಿನಿಧಿಸುವಂತಹ ಆಟಗಾರ ಸುಮನ್. ದಾಳಿಗಾರಿಕೆ ಭಾಗದಲ್ಲಿ ಲೆಗ್ ಸ್ಪಿನ್ ಮಾದರಿಯ ದಾಳಿಗೆ ಮಾತ್ರ ಒಂದು ಮೈದಾನದಲ್ಲಿ ಅವಕಾಶ. ಬಹಳಷ್ಟು ಲೆಗ್ ಸ್ಪಿನ್ ಮಾಂತ್ರಿಕರಿಗೆ ಒಂದು ಬಂಟ್ವಾಳ ಪರಿಸರದಲ್ಲಿ ಖಂಡಿತವಾಗಿ ಹಲವಾರು ಮೈದಾನದಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿದಾಗಿದೆ. ಈ ಮೈದಾನದಲ್ಲಿ ಖಂಡಿತವಾಗಿ ತುಂಬೆ ಪರಿಸರದ ಒಂದು ಮೈದಾನದಲ್ಲಿ ಲೆಗ್ ಸ್ಪಿನ್ ಮಾಂತ್ರಿಕರ ಒಂದು ಮೋಡಿಗಳು ಸಾಗಿ ಬರ್ತಾ ಇದೆ. ಸುಮಂತನ ಕಂತಿನ ಆರಂಭಿಕ ಚೆಂಡು ಚಾಲ್ತಿ, ದ್ವಿತೀಯ ಓವರ್ನ ಆರಂಭ.
ಇದು ಒನ್ಸ್ ಅಗೈನ್ ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖಾಂತರವಾಗಿ ಸೊಗಸಾಗಿ ಜ್ಞಾನೇಶ್ ಅವರ ಕಡೆಗೆ ದಾಳಿಯನ್ನು ಸಂಘಟಿಸಿಕೊಳ್ತಾ ಆದರೆ ಬಹಳಷ್ಟು ಅವಕಾಶಗಳಿತ್ತು, ಆದರೆ ಒಂದು ಓಟ ಉದರಿಗಳ ಮಧ್ಯೆ ಬಹಳಷ್ಟು ಉತ್ತಮವಾಗಿ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಸ್ಕೋರ್ ಬೋರ್ಡ್ ಮೂವ್ಸ್ ಆನ್ ಟು 7 ಆನ್ ದ ಬೋರ್ಡ್, ಲಾಸ್ ಆಫ್ 0 ವಿಕೆಟ್ಸ್. ಮತ್ತೊಮ್ಮೆ ತಂಡದ ವಿಭಾಗದಲ್ಲಿ ಪ್ರಕಾಶ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಸಿಕ್ಸರ್ಗಳನ್ನು ದಾಖಲಿಸಬಹುದೇ, ಸುಮನ್ ಅವರ ತಾಳಿಗೆ ದಂಡಿಸಬಹುದೇ, ಎಲ್ಲವೂ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದುಕೊಳ್ತಾ ಇದೆ. ಒನ್ಸ್ ಅಗೈನ್ ಸುಮನ್ ತನಕ ದ್ವಿತೀಯ ಬಾರಿಗೆ ಸೆಕೆಂಡ್ ಟೈಮ್ ಸೊಗಸಾದ ದಾಳಿ, ಉತ್ತಮವಾದ ದಂಡನೆ. ಮತ್ತೊಮ್ಮೆ ಒಂದು ಓಟಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಖಂಡಿತವಾಗಿ ಬಹಳಷ್ಟು ಉತ್ತಮವಾಗಿ ದಂಡನೆಯನ್ನು ನಡೆಸಿಕೊಡ್ತಾ ಇದ್ದಾರೆ ಆರಂಭಿಕ ಜೊತೆ ಆಟದಲ್ಲಿ ಪ್ರಕಾಶ್ ಹಾಗೂ ಯಜ್ಞೇಶ್. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆ ಹೇಳಿದ 8 ಓಟಗಳು, ತನಕಂತೆ ತೃತೀಯ ಬಾರಿಗೆ ಸುಮನ್ ಒನ್ಸ್ ಅಗೈನ್ ನೇರವಾಗಿ ಭಾಗದಿಂದ ತನ್ನದೇ ಆದ ಲೈನ್ ಅಪ್ ಮುಖಾಂತರವಾಗಿ ಸೊಗಸಾದ ದಾಳಿಯಾಗಿತ್ತು. ಒನ್ ಟಾಪ್ ಮಾದರಿಯ ಚೆಂಡಿಗೆ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ್ರು, ಆದರೆ ಯಾವುದೇ ಓಟಗಳಿಗೆ ಅನುವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಮ್ಮೆ ಚೆಂಡಂತೂ ಚುಕ್ಕಿಕೊಳ್ತಾ ಇದೆ. 3 ಎಸೆತ ಮುಕ್ತಾಯ. ಖಂಡಿತವಾಗಿಯೂ 9 ಎಸೆತ ಮುಕ್ತಾಯ ಹಂತವನ್ನು ಪಡೆದುಕೊಂಡಿದೆ. ಒಟ್ಟುಗಳಿಗೆ ಗಳೆ ಹಾಕಿದ್ದು ಮಾತ್ರ 8 ಓಟಗಳು. ಇನ್ನು 31 ಓಟಗಳು ಬೇಕಾಗಿದೆ. ಕ್ಷಮಿಸಿ ಬಿಡಿ, 32 ಓಟಗಳು ಬೇಕಾಗಿದೆ. ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ್ರು, ಆದರೆ ಕೊನೆ ಕ್ಷಣದಲ್ಲಿ ನೋ ಬಾಲ್ ಎಂಬತಕ್ಕಂಥ ಘೋಷಣೆ. ಇಲ್ಲಂತೂ ಪಂದ್ಯಾಟಕ್ಕೆ ತಿರುವುಗಳು, ಪಂದ್ಯಾಟದ ತಿರುವುಗಳನ್ನು ಕಾಣ್ತಾ ಇದ್ದಾವೆ. ನೋ ಬಾಲ್ ಎಂಬತಕ್ಕಂಥ ಘೋಷಣೆ ತೀರ್ಪುಗಾರರ ಮುಖೇನವಾಗಿ ಬರುವುದೇ ಆದಲ್ಲಿ ಎಕ್ಸ್ಟ್ರಾಸ್ ಮುಖೇನವಾಗಿ ಮತ್ತೊಮ್ಮೆ ಸ್ಕೋರ್ ಬೋರ್ಡ್ ಅಂತೂ ಬಿಲ್ಡ್ ಆಗ್ತಾ ಇದೆ. ಚತುರ್ಥ ಬಾರಿಗೆ ಸೊಗಸಾಗಿತ್ತು ದಾಳಿ ಸುಮಾನ್ ಕಡೆಯಿಂದ. ಖಂಡಿತವಾಗಿಯೂ ತನ್ನ ಭಾಗದಲ್ಲಿರುವಂತಹ ಯಜ್ಞೇಶ್ ಕಡೆಗೆ ದಾಳಿಯನ್ನು ಸಂಘಟಿಸಿದ್ರು. ಕೇವಲ 1 ಓಟಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಸ್ಟ್ರೈಕ್ ವಿಭಾಗದಲ್ಲಿ ಪ್ರಕಾಶ್. ಸುಮನ್ ತನಕಂತಿನ ಕೊನೆಯದಾಗಿ 2 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ ಬಾಲ್ ಈಸ್ ರಿಮೈನಿಂಗ್. ಸುಮನ್ ಪಂಚಮ ಬಾರಿಗೆ 5th ಟೈಮ್ ನೇರವಾಗಿ ಪ್ರಕಾಶ್ ಇವರ ಕಡೆಗೆ ಬಹಳಷ್ಟು ಸೊಗಸಾಗಿ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ರೈಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖಾಂತರವಾಗಿ ನೇರವಾಗಿ ದಂಡಿನ ಭಾಗಕ್ಕೆ ಸೊಗಸಾಗಿ ದಂಡಿಸಿದ್ರು, ಆದರೆ ಯಾವುದೇ ಓಟುಗಳಿಗೆ ಅನುವನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲೊಂದು ಟೈಮಿಂಗ್ಸ್ನ ಕೊರತೆ, ಬಲದ ಪ್ರಯೋಗವಾಗಿತ್ತು, ಆದರೆ ಟೈಮಿಂಗ್ಸ್ನ ಕೊರತೆ ಮುಖೇನವಾಗಿ ಮತ್ತೊಮ್ಮೆ ಚೆಂಡನ್ನು ಚುಕ್ಕಿಗೊಳ್ತಾ ಇದೆ. 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಬಾಲ್ ಇಸ್ ರಿಮೈನಿಂಗ್. ಖಂಡಿತವಾಗಿ ಬಹಳಷ್ಟು ಕಂಜೂಸ್ ಮಾದರಿಯ ದಾಳಿಗಾರ. ಬಿಟ್ಟುಕೊಟ್ಟದ್ದು ಕೇವಲ 3 ಓಟಗಳು ಮಾತ್ರ. ಕೊನೆಯದಾಗಿ 1 ಚೆಂಡು ಬಾಕಿ ಇರುವಾಗ ಕೆಲ ಕಾಲ ಗಾಳಿಯಲ್ಲಿ ತೇಲಾಡಿತು ಚೆಂಡು. ನೇರವಾಗಿ ಶ್ರೇಷ್ಠರಕ್ಷಕನ ಭದ್ರ ಬೊಕ್ಸೆಯನ್ನು ಸೇರಿಕೊಳ್ತಾ ಇದೆ. ಆ ಒಂದು 30 ಗಜಗಳ ಹೊರಭಾಗದಲ್ಲಿ ಖಂಡಿತವಾಗಿ ಚೆಂಡುಗಳು ಗೋಚರಿಸ್ತಾ ಇಲ್ಲ. ಒಳಭಾಗದಲ್ಲಿ ಮತ್ತೊಂದು ಬುದ್ಧರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಫಸ್ಟ್ ವಿಕೆಟ್ ಇಸ್ ದಿ ಪಾಸ್ ಫಾರ್ಮ್ ಆಫ್ ಕ್ಯಾಚ್ ಔಟ್ ಎಂಬತಕ್ಕಂಥ ಘೋಷಣೆಗಳು. ಮತ್ತೊಮ್ಮೆ ಪ್ರಕಾಶ್ ಇವರ ಸ್ಥಾನವನ್ನು ತುಂಬಲು ಇನ್ನೊಬ್ಬ ಆಟಗಾರ ಕಿರಣ್ ಎಂಬತಕ್ಕಂಥ ನಾಮಗಾರಿಕೆಯನ್ನು ಪರಿಚಯಿಸಿಕೊಡ್ಲಾಗ್ತಾ ಇದೆ ಟೀಮ್ ಚಕ್ರವರ್ತಿ ಪರವಾಗಿ. ದೇಶ 12 ಚೆಂಡುಗಳು ಮುಕ್ತಾಯ. ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 11 ಓಟಗಳು ಮಾತ್ರ. ಇನ್ನು ಹಲವಾರು ಓಟಗಳು ಬರಬೇಕಾಗಿದೆ. ಜ್ಞಾನೇಶ್ ಖಂಡಿತವಾಗಿ ಇಲ್ಲಿ ದಂಡಿಸಬಹುದೇ. ಸಿಕ್ಸರ್ಗಳ ಅವಶ್ಯಕತೆ ಇದೆ. ಸುಸಜ್ಜಿತವಾದ ಮೈದಾನ, ಸ್ವರಾಜ್ಯ ಮೈದಾನ, ತುಂಬೆ ಪರಿಸರದ ಒಂದು ಮೈದಾನದಲ್ಲಿ ದಂಡಿಸಬಹುದೇ. ಇಲ್ಲಂತೂ ಹೆಲಿಕಾಪ್ಟರ್ ಮಾದರಿಯ ದಾಳಿಯಾಗಿತ್ತು. ಆರಂಭಿಕ ಚೆಂಡಂತೂ ನೋ ಬಾಲ್ ಎಂಬತಕ್ಕಂಥ ನಿಶಾನೆಯನ್ನು ಪಡೆದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 12 ಓಟಗಳು ಜಮಾವಣೆಗೊಂಡಿದೆ. ದಾಳಿಗಾರಿಕೆ ಭಾಗದಲ್ಲಿ ರಂಬ್ಲಾಂಗ್ ಸೊಗಸಾದ ದಾಳಿ ಆಗಿತ್ತು. ಬಾರಿಗೆ ಆತನ ಬತ್ತಳಿಕೆಯಿಂದ ಬಿಟ್ಟಂತ ಬಾಣ ನೇರವಾಗಿ ಎದುರಾಳಿಯ ಎದೆಯನ್ನು ಸೀಳಿಕೊಳ್ತಾ ಇದೆ. ಒನ್ಸ್ ಅಗೈನ್ ವಿಕೆಟ್ ಇಸ್ ದಿ ಪಾಸ್ ಫಾರ್ಮ್ ಆಫ್ ಮುಂದಿನ ಪಂದ್ಯ ಡಿಎಕ್ಸ್ ಗಡಿಯಾರ ಮತ್ತು ರಿಲಯನ್ಸ್ ಪರಂಗಿಪೇಟೆ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಈಗಾಗಲೇ ಟಾಸ್ ಗೆದ್ದಂತ ರಿಲಯನ್ಸ್ ಪರಂಗಿಪೇಟೆ ತಂಡ ತನ್ನ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಡಿಎಕ್ಸ್ ಗಡಿಯಾರ ಮತ್ತು ರಿಲಯನ್ಸ್ ಪರಂಗಿಪೇಟೆ. ಎಸ್, ನೂತನ ಆಟಗಾರನಾಗಿ ಮೋಹನ್ ಇವರನ್ನು ಪರಿಚಯಿಸಿಕೊಳ್ಳಲಾಗ್ತಾ ಇದೆ. ಒನ್ಸ್ ಅಗೈನ್
ದಾಳಿಗಾರ ತನ್ನ ಕಂತಿನ ದ್ವಿತೀಯ ಬಾರಿಗೆ ಸೊಗಸಾದ ತಂಡನೆ ನೇರವಾಗಿ ಲಾಫ್ಟರ್ ಶಾಟ್ ಉದ್ದರಿಯ ಪತನಗೊಳ್ಳುತ್ತದೆ. ಒನ್ಸ್ ಅಗೈನ್ ವಿಕೆಟ್ ಈಸ್ ದಿ ಪಾಸ್ ಫಾರ್ಮ್ ಆಫ್ ಕ್ಯಾಚ್ ಶಾಟ್. ಕೊನೆಯ ಕ್ಷಣದಲ್ಲಿ ಖಂಡಿತವಾಗಿಯೂ ಸೀಮಾರೇಖೆಯ ಗಡಿಯಂಚಿನಲ್ಲಿದ್ದ ಕ್ಷೇತ್ರರಕ್ಷಕನ ಭದ್ರ ಬೊಕ್ಸೆಯನ್ನು ಸೇರಿಕೊಳ್ಳುತ್ತದೆ. ಆರಂಭಿಕವಾಗಿ ಮೂರನೆಯ ಉದ್ದರಿಯ ಪತನಗೊಳ್ಳುತ್ತದೆ. ಖಂಡಿತವಾಗಿಯೂ ಟೀಮ್ ಚಕ್ರವರ್ತಿ ಎಂಬತಕ್ಕಂಥ ಬಲಿಷ್ಠವಾದ ತಂಡ. ಇಲ್ಲಂತೂ ಉದ್ದರಿಗಳ ಮೇಲೆ ಉದ್ದರಿ, ವಿಕೆಟ್ಗಳ ಮೇಲೆ ವಿಕೆಟ್ ಬಿಟ್ಟುಕೊಡುವಾಗ ತುಂಬೆ ಮೈದಾನದಲ್ಲಿ ಕ್ರಿಕೆಟ್. ಇಲ್ಲಂತೂ ಖಂಡಿತವಾಗಿ ಹಲವಾರು ಕ್ರೀಡಾಭಿಮಾನಿಗಳು, ಕ್ರೀಡೆಯ ಅಭಿಮಾನಿಗಳು ಈ ಒಂದು ಮೈದಾನದಲ್ಲಿ ಉದ್ದಕ್ಕೂ ಖಂಡಿತವಾಗಿಯೂ ಗಮನಿಸುವಂತಹ ಒಂದು ಸಂದರ್ಭದಲ್ಲಿ ಅದು ಅಂಕಿಅಂಶ ಪಟ್ಟಿಯಲ್ಲಿ 12 ಹ್ಯಾಟ್ರಿಕ್ ಉದ್ದರಿಯನ್ನು ಗಳಿಸಬಹುದೇ? ಆರಂಭಿಕವಾಗಿ ಈ ಒಂದು ಟೂರ್ನಮೆಂಟ್ ಹ್ಯಾಟ್ರಿಕ್ ಉದ್ದರಿಯನ್ನು ಗಳಿಸಬಹುದೇ? ಒನ್ಸ್ ಅಗೈನ್ ಲಾಫ್ಟರ್ ಶಾಟ್, ಇಲ್ಲಂತೂ ಹ್ಯಾಟ್ರಿಕ್ ಉದ್ದರಿಯನ್ನು ಗಳಿಸಿಕೊಂಡಾಗಿದೆ. ದಾಳಿಗಾರ ಮಾಡಿದಂತಹ ಮೋಡಿ ಖಂಡಿತವಾಗಿಯೂ ಹ್ಯಾಟ್ರಿಕ್ ಉದ್ದರಿ ಎಂಬತಕ್ಕಂಥ ಘೋಷಣೆಗಳು ಕೇಳಿ ಬರ್ತಾ ಇದೆ. ರಮ್ಲಾನ್ ಎಂಬತಕ್ಕಂಥ ನಾಮಗಾರಿ ಖಂಡಿತವಾಗಿಯೂ ಟೀಮ್ ಕುಕ್ಕೆ ಪದಾವು ತಂಡಕ್ಕೆ ಆಪತ್ ಕಾಲದ ಆಪತ್ ಪಂಟನಾಗಿ ಹೊರಬರ್ತಾ ಇದ್ದಾರೆ. 3 ಉದ್ದರಿಯನ್ನ ತನ್ನ ಬೊಗಸಿಯಲ್ಲಿ ಇಟ್ಟುಕೊಂಡಾಗಿದೆ. ಅದು ಕೂಡ ಹ್ಯಾಟ್ರಿಕ್ ರೂಪದಲ್ಲಿ ಬರುವಂತಹ ಒಂದು ಸಂದರ್ಭದಲ್ಲಿ ಖಂಡಿತವಾಗಿಯೂ ತನ್ನ ತಂಡದ ನಾಯಕನಾಗಲಿ ಖಂಡಿತವಾಗಿಯೂ ಮಾಲೀಕನಾಗಲಿ ಮುಖದಲ್ಲಿ ಮಂದಹಾಸ. ಇಲ್ಲಂತ ಮುಂದಿನ ಹಂತಕ್ಕೆ ಖಂಡಿತವಾಗಿಯೂ ಸೇರ್ಪಡೆಯನ್ನು ಪಡೆದುಕೊಳ್ಳಬಲ್ಲೆ ಎಂಬತಕ್ಕಂಥ ಒಂದು ಉತ್ಸಾಹಗಳಿದೆ. ಇಲ್ಲಂತೂ ಕಾಯಲೇಬೇಕಾಗಿದೆ. ಪಂದ್ಯ ಕೂಟದ ತಿರುವುಗಳು ದಂಡಿಸಿದ್ರು ನೇರವಾಗಿ ಉತ್ತಮವಾದ ಕ್ಷೇತ್ರ ರಕ್ಷಣೆ. ಖಂಡಿತವಾಗಿಯೂ ಮ್ಯಾಂಗ್ಳೂರ್ ಮೀಡಿಯಾ ಇದರ ಕ್ಷಮಿಸಿಬಿಡಿ, ನಮ್ಮ ಮೀಡಿಯಾ ಇದರ ಆಪರೇಟರ್ ಮರುಬಂಬಿಸಿ ತೋರಿಸಲೇಬೇಕಾಗಿದೆ. ಬಹಳಷ್ಟು ಉತ್ತಮವಾಗಿ ರಕ್ಷಣೆಯನ್ನು ಮಾಡಿದ್ರು. ಕೇವಲ 1 ಒಟ್ಟುಗಳನ್ನು ಮಾತ್ರ ಬಿಟ್ಟುಕೊಟ್ಟಿದ್ರು. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆಯಲ್ಲಿ 13 ಒಟ್ಟುಗಳಿದೆ. ರಮ್ಲಾನ್ ತನ್ನ ಕಂತಿನ ಪಂಚಮ ಬಾರಿಗೆ 5th ಟೈಮ್. ರಮ್ದಾನ್ ಒನ್ಸ್ ಅಗೈನ್ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರ ಬಾಕಿ ಸೊಗಸಾದ ದಾಳಿಯಾಗಿದ್ದು ಬಹಳಷ್ಟು ಉತ್ತಮವಾಗಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಟಾಟ್ ಅಂಡ್ ಡೆಲಿವರಿ ಮುಖಾಂತರ ಬಾಗಿ ಚೆಂಡು ಅಂತೂ ಖಂಡಿತವಾಗಿ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಕೊನೆಯದಾಗಿ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಬಾಲ್ ಇಸ್ ರಿಮೈನಿಂಗ್. ಒಂದು ಚೆಂಡು ಬಾಕಿ ಇತ್ತು. ರಮ್ಲಾನ್ ಇವರ ಮುಖಾಂತರವಾಗಿ ಬಹಳಷ್ಟು ಸೊಗಸಾಗಿ ದಾಳಿಯನ್ನ ಸಂಘಟಿಸಿಕೊಳ್ತಾ ಇದ್ದಾರೆ. ಆದರೆ ತೀರ್ಪುಗಾರರ ತೀರ್ಮಾನ ಅಖಿಲ ಪಾತೈಸಿದೆ ಎಂಬುದಕ್ಕಿಂತ ಘೋಷಣೆಗಳು ಅತಿರಿಕ್ತ ಓಟದ ಸಂಪೂರ್ಣತೆಯನ್ನು ಪಡೆದುಕೊಂಡಾಗ ಕೊನೆಯದಾಗಿ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಬಾಲ್ ಇಸ್ ರಿಮೈನಿಂಗ್. ಲಾಸ್ಟ್ 1 ಬಾಲ್ ಸೊಗಸಾಗಿ ದಂಡಿಸಿದ್ರು. ಇಲ್ಲ ಅಂತೂ ಚೆಂಡಂತೂ ಬಾಣಿನ ಎತ್ತರದಲ್ಲಿ 1 ಒಟ್ಟುಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಇಲ್ಲಂತೂ ಡಿಕ್ಲೇರ್ ಭಾಗದಲ್ಲಿ ಸಂಪೂರ್ಣತೆಯನ್ನು ಪಡೆದುಕೊಂಡಂತಹ ಒಂದು ಚೆಂಡು ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆಯಲ್ಲಿ ಕಾಣುವುದೇ ಆದಲ್ಲಿ 15 ಓಟಗಳು, 4 ಉದ್ದರಿ ನಷ್ಟಗಳು ಕಂಡು ಬರ್ತಾ ಇದೆ. 6 ಚೆಂಡುಗಳು ಬಾಕಿ ಇದೆ. ಹಲವಾರು ಓಟಗಳು ಬೇಕಾಗಿದೆ. ದಯಮಂತದ ಸೌಂಡ್ ಸಿಸ್ಟಮ್ ದ ಆಪರೇಟರ್ ಓಲಿಸಿನಲ್ಲ ಮೈಕ್ ಪಾಯಿಂಟ್ ಹಿಡಿದ ಬಲೆ ಸೌಂಡ್ಸ್ ದ ಆಪರೇಟರ್ ದಯಮಂತದ ಮೈಕ್ ಪಾಯಿಂಟ್ ಹಿಡಿದ ಬಲೆ ಎಸ್ ದಾಳಿಗಾರಿಕೆ ಪಾಕದಲ್ಲಿ ಮುಸಾಮಿಲ್ ಆರಂಭಿಕ ದಾಳಿ ಚಾಲ್ತಿಯಲ್ಲಿ 6 ಚೆಂಡುಗಳು ಬಾಕಿ ಇದೆ. ಸೊಗಸಾದ ದಂಡನೆ ಉತ್ತಮವಾಗಿ ಸ್ಟೈಲಿಶ್ ಆಗಿ ದಂಡಿಸಿದ್ರು. ಒಂದಂತೂ ಸುಲಭದಲ್ಲಿ ಖಾತೆಯನ್ನು ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. 2ಕ್ಕೆ ಕರೆಯನ್ನು ಕೊಟ್ಟಿದ್ರು. 2 ಕನಸಿನಲ್ಲಿ ಎಂಬುದಕ್ಕೆ ಮಾತಿನೊಂದಿಗೆ 5 ಚೆಂಡುಗಳ ಆಟ ಬಾಕಿ ಇದೆ. ಕೊನೆಯದಾಗಿ 5 ಚೆಂಡುಗಳ ಆಟ ಬಾಕಿ. ಮುಸಾಮಿಲ್ ತನಕಂದ ದ್ವಿತೀಯ ಬಾರಿಗೆ 2nd ಟೈಮ್. ಉತ್ತಮವಾದ ದಂಡನೆ. ಚೆಂಡು ಬಾಣಿನ ಎತ್ತರದಲ್ಲಿ ಸೀಮಾ ರೇಖೆಯ ಗಡಿ ಭಾಗವನ್ನು ದಾಟಿಕೊಳ್ತಾ ಇದೆ. ಇಲ್ಲಂತೂ ನೋಡಲೇಬೇಕಾಗಿದೆ. ಸಮಯ ಸಂದರ್ಭವಿದು. ಇಲ್ಲಂತೂ ಆರಂಭಿಕ ಓವರ್ನಲ್ಲಿ 6ಗಳನ್ನು ಸಿಡಿಸಿದೆ ಆದಲ್ಲಿ ಮುಂದಿನ ಹಂತಕ್ಕೆ ತೇರ್ಗಡಿಯನ್ನು ಪಡೆದುಕೊಳ್ಳಬಹುದಾಗಿತ್ತು. ಆದರೆ ಸಮಯವಂತೂ ಕಳೆದುಕೊಂಡಾಗಿದೆ. ಇನ್ನು ಕೇವಲ 4 ಚೆಂಡುಗಳ ಆಟ ಮಾತ್ರ ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 22 ಓಟಗಳು, 4 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 18 ಓಟಗಳು.
ಇಲ್ಲಂತೂ ನೋಡಲೇಬೇಕಾಗಿದೆ, ಸಿಕ್ಸರ್ಗಳು ದಾಖಲಿಸಬಹುದೇ. ಒಂದು ಕಡೆಯಲ್ಲಿ ಕಿರಣ್ ಎಂಬತಕ್ಕಂಥ ನಾಮಗಾರಿ ಟೀಮ್ ಚಕ್ರವರ್ತಿ ಪರವಾಗಿ ನಿಲ್ಲುವುದೇ ಆದಲ್ಲಿ ಶಾಟ್ ನೇರವಾಗಿ ಸೀಮಾ ರೇಖೆಯ ಗಡಿಯನ್ನ ದಾಟಿಕೊಳ್ತಾರೆ. ಇಲ್ಲಂತೂ ಪಂದ್ಯಾಟದ ತಿರುವುಗಳು ಹಂತ ಹಂತದಲ್ಲಿ ಕ್ಷಣದಲ್ಲಿ ಖಂಡಿತವಾಗಿಯೂ ತಿರುವುಗಳ ಮೇಲೆ ತಿರುವುಗಳು ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದೆ ಒಟ್ಟುಗಳಿಗೆಯಲ್ಲಿ 28 ಓಟಗಳು, 3 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ ಒಟ್ಟುಗಳಿಗೆಯಲ್ಲಿ 12 ಓಟಗಳು, 3 ಚೆಂಡುಗಳು ಬಾಕಿ. ವಿಜಯಕ್ಕಾಗಿ ಬೇಕಾಗಿದೆ 12 ಓಟಗಳು. ವಿಜಯಲಕ್ಷ್ಮಿ ಚಂಚಲ ಎಂಬತಕ್ಕಂಥ ಮಾತನ್ನ ಖಂಡಿತವಾಗಿ ಆರಂಭಿಕ ಪಂದ್ಯದಿಂದ ಕೂಡ ಹೇಳಿಕೊಂಡು ಬರ್ತಾ ಇದ್ದಾನೆ. 3 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 12 ಓಟಗಳು. ಕಿರಣ್ ಇಲ್ಲಂತೂ ಹ್ಯಾಟ್ರಿಕ್ ಸಿಕ್ಸರ್ಗಳನ್ನು ಬಾರಿಸಬಹುದೇ. ಎದುರಾಳಿ ತಂಡದ ರಂಲಾನ್ ಖಂಡಿತವಾಗಿ ಹ್ಯಾಟ್ರಿಕ್ ಉತ್ತರಿಯನ್ನು ಪಡೆದುಕೊಂಡಿದ್ರು. ಎದುರಾಳಿಯಾದ ಚಕ್ರವರ್ತಿ ತಂಡದ ಕಿರಣ್ ಖಂಡಿತವಾಗಿಯೂ ಹ್ಯಾಟ್ರಿಕ್ ಸಿಕ್ಸರ್ಗಳನ್ನ ಬಾರಿಸಬಹುದೇ. ದಾಳಿಗಾರಿಕೆ ಭಾಗದಲ್ಲಿ ಮುಜಾಮಿಲ್ ಕೊನೆಯದಾಗಿ 3 ಚೆಂಡು ಬಾಕಿ ಇದೆ. ಸಿಕ್ಸರ್ಗಳನ್ನು ಬಿಟ್ಟುಕೊಡದೆ ಶ್ರೇಷ್ಠ ಮಟ್ಟದ ದಾಳಿಯನ್ನ ನಿರ್ವಹಿಸುವುದೇ ಆದಲ್ಲಿ ಖಂಡಿತವಾಗಿ ವಿಜಯವನ್ನು ಪಡೆದುಕೊಳ್ಳಬಹುದು. ಲೂಸ್ ಡೆಲಿವರಿಗಳು ಖಂಡಿತವಾಗಿ ಸಿಕ್ಸರ್ಗಳಿಗೆ ಅಣು ಮಾಡಿಕೊಡುವಾಗ ಪಂದ್ಯಾಕೂಟಗಳನ್ನ ಕೈ ಬಿಡುವಂತಹ ಸಂದರ್ಭಗಳು ಕೂಡ ಬರಬಹುದು. ಇಲ್ಲಂತೂ ಕಾಣಲೇಬೇಕಾಗಿದೆ. ಮುಸಾಮಿಲ್ ತನ್ನ ಕಂತಿನ ಚತುರ್ಥ ಬಾರಿಗೆ ನೇರವಾಗಿ ಕಿರಣ್ ಅವರ ಕಡೆಗೆ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ್ರು. ಒಂದಂತೂ ಸುಲಭದಲ್ಲಿ ಖಾತೆಯನ್ನು ಸೇರ್ಪಡೆಯನ್ನು ಪಡೆದುಕೊಂಡಾಗ 2ಕ್ಕೆ ಕರೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಂತೂ ಮಾಡಿದ ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾ ಇದ್ದಾರೆ. ಇಲ್ಲಂತೂ ಟೀಮ್ ಕುಕ್ಕೆ ಪದವು ತಂಡಕ್ಕೆ ಆರಂಭಿಕವಾಗಿ ಬಹಳಷ್ಟು ಉತ್ತಮವಾಗಿ ದಾಳಿ ಹಾಗೂ ದಂಡನೆಯನ್ನು ನಡೆಸಿಕೊಂಡು ಬರ್ತಾ ಇದ್ರು. ಕೊನೆಯ ಕ್ಷಣದಲ್ಲಿ ಪಂದ್ಯಾಕೂಟದ ಕೊನೆಯ ಕ್ಷಣದಲ್ಲಿ ಕೈ ಬಿಡುವಂತಹ ವೇಳೆ 2 ಚೆಂಡುಗಳು ಬಾಕಿ ಇದೆ. 10 ಓಟಗಳು ಬೇಕಾಗಿದೆ. 2 to go 10 to get. 2 ಚೆಂಡು ಬಾಕಿ, 10 ಓಟಗಳು ಬೇಕಾಗಿದೆ. ಒನ್ಸ್ ಅಗೈನ್ ಕಿರಣ್ ಉತ್ತಮವಾಗಿ ದಂಡಿಸಿದ್ರು, ಆದರೆ ಟೈಮಿಂಗ್ಸ್ ನ ಕೊರತೆ ಇದು. ಇಲ್ಲಂತೂ ಒಂದಂತೂ ಸುಲಭದಲ್ಲಿತ್ತು, ಒಂದಾದ ಮೇಲೆ 2ಕ್ಕೆ ಕರೆಯನ್ನು ಕೊಡ್ತಾ ಇದ್ದಾರೆ. 2 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾರೆ. ಇಲ್ಲಂತೂ ಒಂದು ಉತ್ತಮವಾದ ಎಸೆತ ಪಂದ್ಯದ ಸ್ಥಿತಿಗತಿಯನ್ನು ಬದಲಾಯಿಸಬಹುದು. ಒಂದು ಉತ್ತಮವಾದ ಎಸೆತ ನಿಮ್ಮ ತಂಡದ ಖಂಡಿತವಾಗಿಯೂ ಗೆಲುವಿಗೆ ಕಾರಣವಾಗಬಹುದು. 1 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 8 ಓಟಗಳು. 1 to go 8 to get. once again ಮುಸಾಮಿಲ್ ಕೊನೆಯ ಬಾರಿಗೆ ನೇರವಾಗಿ ಉತ್ತಮವಾದ ಆಟಗಾರ ಕಿರಣ್ ಅವರ ಕಡೆಗೆ ಸೊಗಸಾಗಿತ್ತು ದಂಡನೆ, ಉತ್ತಮವಾಗಿ ದಂಡಿಸಿದ್ರು. ಎಲ್ಲಂತೂ ಇದರ ಮಧ್ಯೆ ಪಂದ್ಯವನ್ನಂತೂ ಟೀಮ್ ಕುಕ್ಕೆ ಪದವು ವಿಜಯಶಾಲಿಯಾಗಿ ಹೊರಬರ್ತಾ ಇದೆ. ಧನ್ಯವಾದಗಳು ಟೀಮ್ ಚಕ್ರವರ್ತಿ ಹಾಗೂ ಅಭಿನಂದನೆಗಳು ಟೀಮ್ ಕುಕ್ಕೆ ಪದವು ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಹೊಂದಿದ್ದೀರಿ. ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಮುಂದಿನ ಕಮೆಂಟ್ರಿಗಾಗಿ ನೇರವಾಗಿ ನಯನ್ ಇವರನ್ನ ಸ್ವಾಗತಿಸ್ತಾ ಇದ್ದಾನೆ. ಓವರ್ ಟು ನಯನ್. ಡಿಎಕ್ಸ್ ಗಡಿಯಾರ ಮತ್ತು ರಿಲಯನ್ಸ್ ಪರಂಗಿಪೇಟೆ ಆದಷ್ಟು ಬೇಗ ಈ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು. ಈ ಪಂದ್ಯದ ಮುಂದಿನ ಪಂದ್ಯ SFC ಬೆಂಜನಪದ ಮತ್ತು ಸೂರ್ಯ ಕ್ರಿಕೆಟರ್ಸ್ ಜಲ್ಲಿಗುಡ್ಡೆ ಈ ತಂಡಗಳ ನಡುವೆ ನಡೆಯಲಿದೆ. ಆ ನಂತರದ ಪಂದ್ಯ ಕೋಸ್ಟಲ್ ಬಾಯ್ಸ್ ಪಣಮೂರು ಮತ್ತು ಯುವಕ ಮಂಡಲ ಕಣ್ಣೂರು ಈ ತಂಡಗಳ ನಡುವೆ ನಡೆಯಲಿದೆ. ತೀರ್ಪುಗಾರರಲ್ಲಿ ವಿನಂತಿ, ಆದಷ್ಟು ಬೇಗ ಈ ಪಂದ್ಯಾಟವನ್ನು ನಡೆಸಿಕೊಡಬೇಕು. ಡಿಎಕ್ಸ್ ಗಡಿಯಾರ ಮತ್ತು ರಿಲಯನ್ಸ್ ಪರಂಗಿಪೇಟೆ ಆದಷ್ಟು ಬೇಗ. ಸಮಯ ಕಳೆದಿದೆ, ಆದಷ್ಟು ಬೇಗ ಈ ಪಂದ್ಯಾಟವನ್ನು ನಡೆಸಿಕೊಡಬೇಕು. ಮುಂದಿನ ಪಂದ್ಯ SFC ಬೆಂಜನಪದವು ಮತ್ತು ಸೂರ್ಯ ಕ್ರಿಕೆಟರ್ಸ್ ಜಲ್ಲಿಗುಡ್ಡೆ ಈ ತಂಡಗಳ ನಡುವೆ ನಡೆಯಲಿದೆ. 2 ತಂಡದ ಕಪ್ತಾನರು ವೇದಿಕೆಯತ್ತ ಟಾಸ್ಗಾಗಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಅನಂತ ವಿಜಯ ಅನಂತ ವಿಜಯ ಆದಷ್ಟು ಬೇಗ ತಂಡದ ಆಟಗಾರರು ಸಹಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಮಯದ ಅಭಾವ ಇರುವ ಕಾರಣ ಸಾಕಷ್ಟು ಸಂಖ್ಯೆಯಲ್ಲಿ ಪಂದ್ಯಾಟಗಳು ನಡೆಯಲಿಕ್ಕಿದೆ. ಈ ಪಂದ್ಯದ ಮುಂದಿನ ಪಂದ್ಯ SFC ಬೆಂಜನಪದ ಮತ್ತು ಸೂರ್ಯ ಕ್ರಿಕೆಟರ್ಸ್ ಜಲ್ಲಿಗುಡ್ಡೆ ಈ ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆತ್ತ ಬರಬೇಕು. ಆ ಪಂದ್ಯದ ನಂತರ ಕೋಸ್ಟಲ್ ಬಾಯ್ ಪಣಮೂರು ಮತ್ತು ಯುವಕ ಮಂಡಲ ಕಣ್ಣೂರು ತಂಡಗಳ ನಡುವೆ ಪಂದ್ಯಾಟ ನಡೆಯಲಿಕ್ಕಿದೆ. Now the match is moving on here between DX ಗಡಿಯಾರ ವಿರುದ್ಧವಾಗಿದೆ ರಿಲಯನ್ಸ್ ಫರಂಗಿಬೇಟ. ರಿಕ್ವೆಸ್ಟ್ ತಂಡದ 12ನೇ ಆಟಗಾರ ದಯವಿಟ್ಟು ಬಂದು ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ. ಖಂಡಿತವಾಗಿಯೂ ಹೊನ್ನಲು ಬೆಳಕಿನ ಟೀಮ್ ಬೊಲ್ಲರಿ ಫ್ರೆಂಡ್ಸ್ ತುಂಬೆ ಪ್ರಸ್ತುತಪಡಿಸುವಂತಹ 11 ಜನರ ಹೊನ್ನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟದ ಶುಭ ಹಾರೈಕೆಯೊಂದಿಗೆ ಪಂದ್ಯಕೂಟವನ್ನು ಚಾಲನೆ ಕೊಡುವಾಗ ತೀರ್ಪುಗಾರ ಗ್ರೀನ್ ಸಿಗ್ನಲ್ ಫ್ರಮ್ ದ ಕಮೆಂಟೇಟರ್ಸ್ ಖಂಡಿತವಾಗಿಯೂ ಆರಂಭಿಕ ಇನ್ನಿಂಗ್ಸ್ ಚಾಲ್ತಿಯಲ್ಲಿದೆ. ರಿಕ್ವೆಸ್ಟ್ 12th ಮ್ಯಾನ್ ಆಫ್ ಟೀಮ್ DX ಗಡಿಯಾರ ವಿರುದ್ಧವಾಗಿದೆ ರಿಲಯನ್ಸ್ ಫರಂಗಿಬೇಟ. ರಿಕ್ವೆಸ್ಟ್ 12th ಮ್ಯಾನ್ ಬಂದು ನಮ್ಮೊಂದಿಗೆ ಸಹಕರಿಸಿಕೊಳ್ಳಬೇಕು ಕೇಳ್ಕೊತಿದ್ದೇನೆ. ಆರಂಭಿಕ ಇನ್ನಿಂಗ್ಸಿನ ಚಾಲ್ತಿಯಲ್ಲಿದೆ. ಟೀಮ್ ರಿಲಯನ್ಸ್ ಫರಂಗಿಬೇಟೆ ತನ್ನ ಕ್ಷೇತ್ರ ಪಾಲನೆ ಭಾಗದಲ್ಲಿ ಕ್ಷೇತ್ರ ಪಾಲಕರನ್ನು ಸಜ್ಜಾಗೊಳಿಸುವಾಗ ಖಂಡಿತವಾಗಿಯೂ ಆರಂಭಿಕ ದಾಂಡಗಾರರಾಗಿ ತಂಡ ಟೀಮ್ DX ಗಡಿಯಾರ ತಂಡದ ಆರಂಭಿಕ ಕ್ರಮಾಂಕದ ಭರವಸೆಯ ಆಟಗಾರ ಕಾಣಿಕೊಳ್ಳುವಾಗ ದಾಂಡಗಾರಿಕೆ ಭಾಗದಲ್ಲಿ ಸೆಕೆಂಡ್ ಭಾಗದಲ್ಲಿ ಮಿಸ್ಟರ್ ಎಕ್ಸ್, ಖಂಡಿತವಾಗಿಯೂ ದಾಳಿಗಾರಿಕೆ ಭಾಗದಲ್ಲಿ ನವೀನ್. ಟೀಮ್ ರಿಲಯನ್ಸ್ ಫರಂಗಿಬೇಟೆ ತಂಡದ ದಾಳಿಗಾರಿಕಾ ವಿಭಾಗದಲ್ಲಿ ನವೀನ್. ತೀರ್ಪುಗಾರರಲ್ಲಿ ವಿನಂತಿ ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು. ಅದೇ ರೀತಿ ಆಟಗಾರರು ಕೂಡ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. Request is going to be a final call for the team DX ಗಡಿಯಾರ. Request 12th man for team DX ಗಡಿಯಾರ ದಯವಿಟ್ಟು ಬಂದು ಸಹಕರಿಸಿಕೊಳ್ಳಿ. ದಾಂಡಗಾರ ಹೆಸರು ಅಥವಾ ಅಂಕಾಂಶ ಪಟ್ಟಿಯಲ್ಲಿ ಯಾವುದೇ ಅಡಚಣೆ ಬಂದರೆ ನಾವು ಆಸ್ಪತ್ರೆಯಲ್ಲಿ ದಯವಿಟ್ಟು ಬಂದು ಸಹಕರಿಸಿಕೊಳ್ಳಿ. ಟೀಮ್ DX ಗಡಿಯಾರ. And batsman name please. Request batsman name as but the match is going on live telecast in this Nama TV. I request the batsman's name for the recognition of a player. Batsman name please. ತೀರ್ಪುಗಾರ ದಾಂಡಗಾರ ಹೆಸರನ್ನು ನೋಂದಾಯಿಸಿಕೊಳ್ಳಿ ದಯವಿಟ್ಟು. 12th man of DX ಗಡಿಯಾರ ದಯವಿಟ್ಟು ತನ್ನಿ. 12th man of DX ಗಡಿಯಾರ. ಖಂಡಿತವಾಗಿಯೂ ಆನ್ಲೈನ್ ಸ್ಕೋರಿನಲ್ಲಿ ಕೊಂಚ ಮಟ್ಟಿನ ಕಷ್ಟಕರವಾದಂತಹ ಸಂದರ್ಭ. ತೀರ್ಪುಗಾರ ಗ್ರೀನ್ ಸಿಗ್ನಲ್ ಫಾರ್ಮ್ ದ ಕಮೆಂಟೇಟರ್ಸ್. ಆರಂಭಿಕ ಚೆಂಡು ಚಾಲ್ತಿಯಲ್ಲಿದೆ. ತೀರ್ಪುಗಾರನ್ನು ಬಿಡುತ್ತಾರೆ ಟಾಮ ಓವರ್ ದ ಮುಖೇನ ನವೀನ್. ಲೆಗ್ ಸ್ಪಿನ್ ರೂಪದ ದಾಳಿ, ಲೆಗ್ ಸ್ಪಿನ್ ಮಾದರಿಯ ದಾಳಿ ಸಂಘಟಿಸಬೇಕಾಗಿದೆ. ಆರಂಭಿಕ ಚೆಂಡು ಬ್ಯಾಟ್ಸ್ಮನ್ ಎಕ್ಸ್. ದಾಂಡಿಗಾರಿಕೆ ಭಾಗದಲ್ಲಿ ಎಕ್ಸ್, ದಾಳಿಗಾರಿಕೆ ಭಾಗದಲ್ಲಿ ಲೆಫ್ಟ್ ಆರ್ಮ್ ಒಂದು ಮುಖೇನ ಆರಂಭಿಕ ಚೆಂಡು ಕೊಂಚ ಮಟ್ಟಿನ ಡೀಪ್ ಸ್ಕ್ವೇರ್ ಆಗಿ ಭಾಗದಲ್ಲಿ ಒಂಟಿ ಓಟಗಳ ಸೇರ್ಪಡೆ ಗಾತಕ್ಕೆ ಜಮೆಯಾಗುತ್ತಿದೆ. ಆರಂಭಿಕ ಚೆಂಡಿಗೆ ಫುಲ್ ಟಸ್ ಆಗಿ ದಾಖಲಿಸಲ್ಪಟ್ಟಂತಹ ಚೆಂಡು. ದಾಂಡಿಗಾರಿಕನ ಆ ಒಂದು ಚೆಂಡಿಗೆ ತಕ್ಕಂತಹ ಹೊಡೆತ ಶಾಟ್ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂಟಿ ಓಟಗಳ ಸೇರ್ಪಡೆ. ನವೀನ್ ಎಡಗೈ ದಾಡಿಗಾರ, ಖಂಡಿತವಾಗಿಯೂ ಎಡಗೈ ದಾಳಿಗಾರಿಕೆ ಭಾಗದಲ್ಲಿ ಈ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಲೆಫ್ಟ್ ಆರ್ಮ್ ಅರೌಂಡ್ ಮುಖೇನ ನವೀನ್ ದ್ವಿತೀಯ ಬಾರಿಗೆ ಕೊಂಚ ಮಟ್ಟಿನ ಆಕಾಶವಾಣಿಯಾಗಿ ದಾಖಲಿಸಲ್ಪಟ್ಟಂತಹ ಚೆಂಡಿಗೆ ತೀರ್ಪುಗಾರರಿಂದ ನೋ ಬಾಲ್ ಎನ್ನತಕ್ಕಂಥ ತೀರ್ಪು. ಖಂಡಿತವಾಗಿ ದಾಂಡಗಾರನಿಗೆ ಸುವರ್ಣ ಅವಕಾಶ. ಈ ಒಂದು ಬೊಲ್ಲರಿ ಫ್ರೆಂಡ್ಸ್ ತುಂಬಿ ಪ್ರಸ್ತುತಪಡಿಸುವಂತಹ ಹೊನ್ನಲು ಬೆಳಕಿನ ಪಂದ್ಯಕೂಟದ ಸುವರ್ಣ ಅವಕಾಶ ಚಾಲ್ತಿಯಲ್ಲಿದೆ. ಖಂಡಿತವಾಗಿಯೂ ಬೊಳ್ಳಾರಿ ಫ್ರೆಂಡ್ಸ್ 2026 ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ್ದಾರೆ. ಸತೀಶ್ ಕುಂಪಲ, ಜಿಲ್ಲಾಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಜಿಲ್ಲೆ. ಇವರಿಗೆ ಬೊಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಸೆದಂತಹ ದ್ವಿತೀಯ ಚೆಂಡು ಶ್ರೇಷ್ಠ ಮಟ್ಟದ ದಾಳಿಯಾಗಿದ್ದು. 1 ಬೌನ್ಸ್ ಕೊಂಚ ಮಟ್ಟಿನ ದಾಂಡಗಾರನ ಕಾಲಿಗೆ ತಗುಲಿದ ಚೆಂಡು ಖಂಡಿತವಾಗಿ ಚುಕ್ಕಿ ಚೆಂಡಾಗಿ ಮಾರ್ಪಾಡುವಾಗ ಎಸೆದಂತಹ ಎರಡನೆಯ ಚೆಂಡು ಕೂಡ ಮುಕ್ತಾಯಗೊಳಿಸುವಾಗ ಎಸೆದ ಕಾರಣ ತೃತೀಯ ಬಾರಿಗೆ ಫ್ರೀ ಹಿಟ್ನ ದಾಳಿ ಯಾವುದೇ ಒಂದು ಸುವರ್ಣ ಅವಕಾಶವನ್ನು ಪಡೆಯುವುದಾಗುತ್ತಿಲ್ಲ. ದೊಡ್ಡ ಮಟ್ಟದ ಪ್ರಯತ್ನಿಸಿದರು. ಚೆಂಡು ಗಾಳಿಯಲ್ಲಿದೆ. ಎಂದು ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ಪಾಲನೆ ಲಾಂಗ್ ಆಫ್ ವಿಭಾಗದಲ್ಲಿ ಖಂಡಿತವಾಗಿಯೂ ಕೈ ಚಪ್ಪಾಳೆ ಬರಲೇಬೇಕಾಗಿದೆ. ಆ ಕ್ಷೇತ್ರ ಪಾಲಕನ ಪ್ರಯತ್ನವನ್ನು ನಾವು ಮೆಚ್ಚಲೇಬೇಕಾಗಿದೆ ಈ ಸಂದರ್ಭದಲ್ಲಿ. ಅದೇ ರೀತಿ ವೇದಿಕೆಯಲ್ಲಿದ್ದಾರೆ ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಶ್ರೀಯುತ ಗಣೇಶ್ ಸುವರ್ಣ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕ್ರಿಕೆಟ್ ಕೂಟಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ರಮಾನಾಥ್ ಅಮೀನ್, ನಮ್ಮೆಲ್ಲ
ಹಿತೈಷಿಯಾದಂತಹ ರಮಾನಾಥ್ ಅಮೀನ್ ಅವರು ವೇದಿಕೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಸತೀಶ್ ಕುಂಬಲ, ಇವರಿಗೆ ಜ್ಞಾನೇಶ್ ಬಳ್ಳಾರಿ ಇವರು ಶಾಲಾ ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೇಷ್ಠ ಮಟ್ಟದ ದಾಳಿ ಗಣೇಶ್ ಸುವರ್ಣ ತುಂಬೆ ಇವರಿಗೆ ದೀಕ್ಷಿತ್ ತುಂಬೆ ಇವರು ಶಾಲಾ ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಮಾರ್ಗದರ್ಶಕರಾದಂಥ ಗಣೇಶ್ ಸುವರ್ಣ ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು, ಅದೇ ರೀತಿ ರಮಾನಾಥ್ ಅಮೀನ್ ಇವರಿಗೆ ಸತೀಶ್ ಬಳ್ಳಾರಿ ಇವರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಖಂಡಿತವಾಗಿಯೂ ಅತ್ಯುತ್ತಮವಾದಂತಹ ಕವರ್ ಡ್ರೈವ್ ಬರ್ತಾ ಇದೆ. ಖಂಡಿತವಾಗಿಯೂ ಕವರ ವಿಭಾಗದಲ್ಲಿ, ಡೀಪ್ ಕವರ್ ವಿಭಾಗದಲ್ಲಿ ಒಂಟಿ ಓಟಗಳ ಸೇರ್ಪಡೆ ಖಾತೆಗೆ ಜಮೆಯಾಗುತ್ತಿದೆ. ದಾಳಿಗಾರಿಕೆ ಭಾಗದ ದಾಳಿಗಾರನ ಪಂಚಮ ಚೆಂಡು ಚಾಲ್ತಿಯಲ್ಲಿದ್ದಾರೆ. ಲೆಫ್ಟ್ ಆರ್ಮ್ ಅರೌಂಡ್ ದ ಬುಕೇನ ಟು ದ ಬ್ಯಾಟ್ಸ್ಮನ್. ದಾಳಿಗಾರಿಕೆ ಭಾಗದಲ್ಲಿ ಆಶೀರ್ ದಂಡಿಸಬಹುದೇ? ಚೆಂಡನ್ನಂದು ಸೀಮಾರೇಖೆ ಗಡಿಪಾರನ್ನು ದಂಡುವಂತಹ ಎಲ್ಲ ಸಂದರ್ಭವನ್ನು ಮಾಡಿಕೊಳ್ಳಬಹುದೇ? ಶ್ರೇಷ್ಠ ಮಟ್ಟದ ಹೊಡೆತವಾಗಿತ್ತು, ಚುರುಕಿನ ಓಟ. ಖಂಡಿತವಾಗಿಯೂ ಸ್ಟ್ರೈಕ್ ಹ್ಯಾಂಡ್ ಭಾಗದಲ್ಲಿ ಆ ದಾಂಡಿಗರಿಗೆ ಕೊಂಚ ಮಟ್ಟಿನ ಅಪಾಯವಿತ್ತು. ಅಪಾಯವನ್ನು ಪಾರು ಮಾಡುವಾಗ ಕೊನೆಯ ಒಂದು ಚೆಂಡು ಬಾಕಿ ತಿರುಪುಗಾರೆ ಎಸೆತಗಾರ ನವೀನ್ ತನ್ಕೂಟದ ಕೊನೆಯ ಬಾರಿಗೆ ಲೆಫ್ಟ್ ಆರ್ಮ್ ಅರೌಂಡ್ ದ ಮುಖೇನ. ದಾಂಡಿಗಾರಿಕೆ ಭಾಗದ ದಾಂಡಿಗಾರ ಇಂತಿಯಾಜ್, ನವೀನ್ ಟು ಇಂತಿಯಾಜ್ ಕೊನೆಯ ಬಾರಿಗೆ. ಶ್ರೇಷ್ಠ ಮಟ್ಟದ ಹೊಡೆತವಿದು. ಒನ್ ಬೌನ್ಸ್ ನೇರ ಕ್ಷೇತ್ರ ಬಾಲಕರ ಭದ್ರಬೋಗಸೆಯಲ್ಲಿ ಒಂಟಿ ಓಟಗಳ ಸೇರ್ಪಡೆಯೊಂದಿಗೆ ಓವರ್ ನಂಬರ್ 1 ಮುಕ್ತಾಯ. ಖಾತೆಯಲ್ಲಿ ಸಂಪಾದಿಸಿಕೊಂಡಂತಹ ಓಟ ಆರಂಭಿಕ ಓವರ್ನ ಮುಕ್ತಾಯದ ಬಳಿಕ ಸ್ಕೋರ್ ಮೂವ್ಸ್ ಆನ್ ಟು 6 ಫಾರ್ ದ ಲಾಸ್ ಆಫ್ ಎನಿ ವಿಕೆಟ್. ಆರಂಭಿಕ ಓವರ್ ಮುಕ್ತಾಯ 6 ಓಟ ಬಂದಾಗಿದೆ. ಯಾವುದೇ ಉದರಿಯ ನಷ್ಟವಿಲ್ಲದೆಸದಂತಹ ಆರಂಭಿಕ ಓವರ್ ನವೀನ್. ಖಂಡಿತವಾಗಿಯೂ ಅವಳಿ ಅತಿರಿಕ್ತಗಳ ರೂಪದಲ್ಲಿ ಓಟವನ್ನು ಬಿಟ್ಟುಕೊಂಡಂತಹ ನಂತರ ಎಸೆದಂತಹ ದಾಳಿ ಶ್ರೇಷ್ಠ ಮಟ್ಟದವಾಗಿತ್ತು. ಖಂಡಿತವಾಗಿಯೂ ಆ ಒಂದು ಓವರಿನಲ್ಲಿ ಕ್ಷೇತ್ರ ಪಾಲನೆಯು ಕೂಡ ಬಹಳಷ್ಟು ಅತ್ಯುನ್ನತವಾದಂತಹ ಕ್ಷೇತ್ರ ಪಾಲನೆ ಡೀಪ್ ಲಾಂಗ್ ಆನ್ ಭಾಗದಲ್ಲಿ ಬಂದಿತ್ತು. ಆದರೆ ಈ ಓವರಿನ ಮುಕ್ತಾಯದ ಬಳಿಕ ಇನ್ನು ಕೂಡ 3 ಓವರ್ ಪಂದ್ಯಗಳು ಬಾಕಿ ಇದೆ. ಆರಂಭಿಕ ಇನ್ನಿಂಗ್ಸಿನ ಮುಕ್ತಾಯಗೊಳಿಸಿದ್ದಕ್ಕಾಗಿ ಟೀಮ್ ರಿಲಯನ್ಸ್ ಫರಂಗಿಪೇಟೆ ವಿರುದ್ಧವಾಗಿದೆ ಡಿಎಕ್ಸ್ ಗಡಿಯಾರ. ದ್ವಿತೀಯ ಓವರ್ ಚಾಲ್ತಿಯಲ್ಲಿದೆ. ಎಸ್ಆರ್ಕೆ ಭಾಗದಲ್ಲಿ ಟೀಮ್ ರಿಲಯನ್ಸ್ ಫರಂಗಿಪೇಟೆ ತಂಡದ ದಾಳಿಗಾರಿಕೆ ಭಾಗದ ತಂಡದ ನಾಯಕನ ಜವಾಬ್ದಾರಿತ ದಾಳಿ ಸಂಘಟಿಸಬೇಕಾಗಿದೆ ದಾಳಿಗಾರ. ಖಂಡಿತವಾಗಿಯೂ ಫ್ಲಡ್ಲೈಟ್ ಹೊನ್ನಲ ಬೆಳಕಿನ ಈ ಒಂದು ಸಂದರ್ಭದಲ್ಲಿ 30ಕ್ಕಿಂತ ಮೇಲ್ಪಟ್ಟ ಓಟವನ್ನು ಗಳಿಸಿದಲ್ಲಿ ಖಂಡಿತವಾಗಿಯೂ ಈ ತಂಡವನ್ನಂತೂ ದಾಂಡಗಾರರು ಜಯ ಗಳಿಸಬಹುದೆನ್ನತಕ್ಕಂಥ ಮಾತು ಬರಬಹುದು. ಖಂಡಿತವಾಗಿಯೂ ಫ್ಲಡ್ಲೈಟ್ ಅಂಡರ್ ದ ಫ್ಲಡ್ಲೈಟ್ ಖಂಡಿತವಾಗಿಯೂ 24 ಚೆಂಡಿನ ಮುಂದೆ 30ಕ್ಕಿಂತ ಮೇಲ್ಪಟ್ಟ ಓಟವನ್ನು ಗಳಿಸಿದ್ದು ಬಹಳಷ್ಟು ಕಷ್ಟವಾದಂತಹ ಸಂದರ್ಭ. ಅದ್ಭುತವಾಗಿ ತೆಗೆದ ಹೊಡೆತ ಆರಂಭಿಕ ಚೆಂಡು. ದ್ವಿತೀಯ ಓವರಿನ ಆರಂಭಿಕ ಚೆಂಡಿಗೆ ತನ್ನದಾದ ಶೈಲಿಯಲ್ಲಿ ಹೊಡೆತ ಬರ್ತಾ ಇದೆ. ಓಟಗಳು ಖಾತೆಗೆ ಜಮೆಯಾಗುತ್ತಿದೆ. ಸಂಪಾದಿಸಿದಂತಹ ಓಟ 7 ಬರ್ತಾ ಇದೆ. ಎಸೆದಂತಹ 1 ಪಾಯಿಂಟ್ 1 ಚೆಂಡು ಮುಕ್ತಾಯದ ಬಳಿಕ ದ್ವಿತೀಯ ಬಾರಿಗೆ ರೆಡ್ ಟರ್ಮ್ ಓವರ್ ದ ಮುಖೇನ ದಾಳಿಗಾರ ಸೇವೆಯಾಗಿದೆ. ಶ್ರೇಷ್ಠ ಮಟ್ಟದ ದಾಳಿ, ಕೊಂಚ ಮಟ್ಟಿನ ಲಕ್ಷ್ಯಕ್ಕಿನ ಅಡ್ಡಗೆರೆಯ ಹೊರವಿದ್ದದ ದಾಳಿ ಅತಿರಿಕ್ತಗಳ ರೂಪದಲ್ಲಿ ಖಾತೆಗೆ ಜಮೆಯಾಗುತ್ತಿದೆ. ಖಾತೆಯಲ್ಲಿ ಬಿಟ್ಟುಕೊಂಡದ ಓಟ 8 ಬರ್ತಾ ಇದೆ. ಖಂಡಿತವಾಗಿಯೂ ಗೆಲುವಿನ ನಂಟಿ ಯಾರ ಬಾಲಿಗುಂಡಿರತಕ್ಕಂಥ ಪ್ರಶ್ನೆ ಎಲ್ಲರ ಮನಸ್ಸಲ್ಲಿ ಬಂದ ಮಾತಾಗುವಾಗ ಎಸೆದಂತಹ ಪ್ರಥಮ ಚೆಂಡು 8 ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್. ದ್ವಿತೀಯ ಬಾರಿಗೆ ಎಸೆತಗಾರಿಕೆ ಭಾಗದಲ್ಲಿ ಎಸೆತಗಾರ ಕಿರಣ್ ದ್ವಿತೀಯ ಬಾರಿಗೆ ಶ್ರೇಷ್ಠ ಮಟ್ಟದ ದಾಳಿ. ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ಪರಳಿ ಪ್ರಯತ್ನವನ್ನು ನಾವು ಮೆಚ್ಚಲೇಬೇಕಾಗಿದೆ. ಚುಕ್ಕಿ ಚೆಂದಾಗಿ ಮಾರ್ಪಡ್ತಾ ಇದೆ. 6 ಓವರ್ ಕ್ಷೇತ್ರ ಪಾಲಕ ಶಾಟ್ ಮಿಡ್ ಆನ್ ವಿಭಾಗದಲ್ಲಿ ಅದ್ಭುತವಾಗಿರತಕ್ಕಂಥ ಕ್ಷೇತ್ರ ಪಾಲನೆ. ಜರ್ಸಿ ನಂಬರ್ 02 ರಿಲಯನ್ಸ್ ಫರಂಗಿಪೇಟೆ ತಂಡಕ್ಕೆ ಆಧಾರ ಸ್ತಂಭವಾದಂತಹ ಕ್ಷೇತ್ರ ಪಾಲನೆ ಬರ್ತಾ ಇದೆ. ಎಸೆದ ಕಾರಣ ತೃತೀಯ ಚೆಂಡು ಶ್ರೇಷ್ಠ ಮಟ್ಟದ ದಾಳಿ. ಇದು ಕೊಂಚ ಮಟ್ಟಿನ ದಂಡಿನ ಅಂಚುಗೆ ತಗಲಿದಂಥ ಚೆಂಡು. ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಅಂತೂ ಒಂಟಿ ಓಟಗಳ ಸೇರ್ಪಡೆ ಖಾತೆಗೆ ಜಮೆಯಾಗುತ್ತದೆ. ಖಾತೆಯಲ್ಲಿ ಜಮೆಗೊಂಡಂತಹ ಓಟ 9 ಬಂದಾಗಿರಿಸಿದಂತಹ 1 ಪಾಯಿಂಟ್ 3 ಚೆಂಡು ಮುಕ್ತಾಯದ ಬಳಿಕ ಕೊನೆಯ 3 ಚೆಂಡು ಬಾಕಿ. ಎಸೆದಾರಿಕೆ ಭಾಗದಲ್ಲಿ ಕಿರಣ್ ಚತುರ್ಥ ಬಾರಿಗೆ ರೆಡ್ ಟರ್ಮ್ ಓವರ್ ದ ಮುಖೇನ. ಕಿರಣ್ ಚತುರ್ಥ ಬಾರಿಗೆ ತೀರ್ಪುಗಾರನ್ನು ಬಿಡುತ್ತಾ ರೆಡ್ ಟರ್ಮ್ ಓವರ್ ದ ಮುಖೇನ. ದಾಂಡಿಗಾರಿಕೆ ಭಾಗದಲ್ಲಿ ಇಂತಿಯಾಸ್ ದೊಡ್ಡ ಓಟದ ಪ್ರಯತ್ನಕ್ಕೆ ಪಟ್ಟಿದ್ರು. ಇಂತಿಯಾಸ್ ಕೊಂಚ ಮಟ್ಟಿನ ಎಫರ್ಟ್ಲೆಸ್ ಆಗಿ ಬಂದಂತಹ ಹೊಡೆತ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂಟಿ ಓಟಗಳ ಸೇರ್ಪಡೆ ಖಾತೆಗೆ ಜಮೆಯಾಗುತ್ತದೆ. ಖಾತೆಯಲ್ಲಿ ಬಿಟ್ಟುಕೊಟ್ಟದ ಓಟ 10 ಡಬಲ್ ಡಿಜಿಟ್ ಖಾತೆಯಲ್ಲಿ ವಿಭಾಗವನ್ನು ಸೇರ್ಪಡೆಗೊಳಿಸುವಾಗ 1-0 10 ವಿದೌಟ್ ಲಾಸ್ ಆಫ್ ಎನಿ ವಿಕೆಟ್. ಎಸೆದ ಕಾರಣ ತಂದುಕೊಟ್ಟದ ಪಂಚಮ ಬಾರಿಗೆ
ಶ್ರೇಷ್ಠ ಮಟ್ಟದ ಹೊಡೆತ ಬುಲೆಟ್ ಹಿಟ್, ಖಂಡಿತವಾಗಿಯೂ ಬಿಗ್ ಹಿಟ್ ನ ಪ್ರಹಾರ ಬರ್ತಾ ಇದೆ. ಆರಂಭಿಕ ಸಿಕ್ಸರ್ ಈ ಇನ್ನಿಂಗ್ಸಿನ ಆರಂಭಿಕ ಸಿಕ್ಸರ್ ದಾಂಡಿಗಾರಿಕೆ ಭಾಗದಲ್ಲಿ ದ ಬಿಗ್ ಮ್ಯಾನ್ ವಿತ್ ಬಿಗ್ ಹಿಟ್, ದಟ್ ಈಸ್ ಆಶೀರ್. ತನ್ನ ದಾಂಡಿಗಾರಿಕೆ ಭಾಗವನ್ನಂತೂ ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳುವಾಗ ಖಂಡಿತವಾಗಿಯೂ ಮೆಚ್ಚಲೇಬೇಕಾಗಿದೆ. ಈ ಹೊಡೆತ ಡೀಪ್ ಮಿಡ್ ವಿಕೆಟ್ ಅಲ್ಲಿ ಆ ಒಂದು ಪವರ್ ಹಿಟ್, ಖಂಡಿತವಾಗಿ ಬುಲೆಟ್ ಹಿಟ್ ಅನ್ನೋ ಒಂದು ಮಾತು ಬರ್ತಾ ಇದೆ ಕ್ಷೇತ್ರ ಪಾಲಕರಲ್ಲಿ ಅಂತೂ ಕೊಂಚ ಮಟ್ಟಿನ ಗಲಿಬಿಲಿ. ಆದರೆ ಇನ್ನು ಕೂಡ ಕಪ್ತಾನನ ಓರ್ವ ಭರವಸೆ ಕಪ್ತಾನ ಆ ದಾಳಿಗಾರನ ಬಳಿ ಹೊಂದಾಣಿಕೆಯನ್ನು ಕೊಡಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ಖಾತೆಯಲ್ಲಿ ಬಿಟ್ಟುಕೊಟ್ಟದ್ದು ಬಿಟ್ಟ 16, ಕೊನೆಯ ಒಂದು ಚೆಂಡು ಬಾಕಿ. ಶ್ರೇಷ್ಠ ಮಟ್ಟದ ದಾಳಿ ಇದು, ಆದರೆ ಕೊಂಚ ಮಟ್ಟಿನ ಲಕ್ಷಕ್ಕಿನ ಅಡ್ಡಗೆರೆಯ ಹೊರಬಿದ್ದಂಥ ಚೆಂಡು ಅತಿರಿಕ್ತಗಳ ರೂಪದಲ್ಲಿ ಖಾತೆಗೆ ಕ್ಷಮೆಯಾಗುತ್ತಿದೆ. ಖಾತೆಯಲ್ಲಿ ಬಿಟ್ಟುಕೊಟ್ಟಂಥ ಓಟ 17 ದುಬಾರಿ ಓವರ್, ಲಾಂಗ್ ಫಾರ್ಮ್ಯಾಟ್ ಓವರ್ಸ್ ಆಗಿ ಬರ್ತಾ ಇದೆ. ಖಂಡಿತವಾಗಿಯೂ ಲಾಂಗ್ ಓವರ್, ಎಕ್ಸ್ಪೆನ್ಸಿವ್ ಓವರ್ ಎಂದು ಹೇಳಬಲ್ಲೆ. 77 ಜರ್ಸಿ ನಂಬರ್ ದಾಳಿಗಾರಿಕೆ ಭಾಗದಲ್ಲಿ ಕಿರಣ್ ತಂದುಕೊಟ್ಟದ ಕೊನೆಯ ಚೆಂಡು ಚಾಲ್ತಿಯಲ್ಲಿ ಸ್ಕೋಮಸ್ ಔಟ್ ಟು 17 ವಿಕೆಟ್. ಶ್ರೇಷ್ಠ ಮಟ್ಟದ ದಾಳಿಗೆ ತಕ್ಕಂತಹ ಕ್ಷೇತ್ರ ಪಾಲನೆ, ಕೊಂಚ ಮಟ್ಟಿನ ಬಲವಾಗಿ ಹೊಡೆದಂತಹ ಹೊಡೆತ. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸತೀಶ್ ಕುಂಪಲ ತಮ್ಮ ಮೌನ ಸಮ್ಮತಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಇವರಿಗೆ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಪರವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಮಿಡ್ ಆನ್ ವಿಭಾಗದಲ್ಲಿ ಹೊಡೆತಗಳು ಬರ್ತಾ ಇದೆ. ಖಾತೆಯಲ್ಲಿ ಬಿಟ್ಟುಕೊಟ್ಟದ ಬೊಟ್ಟ 18. ಖಂಡಿತವಾಗಿಯೂ ಆರಂಭಿಕ ಓವರ್ ಟೀಮ ರಿಲಯನ್ಸ್ ಫರಂಗಿಪೇಟೆ ಕೊಂಚ ಮಟ್ಟಿನ ಸಂತೋಷದ ಸ್ಥಿತಿಯಲ್ಲಿ ಕಾಣ ಬಂದಿತ್ತು. ಆರಂಭಿಕ ಓವರಿನಲ್ಲಿ 6 ಓಟವನ್ನು ಬಿಟ್ಟುಕೊಟ್ಟಂತಹ ದಾಳಿಗಾರ, ಆದರೆ ದ್ವಿತೀಯ ಓವರಿನಲ್ಲಿ ಕೊಂಚ ಮಟ್ಟಿನ ಎಕ್ಸ್ಪೆನ್ಸಿವ್ ಎನ್ನತಕ್ಕಂತಹ ಓವರ್ಸ್ ಆಗಿ ಬಂದಿತ್ತು. 12 ಓಟ ದುಬಾರಿ ಓವರ್ ಬಿಟ್ಟುಕೊಡುವಾಗ ಇನ್ನು ಕೂಡ 12 ಚೆಂಡು ಬಾಕಿ ಇದೆ. ದಾಂಡುಗಾರೆ ಆಶೀರ್ ಹಾಗೂ ಇಂತಿಯಾಸ್ ಖಂಡಿತವಾಗಿ ಆಡಿದಂತಹ 12 ಚೆಂಡಿಗೆ ತನ್ನ ತಂಡಕ್ಕೆ ಯಾವ ರೀತಿಯ ಜವಾಬ್ದಾರಿಯ ಆಟವನ್ನು ತೋರ್ಪಡಿಸಬೇಕು ಅಂತಹ ಆಟವನ್ನು ತೋರ್ಪಡಿಸುವಲ್ಲಿ ಯಶಸ್ವಿಯಾದ ದಾಂಡಿಗಾರಿಕೆ ಬರ್ತಾ ಇದೆ. ಖಂಡಿತವಾಗಿಯೂ ಒಂದೊಂದು ಚೆಂಡಿಗೂ ಒಂದೊಂದು ಓಟವನ್ನು ಕಲೆ ಹಾಕುವ ಮುಖೇನ, ಆದರೆ ದ್ವಿತೀಯ ಓವರಿನಲ್ಲಿ 1 ಬಿಗ್ ಹಿಟ್, 1 ಸಿಕ್ಸರ್ ದಾಖಲಿಸಲ್ಪಟ್ಟಂತಹ ಮುಖೇನ ಖಾತೆಯಲ್ಲಿ 18 ಓಟ. ದಿಸ್ ಇಸ್ ವಾಟ್ ಕ್ರಿಕೆಟ್ ಇಸ್ ಕಾಲ್ಡ್. ಖಂಡಿತವಾಗಿಯೂ ಜಾಣ್ಮೆ, ತಾಳ್ಮೆ ಎಲ್ಲವೂ ಕೂಡ ಬೇಕಾಗಿದೆ ದಾಂಡಿಗಾರಿಕೆ ಭಾಗದಲ್ಲಿ. ದಾಳಿಗಾರನ ಕೈ ಚಾಲಕ ತೋರ್ಪಡಿಸಲೇಬೇಕಾಗಿದೆ. ಕೊಂಚ ಮಟ್ಟಿನ ಲಾಲಿಪಾಪ್ ರೀತಿಯಲ್ಲಿ ಸಾಗಾಡಿಸಿ ಬಂದ ದಾಳಿ. ಶಾರ್ಟ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಅಂತೂ 20 ಓಟಗಳ ಸೇರ್ಪಡೆ ಖಾತೆಗೆ ಕ್ಷಮೆ ಆಗುತ್ತಿದೆ. ಖಾತೆಯಲ್ಲಿ ಬಿಟ್ಟುಕೊಟ್ಟದ ಓಟ 19 ಎಸೆದಂತಹ 2 ಪಾಯಿಂಟ್, 1 ಚೆಂಡು ಮುಕ್ತಾಯದ ಬಳಿಕ ಎಸೆದ ಕಾರಣ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ರೈಟ್ ಆರ್ಮ್ ಓವರ್ ದ ಮುಖೇನ ರೈಟ್ ಆರ್ಮ್ ಅರೌಂಡ್ ದ ಮುಖೇನ ದಾಳಿಗಾರಿಕಾ ವಿಭಾಗದಲ್ಲಿ ಭರತ್ ಎಸೆಯಬೇಕಾಗಿದೆ ತನ್ಕೂಟದ ದ್ವಿತೀಯ ಬಾರಿಗೆ. ಶ್ರೇಷ್ಠ ಮಟ್ಟದ ದಾಳಿ ಇದು. ಭೂಮಿ ತಾಯಿಗೆ ಇನ್ನೆಲ್ಲ ಕಚ್ಚಿ ಬಂದಂತಹ ಚೆಂಡಿಗೆ ತಕ್ಕಂತಹ ಗುಡ್ಡ ರಕ್ಷಣೆ ಟೀಮ್ ರಿಲಯನ್ಸ್ ಕ್ರಿಕೆಟರ್ಸ್ ಫರಂಗಿಪೇಟೆ ತಂಡದ ಗುಡ್ಡ ರಕ್ಷಣೆ ವಿಭಾಗದಲ್ಲಿ ಕಾಣಬರ್ತಾ ಇದೆ. ಎಸೆದ ಕಾರಣ ತನ್ಕೂಟದ ತೃತೀಯ ದಾಳಿ. ವಿಕೆಟ್ ಖಂಡಿತವಾಗಿ ಕ್ಯಾಚ್ ಇಟ್ಸ್ ಗಾಲ್. ಕ್ಷೇತ್ರ ಪಾಲಕರ ಪ್ರಯತ್ನವನ್ನಂತೂ ಪಟ್ಟಿದ್ರು, ಆದರೆ ಆ ಕ್ಷೇತ್ರ ಪಾಲಕರನ್ನು ದಾಟಿಕೊಂಡು ಚೆಂಡು ನೇರವಾಗಿ ಸೀಮಾ ರೆಕ್ಕೆಯ ಹೊರಾಂಗಣ ಮಂಡು ದಾಟಿಕೊಳ್ತಾ ಇದೆ. Absolutely mighty hit from the heart of the batsman ಇಂತಿಯಾಸ್. ಖಂಡಿತವಾಗಿಯೂ ದಾಂಡಿಗಾರಿಕೆ ಭಾಗವನ್ನು ಮೆಚ್ಚಲೇಬೇಕಾಗಿದೆ. ಆರಂಭಿಕ ಇನ್ನಿಂಗ್ಸಿನ ಕೊನೆಯ 9 ಚೆಂಡು ಬಾಕಿ ಇದೆ. ಈ ದಾಂಡುಗಾರರು ಇನ್ನು ಕೂಡ ಯಾವುದೇ ಉದರಿಯನ್ನು ಬಿಟ್ಟುಕೊಡದೆ ತನ್ನ ದಾಂಡಿಗಾರಿಕೆ ಭಾಗದಲ್ಲಿ ಬಹಳಷ್ಟು ಸೂಕ್ಷ್ಮತೆಯ ದಾಂಡಿಗಾರಿಕೆ ಭಾಗವನ್ನು ನಿಭಾಯಿಸುವಾಗ ತಂಡಕ್ಕೆ ಆದರ ಸ್ತಂಭವಾದಂತಹ ಆಟ. ಖಂಡಿತವಾಗಿಯೂ ಖಾತೆಯಲ್ಲಿ ಬಿಟ್ಟುಕೊಟ್ಟದ 26 ಎಸೆದಂತಹ 2 ಪಾಯಿಂಟ್, 4 ಚೆಂಡು ಮುಕ್ತಾಯದ ಬಳಿಕ ತೀರ್ಪುಗಾರ ಕೊನೆಯ 2 ಚೆಂಡು ಬಾಕಿ. ಎಸೆತಗಾರಿಕೆ ಭಾಗದಲ್ಲಿ ಭರತ್ ಪಂಚಮ ಚೆಂಡು. ಶ್ರೇಷ್ಠ ಮಟ್ಟದ ದಾಳಿ ಇದು. ಖಂಡಿತವಾಗಿಯೂ ಎಕ್ಸ್ಟ್ರಾ ಪೇಸ್ ಈ ಚೆಂಡಿನಲ್ಲಿ ದಾಖಲಿಸಲ್ಪಟ್ಟಂತಹ ದಾಳಿ. ಎಸೆದಂತಹ 5ನೇ ಚೆಂಡು, ಪಂಚಮ ಚೆಂಡು ಮುಕ್ತಾಯಗೊಳಿಸುವಾಗ ದಾಳಿಗಾರಿಕೆ ಭಾಗದಲ್ಲಿ ಭರತ್ ತನ್ಕೂಟದ ಕೊನೆಯ ಬಾರಿಗೆ ತೀರ್ಪುಗಾರನ ಬಿಡಿದರೆ ಅರೌಂಡ್ ಮುಖೇನ ಎಸೆಯಬೇಕಾಗಿದೆ. ಮಾಟಿ ಹಿಟ್. ಖಂಡಿತವಾಗಿಯೂ ದೊಡ್ಡ ಹೊಡೆತ ಬಂದಿತ್ತು, ಆದರೆ 20 ಓಟಗಳ ಸೇರ್ಪಡೆ ಖಾತೆಗೆ ಕ್ಷಮೆ ಆಗುತ್ತಿದೆ. ಓವರಿನ ಸಮಾಪ್ತಿ. ಆಫ್ಟರ್ ದ ಕಂಪ್ಲೀಷನ್ ಆಫ್ 3 overs comes on to 27 without loss of any wicket.
3 ಓವರ್ಗಳ ಮುಕ್ತಾಯದ ನಂತರ ಖಾತೆಯಲ್ಲಿ ಬಿತ್ತುಕೊಟ್ಟಂತಹ ಓಟ 27 ಓಟ ಬರ್ತಾ ಇದೆ. ಖಂಡಿತವಾಗಿಯೂ ಆರಂಭಿಕ ಓವರಿನಲ್ಲಿ ಕೇವಲ 6 ಓಟವನ್ನು ಬಿಟ್ಟುಕೊಟ್ಟಂತಹ ದಾಳಿಗಾರ. ತದನಂತರದ ಓವರ್ ಕಿರಣ್ ಹಾಗೂ ಭರತ್ ಖಂಡಿತವಾಗಿಯೂ ಎಲ್ಲೋ ಇದ್ದ ಪಂದ್ಯಕೂಟವನ್ನು ಮರಳಿ ವಾಪಸ್ಸತ್ತಿ ಪಂದ್ಯಕೂಟದ ಸಂಪೂರ್ಣ ಹಿಡಿತವನ್ನು ಹಿಡಿಯುತ್ತಿದ್ದಾರೆ. ಆರಂಭಿಕ ಇನ್ನಿಂಗ್ಸಿನಲ್ಲಿ ಈ ದಾಂಡುಗಾರ ಖಂಡಿತವಾಗಿ ಶ್ರೇಷ್ಠ ಮಟ್ಟದ ದಾಳಿ, ಕೊಂಚ ಮಟ್ಟಿನ ಸ್ಲೋ ಡೌನ್ ಆಗಿ ದಾಖಲಿಸಲ್ಪಟ್ಟಂತಹ ಚೆಂಡಿಗಂತೂ ದಾಂಡುಗಾರನ ಲೇಟ್ ರಿಯಾಕ್ಷನ್, ಖಂಡಿತವಾಗಿಯೂ ಲೇಟ್ ರಿಯಾಕ್ಷನ್ ಮುಖೇನ ಸರಿಯಾದ ಸಂಪರ್ಕ ಬರ್ತಾ ಇಲ್ಲ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಪಟ್ಟಿದ್ರು, ಒಂಟಿ ಸಂಪೂರ್ಣ ಅವಲಿಗೆ ಕರೆ, ಕೇವಲ ಒಂಟಿ ಓಟಗಳ ಸಮಾಪ್ತಿಯೊಂದಿಗೆ ಸಂತೃಪ್ತರಾಗುತ್ತ ಖಾತೆಯಲ್ಲಿ ಬಂದಂತಹ ಓಟ 28 ಬಂದಾಗಿದೆ. ಎಸೆದಂತಹ 3.2 ಚೆಂಡು ಮುಕ್ತಾಯದ ಬಳಿಕ ಕೊನೆಯ 4 ಚೆಂಡು ಬಾಕಿ ತೀರ್ಪುಗಾರೆ. 4ನೇ ಓವರ್ ಚತುರ್ಥ ಓವರ್ ಚಾಲ್ತಿಯಲ್ಲಿದೆ. ಖಂಡಿತವಾಗಿಯೂ ಬೊಲ್ಲರಿ ಫ್ರೆಂಡ್ಸ್ ತುಂಬೆ ಪ್ರಸ್ತುತಪಡಿಸುವಂತಹ ಹೊನ್ನಲು ಬೆಳಕಿನ 5ನೇ ವರ್ಷದ ಅದ್ದೂರಿಯ ಪಂದ್ಯಕೂಟ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಬಿಗ್ ಹಿಟ್, ಇಟ್ಸ್ ಅ ಬಿಗ್ ಹಿಟ್. ಹಾವ್ ಅ ಲುಕ್ ಅಟ್ ದ ಸ್ಟ್ರೈಕ್ ಮ್ಯಾನ್. ಖಂಡಿತವಾಗಿಯೂ ಹೊಡೆತ, ದ ಬಿಗ್ ಮ್ಯಾನ್ ವಿತ್ ಅ ಬಿಗ್ ಹಿಟ್, ದ ಹ್ಯಾಂಡ್ಸಮ್ ಮ್ಯಾನ್ ವಿತ್ ಹ್ಯಾಂಡ್ಸಮ್ ಶಾಟ್. ಖಂಡಿತವಾಗಿಯೂ ಹಾವ್ ಅ ಲುಕ್ ಅಟ್ ದ ಸ್ಟ್ರೈಕ್. ಶ್ರೇಷ್ಠ ಮಟ್ಟದ ಹೊಡೆತವಾಗಿತ್ತು. ಖಂಡಿತವಾಗಿಯೂ ಆ ಒಂದು ಹಿಂದಿನ ಹೊಡೆತ ಒಂದೊಮ್ಮೆ ಕೈ ಕಟ್ಟಿಕೊಳ್ಳಿದಂತಹ ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ಕೈ ಚಪ್ಪಲಿ ಅಂತ ಗಳಿಸಿದಂತಹ ಹೊಡೆತವಾಗಿತ್ತು. ಆ ಒಂದು ದೊಡ್ಡ ಹೊಡೆತ ಅಂತೂ ಖಂಡಿತವಾಗಿಯೂ ಬಹಳಷ್ಟು ಅನುಭವವನ್ನು ಹೊಂದಿಕೊಂಡು ಹೊಡೆತವನ್ನು ದಾಖಲಿಸಪಟ್ಟಂತಹ ದಾಂಡುಗಾರ. ದಟ್ ಈಸ್ and it's a big hit. ಖಂಡಿತವಾಗಿಯೂ ಈ ಒಂದು ದಾಂಡುಗಾರ ಆ ಒಂದು ಹೊಂದಾಣಿಕೆಯನ್ನು ಖಂಡಿತವಾಗಿಯೂ ಹುದ್ದರಿಯನ್ನು ಪಡೆದುಕೊಳ್ಳಲು ಬಹಳಷ್ಟು ಕಷ್ಟಕರವಾದಂತಹ ಸನ್ನಿವೇಶ ಟೀಮ್ ರಿಲಯನ್ಸ್ ಕ್ರಿಕೆಟ್ಸ್ ಪರಂಗಿಪೇಟೆ ತಂಡಕ್ಕೆ. ಆ ಒಂದು ಹೊಡೆತ ಕನಿಷ್ಠವಾಗಿ ಯಾವುದೇ ಹುದ್ದರಿಯನ್ನು ಬಿಟ್ಟುಕೊಡದ ದಾಂಡುಗಾರಂತೂ ಬಹಳಷ್ಟು ಚಮತ್ಕಾರಿತ ದಾಳಿಯಾಗಿ ಸಂಘಟಿಸಿ ಬರ್ತಾ ಇದೆ. ಆದರೆ ಕೊನೆಯ ಸಂದರ್ಭದಲ್ಲಿ ಉದ್ದರಿಯ ಆಘಾತ, ಸ್ಟಂಪಿನ ಮುಖೇನ ಗುಡ್ರಕ್ಷಕನ ಚುರುಕಿನ ಗುಡ್ರಕ್ಷಣೆ ವಿಭಾಗದೊಂದಿಗೆ ಉದ್ದರಿಯ ಆಘಾತ ಓವರಿನ ಸಮಾಪ್ತಿ. ಫಸ್ಟ್ ಇನ್ನಿಂಗ್ಸ್ ಕಾಂಪಿಟರ್ಸ್ ಖಾತೆಯಲ್ಲಿ ಬಂದಂಥ ಓಟ 41 ಬಂದಾಗಿದೆ. 1 ಬುದ್ಧನಷ್ಟಕ್ಕೆ ಕೊನೆಯ 24 ಚೆಂಡು ಬಾಕಿ, 42 ಓಟದ ಅವಶ್ಯಕತೆ ಬೇಕಾಗಿದೆ. And after the completion of our innings, score moves on to 41 for the loss of 1 wicket. And it's been a good day for the cricket lovers as soon as this match has been organized by Bollari Friends Tumbe. SFC ಬೆಂಜನಪದವು ನೆಕ್ಸ್ಟ್ ಮ್ಯಾಚ್ ಕೌಂಟರ್ ಕಡೆ ಬರಬೇಕು ಆದಷ್ಟು ಬೇಗ. And second innings, it's been between the team of DX Gadiara as well as Reliance Farangibete. And under the floodlight, chasing 40 plus runs. It's been a difficult situation for the team Reliance Farangibete, because leg spin match has been moving on here. But cricket is a game which has been a miracle. As you know that in some sort of 20 deliveries, the bowlers have done a lot of magics and defended 10 more runs in the 20 deliveries. And in 20 deliveries, the batsmen are capable of chasing 40 plus runs. This is what cricket is called as now moving on here in this Tumbe auspicious ground, which is being presented by Bollari Friends Tumbe. They have been organized this prestigious cricket tournament now in this
Tumbe region. And let's wait and watch 32 teams which is going to be participated. And in some sort of 32 teams, finally 2 teams which is going to be celebrated tomorrow evening in this beautiful ground. And I request to 12th man of both the teams, request as soon as possible, please come forward and come into us. And in the side of the team, Reliance Farangibete, we are having on striker, and there is both the openers from Reliance Farangibete, that is Jashim on the striker, and on the non-striker, that is Shakir. First ball is in the progress, right number on the wicket to the batsman Jashim. First ball crossing the umpire to the batsman Jashim. Beautifully bowled, placed it near the ground towards that point region. One completed calling for the covers, but just a single more runs with that sensible grading stroke, they have been open the account. And Reliance Farangibete have to chase 42 runs of remaining 20 foot deliveries as per the completion of first ball of this over, and 23 to go, 41 to get. Beautifully batted towards that deep mid-wicket region and getting some single more runs from the bat. And with that singles, it's going to be one declare areas as per the rules and regulation of this ground. It's going to be one declare areas. It's going to 2 after the completion of 2 balls without loss of. ಸೂರ್ಯ ಕ್ರಿಕೆಟರ್ಸ್ ಆದಷ್ಟು ಬೇಗ ಕೌಂಟರ್ ಹತ್ರ ಬರಬೇಕು. Without loss of any wicket, Kalanda, the XPS campaigner in the side of the team, DX Gadiara, beautifully off it. Catch, it was a call. Fumble in the fielding side in that deep mid-on region. I'm not allowing that the man could move frontward or forward, step forward to pick the catch very well. But the laziness from the fielder's end of the team, DX Gadiara, which is being given a golden opportunity for the batsman, and getting some couple of runs. ಬನ್ನಿ ಬಂದಿದ್ದಾರೆ ಸೂರ್ಯದವರು. 3 on the board, and 4th time beautifully bowled. Some sort of extra pace in the delivery, which is going to be defended the batsman towards the wicketkeeper's hand. Beautifully bowled from the bowler's hand. That is Kalanda, man, who has been bowling there for the fifth time, right arm on the wicket. Lofted it, and it might be the mighty hit. The tall man tried his effort, but the ball passing up towards the fielder. Absolutely big hit. It's been a fantastic strike from the bat of the batsman. And have a look at that instrumental sound from the bat. It's been outstanding. Have a look at the strike. The man getting some extra strength, extra power in the bat. It's been a fantastic stroke towards that deep down region. One more time, after it, effortless shot straight to the fielder's hand. It's going to be a wicket. After a wicket, the bowler are definitely going to use some brilliance of mind, presence of mind, and later on picking the wicket. It's going to be a good one as per the required situation for the team DX Gadiara. It's going to be a 9 for the loss of 1 wicket after the completion of first over of the second innings. And still 18 to go, and 33 more runs are required for to win the match. It's been between Bollari friends Tumbe presenting this auspicious cricket tournament, and it's going to be a. ಹಲೋ ಸಂದೀಪ್ ಎಲ್ಲಿದ್ರು ಬರಬೇಕು ಇಲ್ಲಿ ಕೌಂಟರ್ ಹತ್ರ. This is the 5th match moving on here. It's been 9 for the loss of 1 wicket, and the big hitter, that's the batsman Jashim, who has been back in the pavilion, and second over first ball, beautifully bowled. Have a look at the deliver, which has been outstanding. The perfect line and length in the leg spin delivery, which has been bowling by the bowler's end. That is Imtiaz, the experienced campaigner, who has batted very well in the first innings, and second innings are doing his job as per the required situation for the team DX Gadiara. They are good as per the situation of this match, and let's wait and watch. Cricket is a game where time changes everything, and one big hit might change entire favorite of the tournament. Tried for the big hit, and some sort of so that waiting for decision. It's going to be like buys or some sort of from the bat, and it might be from the bat. Not at all response from the umpires, and it's going to be a 10 for the loss of 1 wicket of the completion of 1.3 overs, and 4th time the left-handed batsman who has been brought into the attack
and Imtiaz for time right arm around the wicket. Beautifully bowled, beautifully fielded in the short term mid-off region, and the dotted delivery which comes into the play, and the golden opportunity for the bowlers and to bring the game back in the form. And Imtiaz, fifth time, beautifully bowled top edge, chance of a good dot, and the ball which is placed in front of the fielder, one ball straight to the hand, just getting some single more runs from the bat. And it's between fifth match of this tournament. It's between SFC Bakkal Pade as well as brothers Padpu. ಹಲೋ, ದಯವಿಟ್ಟು ಸಹಕರಿಸಿ. ಇಲ್ಲಿ ಟೂ ವೀಲರ್ ಮುಂದೆ ಜಾಗ ಉಂಟು, ಅಲ್ಲಿ ನಿಲ್ಲಿಸಿ. ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಉಂಟು, ವೈರ್ ಎಲ್ಲ ಉಂಟು, ಅಡ್ಡ ಇಟ್ಟಿದ್ದಾರೆ ಟೂ ವೀಲರ್. ದಯವಿಟ್ಟು ಸಹಕರಿಸಿ. SFC Binjanapada has won the toss, and the decision is going to be pending. And after the completion of the 2 overs of the second innings, Kumos on to 12 for the loss of one valuable wicket now. That's written watch, still 12 balls are remaining, and 12 to go. 30 more runs required to win the match. As per the required run rate, it's going to be a 15 per over. And some wickets are required for the batsmen to change the entire favorite of the tournament. That's written watch, 12 to go. And 30 more runs are required for the victory for the team Reliance Farangibete. Safwan, the third over, which is going to be a penultimate over, definitely the penultimate over. This is going to be deciding over for the team. And Safwan, let us wait and watch what the magic will the bowler Safwan do here in this progress. Beautifully bowled, absolutely the brilliant line and length passing towards the wicketkeeper's hand. Not at all the perfect connection from the bat as well as the ball. For the completion of 3.1 overs, comes on to 12 for the loss of 1 valuable wicket. And Safwan, second time right on the wicket to the batsman. He's been bowling there second time. Second time, bowled him, cleaned him up. Absolutely the magnificent one. The ball which is placed into the earth. Absolutely the ball which is dislocating the wickets. It's been a fantastic delivery. The man just cleaned him, and the batsman without perfect connection from the bat. Not all the one pin connection to the bat is moving back to the pavilion. It's going to be a second wicket back in the pavilion. Moves on to score again. Beautifully bowled, chance of a run out, and Zasada comes into the play. Unfortunately, not at all required now in the situation. But as per the recognition of the non-striker batsman, he's been outstanding in the good form. The left-handed experienced campaign of the team Reliance Farangibete, and he's saying his confident level best now. Let us wait and watch what the mighty man will going to do on the striker, and that is Khalil. Let's wait and watch Khalil. We're going to change the entire favorite of the tournament towards Reliance Farangibete. Beautifully bowled, chance of a run out, good field in that region, in that short mid-off region. The fielder who has been placed here, 18 jersey number, he's been outstanding fielding effort from the team. That is DX Gadiara. And the bowler bowling the fifth time, right arm around the wicket to the batsman is on the striker, and that is Naveen. Beautiful bowled, and it's been given there from that umpire in that point region. It's been out. Absolutely the brilliant keeper behind the wicket. The good appeal comes into the play. The man with that perfect connection moving back to the pavilion. It's going to be a fourth wicket back in the pavilion. Comes on to 13 for the loss of 4 wickets of the completion of 2.5 overs. And the last bowler Safwan, beautifully lofted towards that deep score-like region, getting some single more runs from the bat. And over number 3, it's going to be completed now. It's going to be a 14 for the loss of 4 wicket, and not at all the good situation for the team Reliance Farangibete, as the skipper Zen might be thinking of getting 30 plus runs in the third over and bringing the game back in there for the side of the team Reliance Farangibete. But batsmen are not at all capable to hit 30 plus runs after the completion of 3 overs, and still it's going to be a very interesting match now, because 6 to go, and the left-handed batsman Khalil still is on the striker, and now 14 on the board, and 30
28 record of 6 deliveries. Irfan. The bowler Irfan. The penultimate over is going to be in the progress. The fourth over first ball, top edge by the bat. Fielder under it. Definitely going to receive the catch very well. It's been out. Absolutely brilliant one. The top edge by the bat. Not at all the perfect connection from the batsman's hand. If it might be clear the boundary, some sort of interesting situation might be done here in this ground. The man having not at all the expense. Good connection from the bat. Khalil moving back to the pavilion. The expense campaigner that is on the striker end now, who has been brought, that is Ashraf is on the striker end. Ashraf, chance of a run out, some sort of a good throw comes into the play here, and if the ball could directly hit the wickets, it might be the suicide for the batsman on the striker end, and score moves on to 15 for the loss of 5 wickets of the completion of 3.2 overs. Tottenham, beautifully bowled from the bowler's end. Third delivery is going to be noted one. The man who has been good in the bowling situation and good in the second innings in the bowling team, DX Gadiara, are being fantastic in the batting lineup as well as in the bowling lineup. And bowler Fulham right on the wicket. Beautifully bowled. One more time it's going to be a dotted one. And the match is going to be a 99% in the side of DX Gadiara as they are back in the game. Lofted it up in the back, but straight to the hand of the fielder, just number 18, collected the ball very perfectly. And the team, DX Gadiara, has won the match against the team Reliance Farangivit. And thank you for both the teams, and good luck for the team Reliance Farangivit, and good luck for the team DX Gadiara for the upcoming second match of this tournament. And it's going to be a next match between team SFC Binjanabada as well as Surugiri Jalligudde. I request both the teams captains, please assemble inside the ground as soon as possible for the next match between SFC Binjanabada as well as Surya Friends Jalligudde. Yes, ಮುಂದಿನ ವೀಕ್ಷಕ ವೀರರ ಕೊಠಡಿಯಲ್ಲಿ ಕೊಂಚ ಮಟ್ಟಿದ ಬದಲಾವಣೆ. ಕನ್ನಡ ಸ್ವೀಟ್ ಲ್ಯಾಂಗ್ವೇಜ್ ಕನ್ನಡ ಭಾಷೆಯಲ್ಲಿ ನಮ್ಮೊಂದಿಗೆ ನಯನ್ ಇವರು ಪಾಲ್ಗೊಳ್ಳುತ್ತಿದ್ದಾರೆ. ಅದ್ಭುತವಾದಂತಹ ಸ್ವಾಗತ ಕಮೆಂಟೇಟರ್ ನಯನ್ ಅವರಿಗೆ ಧನ್ಯವಾದ. ಮುಂದಿನ ವೀಕ್ಷಕರಲ್ಲಿ ನಯನ್ ಟು ಯು. ಹಲೋ ಹಲೋ, ಶಾಕೀರ್ ಎಲ್ಲಿದ್ದರೂ ಕೌಂಟರ್ ಹತ್ರ ಬರಬೇಕು ಆದಷ್ಟು ಬೇಗ. ಶಾಕೀರ್, ಹಲೋ, ನವನೀತ್ ನಿಮಗಾಗಿ ಕಾಯುತ್ತಿದ್ದಾರೆ, ಆದಷ್ಟು ಬೇಗ ಬರಬೇಕು. ಶಾಕೀರ್, ದಯವಿಟ್ಟು ಪಂದ್ಯಾಟವನ್ನು ಆರಂಭಿಸಿಕೊಳ್ಳಿ. SFC ಬೆಂಜನಪದ ವಿರುದ್ಧವಾಗಿ ಸೂರ್ಯ ಕ್ರಿಕೆಟರ್ಸ್ ಜಲ್ಲಿಗುಡ್ಡೆ. ಹಾಗೆ ಎರಡು ತಂಡಗಳ ಎಕ್ಸ್ಟ್ರಾ ಬೇಸ್ ಬನ್ನಿ. ಬೆಂಜನಪದ ತಂಡದ ಹಾಗೆ ಜಲ್ಲಿಗುಡ್ಡೆ ತಂಡದ ಇತರೆ ಆಟಗಾರ ದಯವಿಟ್ಟು ಕಮೆಂಟ್ರಿ ಬಾಕ್ಸ್ ಸಂಪರ್ಕಿಸಬೇಕು. ದೀಪಕ್ ಬಳ್ಳಾರಿ, ಈ ಕಡೆ ಬರ್ರಿ.
ಜಲ್ಲಿಗುಡ್ಡೆ. ಸೂರ್ಯ ಕ್ರಿಕೆಟರ್ಸ್ ಜಲ್ಲಿಗುಡ್ಡೆ ತಂಡದ ಎಕ್ಸ್ಟ್ರಾ ಪ್ಲೇಯರ್ ದಯವಿಟ್ಟು ಕಡ್ಡಾಯವಾಗಿ ನಮ್ಮೊಂದಿಗೆ ಬನ್ನಿ. ಬೆಂಜನಪುರ ತಂಡದ ಎಕ್ಸ್ಟ್ರಾ ಪ್ಲೇಯರ್ ನಮ್ಮೊಂದಿಗಿದ್ದಾರೆ, ದಯವಿಟ್ಟು. ಜಲ್ಲಿಗುಡ್ಡೆ ತಂಡದ ಎಕ್ಸ್ಟ್ರಾ ಪ್ಲೇಯರ್ ದಯವಿಟ್ಟು ಬನ್ನಿ ಕಮೆಂಟ್ರಿ ಬಾಕ್ಸ್ ಬಳಿಯಲ್ಲಿ. ಕಡ್ಡಾಯವಾಗಿ ಪಂದ್ಯವನ್ನು ಆರಂಭಿಸುವುದಿಲ್ಲ ಕಾರಣ ಲೈವ್ ಸ್ಟ್ರೀಮಿಂಗ್ ಇದೆ. ದಯವಿಟ್ಟು ನಮ್ಮ ಕರೆಗೆ ನೀವು ಒಗ್ಗೂಟು ಬರಬೇಕು. ಪ್ರಾರಂಭಿಕ ಚೆಂಡು ಚಾಲ್ತಿಯಲ್ಲಿ ಆರಂಭಿಕ ಚೆಂಡಿಗೆ ನಿಧಾನಗತಿಯ ಡಿಫೆಂಡಿಂಗ್ ಶಾಟ್. ಯುವಶಕ್ತಿ ಫ್ರೆಂಡ್ಸ್ ಕ್ಲಬ್ ಮಜಿ ರಂಜಿತ್ ಅಧ್ಯಕ್ಷರು ಎಲ್ಲಿದ್ರು ವೇದಿಕೆಗೆ ಬರಬೇಕು. ಯುವಶಕ್ತಿ ಮಜಿ ಅಧ್ಯಕ್ಷರು ರಂಜಿತ್ ದಯಮಾಡಿ ವೇದಿಕೆಗೆ ಬರಬೇಕು. ಸುಮಂತ್ ಹಾಗೆ ಚಿಂತು ಆರಂಭಿಕ ಬ್ಯಾಟ್ಸ್ಮನ್ಗಳಾಗಿ ಪ್ರಾರಂಭಿಕ ಚೆಂಡು ನೋ ಬಾಲ್ +1 ಆಗ್ತಾ ಇದೆ. ಒಬ್ಬನ ಪ್ರಥಮ ಚೆಂಡು ಮತ್ತೊಮ್ಮೆ ಸೊಗಸಾದ ಕಮ್ ಬ್ಯಾಕ್ ಡೆಲಿವರಿ. ಇದು ಡಾಟ್ ಬಾಲ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರುತ್ತಾ ಇದೆ. ನೀತು ದಾಳಿಗಾರಿಕೆಯಲ್ಲಿ ಬೆಂಚನಪದವನ್ನು ಒಂದು ತಂಡ ಇಲ್ಲಿ ಎದುರಿಸ್ತಾ ಇರುವಂತದ್ದು ಜಲ್ಲಿಗುಡ್ಡೆ ತಂಡವನ್ನು. ಎರಡೂ ಕೂಡ ಪ್ರತಿಭಾನ್ವಿತ ತಂಡಗಳೇ. ಕಾದು ನೋಡಬೇಕಾಗಿದೆ ಯಾವ ತಂಡಕ್ಕೆ ಈ ಒಂದು ಪಂದ್ಯಾಟದ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಿಕೊಳ್ಳಲಿಕ್ಕಿದೆ. ದಾಳಿಗಾರಿಕೆಯಲ್ಲಿ ದ್ವಿತೀಯ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಮತ್ತೆ ಈ ಬಾರಿ ಮತ್ತೊಂದು ವಿಕೆಟ್ ಅನ್ನ ಪಡೆದುಕೊಳ್ಳುವ ಅವಕಾಶ. ಈ ಮಧ್ಯೆ ಪ್ರಾರಂಭಿಕ ವಿಕೆಟ್ ನ ಕಳೆದುಕೊಳ್ಳಬೇಕಾಗಿದೆ. ಜಲ್ಲಿಗುಡ್ಡೆ ತಂಡದ ಆರಂಭಿಕ ವಿಕೆಟ್ ಉರುಳುತ್ತಾ ಇದೆ. ಇದರೊಂದಿಗೆ ಪ್ರಥಮ ತಂಡಕ್ಕೆ ಬಹುಶಃ ಇಲ್ಲಿ ಪ್ರತಿಭಾನ್ವಿತ ಆಟಗಾರ, ಬಹಳಷ್ಟು ನಿರೀಕ್ಷೆಗಳಿತ್ತು, ಬೆಟ್ಟದಷ್ಟು ಆಕಾಂಕ್ಷೆಗಳಿತ್ತು. ಆದರೆ ಅನ್ಫಾರ್ಚುನೇಟ್ಲಿ ಬಲು ದೊಡ್ಡ ಹೊಡೆತಗಳ ನಿರೀಕ್ಷೆಗಳ ಮಧ್ಯೆ ವಿಕೆಟ್ ಕಬಳಿಕೆ ಆಗ್ತಾ ಇದೆ. ಗಳಿಸಿಕೊಂಡದ್ದು ನೂತನ ಬ್ಯಾಟರ್ ಆಗಿ ರಕ್ಷಿತ್ನ ಕಳಿಸಿಕೊಡಲಾಗ್ತಾ ಇದೆ. ದಾಳಿಗಾರಿಕೆ ನೀತು ಆರಂಭಿಕವಾಗಿ ನೋ ಬಾಲ್ ಎಸೆದರೂ ಕೂಡ ಕಮ್ ಬ್ಯಾಕ್ ಡೆಲಿವರಿ ಮಾಡ್ತಾ ಇದ್ದಾರೆ. ಎರಡು ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಿ ಕೇವಲ 2 ಮಾತ್ರ. ಓವರ್ನ ತೃತೀಯ ಚೆಂಡು ನೀತು ಕಡೆಯಿಂದ. ಈ ಮಧ್ಯೆ ಮತ್ತೆ ಸುಂದರತೆಯ ಪ್ಲೇಸ್ಮೆಂಟ್ ಆಗ್ತಾ ಇದೆ. 1 ಅಂಕದ ಗಳಿಕೆ. ಸ್ಟ್ರೈಕರ್ನಲ್ಲಿ ಚಿಂತೂರನ್ನ ಕಾಣ್ತಾ ಇದೆ. ಭಾಗಶಃ ಸಾಕಷ್ಟು ಪ್ರತಿಷ್ಠಿತ ಪಂದ್ಯಾಟಗಳಲ್ಲಿ ಭಾಗವಹಿಸಿದ ಅವಕಾಶ ಖಂಡಿತ ಇದೆ ಈ ಆಟಗಾರನಿಗೆ. ದಾಳಿಗಾರಿಕೆಯಲ್ಲಿ ಮುಂದುವರಿಸಿಕೊಳ್ತಾ 4ನೇ ಚೆಂಡು ಎಡಗೈ ದಾಂಡಿಗ ಸ್ಟ್ರೈಕರ್ ತುದಿಯಲ್ಲಿ. ಕಾದು ನೋಡಬೇಕಾಗಿದೆ. ಈ ಮಧ್ಯೆ ಬೇಗ ಭರಿತ ದಾಳಿಗಾರಿಕೆ ನೀತು ಕಡೆಯಿಂದ ಮಗದೊಂದು ಡಾಟ್ ಬಾಲ್ ದಾಖಲಾಗ್ತಾ ಇದೆ. ಜಲ್ಲಿಗುಡ್ಡೆ ಅನ್ನುವಂತ ಬಲಿಷ್ಠ ತಂಡವನ್ನ ಕನಿಷ್ಠ ಮೊತ್ತ ಕಟ್ಟಿ ಹಾಕುವ ಪ್ರಯತ್ನ ಮುಂದುವರಿತಾ ಇರುವಂತದ್ದು. ಮುಂದುವರಿತಾ ಈ ಬಾರಿ ಮತ್ತೆ ರನ್ಔಟ್ ಅವಕಾಶಗಳು. ಬಹುಶಃ ಓಟಗಳಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಹಾಗೆ ಮುಂದಿನ ಪಂದ್ಯ ಟಾಸ್ಗಾಗಿ ಕೌಶಲ್ ಬಾಯ್ಸ್ ಪಣಂಬೂರು ವಿರುದ್ಧವಾಗಿ ಯುವಕ ಮಂಡಲ ಕಣ್ಣೂರು ತಂಡದ ಕ್ಯಾಪ್ಟನ್ಸ್ ಟಾಸ್ಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪಣಂಬೂರು ವಿರುದ್ಧವಾಗಿ ಕಣ್ಣೂರು ತಂಡಗಳ ಆಟಗಾರ ನಾಯಕರು ಟಾಸ್ಗೆ ಬನ್ನಿ. ಇಲ್ಲಿ ಓವರ್ ಮುಕ್ತಾಯ ಗಳಿಸಿಕೊಂಡದ್ದು ಕೇವಲ 4 ಓವರ್ ಮುಕ್ತಾಗಿ ಕೇವಲ 4 ಅಂಕಗಳ ಗಳಿಕೆ ಮಾತ್ರ ಆಗಿದೆ. 1 ವಿಕೆಟ್ ನಷ್ಟಕ್ಕೆ ಜಲ್ಲಿಗುಡ್ಡೆ ತಂಡ ಇಲ್ಲಿ ಸ್ಟ್ರಗಲ್ ಮಾಡ್ತಾ ಇದೆ. ಬಲಿಷ್ಠ ತಂಡವಾಗಿರುವಂತಹ ಬೆಂಚನ ಪದವು ತಂಡ ಭಾಗಶಃ ಜಿಲ್ಲೆ ಕಂಡಂತ ಪ್ರತಿಭಾನ್ವಿತ ಆಟಗಾರ ದಂಡೆ ಇದೆ ತಂಡದಲ್ಲಿ. ಮನೋಜ್ನಿಂದ ಹಿಡಿದು ಸಾಕಷ್ಟು ಜನ ಅನುಭವಿ ಆಟಗಾರಿದ್ದಾರೆ. ದಾಳಿಗಾರಿಕೆ ತುದಿಯಲ್ಲಿ ನೂತನ ದಾಳಿಗಾರಿಕೆಯಲ್ಲಿ ಪ್ರಫುಲ್ಲನ ಕಣಕ್ಕಿಳಿಸಲಾಗ್ತಾ ಇದೆ. ಸ್ಟ್ರೈಕ್ ತುದಿಯಲ್ಲಿ ಚಿಂತೂನನ್ನ ಕಾಣ್ತಾ ಇದ್ದೇವೆ. ಇನ್ನು ಕೂಡ ಚಿಂತು ಅವರ ಉಪಸ್ಥಿತಿ ಇದೆ. ಭಾಗಶಃ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಎಲ್ಲ ಲಕ್ಷಣಗಳು ಕಂಡು ಬರುವಾಗ ದಾಳಿಗಾರಿಕೆ ಮುಂದುವರಿಸಿಕೊಳ್ಳಬೇಕಾಗಿದೆ. ದ್ವಿತೀಯ ಓವರ್ನ ಪ್ರಾರಂಭಿಕ ಚೆಂಡು ಚಾಲ್ತಿಯಲ್ಲಿ ಪ್ರಫುಲ್ ಓವರ್ನ ಪ್ರಥಮ ಚೆಂಡು. ಓವರ್ನ ಪ್ರಥಮ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಸೊಗಸಾದ ಬ್ಯಾಟಿಂಗ್ ಒಂದಷ್ಟರ ಮಟ್ಟಿಗೆ ಚೇತರಿಕೆ ಕಾಣುವಂತಹ ಹೊಡೆತಗಳು ಖಂಡಿತವಾಗಿ ಕೂಡ ಅಂಕಿಅಂಶ ಪಟ್ಟಿಗೆ ನಿರ್ಧರಿಸುವಂತಹ ಸಂಪೂರ್ಣ ಜವಾಬ್ದಾರಿ ಚಿಂತು ಮೇಲಿದೆ. ಪ್ರಾರಂಭಿಕ ಚೆಂಡು ಮುಕ್ತಾಯಗೊಳ್ತಾ
1.1 ಓವರ್ ಮುಕ್ತಾಯಗೊಳ್ತಾ ಇದೆ. ದಾಳಿಗಾರಿಕೆ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ. ಈ ಮಧ್ಯೆ ಅಪ್ಪರ್ ಬಾಡಿ ಲೆವೆಲ್ನಲ್ಲಿ ಬಂದಂಥ ಚೆಂಡು ಫೇರ್ ಡೆಲಿವರಿ ಆಗ್ತಾ ಇದೆ. ಯಾವುದೇ ರೀತಿಯಲ್ಲಿ ಎಕ್ಸ್ಟ್ರಾಗಳು ದಾಖಲಾಗ್ತಾ ಇಲ್ಲ. ಇದರೊಂದಿಗೆ 2 ಚೆಂಡುಗಳು ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 5 ಮಾತ್ರ. ಯಾವುದೇ ರೀತಿಯಲ್ಲಿ ದೊಡ್ಡ ಮಟ್ಟಿನ ಚತುರಿಕೆಯನ್ನು ಕಾಣ್ತಾ ಇಲ್ಲ. ರಕ್ಷಿತ್ ತಂಡಕ್ಕೆ ರಕ್ಷಕನಾಗಬೇಕಾಗಿ ಜಲ್ಲಿಗುಡ್ಡೆ ತಂಡದ ಪರವಾಗಿ ದಾಳಿಗಾರಿಕೆ ಮುಂದುವರಿತಾ ಇದೆ. ಈ ಮಧ್ಯೆ ಮತ್ತೆ ಸುಂದರತೆ ಬ್ಯಾಟಿಂಗ್ ಪ್ರದರ್ಶನ. ನೇರ ಕ್ಷೇತ್ರಪಾಲಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ತಾ ಇದೆ. ಮತ್ತೆ ಸಿಂಗಲ್ ಸ್ಕೋರ್ ಮೂವ್ಸ್ ಆನ್ 6 ಆನ್ ದಿ ಬೋರ್ಡ್ ಆಫ್ ಎ ಕಂಪ್ಲೀಷನ್ ಆಫ್ ಥರ್ಡ್ ಡೆಲಿವರಿ. ಮುಂದಿನ ಪಂದ್ಯ ಕೋಸ್ಟಲ್ ಬಾಯ್ಸ್ ಪಣಂಬೂರು ಮತ್ತು ಯುವಕ ಮಂಡಲ ಕಣ್ಣೂರು. ಈಗಾಗಲೇ ಯುವಕ ಮಂಡಲ ಕಣ್ಣೂರು ತಂಡದ ಕಪ್ತಾನ ಕೋಸ್ಟಲ್ ಬಾಯ್ಸ್ ಪಣಂಬೂರು ತಂಡದ ಕಪ್ತಾನ್ಗೆ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಟಾಸ್ಗಾಗಿ ವೇದಿಕೆ ಹತ್ತ ಬರಬೇಕು. 4 ಚೆಂಡುಗಳು ಮುಕ್ತಾಯ ಕಾಣ್ತಾ ಇದೆ. ಗಳಿಸಿಕೊಂಡದ್ದು ಕೇವಲ 7 ಅಂಕಗಳನ್ನು ಮಾತ್ರ. ಅತ್ಯದ್ಭುತ ಬೌಲಿಂಗ್ ಪ್ರದರ್ಶನ ಬೆಂಚನ ಪದವು ಕಡೆಗಿಂದ ಬಲಿಷ್ಠ ಬೌಲಿಂಗ್ ಪ್ರದರ್ಶನವನ್ನು ಮಾಡ್ತಾ ಇದೆ ದಾಳಿಗಾರಿಕೆಯಲ್ಲಿ. ಮುಂದಿನ ಚೆಂಡು ರಕ್ಷಿತ್ ಕಡೆಗೆ. ಈ ಮಧ್ಯೆ ಮತ್ತೆ ಡಾಟ್ ಬಾಲ್ ದಾಖಲಾಗುವಂತ ಎಲ್ಲ ಲಕ್ಷಣಗಳು ಕಂಡು ಬರುತ್ತಾ ಇದೆ. ಮಗದೊಂದು ಡಾಟ್ ಬಾಲ್. ಕೊನೆಯ ಚೆಂಡು ಬಾಕಿ. ಸ್ಕೋರ್ ಬೋರ್ಡ್ ನಲ್ಲಿ ಕೇವಲ 7 ಮಾತ್ರ. ಅತ್ಯದ್ಭುತವಾಗಿ ಡಿಫೆಂಡ್ ಮಾಡ್ತಾ ಇರುವಂತದ್ದು ಬೆಂಚನ ಪದವೀಧರಾಳಿಗಳನ್ನ. ಭಾಗಶಃ ಇಲ್ಲಿ ಸಿಕ್ಸರ್ಗಳು ಬೌಂಡ್ರಿಗಳನ್ನು ದಂಡಿಸಲೇಬೇಕಾಗಿದೆ. ಬ್ಯಾಟಿಂಗ್ ಪಡೆ ಹಾಗಿದ್ರೆ ಮಾತ್ರ ಪಂದ್ಯಾಟದಲ್ಲಿ ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸಿಕೊಳ್ಳಬಹುದು. ಮಗದೊಮ್ಮೆ ಸುಂದರತೆಯ ಕ್ಷೇತ್ರಪಾಲನೆ ನೀರ ಮನೋಜ್ ಕೈ ಸೇರ್ತಾ ಇರುವಂತಹ ಚೆಂಡು. ಬೆಂಜನ ಪದ ವಿರುದ್ಧ ಜಲ್ಲಿಗುಡ್ಡೆ ನಡುವಿನ ಕಾಳಗದಲ್ಲಿ ಓವರ್ ಮುಕ್ತಾಯಗೊಳ್ತಾ ದ್ವಿತೀಯ ಓವರ್ನ ಮುಕ್ತಾಯಕ್ಕೆ ಸ್ಕೋರ್ ಬೋರ್ಡ್ ನಲ್ಲಿ 8 ಅಂಕಗಳ ಗಳಿಕೆಯಾಗಿದೆ. ಪ್ರಾರಂಭಿಕ 2 ಓವರ್ಗಳ ಮುಕ್ತಾಯಕ್ಕೆ ಕನಿಷ್ಠ ಮೊತ್ತವೇ ಸರಿ ಇದು. 2 ಓವರ್ಗಳಿಗೆ ಹೋಲಿಸಿ ಈವರೆಗೆ ಪ್ರತಿಯೊಂದು ಪಂದ್ಯಾಟಗಳಲ್ಲೂ ಕೂಡ 2 ಓವರ್ಗಳು ಮುಗಿಯುವಾಗ ಭಾಗಶಃ 15-20 ಅಂಕಿಅಂಶ ಪಟ್ಟಿದ್ದಾದರೆ ಪ್ರಥಮ ಬಾರಿ ಕೇವಲ 8 ಅಂಕಿಅಂಶ ಪಟ್ಟಿದೆ. ದಾಳಿಗಾರಿಕೆ ತುದಿಯಲ್ಲಿ ಮಿಥುನನ್ನು ಪ್ರಯೋಗಿಸಲಾಗ್ತಾ ಇದೆ. ಪೆನಾಲ್ಟಿಮೇಟ್ ಓವರ್ನ ಅವಧಿ ಇದು. ದಾಳಿಗಾರಿಕೆ ದಾಂಡುಗಾರಿಕೆ ತುದಿಯಲ್ಲಿ ರಕ್ಷಿತ್ ಹಾಗೆ ಚಿತ್ತೂರನ್ನ ಕಾಣ್ತಾ ಪ್ರಾರಂಭಿಕ ಚೆಂಡು ಚಾಲ್ತಿಯಾಗಬೇಕಾಗಿದೆ. ಪ್ರಥಮ ಚೆಂಡು ಮಗದೊಮ್ಮೆ ಡಾಟ್ ಬಾಲ್ ದಾಖಲಾಗ್ತಾ ಇದೆ. ಮತ್ತೆ ಡಾಟ್ ಬಾಲ್. ಅಂಕಿಅಂಶ ಪಟ್ಟಿ 8ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. 13 ಚೆಂಡುಗಳ ಮಧ್ಯೆ ಕೂಡ ಸಿಂಗಲ್ ಡಿಜಿಟ್ ನ ಸ್ಕೋರ್ ಕಾರ್ಡ್ ತಯಾರಾಗಿರುವಂತದ್ದು ಓವರ್ನ ದ್ವಿತೀಯ ಚೆಂಡು. ಮತ್ತೆ ಪಾದಕ್ಕೆ ಬಡಿದ ಚೆಂಡು ಮಗದೊಂದು ಡಾಟ್ ಬಾಲ್. ಯಾವುದೇ ರೀತಿಯಲ್ಲಿ ಚೇತರಿಕೆಯನ್ನು ಕಾಣ್ತಾ ಇಲ್ಲ ಜಲ್ಲಿಗುಡ್ಡೆ. ಕೋಸ್ಟಲ್ ಬಾಯ್ ಪಣಂಬೂರು ತಂಡದ ಕಪ್ತಾನ ಆದಷ್ಟು ಬೇಗ ವೇದಿಕೆ ಹತ್ತ ಬರಬೇಕು. ಈಗಾಗಲೇ ಯುವಕ ಮಂಡಲ ಕಣ್ಣೂರು ತಂಡದ ಕಪ್ತಾನ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಕೋಸ್ಟಲ್ ಬಾಯ್ಸ್ ಪಣಂಬೂರು ತಂಡದ ಕಪ್ತಾನ. ಅಂಕಿಅಂಶ ಪಟ್ಟಿಯಲ್ಲಿ 9ರ ಗಳಿಕೆಯಾಗಿದೆ. 3 ಚೆಂಡುಗಳು ಮುಕ್ತಾಯಗೊಂಡಾಗ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಮಿಥಿನ್ ಟು ಚಿಂತು ಎಡಗೈ ದಾಂಡಿಗ ಲೆಫ್ಟಿ ತಂಡಕ್ಕೆ ಸೇಫ್ಟಿ ಅನ್ನೋ ಮಾತಿದೆ. ಆ ಮಾತಿನ ಪ್ರಕಾರ ಆಡಬೇಕು. ಇಲ್ಲಿ ವೈಡ್ ಕಾಲ್ ಬೈ ದಿ ಅಂಪೈರ್. 10ಕ್ಕೆ ಏರಿಕೆಯನ್ನು ಕಾಣ್ತಾ ಪ್ರಥಮ ಡಬಲ್ ಡಿಜಿಟ್ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಜಲ್ಲಿಗುಡ್ಡೆ. ಅಂತಿಮವಾಗಿ 3 ಚೆಂಡುಗಳು ಬಾಕಿ ಇರುವಾಗ ಮಿಥುನ್ ದಾಳಿಗಾರಿಕೆಯಲ್ಲಿ ಮುಂದಿನ ಚೆಂಡು 4ನೇ ಬಾರಿಗೆ ಚಿಂತು ಕಡೆಗೆ. ಮತ್ತೊಮ್ಮೆ ಮಾಡಿ ಚೆಂಡು ಲಾಫ್ಟೆಡ್ ಬಾಲ್ ನೇರವಾಗಿ ಕ್ಷೇತ್ರಪಾಲಕನ ಭದ್ರ ಬಗಸೆಯಲ್ಲಿ ಭಾಗದ ವಿಕೆಟ್. ಜಲ್ಲಿಗುಡ್ಡೆ ತಂಡ ಪ್ರಮುಖ ವಿಕೆಟ್ ಅನ್ನು ಕಳೆಕೊಳ್ತಾ ಇದೆ. ಚಿಂತು ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ಜಲ್ಲಿಗುಡ್ಡೆ ತಂಡವನ್ನು ಡಾಮಿನೇಟ್ ಮಾಡ್ತಾ ಇದೆ ಬೆಂಜನ ಪದವು. 4 ಚೆಂಡು ಮುಗಿಯುವಾಗ ಖಾತೆಯಲ್ಲಿ ಮತ್ತದೇ 10 ಅಂಕಗಳು ಮಾತ್ರ. ಲೋ ಸ್ಕೋರ್ ಪಂದ್ಯಾಟವಾಗುವ ಎಲ್ಲ ಲಕ್ಷಣಗಳು ಕಂಡು ಬರುತ್ತಾ ಇದೆ. ನೂತನ ಬ್ಯಾಟರ್ ಆಗಿ ಧನು ಮಿಡಲ್ ಆರ್ಡರ್ ನಲ್ಲಿ ಮೈದಾನವನ್ನು ಪ್ರವೇಶಿಸ್ತಾ ಇರುವಂತ ಇನ್ನೂ ಕೂಡ 2 ಚೆಂಡುಗಳು ಬಾಕಿ ಇದೆ ಪ್ರಸ್ತುತ ಓವರ್ ಮುಕ್ತಾಯಕ್ಕೆ. ಒಟ್ಟಾರೆಯಾಗಿ 8 ಚೆಂಡುಗಳ ಮುಂದೆ ಧನು ಅನ್ನತಕ್ಕಂಥ ಆಟಗಾರ ತಂಡಕ್ಕೆ ಚೇತರಿಕೆ ತಂದುಕೊಡುವಂತ ಕೆಲಸವನ್ನು ಖಂಡಿತ ಮಾಡಬೇಕಾಗಿದೆ. ಕೊನೆ 2 ಚೆಂಡುಗಳು ಬಾಕಿ. ಓವರ್ನ 5ನೇ ಚೆಂಡು ಮಿಥುನ್ ಟು ಧನು. ನಿರಂತರವಾಗಿ ನಡೀತಾ ಇರುವಂತಹ ಯಶಸ್ವಿ ಕ್ರಿಕೆಟ್ ಟೂರ್ನಮೆಂಟ್ ಇದು. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರ ಅದ್ದೂರಿ ಕ್ರಿಕೆಟ್ ಪಂದ್ಯಾಟಗಳನ್ನು ಗಮನಿಸಿಕೊಳ್ತಾ ಇದ್ದೀವಿ. ಓವರ್ನ ಮುಂದಿನ ಚೆಂಡು ಈ ಮಧ್ಯೆನೆಲ್ಲ ಮಾಡಿಸಿದ. ಓ ಮೈ ಗಾಡ್ನೆಸ್, ವಾಟ್ ಅ ಕ್ಯಾಚ್ ದಿಸ್ ಇಸ್. ಅದ್ಭುತವಾದ ಕ್ಷೇತ್ರಪಾಲನೆಯಾಗಿತ್ತು. ಮಗದೊಂದು ವಿಕೆಟ್ ಪತನಗೊಳ್ತಾ ಇದೆ. ಶ್ರೇಷ್ಠ ಗತಿಯ ಕ್ಷೇತ್ರಪಾಲನೆ. ಒಂದೊಮ್ಮೆ ಮೈದಾನಕ್ಕೆ ಗ್ಲೆನ್ ಫಿಲಿಪ್ಸ್ ಬಂದ ಆಗಿತ್ತು. ಖಂಡಿತವಾಗಿ ಕೂಡ ಎಂತ ಕ್ಯಾಚ್, ಎಂತ ಜಡ್ಜ್ಮೆಂಟ್. ಖಂಡಿತ ಶ್ರೇಷ್ಠತೆಯನ್ನು ಸಾರ್ತಾ ಇರುವಂತಹ ಕ್ಷೇತ್ರಪಾಲನ ವಿಭಾಗದಲ್ಲಿ. ಇದರೊಂದಿಗೆ ನೂತನ ಬ್ಯಾಟರ್ ಆಗಿ ನಿಹಾಲ್ನನ್ನು ಕಳಿಸಿಕೊಳ್ಳಲಾಗ್ತಾ ಇದೆ. ಇದೇ ಸಂಖ್ಯೆ 8ರ ಆಟಗಾರ ನೂತನ ಬ್ಯಾಟರ್ ಆಗಿ ಮೈದಾನವನ್ನು ಪ್ರವೇಶಿಸ್ತಾ ಇರುವಂತದ್ದು. ಕೊನೆಯ 1 ಚೆಂಡು ಬಾಕಿ ಇದೆ. 3ನೇ ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 10 ಅಂಕಗಳು ಮಾತ್ರ. ಬೆಂಜನ ಪದವು ತಂಡ ದಾಳಿಗಾರಿಕೆ ವಿಭಾಗದ ಗರ್ಜನೆಗೆ ಎದುರಾಳಿ ತಂಡ ಸಂಪೂರ್ಣವಾಗಿ ಮಂಕಾಗ್ತಾ ಇದೆ. ಕೊನೆಯ ಬಾರಿಗೆ ಮಿಥುನ್ ದಾಳಿಗಾರಿಕೆ ವಿಭಾಗದಲ್ಲಿ. ಓ ಮೈ ಗುಡ್ನೆಸ್, ಮಗದೊಂದು ವಿಕೆಟ್. ಮಿಥುನ್ ದಾಳಿಗಾರಿಕೆ ಅಕ್ಷರಶಃ ಎದುರಾಳಿಗಳು
ನಲುಗ್ತಾ ಇರುವಂತದ್ದು. ಬಹುಶಃ ಇಲ್ಲಿ ಟೂರ್ನಮೆಂಟ್ನ ಪ್ರಥಮ ಹ್ಯಾಟ್ರಿಕ್ ದಾಖಲಾಗ್ತಾ ಇದೆ ಮಿಥುನ್ ಕಡೆಯಿಂದ. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ ದ್ವಿತೀಯ ಹ್ಯಾಟ್ರಿಕ್ ವಿಕೆಟ್ ದಾಖಲಾಗ್ತಾ ಇದೆ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿಯಲ್ಲಿ ಮಿಥುನ್ ಕಡೆಯಿಂದ. 3 ಓವರ್ಗಳು ಮುಕ್ತಾಯಗೊಳ್ತಾ ಇದೆ. ಗಳಿಸಿಕೊಂಡದ್ದು ಕೇವಲ 10 ಅಂಕಗಳನ್ನ 4 ವಿಕೆಟ್ಗಳ ನಷ್ಟಕ್ಕೆ. ಶೋಧನ್ ಆಗಮನವಾಗಿದೆ. ರಕ್ಷಿತ್ ಹಾಗೆ ಶೋಧನ್ ಒಂದು ಕಡೆ ರಕ್ಷಿತ್ ತಂಡಕ್ಕೆ ರಕ್ಷಕನಾಗಬೇಕಾಗಿದೆ, ಮತ್ತೊಂದು ಕಡೆ ಶೋಧನ್ ದೊಡ್ಡ ಹೊಡೆತಗಳನ್ನು ಶೋಧಿಸಬೇಕಾಗಿದೆ. ಕಾರಣ ಇಲ್ಲಿ ಅಂಕಿಅಂಶ ಪಟ್ಟಿ ಜಲ್ಲಿಗುಡ್ಡೆ ಪರವಾಗಿ ಬಹಳಷ್ಟು ಕೆಳಮಟ್ಟದಲ್ಲಿ ಪಾತಾಳದಲ್ಲಿರುವಂತಹ ಅಂಕಿಅಂಶ ಪಟ್ಟಿಯನ್ನು ಮತ್ತೆ ಮೇಲಕ್ಕೆ ತರತಕ್ಕಂಥ ಕೆಲಸವಾಗಬೇಕಾಗಿದೆ. ದಾಳಿಗಾರಿಕೆ ವಿಭಾಗದಲ್ಲಿ ವಿನಿತ್ ಅನ್ನ ಕಾಣ್ತಾ ಇದ್ದೇವೆ. ಕೊನೆಯ ಓವರ್ ಅರ್ಥಾತ್ ಡೆತ್ ಓವರ್ ಎಸೆತಾ ಇರುವಂತಹ ಮಿಸ್ಟರ್ ವಿನಿತ್. ದಾಳಿಗಾರಿಕೆಯಲ್ಲಿ ಪ್ರಾರಂಭಿಕ ಚೆಂಡು ನೇರವಾಗಿ ರಕ್ಷಿತ್ ಕಡೆಗೆ ಎಸೆಯಬೇಕಾಗಿದೆ. ಪ್ರಥಮ ಚೆಂಡು ಮಗದೊಮ್ಮೆ ಅದ್ಭುತವಾದ ಬೌಲಿಂಗ್ ಪರ್ಫಾರ್ಮೆನ್ಸ್. ಮತ್ತೊಂದು ಡಾಟ್ ಬಾಲ್ ಹಾಕಲಾಗ್ತಾ ಇದೆ. ಯಾವುದೇ ರೀತಿಯಲ್ಲಿ ಚೇತರಿಕೆಯನ್ನು ಕಾಣ್ತಾ ಇಲ್ಲ. ಸಂಪೂರ್ಣವಾಗಿ ಜಲ್ಲಿಗುಡ್ಡೆ ತಂಡದ ಬ್ಯಾಟರಿಗಳು ಮೌನಕ್ಕೆ ಶರಣಾದಂತೆ ಕಾಣ್ತಾ ಇದೆ. ಒಂದೇ ಒಂದು ಬೌಂಡ್ರಿ, ಒಂದೇ ಒಂದು ಸಿಕ್ಸರ್ ಈ ಒಂದು ಇನ್ನಿಂಗ್ಸ್ ಅಲ್ಲಿ ದಾಖಲಾಗ್ತಾ ಇಲ್ಲ. ಭಾಗಶಃ ಸಂಪೂರ್ಣವಾಗಿ ವ್ಯಂಜನ ಪದ ಎದುರಾಳಿಗಳನ್ನ ಡಾಮಿನೇಟ್ ಮಾಡ್ತಾ ಇದೆ. ಓವರ್ನ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಹಲ್ ಸ್ಕೋರ್ ಬೋರ್ಡ್ 11. 3 ಚೆಂಡು ಮುಕ್ತಾಯಗೊಳ್ತಾ ಇದೆ. ಕೊನೆಯ 3 ಚೆಂಡುಗಳು ಬಾಕಿ. Last 2 ball. ಲಾಸ್ಟ್ ಬಾಲ್. ಕೊನೆಯ ಚೆಂಡು ಬಾಕಿ. ಸ್ಕೋರ್ ಬೋರ್ಡ್ ನಲ್ಲಿ 12. ಅಂತಿಮ ಚೆಂಡಲ್ಲೂ ಕೂಡ ವಿಕೆಟ್. ಇದರೊಂದಿಗೆ 13 ಟಾರ್ಗೆಟ್. ಬೆಂಜನಪದ ತಂಡಕ್ಕೆ 13 ಅಂಕಗಳ ಅವಶ್ಯಕತೆ. 24 ಚೆಂಡುಗಳ ಮುಂದೆ ಟೂರ್ನಮೆಂಟ್ ಲೋ ಸ್ಕೋರ್ ಪಂದ್ಯಾಟವನ್ನು ಕಾಣ್ತಾ ಇದ್ದೀವಿ. ಮುಂದಿನ ಪಂದ್ಯಾಟ ಕೋಸ್ಟಲ್ ಬಾಯ್ಸ್ ಪಣಂಬೂರು ಮತ್ತು ಯುವಕ ಮಂಡಲ ಕಣ್ಣೂರು. ಈಗಾಗಲೇ ಕೋಸ್ಟಲ್ ಬಾಯ್ಸ್ ಪಣಂಬೂರು ತಂಡ
ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ಎರಡು ತಂಡದ ಆಟಗಾರರು ಮುಂದಿನ ಪಂದ್ಯಕ್ಕೆ ಸಜ್ಜಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನೀತು ಹಾಗೆ ಚರಣ್ ಆರಂಭಿಕ ಬ್ಯಾಟ್ಸ್ಮನ್ಗಳು. ಬೌಲಿಂಗ್ನಲ್ಲಿ ಕೃತಿಕ್ ಕೇವಲ 13 ಅಂಕಗಳ ಅವಶ್ಯಕತೆ ಮಾತ್ರ. ಲೋ ಸ್ಕೋರ್ ಪಂದ್ಯಾಟ, ಕನಿಷ್ಠ ಮೊತ್ತದ ಅಂಕಿಅಂಶ ಪಟ್ಟಿ ಇದೆ. ನೀತೋರ್ವ ಅನುಭವಿ ಬ್ಯಾಟರ್ ಬೆಂಚನ ಪರವಾಗಿ ಪ್ರಾರಂಭಿಕ ಚೆಂಡು ವೈಟ್ ಮುಖೇನ ದಾಖಲಾಗ್ತಾ ಇದೆ. ಸ್ಕೋರ್ ಬೋರ್ಡ್ನಲ್ಲಿ ಒಂದು ಪ್ರಥಮ ಚೆಂಡು ಮುಕ್ತಾಯಗೊಳ್ಳುವಾಗ ಅತ್ಯಂತ ಕನಿಷ್ಠ ಮತ್ತು ಯಾವುದೇ ರೀತಿಯಲ್ಲಿ ಪ್ರೆಷರ್ ಇಲ್ಲ, ಒತ್ತಡ ಇಲ್ಲ. ಖಂಡಿತವಾಗಿ ಕೂಡ ಬೆಂಜನಪದ ತಂಡ ಫಿಯರ್ಲೆಸ್ ಆಗಿ ಆಡ್ತಾ ಇದೆ. ದಾಳಿಗಾರಿಕೆಯಲ್ಲಂತೂ ಪ್ರಥಮ ಚೆಂಡು ಎಕ್ಸ್ಟ್ರಾ ಮುಖೇನ ಖಾತೆಯನ್ನು ಜಲ್ಲಿಗುಡ್ಡೆ ತಂಡದ ಪರವಾಗಿ ಬಿಟ್ಟುಕೊಡುವಾಗ ದಾಳಿಗಾರಿಕೆ ದ್ವಿತೀಯ ಚೆಂಡು, ದ್ವಿತೀಯ ಪ್ರಯತ್ನ. ಈ ಮಧ್ಯೆ ಕಮ್ ಬ್ಯಾಕ್ ಡೆಲಿವರಿ. ಇದು ಖಂಡಿತವಾಗಿ ಕೂಡ ಲೋ ಸ್ಕೋರ್ ಪಂದ್ಯ ಯಾವಾಗಲೂ ಕೂಡ ಕ್ರಿಕೆಟ್ನಲ್ಲಿ ಕೊತ್ತಿಗೆ ಬರುವಂಥದ್ದು. ಸದ್ಯ ಕಾದು ನೋಡಬೇಕಾಗಿದೆ. 13 ಅಂಕಗಳ ಅವಶ್ಯಕತೆ ಇದೆ. ಪ್ರಾರಂಭಿಕ ಚೆಂಡು ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಂದು. ದಾಳಿಗಾರಿಕೆ ಮುಂದುವರಿಸಿಕೊಳ್ತಾ ಓವರ್ನ ದ್ವಿತೀಯ ಚೆಂಡು ನೇರ ಸ್ಟ್ರೈಕರ್ನಲ್ಲಿರುವಂಥ ನೀತು ಕಡೆಗೆ. ಈ ಮಧ್ಯೆ ಮಗದೊಮ್ಮೆ ಸುಂದರತೆಯ ಚೆಂಡು, ಮತ್ತದೇ ರೀತಿಯ ತಪ್ಪು, ಮತ್ತದೇ ವೈಟ್. ಅಂಕಿಅಂಶ ಪಟ್ಟಿಯಲ್ಲಿ 2 ಅಂಕದ ಗಳಿಕೆಯಾಗ್ತಾ ಇದೆ. ಮತ್ತೆ ಹೆಚ್ಚುವರಿ ಓಟಗಳ ಬಿಟ್ಟುಕೊಡ್ತಾ ಇರುವುದು. ಕೇವಲ 11 ಅಂಕಗಳ ಗಳಿಕೆಯ ಅವಶ್ಯಕತೆ ಇದೆ ಪಂದ್ಯಾಟದ ಗೆಲುವಿಗಾಗಿ. ನೀತು ಪಟ್ಟೆ ತಂಡದ ಐಕಾನ್ ತಾರೆ ಬೆಂಜನ ಪದವು ಪರವಾಗಿ ಬಲಿಷ್ಠ ಆಟಗಾರನ ಹೆಸರು ನೀತು ಪಟ್ಟೆ. ಸಾಕಷ್ಟು ಪಂದ್ಯಾಟಗಳನ್ನು ಗೆಲ್ಲಿಸದ ಅನುಭವ ಖಂಡಿತ ಇದೆ. ಆದರೆ ಇಲ್ಲಿ ಸತತ ವೈಟ್ಗಳು ಜಲ್ಲಿಗುಡ್ಡೆ ತಂಡಕ್ಕೆ ಮಾರಕವಾಗ್ತಾ ಇದೆ. 3 ಎಕ್ಸ್ಟ್ರಾಗಳೊಂದಿಗೆ ಸ್ಕೋರ್ ಬೋರ್ಡ್ನಲ್ಲಿ 3ರ ಗಳಿಕೆಯಾಗಿದೆ. ನೀತು ಪಟ್ಟೆ ದೈತ್ಯ ಹೊಡೆತಗಳ ಪ್ರಯತ್ನವನ್ನು ಮಾಡುವುದಾದರೆ ಮತ್ತೊಂದು ಕಡೆ ಬೌಲರ್ ಉಚಿತವಾಗಿ ಅಂಕಗಳನ್ನು ಬಿಟ್ಟುಕೊಡ್ತಾ ಇದ್ದಾನೆ. ಭಾಗಶಃ ಬೆಂಜನ ಪದ ತಂಡ ಗೆಲುವಿನ ಟ್ರ್ಯಾಕ್ನಲ್ಲಿದೆ. ಇನ್ನು ಉಳಿದಂತೆ ಬೇಕಾಗಿರುವಂಥದ್ದು ಕೇವಲ 10 ಅಂಕಗಳು ಮಾತ್ರ. ಮುಂದುವರಿಸಿಕೊಳ್ತಾ ಮುಂದಿನ ಚೆಂಡು ಮತ್ತೆ ನೀತು ಪಟ್ಟೆ ಕಡೆಗೆ. ನಿಧಾನಗತಿಯ ಬ್ಯಾಟಿಂಗ್, ಬುದ್ಧಿವಂತಿಕೆ ಪ್ರದರ್ಶನ ಇದು ನೀತು ಕಡೆಗಿಂದ. ಯಾವುದೇ ರಿಸ್ಕಿ ಶಾಟ್ಗಳ ಅವಶ್ಯಕತೆ ಖಂಡಿತ ಇಲ್ಲ. ಇಲ್ಲಿ ನಿಧಾನಗತಿಯಲ್ಲಿ ಪಂದ್ಯಾಟವನ್ನು ಗೆದ್ದುಕೊಳ್ಳುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಸ್ಕೋರ್ ಬೋರ್ಡ್ನಲ್ಲಿ 4 ಅಂಕಗಳ ಗಳಿಕೆಯಾಗಿದೆ. 9ರ ಅವಶ್ಯಕತೆ ಇರುವಂಥದ್ದು. ಆರಂಭಿಕ 2 ಚೆಂಡುಗಳು ಮಾತ್ರ ಮುಕ್ತಾಯಗೊಂಡಿರುವಂಥದ್ದು. ಓವರ್ನ ತೃತೀಯ ಚೆಂಡು. ಓವರ್ನ ಮುಂದಿನ ಚೆಂಡು ಚಾಲ್ತಿಯಲ್ಲಿ ಎಡಗೈ ದಾಡಿಗೆ ಸ್ಟ್ರೈಕ್ ತುದಿಯಲ್ಲಿ. ಚರಣ್ ಸ್ಟ್ರೈಕ್ ಅದಲ್ಲಿ. ಈ ಮಧ್ಯೆ ನೇರವಾಗಿ ಡಿಕ್ಲೇರ್ ಏರಿಯಾ ಕಡೆಗೆ ಚೆಂಡು ರವಾನೆಯಾಗ್ತಾ ಇದೆ. ದಯವಿಟ್ಟು ಬಾಲ್ ಬಾಯ್ಸ್ಗಳ ಚೆಂಡನ್ನು ತಂದುಕೊಂಡು ಸಹಕರಿಸಬೇಕು. 3 ಚೆಂಡುಗಳು ಮುಕ್ತಾಯಗೊಂಡಿದೆ. ಕೊನೆಯ 3 ಚೆಂಡುಗಳು ಬಾಕಿ. ಲಾಸ್ಟ್ 3 ಬಾಲ್. ಕೊನೆಯ 3 ಚೆಂಡುಗಳು ಬಾಕಿ. ಚರಣ್ ಸ್ಟ್ರೈಕ್ ತುದಿಯಲ್ಲಿ ನೀತು ಕಡೆಯಿಂದ ಕೃತಿಕ್ ದಾಳಿಗಾರಿಕೆಯಲ್ಲಿ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ. ಮಗದೊಮ್ಮೆ ಚೆಂಡು ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ. ಸ್ಟ್ರೈಕ್ ಎದುರಿಗೆ ಮತ್ತೆ ನೀತುನನ್ನ ಕಾಣ್ತಾ ದೈತ್ಯ ಆಟಗಾರ ಬೆಂಜನ ಪದ ತಂಡದ ಆಧಾರ ಸ್ತಂಭವೇ ಸರಿ. ಸಾಕಷ್ಟು ಪಂದ್ಯಾಟಗಳಲ್ಲಿ ಚಾಂಪಿಯನ್ ರೀತಿಯಲ್ಲಿ ಆಡಿದಂತ ಆಟಗಾರಿತ. ಸದ್ಯ ಸರ್ವೋದಯ ತಂಡದ ಕಾಯಂ ಸದಸ್ಯ. ಈ ಮಧ್ಯೆ ಬಲಿಷ್ಠ ಪ್ರಯತ್ನ, ಮತ್ತೊಮ್ಮೆ ಎಲ್ಲ ಮಟ್ಟದ ಹೊಡೆತ ಮಾತು ದಾಖಲಾಗ್ತಾ ಇದೆ. 1 ಅಂಕಕ್ಕಂತೂ ಇಲ್ಲಿ ಯಾವುದೇ ರೀತಿಯಲ್ಲಿ ಮೋಸವಾಗ್ತಾ ಇಲ್ಲ. ನೀತು ಬಲಿಷ್ಠ ಆಟಗಾರನಾಗಿದ್ದರೂ ಕೂಡ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ಬ್ಯಾಟಿಂಗ್ ಅನ್ನು ನಡೆಸ್ತಾ ಇರುವಂಥದ್ದು ಬೆಂಚಿನ ಪದವು ಪರವಾಗಿ. ಖಾತೆಯಲ್ಲಿ ಮತ್ತೆ ಹೆಚ್ಚುವರಿ ಅಂಕಗಳ ಗಳಿಕೆಯಾಗ್ತಾ ಇದೆ. ಸ್ಕೋರ್ ಬೋರ್ಡ್ ಅಲ್ಲಿ 7. ಆರಂಭಿಕ ಓವರ್ನ ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ ಬಾಲ್ ಚಿಗೋ. ಚರಣ್ ಸ್ಟ್ರೈಕ್ ಅದು ಇಲ್ಲಿ ಡಾಟ್ ಬಾಲ್ ಒಂದಿಗೆ ವೈಟ್ ಅನುಭವ ಸೂಚನೆ ಹೊರಬೀಳ್ತಾ ಇದೆ. ವೈಟ್ ನೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 8. ಕೊನೆಯ ಚೆಂಡು ಬಾಕಿ ಇದೆ.
ಕೇವಲ ಡಾಟ್ ಬಾಲ್ ಇದರೊಂದಿಗೆ ಓವರ್ ಮುಕ್ತಾಯ ಕಾಣ್ತಾ ಇದೆ. ಸ್ಕೋರ್ ಬೋರ್ಡ್ ನಲ್ಲಿ 7-6 ಅಂಕಗಳ ಅವಶ್ಯಕತೆ 18 ಚೆಂಡುಗಳ ಮುಂದೆ. 18 to go, 6 to get. ನೀತು ಸದ್ಯ ಸರ್ವೋದಯ ತಂಡದ ಕಾಯಂ ಸದಸ್ಯ ವ್ಯಂಜನಪದ ತಂಡದ ಪರವಾಗಿ ದಾಳಿಗಾರಿಕೆಯಲ್ಲಿ ಸುಮನ್ ಜಲ್ಲಿಗುಡ್ಡೆ ಪರವಾಗಿ ದಾಳಿಗಾರಿಕೆಯ ಪ್ರಾರಂಭಿಕ ಚೆಂಡು ನೀತು ಕಡೆಗೆ ಕಾದು ನೋಡಬೇಕಾಗಿದೆ. ಈ ಮಧ್ಯೆ ಲೋ ಫುಲ್ ಟಾಸ್ ಮಾದರಿಯ ಚೆಂಡನ್ನು ಬಳಸಿಕೊಳ್ತಾ ಇಲ್ಲ. ಡಾಟ್ ಬಾಲ್ ದಾಖಲಾಗ್ತಾ ಇದೆ. 17ಕ್ಕೆ 6 ಅಂಕಗಳ ಅವಶ್ಯಕತೆ ಇದೆ. 17 ಚೆಂಡುಗಳು ಬಾಕಿ, ಕೇವಲ 6 ಅವಶ್ಯಕತೆ ಇರುವಂಥದ್ದು ವ್ಯಂಜನಪದವು ತಂಡಕ್ಕೆ ದಾಳಿಗಾರಿಕೆಯಲ್ಲಿ ಮುಂದಿನ ಚೆಂಡು. ಈ ಮಧ್ಯೆ ಬಲು ದುಬಾರಿ ಇಷ್ಟವಾಗ್ತಾ ಇದೆ. ನೋ ಬಾಲ್ ದಾಖಲಾಗ್ತಾ ಇರುವಂಥದ್ದು. ಇದರೊಂದಿಗೆ ಅಂತಿಮವಾಗಿ 5 ಅಂಕಗಳು ಬೇಕಾಗಿದೆ. 17ಕ್ಕೆ 5 ಅವಶ್ಯಕತೆ. 17 to go, 5 to get. ಆಲ್ಮೋಸ್ಟ್ ಡಾಮಿನೇಟ್ ಮಾಡಿ ಆಗಿದೆ. ಲೇಖನ್ ಕಡೆಯಿಂದ ನೀತು ಅವರ ಒಂದು ಸಿಕ್ಸರ್ಗೆ 500 ರೂಪಾಯಿ ನಗದು ಘೋಷಣೆ ಆಗ್ತಾ ಇದೆ. ಈ ಮಧ್ಯೆ ದಂಡಿಸ್ತಕ್ಕಂಥ ಪ್ರಯತ್ನಗಳಿತ್ತು, ಆದರೆ ಯಶಸ್ವಿ ಆಗ್ತಾ ಇದೆ. ಓಟಗಳನ್ನು ಪೂರೈಸಿಕೊಳ್ತಾ ಇದ್ದಾರೆ. ಸ್ಕೋರ್ ಬೋರ್ಡ್ ನಲ್ಲಿ 9 ಅಂಕಗಳ ಗಳಿಕೆಯಾಗಿರುವಂಥದ್ದು ಆರಂಭಿಕ. ಹೆಚ್ಚು ಅಂಕಿಅಂಶ ಪಟ್ಟಿಯಲ್ಲಿ 10ರ ಗಳಿಕೆಯಾಗಿದೆ. ನೀತು ಅವರ ಒಂದು ಸಿಕ್ಸರ್ಗಳಿಗೆ 500 ರೂಪಾಯಿ ನಗದು ಘೋಷಣೆಯಾಗಿದೆ. ಲೇಖನ್ ಶೆಟ್ಟಿ ಕಡೆಯಿಂದ ಕಾದು ನೋಡಬೇಕಾಗಿ ದಾಳಿಗಾರಿಕೆ ಮುಂದುವರಿಸಿಕೊಳ್ಳುವ. ಕೇವಲ 3 ಅಂಕಗಳ ಅವಶ್ಯಕತೆ ಇದೆ ವ್ಯಂಜನಪದ ತಂಡಕ್ಕೆ. ಈ ಮಧ್ಯೆ ಮಗದೊಮ್ಮೆ ದಂಡಿಸುವ ಪ್ರಯತ್ನ ಯಶಸ್ವಿ ಆಗ್ತಾ ಇಲ್ಲ. ಇಲ್ಲಿ ಘೋಷಣೆಗಳು ಜಾಸ್ತಿ ಆಗ್ತಾ, ಒಂದು ಸಿಕ್ಸರ್ಗೆ 1000 ನಗದು ಘೋಷಣೆ ಆಗ್ತಾ ಇದೆ ಲೇಖನ್ ಶೆಟ್ಟಿ ಕಡೆಯಿಂದ ನೀತು ಅವರಿಗೆ. ಟಾಸ್ಗಾಗಿ ಕೌಶಲ್ ಬಾಯ್ಸ್ ಪಣಂಬೂರು ವರ್ಸಸ್ ಯುವಕ ಮಂಡಲ ಕಣ್ಣೂರು ತಂಡದ ಕ್ಯಾಪ್ಟನ್ಸ್ ಬನ್ನಿ. ಮತ್ತೊಮ್ಮೆ ಡಾಟ್ ಬಾಲ್ ಮಧ್ಯೆ ಅಪಾಯವಾಗ್ತಾ ಇಲ್ಲ. ಕೊನೆಯದಾಗಿ ಓವರ್ ಮುಕ್ತಾಯಕ್ಕೆ ಲಾಸ್ಟ್ ಬಾಲ್, ಕೊನೆಯ ಚೆಂಡು. ಬನ್ನಿ ಪಣಂಬೂರು ವರ್ಸಸ್ ಕಣ್ಣೂರು, ದಯವಿಟ್ಟು ಟಾಸ್ಗೆ ಬನ್ನಿ. ಲಾಸ್ಟ್ ಕಾಲ್. 2 ತಂಡಗಳ ಮಾಲಕರಿಗೆ ನಾಯಕರಿಗೆ ಟಾಸ್ ಮುಕ್ತಾಯಗೊಂಡಾಗಿದೆ. ಓವರ್ ಕೊನೆಯ ಚೆಂಡು. ಈ ಮಧ್ಯೆ ಮತ್ತೊಮ್ಮೆ ಪಾದಕ್ಕೆ ಬಡಿದಂತ ಚೆಂಡು 1 ಅಂಕದೊಂದಿಗೆ ಸ್ಟ್ರೈಕ್ ರೇಟ್ ಆಗ್ತಾ ಇದೆ. ಕೊನೆಯದಾಗಿ ಕೇವಲ 2 ಅಂಕಗಳ ಅವಶ್ಯಕತೆ. 12 ಚೆಂಡುಗಳು ಬಾಕಿ ಇದೆ. 2 ಅಂಕಗಳನ್ನು ಬಯಸ್ತಾ ಇದೆ ವ್ಯಂಜನಪದ ತಂಡದ ಅಂಕಿಅಂಶ ಪಟ್ಟಿ. ಇಲ್ಲಿ ನೀತು ಅವರ ಒಂದು ಸಿಕ್ಸರ್ಗೆ 1000 ನಗದು ಘೋಷಣೆಯಾಗಿದೆ. ಲೇಖನ್ ಹಾಗೆ ಅಕ್ಷಯ್ ಅವರ ಕಡೆಯಿಂದ ಈ ನಗದು ಘೋಷಣೆಯಾಗಿರುವಂಥದ್ದು. 12 ಚೆಂಡುಗಳ ಮುಂದೆ ಕೇವಲ 2 ಅವಶ್ಯಕತೆ. ಶಮಿತ್ ದಾಳಿಗಾರಿಕೆ ತುದಿಯಲ್ಲಿ ತೃತೀಯ ಓವರ್ ಅರ್ಥಾತ್ ಪೆನಾಲ್ಟಿಮೇಟ್ ಅವಧಿಯ ಓವರ್ ಇದು. ದಾಳಿಗಾರಿಕೆ ನಡೆಸ್ತಾ ಪ್ರಥಮ ಚೆಂಡು ಚಾಲ್ತಿಯಲ್ಲಿ ನೇರವಾಗಿ ವೈಟ್ ಒಂದಿಗೆ ಪಂದ್ಯಾಟ ಸಮಬಲಗೊಳ್ಳುತ್ತಾ ಇದೆ. 1 ಅಂಕದ ಅವಶ್ಯಕತೆ. ಆಲ್ಮೋಸ್ಟ್ ಪಂದ್ಯಾಟವನ್ನು ವ್ಯಂಜನಪದ ತಂಡ ಗೆದ್ದಾಗಿದೆ. 1 ಅಂಕದ ಅವಶ್ಯಕತೆ ಮಾತ್ರ ಇರುವಂತದ್ದು. ಕಾದು ನೋಡಬೇಕಾಗಿದೆ ಕೊನೆಯ 1 ಅಂಕದ ಅವಶ್ಯಕತೆ. ಈ ಮಧ್ಯೆ ಮತ್ತೆ ಡಾಟ್ ಬಾಲ್ 11ರ ಮುಂದೆ ಒಂದು ಬೇಕಾಗಿದೆ. 11 ಚೆಂಡುಗಳು ಬಾಕಿ, 1 ಅಂಕದ ಅವಶ್ಯಕತೆ ಇದೆ. ಪಣಂಬೂರು ವರ್ಸಸ್ ಕಣ್ಣೂರು, ಬಿ ರೆಡಿ. ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. 2 ತಂಡಗಳು ಕೂಡ ಸಜ್ಜಾಗಿರಿ. ಈ ಮಧ್ಯೆ ಮತ್ತೆ ಡಾಟ್ ಬಾಲ್ ದಾಖಲಾಗ್ತಾ ಇದೆ. 10 ಚೆಂಡುಗಳ ಮುಂದೆ 1ರ ಅವಶ್ಯಕತೆ. ಪಂದ್ಯಾಟ ಸಮಬಲಗೊಂಡ ಮೇಲೂ ಕೂಡ ಪ್ರಯತ್ನವನ್ನು ಮುಂದುವರಿಸ್ತಾ ಇರುವಾಗ ನೀತು ಅವರ ಸಿಕ್ಸರ್ನ ಬೆಲೆ 2000ಕ್ಕೆ ಏರ್ತಾ ಇದೆ. ಕೊನೆಯ 1 ಅಂಕದ ಅವಶ್ಯಕತೆ ಇರುವಂತದ್ದು. 2000 ನಗದು ಘೋಷಣೆಯಾಗಿದೆ ಸಿಕ್ಸರ್ಗೆ. ದಂಡಿಸಕಂತ ಪ್ರಯತ್ನ. ಈ ಮಧ್ಯೆ ನೀತು ಬ್ಯಾಟ್ ಮುಖೇನ ಸಿಕ್ಸರ್ ಸಿಡಿಯಲ್ಪಡ್ತಾ ಇದೆ. ತಂಡದ ಮಾಲಕ ಘೋಷಿಸಿದಂತೆ 2000 ಖಂಡಿತವಾಗಿ ಜೇಬಿಗಿಡಿದಿದೆ. ಇದರೊಂದಿಗೆ ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇರುವಂತದ್ದು ವ್ಯಂಜನಪದ. ಕಂಗ್ರಾಚುಲೇಷನ್. ಹಾಗೆ ಎದುರಾಳಿ ತಂಡ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ನೇರವಾಗಿ ಮುಂದಿನ ಪಂದ್ಯಾಟ ಕೋಸ್ಟಲ್ ಬಾಯ್ಸ್ ಪಣಂಬೂರು ವರ್ಸಸ್ ಯುವಕ ಮಂಡಲ ಕಣ್ಣೂರು.
ಕೋಸ್ಟಲ್ ಬಾಯ್ಸ್ ಬೆಂಜನ ಪಣಂಬೂರು ಮತ್ತು ಯುವಕ ಮಂಡಲ ಕಣ್ಣೂರು ಈ ತಂಡಗಳ ನಡುವೆ ಮುಂದಿನ ಪಂದ್ಯಾಟ ನಡೆಯಲಿಕ್ಕಿದೆ. ಆದಷ್ಟು ಬೇಗ ಈ ತಂಡದ ಆಟಗಾರರು ಸಜ್ಜುಗೊಳಿಸಬೇಕು. ಈಗಾಗಲೇ ಕೋಸ್ಟಲ್ ಬಾಯ್ಸ್ ಪಣಂಬೂರು ತಂಡ ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ಅದೇ ರೀತಿ ಯುವಕ ಮಂಡಲ ಕಣ್ಣೂರು ತಂಡ ಕೂಡ ಆದಷ್ಟು ಬೇಗ ಆಟಗಾರರು ಸಜ್ಜುಗೊಳಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಪಂದ್ಯಾಟದ ಮುಂದಿನ ಪಂದ್ಯ ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ್ ಮತ್ತು SMG ಕೊಟ್ಟಾರ ಈ ತಂಡಗಳ ನಡುವೆ ನಡೆಯಲಿಕ್ಕಿದೆ. ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ್ ಮತ್ತು SMG ಕೊಟ್ಟಾರ ಈ ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆ ಕಡೆ ಟಾಸ್ಗಾಗಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ್ ಮತ್ತು SMG ಕೊಟ್ಟಾರ ಎರಡು ತಂಡದ ಟೀಮ್ ಫೀಸ್ ಕೂಡ ಬಾಕಿ ಇದೆ. ಆದಷ್ಟು ಬೇಗ ಎರಡು ತಂಡದ ಕಪ್ತಾನರು ವೇದಿಕೆ ಹತ್ತ ಬರಬೇಕು. ದಯವಿಟ್ಟು ಎಕ್ಸ್ಟ್ರಾ ಪ್ಲೇಸ್ಗಳು ಬರಬೇಕು. ಪಣಂಬೂರು ಹಾಗೆ ಕಣ್ಣೂರು ತಂಡದ ಎಕ್ಸ್ಟ್ರಾ ಪ್ಲೇಸ್ ಹಾಗೆ ವೀಕ್ಷಕರಲ್ಲಿ ಬದಲಾವಣೆ ತರ್ತಾ ಓವರ್ ಟು ಶ್ರವಂತ್. ಎಸ್ ಕೋಸ್ಟಲ್ ಬಾಯ್ಸ್ ಪಣಂಬೂರು ವಿರುದ್ಧವಾಗಿ ಕಣ್ಣೂರು ಎಂಬತಕ್ಕಂಥ ಬಲಿಷ್ಠ ತಂಡಗಳ ನಡುವೆ ಜಿದ್ದಾಜಿದ್ದಿ ಹೋರಾಟಗಳು ಸಾಗಿ ಬರ್ತಾ ಇದೆ. ಬಹಳಷ್ಟು ನಿರೀಕ್ಷಿತ ಪಂದ್ಯಾಟ ಈ ಒಂದು ಮೈದಾನದಲ್ಲಿ ಸಾಗಿ ಬರುವಂತಹ ವೇಳೆ ಖಂಡಿತವಾಗಿಯೂ ಪ್ರೇಕ್ಷಕ ವರ್ಗವಂತೂ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮೈದಾನದುದ್ದಕ್ಕೂ ಉತ್ತಮ ರೀತಿಯಲ್ಲಿ ಪಂದ್ಯಕೂಟವನ್ನು ಬಹಳಷ್ಟು ಉತ್ತಮವಾಗಿ ವೀಕ್ಷಿಸ್ತಾ ಇದೆ. ಇದರ ಮುಖಾಂತರವಾಗಿ ಈ ದಿನದ ಹಲವಾರು ಪಂದ್ಯಕೂಟಗಳು ಬಾಕಿ ಇದೆ. ಇದರ ಮುಖಾಂತರವಾಗಿ ಕೋಸ್ಟಲ್ ಬಾಯ್ಸ್ ಪಣಂಬೂರು ವಿರುದ್ಧವಾಗಿ ಟೀಮ್ ಕಣ್ಣೂರು. ದಯಮಾಡಿ ಎರಡು ತಂಡದ 12ನೇ ಆಟಗಾರ ಮೈಕ್ ಪಾಯಿಂಟ್ ಅಡಿಗೆ ಬಂದು ಸಹಕರಿಸಿ. ದಯಮಾಡಿ ಎರಡು ತಂಡದ 12ನೇ ಆಟಗಾರ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಅಡಿಗೆ ಬಂದು ಸಹಕರಿಸಿ. ಎಸ್ ದಾಳಿಗಾರಿಕೆ ಭಾಗದಲ್ಲಿ ರೌಫ್. ಕೋಸ್ಟಲ್ ಬಾಯ್ಸ್ ಪಣಂಬೂರು ಪರವಾಗಿ ರೌಫ್ ನಾಮಗಾರಿಗೆ ಆರಂಭಿಕ ದಾಳಿ ಚಾಲ್ತಿಯಲ್ಲಿದೆ. ಬಹಳಷ್ಟು ನಿರೀಕ್ಷಿತ ತಂಡಗಳ ನಡುವೆ ಜಿದ್ದಾಜಿದ್ದಿಯ ಹೋರಾಟ. ಒಂದು ಕಡೆಯಲ್ಲಿ ಪಣಂಬೂರು ಪರಿಸರ ಕಂಡಂತ ಅಥೋರ್ವ ಆಟಗಾರನನ್ನು ಹೊಂದಿರುವಂತಹ ಒಂದು ತಂಡವಾದರೆ ಇನ್ನೊಂದು ಕಡೆಯಲ್ಲಿ ಕಣ್ಣೂರು ಪರಿಸರದಿಂದ ಬಂದಂತಹ ಆಟಗಾರರು. ಲೆಫ್ಟ್ ಆರ್ಮ್ ಆರಂಭ ವಿಕೆಟ್ ಮುಖಾಂತರವಾಗಿ ಸೊಗಸಾದ ದಾಳಿಯಾಗಿತ್ತು. ಆದರೆ ತೀರ್ಪುಗಾರ ರಿಶಾಣೆ ನೋ ಬಾಲ್ ಎಂಬತಕ್ಕಂಥ ಘೋಷಣೆ. ಆರಂಭಿಕ ಚೆಂಡಂತೂ ಕ್ರಮವಲ್ಲದ ಚೆಂಡೆ ಎಂಬತಕ್ಕಂಥ ನಿಶಾನೆಯನ್ನು ಪಡೆದುಕೊಳ್ತಾ ಇದೆ. ಇಲ್ಲಂತೂ ದಾಳಿಗಾರ ರೌಫ್ ಮಾಡಿದಂಥ ತಪ್ಪು. ಇದು ಲಯವನ್ನು ಪಡೆದುಕೊಳ್ಳಬೇಕಾಗಿದೆ. ಮತ್ತೊಮ್ಮೆ ಕ್ರಮಬದ್ಧವಾದ ದಾಳಿಯನ್ನು ಸಂಘಟಿಸಬೇಕಾಗಿದೆ. ನೇರವಾಗಿ ಕಣ್ಣೂರು ತಂಡದ ಆಟಗಾರನ ಕಡೆಗೆ ಸೊಗಸಾದಂತಹ ದಾಳಿಯಾಗಿತ್ತು. ಬಹಳಷ್ಟು ವೇಗದಲ್ಲಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಚೆಂಡಂತೂ ಶರವೇಗದ ಮುಖಾಂತರವಾಗಿ ದಾಳಿಗಾರನ ಖಂಡಿತವಾಗಿಯೂ ಆರಂಭಿಕ ಚೆಂಡಂತೂ ಮುಕ್ತಾಯ ಹಂತವನ್ನು ಪಡೆದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಎಕ್ಸ್ಟ್ರಾಸ್ ಮುಖಾಂತರವಾಗಿ 2 ಓಟಗಳು ಸಂಪೂರ್ಣತೆ. ಇದನ್ನ ಕತ್ತಿನ ದ್ವಿತೀಯ ಬಾರಿಗೆ ಸೆಕೆಂಡ್ ಟೈಮ್ ಒನ್ಸ್ ಅಗೈನ್ ರೌಫ್ ಆರಂಭಿಕ ದ್ವಿತೀಯ ಬಾರಿಗೆ ದಂಡಿಸುವ ವಲಯವನ್ನು ಪಡೆದು ಕೆಲ ಕಾಲ ಗಾಳಿಯಲ್ಲಿ ತೇಲಾಡಿದಂತಹ ಚೆಂಡು
ನೇರವಾಗಿ ಸೇತುರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ಳುತ್ತದೆ. ಆರಂಭಿಕ ಉದ್ದರಿಯ ಪತನ, ಆರಂಭಿಕ ನಷ್ಟ ಬಂತು. ಟೀಮ್ ಕಣ್ಣೂರು ಇದರ ಆರಂಭಿಕ ಉದ್ದರಿಯನ್ನು ಕಳೆದುಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಹಲವಾರು ಖಂಡಿತವಾಗಿಯೂ 2 ಒಟ್ಟುಗಳು ಮಾತ್ರ, 1 ಉದ್ದರಿಯ ನಷ್ಟಕ್ಕೆ. ಎಸ್ ಶ್ರೇಯಸ್ ಅವರ ಸ್ಥಾನ ತುಂಬಲು ಕಣ್ಣೂರು ಪರವಾಗಿ ಇನ್ನೆಚ್ಚು ವಿಭಾಗದಲ್ಲಿ ಸುಚಿ ಎಂಬುದಕ್ಕೆ ನಾಮಗಾರಿಕೆಯನ್ನು ಪರಿಚಯಿಸಿಕೊಳ್ಳಲಾಗ್ತಾ ಇದೆ. ಇಲ್ಲಂತೂ ತಂಡದ ಭರವಸೆ ಆಟಗಾರನಾಗಿ ಹೊರಬರುವುದೇ ಬಲಿಷ್ಠ ಬಲಾಢ್ಯ ಆಟಗಾರ ಸುಚಿ. ತಂಡದ ಭಾಗದಲ್ಲಿ ಆಗಮಿಸುವಂತಹ ಆಟಗಾರ ದಾಳಿಗಾರಿಕೆ ಭಾಗದಲ್ಲಿ ಮತ್ತೊಮ್ಮೆ ರೌಫ್ ಆರಂಭಿಕವಾಗಿ ಲಯವನ್ನು ತಪ್ಪಿಕೊಂಡರೂ ಕೂಡ ಮತ್ತೊಮ್ಮೆ ಕಂಬ್ಯಾಕ್ ಮುಖಾಂತರವಾಗಿ 1 ಉದ್ದರಿಯನ್ನು ಪಡೆದುಕೊಂಡಾಗಿದೆ. ರೌಫ್ ಮತ್ತೊಮ್ಮೆ ಸೊಗಸಾದ ತಂಡನೆ ನೇರವಾಗಿ ಲೆಗ್ ಸೈಡ್ ಭಾಗದಲ್ಲಿ ದಂಡಿಸಿದ್ರು. 1 ಓಟವಂತೂ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಈ 1 ಓಟದ ಸಂಪೂರ್ಣತೆಯಿಂದ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆ ಇಲ್ಲಿ 3 ಓಟಗಳು, 1 ಉದ್ದರಿಯ ನಷ್ಟಕ್ಕೆ. ಇದನ್ನ ಕಂತಿನ ಚತುರ್ಥ ಬಾರಿಗೆ 4 ಟೈಮ್ ಒನ್ಸ್ ಅಗೇನ್ ರೈಟ್ ಆರ್ಮ್ ಒಂದು ವಿಕೆಟ್ ಮುಖಾಂತರವಾಗಿ ಸೊಗಸಾದ ದಾಳಿ, ಬಹಳಷ್ಟು ವೇಗದ ದಾಳಿಯಾಗಿತ್ತು. ದಂಡಿಗೆ ಚೆಂಡಿಗಿರುವ ಸಂಪರ್ಕ ಕಡಿತಗೊಂಡಂತ ಕಾರಣ ನೇರವಾಗಿ ಟಾಟ್ ಅಂಡ್ ಡೆಲಿವರಿ ಎಂಬತಕ್ಕಂಥ ಘೋಷಣೆಗಳು. ಜರ್ಸಿ ನಂಬರ್ 84 ರೌಫ್ ಆರಂಭಿಕವಾಗಿ ಪಂಚಮ ಬಾರಿಗೆ 5th ಟೈಮ್ ತನಕಂತಿನ ಪಂಚಮ ಬಾರಿ. ಸೊಗಸಾಗಿತ್ತು ದಾಳಿ, ಬಹಳಷ್ಟು ಲಯಬದ್ಧವಾದ ದಾಳಿಯನ್ನು ಸಂಘಟಿಸಿಕೊಡ್ತಾ ಆದರೆ ಕೇವಲ 1 ಅಂತೂ ಸುಲಭದಲ್ಲಿ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಹೊನಲು ಬೆಳಕಿನ ಮಾದರಿಯ ಒಂದು ಪಂದ್ಯಕೂಟ. ಬೊಲ್ಲೂರು ಫ್ರೆಂಡ್ಸ್ ತುಂಬೆ ಆಯುಷ್ಯನೇ ಅಡಿಯಲ್ಲಿ ಬೊಲ್ಲೂರು ಟ್ರೋಫಿ 2026 ಖಂಡಿತವಾಗಿ ಬಹಳಷ್ಟು ನಿಧಾನ, ಖಂಡಿತವಾಗಿ ಉತ್ತಮ ಶೈಲಿಯಲ್ಲಿ ಒಂದು ಪಂದ್ಯಕೂಟಗಳು ಸಾಗಿ ಬರ್ತಾ ಇದೆ. ಹಲವಾರು ತಂಡಗಳು ಹಲವಾರು ರೀತಿಯಲ್ಲಿ ತಮ್ಮದೇ ಆದ ಆಟದ ಶೈಲಿಯನ್ನು ಖಂಡಿತವಾಗಿ ಒಂದು ಮೈದಾನದಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಆರಂಭಿಕವಾಗಿ ಪ್ರಥಮ ಓವರ್ನ ಮುಕ್ತಾಯ ಕಂಡಾಕ್ಷಣ ರೌಫ್ ಆರಂಭಿಕ 6 ಚೆಂಡುಗಳನ್ನು ಬಹಳಷ್ಟು ಉತ್ತಮವಾಗಿ ಎಸೆದಿದ್ರು. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆ ಇಲ್ಲಿ 4 ಪೊಟ್ಟುಗಳು ಮಾತ್ರ. ಬಲಿಷ್ಠ ಶ್ರೇಯಸ್ ಎಂಬತಕ್ಕಂಥ ಒಂದು ನಾಮಗಾರಿಕೆ ಉದ್ದರಿಯನ್ನು ಕೂಡ ಪಡೆದುಕೊಂಡಂತಹ ರೌಫ್ ಓವರ್ ನಂಬರ್ 2 ಚಾಲ್ತಿಯಲ್ಲಿ ದಾಳಿಗಾರಿಕೆ ಭಾಗದಲ್ಲಿ ನಿಜಾಮ್ ಸಜಿಪಾ ಎಕ್ಸ್ಪ್ರೆಸ್. ಇಲ್ಲಂತೂ ದಾಳಿಗಾರಿಕೆ ಭಾಗದಲ್ಲಿ ಸೊಗಸಾಗಿತ್ತು ದಾಳಿ, ಸೊಗಸಾಗಿತ್ತು, ಬಹಳಷ್ಟು ವೇಗವನ್ನು ಪಡೆದುಕೊಂಡಿತ್ತು. ಕೇವಲ 1 ಓಟಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಖಂಡಿತವಾಗಿಯೂ ಎಕ್ಸ್ಪ್ರೆಸ್ ಸಜಿಪಾ ಎಕ್ಸ್ಪ್ರೆಸ್ ಎಂಬತಕ್ಕಂಥ ಬಿರುದುವನ್ನು ಪಡೆದುಕೊಂಡಂತಹ ಒಂದು ದಾಳಿಗಾರ ನಿಜಾಮ್. ಇಲ್ಲದು ಸೊಗಸಾದ ದಾಳಿಯಾಗಿತ್ತು, ಬಹಳಷ್ಟು ಉತ್ತಮ ಶೈಲಿಯಲ್ಲಿ ದಾಳಿಯನ್ನು ನಡೆಸಿಕೊಡ್ತಾ ಇದ್ದಾರೆ. ಆರಂಭಿಕ ಉದ್ದರಿಯನ್ನು ತನ್ನ ಕೈಬೊಗಸೆಗೆ ಪಡೆದುಕೊಳ್ತಾ ಇದ್ದಾರೆ. ನಿಜಾಮ್ ಆರಂಭಿಕವಾಗಿ ಉದ್ದರಿಯನ್ನು ಪಡೆದುಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿದೆ ಒಟ್ಟುಗಳಿಗೆಯಲ್ಲಿ 5 ಒಟ್ಟುಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. 2 ಉದ್ದರಿಯ ನಷ್ಟ. ಆರಂಭಿಕವಾಗಿ ಖಂಡಿತವಾಗಿ ಬಹಳಷ್ಟು ಡೌನ್ ಫಾಲ್ ಅನ್ನು ಕಡಿದುಕೊಳ್ತಾ ಇದೆ ಟೀಮ್ ಕಣ್ಣೂರು. ಒಂದು ಕಡೆಯಲ್ಲಿ ಕೋಸ್ಟಲ್ ಬಾಯ್ಸ್ ಪಣಮೂರು ಎಂಬತಕ್ಕಂಥ ಬಲಿಷ್ಠ ತಂಡ ಸಜಿಪಾ ಎಕ್ಸ್ಪ್ರೆಸ್ ಎಂಬತಕ್ಕಂಥ ನಾಮಗಾರಿಕೆಯನ್ನು ಪಡೆದುಕೊಂಡಂತಹ ನಿಜಾಮ್ ದಾಳಿಗಾರಿಕೆ ಭಾಗದಲ್ಲಿ ಆರಂಭಿಕವಾಗಿ 3ನೇ ದಾಳಿ ಚಾಲ್ತಿಯಲ್ಲಿದೆ. 3rd ಟೈಮ್ ಒನ್ಸ್ ಅಗೈನ್ ರೈಟ್ ಆರ್ಮ್ ಅರೊಂದು ವಿಕೆಟ್ ಮುಖಾಂತರವಾಗಿ ಸೊಗಸಾಗಿತ್ತು ದಾಳಿ, ಬಹಳಷ್ಟು ವೇಗವನ್ನು ಪಡೆದುಕೊಂಡಿತ್ತು. 1 ಒಟ್ಟುಗಳು ಮಾತ್ರ ಉದರಿಗಳ ಮಧ್ಯೆ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಬಹಳಷ್ಟು ನಿರೀಕ್ಷಿತ ದಾಳಿಗಳು ಖಂಡಿತವಾಗಿ ಯಾಕಂತ ಕೇಳಿದ್ರೆ ಈ ಒಂದು ಮೈದಾನದಲ್ಲಿ ಸಜಿಪಾ ಎಕ್ಸ್ಪ್ರೆಸ್ ಎಂಬತಕ್ಕಂಥ ಒಂದು ದಾಳಿಗಾರ ದಾಳಿ ನಡೆಸ್ತಾ ಇದ್ದಾನೆ ಅಂತ ಹೇಳಿದರೆ ಖಂಡಿತವಾಗಿ ಹಲವಾರು ಕ್ರೀಡೆಯ ಅಭಿಮಾನಿಗಳು ಒಂದು ಕ್ರೀಡೆಯ ಉದ್ದರಿಯ ಪತನಗೊಳ್ತಾ ಇದೆ. ಒನ್ಸ್ ಅಗೈನ್ ವಿಕೆಟ್ ಈಸ್ ದಿ ಪಾಸ್ ಫಾರ್ಮ್ ಆಫ್ ಬೌಲ್ಟ್ ಅಂಡ್ ಡೆಲಿವರಿ. ಇಲ್ಲಂತೂ ಉದ್ದರಿಗಳ ಮೇಲೆ ಉದ್ದರಿಯ ಪತನಗೊಳ್ತಾ ಇದೆ. ತಂಡದ ಕಪ್ತಾನ ಖಂಡಿತವಾಗಿಯೂ ಮುಖದಲ್ಲಿ ಮಂದಹಾಸಗಳು ಕೇಳಿ ಬರ್ತಾ ಇದೆ. ಟೀಮ್ ಕೋಸ್ಟಲ್ ಬಾಯ್ಸ್ ಪಣಂಬೂರು ಇದರ ಪರವಾಗಿ ನಿಜಾಮ ತನಕಂತೆ ದ್ವಿತೀಯ ಉದ್ದರಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯ ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ್ ಮತ್ತು SMG ಕೊಟ್ಟಾರ. ಈ ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆತ್ತ ಬರಬೇಕು. 2 ತಂಡದ ಟೀಮ್ ಫೀಸ್ ಕೂಡ ಬಾಕಿ ಇದೆ. 2 ತಂಡದ ಕಪ್ತಾನರು ವೇದಿಕೆತ್ತ ಬರಬೇಕು. ಸೊಗಸಾದ ದಾಳಿಯಾಗಿತ್ತು. ಅಡ್ಡದಾಡಿಯ ಪ್ರಯೋಗವನ್ನು ಪಟ್ಟಿದ್ದು ದಾಂಡುಗಾರ, ಆದರೆ ಯಾವುದೇ ಒಟ್ಟುಗಳು ಕೂಡ ಸಂಪೂರ್ಣತೆಯನ್ನು ಪಡೆದುಕೊಳ್ತಾರೆ. ನೇರವಾಗಿ ಟಾಟ್ ಅಂಡ್ ಡೆಲಿವರಿ ಎಂಬತಕ್ಕಂಥ ಘೋಷಣೆಗಳು. ನಿಜಾಮ ಮತ್ತೊಮ್ಮೆ ಬಹಳಷ್ಟು ಬಿಗುವಾದ ದಾಳಿಯನ್ನು ಸಂಘಟಿಸಿಕೊಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ಶೈಲಿಯನ್ನು ದಾಳಿಯನ್ನು ನಡೆಸಿಕೊಡ್ತಾ ಇದ್ದಾರೆ. ಒನ್ಸ್ ಅಗೈನ್ ಸೊಗಸಾದ ದಂಡನೆ. ಇಲ್ಲಂತೂ ಲಾಫ್ಟೆಡ್ ಶಾಟ್ ಆದರೆ ಇಲ್ಲಂತೂ ಕೊಂಚ ಮಟ್ಟಿನ ವಿಫಲತೆಯನ್ನು ಪಟ್ಟಂತಹ ಕ್ಷೇತ್ರರಕ್ಷಣ ಖಂಡಿತವಾಗಿಯೂ
2 ಓಟಗಳನ್ನು ಸಂಪೂರ್ಣವನ್ನು ಪಡೆದುಕೊಳ್ತಾ ಇದೆ. ಸಂಖ್ಯಾಂಶ ಪಟ್ಟಿಯಲ್ಲಿದೆ ಒಟ್ಟುಗಳಿಗೆ 8 ಓಟಗಳು. ತನ್ನ ಕಂತಿನ 6 ಎಸೆತ ಮುಕ್ತಾಯವನ್ನು ಪಡೆದುಕೊಂಡಾಗ ಸಜಿಪ ಎಕ್ಸ್ಪ್ರೆಸ್ 12 ಚೆಂಡುಗಳ ಆಟ ಮುಕ್ತಾಯವನ್ನು ಪಡೆದುಕೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ 3 ಬುದ್ಧರಿನಷ್ಟಕ್ಕೆ ಕೇವಲ 8 ಓಟಗಳನ್ನು ಮಾತ್ರ ಕಳೆಯಾಗ್ತಾ ಇದ್ದಾರೆ ಟೀಮ್ ಕಣ್ಣೂರು. ಒಂದು ಕಡೆಯಲ್ಲಿ ಪಣಂಬೂರು ಎಂಬತಕ್ಕಂಥ ಬಲಿಷ್ಠವಾದ ತಂಡ ಖಂಡಿತವಾಗಿಯೂ ಎದುರಾಳಿ ತಂಡವನ್ನು ಎಲ್ಲ ಕಟ್ಟಿ ಹಾಕುವ ಸಾಧ್ಯತೆಗಳು ಇಲ್ಲಿ ಕೇಳಿ ಬರ್ತಾ ಇದೆ. 3ನೇ ಓವರ್ ಚಾಲ್ತಿಯಲ್ಲಿದೆ ದಾಳಿಗಾರಿಕೆ ಭಾಗದಲ್ಲಿ. ಸ್ವಾನ್ ಎಂಬತಕ್ಕಂಥ ನಾಮಗಾರಿಗೆ ಟೀಮ್ ಪಣಂಬೂರು ಪರವಾಗಿ ಆರಂಭಿಕ ದಾಳಿ ಚಾಲ್ತಿಯಲ್ಲಿ ರೈಟ್ ಆರ್ಮ್ ರೌತ್ ವಿಕೆಟ್ ಮುಖಾಂತರವಾಗಿ ಕ್ಷಮಿಸಬೇಡಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಸೊಗಸಾಗಿತ್ತು ದಾಳಿ. ಬಹಳಷ್ಟು ಉತ್ತಮವಾಗಿ ಬಿಗ್ವಾದ ದಾಳಿಯನ್ನು ಸಂಘಟಿಸಿಕೊಡ್ತಾ ಇದ್ದಾರೆ. ಸ್ವಾಂತನ ಕಂತಿನ ದ್ವಿತೀಯ ಬಾರಿಗೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಹದ್ದಿನ ಕಣ್ಣಿನ ಮುತ್ತಿನ ತೀರ್ಪುಗಾರ ಬಿಡುತ್ತಾ ನೇರವಾಗಿ ತಂಡದ ಭಾಗಕ್ಕೆ ಸೊಗಸಾದ ದಾಳಿಯಾಗಿತ್ತು. ಬಹಳಷ್ಟು ಉತ್ತಮವಾದ ಕ್ಷೇತ್ರರಕ್ಷಣೆ ಮುಖಾಂತರವಾಗಿ ಒಂದಂತೂ ಸುಲಭದಲ್ಲಿ ಖಾತೆಯನ್ನು ಸೇರ್ಪಡೆಯನ್ನು ಪಡೆದುಕೊಳ್ತಾ ಅದಕ್ಕೆ ಕರೆಯನ್ನು ಕೊಟ್ಟಿದ್ರು ತೀರ್ಪುಗಾರರ ತೀರ್ಮಾನ ಬುದ್ಧರಿಯ ಪತನ. ಇಲ್ಲಂತೂ ಮತ್ತೊಂದು ಬುದ್ಧರಿ ನಷ್ಟವಾಗ್ತಾ ಇದೆ. ಸೂಸೈಡ್ ಮಾದರಿಯ ಬುದ್ಧರಿ ಯಾಕಂತ ಕೇಳಿದ್ರೆ ಅನಗತ್ಯ ಓಟಕ್ಕೆ ಕರೆಯನ್ನು ಕೊಟ್ಟಿದ್ರು. ಖಂಡಿತವಾಗಿ ಬುದ್ಧರಿಯ ಪತನಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದೆ ಕೇವಲ ಒಟ್ಟುಗಳಿಗೆಯಲ್ಲಿ 10 ಒಟ್ಟುಗಳು ಮಾತ್ರ. ಹಲವಾರು ಬುದ್ಧರಿಯ ನಷ್ಟ, 4 ಬುದ್ಧರಿಯ ನಷ್ಟ ಕೂಡ ಟೀಮ್ ಕಣ್ಣೂರು ಪರವಾಗಿ ಖಂಡಿತವಾಗಿ ದೊಡ್ಡ ಮಟ್ಟಿನ ಆಶಯಕ್ಕೆ ಕಾರಣವಾಗಬಹುದು. ಯಾಕಂತ ಕೇಳಿದರೆ ನಿಮ್ಮ ಎದುರಾಳಿತನ ಬಹಳಷ್ಟು ಉತ್ತಮವಾದ ಆಟಗಾರರು, ಹಲವಾರು ಮೈದಾನದಲ್ಲಿ ಗರ್ಜಿಸಿದಂಥ ಆಟಗಾರನ ಹೊಂದಿರುವಂತಹ ತಂಡ ಯಾವುದಂತ ಕೇಳಿದರೆ ಕೋಸ್ಟಲ್ ಬಾಯ್ಸ್ ಪಣಂಬೂರು. ಈ ಒಂದು ಪಣಂಬೂರು ತಂಡವನ್ನು ಕಟ್ಟಿ ಹಾಕಬೇಕಾದ್ರೆ ಖಂಡಿತವಾಗಿ ಒಂದು ಉತ್ತಮವಾದ ಸ್ಕೋರನ್ನು ದಾಖಲಿಸಬೇಕಾಗಿದೆ. ಯಾಕಂತ ಕೇಳಿದರೆ ಈ ಒಂದು ಮೈದಾನ ಎತ್ತ ಕಡೆಯೂ ಕೂಡ ಓಟುಗಳು ಬರುವಂಥ ಒಂದು ಸಂದರ್ಭದಲ್ಲಿ ತೃತೀಯ ಓವರನ್ನು ಕೈಗೆತ್ತಿಕೊಂಡಾಗ ಖಂಡಿತವಾಗಿ ಸ್ವಾನ್ ಬಹಳಷ್ಟು ಶ್ರೇಷ್ಠ ಮುಟ್ಟಿದ ದಾಳಿಯಾಗಿತ್ತು. ಮತ್ತೊಮ್ಮೆ ಡಾಟ್ ಅಂಡ್ ಡೆಲಿವರಿ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿ ಕೇವಲ 10 ಓಟಕ್ಕೆ ಸ್ಥಗಿತವನ್ನು ಪಡೆದುಕೊಳ್ತಾ ಇದೆ. ಇದನ್ನ ಕಂತಿನ 3 ಚೆಂಡುಗಳು ಬಾಕಿ ಇದೆ. 4 ಟೈಮ್ 4ನೇ ಬಾರಿ ಸೊಗಸಾದ ದಾಳಿಯಾಗಿತ್ತು. ಇಲ್ಲಂತೂ ಓಟಗಳಿಗೆ ಯಾವ ಅಣುವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಮ್ಮೆ ಚೆಂಡಂತೂ ಚುಕ್ಕಿ ಆಗ್ತಾ ಇದೆ. ಬರೋಬ್ಬರಿ 2 ಚುಕ್ಕಿ ಚೆಂಡುಗಳು ಈ ಒಂದು ಓವರ್ನಲ್ಲಿ ಬಂದಾಗಿದೆ. ತನ್ನ ಕಂತಿನ ಪಂಚಮ ಬಾರಿಗೆ ಸ್ವಾನ್ ಬಹಳಷ್ಟು ಸೊಗಸಾಗಿತ್ತು. ವೈಡ್ ಥ್ರೋ ಆದರೂ ಕೂಡ ತನ್ನ ಕೈ ಬೊಗ್ಗಿಸಿಯಲ್ಲಿ ಇಟ್ಟುಕೊಂಡಂತಹ ಸ್ವಾನ್ ದಾಳಿಯನ್ನ ಮತ್ತೊಮ್ಮೆ 1 ಓಟ ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಟೀಮ್ ಕಣ್ಣೂರು ತಂಡ ಖಂಡಿತವಾಗಿ 6ಗಳ ಅವಶ್ಯಕತೆ ಇದೆ. 6ಗಳನ್ನು ದಾಖಲಿಸಬಹುದೇ. ಒಂದು ಕಡೆಯಲ್ಲಿ ದಾಂಡುಗಾರರು, ಇನ್ನೊಂದು ಕಡೆಯಲ್ಲಿ ಬಹಳಷ್ಟು ನಿರೀಕ್ಷಿತ ನಿಖಿತ್ ಎಂಬತಕ್ಕಂಥ ನಾಮಗಾರಿಕೆ ತನ್ನ ಭಾಗದಲ್ಲಿ ಇಲ್ಲಂತ ಬಲವಾದ ಮನವಿಯನ್ನು ಪಡ್ತಾ ಇದ್ದಾರೆ. ಮನವಿಗೆ ಪುರಸ್ಕಾರ. ನಿಖಿತ್ನ ಉದ್ದರಿಯ ಪತನಗೊಳ್ತಾ ಇದೆ. ಇಲ್ಲಂತೂ ಉದ್ದರಿಗಳ ಮೇಲೆ ಉದ್ದರಿ ಬೀಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 11 ಒಟ್ಟುಗಳಿಗೆ 5 ಬುದ್ಧರಿ ನಷ್ಟವನ್ನು ಪಡೆದುಕೊಂಡಾಗ ಟೀಮ್ ಕಣ್ಣೂರು ತಂಡ ಒಂದು ಕಡೆಯಲ್ಲಿ ಬಹಳಷ್ಟು ಉತ್ತಮವಾದ ಆಟಗಾರ ಹೊಂದಿರುವಂತಹ ಕೋಸ್ಟಲ್ ಬಾಯ್ಸ್ ಪಣಂಬೂರು 2 ತಂಡ ಖಂಡಿತವಾಗಿಯೂ ಜಿದ್ದಾಜಿದ್ದಿ ಹೋರಾಟವನ್ನು ಕೊಡ್ತಾ ಇದೆ. ಲೋ ಸ್ಕೋರಿಂಗ್ ಗೇಮ್ ಖಂಡಿತವಾಗಿಯೂ ಯಾವತ್ತಿದ್ದರೂ ಉತ್ತಮವಾದ ಪಂದ್ಯಾಟಗಳು ಸಾಗಿ ಬರಬಹುದು. ಈತನ ಮುಖಾಂತರವಾಗಿ ದಾಳಿಗಾರಿಕೆ ಭಾಗದಲ್ಲಿ ಕೊನೆಯ 6 ಚೆಂಡುಗಳು ಬಾಕಿ ಇದೆ. ದಾಳಿಗಾರಿಕೆ ಭಾಗದಲ್ಲಿ ಅಭಿಷೇಕ್ ಎಂಬತಕ್ಕಂಥ ನಾಮಗಾರಿಕೆ ಟೀಮ್ ಕೋಸ್ಟಲ್ ಬಾಯ್ಸ್ ಪಣಂಬೂರು ಪರವಾಗಿ ರೈಟ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಸೊಗಸಾದ ದಾಳಿಯಾಗಿದೆ. ಉತ್ತಮವಾದ ದಂಡನೆ ನೇರವಾಗಿ ಮಿಡ್ ವಿಕೆಟ್ ವಿಭಾಗದಲ್ಲಿ ದಂಡಿಸಿದ್ರು. ಒಂದಂತೂ ಸುಲಭದಲ್ಲಿ ಖಾತೆಯನ್ನು ಪಡೆದುಕೊಳ್ತಾ ಇದೆ. ಈತನ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆಯಲ್ಲಿ 12 ಓಟಗಳು. ದ್ವಿತೀಯ ಬಾರಿಗೆ ಸೆಕೆಂಡ್ ಟೈಮ್ ಸೊಗಸಾದ ದಾಳಿಯಾಗಿತ್ತು. ದಾಳಿ ಯಾವುದೇ ಓಟಗಳಿಗೆ ಅನುವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಮ್ಮೆ ಚೆಂಡಂತೂ ಚುಕ್ಕಿಗೊಳ್ತಾ ಇದೆ. ಇದರ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 12 ಓಟಗಳು ಮಾತ್ರ. ಪಂಚಮ ಬುದ್ಧರಿಗೆ ನಷ್ಟಗೊಂಡಾಗ ಕಣ್ಣೂರು ತಂಡ ಖಂಡಿತವಾಗಿಯೂ ಶ್ರಮಿಸಬೇಡಿ. ಬುದ್ಧರಿಯ ಪತನಗೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಮುಖಾಂತರವಾಗಿ ಇಲ್ಲಂತೂ ಕೊಂಚ ಮಟ್ಟಿನ ವಿಫಲತೆ ಕೂಡ ಕಂಡು ಬರ್ತಾ ಇದೆ. ಟೀಮ್ ಕಣ್ಣೂರು ಉದ್ದರಿಗಳ ಮೇಲೆ ಉದ್ದರಿಯನ್ನು ಬಿಟ್ಟುಕೊಡ್ತಾ ಇದೆ. ಇಲ್ಲಂತೂ ಹಲವಾರು ಕ್ರೀಡಾಭಿಮಾನಿಗಳು ಸಮಯವಂತೂ ನೇರವಾಗಿ 1 ಗಂಟೆಯಾದರೂ ಕೂಡ ಈ ಒಂದು ಮೈದಾನವನ್ನು ಬಿಟ್ಟುಕೊಡದೆ ಈ ಮೈದಾನದಲ್ಲಿ ನಿಂತಹ ಖಂಡಿತವಾಗಿ ಪ್ರೇಕ್ಷಕ ವರ್ಗವನ್ನು ಮೆಚ್ಚಲೇಬೇಕಾಗಿದೆ. ಯಾಕಂತ ಕೇಳಿದರೆ ಈ ಒಂದು ಮೈದಾನದಲ್ಲಿ ಬಹಳಷ್ಟು ಉತ್ತಮವಾಗಿ ಪಂದ್ಯಗಳು ಸಾಗಿ ಬರ್ತಾ ಇದೆ. ನೇರವಾಗಿ ಲೋ ಫುಲ್ ಟಾಸ್ ಮಾದರಿಯ ದಾಳಿಯಾಗಿತ್ತು. ದಂಡಿಸುವ ಪ್ರಯತ್ನವನ್ನು ಪಟ್ಟಿದ್ದು ಸೀಮಾರೇಖೆ ಕಡಿ ಅಂಚಿನಲ್ಲಿದ್ದ ಕ್ಷೇತ್ರರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ಳುವ ನಿಟ್ಟಿನಲ್ಲಿ ಮತ್ತೊಮ್ಮೆ ವಿಕೆಟ್ ಸ್ಟಿಪಾಸ್ ಫಾರ್ಮ್ ಆಫ್ ಕ್ಯಾಚ್ ಔಟ್ ಮುಖಾಂತರವಾಗಿ ಬುದ್ಧರಿಗಳನ್ನು ಪಡೆದುಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 12 ಓಟಗಳು ಮಾತ್ರ. ಬರೋಬ್ಬರಿ 7 ಬುದ್ಧರಿ ನಷ್ಟಗಳು ಕೇಳಿ ಬರ್ತಾ ಇದೆ. ದ್ವಿತೀಯ ಲೋ ಸ್ಕೋರಿಂಗ್ ಗೇಮ್ ಆರಂಭಿಕವಾಗಿ ಖಂಡಿತವಾಗಿಯೂ
ಲೋ ಸ್ಕೋರಿಂಗ್ ಗೇಮ್ ನಮ್ಮ ಕಣ್ಣು ಮುಂದೆ ಇತ್ತು ಹಿಂದಿನ ಪಂದ್ಯದಲ್ಲಿ. ಈ ಪಂದ್ಯ ಕೂಡ ಒಂದು ಸೈಡ್ ಮ್ಯಾಚ್ ಆಗುವ ಎಲ್ಲ ಸಂದರ್ಭಗಳು ಕೇಳಿ ಬರ್ತಾ ಇದೆ. ತಂಡ ವಿಭಾಗದಲ್ಲಿ ಹೊಸ ಆಟಗಾರ ಅರ್ಪಿತ್ ಅವರನ್ನು ಸ್ವಾಗತಿಸಲಾಗ್ತಾ ಇದೆ. ಕೊನೆಯದಾಗಿ 3 ಚೆಂಡುಗಳು ಬಾಕಿ. ಅಭಿಷೇಕ್ ತನಕಂತಿನ ಕೊನೆಯ 3 ಚೆಂಡುಗಳು ಬಾಕಿ. ಇದು ನೇರವಾಗಿ ಒಂದಂತೂ ಸುಲಭದಲ್ಲಿ ಡಿಕ್ಲೇರ್ ಏರಿಯಾದಲ್ಲಿ ಚೆಂಡಂತೂ ಸಂಚರಿಕೆಯನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ 1 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಕೊನೆಯದಾಗಿ 2 ಚೆಂಡುಗಳು ಮಾತ್ರ ಬಾಕಿ. ಲಾಸ್ಟ್ ಬಾಲ್ ಈಸ್ ರಿಮೈನಿಂಗ್. ಸೊಗಸಾಗಿ ದಂಡಿಸಿದ್ರು. ಬಹಳಷ್ಟು ಉತ್ತಮವಾದ ದಂಡನೆ. ಒಂದಂತೂ ಸುಲಭದಲ್ಲಿ ಖಾತೆಯನ್ನು ಸೇರ್ಪಡೆಯನ್ನು ಪಡೆದುಕೊಂಡಾಗ 2ಕ್ಕೆ ಕರೆಯನ್ನು ಕೊಡ್ತಾ ಇದ್ದಾರೆ. 2 ಓಟ ಬಂತು. ಸಂಪೂರ್ಣತೆಯನ್ನು ಪಡೆದುಕೊಂಡಾಗ 3ಕ್ಕೆ ಕರೆ. ಇಲ್ಲಂತೂ ಕಲೆಬೀಲಿಗೊಂಡಾಗಿದೆ. 3 ಒಟ್ಟಿಗಳು ಕೂಡ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಬಹಳಷ್ಟು ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ವಿಕೆಟ್ನ ಮುಖ್ಯತರವಾಗಿ 3 ಓಟುಗಳು ಸಂಪೂರ್ಣತೆಯನ್ನು ಪಡೆದುಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ 16 ಓಟುಗಳು 7 ಉದ್ದಾರಿಯನ್ನಷ್ಟೇ. ಕೊನೆಯದಾಗಿ 1 ಚೆಂಡು ಬಾಕಿ ಇದೆ. ಸೊಗಸಾಗಿ ದಂಡಿಸಿದ್ರು. ಲಾಂಗ್ ಆನ್ ವಿಭಾಗದಲ್ಲಿ, ಕ್ಷಮಿಸಿಬಿಡಿ, ಮಿಡ್ ಆನ್ ವಿಭಾಗದಲ್ಲಿ 1 ಓಟುಗಳು ಮತ್ತೊಮ್ಮೆ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ ಟು 17 ಆನ್ ದ ಬೋರ್ಡ್, ಲಾಸ್ ಆಫ್ 7 ವಿಕೆಟ್. ನೇರವಾಗಿ ಟೀಮ್ ಪಣಮೂರು ತಂಡಕ್ಕೆ 18ರ ಗುರಿಯನ್ನು ಕೊಟ್ಟಾಗಿದೆ. ಟೀಮ್ ಕಣ್ಣೂರು ತಂಡ 24 ಚೆಂಡುಗಳಲ್ಲಿ 18ನ್ನು ಇಲ್ಲಿ ಕಟ್ಟಿ ಹಾಕಬಹುದೇ ಟೀಮ್ ಕಣ್ಣೂರು. ಇನ್ನೊಂದು ಕಡೆಯಲ್ಲಿ ಬಲಿಷ್ಠ ಆಟಗಾರ ಹೊಂದಿರುವಂತಹ ಟೀಮ್ ಪಣಂಬೂರು ತಂಡ ಒಂದು 18 ಎಂಬತಕ್ಕಂಥ ಒಂದು ನಂಟನ್ನು ಖಂಡಿತವಾಗಿ ಇಲ್ಲಿ ದಾಖಲಿಸಬಹುದು. ಎಲ್ಲವೂ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದುಕೊಳ್ತಾ ಇದೆ. ಮತ್ತೊಮ್ಮೆ ಕ್ರೀಡೆಯ ಕಡೆಗೆ ಬರುವ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಮುಂದಿನ ಪಂದ್ಯ ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ್ ಮತ್ತು SMG ಕೊಟ್ಟರ. ಈಗಾಗಲೇ ದತ್ತಗುರು ಅಟ್ಯಾಕರ್ಸ್ ತಂಡ ಕಪ್ತಾನ ನಿಮಗೋಸ್ಕರ SMG ಕೊಟ್ಟರ ತಂಡದ ಕಪ್ತಾನರಿಗೆ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಟಾಸ್ಗಾಗಿ ವೇದಿಕೆತ್ತ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ್ ಮತ್ತು SMG ಕೊಟ್ಟರ ಈ ಪಂದ್ಯಾಟದ ಮುಂದಿನ ಪಂದ್ಯ DFC ಪೊಳಲಿ ಮತ್ತು YKC ಕೊಡ್ಮನ್ ಈ ತಂಡಗಳ ನಡುವೆ ನಡೀಲಿಕ್ಕಿದೆ. ಆದಷ್ಟು ಬೇಗ ಈ ತಂಡದ ಆಟಗಾರರು ಕೂಡ ಸಜ್ಜುಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಬಳ್ಳಾರಿ ಫ್ರೆಂಡ್ಸ್ ತುಂಬೈ ಆಯೋಜನೆಯಲ್ಲಿ ಸಾಗಿ ಬರ್ತಾ ಇರುವಂತಹ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಯ ಕಾರ್ಯದ ಸಹಾಯಾರ್ಥವಾಗಿ ಈ ಒಂದು ಮೈದಾನದಲ್ಲಿ ಆಯೋಜನೆಗೊಂಡಿರುವಂತಹ ಈ ಒಂದು ಪಂದ್ಯಕೂಟ ಹೊನಲು ಬೆಳಕಿನ ಮಾದರಿಯ ಕ್ರಿಕೆಟ್ ಪಂದ್ಯಕೂಟಕ್ಕೆ ಖಂಡಿತವಾಗಿಯೂ ಹಲವಾರು ತಂಡಗಳು ಅರ್ಥಶಃ 32 ತಂಡಗಳ 11 ಜನರ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಪ್ರಥಮ ಬಹುಮಾನವಾಗಿ ಟ್ರೋಫಿ ಪ್ಲಸ್ 30,000 ನಗದು ಬಹುಮಾನ, ಹಾಗೆ ದ್ವಿತೀಯ ಬಹುಮಾನವಾಗಿ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ ಹಾಗೂ 15,000 ನಗದು ಬಹುಮಾನ. ವೈಯಕ್ತಿಕವಾಗಿ ಉತ್ತಮ ದಾಂಡಿಗ, ಉತ್ತಮ ಎಸೆತಗಾರ, ಸರಣಿ ಶ್ರೇಷ್ಠ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗುವುದು. ಇದರ ಮುಖಾಂತರವಾಗಿ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯ ಹಂತವನ್ನು ಪಡೆದುಕೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 17 ಓಟಗಳು, 18ರ ಗುರಿ. ದಯಮಂತದ ರೆಡ್ ಟೀಮ್ದ ಭದ್ರಾಡ್ನೆ ಪ್ಲೇಯರ್ ಮೈಕ್ ಪಾಯಿಂಟ್ ಆಡಿದ ಬಳಿ ಸೊಗಸಾಗಿತ್ತು. ಆರಂಭಿಕ ಚೆಂಡಂತೂ ಟಾಟನ್ ಡೆಲಿವರಿಯಾಗಿ ಮಾರ್ಪಾಡಾಗ್ತಾ ಇದೆ. 23 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 18 ಓಟಗಳು. 23 ಚೆಂಡುಗಳು ಬಾಕಿ, ವಿಜಯಕ್ಕಾಗಿ 18 ಓಟಗಳು. ಸೊಗಸಾಗಿ ದಂಡಿಸಿದ್ರು. ಇಲ್ಲಂತೂ ಕೆಲ ಕಾಲ ಗಾಳಿಯಲ್ಲಿ ತೇಲಾಡಿತ್ತು. ನೇರವಾಗಿ ಉದ್ದರಿಯ ಪತನಗೊಳ್ತಾ ಇದೆ. ಫಸ್ಟ್ ವಿಕೆಟ್ ಇಸ್ ಡಿಪಾಸ್ ಫಾರ್ಮ್ ಆಫ್ ಕ್ಯಾಚ್ ಔಟ್ ಡೆಲಿವರಿ. ಬಹಳಷ್ಟು ಸೊಗಸಾಗಿ ದಂಡಿಸಿದ್ರು. ಆದರೆ ಟೈಮಿಂಗ್ಸ್ನ ಕೊರತೆ ಇತ್ತು, ಬಲದ ಪ್ರಯೋಗವಾಗಿತ್ತು. ಆದರೂ ಕೂಡ ಆರಂಭಿಕ ಉದ್ದರಿಯ ಪತನಗೊಳ್ತಾ ಇದೆ. ಬಹಳಷ್ಟು ದೊಡ್ಡ ಮಟ್ಟಿನ ನಷ್ಟಗಳು ಕೇಳಿ ಬರ್ತಾ ಇದೆ.
ಸುವಾನ್ ಅವರ ಸ್ಥಾನವನ್ನು ತುಂಬಲು ಇನ್ನೋರ್ವ ಆಟಗಾರ ಮಸೂದ್ ಇವರನ್ನ ಪರಿಚಯಿಸಲಾಗ್ತಾ ಇದೆ. SMG ಕೊಟ್ಟಾರ ಆದಷ್ಟು ಬೇಗ ನಾನು ಚಿಮುಕೆಗಾಗಿ ಬಂದು ಬಿಡಿ. SMG ಕೊಟ್ಟಾರ ತಂಡದ ಕಪ್ತಾರ ಆದಷ್ಟು ಬೇಗ ನಾನು ಚಿಮುಕೆಗಾಗಿ ಬಂದು ಬಿಡಿ. ಸಮಯದ ಅಭಾವವಿದೆ. ಹಲವಾರು ಪಂದ್ಯಾಟಗಳು ಈ ಒಂದು ಮೈದಾನದಲ್ಲಿ ಸಾಗಿ ಬರಲಿಕ್ಕಿದೆ. ಸಮಯವನ್ನ ಖಂಡಿತವಾಗಿಯೂ ಅರಿತುಕೊಳ್ಳಬೇಕಾಗಿದೆ ಆಟಗಾರರು. ಸೊಗಸಾದ ದಾಳಿ, ಬಹಳಷ್ಟು ಬಿಗ್ವಾದ ದಾಳಿಯನ್ನು ಸಂಘಟಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಉತ್ತಮವಾಗಿ ಮಸೂದ್ ಅವರು ದಂಡಿಸಿದ್ರು. ರಕ್ಷಣಾತ್ಮಕ ಆಟದ ಮುಖಾಂತರವಾಗಿ ಒಂದು ಒಟ್ಟುಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಬಹಳಷ್ಟು ನಿರೀಕ್ಷಿತ ಪಂದ್ಯ, ಬಹಳಷ್ಟು ಉತ್ತಮವಾದ ತಂಡಗಳು. ಒಂದು ಕಡೆಯಲ್ಲಿ ಕಣ್ಣೂರು ಪ್ರದೇಶದಿಂದ ಬಂದಂತಹ ತಂಡವಾದರೆ ಇನ್ನೊಂದು ಕಡೆಯಲ್ಲಿ ಪಣಮೂರು ಪ್ರದೇಶದಿಂದ ಬಂದಂತಹ ತಂಡಗಳು ದಂಡಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಕ್ಯಾಚ್ ಔಟ್. ದ್ವಿತೀಯ ಉತ್ತರೀಯ ಪತನಗೊಳ್ಳುತ್ತಾ ಇದೆ. ಇಲ್ಲಂತೂ ಟೀಮ್ ಪಣಂಬೂರು ತಂಡ ಕೂಡ ಕಣ್ಣೂರು ತಂಡ ಮಾಡಿದಂತಹ ತಪ್ಪುಗಳನ್ನು ಮಾಡ್ತಾ ಇದೆ. ಉದರಿಗಳನ್ನು ಬಿಟ್ಟುಕೊಡಬಾರ್ದು. ಯಾಕಂದ್ರೆ ಕೇಳಿದ್ರೆ ಮುಂದಿನ ಕ್ಷಣಗಳಲ್ಲಿ ಖಂಡಿತವಾಗಿಯೂ ದಾಂಡುಗಾರ ಬೇಕಾಗ್ತದೆ. ತಮಸಗೈನ್ ನಿಸಾಮ್ ಅವರು ಅಂಕಣದ ಹೊರ ಪ್ರವೇಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಬಹಳಷ್ಟು ಮಸೂದ್ ಅವರ ಜೊತೆಯಾಟದಲ್ಲಿ ನಿಸಾಮ್ ಅವರು ಖಂಡಿತವಾಗಿಯೂ ಆಟವನ್ನು ಆಡಬೇಕಾಗಿದೆ. ಈ ಒಂದು ಪಂದ್ಯಾಟದಲ್ಲಿ ಬಹಳಷ್ಟು ನಿರೀಕ್ಷಿತ ಹೊಡೆತಗಳು ನಿಸಾಮ್ ಇವರ ದಂಡಿನ ಮುಖಾಂತರವಾಗಿ ಬರಬೇಕಾಗಿದೆ. ರೈಟ್ ಆರ್ಮ್ ಫ್ರಮ್ ದ ವಿಕೆಟ್ ಮುಖಾಂತರವಾಗಿ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ್ದು. ಅಡ್ಡ ದಾಳಿಯ ಪ್ರಯೋಗದ ಮುಖಾಂತರವಾಗಿ ಒಂದಂತೂ ಉದ್ದರಿಗಳ ಮಧ್ಯೆ ಸುಲಭಗತಿಯಲ್ಲಿ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಈತನ ಮುಖಾಂತರವಾಗಿ ಆರಂಭಿಕವಾಗಿ ಪಂಚಮೇಶದ ಮುಕ್ತಾಯದ ವೇಳೆಗೆ 2 ಉದ್ದರಿ ನಷ್ಟಕ್ಕೆ 2 ಓಟಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಕೊನೆಯದಾಗಿ ಒಂದು ಚೆಂಡು ಬಾಕಿ ಇದೆ. ಲಾಸ್ಟ್ 1 ಬಾಲ್ ಈಸ್ ರಿಮೈನಿಂಗ್. ಹಲವಾರು ಓಟಗಳು 19 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 16 ಓಟಗಳು ಬೇಕಾಗಿದೆ. ಸೊಗಸಾಗಿತ್ತು ದಾಳಿ. ಇಲ್ಲಂತ ಅವಕಾಶಗಳನ್ನ ಕೈ ಚೆಲ್ತಾ ಇದ್ದಾರೆ. ಒಂದು ಓಟಗಳು ಬೋನಸ್ ಮಾದರಿ ರೂಪದಲ್ಲಿ ಖಾತೆಗೆ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಟೀಮ್ ಪಣಂಬೂರು ತಂಡದ ಪರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆ 3 ಓಟಗಳು. ಇನ್ನು ಉಳಿದಂತಹ 18 ಚೆಂಡುಗಳಲ್ಲಿ ಬೇಕಾಗಿರುವುದು ಕೇವಲ 15 ಓಟಗಳು ಮಾತ್ರ. 18 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 15 ಓಟಗಳು. ಟೀಮ್ ಪಣಂಬೂರು ತಂಡ ಖಂಡಿತವಾಗಿಯೂ ಸಮಯ ಸಂದರ್ಭವನ್ನು ಅರಿತುಕೊಂಡು ಆಡುವುದೇ ಆದಲ್ಲಿ ಪಂದ್ಯಕೂಟದ ವಿಜಯವನ್ನು ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕಡೆ ಖಂಡಿತವಾಗಿಯೂ ಲೋ ಸ್ಕೋರಿಂಗ್ ಗೇಮ್ ಖಂಡಿತವಾಗಿ ಯಾವತ್ತಿದ್ದರೂ ಕೂಡ ಹೈ ವೋಲ್ಟೇಜ್ ಮಾದರಿಯ ಪಂದ್ಯಕೂಟಗಳು. ಈ ಒಂದು ಪಂದ್ಯಕೂಟಗಳನ್ನು ಖಂಡಿತವಾಗಿ ನೋಡ್ತಿರುವಂತಹ ಪ್ರೇಕ್ಷಕ ವರ್ಗವನ್ನು ಒಂದೊಮ್ಮೆ ಗಮನಿಸುವುದೇ ಆದಲ್ಲಿ ಹಲವಾರು ಪ್ರೇಕ್ಷಕರು ಈ ಒಂದು ಮೈದಾನದುದ್ದಕ್ಕೂ ಉಪಸ್ಥಿತಿಯಲ್ಲಿದ್ದಾರೆ. ಸಮಯವಂತೂ ನೋಡುವುದೇ ಆದಲ್ಲಿ ಒಂದು ಕಾಲದ್ದು ಸಮಯ. ಆದರೆ ಕೂಡ ಬಹಳಷ್ಟು ಕ್ರೀಡೆಯ ಅಭಿಮಾನಿಗಳು ಮೈದಾನದುದ್ದಕ್ಕೂ ಕೂಡ ಉಪಸ್ಥಿತಿಯನ್ನು ಬಯಸ್ತಾ ಇದ್ದಾರೆ. ಕೊನೆಯದಾಗಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ದಾಳಿಗಾರ. ಬಹಳಷ್ಟು ಸೊಗಸಾಗಿದ್ದು ದಾಳಿ. ಬಹಳಷ್ಟು ಉತ್ತಮ ಗತಿಯಲ್ಲಿ ರನ್ನಿಂಗ್ ಬಿಟ್ವೀನ್ ವಿಕೆಟ್ ಮುಖ್ಯವಾಗಿ ವೈಟ್ ಪ್ಲೇಸ್ 1 ಎಂಬ ತಕ್ಕದ ಘೋಷಣೆ. ಅತಿರಿಕ್ತ ಒಟ್ಟುಗಳ ಸಂಪೂರ್ಣತೆಯನ್ನು ಪಡೆದುಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆ 5. ಉಳಿದಿರುವಂತಹ 18 ಚೆಂಡುಗಳಿರಬೇಕಾಗಿದೆ 13 ಓಟುಗಳು ಮಾತ್ರ. 18 ಬಾಲ್ ಟು ಲೆಫ್ಟ್. ಸ್ಕೋರ್ ಮೂಸಾಟು ಖಂಡಿತವಾಗಿಯೂ 13 ಓಟುಗಳು ಬೇಕಾಗಿದೆ. ಸೊಗಸಾದಂಥ ದಂಡಿಸಿದ್ರು. ಸೊಗಸಾದಂಥ ಓಟುಗಳು ಖಂಡಿತವಾಗಿ 1 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಸ್ಕೋರ್ ಮೂಸ್ ಆನ್ ಟು 6 ಆನ್ ದ ಬೋರ್ಡ್. ಲಾಸ್ ಆಫ್ 2 ವಿಕೆಟ್ಸ್. 17 ಚೆಂಡುಗಳು ಬಾಕಿ. ವಿಜಯಕ್ಕಾಗಿ 12 ಓಟುಗಳು ಬೇಕಾಗಿದೆ. ಸಿಕ್ಸರ್ಗಳು ಖಂಡಿತವಾಗಿ ಬರಬಹುದೇ. ಈ ಒಂದು ಕೈಕಟ್ಟಿ ಕೂತಂತ ಪ್ರೇಕ್ಷಕರನ್ನು ಕೈ ತಟ್ಟುವಂತೆ ಮಾಡಬಹುದೇ. ಬಹಳಷ್ಟು ಸೊಗಸಾಗಿತ್ತು ದಾಳಿ. ಒನ್ ಟಾಪ್ ಮಾದರಿಯ ಲಾಲಿಪಾಪ್ ಮಾದರಿ ದಾಳಿಯಾಗಿತ್ತು. ಆದರೂ ಕೂಡ ರಕ್ಷಣಾತ್ಮಕ ಆಟದ ಮುಖೇನವಾಗಿ 1 ಓಟಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಮತ್ತೊಮ್ಮೆ ಅಡ್ಡದಾಣಿಯ ಪ್ರಯೋಗ. ಸ್ವೀಪ್ ಶಾಟ್ ಮುಖಾಂತರವಾಗಿ ಪುಂತಂತೂ ಸುಲಭದಲ್ಲಿ ಒಂದಾದ ಮೇಲೆ 2ಕ್ಕೆ ಗರಿಯನ್ನು ಕೊಡ್ತಾ ಇದ್ದಾರೆ. ಈ 2 ಒಟ್ಟುಗಳು ಕೂಡ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಸೊಗಸಾದ ದಾಳಿ, ವೇಗವಾದ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ 1 ಒಟ್ಟುಗಳನ್ನು ಸಂಪೂರ್ಣತೆಯನ್ನು ಪಡೆದುಕೊಂಡಾಗ ಸ್ಕೋರ್ ಮೂಸ್ ಆನ್ ಟು 9 ಆನ್ ದ ಬೋರ್ಡ್. ಲಾಸ್ ಆಫ್ 2 ವಿಕೆಟ್ಸ್. ದಂಡನೆಯಲ್ಲಿ ನಿಸಾಮ್ ಬೌಲರ್ ತನಕಂತಿನ 4th ಬಾರಿಗೆ 4th ಟೈಮ್.
ಸೊಗಸಾದ ದಾಳಿಯಾಗಿತ್ತು. ಬಹಳಷ್ಟು ಸೊಗಸಾಗಿ ದಂಡಿಸಿದ್ರು. ಕೇವಲ ಡಾಟ್ ಡೆಲಿವರಿಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಕೊನೆಯದಾಗಿ 2 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ ಬಾಲ್ ಇಸ್ ರಿಮೈನಿಂಗ್. ದಾಳಿಗಾರ ಖಂಡಿತವಾಗಿಯೂ ಬಹಳಷ್ಟು ಬಿಗ್ವಾದ ದಾಳಿಯನ್ನು ಸಂಘಟಿಸಿದ್ರು ಕೂಡ ಲೋ ಸ್ಕೋರಿಂಗ್. 9 ಓಟಗಳು ಮಾತ್ರ ಬೇಕಾಗಿದೆ ವಿಜಯಕ್ಕಾಗಿ. ಸೊಗಸಾದ ದಾಳಿಯಾಗಿತ್ತು. ಬಹಳಷ್ಟು ಸೊಗಸಾಗಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಚೆಂಡನ್ನು ಚುಕ್ಕಿಕೊಳ್ತಾ ಇದೆ. ಕೊನೆಯದಾಗಿ 1 ಚೆಂಡು ಬಾಕಿ ಇದೆ. ಅಧಿಪತಿಯ ಓವರ್ ಮುಕ್ತಾಯವನ್ನು ಪಡೆದುಕೊಳ್ಳಲು ಕೊನೆಯ 1 ಚೆಂಡು ಮಾತ್ರ ಬಾಕಿ. ಲಾಸ್ಟ್ ಬಾಲ್ ಇಸ್ ರಿಮೈನಿಂಗ್. ಅಡ್ಡ ದಾಂಡಿಯ ಪ್ರಯೋಗವನ್ನು ಪಟ್ಟಿದ್ರೆ ಮುಖಾಣವಾಗಿ ನಿಸಾಮ್ ಬರ್ಬುತ್ತಾರಿಯ ಪತನಗೊಳ್ತಾ ಇದೆ. ಇಲ್ಲಂತೂ ಅತಿರಿಕ್ತ ಒಡ್ಡಕ್ಕೆ ಕರೆಯನ್ನು ಕೊಟ್ಟಿದ್ರು. ಅಡ್ಡ ದಾಂಡಿನ ಪ್ರಯೋಗವನ್ನು ಪಟ್ಟಿದ್ರು. ಉತ್ತರಿಯ ಪತನಗಳು ಕೇಳಿ ಬರ್ತಾ ಇದೆ. ಮತ್ತೊಮ್ಮೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆ ಇಲ್ಲಿ ಕೇವಲ 9 ಒಟ್ಟುಗಳು ಮಾತ್ರ ಅಧಿಪತಿಯ ಓವರ್ನ ಮುಕ್ತಾಯವನ್ನು ಪಡೆದುಕೊಂಡಾಗ. ತಂಡನ ವಿಭಾಗದಲ್ಲಿ ಹೊಸ ಆಟಗಾರ ನಿಸಾಮ್ ಅವರ ಸ್ಥಾನವನ್ನು ತುಂಬಲು ನವಾಜ್ ಅವರನ್ನು ಕಳುಹಿಸಿಕೊಡಲಾಗ್ತಾ ಇದೆ. ಟೀಮ್ ಬನಮೂರು ತಂಡದ ಪರವಾಗಿ ಬಹಳಷ್ಟು ಸಮಯ ಸಂದರ್ಭವನ್ನು ಅರಿತುಕೊಂಡು ತಂಡನ ಬೀಸಬೇಕಾಗಿದೆ. ಯಾಕಂತ ಕೇಳಿದರೆ ಈ ಒಂದು ನಾಕ್ಔಟ್ ಮಾದರಿಯ ಪಂದ್ಯದಲ್ಲಿ ಎಲ್ಲ ಒಂದು ಪಂದ್ಯಕೂಟಗಳು ಕೂಡ ಡೂ ಆರ್ ಡೈ ಎಂಬತಕ್ಕಂಥ ಒಂದು ನಿಶಾನೆಯನ್ನು ಪಡೆದುಕೊಳ್ಳಿಕ್ಕಿದೆ. ಗೆದ್ದರಂತೂ ಮುಂದಿನ ಹಂತಕ್ಕೆ, ಸೋತರೆ ಒಂದು ಪುಣ್ಯ ಮಣ್ಣಿನಲ್ಲಿ ಆಡಿದಂಥ ನೆನಪುಗಳು ಮಾತ್ರ. ತುಂಬೇ ಒಂದು ಪರಿಸರ, ಬಹಳಷ್ಟು ಉತ್ತಮವಾದ ಆಟಗಾರರನ್ನು ಹೊಂದಿರುವಂತಹ ಒಂದು ಪರಿಸರದಲ್ಲಿ ಬಹಳಷ್ಟು ಉತ್ತಮವಾಗಿ ಪಂದ್ಯಕೂಟಗಳು ಸಾಗಿ ಬರ್ತಾ ಇದೆ. ಮತ್ತೊಮ್ಮೆ ರಕ್ಷಣಾತ್ಮಕ ಆಟದ ಮುಖಾಂತರವಾಗಿ 1 ಬೊಟ್ಟಗಳು ಉದರಿಗಳ ಮಧ್ಯೆ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಸೊಗಸಾಗಿದ್ದ ದಂಡನೆ. ಮತ್ತೊಮ್ಮೆ ಶೂಪ್ ಶಾಟ್ ಮುಖಾಂತರವಾಗಿ ಬಲವಾದ ಮನವಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಯಾವುದೇ ತೀರ್ಮಾನಗಳಿಲ್ಲ. ಸೇಫ್ 1 ಓಟವಂತೂ ಉತ್ತರಿಗಳ ಮಧ್ಯೆ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ ಟು 11 ಆನ್ ದ ಬೋರ್ಡ್. ಕೊನೆಯ 10 ಚೆಂಡುಗಳು ಬಾಕಿ ಇದೆ. ಅಭಿಷೇಕಾಗಿ ಬೇಕಾಗಿದೆ 7 ಓಟಗಳು. ಇಲ್ಲಂತೂ ಮತ್ತೊಮ್ಮೆ 9 ಚೆಂಡುಗಳು ಬಾಕಿ ಇದೆ. ಅಭಿಷೇಕಾಗಿ ಬೇಕಾಗಿದೆ 7 ಓಟಗಳು. ಅಂಕಿಅಂಶ ಪಟ್ಟಿಯಲ್ಲಿದೆ 11, 3 ಬುದ್ದಾರಿಯ ನಷ್ಟಕ್ಕೆ. ಕೊನೆಯದಾಗಿ 4 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 4 ಬಾಲ್ ಈಸ್ ರಿಮೈನಿಂಗ್. ತೃತೀಯ ಓವರ್ನ ಮುಕ್ತಾಯ ಹಂತವನ್ನು ಪಡೆದು ಕ್ಷಮಿಸಿಬಿಡಿ 3 ಎಸೆತ ಮುಕ್ತಾಯ ಹಂತವನ್ನು ಪಡೆದುಕೊಂಡಿದೆ. ಸೊಗಸಾದ ದಾಂಡನೆ ಉತ್ತಮವಾಗಿ ಲೆಗ್ ಸೈಡ್ ಭಾಗದಲ್ಲಿ ದಂಡಿಸಿದರು. ಒಂದಂತೂ ಸುಲಭದಲ್ಲಿ ಖಾತೆಯನ್ನು ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಒನ್ಸ್ ಅಗೈನ್ ಸ್ಕೋರ್ ಮೂವ್ಸ್ ಆನ್ ಟು 13 ಆನ್ ದ ಬೋರ್ಡ್. ಕೊನೆಯ 7 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 5 ಓಟಗಳು. ಮತ್ತೊಮ್ಮೆ 1 ಓಟ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. 7 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 4 ಓಟಗಳು. ಸೊಗಸಾದಂತಹ ದಂಡನೆ ಉತ್ತಮವಾಗಿ ದಂಡಿಸಿಕೊಳ್ತಾ ಇದ್ದಾರೆ. ಒಂದಂತೂ ಸುಲಭದಲ್ಲಿ ಖಾತೆಯನ್ನು ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಒಂದಾದ ಮೇಲೆ 2 ಓಟಗಳು ಕೂಡ ಸಂಪೂರ್ಣತೆಯನ್ನು ಪಡೆದುಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆಯಲ್ಲಿ 16 ಓಟಗಳು. ಕೊನೆಯದಾಗಿ 2 ಓಟಗಳು ಮಾತ್ರ ವಿಜಯಕ್ಕಾಗಿ ಬೇಕಾಗ್ತಾ ಇದೆ. 6 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ 2 ಓಟಗಳು ಬೇಕಾಗ್ತಾ ಇದೆ. ಒಂದು ಬೊಟ್ಟುಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. 5 ಚೆಂಡು ಬಾಕಿ. ವಿಜಯಕ್ಕಾಗಿ ಟೀಮ್ ಕೋಸ್ಟಲ್ ಬಾಯ್ಸ್ ಪಣಂಬೂರು ತಂಡಕ್ಕೆ ಕೇವಲ 1 ಬೊಟ್ಟುಗಳು ಮಾತ್ರ ಬೇಕಾಗ್ತಾ ಇದೆ. ಅಖಿಲ ಬಾಧ್ಯಸಿದ ಮುಖಾಂತರವಾಗಿ ಈ ಪಂದ್ಯವನ್ನಂತೂ ಟೀಮ್ ಕೋಸ್ಟಲ್ ಬಾಯ್ಸ್ ಪಣಂಬೂರು ತಂಡ ವಿಜಯವನ್ನು ಪಡೆದುಕೊಳ್ತಾ ಇದೆ. ಅಭಿನಂದನೆಗಳು ಟೀಮ್ ಕೋಸ್ಟಲ್ ಬಾಯ್ಸ್ ಪಣಂಬೂರು ಹಾಗೂ ಧನ್ಯವಾದಗಳು ಟೀಮ್ ಕಣ್ಣೂರು. ಇನ್ನು ಮುಂದಿನ ವೀಕ್ಷಕ ವಿವರರಾಗಿ ನಯನ್ ಇವರನ್ನು ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ದಾನೆ. ಓವರ್ ಟು ನಯನ್.
ಚತುರ್ಥನೇ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ ವಿರುದ್ಧವಾಗಿ SMG ಕೊಟ್ಟಾರ ತಂಡಗಳ ನಡುವೆ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ನನ್ನ ಚಿಮ್ಮಿಗೆಯನ್ನು ಗೆದ್ದುಕೊಂಡಿದ್ದ SMG ಕೊಟ್ಟಾರ ತಂಡ ಕ್ಷೇತ್ರರಕ್ಷಣೆ ವಿಭಾಗದಲ್ಲಿ ಕಾಣಸಿಗ್ತಾ ಇದೆ. ಆರಂಭಿಕ ದಾಂಡುಗರನ್ನು ಸಜ್ಜುಗೊಳಿಸಿ ದತ್ತಗುರು ಅಟ್ಯಾಕರ್ಸ್ ತಂಡದ ಆರಂಭಿಕ ದಾಂಡುಗರನ್ನು ಕಳಿಸಿಕೊಡಿ. ಅದಷ್ಟು ಬೇಗ ಕ್ಷೇತ್ರರಕ್ಷಣೆ ಸಜ್ಜುಗೊಳಿಸಿ ಇದೆ. ಖಾತೆಯಲ್ಲಂತೂ 11 ಸಾಗಿ ಬರ್ತಾ ಇದೆ. ಪ್ರಥಮ ಚೆಂಡು ಮುಕ್ತಿದೆತ್ತ, ದ್ವಿತೀಯ ಚೆಂಡು ಎಸೆಬೇಕಾಗಿದೆ. ತಾಜು ತನ್ನ ಕುಡಿದ ಎರಡನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ದಾಂಡುಗರಿಕೆ ತುದಿಯಲ್ಲಂತೂ ಧೀರಜ. ಸುಶಾನ್ ಆಚಾರ್ಯ ಎಲ್ಲಿದ್ದರೂ ವೇದಿಕೆ ಹತ್ತಿರ ಬರಬೇಕು ಆದಷ್ಟು ಬೇಗ. ಪ್ರಥಮ ಉದ್ದರಿ ನಷ್ಟಗೊಳ್ತಾ ಇದೆ. ಒಂದು ಸಿಕ್ಸರ್ನ ವೀರ ಧೀರಜ್ ರವರ ಉದ್ದರಿ ನೆಲಕುರಿತಾ ಇದೆ. ದ್ವಿತೀಯ ಓವರಿನ 2 ಚೆಂಡುಗಳಾಟ ಮುಕ್ತಾಯಗೊಂಡಿತ್ತು. ಖಾತೆಯಲ್ಲಂತೂ 11 ಓಟದಲ್ಲಿ ಸ್ಥಗಿತಗೊಳ್ತಾ ಇದೆ. ಪುಷ್ಪರಾಜ್ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ರೆ ಬಲವಾದ ದಂಡನೆಯಾಗಿತ್ತು. ಪ್ರಥಮ ಚೆಂಡಿಗಂತೂ ದ್ವಿತೀಯ ಉದ್ದರಿ ಕೂಡ ನಷ್ಟಗೊಳ್ತಾ ಇದೆ. ದ್ವಿತೀಯ ಓವರಿನ 3 ಚೆಂಡುಗಳಾಟ ಮುಕ್ತಾಯಗೊಂಡಿದೆ. ಖಾತೆಯಲ್ಲಂತೂ 11 ಓಟದಲ್ಲಿ ಸ್ಥಗಿತಗೊಳ್ತಾ ಇದೆ. ಅವಲಿ ಉದ್ದರಿಗಳ ನಷ್ಟದಲ್ಲಿ ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ತಾಜೂರವರ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗರಿಕೆ ತುದಿಯಲ್ಲಂತೂ ನೂತನ ದಾಂಡಿಗರ ಕ್ಯಾಚ್ ಔಟಿಗಾಗಿ ಅವಕಾಶವಿತ್ತು. ಚೆಂಡು ಮಾತ್ರ ಚುಕ್ಕಿಯಾಗ್ತಾ ಇದೆ. 4 ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 11ರಲ್ಲಿ ಸ್ಥಗಿತಗೊಳ್ತಾ ಇದೆ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ತಾಜು ತನ್ನ ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಚೆಂಡು ಮಾತ್ರ ಅಡ್ಡ ಚೆಂಡು ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 12 ಸಾಗಿ ಬರ್ತಾ ಇದೆ. 4 ಚೆಂಡುಗಳಾಟ ಮುಕ್ತಾಯ. ಪಂಚಮನೇ ದಾಳಿಯನ್ನು ಮತ್ತೆ ಸಂಘಟಿಸಿಕೊಳ್ಳಬೇಕಾಗಿದೆ. ತಾಜು ತನ್ನ ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಎಡಗೈ ದಾಂಡಿಗರ ಸ್ಟ್ರೈಕರ್ ತುದಿಯಲ್ಲಿ ನೆಲವನ್ನು ಕಾಚಿ ಬಂದಂತ ಚೆಂಡು ಬಲವಾದ ದಂಡನೆ ಇತ್ತು. ಬರ್ತಾ ಇದೆ ಸಿಕ್ಸರ್. ಎಡಗೈ ದಾಂಡಿಗನ ದಂಡು ಗರ್ಜಿಸ್ತಾ ಇದೆ. ಇಲ್ಲಿ 18 ಸಾಗಿ ಬರ್ತಾ ಇದೆ. ದ್ವಿತೀಯ ಓವರಿನ ಅಂತಿಮ 1 ಚೆಂಡು ಬಾಕಿ ಹಿಡಿದ ತೀರ್ಪುಗಾರ. ಖಾತೆಯಲ್ಲಂತೂ 18 ಸಾಗಿ ಬರ್ತಾ ಇದೆ. ಎಡಗೈ ದಾಂಡಿಗರನ ದಂಡು ಗರ್ಜಿಸ್ತಾ ಇದೆ. ಇಲ್ಲಿ ದ್ವಿತೀಯ ಓವರಿನ ಅಂತಿಮ ಚೆಂಡನ್ನೆಸೆಯಬೇಕಾಗಿದೆ ಸ್ತಗಾರ. ತಾಜು ತನ್ನ ಕುಡಿದ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮತ್ತೆ ಮತ್ತೆ ಬಲವಾದ ದಂಡನೆ ಬರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಖಾತೆಯಲ್ಲಂತೂ 24ಕ್ಕೆ ಏರಿಕೆ. ಅವಳಿ ಓವರ್ಗಳು ಮುಕ್ತಾಯದತ್ತ ತೃತೀಯ ಓವರ್ ಎಸೆಯಬೇಕಾಗಿದೆ ಎಸ್ತಗಾರರು. ಖಾತೆಯಲ್ಲಂತೂ 24 ಓಟಗಳು ಬಂದಾಗಿದೆ. ಗರಿಷ್ಠ ಮೊತ್ತದತ್ತ ಸಾಗಿ ಬರ್ತಾ ಇದೆ ಪಂದ್ಯಕೂಟ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ನಿಧಾನಗತಿ ಚೆಂಡಾಗಿದ್ದು ಚೆಂಡು ಮಾತ್ರ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಚೆಂಡನ್ನೆಸೆಯಬೇಕಾಗಿದೆ ಸ್ತಗಾರ. ಆರಿಸ್ತನ್ ಕುಡಿದ 2ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಖಾತೆಯಲ್ಲಂತೂ 21 ಓಟದ ಸೇರ್ಪಡೆ ಮುಖ್ಯನ. ಖಾತೆಯಲ್ಲಂತೂ 25 ಸಾಗಿ ಬರ್ತಾ ಇದೆ. ಅವಲಿ ಚೆಂಡುಗಳಾಟ ಮುಕ್ತಾಯದತ್ತ ತೃತೀಯ ಚೆಂಡನ್ನೆಸೆಯಬೇಕಾಗಿದೆ. ಫುಲ್ ಟಾಸ್ ಮಾದರಿಯ ಚೆಂಡಿಗೆ ಬಿತ್ತು ಬಾಸುಂಡೆ. ಎಡ ವಿಭಾಗಕ್ಕೆ ಬೀಳ್ತಾ ಇದೆ ಸಿಕ್ಸರ್. 6 ಓಟದ ಸೇರ್ಪಡೆ ಮುಖೇನ. ಖಾತೆಯಲ್ಲಂತೂ 31 ಸಾಗಿ ಬರ್ತಾ ಇದೆ. 3 ಚೆಂಡುಗಳ ಆಟ ಮುಕ್ತಾಯದತ್ತ ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ.
ಮತ್ತೆ ಲಾಲಿಪಾಪ್ ಮಾದರಿಯ ಚೆಂಡಿಗೆ ಬಿತ್ತು ಎಡ ವಿಭಾಗಕ್ಕೆ ಸಿಕ್ಸರ್. 37ರತ್ತ ಸಾಗಿ ಬರ್ತಾ ಇದೆ. 4 ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ಪಂಚಮನೆ ದಾಳಿಯನ್ನು ಎಸೆಯಬೇಕಾಗಿದೆ ಹ್ಯಾರಿಸ್. ಯಾವ ರೀತಿ ಕಮ್ ಬ್ಯಾಕ್ ಅನ್ನು ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಅವಳಿ ಸಿಕ್ಸರ್ ಅನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಪಂಚಮನೆ ದಾಳಿಯನ್ನು ಯಾವ ರೀತಿ ದಾಂಡುಗಾರಿಕೆ ಪಡೆಯನ್ನು ಕಟ್ಟಿ ಹಾಕುವ ಯಶಸ್ಸನ್ನು ಕಾಣುತ್ತಾರೆ ಕಾದು ನೋಡಬೇಕಾಗಿದೆ. ಪಂಚಮನೆ ದಾಳಿಯಾಗಿತ್ತು. ಬಲವಾದ ಮನವಿಗೆ ತಕ್ಕ ಪುರಸ್ಕಾರ. ಅವಳಿ ಸಿಕ್ಸರ್ ವೀರನ ಉದ್ದರಿ ನೆಲ ಕುರಿತಾ ಇದೆ. ಖಾತೆಯಲ್ಲಂತೂ 37ರಲ್ಲಿ ಸ್ಥಗಿತಗೊಳ್ತಾ ಇದೆ. ತೃತೀಯ ಅವರಿನ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ತೀರ್ಪುಗಾರ. ಹೇಮಂತ್ ರವರ ಆಗಮನ ಕಾಣಸಿಗ್ತಾ ಇದೆ. ತೃತೀಯ ಅವರಿನ ಅಂತಿಮ ದಾಳಿ ಇದು. ಫುಲ್ ಟಾಸ್ ಮಾದರಿ ಚೆಂಡಾಗಿತ್ತು. ಒಂಟಿ ಸಂಪೂರ್ಣ ಅವಳಿಗಾಗಿ ಪ್ರಯತ್ನವಿತ್ತು. ಆ ಒಂಟಿಗೆ ತೃಪ್ತಿ ಬರ್ತಾ ಇದ್ರೆ ಮುಖೇನ ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 38ರತ್ತ ಸಾಗಿ ಬರ್ತಾ ಇದೆ. ಅಂತಿಮ 6 ಚೆಂಡುಗಳಾಟ ಬಾಕಿ ಉಳಿತಾ ಇದೆ. ಖಾತೆಯಲ್ಲಂತೂ 38 ಓಟಗಳು ಬಂದಾಗಿದೆ. ಇನ್ನುಳಿದ 6 ಚೆಂಡುಗಳಲ್ಲಿ ಯಾವ ರೀತಿ ದಾಂಡುಗಾರನ್ನು ಕಟ್ಟಿ ಹಾಕುತ್ತಾರೆ ಕಾದು ನೋಡಬೇಕಾಗಿದೆ. ಬೌಲರ್ ನೇಮ್ ಪ್ಲೀಸ್. ರಿಯಾಜ್ ಅಂತಿಮ ಉರುಣಿಸಲು ಪ್ರಥಮ ದಾಳಿ ಇದು. ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಹೇಮಂತ್ ರವರ ಉದ್ದರಿ ನಷ್ಟಗೊಳ್ತಾ ಇದೆ. ಇಲ್ಲಿ ಪ್ರಥಮ ಚೆಂಡು ಮುಕ್ತಿದ್ದ ಖಾತೆಯಲ್ಲಂತೂ 38ರಲ್ಲಿ ಸ್ಥಗಿತಗೊಳ್ತಾ ಇದೆ. 4 ಉದ್ದರಿಗಳ ನಷ್ಟದಲ್ಲೇ. ಎಸೆಬೇಕಾಗಿದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ತುದಿಯಲ್ಲಂತೂ ನೂತನ ಕ್ರಮಾಂಕದ ದಾಂಡುಗಾರ ಅಬೀರ್ ಅವರ ಆಗಮನ ಕಾಣಸಿಗ್ತಾ ಇದೆ. ದ್ವಿತೀಯ ಚೆಂಡು ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಚುರುಕಿನ ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಒಂಟಿ ಓಟದ ಸೇರ್ಪಡೆ ಮುಖ್ಯನ ಖಾತೆಯಲ್ಲಂತೂ 39ರತ್ತ ಸಾಗಿ ಬರ್ತಾ ಇದೆ. ಅವಳಿ ಚೆಂಡುಗಳಾಟ ಮುಕ್ತಿದಿತ್ತ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎಡಗೈ ದಾಂಡುಗಾರ ಸಿಕ್ಸರ್ ವೀರ ಯಾವ ರೀತಿ ತೃತೀಯ ಚೆಂಡಿಗೆ ದಂಡನ್ನು ಬೀಸುತ್ತಾರೆ ಕಾದು ನೋಡಬೇಕಾಗಿದೆ. ತೃತೀಯ ಚೆಂಡುವಿದು ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. 3 ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 39ರಲ್ಲಿ ಸ್ಥಗಿತಗೊಳ್ತಾ ಇದೆ. ಚತುರ್ಥನೇ ದಾಳಿಯನ್ನು ಮತ್ತೆ ಸಂಘಟಿಸಿಕೊಳ್ಳುತ್ತಾ ಬಲವಾದ ದಂಡನೆಯಾಗಿತ್ತು. ಗಾಳಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಕೊಳ್ತಾ ಇದೆ. ಎಡಗೈ ದಾಂಡುಗರ ಉದ್ದರಿ ಕೂಡ ನಷ್ಟಗೊಳ್ತಾ ಇದೆ. ಇಲ್ಲಿ ಅಂತಿಮ 2 ಚೆಂಡುಗಳಾಟ ಬಾಕಿ ಉಳಿತಾ ಇದೆ. ಖಾತೆಯಲ್ಲಂತೂ 39ರಲ್ಲಿ ಸ್ಥಗಿತಗೊಳ್ತಾ ಇದೆ. ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎಸ್ತಗಾರತನ್ನು ಕುಡಿದ ಪಂಚಮಣಿ ಚೆಂಡನ್ನು ಸಂಘಟಿಸಿಕೊಳ್ಳುತ್ತಾ ನೂತನ ದಾಂಡಿಗಾರ ಜೆರ್ಸಿ ನಂಬರ್ 17ರ ಆಟಗಾರ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಒನ್ ಟಾಪ್ ಮಾದರಿ ಚೆಂಡಾಗಿತ್ತು. ಚುರುಕಿನ ಓಡಾಟ. ರನ್ ಔಟಿಗಾಗಿ ಅವಕಾಶವಿತ್ತು. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಒಂಟಿ ಓಟದ ಸೇರ್ಪಡೆ ಮುಖ್ಯನ ಖಾತೆಯಲ್ಲಂತೂ 40ರತ್ತ ಸಾಗಿ ಬರ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿದ ತೀರ್ಪುಗಾರೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಅಭಿ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಅಂತಿಮ ಚೆಂಡಾಗಿತ್ತು. ಒನ್ ಟಾಪ್ ಮಾದರಿ ಚೆಂಡಾಗಿತ್ತು. ಚುರುಕಿನ ಓಡಾಟ. ಒಂಟಿ ಓಟ ಸಂಪೂರ್ಣ. ಅವಳಿಗಾಗಿ ಪ್ರಯತ್ನವಿತ್ತು. ಅವಳಿ ಓಟಕ್ಕಾಗಿ ಪ್ರಯತ್ನ. ರನ್ ಔಟ್ಗೆ ಬಲಿ ಆಗ್ತಾ ಇದ್ದಾರೆ. ಒಂಟಿ ಓಟದ ಸೇರ್ಪಡೆ ಮುಖ್ಯನ ಖಾತೆಯಲ್ಲಂತೂ 41 ಓಟ ಕಾಣಸಿಗ್ತಾ ಇದೆ. ಎದುರಾಳಿ ತಂಡಕ್ಕೆ 24 ಚೆಂಡುಗಳ ಮುಂದೆ 42ರ ಸವಾಲು.
ದಯವಿಟ್ಟು ಪಂದ್ಯಾಕೂಟವನ್ನು ಆದಷ್ಟು ಬೇಗ ಮುಂದಡಿಸಿ. ಅದೇ ರೀತಿ ಸುಶಾನಾಚಾರ್ಯ ಎಲ್ಲಿದ್ದರೋ ವೇದಿಕೆ ಹತ್ತಿರ ಬರಬೇಕು. ಅದೇ ರೀತಿ ಶ್ರವಣ್ ಬೊಲ್ಲಾರಿ. ಶ್ರವಣ್ ಬೊಲ್ಲಾರಿ ಹಾಗೂ ಸುಶಾನಾಚಾರ್ಯ ಆದಷ್ಟು ಬೇಗ ಬರಬೇಕು. ಪ್ರಸ್ತುತ ಪಂದ್ಯಾಟ ದತ್ತಗುರು ಅಟ್ಯಾಕರ್ಸ್ ವಿರುದ್ಧವಾಗಿ SMG ಕೊಟ್ಟಾರ ತಂಡಗಳ ಮಧ್ಯೆ ಈಗಾಗಲೇ ಬ್ಯಾಟಿಂಗ್ ಅನ್ನು ಮುಗಿಸಿರುವ ದತ್ತಗುರು ತಂಡ ಗಳಿಸಿಕೊಂಡು 41 ಗುರಿಯನ್ನ SMG ಕೊಟ್ಟಾರ ತಂಡಕ್ಕೆ ನೀಡಲಾಗಿದೆ. ಕಾದು ನೋಡಬೇಕಾಗಿದೆ ಈ ಒಂದು ಗರಿಷ್ಠ ಸ್ಕೋರ್ ಕಾರ್ಡ್ ಅನ್ನ ಯಾವ ರೀತಿಯಲ್ಲಿ ಚೇಸ್ ಮಾಡಲಿದ್ದಾರೆ. ಸ್ವಲ್ಪ ಬದಿಗೆ ನಿಂತು ಸಹಕರಿಸಬೇಕು ಆಟಗಾರ ದಯವಿಟ್ಟು. ಹಾರಿಸ್ ಇರುವ ಆಟಗಾರರು ಕೂಡ ಹಾರಿಸ್ ನಾಮದೊಂದಿಗೆ ಆಡ್ತಾ ಇರುವಂತಹ ಹೆಸರಡಿ ಪಂದ್ಯ ಆರಂಭಗೊಳ್ಳಿ. ಹೇಮಂತ್ ದಾಳಿಗಾರಿಗೂ ಬಾಗ್ಲಿ ಪ್ರಾರಂಭಿಕ ಚೆಂಡು ಚಾಲ್ತಿಯಲ್ಲಿ ಪ್ರಥಮ ಚೆಂಡು ಲಾಫ್ಟ್ ಆನ್ ಆಪರ್ಚುನಿಟಿ ಇದೆ. ಪ್ರಥಮ ಚೆಂಡಿಗೆ ವಿಕೆಟ್. ಬಹುದೊಡ್ಡ ಬ್ರೇಕ್ ಥ್ರೂನ ಪಡೆದುಕೊಳ್ತಾ ಇದೆ ತಂಡ ಇಲ್ಲಿ ಆರಂಭಿಕ ವಿಕೆಟ್ ನಷ್ಟದೊಂದಿಗೆ. ಹಾರಿಸ್ ನಾಮದ ಆಟಗಾರ ಬಹಳಷ್ಟು ಇಂಪ್ಯಾಕ್ಟ್ ಅನ್ನು ಮಾಡಬೇಕಾಗಿದೆ. ಅನ್ಫಾರ್ಚುನೇಟ್ಲಿ ದಂಡಿಸ್ತಕ್ಕಂಥ ಬರದಲ್ಲಿ ತನ್ನ ವಿಕೆಟ್ ಅನ್ನು ಬಿಟ್ಟುಕೊಡ್ತಾ ಇದ್ದಾನೆ. ಇದರೊಂದಿಗೆ ಪ್ರಾರಂಭಿಕ ವಿಕೆಟ್ ಕಳೆದುಕೊಳ್ಳುವಾಗ ನೂತನ ಬ್ಯಾಟರ್ ಮೈದಾನಕ್ಕೆ. 41 ಗರಿಷ್ಠ ಸ್ಕೋರ್ ಇದೆ. ಭಾಗಶಃ ಇಲ್ಲಿ ಸಿಕ್ಸರ್ ಬೌಂಡ್ರಿಗಳು ಸಿಡಿಯಲೇಬೇಕಾಗಿದೆ. ಹಾಗಿದ್ರೆ ಮಾತ್ರ ಪಂದ್ಯಾಟವನ್ನು ಗೆದ್ದುಕೊಳ್ಳೋದಕ್ಕೆ ಸಾಧ್ಯ. ನೂತನ ಬ್ಯಾಟರ್ ಆಗಿ ಮೈದಾನವನ್ನು ಪ್ರವೇಶಿಸ್ತಾ ಇರುವಂತದ್ದು ತಾಜು ನಾಮದೇ ಕೇಳಿ ಬರುತ್ತಾ ಇದೆ. ತಾಜು ಹೊಸ ಆಟಗಾರ ಮೈದಾನವನ್ನು ಪ್ರವೇಶಿಸ್ತಾ ಇರುವ ಜೆರ್ಸಿ ನಂಬರ್ 11 ಆಟಗಾರ. 23 ಚೆಂಡುಗಳ ಮುಂದೆ 41 ಗುರಿ ಇದೆ. ಯಶಸ್ವಿಯಾಗಿ ನಡೀತಾ ಇರುವಂತ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಪಂದ್ಯಾಟದಲ್ಲಿ ಜಿಲ್ಲೆಯ ಪ್ರತಿಭಾನ್ವಿತ ಆಟಗಾರರ ಜೊತೆಗೆ ಪ್ರತಿಷ್ಠಿತ ತಂಡಗಳು ಕೂಡ ಭಾಗವಹಿಸ್ತಾ ಇವೆ. ಒಬ್ಬರನ್ನ ದ್ವಿತೀಯ ಚೆಂಡಿಸಬೇಕಾಗಿದೆ. ಹೇಮಂಚು ತಾಜು ದಾಟಗಾರಿಕಾ ತುದಿಯಲ್ಲಿ ಒಬ್ಬರನ್ನ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ನೇರವಾಗಿ ಈ ಚೆಂಡು ನೋ ಬಾಲ್ ಆಗ್ತಾ ಇದೆ. ಎಕ್ಸ್ಟ್ರಾ ಮುಖೇನ ಖಾತೆ ಶುಭಾರಂಭವನ್ನು ಕಾಣ್ತಾ ಇರುವಂಥದ್ದು. ಇನ್ನು ಕೂಡ 23 ಚೆಂಡುಗಳ ಮುಂದೆ ಬರ್ತಿ 40 ಓಟಗಳನ್ನು ಗಳಿಸಿಕೊಳ್ಳಬೇಕಾಗಿದೆ. ಖಂಡಿತ ಸಾಧ್ಯ ಇದೆ. ಈ ಮೈದಾನದಲ್ಲಿ ಆತ್ಮವಿಶ್ವಾಸಕ್ಕೆ ದೊಡ್ಡ ಆಯುಧ ಇಲ್ಲ ಅನ್ನುವಂಥ ಮಾತಿದೆ. ಅದನ್ನು ಬಳಸಿಕೊಳ್ಬೇಕಾಗಿದೆ ಮಿಸ್ಟರ್ ತಾಜು. ದ್ವಿತೀಯ ಚೆಂಡು ಮಗದೊಮ್ಮೆ ಆಪರ್ಚುನಿಟಿ ಇತ್ತು, ಆದರೆ ಹೆಚ್ಚುವರಿಯ ಪಾಯಗಳು ಖಂಡಿತ ಆಗ್ತಾ ಇಲ್ಲ. ಸ್ಟ್ರೈಕ್ ರೋಡ್ನೊಂದಿಗೆ ಮತ್ತೊಂದು ಅಂಕದ ಗಳಿಕೆ ಜೊತೆಗೆ ಇಲ್ಲಿ ಹಾರಿಸ್ ಸ್ಟ್ರೈಕ್ ತುದಿಗೆ ನೋಡುಗರ ತುದಿಯನ್ನು ಹಾರಿಸ್ ಆವರಿಸಿಕೊಳ್ಳುವಾಗ ದಾಳಿಗಾರಿಕೆಯಲ್ಲಿ ತೃತೀಯ ಚೆಂಡು ಎಡಗೈ ದಾಂಡಿಗ ಲೆಫ್ಟಿ ತಂಡಕ್ಕೆ ಸೇಫ್ಟಿ ಅನ್ನೋ ಮಾತಿದೆ. ಭಾಗಶಃ ಆಟಗಾರ ಮಾತಿಗೆ ತಕ್ಕ ಆಡಬೇಕಾಗಿದೆ. ಕಾರಣ 40 ಗಡಿಯನ್ನು ಅಂಕಿಅಂಶ ಪಟ್ಟಿ ದಾಟಬೇಕಾಗಿದೆ. ನಾಕೌಟ್ ಮಾದರಿಯ ಪಂದ್ಯಾಟ. ಗೆದ್ದವರಿಗೆ ಮಾತ್ರ ಇಲ್ಲಿ ಅವಕಾಶ. ಸೋತವರು ಖಂಡಿತವಾಗಿಯೂ ಕೂಡ ಮುಂದಿನ ಹಂತದಿಂದ ಪ್ರೇಕ್ಷಕರಾಗಲಿದ್ದೀರಿ. ಈ ಮಾತಿಯಲ್ಲಿ ಆಫ್ಟೆಡ್ ಬಾಲ್ ಮತ್ತೊಂದು ವಿಕೆಟ್ ಪತನಗೊಳ್ಳುವ ಸಾಧ್ಯತೆ. ಸತತ ವಿಕೆಟ್. ಓಪನಿಂಗ್ ಬ್ಯಾಟರ್ಸ್ಗಳು ಹಾರಿಸ್ ಇಬ್ಬರು ಕೂಡ ಡಗ್ಔಟ್ ಸೇರಿಯಾಗಿದೆ. ತಾಜು ಜೊತೆಗೂಡುತ್ತಾ ನೂತನ ಬ್ಯಾಟರ್ ಮೈದಾನಕ್ಕೆ. ಯಾವುದೇ ರೀತಿಯಲ್ಲಿ ಹೆಚ್ಚುವರಿ ಅಂಕಗಳ ಗಳಿಕೆಯಾಗ್ತಾ ಇಲ್ಲ. ಸತತ ವೈಫಲ್ಯತೆಯನ್ನು ಕಾಣ್ತಾ ಇದೆ ಬ್ಯಾಟಿಂಗ್ ಪಡೆ. ಆರಂಭಿಕ 2 ವಿಕೆಟ್ ಅನ್ನು ಕಳೆದುಕೊಂಡಾಗಿದೆ. 41 ಗರಿಷ್ಠ ಸ್ಕೋರ್ ಕಾರ್ಡ್ ಇದೆ. ನೂತನ ಬ್ಯಾಟರ್ ಆಗಿ ವಾಸಿಂನನ್ನು ಕಳಿಸಿಕೊಳ್ಳಲಾಗ್ತಾ ಇದೆ. ಹೊಸ ಆಟಗಾರ ಮೈದಾನವನ್ನು ಪ್ರವೇಶಿಸಿಕೊಳ್ತಾ ಇರುವಂತದ್ದು. ಕೊಟ್ಟಾರ ತಂಡ ಇಲ್ಲಿ ಬ್ಯಾಟಿಂಗ್ ನಡೆಸುವುದಕ್ಕೆ ಬಹಳಷ್ಟು ಶ್ರಮ ಪಡುತ್ತಾ ಇದೆ. ಯಾವೊಬ್ಬ ಬ್ಯಾಟರ್ ಕೂಡ ಹೆಚ್ಚಿನ ಸ್ಟ್ಯಾಂಡಿಂಗ್ ಅನ್ನು ನೀಡ್ತಾ ಇಲ್ಲ. ವಾಸಿಂನ ಉಪಸ್ಥಿತಿಯೊಂದಿಗೆ ಪಂದ್ಯಾಟ ಮುಂದುವರಿತಾ ಇದೆ. ಓವರ್ನ 4ನೇ ಚೆಂಡು ಚಾಲ್ತಿಯಲ್ಲಿ ಮಗದೊಮ್ಮೆ ತಾಂಡಿಸಿದ್ರು. ಮೈ ಗುಡ್ನೆಸ್, ಎದುರಿಸಿದಂತ ಪ್ರಥಮ ಚೆಂಡೆ ನೇರವಾಗಿ ಮತ್ತೊಂದು ವಿಕೆಟ್ ಪತನಗೊಳ್ಳ. ಅದ್ಭುತವಾದ ಕನೆಕ್ಷನ್ ಆಗಿದೆ, ಆದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇಲ್ಲ ವಾಸಿಂ. ಮಗದೊಂದು ವಿಕೆಟ್ ನಷ್ಟವಾಗ್ತಾ ಇರೋ 4ನೇ ಚೆಂಡಿಗೆ 3ನೇ ವಿಕೆಟ್ ಉಳಿತಾ ಇದೆ. ಕೊಟ್ಟಾರ ತಂಡ ಅಕ್ಷರಶಃ ಇಲ್ಲಿ ಪರದಾಡ್ತಾ ಇದೆ.
ಒಬ್ಬೊಬ್ಬ ಆಟಗಾರ ಕೂಡ ಶೂನ್ಯಕ್ಕೆ ಮರಳುವಾಗ ಅಂಕಿಅಂಶ ಪಟ್ಟಿ ಹುಡುಕಾಡ್ತಾ ಇರುವಂಥದ್ದು ಒಬ್ಬ ಬಲಿಷ್ಠ ಆಟಗಾರನನ್ನ. ಬಲಿಷ್ಠ ಆಟಗಾರ ಉಪಸ್ಥಿತಿ ಬೇಕಾಗಿದೆ ಇಲ್ಲಿ. ಇಶಾ ನೂತನ ಬ್ಯಾಟರ್ ಮೈದಾನಕ್ಕೆ. ಭಾಗಶಃ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಕನಿಷ್ಠ ಮೊತ್ತ ದಾಖಲಾಗಿರುವಂತಹ ಕೇವಲ 2 ಅಂಕ ಮಾತ್ರ. 3 ವಿಕೆಟ್ಗಳನ್ನು ಕಳೆದುಕೊಂಡಾಗಿದೆ. ಬಹಳಷ್ಟು ಒತ್ತಡದಲ್ಲಿ ತಂಡ ಕಾಣಿಸಿಕೊಳ್ತಾ ಇದೆ. ಬೌಲರ್ ಡಿಫೆನ್ಸ್ ಇದರ ವತಿಯಿಂದ ಈ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಈ ಪಂದ್ಯಕೂಟಕ್ಕೆ ಪೂಜೇಶ್ ರಾಮಲ್ಕಟ್ಟೆ ಅವರ ಆಗಮನ ಕಾಣಸಿಗ್ತಾ ಇದೆ. ಎಳೆರ ಬಳಗ ರಾಮಲ್ಕಟ್ಟೆ ತಂಡದ ಅಧ್ಯಕ್ಷರಾದಂಥ ಪೂಜೇಶ್ ರಾಮಲ್ಕಟ್ಟೆ ತಮ್ಮನ್ನು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ತಮ್ಮನ್ನು ಕೂಡ ಬೌಲರ್ ಡಿಫೆನ್ಸ್ ವತಿಯಿಂದ ತುಂಬುರದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ವಿ. ಕೊನೆಯ ಚೆಂಡು ಬಾಕಿ ಖಾತೆಯಲ್ಲಿ ಗಳಿಸಿಕೊಂಡದ್ದು 3 ವಿಕೆಟ್ಗಳನ್ನಷ್ಟಕ್ಕೆ. ಅಂತಿಮ ಬಾರಿಗೆ ದಾಳಿಗಾರಿಕೆ ನಡೆಸಬೇಕಾಗಿದೆ. ಈ ಬಾರಿ ಸ್ಟ್ರೈಕ್ ತುದಿಗೆ ತಾಜುರನ್ನು ಕಳಿಸಿಕೊಳ್ಳಲಾಗ್ತದೆ. ಹೇಮಂತ್ ದಾಳಿಗಾರಿಕೆ ಅಕ್ಷರಶಃ ಎದುರಾಳಿಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ಸತತ ವಿಕೆಟ್ಗಳ ಕಬಳಿಕೆ ನಡುವೆ ಕೂಡ ಇಲ್ಲಿ ಬ್ಯಾಟಿಂಗ್ ಅನ್ನು ಯಶಸ್ವಿಯಾಗಿ ನಡೆಸಬೇಕಾಗಿದೆ. ಈ ಮಧ್ಯೆ ತೀರ್ಪುಗಾರರ ಸೂಚನೆ ಹೊರಬೀಳುವಾಗ ವೈಜ್ ಅನ್ನುವ ಸೂಚನೆ. ಖಾತೆಯಲ್ಲಿ 4. ಅಂತಿಮ ಚೆಂಡನ್ನು ಹೇಮಂತ್ ಮಗದ ಮೆಸಬೇಕಾಗಿದೆ. ಅದ್ಭುತವಾದ ಓವರಾಗಿತ್ತು. 3 ವಿಕೆಟ್ಗಳನ್ನು ಕಬಳಿಸಿ ಆಗಿದೆ. ಕೊನೆಯ ಚೆಂಡು ಯಶಸ್ವಿಯಾಗಿ ಪೂರೈಸಿಕೊಳ್ಬೇಕಿಲ್ಲಿ. ಪೂಜೇಶ್ ರಾಮಲ್ಕಟ್ಟೆ ಇವರಿಗೆ ಪೂಜೇಶ್ ರವರು ಶಾಲಾ ಹೊದಿಸಿ ಪಂದ್ಯಕೂಟಕ್ಕೆ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಇಲ್ಲಿ ಪ್ರಾರಂಭಿಕ ಓವರ್ ಮುಕ್ತಾಯ ಕಾಣುವ ಗಳಿಸಿಕೊಂಡದ್ದು 4 ಅಂಕಗಳಿಂದ 3 ವಿಕೆಟ್ಗಳು ಕಬಳಿಕೆಯಾಗಿದೆ. 41 ಗುರಿ ಇರುವಂಥದ್ದು. ಇನ್ನು ಕೂಡ ಸಾಕಷ್ಟು ಅಂಕಗಳು ಬೇಕಾಗಿದೆ 18 ಚೆಂಡುಗಳ ಮಧ್ಯೆ. ದಾಳಿಗಾರಿಕೆ ವಿಭಾಗದಲ್ಲಿ ನೂತನ ಬೌಲರ್ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ ಇಲ್ಲಿ. ನೂತನ ಬೌಲರ್ ಆಗಿ ಚಂದೂರನ್ನು ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ. ದ್ವಿತೀಯ ಬನಿಸ್ತಾ ಇರುವಂಥದ್ದು. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟಾರೆಯಾಗಿ 3 ಓವರ್ಗಳು ಬಾಕಿ ಇದೆ. ಗಳಿಸಿಕೊಂಡದ್ದು ಕೇವಲ 4 ಅಂಕಗಳ ಮಾತ್ರ. ಬಹುದೊಡ್ಡ ಅಂಕಿಅಂಶ ಪಟ್ಟಿಯನ್ನು ಭೇದಿಸುವಂತ ಭಾವಂತದಲ್ಲಿ ಪ್ರಾರಂಭಿಕ 3 ವಿಕೆಟ್ಗಳನ್ನು ಬಿಟ್ಟುಕೊಟ್ಟಾಗಿದೆ. ನೂತನ ಇರುವ ಬ್ಯಾಟರ್ಗಳು ತಾಜು ಹಾಗೆ ಸಹ ಆಟಗಾರ. ಬೆಟ್ಟದಷ್ಟು ಜವಾಬ್ದಾರಿ ಇರ್ಷಾದ್ ಸ್ಟ್ರೈಕ್ ತುದಿಯಲ್ಲಿ. ಪ್ರಥಮ ಚೆಂಡು ಮಗದ ಮೇಡವಟ್ಟನ ಮಾಡಿಕೊಳ್ಳುವಾಗ ಮತ್ತೆ ಡಾಟ್ ಬಾಲ್. ಇಲ್ಲಿ 17 ಚೆಂಡುಗಳ ಮುಂದೆ 38 ಬೇಕಾಗಿದೆ. 17 to go, 38 to get ಅನ್ನುವ ಈಕ್ವೇಷನ್. ಓವರ್ನ ಮುಂದಿನ ಚೆಂಡು ಚಂದು ಕಡೆಯಿಂದ ಇರ್ಷಾದ್ ಕಡೆಗೆ. ಈ ಮಧ್ಯೆ ಮತ್ತೆ ಲಾಫ್ಟೆಡ್ ಬಾಲ್ ನೇರವಾಗಿ ಚೆಂಡು ಕ್ಷೇತ್ರಪಾಲಕನ ಕೈ ಸೇರ್ತಾ ಇದೆ. ಕೇವಲ ಸಿಂಗಲ್ ಮಾತ್ರ. ಈ ಸಿಂಗಲ್ಗಳಿಂದ ಖಂಡಿತ ಪಂದ್ಯಾಟವನ್ನು ಗೆದ್ದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. 16ಕ್ಕೆ 36 ಬೇಕಾಗಿದೆ. 6 ಸಿಕ್ಸರ್ಗಳನ್ನು 37 ಭಾಗಶಃ ಇಲ್ಲಿ 6 ಸಿಕ್ಸರ್ಗಳನ್ನು ಗಳಿಸಿಕೊಳ್ಳಬೇಕಾಗಿದೆ. ಓವರ್ನ ಮುಂದಿನ ಚೆಂಡು ಚಾಲ್ತಿಯಲ್ಲಿ ಚಂದು ಕಡೆಗಿಂದ. ಮಗದೊಮ್ಮೆ ವೇಗ ಭರಿತ ದಾಳಿಗಾರಿಕೆ. ಮತ್ತೊಂದು ವಿಕೆಟ್. ತಾಜು ವಾಕಿಂಗ್ ಬ್ಯಾಕ್ ಟು ದ ಪೆವಿಲಿಯನ್. ಮಗದೊಂದು ನಂಬಿಕೆ ಕೂಡ ಸುಳ್ಳಾಗ್ತಾ ಇದೆ. ಕೊಟ್ಟಾರ ತಂಡ ಇಲ್ಲಿ ಅಕ್ಷರಶಃ ಪರದಾಡ್ತಾ ಇದೆ. ಒಂದೊಂದು ಅಂಕಗಳಿಗೆ ಕೂಡ ಲೆಕ್ಕ ಬಿಡುವ ಸಂದರ್ಭ ಇದು. ಯಾವೊಬ್ಬ ಬ್ಯಾಟರ್ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡ್ತಾ ಇಲ್ಲ. ನೂತನ ಬ್ಯಾಟರ್ ಆಗಿ ನವೀನನ್ನು ಕಳಿಸಿಕೊಳ್ಳಲಾಗಿದೆ. ಮಧ್ಯಮ ಕ್ರಮಾಂಕದಲ್ಲಿ ತಂಡವನ್ನು ಎತ್ತರಿಸುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. 37 ಅಂಕಗಳು ಬೇಕಾಗಿರುವಂತೆ ಇನ್ನುಳಿದಂತೆ ಖಂಡಿತ ಸಾಧ್ಯ ಇದೆ ಬ್ಯಾಟ್ಸ್ಮನ್ ಮನಸ್ಸು ಮಾಡಿದ್ರೆ. ಈ ಮಧ್ಯೆ ದಂಡಿಸತಕ್ಕಂಥ ಪ್ರಯತ್ನ. ಚೆಂಡು ನೇರ ಭದ್ರ ಬಗುಸೇನೆ ಸೇರಿಕೊಳ್ತಾ ಇದೆ. ಮಗದೊಂದು ವಿಕೆಟ್. ಆಲ್ಮೋಸ್ಟ್ ಇಲ್ಲಿ ಬ್ಯಾಟಿಂಗ್ ಪಾಳೆಯ ಖಾಲಿ ಆಗ್ತಾ ಇದೆ. ಕಟ್ಟಾರ ತಂಡವನ್ನು ಖಾಲಿ ಮಾಡ್ತಾ ಇರುವ ದಾಳಿಗಾರಿಕೆ ವಿಭಾಗ. ಸತತ ವಿಕೆಟ್ಗಳ ಮಧ್ಯ ಹ್ಯಾಟ್ರಿಕ್ ಆದಿಯಲ್ಲಿ ದಾಳಿಗಾರ ಚಂದು. ನಿಯಾಜ್ ನೂತನ ಬ್ಯಾಟರ್ ಆಗಿ ನಿಯಾಜ್ ಅನ್ನು ಕಳಿಸಿಕೊಳ್ಳಲಾಗ್ತಾ ಇದೆ. ಹೊಸ ಆಟಗಾರ ನಿಯಾಜ್ ನೇರವಾಗಿ ಸ್ಟ್ರೈಕ್ ತುದಿಯನ್ನು ತಲುಪಿ ತನ್ನ ಜವಾಬ್ದಾರಿತವಾದಂತಹ
ಸ್ಥಾನವನ್ನು ಮುಂದುವರಿಸಿಕೊಳ್ಳಬೇಕಾಗಿದೆ. ಇಲ್ಲಿ ಗಳಿಸಿಕೊಂಡದ್ದು ಕೇವಲ 5 ಅಂಕಗಳನ್ನು, 5 ವಿಕೆಟ್ಗಳನ್ನಷ್ಟಕ್ಕೆ 5ರ ಗಳಿಕೆ ಮಾತ್ರ ಆಗಿದೆ. ಈ ಮಧ್ಯೆಯಲ್ಲಿ ಮತ್ತೆ ಡಾಟ್ ಬಾಲ್, ಕೊನೆಯ ಚೆಂಡು ಬಾಕಿ ಇದೆ. 11 ಚೆಂಡುಗಳನ್ನು ಎದುರಿಸಿರುವಂತೆ ಕೊಟ್ಟಾರ ಗಳಿಸಿಕೊಂಡದ್ದು 5 ವಿಕೆಟ್ಗಳನ್ನಷ್ಟಕ್ಕೆ ಕೇವಲ 5 ಅಂಕಗಳನ್ನು ಮಾತ್ರ. ಬಹುದೂರದ ಗೆಲುವಿನ ಕ್ರಮಾಂಕವಿದೆ. 37 ಬೇಕು 13 ಚೆಂಡುಗಳ ಮುಂದೆ. ಮತ್ತೆ ಇಲ್ಲಿ ಹೆಚ್ಚುವರಿ ಅಂಕಗಳು ಗಳಿಕೆಯಾಗ್ತಾ ಇಲ್ಲ. ಡಾಟ್ ಬಾಲ್ ಗಳಿಕೆಯಾಗ್ತಾ ಓವರ್ ಮುಕ್ತಾಯಗೊಳ್ತಾ ಇದೆ. 12 ಚೆಂಡುಗಳ ಮುಂದೆ ಗಳಿಸಿಕೊಂಡದ್ದು ಕೇವಲ 5 ಅಂಕಗಳನ್ನು ಮಾತ್ರ. 12ಕ್ಕೆ 37 ಬೇಕಾಗಿದೆ. 12 ಚೆಂಡುಗಳನ್ನು ಎದುರಿಸಿಕೊಂಡು ಟಾರಿಯಾಗಿ 6 ಸಿಕ್ಸರ್ಗಳನ್ನು ದಾಖಲಿಸಿಕೊಂಡ್ರೆ ಮಾತ್ರ ಪಂದ್ಯಾಟವನ್ನು ಗೆದ್ದುಕೊಳ್ಳುವುದಕ್ಕೆ ಸಾಧ್ಯ. ಧೀರಜ್ ನೂತನ ಬೌಲರ್ ಆಗಿ ಆಯ್ಕೆ ಆಗ್ತಾ ಇರುವಂತಹ ಪೆನಾಲ್ಟಿಮೇಟ್ ಅವಧಿ ಭಾಗಶಃ ಪಂದ್ಯಾಟವೊಂದರ ಚಿತ್ರಣವನ್ನು ಬದಲಾಯಿಸಬಲ್ಲೊಂದು ಓವರ್. ಆಲ್ಮೋಸ್ಟ್ ರಿಸಲ್ಟ್ ಇಲ್ಲಿ ಸ್ಪಷ್ಟವಾಗಲಿದೆ. ಈ ಒಂದು ಓವರ್ನಲ್ಲಿ 12 ಚೆಂಡುಗಳ ಮುಂದೆ 37 ಬೇಕಾಗಿದೆ. ಸುಲಭದ ಗುರಿ ಖಂಡಿತ ಅಲ್ಲ, ಆದರೆ ಸ್ಟ್ರೈಕ್ ತುದಿಯಲ್ಲಿರುವಂತಹ ಆಟಗಾರ ಮೇಲೆ ಬೆಟ್ಟದಷ್ಟು ಭರವಸೆ ಇದೆ, ಜವಾಬ್ದಾರಿ ಇದೆ, ಆಕಾಂಕ್ಷೆಗಳಂತೂ ಖಂಡಿತ ಇದ್ದೇ ಇದೆ. ಪ್ರಥಮ ಚೆಂಡು ಚಾಲ್ತಿಯಲ್ಲಿ ಆರಂಭಿಕ ಚೆಂಡು ಬಲು ದೂರ ದೊಡ್ಡದಾದರೆ ಈ ಒಂದು ಎಫರ್ಟ್ಗೆ ಕೇವಲ ಸಿಂಗಲ್ ಮಾತ್ರ ಗಳಿಕೆ ಆಗ್ತಾ ಇರುವಂಥದ್ದು. ಬರ್ತಿ 11 ಚೆಂಡುಗಳ ಮುಂದೆ 6 ಸಿಕ್ಸರ್ಗಳು ಬಂದರೆ ಕೊಟ್ಟಾರ ತಂಡ ಪಂದ್ಯಾಟವನ್ನು ಗೆದ್ದುಕೊಳ್ಳಲಿಕ್ಕಿದೆ. 36 ಬೇಕು 11 ಚೆಂಡುಗಳ ಮುಂದೆ. ದಾಳಿಗಾರಿಕೆಯಲ್ಲಿ ದ್ವಿತೀಯ ಎಸೆತ, ನೇರ ವೈಟ್ ಬಾಲ್ ಅನ್ನುವ ಸೂಚನೆ. 11ಕ್ಕೆ 35 ಬೇಕಾಗಿದೆ. 11 to go, 35 to get ಅನ್ನುವ ಈಕ್ವೇಷನ್. ಓವರ್ನ ದ್ವಿತೀಯ ಚೆಂಡು ಧೀರಜ್ ಕೊಡಗಿಂದ ಇರ್ಷಾದ್ ಸ್ಟ್ರೈಕ್ ತುದಿಯಲ್ಲಿ ಮತ್ತೆ ದಂಡಿಸ್ತಕ್ಕಂಥ ಪ್ರಯತ್ನ. ನಿರಂತರ ಪ್ರಯತ್ನಗಳ ಮಧ್ಯೆಯೂ ಕೂಡ ಯಾವುದೇ ಹೆಚ್ಚುವರಿ ಆಗ್ತಾ ನೇರವಾಗಿ ಸ್ನೋ ಬಾಲ್ +1 ಅನ್ನುವ ಸೂಚನೆ ಬೀಳ್ತಾ ಇದೆ. ಮತ್ತೆ ಎಕ್ಸ್ಟ್ರಾ ಅಂಕಗಳ ಗಳಿಕೆ ಆಗ್ತಾ ಇದೆ ಖಾತೆಗೆ. 2 ಎಕ್ಸ್ಟ್ರಾ ಓಟಗಳ ಗಳಿಕೆಯೊಂದಿಗೆ ಸ್ಕೋರ್ ಬೋರ್ಡ್ನಲ್ಲಿ 9-33 ಬೇಕಾಗಿದೆ. ಓವರ್ನ ಮುಂದಿನ ಚೆಂಡು ಚಾಲ್ತಿಯಲ್ಲಿ ಈ ಮಧ್ಯೆ ಮತ್ತೊಮ್ಮೆ ಶರವೇಗ ದಾಳಿಗಾರಿಕೆ. ಸಿಂಗಲ್ ಗಳಿಕೆಯಾಗ್ತಾ ಇದೆ. 32 ಬೇಕು. ಇನ್ನುಳಿದಂತ 10 ಚೆಂಡುಗಳ ಮುಂದೆ 32 ಬೇಕಾಗಿದೆ. ಅಸಾಧ್ಯ ಅನ್ನುವಂತೆ ಯಾವುದೂ ಇಲ್ಲ. ಇರ್ಷಾದ್ ಅವರೇ ತಮ್ಮ ಮನಸ್ಥಿತಿಯನ್ನ ಗಟ್ಟಿಗೊಳಿಸಿಕೊಳ್ಳಬೇಕಾಗಿದೆ. ಸಿಕ್ಸರ್ಗಳ ಮೂಲಕ ಗಮನ ಸೆಳೆಯಬೇಕಾಗಿದೆ. ಮತ್ತೊಂದು ಬಲು ದೊಡ್ಡ ಹೊಡೆತ ನೀರ ಡಿಕ್ಲೇರ್ ಕಡೆಗೆ. ಕ್ಷಣ ಕ್ಷಣಕ್ಕೂ ಕೂಡ ನಂಬಿಕೆ ಭರವಸೆಗಳು ಸುಳ್ಳಾಗ್ತಾ ಇದೆ. 9 ಚೆಂಡುಗಳ ಮುಂದೆ 31 ಅಂಕದ ಅವಶ್ಯಕತೆ ಇದೆ. 5 ಸಿಕ್ಸರ್ಗಳನ್ನು ಬಯಸ್ತಾ ಇದೆ ಒಂದು ಇನ್ನಿಂಗ್ಸ್. ಓವರ್ನ ಮುಂದಿನ ಚೆಂಡು 4ನೇ ಬಾರಿಗೆ ದಾಳಿಗಾರಿಕೆಯಲ್ಲಿ ಧೀರಜ್. ಮತ್ತೆ ಕ್ಲೀನ್ ಜಿಮ್ ಅಪ್ ಆಗದೊಂದು ವಿಕೆಟ್ ಕಬಳಿಕೆಯಾಗ್ತಾ ಇದೆ. ಕೊಟ್ಟಾರ ತಂಡ ಮತ್ತೊಂದು ವಿಕೆಟ್ ಅನ್ನು ಕಳೆಕೊಳ್ತಾ ಇರುವಂತದ್ದು. ನೂತನ ಬ್ಯಾಟರ್ ಆಗಿ ಅಭಿ 8 ಚೆಂಡುಗಳ ಮುಂದೆ 31 ಬೇಕಾಗಿದೆ. 8 to go, 31 to get ಅನ್ನುವಂಥ ಈಕ್ವೇಷನ್. ಆರಂಭಿಕ ಬ್ಯಾಟರ್ಗಳು ಹಾರಿಸಿ ಒಂದಷ್ಟರ ಮಟ್ಟಿಗೆ ಸ್ಟ್ಯಾಂಡಿಂಗ್ ನೀಡಿದರೆ ಖಂಡಿತವಾಗಿ ಪಂದ್ಯಾಟವನ್ನು ಗೆದ್ದುಕೊಳ್ಳುವುದಾದರೆ ಆರಂಭಿಕ ಹಂತದಲ್ಲೇ ತಪ್ಪಿದಂಥ ಹೆಜ್ಜೆಯಿಂದಾಗಿ ಕೊಟ್ಟಾರ ತಂಡ ಅತ್ಯಂತ ಸಂಕಷ್ಟತೆಯನ್ನು ಎದುರಿಸ್ತಾ ಇದೆ. 8ರ ಮುಂದೆ 31 ಅಂತ ಕಠಿಣ ಸವಾಲು ಎದುರಿಸ್ತಾ ಇರುವಂಥದ್ದು. ದಾಳಿಗಾರಿಕೆ ಮುಂದುವರಿಸಿಕೊಳ್ಳದ ಧೀರಜ್ ಓವರ್ನ 5ನೇ ಚೆಂಡು ಚಾಲ್ತಿಯಲ್ಲಿ. ಮತ್ತೆ ಇಲ್ಲಿ ಡಾಟ್ ಬಾಲ್, ಕೊನೆಯ ಚೆಂಡು ಮಾತ್ರ ಬಾಕಿ ಇದೆ. ಆಲ್ಮೋಸ್ಟ್ ಪಂದ್ಯಾಟ ಬ್ಯಾಟಿಂಗ್ ಪಡೆಯಿಂದ ಎದುರಾಳಿ ಕಡೆಗೆ ವಾಲ್ತಾ ಇರುವಂತ ಕೊನೆಯ 1 ಚೆಂಡು ಬಾಕಿ ಇದೆ ತೃತೀಯ ಓವರ್ನಲ್ಲಿ. ಮತ್ತೆ ಇಲ್ಲಿ ನೆಲ ಮಟ್ಟದ ಹೊಡೆತ, ಡಾಟ್ ಬಾಲ್ ದಾಖಲಾಗ್ತಾ ಇದೆ. ಓವರ್ ಥ್ರೋ ಚಾಲ್ತಿಯಲ್ಲಿ ಸ್ಟ್ರೈಕ್ ಔಟ್ ಆಗೋ ಸಾಧ್ಯತೆ. ಕೊನೆಯದಾಗಿ 6 ಚೆಂಡುಗಳು ಬಾಕಿ ಇದೆ. 30 ಅಂಕಗಳ ಅವಶ್ಯಕತೆ. 6 to go, 30 to get ಅನ್ನುವ ಈಕ್ವೇಷನ್. ಭಾಗಶಃ ಕ್ರಿಕೆಟ್ ಚರಿತ್ರೆಯಲ್ಲಿ ಯಾವುದನ್ನ ಕೂಡ ಹೇಳಬರುವುದಕ್ಕೆ ಸಾಧ್ಯವೇ ಇಲ್ಲ. ಅನ್ಪ್ರೆಡಿಕ್ಟಬಲ್ ಗೇಮ್ ಅನ್ನುವಂಥ ಹಣೆಪಟ್ಟಿಯನ್ನು ಹೊಂದಿರುವಂತಹ ಕ್ರಿಕೆಟ್ ಇದು. 2018ರ IPL ಅನ್ನು ನೆನಪಿಟ್ಟುಕೊಂಡ್ರೆ ಖಂಡಿತವಾಗಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ರಿಂಕು ಸಿಂಗ್ ಅನ್ನೋ ಆಟಗಾರ ಕೊನೆಯ ಓವರ್ಗೆ ಇದೇ 5 ಸಿಕ್ಸರ್ಗಳು ಬೇಕಾಗಿದ್ದಾಗ ಅದನ್ನು ದಂಡಿಸಿ ಪಂದ್ಯಾಟವನ್ನು ಗೆಲ್ಲಿಸಿ ಚರಿತ್ರೆಯಲ್ಲಿ ಒಂದು ಹೊಸ ಪುಟವನ್ನು ರಚಿಸಿದ ಇವತ್ತಿಗೆ ಇತಿಹಾಸ. ಸದ್ಯ ದಾಳಿಗಾರಿಕೆ ವಿಭಾಗದಲ್ಲಿ ನಿಕೇಶ್ ಅನ್ನ ಕಾಣ್ತಾ ಇದ್ದೇವೆ. ಪ್ರಥಮ ಚೆಂಡಿಗೆ ದೈತ್ಯ ಹೊಡೆದ ಪ್ರಯತ್ನ, ಆದರೆ ಮತ್ತದೇ ತಪ್ಪು, ಮತ್ತೊಂದು ವಿಕೆಟ್.
7ನೇ ವಿಕೆಟ್ ಅನ್ನು ಕಳೆಕೊಳ್ತಾ ಇದೆ. ಕೊನೆಯದಾಗಿ 5 ಚೆಂಡುಗಳು ಬಾಕಿ, 5 ಸಿಕ್ಸರ್ಗಳು ಬೇಕಾಗಿದೆ ಕೊಟ್ಟಾರ ತಂಡಕ್ಕೆ. ದಾಳಿಗಾರಿಕೆ ಮುಂದುವರಿಸಿಕೊಳ್ತಾ ದ್ವಿತೀಯ ಚೆಂಡು, ಆಲ್ಮೋಸ್ಟ್ ಪಂದ್ಯಾಟದ ರಿಸಲ್ಟ್ ಈ ಒಂದು ಚೆಂಡಿನಲ್ಲಿ ನಿಗದಿಯಾಗಲಿಕ್ಕಿದೆ. ಕೊನೆಯದಾಗಿ 5 ಚೆಂಡುಗಳು ಬಾಕಿ. ಈ ಮಧ್ಯೆಯಲ್ಲಿ ಎಕ್ಸ್ಟ್ರಾ ಅಂಕಗಳ ಗಳಿಕೆಯ ಸಾಧ್ಯತೆ, ರನ್ಔಟ್ ಅವಕಾಶ ಯಶಸ್ವಿ ಆಗ್ತಾ ಇದೆ. ಮಗದೊಂದು ವಿಕೆಟ್, 5 ಚೆಂಡು ನೋ ಬಾಲ್, 5 ಚೆಂಡು 29ರ ಅವಶ್ಯಕತೆ. ಐದರ ಮುಂದೆ 29 ಅನ್ನುವ ಸಿಚುವೇಶನ್ ಇದೆ. ಇನ್ನು ಕೂಡ 5 ಸಿಕ್ಸರ್ಗಳು ಬಂದ್ರೆ ಪಂದ್ಯಾಟವನ್ನ ಗೆಲ್ಲುವಂತ ಎಲ್ಲ ಅವಕಾಶಗಳು ಲಕ್ಷಣಗಳು ಕೊಟ್ಟಾರಕ್ಕಿದೆ. 5 ಸಿಕ್ಸರ್ಗಳನ್ನ ದಂಡಿಸುವಂತ ಆಟಗಾರ ಯಾರು? 5 ಚೆಂಡುಗಳನ್ನ ಸೀಮಾರೇಖೆಯನ್ನು ದಾಟಿಸುವಂತ ಪ್ರಬಲ ಬ್ಯಾಟರ್ ಯಾರು ಅನ್ನೋದು ಹುಡುಕಾಟದಲ್ಲಿ ಈಗಾಗಲೇ 8 ವಿಕೆಟ್ಗಳನ್ನು ಕಳೆದುಕೊಂಡಾಗಿದೆ. ಮಗದೊಮ್ಮೆ ಡಾಟ್ ಬಾಲ್, ಆಲ್ಮೋಸ್ಟ್ ಪಂದ್ಯಾಟದ ರಿಸಲ್ಟ್ ನಿಗದಿಯಾಗ್ತಾ ಇದೆ. ಯಾವ ತಂಡ ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ದತ್ತಗುರು ಅಟ್ಯಾಕರ್ಸ್ ತಂಡಕ್ಕೆ ಪಂದ್ಯಾಟ ಬಾಳುವಾಗ ಇಲ್ಲಿ ಮಗದೊಂದು ವಿಕೆಟ್, 9ನೇ ವಿಕೆಟ್ ಕಬಳಿಕೆಯಾಗುವಾಗ ಅಂತಿಮವಾಗಿ 3 ಚೆಂಡುಗಳು ಬಾಕಿ ಇರುವಂಥದ್ದು. ಮೂರು ಚೆಂಡುಗಳು ಬಾಕಿ, 29 ಅಂಕಗಳ ಅವಶ್ಯಕತೆ ಇದೆ. 41ನ ಒಂದು ಗರಿಷ್ಠ ಸ್ಕೋರ್ ಕಾರ್ಡ್ ತಯಾರಿಸಿಕೊಂಡ ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ್ ತಂಡ ಭಾಗಶಃ ಎದುರಾಳಿಗಳ ಬೌಲಿಂಗ್ ನಲ್ಲೂ ಕೂಡ ಕಟ್ಟಿ ಹಾಕುವಂತ ಪ್ರಯತ್ನವನ್ನು ಮಾಡಿತ್ತು. ಆಲ್ಮೋಸ್ಟ್ ಆ ಪ್ರಯತ್ನದಲ್ಲಿ ಯಶಸ್ವಿಯಾಗಿ ಆಗಿದೆ. ಕೊನೆಯದಾಗಿ ಇಲ್ಲಿ 3 ಚೆಂಡುಗಳು ಎಸೆದರೆ ನೇರವಾಗಿ ಮುಂದಿನ ಹಂತಕ್ಕೆ ತಿರುಗಡೆಯನ್ನು ಹೊಂದಬಹುದು. ಯಶಸ್ವಿ ದಾಳಿಗಾರಿಕೆ ಅವಶ್ಯಕತೆ ಇರುವಂಥದ್ದು. ಕೊನೆಯದಾಗಿ ಓವರ್ನ 4ನೇ ಚೆಂಡು, ಮಗದೊಮ್ಮೆ ಡಾಟ್ ವೈಟ್ ಬಾಲ್, 27 ಅಂಕಗಳ ಅವಶ್ಯಕತೆ 3 ಚೆಂಡುಗಳ ಮುಂದೆ. ಮಗದೊಮ್ಮೆ ಡಾಟ್ ಬಾಲ್, ಕೊನೆ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ದತ್ತಗುರು ತಂಡ ಗೆಲುವಿನ ಟ್ರ್ಯಾಕ್ನಲ್ಲಿ ಡ್ರೈವರ್ ಸೀಟ್ನಲ್ಲಿದೆ. ಆಲ್ಮೋಸ್ಟ್ ಪಂದ್ಯಾಟವನ್ನ ತನ್ನ ತಂಡ ತನ್ನ ಇನ್ನಿಂಗ್ಸ್ ಬಯಸಿದಂತೆ ನಡೀತಾ ಇರುವಂಥದ್ದು. ಕೊನೆಯದಾಗಿ 1 ಚೆಂಡು ಬಾಕಿ ಇದೆ. ಅಂತಿಮ ಚೆಂಡು ಬಾಕಿ, 28ರ ಅವಶ್ಯಕತೆ. ಈ ಮೂಲಕ ಪಂದ್ಯಾಟವನ್ನ ನೇರವಾಗಿ ದತ್ತಗುರು ಅಟ್ಯಾಕರ್ಸ್ ಅಡ್ಯಾರ್ ತಂಡ ಗೆದ್ದುಕೊಳ್ತಾರೆ. ಕಂಗ್ರಾಚುಲೇಷನ್ ಆಗಿ ಕೊಟ್ಟಾರ ತಂಡ ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಪಂದ್ಯಾಟದಲ್ಲಿ ಮುಕ್ತಾಯಗೊಳ್ತಾ ಇದೆ. ಹಾಗೆ ಮುಂದಿನ ವೀಕ್ಷಕರಲ್ಲಿ ಶ್ರೀಮಂತ್ ನಮ್ಮಲ್ಲಿ ಜೊತೆ ಆಗಬೇಕನ್ನುವಂಥ ವಿನಂತಿ. ಮುಂದಿನ ಪಂದ್ಯಾಕೂಟಕ್ಕೆ ಕರೆಯನ್ನು ನೀಡ್ತಾ ಇದ್ದೀವಿ. ಜೆಡಿ ಬಾಯ್ಸ್ ಬಂಟ್ವಾಳ ಹಾಗೂ ಕೋಟಿ ಚೆನ್ನಯ್ಯ ಸಿದ್ದಗಟ್ಟಿ ಇತನ ನಾಯಕರು ವೇದಿಕೆ ಹತ್ತಿರ ಬರಬೇಕು. ಟ್ರಾಸ್ಪಿನ್ಗಾಗಿ
DFC ಪೊಳಲಿ ವಿರುದ್ಧವಾಗಿ ಎದುರಿಸುವಂತಹ ತಂಡವನ್ನ ಗಮನಿಸುವುದಾದಲ್ಲಿ ಯುವ ಕೇಸರಿ ಕ್ರಿಕೆಟರ್ಸ್ ಬಹಳಷ್ಟು ರೋಚಕ ಮಾದರಿಯ ಪಂದ್ಯಾಕೂಟಗಳು ಚಾಲ್ತಿಯಲ್ಲಿದೆ. ಆರಂಭಿಕ ಕ್ರಮಾಂಕದ ಆಟಗಾರರಾಗಿ ಯುವ ಕೇಸರಿ ಕ್ರಿಕೆಟರ್ಸ್ ಪರವಾಗಿ ಪ್ರವೇಶ ಕಂಡಂತಹ ಆಟಗಾರರನ್ನ ಖಂಡಿತವಾಗಿಯೂ ಸೂಚಿಸುವುದಾದಲ್ಲಿ ಜರ್ಸಿ ನಂಬರ್ 18 ಸ್ಟ್ರೈಕರ್ ವಿಭಾಗದಲ್ಲಿ ಟೀಮ್ ಕೊಟ್ಪಾನ್ ಪರವಾಗಿ ದೀಕ್ಷಿತ್ ಹಾಗೂ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸುಜಿತ್ ಅವರನ್ನು ಪರಿಚಯಿಸಿಕೊಳ್ಳಲಾಗ್ತಾ ಇದೆ. DFC ಪುಳಲಿ ಪರವಾಗಿ ದಾಳಿಗಾರಿಕೆ ವಿಭಾಗವನ್ನ ಗಮನಿಸುವುದೇ ಆದಲ್ಲಿ ಭವಿಷ್ಯ ಟೀಮ್ ಪುಳಲಿ ಪರವಾಗಿ ಸೊಗಸಾಗಿತ್ತು ದಾಳಿ. ಬಹಳಷ್ಟು ಉತ್ತಮ ಶೈಲಿಯಲ್ಲಿ ದಾಳಿಯನ್ನು ನಡೆಸಿಕೊಡ್ತಾ ಇದ್ದಾರೆ. ಇಲ್ಲಂತೂ ಆರಂಭಿಕ ಚೆಂಡು ಚುಕ್ಕಿ ಚೆಂಡಾಗಿ ಮಾರ್ಪಾಡಾಗ್ತಾ ಇದೆ. ಸೆಲೆಕ್ಟೆಡ್ ವಿಭಾಗದಲ್ಲಿ ಒಂದಂತೂ ಸುಲಭದಲ್ಲಿ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಈ ಒಂದು ಪ್ರದೇಶದಲ್ಲಿ ಒಂದು ಕಡೆಯಲ್ಲಿ DFC ಪುಳಲಿ ಎಂಬತಕ್ಕಂಥ ಒಂದು ತಂಡವಾದರೆ ಇನ್ನೊಂದು ಕಡೆಯಲ್ಲಿ ಯುವ ಕೇಸರಿ ಬಹಳಷ್ಟು ಉತ್ತಮವಾದ ನಾಮವನ್ನು ಪಡೆದುಕೊಂಡಂತಹ ಕೊಡ್ಮಾನ್ ಪ್ರದೇಶದಿಂದ ಬಂದಂತಹ ಆಟಗಾರರು ಇನ್ನೊಂದು ಕಡೆಯಲ್ಲಿ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಸೊಗಸಾಗಿ ದಂಡಿಸಿದ್ರು. ಬಹಳಷ್ಟು ಉತ್ತಮವಾಗಿ ಬೈಸುಮುಖೇನವಾಗಿ ಒಟ್ಟುಗಳು ಮಾಡ್ತಾ ಇದೆ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ರಿಕಿತ್ ಹಾಗೂ ಮೋನಿಶ್ ಅವರನ್ನು ಖಂಡಿತವಾಗಿ ಕ್ಷಮಿಸಿಬಿಡಿ ರಿತಿಕ್ ಹಾಗೂ ಮೋನಿಶ್ ಅವರನ್ನ ಮತ್ತೊಮ್ಮೆ ಖಂಡಿತವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಾ ಮತ್ತೊಮ್ಮೆ ಬ್ಯಾಕ್ ಟು ದ ಗೇಮ್. ಸೊಗಸಾದ ದಂಡನೆ. ಓ ಮೈ ಗುಡ್ನೆಸ್, ಇಲ್ಲಂತೂ ಆರಂಭಿಕ ಉತ್ತರಿಯ ಪತನಗೊಳ್ತಾ ಇದೆ. The big wicket is the pass for Mark for catch out. One of the great left-handed batsman ಸುಜಿತ್ ಅವರ ನಿರ್ಗಮನವನ್ನು ಪಡೆದುಕೊಳ್ತಾ ಇದೆ. ಖಂಡಿತವಾಗಿ ಯುವ ಕೇಸರಿ ಕ್ರಿಕೆಟರ್ಸ್ ಕೊಡ್ಮಾನ್ ಪರವಾಗಿ ಆರಂಭಿಕ ಉತ್ತರಿಯ ಪತನಗೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ 2 ಓಟಗಳು ಮಾತ್ರ. ಅಂಕಣದ ಪ್ರವೇಶವನ್ನು ಕಂಡಂತ ಆಟಗಾರ ಸುದೇಶ್ ಎಂಬತಕ್ಕಂಥ ನಾಮಗಾರಿಕೆ ದಂಡನೆ ವಿಭಾಗದಲ್ಲಿ ಇಲ್ಲಂತೂ ಸಮಯ ಸಂದರ್ಭವನ್ನ ಅರಿತುಕೊಂಡು ದಂಡನ್ನು ಬೀಸಬೇಕಾಗಿದೆ. ಒಂದು ಕಡೆಯಲ್ಲಿ DFC ಪುಳಲಿ ಎಂಬತಕ್ಕಂಥ ನಾಮಗಾರಿಕೆಯನ್ನು ಪಡೆದುಕೊಂಡರೆ ಇನ್ನೊಂದು ಕಡೆಯಲ್ಲಿ ಯುವ ಕೇಸರಿ ಗುಡ್ಮಾನ್. once again ಸೊಗಸಾದ ದಾಳಿಯಾಗಿತ್ತು. ಬಹಳಷ್ಟು ಉತ್ತಮವಾಗಿ ದಂಡಿಸಿದ್ರು. ಮಿಡ್ ವಿಕೆಟ್ ವಿಭಾಗದಲ್ಲಿ 1 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಇದು once again ಲಾಲಿಪಾಪ್ ಮಾದರಿಯ ದಾಳಿಯಾಗಿತ್ತು. ಇಲ್ಲಂತೂ ದಂಡಿಸುವ ಪ್ರಯತ್ನವನ್ನು ಮಾಡಬೇಕಾಗಿತ್ತು ದಾಂಡುಗಾರ, ಆದರೆ ಕೇವಲ 1 ಓಟಗಳಿಗೆ ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ನೇರವಾಗಿ ಸುದೇಶ 1 ಓಟಗಳನ್ನು ದಾಖಲಿಸಿದಾಗ ನೇರವಾಗಿ ಸೈಕನ್ ವಿಭಾಗದಲ್ಲಿ ದೀಕ್ಷಿತ್ ಅವರು ಮತ್ತೊಮ್ಮೆ ತನ್ನ ವಿಭಾಗವನ್ನು ಆಗಮಿಸಿಕೊಳ್ತಾ ಇದ್ದಾರೆ. ಕೊನೆಯದಾಗಿ 6 ಚೆಂಡುಗಳ ಮುಕ್ತಾಯ ಹಂತದಲ್ಲಿ ಒಟ್ಟುಗಳಿಗೆ ಕಳೆ ಹಾಕಿದ್ದು ಕೇವಲ 4 ಓಟಗಳು ಮಾತ್ರ ತೆಗೆದದ್ದು 1 ಬುದ್ದಾರಿ. JD ಬಾಯ್ಸ್ ಬಂಟ್ವಾಳ ಹಾಗೂ ಕೋಟಿ ಚೆನ್ನಯ್ಯ ಸಿದ್ದಗಟ್ಟೆ ಇತನ ನಾಯಕರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು. ನಾನು ಚುಮ್ಗೆಗಾಗಿ ಇದು ನಿಮಗೆ 2ನೇ ಕರೆ. ಕ್ರೀಡಾಭಿಮಾನಿಗಳೇ, ಖಂಡಿತವಾಗಿಯೂ ಈ ಒಂದು ಮೈದಾನದಲ್ಲಿ ಪಂದ್ಯಾಕೂಟಗಳು ಚಾಲ್ತಿಯಲ್ಲಿದೆ. ಭರವಸೆ ಇದ್ದರೆ ಖಂಡಿತವಾಗಿ ಹಿಮ ಪರ್ವತವನ್ನು ಏರಬಹುದು, ಧೈರ್ಯವಿದ್ದರೆ ಹುಲಿಯೊಂದಿಗೆ ಸೆಣಸಾಡಬಹುದು, ಪ್ರೀತಿ ಇದ್ದರೆ ಹೃದಯವನ್ನು ಗೆಲ್ಲಬಹುದು. ಅದೇ ನಿಮ್ಮ ತಂಡದಲ್ಲಿ ಒಗ್ಗಟ್ಟೆಂಬತಕ್ಕಂಥ ಒಂದು ಮಾತಿದ್ದರೆ ಈ ಪಂದ್ಯದ ಚಾಂಪಿಯನ್ಸ್ ಆಗಿ ನೀವು ಹೊರಬರಬಹುದು. ಎಲ್ಲವೂ ಸಾಧ್ಯ, ಅಸಾಧ್ಯವಾದದ್ದು ಈ ಒಂದು ಕ್ರಿಕೆಟ್ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಕ್ರಿಕೆಟ್ ಜಗತ್ತಿನ ಹಿಸ್ಟರಿ ಪುಟವನ್ನು ಖಂಡಿತವಾಗಿ ಬಿಚ್ಚಿಟ್ಟಲ್ಲಿ ಹಲವಾರು ಮೈದಾನದಲ್ಲಿ ಹಲವಾರು ರೀತಿಯಲ್ಲಿ ಪಂದ್ಯಾಕೂಟಗಳು ಬದಲಾದದ್ದಿದೆ. ಹಂತದಲ್ಲಿ ಖಂಡಿತವಾಗಿ ಪಂದ್ಯಾಕೂಟಗಳು ಸೋತದ್ದಿದೆ. ಸೋಲು ಗೆಲುವು ಎಲ್ಲವನ್ನ ಸಮಾನವಾಗಿ ಇಟ್ಟುಕೊಂಡು ಖಂಡಿತವಾಗಿ ಕ್ರೀಡೆಯ ಮನೋಭಾವದಿಂದ ಪಂದ್ಯಾಕೂಟಗಳನ್ನು ಆಡುವುದೇ ಆದಲ್ಲಿ ಗೆಲುವು ನಿಶ್ಚಿತ ಎಂಬತಕ್ಕಂಥ ಮಾತಿನೊಂದಿಗೆ ಮತ್ತೊಮ್ಮೆ ಲೆಫ್ಟ್ ಶಾಟ್, ಉತ್ತಮವಾದ ದಂಡನೆ. ಆದರೆ ಕ್ಯಾಚ್ ಔಟ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಕ್ಯಾಚ್ ಬಿಚ್ಚೋಡು, ಮ್ಯಾಚ್ ಬಿಚ್ಚೋಡು. ಇಲ್ಲಂತೂ ಅವಕಾಶಗಳಿತ್ತು. ಯುವ ಕೇಸರಿ ಕ್ರಿಕೆಟರ್ಸ್ ತಂಡವನ್ನು ಕಟ್ಟಿ ಹಾಕುವ ಅವಕಾಶಗಳಿತ್ತು,
ಆದರೆ ಕೈ ಬಿಟ್ಟಂತಹ ಕ್ಷೇತ್ರ ರಕ್ಷಣಾ ವಿಭಾಗ ಇಲ್ಲಂತೂ ಮಾಡಿದಂತಹ ಚಿಕ್ಕ ಚಿಕ್ಕ ತಪ್ಪುಗಳು ಮುಂದಿನ ಕ್ಷಣದಲ್ಲಿ ದೊಡ್ಡ ಮಟ್ಟಿನ ನಾಶಕ್ಕೆ ಕಾರಣವಾಗಬಹುದು ಎಂಬತಕ್ಕಂತ ಮಾತಿಗೆ ಉತ್ತರಗಳು ಈ ಮೈದಾನದಲ್ಲಿ ಸಾಗಿ ಬರ್ಲಿಕ್ಕಿದೆ. ಒನ್ಸ್ ಅಗೈನ್ ಜೆಡಿ ಬಾಯ್ಸ್ ತಂಡದ ಕಪ್ತಾನ ಆದಷ್ಟು ಬೇಗ ಕಮಿಟಿ ಕಡೆಗೆ ಬರಬೇಕು. ಟ್ರಾನ್ಸ್ಪಿನ್ಗಾಗಿ ನಿಮಗಾಗಿ ಕೋಟಿ ಚೆನ್ನಯ್ಯ ಸಿದ್ದಕಟ್ಟೆ ತಂಡವು ಕಾಯ್ತಾ ಇದೆ. ಉತ್ತರಿಯ ಪತನಗೊಳಿಸಿದೆ. ಇಲ್ಲಂತೂ ಯುವ ಕೇಸರಿ ತಂಡದ ದ್ವಿತೀಯ ಉತ್ತರಿಯ ಪತನಗೊಳಿಸಿದೆ. ನೋಡಲೇಬೇಕಾಗಿದೆ ಪಂದ್ಯಾಕೂಟವನ್ನ. ಖಂಡಿತವಾಗಿಯೂ ಕಿಕ್ಕೆರೆದು ನೋಡ್ತಿರುವಂತಹ ಒಂದು ಕಡೆಯಲ್ಲಿ ಪ್ರೇಕ್ಷಕ ವರ್ಗವಾದರೆ ಇನ್ನೊಂದು ಕಡೆಯಲ್ಲಿ ಪಂದ್ಯಾಕೂಟಗಳು ಮೈದಾನದ ಒಳಾಂಗಣದಲ್ಲಿ ಸಾಗಿ ಮಾಡ್ತಾ ಇದೆ. ಹೊನಲು ಬೆಳಕಿನ ಮಾದರಿಯ ಪಂದ್ಯಾಕೂಟಗಳು ಖಂಡಿತವಾಗಿಯೂ ಇಂದಿನ ದಿನದ ಬೆಳಿಗ್ಗಿನವರೆಗೂ ಕೂಡ ಚಾಲ್ತಿಯಲ್ಲಿಲಿಕ್ಕಿದೆ. ಇದರ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯನ್ನು ಕಣ್ಯಾಯಿಸುವುದೇ ಆದಲ್ಲಿ ಕೊನೆಯದಾಗಿ 3 ಚೆಂಡುಗಳು ಬಾಕಿ ಇದೆ. ಈ ದಾಳಿಗಾರಿಕೆ ವಿಭಾಗದಲ್ಲಿರುವಂತಹ ಅಚ್ಚು ಮತ್ತೊಮ್ಮೆ ದಾಳಿಗಾರಿಕೆ ವಿಭಾಗದಲ್ಲಿ ಒನ್ಸ್ ಅಗೈನ್ ಸೊಗಸಾದಂತಹ ದಾಳಿ, ಉತ್ತಮವಾದ ಓಟಗಳು, ಉತ್ತರಿಗಳ ಮಧ್ಯೆ ಓಟಗಳನ್ನು ಸಂಪೂರ್ಣತೆಯನ್ನು ಪಡೆದುಕೊಂಡಾಗ ಸ್ಕೋರ್ ಮೂವ್ಸ್ ಆನ್ ಟು 6 ಆನ್ ದಿ ಬೋರ್ಡ್, ಲಾಸ್ ಆಫ್ 2 ವಿಕೆಟ್ಸ್. ಪಂದ್ಯಕೂಟಕ್ಕೆ ಆಗಮಿಸಿದಂತ ಉದಯ್ ರಾಮಲ್ಕಟ್ಟೆ, ಅದೇ ರೀತಿ ರಾಜೇಶ್ ರಾಮಲ್ಕಟ್ಟೆ ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ತಮ್ಮನ್ನು ಬಳ್ಳಾರಿ ಫ್ರೆಂಡ್ಸ್ ವತಿಯಿಂದ ತುಂಬರದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ವಿ. ಅದ್ದೂರಿಯಾಗಿ ಸಾಗಿ ಬರ್ತಾ ಇದೆ ಪಂದ್ಯಕೂಟ. ಈ ಪಂದ್ಯಕೂಟಕ್ಕೆ ಆಗಮಿಸಿದಂತ ಉದಯ್ ರಾಮಲ್ಕಟ್ಟೆ, ಅದೇ ರೀತಿ ರಾಜೇಶ್ ರಾಮಲ್ಕಟ್ಟೆ ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಆಗಮನದೊಂದಿಗೆ ಪಂದ್ಯಾಕೂಟಗಳ ಚಾಲ್ತಿಯಲ್ಲಿದೆ. ಮತ್ತೊಮ್ಮೆ ಎಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ ಓವರ್ನ ಮುಕ್ತಾಯ, ದ್ವಿತೀಯ ಓವರ್ನ ಮುಕ್ತಾಯ ಹಂತವನ್ನು ಪಡೆದುಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿದೆ ಒಟ್ಟುಗಳಿಗೆಯಲ್ಲಿ 7 ಓಟಗಳು. ದಾಳಿಗಾರಿಕೆ ಭಾಗದಲ್ಲಿ ಟೀಮ್ DFC ಪೊಳಲಿ ಪರವಾಗಿ ಅಫ್ರೀದ್ ಎಂಬತಕ್ಕಂಥ ನಾಮಗಾರಿಕೆಯನ್ನು ಪರಿಚಯಿಸಿಕೊಳ್ಳಲಾಗ್ತಾ ಇದೆ. ಇಲ್ಲಂತೂ ತಂಡದ ಭರವಸೆ ಆಟಗಾರ, ಕಾಲದ ಆಪತ್ ಬಂಟನಾಗಬಹುದೇ ಇಲ್ಲಿ ಅಫ್ರೀದ್. ಒಂದು ಕಡೆಯಲ್ಲಿ ಯುವ ಕೇಸರಿ ಕ್ರಿಕೆಟರ್ಸ್ ಕೊಡ್ಮಾನ್ ತಂಡದ ಆಟಗಾರರು ಒಂದು ಕಡೆಯಲ್ಲಿ ದಂಡಿಸುವ ಪ್ರಯತ್ನಗಳು, ಸಿಕ್ಸರ್ಗಳ ಅವಶ್ಯಕತೆ ಇದೆ, ಸಿಕ್ಸರ್ಗಳನ್ನು ದಾಖಲಿಸಬಹುದೇ. ಮತ್ತೊಮ್ಮೆ ಒನ್ಸ್ ಅಗೈನ್ ಸೊಗಸಾದಂತಹ ದಂಡನೆ. ಇಲ್ಲಂತೂ ಫುಲ್ ಟಾಸ್ ಮಾದರಿಯ ದಾಳಿಯಾಗಿತ್ತು, ಆದರೆ ವೈಡ್ ಎಂಬತಕ್ಕಂಥ ಘೋಷಣೆಗಳು, ಅತಿರಿಕ್ತ ಓಟಗಳು, ಕ್ರಮವಲ್ಲದ ಎಸೆತಗಳಿಗೆ ಎಕ್ಸ್ಟ್ರಾಸ್ ಮುಖಾಂತರವಾಗಿ ಓಟಗಳು ಬರುವುದೇ ಆದಲ್ಲಿ ಮತ್ತೊಮ್ಮೆ ಕೊಂಚ ಮಟ್ಟಿನ ಏರಿಕೆಯನ್ನ ಸ್ಕೋರ್ ಬೋರ್ಡ್ ಕಾಣ್ತಾ ಇದೆ. ಒಟ್ಟುಗಳಿಗೆ ಇಲ್ಲಿ 8 ಓಟಗಳು ಜೋಡಣೆಗೊಂಡಾಗ ದ್ವಿತೀಯ ಉದ್ದರಿ ನಷ್ಟ. ಒನ್ಸ್ ಅಗೈನ್ ಸೊಗಸಾದಂತ ದಾಳಿ, ಆದರೆ ನೋ ಬಾಲ್ ಎಂಬತಕ್ಕಂಥ ಘೋಷಣೆ. ಇಲ್ಲಂತೂ ತಂಡದ ಕಪ್ತಾನನಿಗೆ ಖಂಡಿತವಾಗಿ ಭರವಸೆಯನ್ನ ಗಳಿಸಲೇಬೇಕಾಗಿದೆ ದಾಳಿಗಾರ ಅಫ್ರೀದ್. ಒನ್ಸ್ ಅಗೈನ್ ಆರಂಭಿಕ ದಾಳಿಯನ್ನು ಮತ್ತೊಮ್ಮೆ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮಾದರಿಯಲ್ಲಿ ಗಳಿಸಲೇಬೇಕಾಗಿದೆ. ಒನ್ಸ್ ಅಗೈನ್ ಅಫ್ರೀದ್ ತೀರ್ಪುಗಾರ ಬೀಳುತ್ತಾ ಸೊಗಸಾದ ದಾಳಿಯಾಗಿತ್ತು. ಇಲ್ಲಂತೂ ಕಾಟನ್ ಬೋಲ್ಟ್ಗೆ ಅವಕಾಶಗಳಿತ್ತು, ಆದರೆ ತೀರ್ಪುಗಾರರ ತೀರ್ಮಾನಕ್ಕೆ ಖಂಡಿತವಾಗಿ ತಲೆಯನ್ನು ಬಾಗಬೇಕಾಗಿದೆ. 1 ಓಟಗಳು ಉದ್ದರಿಗಳ ಮಧ್ಯೆ ಬಹಳಷ್ಟು ಉತ್ತಮವಾದ ರನ್ನಿಂಗ್ ಬಿಟ್ವೀನ್ ವಿಕೆಟ್ನ ಮುಖಾಂತರವಾಗಿ 1 ಓಟಗಳು ಸೇರ್ಪಡೆಯನ್ನು ಪಡೆದುಕೊಂಡಿದೆ. ಶ್ರವಣ್ ಶೆಟ್ಟಿ ಎಂಬುವರ RC ಒಂದು ಸಿಕ್ಕಿದೆ. ಶ್ರವಣ್ ಶೆಟ್ಟಿ ಯಾರಾದರೂ ಇದ್ರೆ ವೇದಿಕೆ ಹತ್ರ ಬಂದು ಕಲೆಕ್ಟ್ ಮಾಡಬೇಕು ಅಂತ ವಿನಂತಿ. ಒಂದು ಒಟ್ಟುಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಜೆಡಿ ಬಾಯ್ಸ್ ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆ ಹತ್ತಿರ ಬರಬೇಕು. ಇಲ್ಲಿ ಕೋಟಿ ಚೆನ್ನಯ್ಯ ಸಿದ್ದಕಟ್ಟೆ ತಂಡವು ಕಾಯ್ತಾ ಇದೆ. ಉತ್ತರಿಯ ಪತನಗೊಳ್ಳುತ್ತಾ ಇದೆ. ಒನ್ಸ್ ಅಗೈನ್ ಯುವ ಕ್ರಿಕೆಟರ್ಸ್ ಕೇಸರಿ ಪರವಾಗಿ ಮತ್ತೊಂದು ಉತ್ತರಿಯ ಪತನಗೊಂಡಿದೆ. ಟೀಮ್
ಪುಳಳಿ ಖಂಡಿತವಾಗಿ ಒಂದು ಮೈದಾನವನ್ನ ಆಕ್ರಮಿಸಿಕೊಳ್ತಾ ಇದೆ. Once again, ball is dot and delivery ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 11 ಪಟ್ಟುಗಳು. ಲೋ ಸ್ಕೋರಿಂಗ್ ಗೇಮ್. ಇಲ್ಲಂತೂ ಬಹಳಷ್ಟು ಜಿದ್ದಾಜಿದ್ದಿಯಲ್ಲಿ ಸಾಗಿ ಬರ್ಲಿಕ್ಕಿದೆ. ಮತ್ತೊಂದು ಬುದ್ಧರಿಯ ಪತನಗೊಳ್ತಾ ಇದೆ. ಟೀಮ್ ಯುವ ಕೇಸರಿ ಕ್ರಿಕೆಟರ್ಸ್ ಕೊಡ್ಮಾನ್ ಪರವಾಗಿ ಉದರಿಗಳ ಮೇಲೆ ಉದರಿಯ ಪತನಗೊಳ್ಳುವಾಗ ಖಂಡಿತವಾಗಿಯೂ ಸಮಯ ಸಂದರ್ಭವನ್ನ ಅರಿತುಕೊಳ್ಳಬೇಕಾಗಿದೆ. ಆಟಗಾರರು ಸಮಯ ಸಂದರ್ಭವನ್ನ ಅರಿತುಕೊಂಡು ದಂಡನೆ ಬೀಸಬೇಕಾಗಿದೆ. ಶಿವ ದಂಡನೆ ವಿಭಾಗದಲ್ಲಿ ಒನ್ಸ್ ಅಗೈನ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಸೊಗಸಾದಂತಹ ದಂಡನೆ ಉತ್ತಮ ಶೈಲಿಯಲ್ಲಿ ದಂಡಿಸಿದ್ದು. ನೇರವಾಗಿ ಮಿಡ್ ಆಫ್ ವಿಭಾಗದಲ್ಲಿ ಅದ್ಭುತ ಶೈಲಿಯ ದಂಡನೆಯಾಗಿತ್ತು. ಉದರಿಗಳ ಮಧ್ಯೆ 1 ಓಟಗಳ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಸ್ಕೋರ್ ಮೂವ್ಸ್ ಆನ್ ಟು 12 ಆನ್ ದ ಬೋರ್ಡ್, ಲಾಸ್ ಆಫ್ 4 ವಿಕೆಟ್. ಕೊನೆಯದಾಗಿ 6 ಚೆಂಡುಗಳು ಆಟ ಬಾಕಿ ಇದೆ. 6 ಚೆಂಡುಗಳ ಆಟ ಬಾಕಿ ಇರುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಕಳೆ ಹಾಕಿಕೊಂಡ ಓಟಗಳು ಮಾತ್ರ 12 ಮಾತ್ರ. ವೈಡ್ ಎಂಬತಕ್ಕಂಥ ಘೋಷಣೆಗಳು ಅಗಲವಾದ ಚೆಂಡಾಗಿತ್ತು. ಕ್ರಮಬಲ್ಲದ ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಬನ್ಸಗೈನ್ ದಂಡಿಸುವ ಪ್ರಯತ್ನವನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಯಾವುದೇ ಓಟಗಳು ಕೂಡ ಇಲ್ಲಂತೂ ಬುದ್ದರಿಯ ಪತನಗೊಳ್ತಾ ಇದೆ. ಶಿವ ಅವರ ಬುದ್ದರಿಯ ಪತನಗೊಂಡಿದೆ. ಟೀಮ್ ಕೊಡ್ಮಾನ್ ಇದರ ಪರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 13 ಓಟಗಳು ಮಾತ್ರ. ಸೊಗಸಾದಂಥ ದಾಳಿಯಾಗಿತ್ತು. ಯಾವುದೇ ಓಟಗಳಿಗೆ ಕೂಡ ಅನುವನ್ನ ಮಾಡಿಕೊಡ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ 13 ಓಟಗಳು ಮಾತ್ರ. ಲೋ ಸ್ಕೋರಿಂಗ್ ಗೇಮ್ ಪಂದ್ಯಾಕೂಟಗಳು ಸಾಗಿ ಬರ್ತಾ ಇದೆ. ಸೊಗಸಾಗಿ ದಂಡಿಸಿದ್ರೆ ಮುಖಾಂತರವಾಗಿ ಮಿಡ್ ಆನ್ ವಿಭಾಗದಲ್ಲಿ ಮತ್ತೊಂದು ಬುತ್ತರಿಯ ಪತನಗೊಳ್ತಾ ಇದೆ. ಒನ್ಸ್ ಅಗೈನ್ ವಿಕೆಟ್ ಇಸ್ ದಿ ಪಾಸ್ ಫಾರ್ಮ್ ಆಫ್ ಕ್ಯಾಚ್ ಔಟ್ ಮುಖಾಂತರವಾಗಿ ಜರ್ಸಿ ನಂಬರ್ 219 ಯುವ ಕೇಸರಿ ಕ್ರಿಕೆಟರ್ಸ್ ಪರವಾಗಿ ಅಂಕಣವನ್ನು ಪ್ರವೇಶಿಸಿಕೊಂಡಂತ ಆಟಗಾರ ಖಂಡಿತವಾಗಿಯೂ ನಾಮವನ್ನು ತಿಳಿಸಿಬಿಡಿ. ಎಸ್ ರಾಜೇಶ್ ಎಂಬತಕ್ಕಂಥ ನಾಮಗಾರಿಕೆ. ತಡೆ ವಿಭಾಗದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಕೇವಲ 13 ಓಟಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಈ ಒಂದು ಮೈದಾನದಲ್ಲಿ ಖಂಡಿತವಾಗಿಯೂ ಒಡೆಯುವ ಅವಕಾಶಗಳಿದೆ, ಬಾರಿಸುವ ಅವಕಾಶಗಳಿದೆ, ದಂಡಿಸಬಹುದೇ ಯುವ ಕೇಸರಿ ಕ್ರಿಕೆಟರ್ಸ್ ಪರವಾಗಿ ರಾಜೇಶ್. ಒನ್ಸ್ ಅಗೈನ್ ಸೊಗಸಾದಂಥ ದಾಳಿ, ಫುಲ್ ಟಾಸ್ ಮಾದರಿಯ ದಾಳಿಯಾಗಿತ್ತು. ನೇರವಾಗಿ ನೋ ಬಾಲ್ ಎಂಬತಕ್ಕಂಥ ಘೋಷಣೆಗಳು ಅತಿರಿಕ್ತ ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಬೋನಸ್ ಮಾದರಿಯ ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಂಡಿದೆ. 3 ಎಸೆದ ಬಾಕಿ ಇದೆ. ಲಾಸ್ಟ್ 3 ಬಾಲ್ ಇಸ್ ರಿಮೈನಿಂಗ್. ಸೊಗಸಾದಂಥ ದಾಳಿಯಾಗಿತ್ತು. ಡಾಟ್ ಅಂಡ್ ಡೆಲಿವರಿ ಮುಖಾಂತರವಾಗಿ ಎಸ್ ಲಾಸ್ಟ್ 2 ಬಾಲ್. ಕೊನೆಯದಾಗಿ 2 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 2 ಬಾಲ್ ಇಸ್ ರಿಮೈನಿಂಗ್. ಒನ್ಸ್ ಅಗೈನ್ ತಾಳಿಕರಿಕೆ ಭಾಗದಲ್ಲಿ ಲಾಫ್ಟ್ ಶಾಟ್ ನೇರವಾಗಿ ಸೀಮಾರೇಖೆಯ ಗಡಿಯಂಚಿನಲ್ಲಿದ್ದ ರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ತಾ ಇದೆ. ಖಂಡಿತವಾಗಿಯೂ ಕೈಯಲ್ಲಿ 1 ಬೌನ್ಸ್ ಮುಖಾಂತರವಾಗಿ ಚೆಂಡನ್ನು ಕೈ ಬೊಗಸೆಯಲ್ಲಿ ಇಟ್ಕೊಳ್ತಾ ಇದ್ದಾರೆ. ಮತ್ತೊಂದು ಬುದ್ದಾರಿಯ ಪತನಗೊಳ್ತಾ ಇದೆ. ಕ್ಯಾಚ್ ಔಟ್ ಮುಖಾಂತರವಾಗಿ ಇಲ್ಲಂತೂ ತನ್ನ ತಂಡದ ರಾಜೇಶ್ ಪದಕದ ನಾಮಗಾರಿಕೆಯ ಉತ್ತರಿಯನ್ನು ಪಡೆದುಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿದ್ದ ಒಟ್ಟುಗಳಿಗೆಯಲ್ಲಿ ಇದು ಕೇವಲ 14 ಒಟ್ಟುಗಳು ಮಾತ್ರ. ಕೊನೆಯ 1 ಚೆಂಡು ಬಾಕಿ ಇದೆ. ಕೊನೆಯದಾಗಿ 1 ಚೆಂಡು ಬಾಕಿ ಇದೆ.
ಇಲ್ಲಂತೂ ದಾಖಲಿಸಬೇಕಾಗಿದೆ. ಹಲವಾರು ಓಟಗಳು ಬೇಕಾಗಿದೆ. ಒಂದು ಸಿಕ್ಸರ್ ಬಾರಿಸಬಹುದೇ? ಯುವ ಕೇಸರಿ ಕ್ರಿಕೆಟರ್ಸ್ ಪರವಾಗಿ ಒಂದು ಸಿಕ್ಸರ್ಗಳನ್ನು ಬಾರಿಸಬಹುದೇ? ಇಲ್ಲಿ ದಾಟುಗಾರ ಜರ್ಸಿ ನಂಬರ್ 5. ಸೊಗಸಾದಂಥ ದಾಳಿಯಾಗಿತ್ತು. ನೇರವಾಗಿ ಬುದ್ಧರಿಯ ಪತನಗೊಳ್ತಾ ಇದೆ. ಇದರ ಮುಖಾಂತರವಾಗಿ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯ ಹಂತವನ್ನು ಪಡೆದುಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿದ್ದ ಬುಟ್ಟುಗಳಿಗೆಯಲ್ಲಿ 14 ಬೊಟ್ಟೆಗಳು 15ರ ಗುರಿ. ಕ್ರೀಡಾಭಿಮಾನಿಗಳೇ, ಪ್ರೀತಿಸುವ ಮುಂಚೆ 106 ಸಾರಿ ಯೋಚಿಸಿ ನೋಡು. ಅಂತರ್ಜಾತಿ ಪ್ರೀತಿ ಎಂದಿಗೂ ಬೇಡ. ಪ್ರೀತಿಯಲ್ಲಿ ಖಂಡಿತವಾಗಿಯೂ ಸೋಲದವರು ಯಾರೂ ಇಲ್ಲ, ಪ್ರೀತಿಯಲ್ಲಿ ಗೆದ್ದವರು ಯಾರೂ ಇಲ್ಲ. ಖಂಡಿತವಾಗಿ ಕ್ರಿಕೆಟ್ ಆಟದಲ್ಲಿ ಸೋತರೆ ಮುಂದಿನ ಗೆಲುವಾಗಬಹುದು, ಆದರೆ ಪ್ರೀತಿಯ ಆಟದಲ್ಲಿ ಸೋತರೆ ನಿನ್ನ ಬದುಕಿನ ಕೊನೆಯ ಸೋಲಾಗಬಹುದು ಎಂಬತಕ್ಕಂಥ ಮಾತಿನೊಂದಿಗೆ ಮತ್ತೊಮ್ಮೆ ಹಲೋ, ದಯವಿಟ್ಟು JD ಬಾಯ್ಸ್ ತಂಡದ ಕಪ್ತಾನರು ಆದಷ್ಟು ಬೇಗ ಕಮಿಟಿ ಕಡೆಗೆ ಬರಬೇಕು. ನಿಮಗಾಗಿ ಸಿದ್ಧಕಟ್ಟೆ ತಂಡವು ಕಾಯ್ತಾ ಇದೆ. ಮತ್ತೊಮ್ಮೆ ಪಂದ್ಯಾಕೂಟದ ಕಡೆಗೆ ಬರುವ DFC ಪುಳಲೆ ವಿರುದ್ಧವಾಗಿ ಯುವ ಕೇಸರಿ ಕ್ರಿಕೆಟರ್ಸ್ ಕುಡ್ಮಾನ್ ಆರಂಭಿಕ ಇನ್ನಿಂಗ್ಸ್ ಅಂತೂ ಮುಕ್ತಾಯ ಹಂತವನ್ನು ಪಡೆದುಕೊಂಡಾಗ ಪುಟ್ಟುಗಳಿಗೆಯಲ್ಲಿ ಕಲೆ ಹಾಕಿದ್ದು ಕೇವಲ 14 ಬೋಟೆಗಳು ಮಾತ್ರ. 15ರ ಗುರಿ, 24 ಚೆಂಡುಗಳು ಮುಂದೆ. ಒಂದು ಕಡೆಯಲ್ಲಿ ಖಂಡಿತವಾಗಿಯೂ DFC ಪುಳಲೆ ಆ ಒಂದು ಅಂಕವನ್ನು ಕಲೆ ಹಾಕಬಹುದೇ? ಇನ್ನೊಂದು ಕಡೆಯಲ್ಲಿ YKC ಕುಡ್ಮಾನ ಆ ಒಂದು 15 ಎಂಬತಕ್ಕಂಥ ಒಂದು ಮೊತ್ತವನ್ನು ಕಟ್ಟಿ ಹಾಕಬಹುದೇ? ಎಲ್ಲವೂ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದುಕೊಂಡಾಗ ಪಂಚಗೈನ್ ದಾಳಿಗಾರಿಕೆ ಭಾಗದಲ್ಲಿ ಯುವ ಕೇಸರಿ ಪರವಾಗಿ ಆರಂಭಿಕ ಓವರನ್ನು ಕೈಗೆತ್ತಿಕೊಂಡಂತಹ ದಾಳಿಗಾರ ತ್ರಿಶಾನ್ ಎಂಬತಕ್ಕಂಥ ನಾಮಗಾರಿಕೆ ಆರಂಭಿಕ ಓವರ್ ಚಾಲ್ತಿಯಲ್ಲಿ ರೈಟ್ ಆರ್ಮ್ ರನ್ ವಿಕೆಟ್ ಮುಖಾಂತರವಾಗಿ ಬಹಳಷ್ಟು ಹೆಲಿಕಾಪ್ಟರ್ ಮಾದರಿಯ ದಾಳಿಯಾಗಿತ್ತು. ನೋ ಬಾಲ್ ಎಂಬತಕ್ಕಂಥ ಘೋಷಣೆಗಳು ಸಂಚರಿಕೆಯನ್ನು ಪಡೆದುಕೊಂಡಾಗ ಮತ್ತೊಮ್ಮೆ ಅತಿರಿಕ್ತ ಓಟುಗಳ ಮುಖೇನವಾಗಿ ತಂಡದ ಖಾತೆ ಆರಂಭಗೊಳ್ಳುತ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ನ ಆರಂಭಿಕ ಚೆಂಡು ಚಾಲ್ತಿಯಲ್ಲಿ ನಿಧಾನಗತಿ ಎಸೆತವಾದರೂ ಕೂಡ ಲಯವನ್ನು ತಪ್ಪಿಕೊಂಡಂತಹ ಚೆಂಡು ನೇರವಾಗಿ ಕೊನೆಯ ಕ್ಷಣದಲ್ಲಿ ಹೊರತಿರುವುಗಳನ್ನು ಪಡೆದುಕೊಂಡಿತ್ತು. ಅಗಲವಾದ ಚೆಂಡು, ಕ್ರಮವಿಲ್ಲದ ಚೆಂಡು ಎಂಬತಕ್ಕಂಥ ಘೋಷಣೆ. ಬನ್ಸಗೈನ ಆರಂಭಿಕ ದಾಳಿಗಾರ ಸೊಗಸಾದ ದಂಡನೆ ಕೆಲ ಕಾಲ ಗಾಳಿಯಲ್ಲಿ ತೇಲಾಡಿತು. ಇಲ್ಲಂತೂ ನೋಡಲೇಬೇಕಾಗಿದೆ. ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ. ಕ್ಯಾಚ್ ಪಿಚ್ಚೋಡು, ಮ್ಯಾಚ್ ಪಿಚ್ಚೋಡು. ಇಲ್ಲಂತೂ ಒಂದು ಬೊಟ್ಟಿಗಳು ಮಾತ್ರ ಉದರಿಗಳ ಮಧ್ಯೆ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಬಹಳಷ್ಟು ಉತ್ತಮ ಶೈಲಿಯಲ್ಲಿ ಒಂದು ಮೈದಾನದಲ್ಲಿ ಪಂದ್ಯಾಕೂಟಗಳು ಚಾಲ್ತಿಯಲ್ಲಿದೆ. ಹಲವಾರು ಗಣ್ಯ ವ್ಯಕ್ತಿಗಳ ಆಗಮನದ ಮುಖೇನವಾಗಿ ಪಂದ್ಯಾಕೂಟ ಬಂತು ಆರಂಭಗೊಂಡಿತ್ತು. ಹಲವಾರು ಕ್ರೀಡಾಭಿಮಾನಿಗಳ ಸಮ್ಮುಖದಿಂದ ಖಂಡಿತವಾಗಿ ಒಂದು ಪಂದ್ಯಾಕೂಟಗಳು ಚಾಲ್ತಿಯನ್ನು ಪಡೆದುಕೊಂಡಿತ್ತು. ಹಲವಾರು ಪಂದ್ಯಾಕೂಟಗಳು ಮುಕ್ತಾಯ ಹಂತವನ್ನು ಪಡೆದುಕೊಂಡಾಗಿದೆ. ಈ ಒಂದು ಪಂದ್ಯಾಕೂಟವನ್ನು ಗೆಲ್ಲುವವರು ಯಾರು ಎಂಬತಕ್ಕಂಥ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಎಲ್ಲ ಉತ್ತರಗಳು ಬರಬೇಕಾಗಿದೆ. ಇದರ ಮುಖಾಂತರವಾಗಿ ಅಡ್ಡ ದಾಂಡಿಯ ಪ್ರಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ನೇರವಾಗಿ ಒಂದು ಬೊಟ್ಟೆಗಳು ಉದರಿಗಳ ಮಧ್ಯೆ ಸೇರ್ಪಡೆಯನ್ನು ಪಡೆದುಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿದ್ದ ಬೊಟ್ಟುಗಳಿಗೆಯಲ್ಲಿ
4 ಓಟಗಳು ಮಾತ್ರ, 4 ಚೆಂಡುಗಳು ಬಾಕಿ ಇದೆ. ಆರಂಭಿಕ ಓವರ್ ಅನ್ನು ಸಮಾಪ್ತಿಯನ್ನಗೊಳಿಸಿಕೊಳ್ಳಲು ದನಗಂತಿನ ತೃತೀಯ ಬಾರಿಗೆ ಥರ್ಡ್ ಟೈಮ್ ಸೊಗಸಾದ ದಂಡನೆ ಉತ್ತಮವಾಗಿ ದಂಡಿಸಿದ್ರು. ಒಂದಂತೂ ಸುಲಭದಲ್ಲಿ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಒನ್ಸ್ ಅಗೈನ್ ಅಂಕಿಅಂಶ ಪಟ್ಟಿಯಲ್ಲಿ ಗೋಚರಿಕೆಗೊಂಡ ಓಟಗಳು 5. ದನಕಂತಿನ ಚತುರ್ಥ ಬಾರಿಗೆ ಫೋರ್ತ್ ಟೈಮ್ ಒನ್ಸ್ ಅಗೈನ್ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖಾಂತರವಾಗಿ ಹದ್ದಿನ ಕಣ್ಣಿನ ತೀರ್ಪುಗಾರರ ಬಿಡುತ್ತ ನೇರವಾಗಿ ದಂಡನೆ ಭಾಗಕ್ಕೆ ಸೊಗಸಾಗಿ ದಂಡಿಸಿದ್ರು. ಬಹಳಷ್ಟು ಉತ್ತಮ ಶೈಲಿಯಲ್ಲಿ ಈ ದಂಡನೆಯನ್ನು ನಡೆಸಿಕೊಳ್ತಾ ಆದರೆ ಆರಂಭಿಕ ಕ್ರಮಾಂಕದ ಆಟಗಾರರು ಟೀಮ್ DFC ಪುಳಲಿ ಪರವಾಗಿ ಬಹಳಷ್ಟು ಉತ್ತಮ ಶೈಲಿಯಲ್ಲಿ ದಂಡಿಸುವಂತಹ ಒಂದು ಪ್ರಯತ್ನವನ್ನು ಪಡೆದುಕೊಳ್ತಾ ಆದರೆ ಕಬೀರ್ ದಂಡನೆ ಭಾಗದಲ್ಲಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖಾಂತರವಾಗಿ ಮತ್ತೊಮ್ಮೆ ದಾಳಿಗಾರ ನೇರವಾಗಿ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕಬೀರ್ ಇಬ್ಬರ ಕಡೆಗೆ ಸೊಗಸಾದ ದಾಳಿಯಾಗಿತ್ತು. ಬಹಳಷ್ಟು ಶರವೇಗದಲ್ಲಿ ದಾಳಿಯನ್ನು ನಡೆಸಿಕೊಳ್ತಾ ಆದರೆ ಭೂಮಿ ತಾಯಿಯನ್ನು ಚುಮ್ಮಿಸಿ ಬಂದಂತ ಚೆಂಡು ಡಾಟ್ ಅಂಡ್ ಡೆಲಿವರಿಯಾಗಿ ಮತ್ತೊಮ್ಮೆ ಮಾರ್ಪಾಡಾಗ್ತಾ ಇದೆ. ಕೊನೆಯದಾಗಿ 1 ಚೆಂಡು ಬಾಕಿ ಇದೆ. ಬಾಲ್ ಟು ಬಾಲ್ ಮುಖಾಂತರವಾಗಿ 5 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಂಡಿದೆ. ಕೊನೆಯದಾಗಿ 1 ಚೆಂಡುಗಳು ಮಾತ್ರ ಬಾಕಿ. ಒನ್ಸ್ ಅಗೈನ್ ರೈಟ್ ಆರ್ಮ್ ವಿಕೆಟ್ ಮುಖಾಂತರವಾಗಿ ಸೊಗಸಾದ ದಾಳಿಯಾಗಿತ್ತು ದಾಳಿ. ಯಾವುದೇ ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇಲ್ಲ. ಚುಕ್ಕಿ ಚೆಂಡಿನ ಮುಖಾಂತರವಾಗಿ ಆರಂಭಿಕವಾಗಿ ಪ್ರಥಮ ಓವರ್ನ ಮುಕ್ತಾಯಗೊಳ್ತಾ ಇದೆ. 6 ಚೆಂಡುಗಳ ಮುಕ್ತಾಯದ ವೇಳೆಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಗೆಯಲ್ಲಿ 5. JD ಬಾಯ್ಸ್ ಇದರ ನಾಯಕರಿಗೆ ಅಂತಿಮ ಕರೆಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಬನ್ನಿ, ನಿಮಗಾಗಿ ಸಿದ್ಧಕಟ್ಟೆ ತಂಡವು ಕಾಯ್ತಾ ಇದೆ. ಮತ್ತೊಮ್ಮೆ ಪಂದ್ಯಕೂಟದ ಕಡೆಗೆ ಬರುವ ಬಳ್ಳಾರಿ ಫ್ರೆಂಡ್ಸ್ ತುಂಬೈ ಆಯೋಜನೆಯಲ್ಲಿ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ಕ್ಕೆ ಗಣ್ಯ ವ್ಯಕ್ತಿಯ ಆಗಮನಗೊಂಡಿದೆ. ಸಜಿಪ ಪ್ರದೇಶದಲ್ಲಿ ಖಂಡಿತವಾಗಿ ಬಹಳಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ವ್ಯಕ್ತಿ, ಖಂಡಿತವಾಗಿ ಉತ್ತಮವಾದ ಒಂದು ಮನೋಭಾವದಿಂದ ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸಿದ್ದೀರಿ. ಮತ್ತೊಮ್ಮೆ ವೀಕ್ಷಕರಾಗಿಯೂ ನಮ್ಮೊಂದಿಗೆ ಸಹಕರಿಸಲಿದ್ದೀರಿ. ಸಂದೇಶ್ ಸಜಿಪರವರೇ ಮತ್ತೊಮ್ಮೆ ಆಗಮನಕ್ಕೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಎಸ್ 16 ಚೆಂಡುಗಳು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 5 ಓಟಗಳು. DFC ಪುಳಲಿ ತಂಡ ವಿಜಯವನ್ನ ಶ್ರಮಿಸಿಬಿಡಿ. 4 ಓಟಗಳು ಬೇಕಾಗಿ ದಂಡಿಸುವಂತ ಪ್ರಯತ್ನ ಪಡೆದರು. ಆಫ್ಟರ್ ಶಾಟ್ ನೇರವಾಗಿ ಸೀಮಾ ರೇಖೆಯ ಹೊರಭಾಗದಲ್ಲಿ 6 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಂಡಾಗ ಗೆದ್ದಂತ ತಂಡ DFC ಪುಳಲಿ. ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಯುವ ಕೇಸರಿ ಕ್ರಿಕೆಟರ್ಸ್ ಈ ಒಂದು ಮೈದಾನದಲ್ಲಿ ಬಂದು ನಿಮ್ಮ ಪ್ರತಿಭೆಯನ್ನ ಖಂಡಿತವಾಗಿಯೂ ತೋರ್ಪಡಿಸಿದ್ದೀರಿ. ಧನ್ಯವಾದವನ್ನು ಸಮರ್ಪಿಸುತ್ತಾ ಇನ್ನು ಮುಂದೆ ಬಹಳಷ್ಟು ನಿರೀಕ್ಷಿತ ಧ್ವನಿ ಸಂದೇಶ್ ಸಜಿಪರವರನ್ನ ಮತ್ತೊಮ್ಮೆ ಸ್ವಾಗತಿಸಿಕೊಳ್ತಾ ಇದ್ದಾನೆ. JD ಬಾಯ್ಸ್ ಬಂಟ್ವಾಳ, ಇದು ಕೊನೆಯ ಕರೆ. JD ಬಾಯ್ಸ್ ಬಂಟ್ವಾಳ
ಧನ್ಯವಾದಗಳು ಸಲ್ಲಿಸಿಕೊಡ್ತದವೆ. ಬಳ್ಳಾರಿ ಫ್ರೆಂಡ್ಸ್ ತುಂಬ ಇದರ ಈ ಒಂದು ಟೂರ್ನಿಯ ಸೀಸನ್ 5ರ ಈ ಒಂದು ಹೊನಲು ಬೆಳಕಿನ ಪಂದ್ಯಾಟದಲ್ಲಿ ಪದೇ ಪದೇ ನಾವೊಂದು ತಮಗೆ ಕೊಡುವಂಥ ಗೌರವದ ಮೇಲೆ ನಾವು ಕರೆಯನ್ನು ಕೊಡ್ತಿದ್ದೇವೆ. JD ಬಾಯ್ಸ್ ಬಂಟ್ವಾಳ ವಿರುದ್ಧವಾಗಿ ಸೆಣಸಾಡುವಂಥ ಕೋಟಿ ಚೆನ್ನಯ್ಯ ಕ್ರಿಕೆಟರ್ ಸಿದ್ದಗಟ್ಟೆ ದಯಮಾಡಿ ನಮ್ಮೊಂದಿಗೆ ನೆನಚಿಮಿಗೆಲಿ ಸಹಕರಿಸಿ. ಈ ಒಂದು ಟೂರ್ನಿಯಲ್ಲಿ ನೆನಪಿಟ್ಟುಕೊಳ್ಳಿ, ಇದು ಯಾವುದೇ ಒಂದು ಆಕಾಂಕ್ಷೆಯನ್ನಿಟ್ಟು ನಡೆಸುವಂಥ ಟೂರ್ನಿ ಅಲ್ಲ. ಈ ಹೊನಲು ಬೆಳಕಿನ ಪಂದ್ಯಾಟ ನಡಿಬೇಕಾದ್ರೆ ಈ ಒಂದು ಬೆಳಕಿನ ಹಿಂದೆ ಅದೆಷ್ಟು ದಾರಿದೀಪಗಳಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಂಥ ಅದೆಷ್ಟು ವಿದ್ಯಾರ್ಥಿಗಳು ಇಂದು ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟವರು. ಅದಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಯ ಕಾರ್ಯದ ಸಾರಥ್ಯವಾಗಿ ಈ ಒಂದು 11 ಜನರ ಅಂಡರ್ ಕ್ರಿಕೆಟ್ ಪಂದ್ಯಾಟವನ್ನು 32 ಆಯ್ಕೆಗೊಳಿಸಿದ ತಂಡಗಳ ಮಧ್ಯೆ ನಾವೊಂದು ಹೊನಲು ಬೆಳಕಿನ ಪಂದ್ಯಾಟವನ್ನು ಘೋಷಿಸ್ತಾ ಇದ್ದೇವೆ. ಅದಕ್ಕಾಗಿ ದಯಮಾಡಿ ನಮ್ಮೊಂದಿಗೆ ಸಹಕರಿಸಿ. JD ಬಾಯ್ಸ್ ಬಂಟ್ವಾಲ್, ಅದೇ ರೀತಿ ಕೋಟಿ ಚೆನ್ನೈ ಕ್ರಿಕೆಟರ್ಸ್ ಸಿದ್ದಗಟ್ಟೆ ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಿ. JD ಬಾಯ್ಸ್ ಬಂಟ್ವಾಳ ತಂಡ ಈಗಾಗಲೇ ಟಾಸ್ ಅನ್ನು ಗೆದ್ದುಕೊಂಡಿದೆ. ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕಾಗಿ ವಿನಂತಿ. JD ಬಾಯ್ಸ್ ಬಂಟ್ವಾಳ ಮತ್ತು ಕೋಟಿ ಚೆನ್ನೈ ಕ್ರಿಕೆಟರ್ ಸಿದ್ದಗಟ್ಟೆ ಈ ತಂಡದ 2 ತಂಡದ ಆಟಗಾರರು ಆದಷ್ಟು ಬೇಗ ಈ ಪಂದ್ಯಾಟಕ್ಕೆ ಸಜ್ಜುಗೊಳ್ಳಬೇಕು. ಅದೇ ರೀತಿ ಮುಂದಿನ ಪಂದ್ಯ SFC ವಿರುದ್ಧವಾಗಿ ಆಟಗಾರರೊಂದಿಗೆ ನಾನು ಚಿಮ್ಮಿಗೆ ತಂಡದ ಕಪ್ತಾನರು ತಯಾರಾಗಿರ್ಬೇಕಾಗಿ ಸಲ್ಲಿಸಿಕೊಡ್ತಿದ್ದೇವೆ. ದಯಮಾಡಿ ನಮ್ಮೊಂದಿಗೆ ಸಹಕರಿಸಿ. SFC ಪಕ್ಕಲ್ಪಾದೆ ತಂಡದ ಕಪ್ತಾನ ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು. ಇಲ್ಲಿ ಬ್ರದರ್ಸ್ ಪಡ್ಪು ತಂಡವು ಕಾಯ್ತಾ ಇದೆ ಟ್ರಾಸ್ಪಿನ್ಗಾಗಿ ಮುಂದಿನ ಪಂದ್ಯಕೂಟ. ಅದೇ ರೀತಿ ಸುಮಂತ್ ಎಲ್ಲಿದ್ದರೂ ವೇದಿಕೆ ಹತ್ತಿರ ಬರಬೇಕು. ದಯಮಲ್ತ್ ಲೆತ್ತಿನಂಚಿನ ಮಾತು ತಂಡದ ಸರ್ವ ಆಟಗಾರರೆಲ್ಲ ಅಂಚನೆ ಗೊಬ್ಬುನು ದುಂಬುಗೊಣಪಿನಂಚಿನ ಐತ ಗುರಿ ಕಾರ್ಯ ದಯಮಲ್ತದು ಅಕ್ ಲೆಪ್ಪಲಿಗೆ ಕೊರ್ನಾಗಡೆ ದಯಮಲ್ತ ಅಕ್ಲಿಗೆ ಸಹಕಾರ ಕೊರ್ಲೆ ದಯಪಂಡ ಒಂಜಿ ಗೊಬ್ಬುದ ಲೇಸ ನಮ್ಮ ರಾತ್ರಿನು ಬೊಲ್ಪು ಬಂದ ಮಲ್ದಂದತ್ತು ಆನಂದಾಂಡ ಒಂದೊಂಜಿ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಂದಿನಂಚಿನ ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಮಕ್ಕಳ SL ಐನೆತ್ತ ಮಲ್ಲ ಒಂಜಿ ಊರು ಪೆರ್ಮೆ ಕೊರುಪಿನಂಚಿನ ಬೇಲೆ ಮಲ್ತೊಂದುಲೆ ದಯಪಂಡ ಒಂಜಿ ಕಲ್ಪುನಂಚಿನ ಶಾಲೆಗೆ ಅವಳ ಗ್ರಾಮದ ಅಭಿವೃದ್ಧಿ ಸಾಯರ್ಥವಾದ ಒಂಜಿ ಮಲ್ಪುನಂಚಿನ ಗುಬ್ಬು ದಯಮಲ್ತದು ಲೆಪ್ಪಲಿಗೆ ಕೊರುಪಿನ ಟೈಮ್ ಮುಡಿಯ ಬರ್ತದೆ. ದಯಮಲ್ತ ನಮ್ಮೊಟ್ಟಿಗೆ ಕೈ ಜೋಡಿಸೋಡು ಬಂದ ಕಡೆ ಮಾತಾಡಲ್ಲ ವಿನಂತಿ ಹೊಂದಲ್ಲ. JD ಬಾಯ್ಸ್ ತಂಡದ ಟೀಮ್ ಫೀಸ್ ಬಂದಿಲ್ಲ. ಆದಷ್ಟು ಬೇಗ ತಂಡದ ಯಾರಾದರೂ ಆಟಗಾರರು ಮತ್ತು ಕಪ್ತಾನ ಟೀಮ್ ಫೀಸ್ ನೀಡಿ ಸಹಕರಿಸಬೇಕು ಅಂತ ಕೇಳಿಕೊಳ್ತಿದ್ದೇವೆ. JD ಬಾಯ್ಸ್
ಬಳ್ಳಾರಿ ಫ್ರೆಂಡ್ಸ್ 2026ನೇ ಸಾಲಿನಲ್ಲಿ ಒಂದು ಅದ್ಭುತವಾದ ಹೊನಲು ಬೆಳಕಿನ ಪಂದ್ಯಾಟಕ್ಕೆ ಈ ಒಂದು ಗ್ರಾಮದಲ್ಲಿ ತುಂಬೆ ಪವಿತ್ರ ನೇತ್ರಾವತಿ ಹರಿಯುವಂತ ಈ ಒಂದು ಮಣ್ಣಿನಲ್ಲಿ ಹೊನಲು ಬೆಳಕಿನ ಈ ಒಂದು ಟೂರ್ನಿಯನ್ನು ಕೈಗೆತ್ತಿಕೊಂಡಿದೆ. ಖಂಡಿತವಾಗಿಯೂ ಸರಿಸುಮಾರು ಮುಂಜಾನೆಯ ವೇಳೆಯಲ್ಲಿ ಒಂದು ಹೊನಲು ಬೆಳಕಿನ ಪಂದ್ಯಾಟಕ್ಕೆ ನಿರಂತರವಾಗಿ ಲೈವ್ ಮಾದರಿಯ ಪಂದ್ಯಾಟದಲ್ಲಿ ಬಲಿಷ್ಠ ತಂಡಗಳ ಮಧ್ಯೆ ಒಂದು ಪಂದ್ಯಾಟ ಚಾಲ್ತಿಯಲ್ಲಿದೆ. ಕಾಣುವುದಾದರೆ ಒಂದು ಬದಿಯಲ್ಲಿ ಜೆಡಿ ಬಾಯ್ಸ್ ಬಂಟ್ವಾಲ್ ವಿರುದ್ಧವಾಗಿ ಕೋಟಿ ಚೆನ್ನೈಯ ಕ್ರಿಕೆಟರ್ ಸಿದ್ದಕಟ್ಟೆ. ಖಂಡಿತವಾಗಿಯೂ ಶುಭ ಮುಂಜಾನೆಯ ಶುಭಾಶಯಗಳನ್ನು ಸಲ್ಲಿಸಿಕೊಡ್ತಾ ಇದ್ದಾವೆ. ಒಂದು ಬದಿಯಲ್ಲಿ ಕರಾವಳಿ ವಿಭಾಗದಲ್ಲೇ ಈ ಮಣ್ಣಿನ ತಾಪಮಾನಗಳ ಹೆಚ್ಚಳಗಳು ಕಾಣುವ ವೇಳೆಯಲ್ಲಿ ನೇತ್ರಾವತಿಯ ತವರು ಮನೆಯಲ್ಲೇ ಪಂದ್ಯಾಟವನ್ನು ಆಯೋಜಿಸಿದಂತ ಬಳ್ಳಾರಿಯ ಫ್ರೆಂಡ್ಸ್ 2026ನೇ ಸಾಲಿನ ಈ ಒಂದು ಟೂರ್ನಿ ಖಂಡಿತವಾಗಿ ಕೈಗೆತ್ತಿಕೊಂಡಿದೆ. ಸರಿಸುಮಾರು ಏಪ್ರಿಲ್ 19ರ ಈ ಒಂದು ನೆನಪಿನ ಮಣ್ಣಿಗೆ ದಾಖಲೆಗಳನ್ನು ಬರೆಯುವಂತ ಸಮಯವಾಗಿ ನಿಂತಿದೆ. ಸಮಯ 2:36 ಆಗಿದೆ. ಇಲ್ಲಿ ತಯಾರಾಗಿ ನಿಲ್ಲಿ ಎರಡು ಪ್ರತಿಷ್ಠಿತ ತಂಡಗಳೇ. ಅದರ ಮಧ್ಯೆ ಒಂದು ಬಂಟ್ವಾಳ ತಾಲೂಕಿನಿಂದ ಹಿಡಿದು ಅತ್ತ ಮೂಡಬಿದ್ರಿಯ ನಗರಿಗೆ ಸಂಚರಿಸುವಂತ ರಸ್ತೆಯ ವೇಳೆಯ ಪ್ರತಿಷ್ಠಿತ ಸಂಸ್ಥೆ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ಸಿದ್ದಕಟ್ಟೆ ಕಂಡುಕೊಂಡ್ರೆ, ಇನ್ನೊಂದು ಬದಿಯಲ್ಲಿ ಬಂಟ್ವಾಳ ತಾಲೂಕಿಗೆ ಅತಿ ದೊಡ್ಡ ಹೆಸರನ್ನು ಕೊಟ್ಟಂತ ಜೆಡಿ ಬಾಯ್ಸ್ ಬಂಟ್ವಾಲ್. ಇಲ್ಲಿ ಕಾಣುವುದಾದ್ರೆ ಎರಡೂ ತಂಡಗಳ ಮಧ್ಯೆ ಜಿದ್ದಿಯ ಹೋರಾಟಗಳು. ನಮ್ಮ ಫಲಕಗಳನ್ನು ತಿಳಿಸುವಂತ ಅಂಕಿಅಂಶ ಪಟ್ಟಿಯ ಬರಹಗಾರನಿಗೆ ಸಹ ಸ್ನೇಹಿತನಾಗಿರುವಂತ ಇತರ ವ್ಯಕ್ತಿಗಳಿದ್ರೆ ದಯಮಾಡಿ ಕೈ ಜೋಡಿಸಿಕೊಳ್ಳಿ. ಯಾಕೆಂದ್ರೆ ಪ್ರತಿಷ್ಠಿತ ಟೂರ್ನಿಯಾಗಿದೆ. ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಸೀಸನ್ 5ರಲ್ಲಿ ಅತಿ ದೊಡ್ಡ ಒಂದು ಕೆಲಸಕ್ಕೆ ಕೈ ಹಾಕಿದೆ. ಅದೆಂದರೆ ಅದು ಶಾಲೆಯ ಅಭಿವೃದ್ಧಿಯ ಕೆಲಸಕ್ಕಾಗಿ. ಇಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ಕಾಣಸಿಗ್ತಾ ಇದೆ. ಕಾಣುವುದಾದ್ರೆ ಕೋಟಿ ಚೆನ್ನೈಯ ಕ್ರಿಕೆಟ್ ಸಿದ್ದಕಟ್ಟೆ ಕ್ಷೇತ್ರ ಪಾಲನೆಯಲ್ಲಿ. ದಂಡನೆ ವಿಭಾಗದಲ್ಲಂತೂ ಕಾಣಸಿಗ್ತಾ ಇದೆ ಜೆಡಿ ಬಾಯ್ಸ್ ಬಂಟ್ವಾಲ್. ದಯಮಾಡಿ ಹೆಸರನ್ನು ನೋಂದಾಯಿಸುವಂತ ಎರಡೂ ತಂಡದ ಆಟಗಾರರು ದಯಮಾಡಿ ನಮ್ಮೊಂದಿಗೆ ಕೈ ಜೋಡಿಸಿ. ಯಾಕೆಂದ್ರೆ ಅಂಕಿಅಂಶ ಪಟ್ಟಿ ಬರಗಾರ ಅದೇ ರೀತಿ ನೇರ ನಿರಂತರ ನೀಡುವಂತ ವ್ಯವಸ್ಥೆಯ ಲೈವ್ ಡಿಪಾರ್ಟ್ಮೆಂಟ್ನ ಆ ಒಂದು ಕಾರ್ಯಕರ್ತರಿಗೆ ತಾವು ಕೈ ಜೋಡಿಸಿದರೆ ದಯಮಾಡಿ ನಮ್ಮೊಂದಿಗೆ ಈ ಒಂದು ಪಂದ್ಯಾಟ ಉತ್ತಮವಾಗಿ ನಡೆಯುತ್ತದೆ. ತೀರ್ಪುಗಾರರೇ, ಒನ್ಸ್ ಅಗೇನ್ ಎರಡೂ ತಂಡದ ಇತರ ವ್ಯಕ್ತಿಗಳು ಬಂದರೆ ಮಾತ್ರ ಪಂದ್ಯಾಟಕ್ಕೆ ಚಾಲನೆ ನೀಡಿ. ಯಾಕೆಂದರೆ ಯಾವುದೇ ಒಂದು ತೊಂದರೆ ಆದಲ್ಲಿ ನಾವು ಜವಾಬ್ದಾರರಲ್ಲ. ನಡು ಮುಂಜಾನೆ ವೇಳೆಯಲ್ಲಿ ಪಂದ್ಯಾಟ ನಡೀತಾ ಇದೆ. ಜೆಡಿ ಬಾಯ್ಸ್ ತಂಡದ ಇತರ ವ್ಯಕ್ತಿಗಳು ಅದೇ ರೀತಿ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ಇದರ ಸಿದ್ದಕಟ್ಟೆಯ ಇತರ ವ್ಯಕ್ತಿಗಳು ದಯಮಾಡಿ ದಾಳಿಗಾರ ಒಂದು ಬಾರಿ ತಮ್ಮ ಸಂಸ್ಥೆಯ ದಾಳಿಗಾರನ ನಾಮಫಲಕವನ್ನು ತಿಳಿಸುವಂಥ ವ್ಯಕ್ತಿ ಇಲ್ಲಿ ಬಂದರೆ ಮಾತ್ರ ಚೆಂಡನ್ನು ಎಸೆಯಲು ಅವಕಾಶವಿದೆ. ಯಾಕೆಂದರೆ ಎಲ್ಲ ಕಡೆಯಲ್ಲಿ ಸೂಚನೆಯನ್ನು ಪಾಲಿಸುತ್ತೀರಿ, ಇಲ್ಲಿ ಕೂಡ ಸೂಚನೆ ಪಾಲಿಸಿ ಎಂಬುದು ತಿಳಿಸಿಕೊಡ್ತಾ ಇದ್ದೇವೆ. ಅದಕ್ಕಾಗಿ ಶಿಬಾರಿ ಶ್ರೇಷ್ಠತೆಯ ದಾಳಿ, ಸೊಗಸಾದ ಚೆಂಡು, ವಿಕೆಟ್ ಅಂತೂ ಕಳೆದುಕೊಳ್ತಾ ಇದೆ. ಆರಂಭಿಕ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಜೆಡಿ ಬಾಯ್ಸ್ ಬಂಟ್ವಾಲ್ನ ಪ್ರತಿಷ್ಠಿತ ಆಟಗಾರ. ಅದು ಕೂಡ ಪ್ರತಿಷ್ಠಿತ ಆಟಗಾರನೇ. ಖಂಡಿತವಾಗಿಯೂ ಪ್ರಜ್ವಾಲ್ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಂತೂ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಕೈ ಜೋಡಿಸುವಂತ ದಾಳಿಗಾರ. ಖಂಡಿತವಾಗಿಯೂ ಆರಂಭಿಕ ಚೆಂಡಿಗೆ ಒಂದು ವಿಕೆಟ್ ಅನ್ನು ಕಳೆದುಕೊಂಡ ತಕ್ಷಣವೇ ಆತಂಕ ಸ್ಥಿತಿಗತಿಗೆ ಒಳಗಾಗಿ ನಿಲ್ತಿದೆ ಜೆಡಿ ಬಾಯ್ಸ್. ಆದರೂ ಕೂಡ ವರುಣ ದೇವನ ಆಶೀರ್ವಾದವಿಲ್ಲ. ಆದರೂ ಕೂಡ ಪವಿತ್ರವಾದ ನೇತ್ರಾವತಿಯ ವಾಯುದೇವನ ಆಶೀರ್ವಾದವಿದೆ.
ದಂಡಂ ದಶಗುಣಂ ಎಂದು ಕಟ್ಟಿಟ್ಟ ಬುತ್ತಿ ಕಳೆದ ರಾರಾಜಿಸಿದಂಥ ರನ್ನರ್ಸ್ ಆಫ್ ಟ್ರೋಫಿಯ ಆ ಒಂದು ನೆನಪಿನ ಆಟಗಾರ ಪ್ರಜ್ವಾಲನ್ನು ಕಳೆದುಕೊಂಡಿದೆ ಈ ಬಾರಿ ಜೆಡಿ ಬಾಯ್ಸ್. ಮೈದಾನದ ಪ್ರವೇಶ 200 ಆಟಗಾರ ಕಾಣಸಿಗ್ತಾ ಇದೆ. ದಾಳಿಗಾರಿಕೆ ವಿಭಾಗದಲ್ಲಂತೂ ಪ್ರತಿಷ್ಠಿತ ದಾಳಿಗಾರ ಆದರೆ ಶಿಬಾರಿ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ಸಿದ್ದಕಟ್ಟೆ ಪರವಾಗಿ ಈ ಬಾರಿ ಶ್ರೇಷ್ಠ ದಾಳಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನ. ಈ ಬಾರಿ ಸೆಕೆಂಡ್ ಲಾಸ್ ಆಫ್ ದಿ ವಿಕೆಟ್, 2ನೇ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಸಿದ್ದಕಟ್ಟೆ. ತನ್ನದೇ ಆದ ಬಲೆಯನ್ನು ಬೀಸಿಕೊಳ್ತಾ ಇದೆ. ರಾರಾಜಿಸುವಂತ ಆ ಒಂದು ಹೆಸರು, ಆ ನಾಮಗಾರಿಕೆಯ ಪ್ರಶಸ್ತಿಯ ಸಾಧನೆಯ ಜೆಡಿ ಬಾಯ್ಸ್ ಬಂಟ್ವಾಲ್ ತನ್ನ ಆರಂಭಿಕ ಉಪಸ್ಥಿತಿಯ ಆಟಗಾರನ್ನ ಕಳೆದುಕೊಳ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಲೆಗ್ ಸ್ಪಿನ್ ಮಾದರಿಯ ಮೋಡಿಗಾರನನ್ನು ಪ್ರವೇಶಿಸುವಂತ ಸಿದ್ದಕಟ್ಟೆ ಕೋಟಿ ಚೆನ್ನೈ ಎಂಬ ನಾಮಗಾರಿಕೆಯಲ್ಲಿ ತನ್ನ ಚಾತುರ್ಯವನ್ನು ರೂಪಿಸಿಕೊಳ್ಳುವಂತ ಸಮಯದಲ್ಲಿ ಜೆಡಿ ಬಾಯ್ಸ್ ಬಂಟ್ವಾಲ್ ತಾನು ತಯಾರಾಗಿ ಆ ಒಂದು ವಿರುದ್ಧವಾಗಿರುವಂಥ ಚೆಂಡಿಗೆ ಸಹಕರಿಸಬೇಕಾಗಿ ದಂಡಿನ ಮುಖಾಂತರವಾಗಿದ್ದರೆ, ಆದರೆ ಇಲ್ಲಿ ಅವಸರವೇ ಅಪಘಾತಕ್ಕೆ ಕಾರಣವಾಗಿ ಜೆಡಿ ಬಾಯ್ಸ್ ಬಂಟ್ವಾಲ್ 2 ವಿಕೆಟ್ಗಳನ್ನು ಕಳೆದುಕೊಳ್ತಾ ಇದೆ. ಈ ಬಾರಿ ಮೈದಾನದ ಪ್ರವೇಶದೊಂದಿಗೆ ಮತ್ತೋರ್ವ ಆಟಗಾರನ ಜೆಡಿ ಬಾಯ್ಸ್ ಪರವಾಗಿ ಶ್ರೇಷ್ಠ ಮಟ್ಟದ ಆಟ. ಈ ಬಾರಿ ಇಲ್ಲಂತೂ ತ್ರಿವಾಲಿಯ ವಿಕೆಟ್ಗಳು ನಡು ರಾತ್ರಿಯ ವೇಳೆ ಅದೊಂದು ಗಾದೆ ಇದೆ, ಮರಳು ಗಾಡಿನಲ್ಲಿ ಓಯಸಿಸ್ ಐಸ್ ಕ್ರೀಮ್ಗಳು ಸಿಕ್ಕಿದಂತಾಗಿದೆ. ಆದರೆ ಎಲ್ಲಿ ನಡು ರಾತ್ರಿಯ ವೇಳೆ ಪಕ್ಕದ ಮನೆಯವನ ಜೊತೆ ಹೆಂಡತಿ ಮನೆ ಬಿಟ್ಟು ಹೋದಂತಾಯ್ತು. ಯಾಕೆಂದ್ರೆ 3 ವಿಕೆಟ್ಗಳು ಅತ್ಯದ್ಭುತವಾದ ಆಟಗಾರರು ಜೆಡಿ ಬಾಯ್ಸ್ ಬಂಟ್ವಾಲ್ ಕಳೆದುಕೊಳ್ತಾ ಇದೆ. ಯಾಕೆಂದ್ರೆ ಈ ಅನುಭವದ ಆಟಗಾರರು, ಇದೇ ದಾಳಿಗಾರ ಸರಿಸುಮಾರು 10 ವರ್ಷಗಳಿಂದ ಕಾಲ ಬಂಟ್ವಾಳ ತಾಲೂಕಿನಲ್ಲಿ ಮಿನುಗಿದಂಥ ದಾಳಿಗಾರ. ಸೆವೆನ್ಸ್ ಮಾದರಿಯ ಅದೆಷ್ಟೇ ಹೊನಲು ಬೆಳಕಿನ ಪಂದ್ಯಾಟವಾಗಿರಲಿ, ಅಲ್ಲಿ ಈ ವ್ಯಕ್ತಿಯ ಹೆಸರು ಇನ್ನೂ ಕೂಡ ಇದೆ. ಆದರೆ ವೀಕ್ಷಕ ವಿವರಣ ಕೊಟ್ಟರೆ ನಾನು ತಿಳಿಸುವುದಿಲ್ಲ. ಯಾಕೆಂದರೆ 13ನೇ ಆಟಗಾರ ಬರೋ ತನಕ ಯಾವುದೇ ಒಂದು ಆಟಗಾರರ ಹೆಸರನ್ನು ತಿಳಿಸಲು ಸಾಧ್ಯವಿಲ್ಲ. ರವಿ ಸಿದ್ದಕಟ್ಟೆ 13ನೇ ಆಟಗಾರ ಬಂದಿದ್ದಾರೆ, ಖಂಡಿತವಾಗಿ ಧನ್ಯವಾದ ಸಲ್ಲಿಸಿಕೊಡ್ತದೆ. ಈ ಬಾರಿ ಅನುಭವದ ಆಟ, 1 ಓಟಗಳು ಡಿಕ್ಲೇರ್ ಪ್ರದೇಶದಲ್ಲಿ ಪಡೆದುಕೊಂಡ್ರೆ ಅಂಕಿಅಂಶ ಪಟ್ಟಿಯಲ್ಲಿ ಈ ಬಾರಿ ಖಾತೆಗಳನ್ನು ಉದ್ಘಾಟಿಸಿಕೊಳ್ತಾ ಇದೆ ಈ ಒಂದು ಟೂರ್ನಿಯಲ್ಲಿ ಜೆಡಿ ಬಾಯ್ಸ್ ಬಂಟ್ವಾಲ್. ಇಲ್ಲಿ ಮತ್ತೆ ರವಿ ತನಕಂತಿನ ಪಂಚಮಬಾರಿಗೆ ಶ್ರೇಷ್ಠದಿದ್ದಾರೆ. ಆರು ಚೆಂಡುಗಳ ಮುಕ್ತಾಯದಲ್ಲಿ 2 ಓಟಗಳು ಸಂಪಾದಿಸಿಕೊಳ್ತದೆ ಜೆಡಿ ಬಾಯ್ಸ್ ಬಂಟ್ವಾಲ್. ಇಲ್ಲೇ ಎಡಗೈ ಆಟಗಾರ ಕಾಣ ಸಿಗ್ತಾ ಇದೆ ಬಂಟ್ವಾಲ್ ಪರವಾಗಿ ಇಲ್ಲಿ ಶಿವರಾಜ್ ದಾಳಿಗಾರಿಕೆ ವಿಭಾಗದಲ್ಲಿ ತನ್ನದೇ ಆದ ಒಂದು ಅತ್ಯದ್ಭುತವಾದ ಚೆಂಡುಗಳೆಸೆಯುವ ಮುಖಾಂತರವಾಗಿ ಇಲ್ಲಿ ಮತ್ತೆ ಡಾಟ್ ಅಂಡ್ ಡೆಲಿವರಿ ಆಗಿ ಚೆಂಡುಗಳಂತೂ ವ್ಯರ್ಥವಾಗ್ತಾ ಇದೆ ಜೆಡಿ ಬಾಯ್ಸ್ ಖಾತೆಯಲ್ಲಿ ಗಳಿಕೆಯ ಆ ಒಂದು ಅಂಕಪಟ್ಟಿಯಲ್ಲಿ. ಸೊಗಸಾದ ಹೊಡೆತ, 1 ಓಟದಲ್ಲಿ ಮಾತ್ರ ಖಾತೆಗಳನ್ನು ಗಳಿಸಿಕೊಳ್ತಾ ಇದೆ. ಒಟ್ಟು 3 ಓಟಗಳು ಸಂಪಾದಿಸಿಕೊಂಡಿದೆ. ಲೆಗ್ ಬೈ ಮುಖಾಂತರವಾಗಿ ಮತ್ತೆ 1 ಅಂಕದ ಸೇರ್ಪಡೆ ಮುಖಾಂತರವಾಗಿ ಒಟ್ಟು ಗಳಿಕೆಯಲ್ಲಿ 4 ಬಳಸಿದಂತ ಚೆಂಡು ಕಾಣುವುದಾದ್ರೆ ಒಟ್ಟು 9 ಚೆಂಡುಗಳನ್ನು ಜೆಡಿ ಬಾಯ್ಸ್ ಬಂಟ್ವಾಲ್
ಈ ಬಾರಿ ಉಪಯೋಗಿಸಿಕೊಂಡಿದೆ. ಈ ಬಾರಿ ಮತ್ತೆ ಎಡಗೈ ಆಟಗಾರನಿಗೆ ಚೆಂಡು ಎಸೆಯಬೇಕಾಗಿದೆ. ಶ್ರೇಷ್ಠತೆ ದಾಳಿ, ಸೊಗಸಾದ ಕನೆಕ್ಷನ್, ಆದರೆ ಶಿವರಾಜ್ ಎಸೆಯುವಂತ ಚೆಂಡಿಗೆ ದೊಡ್ಡ ಮಟ್ಟದ ಹೊಡೆತಗಳಿಗೆ ಅವಕಾಶವಿಲ್ಲ. ಕಳೆದುಕೊಂಡದ್ದು ಪ್ರಜ್ವಾಲ್ ಬಂಟ್ವಾಲ್ ಎಂಬ ನಾಮಗಾರಿಕೆಯ ಪ್ರತಿಷ್ಠಿತ ಆಟಗಾರ. ಅದರ ಮಧ್ಯೆ ಕೂಡ ವಿಶಾಲನ್ನು ಕೂಡ ಕಳೆದುಕೊಂಡ್ರು. ಈ ಬಾರಿ ಕಾಣುವುದಾದ್ರೆ ನವಾಜ್ ಮೊರೆ ಹೋಗಿ ನಿಂತಿದೆ. ಈ ಬಾರಿ ಜೆಡಿ ಬಾಯ್ಸ್ ಬಂಟ್ವಾಲ್ ಕಾಣಲೇಬೇಕಾಗಿದೆ. ನಡು ಮುಂಜಾನೆ ವೇಳೆಯಲ್ಲಿ ಈ ಬಾರಿ ಇನ್ಸೈಡ್ ಮುಖಾಂತರವಾಗಿ ಓ ಮೈ ಗುಡ್ನೆಸ್, ನವಾಜ್ ಈ ಬಾರಿ ಇಲ್ಲೇ ಓಹೋ ಓಹೋ ಇಲ್ಲಂತೂ ನವಾಜ್ ಕೂಡದೆ ಮುಳ್ಳಿನ ಬೇಲಿಗಳನ್ನು ದಾಟಲು ಪ್ರಯತ್ನ ಪಟ್ಟರು. ನೋಡಿ, ಜಡಿ ಬಾಯ್ಸ್ ಬಂಟ್ವಾಲ್ ಹೆಸರಿಗಿರುವಂತ ಆ ಒಂದು ಪ್ರಶಂಸೆಯ ಆಟವನ್ನು ಆಡದೆ ಉಳಿದಿರುವಂತ ಬಹಳಷ್ಟು ಚೆಂಡುಗಳ ಮಧ್ಯೆ ತನ್ನ ಸೈನ್ಯದ ಚದುರಿಕೆಯನ್ನು ತೋರ್ಪಡಿಸಿಕೊಳ್ತದೆ. ಯಾಕೆಂದ್ರೆ ಕಳೆದುಕೊಂಡದ್ದು ಅತ್ಯದ್ಭುತವಾದ ಆಟಗಾರರು ನವಾಜ್, ಅದರ ಮಧ್ಯೆ ಪ್ರಜ್ವಾಲ್, ವಿಶಾಲ್, ಅದರ ಮಧ್ಯೆ ಎರಡು ಆಟಗಾರರನ್ನು ಕೂಡ ತೋರ್ಪಡಿಸಿಕೊಳ್ತಾ ಇದೆ ಜೆಡಿ ಬಾಯ್ಸ್ ಬಂಟ್ವಾಲ್. ಆದರೆ ದಾಳಿಗಾರಿಕೆ ವಿಭಾಗದಲ್ಲಿ ಶಿವರಾಜ್ ತನ್ನ ಕಂತಿನ ಅಂತಿಮ ಬಾರಿಗೆ ಅತ್ಯದ್ಭುತವಾದ ದಾಳಿಗಾರಿಕೆ. ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ ಸಿದ್ದಕಟ್ಟೆ ಈ ಬಾರಿ ಎಲೆ ಶ್ರೇಷ್ಠ ದಾಳಿ, ಸೊಗಸಾದ ಕನೆಕ್ಷನ್, ಆದರೆ ಸಮಯಕ್ಕೆ ಬೇಕಾದಂಥ ಹೊಡೆತಗಳಿಗೆ ಪ್ರಯತ್ನವನ್ನು ಪಟ್ಟರು ಕೂಡ ಅವಲಿ ಓಟಗಳು ದಾಖಲಾದರೂ ಕೂಡ ಗಳಿಸಿಕೊಂಡದ್ದು ಕೇವಲ 7 ಓಟಗಳು ಮಾತ್ರ ಕಾಣ ಸಿಗ್ತಾ ಇದೆ. ಬಳಸಿದ 12 ಚೆಂಡುಗಳ ಮಧ್ಯೆ ಇಲ್ಲಿ ಆರಂಭಿಕ ದಾಳಿಗಾರ ರವಿ ತನ್ನದೇ ಆದ ಒಂದು 3 ವಿಕೆಟ್ಗಳನ್ನು ಪಡೆಯುವ ಮುಖಾಂತರವಾಗಿ 1 ಓಟಗಳನ್ನು ಬಿಟ್ಟುಕೊಡುತ್ತಾ 2 ಡಾಟ್ ಅಂಡ್ ಡೆಲಿವರಿ ಮುಖಾಂತರವಾದರೆ ತದನಂತರ ತನ್ನ ಚಾತುರ್ಯವನ್ನು ರೂಪಿಸಿಕೊಳ್ಳಲು ಕೋಟಿ ಚೆನ್ನೈ ಕ್ರಿಕೆಟರ್ಸ್ ಸಿದ್ದಕಟ್ಟೆ ಪರವಾಗಿ ಕಂಡದ್ದು ಶಿವರಾಜ್ ಎಂಬ ನಾಮಗಾರಿಕೆಯ ದಾಳಿಗಾರ. ಖಂಡಿತವಾಗಿ ಅತ್ಯದ್ಭುತವಾದ ದಾಳಿಗಾರಿಕೆ. 3 ಚೆಂಡುಗಳಂತೂ ಒಂದೊಂದು ಓಟಗಳು ಬಿಟ್ಟುಕೊಟ್ಟಿದ್ರು ಕೂಡ 1 ಶೂನ್ಯದೊಂದಿಗೆ 1 ವಿಕೆಟ್ ಅನ್ನು ಕೂಡ ಪಡೆದ್ರು. ಅಂತಿಮ ಚೆನ್ನಲ್ಲಿ ಅವಲಿ ಓಟಗಳು ಬಿಟ್ಟುಕೊಟ್ಟಿದ್ರು ಕೂಡ ದಾಳಿಗಾರಿಕೆ ವಿಭಾಗದಲ್ಲಿ ಲವ ಎಂಬ ಮತ್ತೊಂದು ಅಸ್ತ್ರವನ್ನು ಉಪಯೋಗಿಸಿಕೊಳ್ತಾ ಇದೆ ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ ಸಿದ್ದಕಟ್ಟೆ. ಈ ಬಾರಿ ಸೊಗಸಾದ ಚೆಂಡುಗಳು ಬರ್ತಾ ಇದೆ. ದಂಡುಗಾರರಂತೂ ತನಗೆ ಬೇಕಾದಂಥ ಅನುಭವದ ಆಟಗಳನ್ನು ಆಡಲು ಪ್ರಯತ್ನವನ್ನು ಪಟ್ಟರು ಕೂಡ ಇಲ್ಲಿ ಚೆಂಡಂತೂ ವೇಗಗಳು ಬರ್ತಾ ಇದೆ. ಕಾಣಲೇಬೇಕಾದಂಥ ಸಮಯ ಪ್ರಜ್ಞೆಗಳು ಬೇಕಾಗಿದೆ ದಂಡುಗಾರರಿಗೆ. ಈ ಬಾರಿ ಸ್ಥಾನ ಕೊಟ್ಟಡಿಗೆ ರೇಖೆಯಲ್ಲಿ ಈ ಬಾರಿ ಒಂದು ಬುಲ್ಲಾರಿ ಫ್ರೆಂಡ್ಸ್ ತುಂಬೆ ಒಂದು ಹೊಣಲು ಬೆಳಕಿನ ಪಂದ್ಯಾಟದಲ್ಲಿ ದೊಡ್ಡ ಮಟ್ಟದ ಹೊಡೆದ ಸೀದಾ ಸೀಮಾ ರೇಖೆಯಲ್ಲಿ ಈ ಬಾರಿ ಬೇಕಿತ್ತು ಇಂಥದೇ ಒಂದು ಹೊಡೆತ. ಜೆಡಿ ಎಂಬ ನಾಮಕ್ಕೆ ಕ್ರಮಾಂಕಿ 17ರ ಸಮವಸ್ತ್ರಿ ಧಾರಿ, ಖಂಡಿತವಾಗಿಯೂ ಆ ಸಮವಸ್ತ್ರಧಾರಿ ಈ ಬಾರಿ ದಂಡಿಸಿದ್ದು ಭರ್ಜರಿಯಾದ ಸಿಕ್ಸರ್ಗಳಾದರೆ ಇಲ್ಲಿ ಅಂಕಿಅಂಶ ಪಟ್ಟಿ ಕೊಂಚಪಣಿ ಚೇತರಿಕೆ 14 ಓಟಗಳು ದಾಖಲಾದರೆ ಲವ ದುಬಾರಿ ಆಗುತ್ತಿದ್ದಾರೆ. ಯಾಕೆಂದ್ರೆ ಎಸೆದದ್ದು 2 ಚೆಂಡು, ಬಿಟ್ಟುಕೊಟ್ಟದ್ದು 7 ಓಟಗಳು. ಈ ಬಾರಿ ಶ್ರೇಷ್ಠತೆ ದಾಳಿ. ಇದು 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 ಓ ಮೈ ಗುಡ್ನೆಸ್, ಇದು ಬೇಕಾದದ್ದೇ ಇದು. ಯಾಕೆಂದ್ರೆ ದಂಡಿಸಿದ್ದು ಸಿಕ್ಸರ್ ಆದ್ರೆ ಆ ಸಿಕ್ಸರ್ನಿಂದ ಮತ್ತೆ ಬರುವಂತ ಚೆಂಡಿನಲ್ಲಿ ಅಪಾಯ ಕಾದಿದೆ ಎಂಬುದು ಆ ಒಂದು ಸಿಕ್ಸರ್ ಬಾರಿಸಿದ ವೀರನಿಗೆ ಖಂಡಿತವಾಗಿ ಗೊತ್ತಿರಲಿಲ್ಲ. ಅಂಥದೇ ಒಂದು ತನ್ನ ಲವ ಎಂಬ ನಾಮಗಾರಿಕೆಯನ್ನು ಉಳಿಸುವಂತ ಪ್ರಯತ್ನಕ್ಕೆ ಕೋಟಿ ಚೆನ್ನೈ ಕ್ರಿಕೆಟರ್ಸ್ ತುಂಬೆಯ ಈ ಒಂದು ಹೊಣಲು ಬೆಳಕಿನ ಈ ಒಂದು ಪಂದ್ಯಾಟದಲ್ಲಿ ಆ ಸಿದ್ದಕಟ್ಟೆ ಎಂಬ ನಾಮಗಾರಿಕೆಯ ಆ ಸಂಸ್ಥೆಯನ್ನು ಉಳಿಸುವಂತ ಚೆಂಡನ್ನು ಎಸೆದು ನೋಡಿ. ಖಂಡಿತವಾಗಿ ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಒಟ್ಟು ಕಳೆದುಕೊಂಡದ್ದು ಗಳಿಸಿದಂಥ ಖಾತೆಯಲ್ಲಿ 14 ಓಟಗಳು, ಅದರಲ್ಲಿ ಎಸೆದದ್ದು ಒಟ್ಟು 15 ಚೆಂಡುಗಳು, ಅದರಲ್ಲಿ ಕೂಡ 15 ಚೆಂಡಿನಲ್ಲಿ ವಿಕೆಟ್ ಅಂತ ಕಳೆದುಕೊಂಡದ್ದು ಕಾಣುವುದಾದ್ರೆ 5 ವಿಕೆಟ್ಗಳ ನಷ್ಟದೊಂದಿಗೆ ಈ ಬಾರಿ ಜೆಡಿ ಬಾಯ್ಸ್ ಬಂಟ್ವಾಲ್ ಶ್ರೇಷ್ಠತೆ ದಾಳಿ. ಸೊಗಸಾದ ಚೆಂಡು ಈ ಬಾರಿ ಇಲ್ಲದ ಓ ಮೈ ಗುಡ್ನೆಸ್, ಇಲ್ಲಿ 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 ಶಾರತ್ ಇಸ್ ದ ಬ್ಯಾಕ್. ಓ ಮೈ ಗುಡ್ನೆಸ್, ಖಾತೆಗಳನ್ನು ಗಳಿಸುವಂತ ಯಂತ್ರವಾಗಿರುವಂತ ಪ್ರತಿಷ್ಠಿತ ಆಟಗಾರ ಶರತ್ ಬೋಳಂಗಡಿ ಎಂಬ ಆಟಗಾರ ಕಳೆದುಕೊಳ್ತಾ ಇದೆ ಈ ಬಾರಿ. ಇಲ್ಲಿ ನಡು ರಾತ್ರಿಯ ವೇಳೆ
ಸಿದ್ದಕಟ್ಟೆ ಎಂಬ ನಾಮಕ್ಕೆ ಜೆಡಿ ಬಾಯ್ಸ್ ಬಂಟ್ವಾಳ ಎಂಬ ಎರಡೂ ತಂಡಗಳು ಪರಸ್ಪರ ಭೇಟಿಯಾಗುತ್ತದೆ ಎಂಬುದು ಊಹಿಸಲಾಗದ ನೋಡುಗರ ಪಂದ್ಯಾಟವಿದೆ ಈ ಒಂದು ಬುಲ್ಲಾರಿ ಫ್ರೆಂಡ್ಸ್ ಟ್ರೋಫಿ ತುಂಬಿಯಲ್ಲಿ. ಎಲೆ ದಾಳಿಗಾರಿಕೆ ವಿಭಾಗದಲ್ಲಿ ಲವ ತನಗೆ ಬೇಕಾದಂಥ ಅತ್ಯದ್ಭುತವಾದ ಒಂದು ಸಿಕ್ಸರ್ನ ಒತ್ತಡಗಳನ್ನು ತಾನು ಮತ್ತೆ ತನ್ನ ಜವಾಬ್ದಾರಿಯಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದಾನೆ. ಈ ಬಾರಿ ಸೊಗಸಾದ ಕ್ಷೇತ್ರ ಪಾಲನೆ, 40 ಗಜಗಳ ಅಂತರದಲ್ಲಿ ಚೆಂಡನ್ನು ತಡೆಯುವ ಮುಖಾಂತರವಾಗಿ ಬಿಟ್ಟುಕೊಟ್ಟದ್ದು 15 ಓಟಗಳು. ಅದರ ಮಧ್ಯೆ ತೃತೀಯ ಓವರಿನ ಅಂತಿಮ ಒಂದು ಚೆಂಡನ್ನು ಎಸೆಯಬೇಕಿಲ್ಲವ. ರೇಖೆಯನ್ನು ತಪ್ಪಿಕೊಳ್ತಾ ಇದೆ ಚೆಂಡು. ನೋ ಬಾಲ್ ಎಂಬ ಘೋಷಣೆಗಳು ಬರ್ತಾ ಇದೆ. ಶಿವ ಮತ್ತೆ ಲವ ಶ್ರೇಷ್ಠತೆಯ ಜಾನ್ಮಯಾಟ. ಯಾಕೆಂದ್ರೆ ಇಲ್ಲಿ ಪರಸ್ಪರ ಜೋಡಿಯನ್ನು ಕಳೆದುಕೊಂಡಿದೆ ಜೆಡಿ ಬಾಯ್ಸ್ ಬಂಟ್ವಾಲ್. ಪ್ರತಿಷ್ಠಿತ ಆಟಗಾರರ ಮಧ್ಯೆ ಹೊಂದಾಣಿಕೆಗಳು ಕಂಡಿಲ್ಲ. 18 ಚೆಂಡುಗಳ ಮುಕ್ತಾಯದ ವೇಳೆಯಲ್ಲಿ ಗಳಿಸಿಕೊಂಡದ್ದು ಕೇವಲ 17 ಓಟಗಳು ಗಳಿಸಿದಂಥ ಖಾತೆಗಳು. ವಿಕೆಟ್ ಅಂತೂ ಅತ್ಯದ್ಭುತವಾದ ಆಟಗಾರ ಕಳೆದುಕೊಂಡಿದ್ದಾರೆ. ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಅಂತಿಮ ಓವರನ್ನು ಎಸೆಯಬಲ್ಲಂತ ಚಾತುರ್ಯ ದಾಳಿಗಾರ ಯಾರು ಎಂಬುದು ಕೋಟಿ ಚೆನ್ನೈ ಕ್ರಿಕೆಟರ್ ಸಿದ್ದಕಟ್ಟೆ ತಂಡಕ್ಕೆ ಪ್ರಶ್ನಾರ್ಥಕ ಚಿಹ್ನೆಗೆ ಇಲ್ಲಿ ಉತ್ತರ ಕಾಣಬೇಕಾಗಿದೆ. ಜೆಡಿ ಬಾಯ್ಸ್ ಬಂಟ್ವಾಳದಲ್ಲಿ ದಂಡನ್ನು ಕೈಗಿಡಿದಂಥ ಆ ಎರಡು ಆಟಗಾರರ ಮಧ್ಯೆ ಕಾಣಬೇಕಾಗಿದೆ. 17 ಓಟಗಳು ದಾಖಲಾಗಿದೆ. 18 ಚೆಂಡುಗಳ ಮುಕ್ತಾಯದಲ್ಲಿ ಕಳೆದುಕೊಂಡಂಥ ವಿಕೆಟ್ಗಳನ್ನು ಕಾಣುವುದಾದರೆ 6 ವಿಕೆಟ್ಗಳನ್ನು ಕಳೆದುಕೊಂಡಿದೆ ಜೆಡಿ ಬಾಯ್ಸ್ ಬಂಟ್ವಾಳ. ಸೊಗಸಾದ ಕನೆಕ್ಷನ್ ಬೇಕಾಗಿದೆ. ಒಂದೊಂದು ಓಟಗಳು ಬೇಕಾಗಿದೆ. ಏಕೆಂದರೆ ದಾಳಿಗಾರರಿದ್ದಾರೆ ಜೆಡಿ ಬಾಯ್ಸ್ ಬಂಟ್ವಾಳ ಪರವಾಗಿ. ತಾಲೂಕು ಅಲ್ಲದೆ ಬಹಳಷ್ಟು ಜಿಲ್ಲೆಯ ಹೆಸರಾಂತ ದಾಳಿಗಾರರು ದಂಡುಗಾರರನ್ನು ಒಳಗೊಂಡಿರುವಂಥ ಪ್ರಸಿದ್ಧ ತಂಡ ಅದು ಜೆಡಿ ಬಾಯ್ಸ್ ಬಂಟ್ವಾಳ. ಈ ಬಾರಿ ಒತ್ತಡದ ಮೇಲೆ ಬಿದ್ದಿದೆ ಈ ಒಂದು ಹರಿಯುವ ನೇತ್ರಾವತಿಯ ದಂಡೆಯಲ್ಲಿ. ಇಲ್ಲಿ ನಡುರಾತ್ರಿಯ ವೇಳೆ ಯುಗಾದಿಯ ತಿಳಿಯದೆ ಟ್ರೈನ್ ಮುಖಾಂತರವಾಗಿ ಸ್ವೀಕರಿಸಿದಂಥ ಕೇರಳದ ರಾಜ್ಯದ ಯುಗಾದಿಯ ಲಾಟ್ರಿಯಂತೆ ಬರ್ತಾ ಇದೆ ಒಂದೊಂದು ಓಟಗಳು. ಖಂಡಿತವಾಗಿಯೂ ಗಳಿಸಿಕೊಳ್ತಾ ಇದೆ. 19 ಬಳಸಿಕೊಂಡಿದೆ. ಒಟ್ಟು ಚೆಂಡುಗಳು 19 ಮತ್ತೆ 1 ಓಟಗಳು ಸಂಗ್ರಹಿಸಿಕೊಂಡ್ರೆ ಅಂಕಿಅಂಶ ಪಟ್ಟಿಯಲ್ಲಿ 20 ದಾಖಲಾಗಿದೆ. ಬಳಸಿದಂಥ ಒಟ್ಟು 2 ಚೆಂಡುಗಳ ಮುಕ್ತಾಯದಲ್ಲಿ ಬಾರಿ ದಂಡನೆ ವಿಭಾಗದಲ್ಲಿರುವಂಥ ಆಟಗಾರ ಏನೋ ಒಂದು ಚಮತ್ಕಾರ ಮಾಡುವಂಥ ಒಂದು ಸಮಯ, ಆ ಒಂದು ಪ್ರದರ್ಶನ, ಆ ವ್ಯಕ್ತಿತ್ವಗಳು ಕಾಣ ಸಿಗ್ತಾ ಇದೆ. ದಂಡುಗಾರಿ ಬಾರಿ ಬಲಗೈ ಆಟಗಾರ ಸ್ಥಾನ ಕೊಟ್ಟರೆ ರೇಖೆಯಲ್ಲಿ ಅಂತಿಮ ಓವರಿನ 3ನೇ ಚೆಂಡು ಸ್ವೀಕರಿಸಬೇಕಾಗಿದೆ. ಈ ಬಾರಿ ಇಲ್ಲ ಅಂತೂ ಓ ಮೈ ಗುಡ್ನೆಸ್. ಮತ್ತೆ ಸ್ಥಾನ ಕೊಟ್ಟರೆ ರೇಖೆಯನ್ನು ದಾಟಿದ ತಕ್ಷಣವೇ ಪಾದ ಪುಷ್ಪಗಳ ಹೆಜ್ಜೆಗಳು ಸ್ಥಾನ ಕೊಟ್ಟ ರೇಖೆಯಲ್ಲಿ ಇರದ ಸಮಯವನ್ನು ಪಾಲಿಸಿದಂಥ ಗೂಟ ರಕ್ಷಕ ತನ್ನ ಚಾತುರ್ಯತೆಯನ್ನು ಗುಟ್ಟ ದಾಟಿದ ತಕ್ಷಣವೇ ಆ ರೇಖೆಗಳ ಹೆಜ್ಜೆಗಳನ್ನು ಮೈಮೆರೆತಂಥ ಆಟಗಾರನ ವಿಕೆಟನ್ನು ಕೀಳುವಲ್ಲಿ ಯಶಸ್ವಿಯನ್ನು ಪಡೆದುಕೊಳ್ತಾ ಇದೆ. ಈ ಬಾರಿ ಅಂಕಿಅಂಶ ಪಟ್ಟಿಯಲ್ಲಂತೂ ಮತ್ತೊಂದು 7ನೇ ವಿಕೆಟ್ ಅನ್ನು ಕಳೆದುಕೊಳ್ತಾರೆ ಜೆಡಿ ಬಾಯ್ಸ್ ಬಂಟ್ವಾಳ. ಇಲ್ಲಿ ಹಲೋ, ಮುಂದಿನ ಪಂದ್ಯಾಕೂಟಕ್ಕೆ ನಾವು ಕರೆ ನೀಡಿದ್ದೇವೆ. SFC ಪಕಲಪಾದೆ ಹಾಗೂ ಬ್ರದರ್ಸ್ ಪಡ್ಪು ಇತರ ನಾಯಕರು ಆದಷ್ಟು ಬೇಗ ವೇದಿಕೆ ಹತ್ತಿರ ಬರಬೇಕು ಟ್ರಾನ್ಸ್ಪಿನಿಂಗ್ ಆಗಿ. ಮತ್ತೆ ಚೆಂಡಂತೂ ಬ್ರದರ್ಸ್ ಪಡ್ಪು ತಂಡದ
ಕಪ್ತಾನ್ ಹಾಗೂ SFC ಪಕ್ಕಲ್ಪಾದಿ ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆ ಹತ್ತಿರ ಬರಬೇಕು ಟ್ರಾನ್ಸ್ಪಿನ್ಗಾಗಿ. ಇದು ನಿಮಗೆ ಕೊನೆಯ ಕರೆಯಾಗಿರುತ್ತದೆ. ಕಲಾತ್ಮಕ ಶೈಲಿಯ ದಾಳಿಗಾರಿಕೆ ವಿಭಾಗದಲ್ಲಿ ತನಗೆ ಬೇಕಾದಂಥ ವಿಜಯಕ್ಕಾಗಿ ದಾರಿಯನ್ನು ಹುಡುಕಿಕೊಳ್ತಾ ಇದೆ ಕೋಟಿ ಚೆನ್ನೈ ಕ್ರಿಕೆಟರ್ಸ್. ಸಿದ್ದಕಟ್ಟೆ ಈ ಬಾರಿ ಚೆಂಡಂತೂ once again. ಬಣ್ಣಿನ SFC ತಂಡದ ಕಪ್ತಾನ ದಯವಿಟ್ಟು ಟ್ರಾನ್ಸ್ಪಿನ್ಗಾಗಿ ಬರಬೇಕು. ಧಮಲ್ತದ SFC ನೆತ್ತ ಕ್ಯಾಪ್ಟನ್ ಲಂಚನೆ ಬ್ರದರ್ಸ್ ಪಡ್ಫೋನೆತ್ತ ಕ್ಯಾಪ್ಟನ್ಸ್ ದಮಲ್ತದ ದುಂಬುದ ಮ್ಯಾಚ್ದ ಪಾವಳಿ ರಾಪೇರ ದಮಲ್ತೆ ಎಂಗಳೊಟ್ಟಿ ಕೈ ಪತ್ತೋಡು ಬಂದು ವಿನಂತಿ ಮತ್ತು ದಮಲ್ತೆ ನಿಕ್ಲೆಗೆ ಕುಳರ ಮೂಜನೆ ಲೆಪ್ಪೊಲಿಗೆ ಕೊರೋದಿಲ್ಲ ದಮಲ್ತೆ ಎಂಗಳೊಟ್ಟಿ ಸಹಕಾರ ಕೊರಲೆ. ಔಟ್ ಎಂಬ ಘೋಷಣೆಗಳು ಬರ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿದಿದೆ. ಬಾರಿ ಶಿಲ್ಲಿಂಗ್ ಖಾತೆಯಲ್ಲಿ ಕಾಣುವುದಾದ್ರೆ ಒಟ್ಟು 20 ಓಟುಗಳು ದಾಖಲಾಗಿದೆ. ಶ್ರೇಷ್ಠ ದಾಳಿ ಸೊಗಸಾದ ಕನೆಕ್ಷನ್. ಈ ಬಾರಿ ಮತ್ತೊಂದು ವಿಕೆಟ್ ಅನ್ನು ಪಡೆದುಕೊಳ್ತಾ ಇದೆ. ಅದ್ಭುತವಾದ ಒಂದು ಪರಿಶ್ರಮಗಳು ಕಾಣಸಿಗ್ತಾ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್. ಸಿದ್ದಕಟ್ಟೆ JD ಬಾಯ್ಸ್ ಬಂಟ್ವಾಲ್ ದಂಡನೆ ವಿಭಾಗದಲ್ಲಿ ಏನೋ ಒಂದು ಖಾತೆಗಳನ್ನು ಗಳಿಸುತ್ತಾರೆ ಎಂಬುದು ಪ್ರಶ್ನಾರ್ಥಕ ಚಿಹ್ನೆಗಳಿದ್ರೆ ಇಲ್ಲಿ ಅದಕ್ಕೆ ಅಸಾಧ್ಯ ಎಂಬುದನ್ನು ಪ್ರಥಮ ಇನ್ನಿಂಗ್ಸ್ ದಾಳಿಗಾರಿಕೆ ವಿಭಾಗದಲ್ಲಿ ಕೋಟಿ ಚೆನ್ನೈ ಕ್ರಿಕೆಟರ್ಸ್ ತೋರ್ಪಡಿಸಿಕೊಳ್ತಾ ಇದೆ. ಖಂಡಿತವಾಗಿಯೂ ಪ್ರಥಮ ಇನ್ನಿಂಗ್ಸಿನ ಅಂತಿಮ 1 ಚೆಂಡುಗಳು ಬಾಕಿ ಉಳಿತಾ ಇದೆ. ಕಾಣಲೇಬೇಕಾದಂಥ ಒಂದು ಟೂರ್ನಿ. ಈ ಒಂದು ಆಯೋಜಿಸಿದಂಥ ಬಳ್ಳಾರಿ ಫ್ರೆಂಡ್ಸ್ ತುಂಬೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಥಮಿಕ ಶಾಲೆಯ ಆ ಒಂದು ಅಭಿವೃದ್ಧಿಗಾಗಿ ಸಾಯಾರ್ಥವಾಗಿ ಆಯೋಜಿಸಿದ ಟೂರ್ನಿ. ಬಡವರ ಮಕ್ಕಳು ಕೂಡ ಆ ಒಂದು ಸರ್ಕಾರಿಯ ಕೊಡುಗೆಗಳನ್ನು ಪಡೆಯುವ ಮುಖಾಂತರವಾಗಿ ಇಲ್ಲಿ ಗ್ರಾಮದ ಎಲ್ಲ ಆ ಸರ್ಕಾರಿ ಶಾಲೆಯನ್ನು ಪ್ರೀತಿಸುವಂಥ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಆ ಒಂದು ಸರ್ಕಾರದ ವಿದ್ಯಾ
ದೇಗುಲವನ್ನು ಉಳಿಸುವಂಥ ದಿಟ್ಟಿನಲ್ಲಿ ಆಯೋಜಿಸಿದಂಥ ಸೀಸನ್ 5ರ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ ಖಂಡಿತವಾಗಿಯೂ 24 ಚೆಂಡುಗಳ ಮುಕ್ತಾಯದ ವೇಳೆಯಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 20 ಓಟಗಳು ಮಾತ್ರ ದಾಖಲವಾಗಿದೆ. ಇನ್ನು 21 ಓಟಗಳ ಸವಾಲು. ದಾಳಿಗಾರಿಕೆ ವಿಭಾಗದಲ್ಲಂತೂ ಆರಂಭಿಕ ದಾಳಿಗಾರ ರವಿ ಸಿದ್ದಕಟ್ಟೆ ಎಂಬ ಆ ದಾಳಿಗಾರ ಕೋಟಿ ಚೆನ್ನೈ ಕ್ರಿಕೆಟರ್ ಸಿದ್ದಕಟ್ಟೆ ಪರವಾಗಿ ತನಗೆ ಬೇಕಾದಂಥ ಅಮೂಲ್ಯವಾದ ಒಂದು ಪರಿಶ್ರಮವನ್ನು ಪಟ್ಟು ಜೆಡಿ ಬಾಯ್ಸ್ ಬಂಟ್ವಾಲ್ ಇವರ ಪ್ರತಿಷ್ಠಿತ ಆಟಗಾರನೆಲ್ಲರನ್ನು ಕೂಡ ತನ್ನ ಬ್ಯಾಗ್ ಮುಖಾಂತರವಾಗಿ ಪ್ಯಾಕಪ್ ಮಾಡುವಲ್ಲಿ ಯಶಸ್ವಿಯನ್ನು ಪಡೆದುಕೊಂಡ್ರೆ ತದನಂತರದ ದಾಳಿಗಾರ ಕಂಡದ್ದು ಶಿವರಾಜ್, ತದನಂತರ ಲವ, ಅಭಿ ಎಂಬ 4 ದಾಳಿಗಾರರು ಜೆಡಿ ಬಾಯ್ಸ್ ಬಂಟ್ವಾಲ್ ತಂಡವನ್ನು ಬಂಧಿಸಿಕೊಂಡಿದೆ. ಕಾಣಲೇಬೇಕಾಗಿದೆ ಈ ಒಂದು ಪಂದ್ಯಾಟವನ್ನು. ಸಿದ್ದಕಟ್ಟೆ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ತಂಡ ಈ ರೀತಿಯಲ್ಲಿ ಆ ಒಂದು ಸಂಸ್ಥೆಯನ್ನು ಬಂಧಿಸಿದ್ದು ವಿರುದ್ಧವಾಗಿ ಅವರ 24 ಚೆಂಡಿನಲ್ಲಿ 21 ಓಟಗಳನ್ನು ಗಳಿಸುತ್ತದೋ ಎಂಬುದು ಕಾಣಲೇಬೇಕಾದಂಥ ಪಂದ್ಯಾಟ. ಏಕೆಂದರೆ ಸರಿಸುಮಾರು ಗುಡ್ ಮಾರ್ನಿಂಗ್ ಸಮಯ ಬಂದು ನಿಂತಿದೆ. ಅದು ಭಾನುವಾರದ ಸಮಯವಾಗಿದೆ. ಆರಂಭಿಕ ಜೋಡಿಗಳು ಸಿದ್ದಕಟ್ಟೆ ಪರವಾಗಿ ಕಾಣಸಿಕ್ಕಿದೆ. ಸ್ಟ್ರೈಕ್ ಆನ್ ಪ್ರದೇಶದಲ್ಲಿ ರವಿ, ಸಿನಾನ್ ನಾನ್ ಸ್ಟ್ರೈಕ್ ಆನ್ ಪ್ರದೇಶದಲ್ಲಿ ಆದರೆ ದಾಳಿಗಾರಿಕೆ ವಿಭಾಗದಲ್ಲಂತೂ ಕಾಣಸಿಗ್ತಾ ಇದೆ ಶಿಬಾಯ್ ಜೆಡಿ ಪರವಾಗಿ. ಸೊಗಸಾದ ಕನೆಕ್ಷನ್ ಆದರೆ ಕೊಂಚ ಮಟ್ಟಿನ ಸೂಚಿದಾರದ ಅಂತರದಲ್ಲೇ ರವಿ ಸಿದ್ದಕಟ್ಟೆ ತಂಡಕ್ಕೆ ಸೂರ್ಯ ಬರುವ ಮೊದಲೇ ಜೆಡಿ ಬಾಯ್ಸ್ ಬಂಟ್ವಾಲ್ನ ಕ್ಷೇತ್ರಪಾಲಕ ಖಂಡಿತವಾಗಿ ತನ್ನ ಗೂಡಿನಲ್ಲಿ ಬಂಧಿಸುವಂಥ ಎಲ್ಲ ಲಕ್ಷಣಗಳಿತ್ತಾದರೆ ಸಮಯ ಪ್ರಜ್ಞೆಯ ಆಟಗಳು ಕಾಣಸಿಗ್ತಾ ಇದೆ. ಒಂದಂತೂ ಪಡೆದುಕೊಂಡ್ರೆ ಈ ಬಾರಿ ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಕಾಣಸಿಗ್ತದೆ. ಮತ್ತೊಬ್ಬ ಆಟಗಾರ ಅಂಥದೇ ಒಂದು ಪ್ರಯತ್ನಗಳು ಕಾಣಸಿಗ್ತಾ ಇದೆ. ಅಂದರೆ ಇಲ್ಲಿ ಗಳಿಸಲು 24 ಚೆಂಡುಗಳಿದೆ. ಬಳಸುವಂಥ ಅತ್ಯದ್ಭುತವಾದ ದಾಳಿಗಾರರಿದ್ದರೂ ಕೂಡ ತನ್ನ ದಂಡುಗಾರನ ಸ್ಥಾನ ಕೊಠಡಿಯ ಹಿಂಬದಿಯ ಗೂಟಗಳ ಆ ಒಂದು ಸ್ಥಾನ ಕೊಠಡಿಯ ಹಿಂಬದಿಯಲ್ಲಿ ಡಿಕ್ಲೇರ್ ಪ್ರದೇಶಗಳಿದೆ. ಸಾಧ್ಯ ಅಸಾಧ್ಯ ಎಂಬುದಿಲ್ಲ, ಜಾಣ್ಮೆ ಆಟಗಳು ಬೇಕಾಗಿದೆ ಎಂಬುದನ್ನು ತೋರ್ಪಡಿಸಿಕೊಳ್ತಾ ಇದೆ ಕೋಟಿ ಚೆನ್ನೈ ಕ್ರಿಕೆಟರ್ಸ್. ಏಕೆಂದರೆ ಇಲ್ಲಿ ಒತ್ತಡದ ಮೇಲಿದೆ ಜೆಡಿ ಬಾಯ್ಸ್ ಬಂಟ್ವಾಲ್. ಇದು ಚುರುಕಿನ ಆಟಗಳು ಕಾಣಸಿಗ್ತಾ ಇದೆ. ಅತ್ಯದ್ಭುತವಾದ ಜೋಡಿಗಳನ್ನು ತೋರ್ಪಡಿಸಿಕೊಳ್ತದೆ. ಒಂದು ಬದಿಯಲ್ಲಿ ರವಿ, ಇನ್ನೊಂದು ಬದಿಯಲ್ಲಿ ಸಿನ್ಹಾನ್ ಎಂಬ ನಾಮಗಾರಿಕೆಯ 2 ಅಸ್ತ್ರಗಳು ಅತ್ಯದ್ಭುತವಾಗಿ ಒಂದೊಂದು ಹಂತದ ಮುಖಾಂತರವಾಗಿ ಖಾತೆಗಳನ್ನು ಗಳಿಸಿಕೊಂಡ್ರೆ ಅಂಕಿಅಂಶ ಪಟ್ಟಿಯಲ್ಲಿ ಬೇಕಾದಂಥ ಆಟಗಳು 5 ಚೆಂಡನ್ನು ಬಳಸಿಕೊಂಡ್ರು 5 ಓಟಗಳು ಸಂಪಾದಿಸಿಕೊಂಡಿದ್ದಾರೆ. ಮತ್ತೆ ಈ ಬಾರಿ ಸಿನ್ಹಾನ್ ಇಸ್ ದ ಬ್ಯಾಕ್. ಹಂತ ಹಂತವಾಗಿ ಒಂದೇ ಒಂದು ಎಲೆಯಲ್ಲಿ 5 ಬಾರಿ ಊಟ ಮಾಡಿದರೆ ಒಂದು ಸಲ ಆ ಬಾಳೆ ಎಲೆ ಊಟ ಬಾಡಿ ಹೋಗುತ್ತದೆ. ಏಕೆಂದರೆ ಅದಕ್ಕೆ ಜೀವವಿರುವುದಿಲ್ಲ. ಅಂಥದೇ ಆಟವನ್ನು ಆಡಿದಂಥ ಸಿನ್ಹಾನ್ ಇಸ್ ದ ಬ್ಯಾಕ್. ಎಲ್ಲಿ ಸಿದ್ದಕಟ್ಟೆ ಕೋಟಿ ಚೆನ್ನೈಯ ಕ್ರಿಕೆಟರ್ಸ್ ತಂಡದ ಪರವಾಗಿ ಮತ್ತೋರ್ವ ಆಟಗಾರ ಪ್ರವೇಶವನ್ನು ತೋರ್ಪಡಿಸಿಕೊಳ್ತಾ ಇದೆ. ಲವ ಎಂಬ ಆಟಗಾರ 5 ಓಟಗಳು ಸಂಪಾದಿಸಿಕೊಂಡಿದ್ದಾರೆ. ಇನ್ನು ಕೂಡ ಬೇಕಾಗಿದೆ 16 ಓಟಗಳು ಬೇಕಾಗಿದೆ. 18 ಚೆಂಡುಗಳ ಮಧ್ಯೆ ಇನ್ನು ಕೂಡ ಕೋಟಿ ಚೆನ್ನೈ ಕ್ರಿಕೆಟರ್ ಸಿದ್ದಕಟ್ಟೆ ತಂಡಕ್ಕೆ ಅಪಾಯ ಎಂಬ ಕಟ್ಟಿಟ್ಟ ಬುತ್ತಿ. ಏಕೆಂದರೆ ಇಲ್ಲಿ ಜೆಡಿ ಬಾಯ್ಸ್ ಬಂಟ್ವಾಲ್ ಎಂಬುದು ದೊಡ್ಡ ಗರಡಿಯಲ್ಲಿ ದೊಡ್ಡ ಕೋಟೆಗಳನ್ನು ರಚಿಸಿದಂಥ ತಾಲೂಕಿನ ಪ್ರಮುಖ ಒಂದು ಶಿಖರವಿದ್ರೆ ಅದು ಜೆಡಿ ಬಾಯ್ಸ್ ಬಂಟ್ವಾಲ್. ಏಕೆಂದರೆ 9 ದಿಕ್ಕುಗಳ ಆಟಗಾರರು ಕೂಡ ಅದರಲ್ಲಿ ಪಾಲ್ಪಡೆಯುತ್ತಿದ್ದಾರೆ. ಆ ಒಂದು ಪ್ರಶಂಸೆಗೆ ಎದುರು ನೋಡಬೇಕಾಗಿದೆ ಸಿದ್ದಕಟ್ಟೆ. ಬಾರಿ ಕವರ್ಸ್ ವಿಭಾಗದಲ್ಲಿ ತನ್ನದೇ ಆದ ಒಂದು ಚಾತುರ್ಯವನ್ನು ರೂಪಿಸುವಂಥ ಹೊಡೆತಗಳು. 1 ಓಟಗಳು ದಾಖಲಾದರೆ 6 ಓಟಗಳು ದಾಖಲಾಗಿದೆ. 17 ಚೆಂಡು 15 ಬೇಕಾಗಿದೆ. ಏನೋ ಒಂದು ಚಮತ್ಕಾರಗಳ ಪಂದ್ಯಾಟಗಳಾಗ್ತಾ ಇದೆ. ಇಲ್ಲಿ ರವಿ ಸಿದ್ದಕಟ್ಟೆ ಇರುವ ತನಕ ಜೆಡಿ ಬಾಯ್ಸ್ ಬಂಟ್ವಾಲಕ್ಕೆ ಇನ್ನು 4-5 ವರ್ಷಗಳು ಹೋದ್ರೂ ಕೂಡ ರವಿ ಎಂಬ ನಾಮದೊಂದು ದೊಡ್ಡ ಗುಲಾಬಿಯ ಕೆಂಪಿನ ಮುಲ್ಲದು ಇದು ರವಿ ಸಿದ್ದಕಟ್ಟೆ ಜಿಲ್ಲೆ. ಯಾಕೆಂದರೆ ಪ್ರತಿ ಕ್ಷಣ ಪ್ರತಿ
ಸಮಯ ಬೇಕಾದಂಥ ಆಟವನ್ನು ಆಡಬಲ್ಲಂತ ರವಿ ಈ ಬಾರಿ ಶೆಲ್ಲೆ 1 ಓಟಗಳು ದಾಖಲಿಸಿಕೊಂಡ್ರೆ ಈ ಬಾರಿ ದಾಳಿಗಾರಿಕೆ ವಿಭಾಗದಲ್ಲಿ 2 ಓಟಗಳು ಬಿಟ್ಟುಕೊಟ್ಟರು. ಉಳಿದಿರುವಂಥ ಇನ್ನು ಕೂಡ ಕಾಣುವುದಾದರೆ ಬಹಳಷ್ಟು ಚೆಂಡುಗಳಿದೆ. 16 ಚೆಂಡುಗಳನ್ನು ಇನ್ನೂ ಕೂಡ ಜೆ ಡಿ ಬಾಯ್ಸ್ ಎಸೆಯಬೇಕಾಗಿದೆ. ತಡೆ ಹಿಡಿಯುವಂಥ ಪ್ರಯತ್ನಗಳು ಬಹಳಷ್ಟು ಇದೆ ಈ ಬಾರಿ. ಮತ್ತೆ ರವಿ ಸೊಗಸಾಗಿದೆ ಕನೆಕ್ಷನ್ ಪಡೆದುಕೊಂಡ್ರೆ ಈ ಬಾರಿ ಇಲ್ಲಂತೂ ಲವ 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 ಎಂಬ ನಾಮಗಾರಿಕೆ 3ನೇ ತೀರ್ಪಿಗೆ ಹೋಗ್ತಾ ಇದೆ. ಖಂಡಿತವಾಗಿಯೂ ಮುಸ್ಸಂಜೆಯ ವೇಳೆ ಅಲ್ಲವಿದು, ಮುಂಜಾನೆ ವೇಳೆ ಸಂಚರಿಸುವಂಥ ರಾಜ್ಯ ಹೆದ್ದಾರಿಯ ಚಾಲಕನು ಕೂಡ ನಿದ್ದೆ ಕಣ್ಣಿನಲ್ಲಿ ತನ್ನ ಅನುಗ್ರಹದ ಮೇಲೆ ಸಂಚರಿಸಿಕೊಳ್ಳುತ್ತಿದ್ದಾನೆ. ಅಲ್ಲಿ ನೇತ್ರಾವತಿಯಲ್ಲಿ ಮುಂಜಾನೆ ವೇಳೆಯಲ್ಲಿ ಆ ಒಂದು ದೋಣಿಯನ್ನು ಸಂಚರಿಸುವಂಥ ಆ ವ್ಯಕ್ತಿ ಕೂಡ ನಿದ್ದಾ ಕಣ್ಣಿನಲ್ಲಿ ಮುಂಜಾನೆಯನ್ನು ಸ್ವೀಕರಿಸಿಕೊಳ್ಳುತ್ತಿದ್ದಾನೆ. ಅಂಥದ್ದೇ ಸಮಯಕ್ಕೆ ಬೇಕಾದಂಥ ಒಂದು ಅತ್ಯದ್ಭುತವಾದ ಒಂದು ತೀರ್ಪಿಗೆ ಮೊರೆಯೋಗಿ ನಿಂತಿದೆ ಈ ಒಂದು ಬುಲ್ಲಾರಿ ಫ್ರೆಂಡ್ಸ್ ತುಂಬೆ. ಈ ಒಂದು ಟೂರ್ನಿಯಲ್ಲಿ 3ನೇ ತೀರ್ಪಿಗೆ ಮೊರೆಯೋಗಿ ನಿಂತಿದ್ದಾರೆ ತೀರ್ಪುಗಾರರು. ಯಾಕೆಂದರೆ ಅಲ್ಲಿ ಉಳಿದಿರುವುದು ಚೆಂಡುಗಳು ಬಹಳಷ್ಟು ಕುಂಠಿತವಾಗಿದೆ, ಗಳಿಸಲು ಕೂಡ ಕುಂಠಿತವಾಗಿದೆ. ಕಾಣಲೇಬೇಕಾಗಿದೆ. ನವಾಜ್ ಊಹಿಸಲಾದದೊಂದು ವಿಕೆಟನ್ನು ಕಳೆದುಕೊಂಡ್ರು. ಅಲ್ಲಿ ಡೆಕೌಟ್ಗೆ ಹೋಗಿ ಕೂಡ ತಿಳಿಸಿಕೊಡಬಹುದಿತ್ತು. ಇನ್ಸೈಡ್ ಎಡ್ಜ್ ಮುಖಾಂತರವಾಗಿ ವಿಕೆಟನ್ನು ಕಳೆದುಕೊಂಡಿದೆ. ಪ್ರಜ್ವಾಲ್ ಬಂಟ್ವಾಲ್ ಎಂಬುದು ಊಹಿಸಲಾಗದಂಥ ವಿಕೆಟನ್ನು ಪಡೆದುಕೊಂಡ್ರು ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ ಸಿದ್ದಕಟ್ಟೆ. ಅದರ ಮಧ್ಯೆ ಬಹಳಷ್ಟು ಪ್ರತಿಷ್ಠಿತ ಆಟಗಾರರು ಈ ಬಾರಿ ಇಲ್ಲಿ ವಿಕೆಟನ್ನು ಕಳೆದುಕೊಂಡಿದ್ದಾರೆ. ಎಸ್ಎಫ್ಸಿ ಪಕ್ಕಲಪಾದೆ ಹಾಗೂ ಬ್ರದರ್ಸ್ ಪಡ್ಪು ಇವುಗಳ ನಡುವೆ ಟಾಸ್ ಪಿನ್ನಲ್ಲಿ ಬ್ರದರ್ಸ್ ಪಡ್ಪು ತಂಡವು ನಾಣ್ಯ ಚಿಮ್ಮಿಗೆಯ ವಿಜಯ ಗಳಿಸಿ ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ದೇವಲ್ತದ ಆಯೋಜಕರೇ ಅವೊಂಜಿ 3ನೇ ತೀರ್ಪು ಕೊರಪಿನಲ್ಪ ದೇಮಲ್ತದ ಅಂಪೈರ್ಲ 30 ಪ್ಲೇಯರ್ಲ ಮಾತ್ರ ಇತ್ತಂಡೆ ಬಾಕಿ ತಗೊಳ್ ತೂಪಿನ ಏರ್ಲ ಬುಡ್ಚಿ ದೇಮಲ್ತದ ರೂಲ್ಸ್ ಒಂಜಿ ಫಾಲೋ ಮನ್ಪ್ಲೆ ರಾಮನಗರದಲ್ಲಿ ಏರ್ಲ ತೂವೊಂದುಲ್ಲರು ಅದಕ್ಕೋಸ್ಕರ ಐಕೊಂಜಿ ರೂಲ್ಸ್ ರೆಗ್ಯುಲೇಷನ್ ಬಂದು ಉಪ್ಪುಂಡು ದೇಮಲ್ತೇನು ಫಾಲೋ ಮನ್ಪ್ಲೆ ದಯಬಲ್ಲೆಗೆ ಕ್ರಿಕೆಟಿಗೆ ಕೊರಪಿನಂಚಿನ ಗೌರವ ನಮಗೆ ಕೊರಡು ಎಲ್ಲ ಕಾಂಡೆ ಲೆಕ್ಕದ ಅವಳು ಅಂಚಾತಂಡು ಇಂಚಾತಂಡು ಎಂಕುள்ள ತೂತ ಡಿಸ್ಪ್ಲೇ ತೂತ ಬಂದತ್ತು ನಿದರ್ರ ಕನ್ನಡ ನಿಕುಲ್ ತೂನಲಾವು ಅಂಪೈರ್ಸ್ ತೂನಲಾವು ಅತನ ಲೈವ್ ದಾಖಲ ತೂಂಡಲಾವು ಅಂಡ ಎಲ್ಲ ಈ ಗೊಬ್ಬರದ ಹತ್ರ ನಮ್ಮ ಮಾತ ನಿಷ್ಠ ಇರವಲ್ಲಿ ಅದಕ್ಕೋಸ್ಕರ ಬೋಡೈನಂಚಿನ ತೀರ್ಪು ಅಕುಲೆ ಕೊರ್ಪೇರು ದಯಮಲ್ತ ನಿಕುಲ್ ದೂರ ಉಂಟದ್ದು ಕಾಪ್ಲೆ ಎಸ್ಎಫ್ಸಿ ಪಕ್ಕಲ್ಪಾದೆ ಹಾಗೂ ಬ್ರದರ್ಸ್ ಪಡ್ಪು ಇವುಗಳ ನಡುವೆ ಟಾಸ್ ಪಿನ್ನಲ್ಲಿ ಬ್ರದರ್ಸ್ ಪಡ್ಪು ತಂಡವು ನಾಣ್ಯ ಚುಮ್ಮಿಗೆಯನ್ನು ಜಯಗಳಿಸಿ ಈಗ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಮುಂದಿನ ಪಂದ್ಯಾಕೂಟ
ಧನ್ಯವಾದಗಳನ್ನು ಸಲ್ಲಿಸಿಕೊಡ್ತದವ. ಲವ ಎಂಬ ಆಟಗಳನ್ನು ಕಳೆದುಕೊಳ್ತಾ ಇದೆ ಈ ಬಾರಿ. ಇಲ್ಲಿ ಸಿದ್ದಕಟ್ಟೆ ಒತ್ತಡಕ್ಕೆ ಬೀಳ್ತಾ ಇದೆ ಜೆಡಿ ಬಾಯ್ಸ್ ಬಂಟ್ವಾಳ ವಿರುದ್ಧವಾಗಿ. ಇಂಥದೇ ಒಂದು ಸಂದರ್ಭಕ್ಕೆ ಜೆಡಿ ಬಾಯ್ಸ್ ಬಂಟ್ವಾಳ ಬಂದಿತ್ತು, ಅಂಥದೇ ಮತ್ತೆ ಎದುರಾಳಿಯ ತಂಡಕ್ಕೆ ಆ ಒಂದು ಸಂದರ್ಭವನ್ನು ನೀಡಿಕೊಳ್ತಾ ಇದೆ ಜೆಡಿ ಬಾಯ್ಸ್ ಬಂಟ್ವಾಳ ಈ ಬಾರಿ. ಶ್ರೇಷ್ಠತೆಯ ದಾಳಿ, ಆದರೆ ಅನುಭವದ ಆಟಗಾರ ಇರುವ ತನಕ ಆ ಒಂದು ಜೆಡಿ ಬಾಯ್ಸ್ ಬಂಟ್ವಾಳ ತಂಡಕ್ಕೆ ರವಿ ಸಿದ್ದಕಟ್ಟೆ ಎಂಬ ತಂಡದಲ್ಲಿ ಪ್ರತಿನಿಧಿಸಿದ್ರು ಕೂಡ ರವಿ ರಾಯಿ ಎಂಬ ನಾಮ ದೊಡ್ಡದಿದೆ. ಖಂಡಿತವಾಗಿಯೂ ರವಿ ರಾಯಿಯ ಆ ಒಂದು ಆಟದ ಮುಖಾಂತರವಾಗಿ 8 ಓಟಗಳು ಸಂಪಾದಿಸಿಕೊಳ್ತಿದೆ ಈ ಬಾರಿ ಸಿದ್ದಕಟ್ಟೆ. ಕ್ಷೇತ್ರಪಾಲಕನ ವೈಫಲ್ಯದಿಂದಾಗಿ ಅವಲಿ ಓಟದ ಪ್ರಯತ್ನದ ಮುಖಾಂತರವಾಗಿ ಈ ಬಾರಿ ಅವಲಿ ಓಟಗಳು ಸಂಪಾದಿಸಿಕೊಳ್ತದೆ. ಇಲ್ಲಂತೂ ವಿಶಾಲ್ ಕ್ಷೇತ್ರಪಾಲಕಂತೂ ತಪ್ಪು ಮಾಡುವಂಥ ಕ್ಷೇತ್ರಪಾಲಕ ಅಲ್ಲ, ಆದರೆ ಸಮಯ ಸಂದರ್ಭ ಈ ಒಂದೊಂದು ಮೈದಾನಗಳು ಅವನನ್ನು ತಪ್ಪಿಸ್ತಾನಾಗ್ತಾ ಇದೆ. ಈ ಒಂದು ಅದೃಷ್ಟವಿಲ್ಲದಂಥ ಸಮಯಕ್ಕೆ ಬದ್ಧರಾಗಿ ನಿಂತಿದೆ ಈ ಒಂದು ಬಾರಿ ಜೆಡಿ ಬಾಯ್ಸ್ ಬಂಟ್ವಾಳ. ಸೊಗಸಾದ ಕನೆಕ್ಷನ್ ಪ್ರವೇಶ ಕಂಡಂತ 12 ಚೆಂಡುಗಳ ಮುಕ್ತಾಯದ ವೇಳೆಯಲ್ಲಿ ಮನೋಜ್ ಎಂಬ ಆಟಗಾರ ರವಿ ರಾಯಿ ಆಟಗಾರನ ಜೊತೆಗೂಡಿ ಒಟ್ಟು ಸರ್ವ ಆಟಗಾರರ ಮುಖಾಂತರವಾಗಿ 12 ಚೆಂಡುಗಳನ್ನು ಬಳಸಿಕೊಂಡು ಗಳಿಸಿಕೊಂಡದ್ದು 11 ಓಟಗಳು. ಇನ್ನು ಕೂಡ 12 ಚೆಂಡುಗಳಿದೆ, ಗಳಿಸಬೇಕಾಗಿದೆ 10 ಓಟಗಳು. ಪಂದ್ಯಾಟ ಮುಗಿದಿಲ್ಲ, ಏಕೆಂದರೆ ಇಲ್ಲಿ ಬೇಕಾದಂಥ ಒಂದು ದಾಳಿಗಾರರಿದ್ದಾರೆ. ಆದರೆ ಗೂಟ ರಕ್ಷಕನ ಹಿಂಬದಿಯಲ್ಲಿರುವಂಥ ಆ ಒಂದು ನೆಟ್ ಅದು ಡಿಕ್ಲೇರ್ ಪ್ರದೇಶವಾಗಿರುವಂಥ ಈ ಒಂದು ಮೈದಾನದಲ್ಲಿ ದಂಡುಗಾರರಿಗೆ ಬಹಳಷ್ಟು ಒಂದು ಅದೃಷ್ಟ ಮೈದಾನವಾಗಿದೆ. ಏಕೆಂದರೆ ಒತ್ತಡದ ಚೆಂಡುಗಳು, ವೇಗದ ಚೆಂಡುಗಳು, ಆಘಾತದ ಚೆಂಡುಗಳು ಯಾವುದೇ ಬಂದರೂ ಕೂಡ ದಂಡನ್ನು ತನ್ನದೇ ಆದ ಚಾತುರ್ಯತೆಯಲ್ಲಿ ತಿರುಗಿಸುತ್ತಾ ಒಂದೊಂದು ಓಟಗಳನ್ನು ಗಳಿಸುವಂಥ ಸುವರ್ಣ ಅವಕಾಶದ ಮೈದಾನವಾಗಿದೆ ಈ ಒಂದು ಬುಲ್ಲಾರಿ ಫ್ರೆಂಡ್ಸ್ ತುಂಬೆಯ ಈ ಒಂದು ಟೂರ್ನಿಯಲ್ಲಿ. ಇಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ಕಾಣುವುದಾದರೆ ಪ್ರವೇಶದಲ್ಲಿ ಪೃಥ್ವಿ ಪ್ರತಿಷ್ಠಿತ ಆಟಗಾರ. ಈ ದಿನ ಈ ಒಂದು ತುಂಬೆಯ ಹೊನಲು ಬೆಳಕಿನ ಪಂದ್ಯಾಟದಲ್ಲಿ ಕಲರ್ಫುಲ್ ಬಾಯ್ ಆಗಿ ಸಮವಸ್ತ್ರದಲ್ಲಿ ಪ್ರವೇಶ ಕಂಡಿದ್ದಾರೆ ಪೃಥ್ವಿ. ರವಿ ಇವರನ್ನು ಎದುರಿಸಬೇಕಾಗಿದೆ ಪೃಥ್ವಿ ಜೆಡಿ ಬಾಯ್ಸ್ ಪರವಾಗಿ. ಶ್ರೇಷ್ಠತೆ ಇದ್ದಾರೆ, ಇಲ್ಲಂತೂ ಓಹ್ ಮೈ ಗುಡ್ನೆಸ್ ಅವಸರವೇ ಅಪಘಾತಕ್ಕೆ ಕಾರಣ. ರವಿ ರಾಯ್ ಇಸ್ ದ ಬ್ಯಾಕ್. ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತದೆ. ಪಂದ್ಯಾಟ ಬಂತು, ಕೈಯ ಹಿಡಿತದಲ್ಲಿದೆ, ತೂಗು ತಕ್ಕಡಿಗಳು ತೂಗಿಕೊಳ್ತಾ ಇದೆ. ಒಂದು ಬದಿಯಲ್ಲಿ ಜೆಡಿ ಬಾಯ್ಸ್ ಬಂಟ್ವಾಳ, ಇನ್ನೊಂದು ಬದಿಯಲ್ಲಿ ಸಿದ್ದಕಟ್ಟೆ. ರವಿ ರಾಯಿಯನ್ನು ಕಳೆದುಕೊಂಡ ತಕ್ಷಣವೇ ಏನೋ ಒಂದು ಆತಂಕ ಸ್ಥಿತಿಗತಿಗಳು ಬರ್ತಾ ಇದೆ. ಏಕೆಂದರೆ ಚೆಂಡುಗಳಂತೆ ಎಸೆಯುವಂಥದ್ದು ದಾಳಿಗಾರ ಪೃಥ್ವಿ. ಜೆಡಿ ಬಾಯ್ಸ್ ಬಂಟ್ವಾಳದ ಒಂದು ಅದೃಷ್ಟದ ನಕ್ಷತ್ರವಾಗಿರುವಂಥ ಆಟಗಾರ. ಖಂಡಿತವಾಗಿಯೂ ಇಲ್ಲಿ ರವಿಯನ್ನು ಕಳೆದುಕೊಂಡ ತಕ್ಷಣವೇ ಮತ್ತೊಂದು ಸಿದ್ದಕಟ್ಟೆ ತಂಡದ ಪರವಾಗಿ ಆಟಗಾರ ಪ್ರವೇಶವನ್ನು ತೋರ್ಪಡಿಸಿಕೊಳ್ತಾ ಇದ್ದಾನೆ. ಸ್ಥಾನ ಕೊಠಡಿ ರೇಖೆಯಲ್ಲಿ ಅಲ್ಲಿ ಸ್ಟ್ರೈಕ್ ಪ್ರದೇಶದಲ್ಲಿ ಕಾಣುವುದಾದರೆ ಬಲಗೈ ಆಟಗಾರ ಖಂಡಿತವಾಗಿ ಪ್ರಸ್ತುತ ಬಳಸಿಕೊಂಡದ್ದು 14 ಚೆಂಡಿನಲ್ಲಿ ಗಳಿಸಿಕೊಂಡದ್ದು ಕೇವಲ 12 ಓಟಗಳು ಮಾತ್ರ. ಈ ಬಾರಿ 15ನೇ ಚೆಂಡನ್ನು ಸೇಬೇಕಾಗಿದೆ ಪೃಥ್ವಿ. ಎಲೆ ಶ್ರೇಷ್ಠತೆ ದಾಳಿ ಇನ್ಸೈಡ್ ಮುಖಾಂತರ. ಓಹ್ ಮೈ ಗುಡ್ನೆಸ್, ಓಹ್ ಮೈ ಗುಡ್ನೆಸ್ 15 ಚೆಂಡುಗಳು ಮುಕ್ತಾಯವಾಗಿದೆ. ಪಂದ್ಯಾಟ ಮುಗಿದಿಲ್ಲ. ಪಂದ್ಯಾಟ ಕುತೂಹಲವನ್ನು ರೂಪಿಸಿಕೊಳ್ತಾ ಇದೆ ಜೆಡಿ ಬಾಯ್ಸ್ ಬಂಟ್ವಾಳ. ಆರಂಭಿಕದಲ್ಲಿ ತಿಳಿಸಿಕೊಟ್ಟಿದ್ದೆ, ಜೆಡಿ ಬಾಯ್ಸ್ ಬಂಟ್ವಾಳದಲ್ಲಿ ದಾಳಿಗಾರರಿದ್ದಾರೆ, ಸಮಯ ಪ್ರಜ್ಞೆ ತಾಲೂಕಿನ ಪ್ರತಿಷ್ಠಿತ ಆಟಗಾರರಿದ್ದಾರೆ. ಅದು ಸಿದ್ದಕಟ್ಟೆ ತಂಡ ತಿಳಿಯಬೇಕಾಗಿದೆ ಈ ಬಾರಿ. ಇಲ್ಲಿ ನವಾಜ್ ಕ್ಷೇತ್ರಪಾಲಕ ವೈಫಲ್ಯಗಳನ್ನು ತೋರ್ಪಡಿಸಿದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 14 ದಾಖಲಾಗಿದೆ. ಇನ್ನು ಕೇವಲ 7 ಓಟಗಳು ಬೇಕಾಗಿದೆ. ಉಳಿದಿರುವಂಥ 8 ಚೆಂಡುಗಳ ಮಧ್ಯೆ ಮತ್ತೆ ಪೃಥ್ವಿ
ಹೊಸದಾದ ಮದುಮಗ ತೀರ್ಪುಗಾರರಿದ್ದಾರೆ. ದಯಮಾಡಿ ತೀರ್ಪುಗಾರರೇ, ಯಾವುದೇ ಇತರ ಖಾತೆಗೆ ಅವಕಾಶವಿಲ್ಲ. ಚೆಂಡಂತೂ ಸ್ವೀಕರಿಸಿಗೊಳಿಸಲಾಗಿದೆ. ನೋಬಾಲ್ ಅಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಉಳಿದಿದೆ 7 ಚೆಂಡುಗಳು, 6 ಓಟಗಳು ಬೇಕಾಗಿದೆ. ಈ ಮಧ್ಯೆ ಇಲ್ಲಿ ಪೃಥ್ವಿ 1 ಚೆಂಡನ್ನು ಕೂಡ ತಡೆ ಹಿಡಿದ್ರು ಕೂಡ ಕೋಟಿ ಚೆನ್ನಯ್ಯ ಕ್ರಿಕೆಟರ್ಸ್ ಸಿದ್ದಕಟ್ಟೆ ತಂಡಕ್ಕೆ ಬಹಳಷ್ಟು ಒತ್ತಡಗಳಿದೆ. ಏಕೆಂದರೆ ಅನುಭವದ ಆಟಗಾರರಿದ್ದಾರೆ, ಅಷ್ಟೇ ಅತ್ಯದ್ಭುತವಾದ ತಾಲೂಕಿನ ದಾಳಿಗಾರರು ಕೂಡ ಇದ್ದಾರೆ. ಈ ಒಂದು JD ಬಾಯ್ಸ್ ಬಂಟ್ವಾಳ ಪರವಾಗಿ ಕಾಣಲೇಬೇಕಾಗಿದೆ. ಪೃಥ್ವಿ ದಾಳಿಗಾರಿಕೆ ವಿಭಾಗದಲ್ಲಿ 7 ಚೆಂಡು 6 ಓಟಗಳು ಬೇಕಾಗಿದೆ. ಈ ಬಾರಿ ಕೋಟಿ ಚೆನ್ನೈ ಕ್ರಿಕೆಟರ್ಸ್ ಸಿದ್ದಕಟ್ಟೆ ತಂಡಕ್ಕೆ ಶ್ರೇಷ್ಠ ದಾಳಿ ಸೊಗಸಾದ ಹೊಡೆತ. ಈ ಬಾರಿ ಚೆಂಡು ಆಕಾಶಕ್ಕೆ. ಓ ಮೈ ಗುಡ್ನೆಸ್, ಬೇಕಾದಂತ ಆಟಗಳ ಆಡಬೇಕಾಗಿತ್ತು. ಆದ್ರೆ ರವಿಯನ್ನು ಸೆದೆ ಬಡಿದ ತಕ್ಷಣವೇ ಸಿದ್ದಕಟ್ಟೆ ತಂಡಕ್ಕೆ ಒತ್ತಡವಾಗುತ್ತದೆ ಎಂಬುದು ಆರಂಭಿಕ ವೀಕ್ಷಕವನ್ನು ಕೊಟ್ಟರೆ ನಾ ತಿಳಿಸಿದ್ದೆ. ಏಕೆಂದ್ರೆ ಅನುಭವದ ಆಟಗಾರ ಲವವನ್ನು ಕಳೆದುಕೊಂಡ್ರು, ಅದರ ಮಧ್ಯೆ ಸಿನಾನ್ ಎಂಬ ಆಟಗಾರನ್ನು ಕಳೆದುಕೊಂಡ ತಕ್ಷಣವೇ ಮನೋಜ್ ಅದೇ ರೀತಿ ಪ್ರವೇಶ ಕಂಡದ್ದು. ಪ್ರಶ್ವಿನ್ ಎಂಬ ಆಟಗಾರರ ಜೋಡಿ ಬರುವಾಗಲೇ ನನಗೆ ಏನೋ ಒಂದು ಪಂದ್ಯಾಟ ಬದಲಾವಣೆ ಒಂದು ರೂಪವನ್ನು ಪಡೆಯುತ್ತಿದೆ ಎಂಬುದಕ್ಕೆ ಕಾಣಸಿಗ್ತಾ ಇದೆ. ಮುಂಜಾನೆಯ ವೇಳೆಯಲ್ಲಿ ಸರಿಸುಮಾರು ಸಮಯ 3:17 ಆಗಿದೆ. ಏಕೆಂದರೆ ದಾಳಿಗಾರರಿದ್ದಾರೆ, ಎದುರಾಳಿಯಲ್ಲಿ ದಂಡುಗಾರರಿದ್ದಾರೆ. JD ಬಾಯ್ಸ್ ಬಂಟ್ವಾಳ ಕೂಡ ಇಂಥದೇ ತಪ್ಪನ್ನು ಮಾಡಿಯೇ 21ಕ್ಕೆ ತಮಗೆ ಖಾತೆಯ ವಿಜಯದ ದಂಡೆಯನ್ನು ರೂಪಿಸಿಕೊಟ್ಟಿತ್ತು. ಅಂಥದೇ ದಂಡೆಯನ್ನು ತಡೆ ಹಿಡಿಯಬೇಕು ಸಿದ್ದಕಟ್ಟೆಯ ಆ ಒಂದು ಕೋಟಿ ಚೆನ್ನೈ ಕ್ರಿಕೆಟರ್ಸ್ ತಂಡವನ್ನು ಎಂಬುದಕ್ಕೆ ಅವರು ಕೂಡ ಪರಿಶ್ರಮವನ್ನು ಪಡುತ್ತಿದ್ದಾರೆ. ನಮ್ಮನ್ನು ತಡೆದಿದ್ದಾರೆ, ನಾವು ಕೂಡ ತಡೆಯೋಣ, ಗೆಲ್ಲೋಣ ಎಂಬ ಪರಿಶ್ರಮಕ್ಕೆ 6 ಚೆಂಡು 6 ಓಟಗಳು ಬೇಕಾಗಿದೆ, ಕಾಣಲೇಬೇಕಾಗಿದೆ. ಇಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ JD ತಂಡದ ಮತ್ತೊಂದು ಪ್ರತಿಷ್ಠಿತ ದಾಳಿಗಾರ ಕಾಣಸಿಗ್ತಾ ಇದೆ. ಜೀತೋ ಯುಬಾರ್ ಶ್ರೇಷ್ಠತೆ ದಾಳಿ ಸೊಗಸಾದ ಚೆಂಡು ಗೂಢ ರಕ್ಷಕ ವೈಫಲ್ಯ. ಈ ಬಾರಿ ಅಲ್ಲೇ ಓ ಮೈ ಗುಡ್ನೆಸ್, ಹಂತವಾಗಿ ಪಂದ್ಯಾಟ ಕುತೂಹಲವನ್ನು ರೂಪಿಸಿಕೊಳ್ತಾ ಇದೆ. ಎಲ್ಲಿ ನೆನಪಿಟ್ಟುಕೊಳ್ಳಬೇಕು, ರವಿ ರಾಯಿ ಎಂಬ ಆಟಗಾರ ನೆನಪಿಟ್ಟುಕೊಳ್ಳಬೇಕು. ಪಂದ್ಯಾಟ ಆಡುವಾಗ ತಮ್ಮ ಮೇಲೆ ತಮ್ಮ ತಂಡದ ವಿಜಯದ ಒತ್ತಡದ ಆ ಒಂದು ತೂಕಗಳನ್ನು ಇಟ್ಟಿದ್ರೆ ತಾವು ತಮ್ಮ ತಂಡದ ಆಟಗಾರರು ತಮ್ಮ ಹೊರೆಯನ್ನು ಎಲ್ಲಿಯವರೆಗೆ ತಮ್ಮ ಹೆಗಲ ಮೇಲೆ ಇಟ್ಟಿರುತ್ತಾರೆ ಅಲ್ಲಿಯ ತನಕ ತಮ್ಮ ವಿಜಯವನ್ನು ತಾವು ಹೊತ್ತುಕೊಂಡು ಹೋಗಬೇಕು. ರವಿ ಅವರೇ ಖಂಡಿತವಾಗಿಯೂ ಇಲ್ಲಿ ನೋಡಿ ಪಂದ್ಯಾಟ ಒತ್ತಡವಾಗಿದೆ. 6 ಚೆಂಡು 5 ಓಟಗಳು ಬೇಕಾಗಿದೆ. ಇಲ್ಲಿ ಜೀತು ದಾಳಿಗಾರಿಕೆ ವಿಭಾಗದಲ್ಲಿ ಆದ್ರೆ ಸಿದ್ದಕಟ್ಟೆ ಪರವಾಗಿ ಮತ್ತೊಬ್ಬ ಬಲಗೈ ಆಟಗಾರ ಶ್ರೇಷ್ಠ ಮಟ್ಟ ದಾಳಿ ದೊಡ್ಡ ಮಾಡಿದ. ಈ ಬಾರಿ ಚೆಂಡು ಆಕಾಶದಲ್ಲಿ. ಈ ಬಾರಿ ಓ ಮೈ ಗುಡ್ನೆಸ್, ಇದು ಬೇಕಾಗಿರುವುದು ಖಂಡಿತವಾಗಿಯೂ ಕ್ಷೇತ್ರಪಾಲಕ ವಿಶಾಲ್ ಜೊತೆಯಲ್ಲಿರುವಂತಹ ಸಹ ಕ್ಷೇತ್ರಪಾಲಕ ಕೀರ್ತಿರಾಜ್ ಏನೋ ಒಂದು ಪ್ರಯತ್ನ ಪಟ್ಟಿದ್ರೆ ಇಲ್ಲಿ ದಾಳಿಗಾರರು ಮಾಡಿದಂತ ಆ ಒಂದು ಪರಿಶ್ರಮಕ್ಕೆ ಮಹತ್ವದ ಒಂದು ಬೆಲೆ ಕಟ್ಟುವಂತ ಬಳ್ಳಾರಿಯ ಫ್ರೆಂಡ್ಸ್ ತುಂಬೆಯ ಮೈದಾನದಲ್ಲಿ ಈ ದಿನ ತಮ್ಮ ಚಾತೃಪ್ತಿಯ ನೆನಪುಗಳನ್ನು ನೇತ್ರಾವತಿಯ ದಂಡೆಯಲ್ಲಿ ತಿಳಿಸಿಕೊಡಬಹುದಿತ್ತು. ಮುಂದಿನ ಪಂದ್ಯಾಟಕ್ಕೆ ತಯಾರಾಗಿರಿ. 2 ಪ್ರತಿಷ್ಠಿತ ತಂಡಗಳೇ, ಅದು ಕೂಡ SFC ವಿರುದ್ಧವಾಗಿ ಬ್ರದರ್ಸ್ ಪಡ್ಪು. ಈ 2 ತಂಡದ ಕಪ್ತಾನರೇ ತಯಾರಾಗಿ ಮುಂದಿನ ಪಂದ್ಯಾಟಕ್ಕೆ. ಸಿದ್ದಕಟ್ಟೆ ಕೋಟಿ ಚೆನ್ನೈ ಕ್ರಿಕೆಟರ್ಸ್ ಈ ತಂಡಕ್ಕೆ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸಿಕೊಡ್ತಾ ಇದ್ದಾವೆ. ಆ ಒಂದು ಆಟಗಾರ ಆ ದಂಡುಗಾರನಿದ್ರೆ ದಯಮಾಡಿ ಸರ್ವರು ಕೂಡ ಅವನ ಮೇಲೆ ಹೆಗಲ ಮೇಲೆ ಕೈ ಇಟ್ಟು ಅವನನ್ನು ಪ್ರೋತ್ಸಾಹಿಸಿಕೊಳ್ಳಿ. ಮಾಡು ಇಲ್ಲವೇ ಮಡಿ
ಸೋಷಿಯಲ್ ಮೀಡಿಯಾದಲ್ಲಿ ಕಾಣುವುದು ಒಂದೇ, ಅದು ಇಡು ಮಾಡು ಎಂಬುದು ಅವನು ಮಾಡಿ ತೋರಿಸಿದ್ದಾನೆ ನೇತ್ರಾವತಿಯ ದಂಡೆಯಲ್ಲಿ. ಖಂಡಿತವಾಗಿ ನಡುರಾತ್ರಿಯ ವೇಳೆ ಜಡಿ ಬಾಯ್ಸ್ ಬಂಟ್ವಾಲ್ ಮರೆಯದ ಅಂತ ಒಂದು ತುಂಬೆಯ ರಾಜ್ಯ ಹೆದ್ದಾರಿಯ ಪವಿತ್ರ ನೇತ್ರಾವತಿ ಹರಿಯುವಂತ ಈ ಒಂದು ದಂಡೆಯಲ್ಲಿ ಮುಂಜಾನೆಯ ಗುಡ್ ಮಾರ್ನಿಂಗ್ನ ಶುಭ ಸಂದೇಶವನ್ನು ಬಳ್ಳಾರಿ ಫ್ರೆಂಡ್ಸ್ ತುಂಬೆಯಲ್ಲಿ ನೀಡಿದ್ದಾರೆ. ಖಂಡಿತವಾಗಿಯೂ ಅಭಿನಂದನೆಗಳು ಸಲ್ಲಿಸಿಕೊಡ್ತಾ ಇದ್ದೇವೆ ಎರಡು ತಂಡಕ್ಕೂ ಎನ್ನುತ್ತ ಮತ್ತೆ ವೇದಿಕೆಯಲ್ಲಿರುವಂಥ ವೀಕ್ಷಕ ವಿವರಣೆಗಾರರಿಗೆ ರವಾನಿಸಿಕೊಳ್ತಾ ಇದೆ ಈ ಒಂದು ಧ್ವನಿಯನ್ನು. ಹಲೋ ದೀಪಕ್ ಹೇಮಂತ್ ಅಲ್ಪ ಸ್ಕೋರರ್ ಆದ ಏರನಲ್ಲ ಆಯ್ಕೆ ಮನ್ಪ್ಲೆ ಅಂಚನೆ ದುಂಬುದ ಪಂದ್ಯ ಆಯ್ನತ್ತು ಬೇಗ ನಡಪದು ಕೊರಡು ಬಂಡದ ತೀರ್ಪುಗಾರರ ಎಂಗ್ಲು ಕೇನೊಂದುಲ್ಲ ಸಮಯ ಮಸ್ತ್ ಪೋಂಡು. ಈ ಪಂದ್ಯ ಮುಗಿದ ತಕ್ಷಣವೇ ಫ್ರೆಂಡ್ಸ್ ರಾಮಲ್ಕಟ್ಟೆ ವರ್ಸಸ್ ಸ್ವಾಗತ್ ಕೊಡಕಲ್ ಇವುಗಳ ನಡುವೆ ನಡೆಯಲಿಕ್ಕಿದೆ. ತಂಡದ ಕಪ್ತಾನರು ಆದಷ್ಟು ಬೇಗ ಮೈಕ್ ಪೈಪ್ ಬರಬೇಕು ಅಂತ ಕೇಳ್ತಾ ಇದ್ದೇವೆ ಟ್ರಾಸ್ಪಿನ್ಗಾಗಿ. ದಯಮಾಡಿ ಸುಳ್ಯ ಧ್ವನಿಯಾಗಿರುವಂಥ ನಯನ್, ಅದೇ ರೀತಿ ಕುಂಪಳದ ಧ್ವನಿಯಾಗಿರುವಂಥ ವಿದ್ಯಾರ್ಥಿ ದಯಮಾಡಿ ನಮ್ಮೊಂದಿಗೆ ಮುಂದಿನ ಪಂದ್ಯದ ವೀಕ್ಷಣೆಯಲ್ಲಿ ಕೈ ಜೋಡಿಸಬೇಕಾಗಿ ಸಲ್ಲಿಸಿಕೊಡ್ತಾ ಇದ್ದೇವೆ. ನಯನ್ ಸುಳ್ಯ, ಅದೇ ರೀತಿ ಕುಂಪಳದ ಧ್ವನಿಯಾಗಿರುವಂಥ ಬಳ್ಳಾರಿ ಫ್ರೆಂಡ್ಸ್ ತುಂಬೆಯ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಥಮಿಕ ಹಿರಿಯ ಶಾಲೆಯ ಅಭಿವೃದ್ಧಿಯ ಕಾರ್ಯದ ಸಾಯಾರ್ಥದ ಹೊಣಲು ಬೆಳಕಿನ ಪಂದ್ಯಾಟ. ಖಂಡಿತವಾಗಿ ಅಂದು ವಿದ್ಯಾಭ್ಯಾಸವನ್ನು ಕಲಿಯಿರಿ, ಆಡಬೇಡಿ ಎಂದಂಥ ನಮಗೆ ವಿದ್ಯಾಭ್ಯಾಸವನ್ನು ಕಟ್ಟಂಥ ಗುರುಗಳೇ ನೆನಪಿನ ಸಂದೇಶವಾಗಿದ್ದರೆ ಇಂದು ಅವರು ಕಲಿಸಿದಂಥ ವಿದ್ಯೆಯನ್ನು ಸ್ವೀಕರಿಸುತ್ತಾ ಆಟದ ಲೋಕದಲ್ಲಿ ಕೂಡ ಶಾಲೆಯನ್ನು ಮರೆಯದೆ ಶಾಲೆಗಾಗಿ ಕೊಡುವಂಥ ತ್ಯಾಗ, ಸಾಮರಸ್ಯದ ಸೌಹಾರ್ದತೆಯ ಟ್ರೋಫಿಯನ್ನು ಕೈಜೋಡಿಸುವಂಥ ಪ್ರಯತ್ನದೊಂದಿಗೆ ಸೀಸನ್ 5ರಲ್ಲಿ ಕೈಜೋಡಿಸಿಕೊಂಡಿದೆ ಈ ಒಂದು ಬಳ್ಳಾರಿ ಫ್ರೆಂಡ್ಸ್ ತುಂಬೆ. ಸೀಸನ್ 5ರಲ್ಲಿ ಅತ್ಯದ್ಭುತವಾದ ಹೊನಲು ಬೆಳಕಿನ ಪಂದ್ಯಾಟ ಕೈ ಜೋಡಿಸಿದೆ. ಖಂಡಿತವಾಗಿಯೂ ನಾಳಿನ ದಿವಸ ಶುಭ ಮುಂಜಾನೆ ವೇಳೆಯಲ್ಲಿ ಪರಿಸರಕ್ಕೆ ರಕ್ಷಣೆಯಾಗಿರುವಂಥ ಸೂರ್ಯದೇವನ ಆಗಮನದ ವೇಳೆಯಲ್ಲೇ ಗೌರವಾನ್ವಿತ ಗಣ್ಯ ವ್ಯಕ್ತಿಗಳ ಆಶೀರ್ವಾದದಲ್ಲಿ ಇದೇ ವೇದಿಕೆಯಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿಗೆ ಕೈ ಜೋಡಿಸಲಿದ್ದೇವೆ. ಖಂಡಿತವಾಗಿಯೂ ಇನ್ನು ಮುಂದಕ್ಕೂ ಕೂಡ ಈ ಒಂದು ಸಂಸ್ಥೆ ಸುಂದರ ರೀತಿಯಲ್ಲಿ ಬೆಳೆದು ನಿಲ್ಲಲಿ ಎನ್ನುತ್ತಾ ಎರಡು ಪ್ರತಿಷ್ಠಿತ ತಂಡಗಳ ಮಧ್ಯೆ ಪಂದ್ಯಾಟ ಚಾಲ್ತಿಯಲ್ಲಿದೆ. ಈ ಒಂದು ಟೂರ್ನಿಯಲ್ಲಿ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆ ತನ್ನದೇ ಆದ ಒಂದು ಫೌಂಡೇಶನ್ಗಳನ್ನು ರೂಪಿಸಿಕೊಂಡು ತನಗೆ ಸಂಸ್ಥೆಗಿರುವಂಥ ಎಲ್ಲ ಸಕ್ರಿಯ ಕಾರ್ಯಕರ್ತರನ್ನು ಒಟ್ಟುಗೂಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಪವಿತ್ರ ತುಳುನಾಡಿನ ಮಣ್ಣಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಪ್ಪಂದವನ್ನು ಪಡಿಸುವಂಥ ರಿಜಿಸ್ಟರ್ಡ್ ಆಫ್ ಸಂಸ್ಥೆಯಾಗಿ ಬಿಲ್ಲೋ ಬ್ರಿಗೇಡ್ ನಂದದೀಪ ಫೌಂಡೇಶನ್ ಮಂಗಳೂರು ಇದರ ಆಶ್ರಯದಲ್ಲಿ ಸೇವಾ ಸಂಭ್ರಮ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮ ನಡೀತಾ ಇದೆ. ಆರ್ಥಿಕವಾಗಿ ಹಿಂದುಳಿದ ಬಡ ಕುಟುಂಬಗಳ ನೂರಾರು ಕಣ್ಣೀರನ್ನು ಒರೆಸುವಂಥ ಪ್ರಯತ್ನಕ್ಕೆ ಬಿಲ್ಲೋ ಬ್ರಿಗೇಡ್ ರಿಜಿಸ್ಟರ್ಡ್ ಕೇಂದ್ರೀಯ ಮಂಡಳಿ ಕೈ ಜೋಡಿಸಿದೆ. ಖಂಡಿತವಾಗಿಯೂ ನಂದಾದೀಪ ವಸತಿ ಯೋಜನೆಯ ಅಡಿಯಲ್ಲಿ 14 ಮತ್ತು 15ನೇ ಮನೆ ಹಸ್ತಾಂತರದ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ. ಈ ಒಂದು ಕಾರ್ಯಕ್ರಮ ಏಪ್ರಿಲ್ 25, 2026ನೇ ಶನಿವಾರ ಸಂಜೆ ಸರಿಸುಮಾರು ಗಂಟೆ 6ಕ್ಕೆ ಸರಿಯಾಗಿ ಪಂಬದಬೆಟ್ಟು ಕ್ರೀಡಾಂಗಣ ಬ್ರಹ್ಮರಕುಟ್ಲ ಟೋಲು ಗೇಟ್ ಬಳಿ ಬಂಟ್ವಾಲ್ ಈ ಒಂದು ವೇದಿಕೆಯಲ್ಲಿ ಈ ಒಂದು ಗ್ರಾಮದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಇದು ಕೇವಲ ಜಾತಿ ಎಂಬ ಪದವಿಲ್ಲ, ಇಲ್ಲಿ ಮಾನವನಿಗೆ ಇರುವಂಥದ್ದು ಒಂದು ಕಲೆ, ಕಲಾತ್ಮಕ ಜೀವದಾನ, ಜೀವಭಿಕ್ಷೆ ಇರುವಷ್ಟು ದಿವಸ ನಾವು ಮತ್ತೊಬ್ಬರಿಗೆ ನಮ್ಮ ಜೀವನದಲ್ಲಿ ಇರುವಂಥ ಒಂದು ಉಸಿರನ್ನು
ತ್ಯಾಗ ಮಾಡು ಎಂಬ ದಿಟ್ಟಿನಲ್ಲಿ ಆಯೋಜಿಸುವಂಥ ಸೇವಾ ಸಂಭ್ರಮ ಕಾರ್ಯಕ್ರಮ ಖಂಡಿತವಾಗಿ ಎಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಿಲ್ಲವ ಬ್ರಿಗೇಡ್ ರಿಜಿಸ್ಟರ್ಡ್ ನಂದದೀಪ ಫೌಂಡೇಶನ್ಸ್ ಮಂಗಳೂರು. ಮುಂದಿನ ಪಂದ್ಯ ಫ್ರೆಂಡ್ಸ್ ರಾಮಲ್ಕಟ್ಟೆ ಮತ್ತು ಸ್ವಾಗತ್ ಕೊಡಕಲ್ ಈ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಈಗಾಗಲೇ ಸ್ವಾಗತ್ ಕೊಡಕಲ್ ತಂಡ ಫ್ರೆಂಡ್ಸ್ ರಾಮಲ್ಕಟ್ಟೆ ತಂಡದ ಕಪ್ತಾನರಿಗೆ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಟಾಸ್ಗಾಗಿ ವೇದಿಕೆತ್ತ ಬರಬೇಕೆಂದು ಫ್ರೆಂಡ್ಸ್ ರಾಮಲ್ಕಟ್ಟೆ ತಂಡದ ಕಪ್ತಾನರಲ್ಲಿ ಕಳಕಳಿಯ ವಿನಂತಿ. ಫ್ರೆಂಡ್ಸ್ ರಾಮಲ್ಕಟ್ಟೆ ತಂಡದ ಕಪ್ತಾನ ಆದಷ್ಟು ಬೇಗ ವೇದಿಕೆ ಕಡೆ ಬರಬೇಕು. ಅದೇ ರೀತಿ ಸ್ವಾಗತ್ ಕೊಡಕಲ್ ತಂಡದ ಕಪ್ತಾನ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಧನ್ಯವಾದ ಸ್ಯಾಂಡಿ ಅವರೇ. ಇಲ್ಲಿ 6 ಚೆಂಡುಗಳಾಟ ಮುಕ್ತಾಯದ ಬಳಿಕ ಖಾತೆಯಲ್ಲಿ 4 ಓಟಗಳನ್ನು ಮಾತ್ರ ಇಲ್ಲಿ ಬಿಟ್ಟು ಕೊಡ್ತಾ ಇದ್ದಾರೆ. ಅದ್ಭುತ ಪಂದ್ಯಕೂಟೆಯಲ್ಲಿ ಸಾಗಿ ಬರುವಾಗ ದಾಳಿಗಾರಿ ಭಾಗದಲ್ಲಿ ಮೋಕ್ಷಿತ್ ಎನ್ನತಕ್ಕಂಥ ನಾಮ ಕೇಳಿ ಬರುವಾಗ ದಾಂಡುಗಾರಿ ಭಾಗದಲ್ಲಿ ಸೆಲೀನ್ ಎನ್ನತಕ್ಕಂಥ ನಾಮ ಕೇಳಿ ಬರುತ್ತಾ ಇದೆ. ಇಲ್ಲಿ ಸೆಲೀನ್ ಎನ್ನತಕ್ಕಂಥ ನಾಮ ಕೇಳಿ ಬರುವಾಗ ಇಲ್ಲಿ ಸ್ಟಂಪ್ ಔಟ್ ಎನ್ನತಕ್ಕಂಥ ತೀರ್ಪು ಹೊರ ಬೀಳುತ್ತಾ ಇದೆ. ಇಲ್ಲಿ ಸೆಲೀನ್ ಅವರ ಆಟಕ್ಕೆ ಅಂತ್ಯ ಬರುತ್ತಾ ಇದೆ. ಇಲ್ಲಿ ಪ್ರಥಮ ಚೆಂಡಿಗೆ ಇಲ್ಲಿ ಸ್ಟಂಪ್ ಔಟ್ ರೂಪದಲ್ಲಿ ಉತ್ತರಿ ಬರುವಾಗ ಇಲ್ಲಿ ಖಾತೆಯಲ್ಲಿ 4 ಕೇವಲ ಓಟಗಳನ್ನು ಇಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ. ಇಲ್ಲಿ ಅದಷ್ಟು ಬೇಗ ದಾಂಡುಗಾರನ್ನು ಕಲಿಸಿಕೊಡಿ. ಇನ್ನು ಕೂಡ ಹಲವಾರು ಪಂದ್ಯಕೂಟ ಈ ಮೈದಾನದಲ್ಲಿ ಸಾಗಲಿದೆ. ಇಲ್ಲಿ ನೂತನ ದಾಂಡುಗಾರಿ ಭಾಗದಲ್ಲಿ ಅಜರ್ ಎನ್ನತಕ್ಕಂಥ ನಾಮ ಕೇಳಿ ಬರುತ್ತಾ ಇದೆ. ಇಲ್ಲಿ ಅಜರ್ ಎನ್ನತಕ್ಕಂಥ ನಾಮ ಕೇಳಿ ಬರುವಾಗ ಇಲ್ಲಿ ದ್ವಿತೀಯ ಓವರಿನ ಪ್ರಥಮ ಚೆಂಡುಗಳ ಆಟ ಮುಕ್ತಾಯದ ಬಳಿಕ ಇಲ್ಲಿ ದ್ವಿತೀಯ ಚೆಂಡು ಇಲ್ಲಿ ಚಾಲ್ತಿಯಲ್ಲಿದೆ. ಮೋಕ್ಷಿತ್ ಎನ್ನತಕ್ಕಂಥ ದಾಳಿಗಾರಿ ಭಾಗದಲ್ಲಿ ಇಲ್ಲಿ ದ್ವಿತೀಯ ಚೆಂಡು ಇಲ್ಲಿ ಚಾಲ್ತಿಯಲ್ಲಿರುವಾಗ ಇಲ್ಲಿ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿರುವ ನಿಧಾನಗತಿಯಲ್ಲಿ ಬಂದಿತ್ತು ಚೆಂಡು. ಇಲ್ಲಿ ಜಾಬುದ್ದಿ ಅಗಲ ಚೆಂಡುಗಳು ಇಲ್ಲಿ ಸೇರ್ಪಡೆ ಬರುತ್ತಾ ಇದೆ. ಇಲ್ಲಿ ಅಗಲ ಚೆಂಡುಗಳು ಸೇರ್ಪಡೆ ಬರುವಾಗ ಖಾತೆಯಲ್ಲಿ 5 ಓಟಗಳು ಇಲ್ಲಿ ಸೇರ್ಪಡೆ ಬರುತ್ತಾ ಇದೆ. 7 ಚೆಂಡುಗಳನ್ನು ಬಳಸಿಕೊಂಡಿದ್ರು, ಕೇವಲ 5 ಓಟಗಳನ್ನು ಮಾತ್ರ ಇಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ ದಾಳಿಗಾರರು. ಇಲ್ಲಿ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿರುವಾಗ ಮೋಕ್ಷಿತ್ ಎನ್ನತಕ್ಕಂಥ ಇಲ್ಲಿ ನಾಮ ಕೇಳಿ ಬರೆದು ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಆದರೆ ಇಲ್ಲಿ ತೀರ್ಪುಗಾರರಂತ ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪು ಹೊರ ಬೀಳುತ್ತಾ ಇದೆ. ಇಲ್ಲಿ ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪು ಹೊರ ಬೀಳುವಾಗ ಖಾತೆಯಲ್ಲಿ 6 ಓಟಗಳು ಸೇರ್ಪಡೆ ಬರುತ್ತಾ ಇದೆ. ಇಲ್ಲಿ ದ್ವಿತೀಯ ಓವರಿನ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. 2 ಚೆಂಡುಗಳು ಅಗಲ ಚೆಂಡುಗಳನ್ನು ಬಿಟ್ಟುಕೊಡುವಾಗ ಇಲ್ಲಿ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ಇಲ್ಲಿ ದ್ವಿತೀಯ ಚೆಂಡು ರಕ್ಷಣಾತ್ಮಕ ಆಟಕ್ಕೆ ಪ್ರಯತ್ನವನ್ನು ಪಡುವಾಗ ಇಲ್ಲಿ ಕಾಲು ಜಾಗವನ್ನು ಗುರುಸ್ತಾ ಇದ್ದಾರೆ. ಇಲ್ಲಿ 1 ಓಟಗಳು ಮಾತ್ರ ಇಲ್ಲಿ ಸೇರ್ಪಡೆ ಬರುತ್ತಾ ಇದೆ. ಇಲ್ಲಿ 1 ಓಟಗಳು ಸೇರ್ಪಡೆ ಬರುವಾಗ ಖಾತೆಯಲ್ಲಿ 2 ಚೆಂಡುಗಳ ಆಟ ಮುಕ್ತಾಯದ ಬಳಿಕ ಇಲ್ಲಿ 3ನೇ ಚೆಂಡು ಚಾಲ್ತಿಯಲ್ಲಿದೆ. ಇಲ್ಲಿ ಪಚ್ಚು ಎನ್ನತಕ್ಕಂಥ ನಾಮ ಕೇಳಿ ಬರ್ತಾ ಇದೆ. ಇಲ್ಲಿ ದಾಂಡುಗಾರಿ ಭಾಗದಲ್ಲಿ ಇಲ್ಲಿ 3ನೇ ಚೆಂಡು ಶ್ರೇಷ್ಠ ಮಟ್ಟದ ದಾಳಿ. ಇಲ್ಲಿ ನೆಲ ಮಟ್ಟದ ಚೆಂಡಾಗಿತ್ತು. ಇಲ್ಲಿ ಯಾವುದೇ ಓಟಕ್ಕೆ ಅವಕಾಶವನ್ನೇ ನೀಡ್ತಾ ಇಲ್ಲ. ಇಲ್ಲಿ ದಾಳಿಗಾರ ಸಂಪೂರ್ಣವಾಗಿ ದಾಂಡುಗಾರನಲ್ಲಿ ಕಟ್ಟುವಂತ ಸ್ಥಿತಿಯಲ್ಲಿ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಇಲ್ಲಿ 3 ಚೆಂಡುಗಳ ಆಟ ಮುಕ್ತಾಯದ ಬಳಿಕ ಇಲ್ಲಿ 4ನೇ ಚೆಂಡು ಚೆಲ್ಲಿದೆ. ಇಲ್ಲಿ 4ನೇ ಚೆಂಡು ನಿಧಾನಗತಿಯಲ್ಲಿ ಬಂದಿತ್ತು. ಆದರೆ ದಾಂಡುಗಾರ ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪು ಹೊರ ಬೀಳುತ್ತಾ ಇದೆ. ಇಲ್ಲಿ ತೀರ್ಪುಗಾರರಿಂದ ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪು ಹೊರ ಬೀಳುವಾಗ 3 ಚೆಂಡುಗಳು ಕೂಡ ಅಗಲ ಚೆಂಡುಗಳಲ್ಲಿ ಇಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ ದಾಳಿಗಾರ. ಮೋಕ್ಷಿತ್ ಮತ್ತೆ ಕಂಬ್ಯಾಕ್ ದಾಳಿಗಳನ್ನು ಮಾಡಲೇಬೇಕಾಗಿದೆ. ಇಲ್ಲಿ ದುಬಾರಿಗಳನ್ನು ತೋರ್ಪಡಿಸ್ತಾ ಇದ್ದಾರೆ ಇಲ್ಲಿ ದಾಳಿಗಾರ. ಇಲ್ಲಿ ಒಂಟಪ್ಪಾದರೆ ಚೆಂಡಾಗಿತ್ತು, ಶರವೇಗದ ದಾಳಿಯಾಗಿತ್ತು. ಇಲ್ಲಿ ರನ್ ಔಟ್ ಆಗುವ ಚಾನ್ಸಸ್ ಇತ್ತು. ಆದರೆ ಕ್ಷೇತ್ರಕ್ಷಣೆ ಮಾಡಿದ ತಪ್ಪಿನ ಮೂಲಕ ಇಲ್ಲಿ 1 ಓಟಗಳು ಇಲ್ಲಿ ಸೇರ್ಪಡೆ ಬರುತ್ತಾ ಇದೆ. ಇಲ್ಲಿ 1 ಓಟಗಳು ಸೇರ್ಪಡೆ ಬರುವಾಗ ಖಾತೆಯಲ್ಲಿ 9. ಇನ್ನು 2 ಚೆಂಡುಗಳ ಆಟ ಬಾಕಿ ಇದೆ. ಇಲ್ಲಿ 2 ಚೆಂಡುಗಳು ಕೂಡ ಲಯಬದ್ಧವನ್ನು ದಾಳಿಯನ್ನು ಮುಂದುವರಿಸಲೇಬೇಕಾಗಿದೆ. ಸಂಪೂರ್ಣವಾಗಿ ದಾಂಡುಗಾರನ್ನು ಕಟ್ಟಲೇಬೇಕಾಗಿದೆ. ಯಾಕೆಂದರೆ ಈ ಪಂದ್ಯಕೂಟ ಹೈ ವಾಲ್ಟೇಜ್ ಪಂದ್ಯಕೂಟವಾಗುತ್ತಾ ಇದೆ. ಇಲ್ಲಿ ಗೆದ್ದರಂತೂ ಮಾತ್ರ ಇಲ್ಲಿ ಮುಂದಿನ ಆಡುವ ಅವಕಾಶ, ಸೋತರಂತೆ ಈ ಮಣ್ಣಿನಲ್ಲಿ ಆಡಿದ ಅವಕಾಶದೊಂದಿಗೆ ನೇರವಾಗಿ ಮನೆಗೆ. ಇಲ್ಲಿ ನೇರವಾಗಿ ಮನೆಗೆ ಎನ್ನುವಾಗ ಇಲ್ಲಿ ಸೈಡ್ ಎಚ್ ಮುಖಾಂತರ ಇಲ್ಲಿ ಮಗದೊಂದು ಉದ್ದರಿ ನಷ್ಟ ಬರುತ್ತಾ ಇದೆ. ಇಲ್ಲಿ ಮಗದೊಂದು ಉದ್ದರಿ ನಷ್ಟ ಬರುವಾಗ 5 ಚೆಂಡುಗಳ ಆಟ ಇಲ್ಲಿ ಮುಕ್ತಾಯ ಬರುತ್ತಾ ಇದೆ. ಇಲ್ಲಿ 5 ಚೆಂಡುಗಳ ಆಟ ಮುಕ್ತಾಯ ಬರುವಾಗ ಖಾತೆಯಲ್ಲಿ ಕೇವಲ
ಇಲ್ಲಿ 9 ಓಟಗಳನ್ನು ಇಲ್ಲಿ ಬಿಟ್ಟು ಓಡ್ತಾ ಇದ್ದಾರೆ. ಇಲ್ಲಿ ಮುಂದಿನ ಪಂದ್ಯ ಫ್ರೆಂಡ್ಸ್ ರಾಮಲ್ಕಟ್ಟೆ ಮತ್ತು ಸ್ವಾಗತ್ ಕೊಡಕಲ್ ತಂಡ. ಈಗಾಗಲೇ ಫ್ರೆಂಡ್ಸ್ ರಾಮಲ್ಕಟ್ಟೆ ತಂಡ ಟಾಸ್ ಅನ್ನು ಗೆದ್ದುಕೊಂಡಿದೆ. ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕಾಗಿ ವಿನಂತಿ. ಇಲ್ಲಿ ನೂತನ ದಾಂಡುಗಾರಿ ಪಕ್ಕದಲ್ಲಿ ಮನೀಶ್ ಎನ್ನತಕ್ಕಂಥ ನಾಮ ಕೇಳಿ ಬರುತ್ತಾ ಇದೆ. ಕಲೈ ಪರಿಸರದ ಅದ್ಭುತ ದಾಂಡುಗಾರ, ಅದ್ಭುತ ಶೈಲಿಯ ಎಸೆತಗಾರ ಕೂಡ ಈತ. ಇಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಇಲ್ಲಿ ನೇರವಾಗಿ ವಿಕೆಟ್ ನಂಬರ್ ಇಲ್ಲಿ ನೆಲಪಾಲಾಗುತ್ತಾ ಇದೆ. ಇಲ್ಲಿ ಮನೀಶ್ ಎನ್ನತಕ್ಕಂಥ ದಾಂಡುಗಾರನಲ್ಲಿ ನಿರ್ಗಮನ ಬರುತ್ತಾ ಇದೆ. ಇಲ್ಲಿ ಪಂತದಾರಿಗೆ ಸುಂಕವಿಲ್ಲ ಎನ್ನತಕ್ಕಂಥ ಮಾತಿನೊಂದಿಗೆ ಇಲ್ಲಿ ಮನೀಶ್ ಮತ್ತೆ ಇಲ್ಲಿ ಉತ್ತರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಇಲ್ಲಿ 12 ಚೆಂಡುಗಳ ಆಟ ಇಲ್ಲಿ ಮುಕ್ತಾಯ ಬರುವಾಗ ಖಾತೆಯಲ್ಲಿ ಕೇವಲ 9 ಓಟಗಳನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ. ನೂತನ ದಾಂಡುಗಾರಿ ಪಕ್ಕದಲ್ಲಿ ಶುಕೇಶ್ ಎನ್ನತಕ್ಕಂಥ ನಾಮ ಕೇಳಿ ಬರ್ತಾ ಇದೆ. ಇಲ್ಲಿ ತೃತೀಯವರನ್ನು ಕೈಗೆತ್ತಿಕೊಂಡು ದಾಳಿಗಾರ ಭಾಗದಲ್ಲಿ ಸಂಪತ್ ಎನ್ನತಕ್ಕಂಥ ನಾಮ ಕೇಳಿ ಬರುತ್ತಾ ಇದೆ. ಇಲ್ಲಿ ನಿಧಾನಗತಿಯಲ್ಲಿ ಬಂದಿತ್ತು, ದೊಡ್ಡ ಹೊಡೆದಿಗೆ ಪ್ರಯತ್ನವನ್ನು ಪಟ್ಟಿದ್ರು, ಖಾಲಿ ಜಾಗ, ಆದರೆ ಅದ್ಭುತವಾಗಿರತಕ್ಕಂಥ ಕ್ಷೇತ್ರಕ್ಷಣೆಯಲ್ಲಿ ಬರುತ್ತಾ ಇದೆ. ಭುವನ್ ಅವರ ಕೈ ಬಾಲಾಗುತ್ತಾ ಇದೆ, ರೋಹನ್ ಅವರ ಕೈ ಬಾಲಾಗುತ್ತಾ ಇದೆ. ಚೆಂಡು ಇಲ್ಲಿ ನೇರವಾಗಿ ಭದ್ರ ಬೊಗಸೆಯಲ್ಲಿ ಭದ್ರವಾಗುವಾಗ ಚೆಂಡು ಇಲ್ಲಿ ವಿಕೆಟ್ ನಂಬರ್ ಇಲ್ಲಿ ತೀರ್ಪುಗಾರರಂತೂ ಔಟ್ ಎನ್ನತಕ್ಕಂಥ ತೀರ್ಪು ಹೊರ ಬೀಳುತ್ತಾ ಇದೆ. ಇಲ್ಲಿ 4ನೇ ಉತ್ತರಿ ಇಲ್ಲಿ ಫಾಲಾಗುತ್ತಾ ಇದೆ. ಇಲ್ಲಿ ಆರಂಭಿಕ ದಾಂಡುಗಾರರಂತ ಬಂದಂತಹ ದಾಂಡುಗಾರ ಈ ಪ್ರಶಾಂತ್ ಪಚ್ಚು ಹಲವಾರು ಮೈದಾನದಲ್ಲಿ ಆಡಿದಂಥ ಆಟಗಾರ ಈತ. ಆದರೆ ಇಲ್ಲಿ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು, ಆದರೆ ವಾಯುದೇವರ ಆಶೀರ್ವಾದ ಕಡಿಮೆ ಇದ್ದ ಕಾರಣ ಇಲ್ಲಿ ಕ್ಯಾಚ್ ಔಟ್ ರೂಪದಲ್ಲಿ ಇಲ್ಲಿ ನಿರ್ಗಮನ ಬರುತ್ತಾ ಇದೆ. ಇಲ್ಲಿ ನೂತನ ದಾಂಡುಗಾರಿ ಭಾಗದಲ್ಲಿ ದಂಡರಾಜ್ ಎನ್ನತಕ್ಕಂಥ ನಾಮ ಕೇಳಿ ಬರುತ್ತಾ ಇದೆ. ಇಲ್ಲಿ ದಾಳಿಗಾರ ಕೂಡ ಇಲ್ಲಿ ದಾಂಡುಗಾರ ಕೂಡ ಸರ್ವ ಆಟಗಾರ ಈತ, ಹಲವಾರು ಮೈದಾನದಲ್ಲಿ ಆಡಿದಂಥ ಆಟಗಾರ ಈತ. ಇಲ್ಲಿ ಶುಕೇಶ್ ನಾನ್ ಸ್ಟ್ರೈಕ್ ತುದಿಯಲ್ಲಿ ಈತ ಕೂಡ ಹಲವಾರು ಮೈದಾನದಲ್ಲಿ ಆಡಿದಂಥ ಆಟಗಾರ. ಸಮಯ ಸಂದರ್ಭದಲ್ಲಿ ದಂಡನ್ನು ಬೀಸಲೇಬೇಕಾಗಿದೆ, ಯಾಕೆಂದರೆ ಇಲ್ಲಿ ಸ್ಕೋರ್ ಮುಖಾಂತರ ಇಲ್ಲಿ 9 ಓಟಗಳಲ್ಲಿ ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ. ಇಲ್ಲಿ ಕೇವಲ 1 ಚೆಂಡುಗಳ ಆಟ ಮುಕ್ತಾಯದ ಬಳಿಕ ಇಲ್ಲಿ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ದ್ವಿತೀಯ ಚೆಂಡು ಚಾಲ್ತಿಯಲ್ಲಿರುವಾಗ ಎದುರಿಸುವ ದಾಂಡುಗಾರಿ ಭಾಗದಲ್ಲಿ ದಂಡರಾಜ್ ನಿಧಾನಗತಿಯಲ್ಲಿ ಬಂದಿತ್ತು, ಸೈಡ್ ಎಡ್ಜಿಂಗ್ ಮುಖಾಂತರ ಇಲ್ಲಿ ಕ್ಯಾಚ್ ಪಡೆಯುವ ಅವಕಾಶವಿತ್ತು, ಆದರೆ ಇಲ್ಲಿ 1 ಓಟಗಳು ಮಾತ್ರ ಇಲ್ಲಿ ಸೇರ್ಪಡೆ ಬರ್ತಾ ಇದೆ. ಇಲ್ಲಿ ಗೂಟ ರಕ್ಷಣೆ ಮಾಡ್ತಾ ಈ ಭಾಗದಲ್ಲಂತೂ ತಪ್ಪನ್ನು ಮಾಡಿದ್ರು. ಇಲ್ಲಿ 1 ಓಟಗಳು ಸೇರ್ಪಡೆ ಬರುವಾಗ ದಾಂಡುಗಾರಿ ಭಾಗದಲ್ಲಿ ಶಿಕೇಶ್, ದಾಂಡುಗಾರಿ ಭಾಗದಲ್ಲಿ ಸಂಪತ್, ಈ ಎಲ್ಲ ಪಂದ್ಯಕೂಟ ಇನ್ನಷ್ಟು ರೋಚಕ ಸ್ಥಿತಿಯಲ್ಲಿ ಬರಬಹುದು.
ಇಲ್ಲಿ ತೃತೀಯ ಚೆಂಡು ಚಾಲ್ತಿಯಲ್ಲಿದೆ. ಈ ತೃತೀಯ ಚೆಂಡು ಚಾಲ್ತಿಯಲ್ಲಿರುವಾಗ ನಿಧಾನಗತಿಯಲ್ಲಿ ಬಂದಿತ್ತು, ಒಂದಪ್ಪಾದ ಚೆಂಡಾಗಿತ್ತು. ಚೆಂಡಂತೂ ನೇರವಾಗಿ ಸೀಮಾರೆಗೆ ಹೊರಭಾಗದಲ್ಲಿ 6 ಓಟಗಳು ಸೇರ್ಪಡೆ ಬರುತ್ತಾ ಇದೆ. ತಾನು ಮೊದಲೇ ತಿಳಿಸಿದ್ದೆ, ಈ ದಾಂಡುಗಾರ ಸಮಯ ಸಂದರ್ಭ ಎಲ್ಲ ಅರಿತು ದಂಡನ್ನು ಬೀಸಲೇಬೇಕಾಗಿದೆ. ಈ ದಂಡನ್ನು ಬೀಸುತ್ತಾ ಇರುವಾಗ ಇಲ್ಲಿ ನೇರವಾಗಿ ಸೀಮಾರೆಗೆ ಹೊರಭಾಗದಲ್ಲಿ ಇಲ್ಲಿ 6 ಓಟಗಳು ಸೇರ್ಪಡೆ ಬರುತ್ತಾ ಇದೆ. 6 ಓಟಗಳು ಸೇರ್ಪಡೆ ಬರುವಾಗ 16 ಖಾತೆಯಲ್ಲಿ ಇಲ್ಲಿ 4ನೇ ಚೆಂಡು ಭಾಗದೊಮ್ಮೆ ಇಲ್ಲಿ ನೇರವಾಗಿ ಭಾಗದೊಂದು ಸಿಕ್ಸರ್ ಬರುತ್ತಾ ಇದೆ. ಇಲ್ಲಿ ಬ್ಯಾಕ್ ಟು ಬ್ಯಾಕ್ಸ್ ಸಿಕ್ಸರ್ ಇಲ್ಲಿ ಹೊರ ಬೀಳುತ್ತಾ ಇದೆ. ಸುಕೇಶ್ ತಾಂಡಿನ ಮೂಲಕ ಇಲ್ಲಿ 2 ಸಿಕ್ಸರ್ ಹೊರ ಬೀಳುವಾಗ ಇಲ್ಲಿ ಖಾತೆಯಲ್ಲಿ 22 ಓಟಗಳು ಸೇರ್ಪಡೆ ಬರ್ತಾ ಇದೆ. ಈ ಸುಕೇಶ್ ಎನ್ನತಕ್ಕಂಥ ತಾಂಡಿನ ಮೂಲಕ ಇಲ್ಲಿ 2 ಸಿಕ್ಸರ್ ಹೊರ ಬೀಳುವಾಗ ಇಲ್ಲಿ 22 ಖಾತೆಯಲ್ಲಿ ಮಗದೊಮ್ಮೆ ನಿಧಾನಗತಿಯಲ್ಲಿ ಬಂದಿತ್ತು. ಖಾಲಿ ಜಾಗವನ್ನು ಗುರುಸ್ತಾ ಇದ್ರಲ್ಲಿ ಒಂದಂತೂ ಸುಲಭ ರೀತಿಯಲ್ಲಿ ಇಲ್ಲಿ ಓಟವನ್ನು ಸೇರ್ಪಡೆ ಬರ್ತಾ ಇದೆ. ಇಲ್ಲಿ 1 ಓಟಗಳು ಸುಲಭ ರೀತಿಯಲ್ಲಿ ಓಟ ಬರುವಾಗ ಇಲ್ಲಿ 23 ಕೊನೆಯ 1 ಚೆಂಡುಗಳಾಟ ಬಾಕಿ ಇದೆ. ಇಲ್ಲಿ ಕೊನೆಯ 1 ಚೆಂಡುಗಳಾಟ ಬಾಕಿ ಇರುವಾಗ ಸ್ಟ್ರೈಕ್ ಒಂದು ತುದಿಯಲ್ಲಿ ದಂಡರಾಜ್. ಇಲ್ಲಿ ದಂಡರಾಜ್ ಅನ್ನತಕ್ಕ ನಾಮ ಗೆಲ್ಲಿ ಬರುವಾಗ ಇಲ್ಲಿ ನಿಧಾನಗತಿಯಲ್ಲಿ ಬಂದಿತ್ತು. ಇಲ್ಲಿ ಒಂಟಪ್ಪಂದ್ರ ಚೆಂಡಾಗಿತ್ತು. ಇಲ್ಲಿ 1 ಓಟಗಳು ಸೇರ್ಪಡೆ ಮಾತ್ರ ಇಲ್ಲಿ ಓಟಗಳು ಸೇರ್ಪಡೆ ಬರ್ತಾ ಇದೆ. ಇಲ್ಲಿ ಓವರ್ ನಂಬರ್ ಇಲ್ಲಿ 3 ಸಂಪೂರ್ಣ ಬರುವಾಗ ಖಾತೆಯಲ್ಲಿ 18 ಚೆಂಡುಗಳನ್ನು ಬಳಸಿಕೊಂಡಿದ್ರು. ಸರಾಸರಿ 24 ಓಟಗಳಲ್ಲಿ ಸೇರ್ಪಡೆ ಬರ್ತಾ ಇದ್ರಲ್ಲಿ. ಕಳೆದ 2 ಓವರ್ನಲ್ಲಿ ಕೇವಲ 9 ಓಟಗಳನ್ನು ಮಾತ್ರ ಇಲ್ಲಿ ಬಿಟ್ಟುಕೊಟ್ಟಿದ್ರು. ಆದರೆ ತೃತೀಯ ಓವರನ್ನು ಕೈಗೆತ್ತಿಕೊಂಡಂತ ದಾಳಿಗಾರ ಇಲ್ಲಿ ಸಂಪೂರ್ಣವಾಗಿ ದುಬಾರಿಗಳನ್ನು ತೋರ್ಪಡಿಸ್ತಾ ಇದ್ದಾರೆ. ಇಲ್ಲಿ ಮತ್ತೆ ಈ ದಾಳಿಗಾರ ಕಂಬ್ಯಾಕ್ ಮಾಡಲೇಬೇಕಾಗಿದೆ. 24 ಓಟಗಳನ್ನು ಇಲ್ಲಿ ಬಿಟ್ಟುಕೊಟ್ಟಾಗಿದೆ. ಇಲ್ಲಿ 6 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ನಿರ್ಣಾಯಕ ಪಂದ್ಯಕೂಟ ಇಲ್ಲಿ ಸಾಗಿ ಬರುತ್ತಾ ಇದೆ. ಇಲ್ಲಿ ಗೆದ್ದಿರಂತೂ ಮುಂದಿನಂತ, ಸೋತರಂತೆ ಈ ಮಣ್ಣಿನಲ್ಲಿ ಆಡಿದ ಅನುಭವದೊಂದಿಗೆ ನೇರವಾಗಿ ಮನೆಗೆ. ಇಲ್ಲಿ 6 ಚೆಂಡುಗಳ ಆಟ ಬಾಕಿ ಇದೆ. 6 ಚೆಂಡುಗಳ ಆಟ ಬಾಕಿ ಇರುವಾಗ ಇಲ್ಲಿ ದಾಳಿಗಾರ ಭಾಗದಲ್ಲಿ ವಿಕ್ಕಿ ಎನ್ನತಕ್ಕಂಥ ನಾಮ ಕೇಳಿ ಬರುತ್ತೆ. ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಇಲ್ಲಿ ದಾಂಡುಗಾರ ಇಲ್ಲಿ ಸ್ಟಂಪ್ ಔಟ್ ರೂಪದಲ್ಲಿ ಮಗದೊಂದು ಉದ್ದರಿ ನಷ್ಟ ಬರುತ್ತಾ ಇದೆ. ಇಲ್ಲಿ ಮಗದೊಂದು ಉದ್ದರಿ ನಷ್ಟ ಬರುವಾಗ ಇಲ್ಲಿ ವಿಕೆಟ್ ನಂಬರ್ ಇಲ್ಲಿ 6 ನೆಲ ಬಾಲಾಗುತ್ತಾ ಇದೆ. ಇಲ್ಲಿ ನೂತನ ದಾಂಡುಗಾರ ಭಾಗದಲ್ಲಿ ಫುಲ್ಲಲ್ಲಿ ಪರವಾಗಿ ದಾಂಡುಗಾರ. ಇಲ್ಲಿ ದಾಂಡುಗಾರನ ನಾಮವತೆಯನ್ನು ತಿಳಿಸಿ. ಇಲ್ಲಿ ಮಗದೊಂದು ರನ್ ಔಟ್ ಆಗುವ ಚಾನ್ಸಸ್ ಇತ್ತು. ಆದರೆ ಇಲ್ಲಿ ತೀರ್ಪುಗಾರರಂತೂ ಮನವಿತ್ತು. ಆದರೆ ಇಲ್ಲಿ ಔಟ್ ಎನ್ನತಕ್ಕಂಥ ತೀರ್ಪು ಹೊರ ಬೀಳುತ್ತಾ ಇದೆ. ಇಲ್ಲಿ ಔಟ್ ಎನ್ನತಕ್ಕಂಥ ತೀರ್ಪು ಹೊರ ಬೀಳುವಾಗ ಇಲ್ಲಿ 7 ಬುತ್ತರಿಯಲ್ಲಿ ನಷ್ಟ ಬರುತ್ತಾ ಇದೆ. ಇಲ್ಲಿ ಒಂದು ದಾರಿಗೆ ಸುಂಕವಿಲ್ಲ ದಾಂಡುಗಾರ. ಇಲ್ಲಿ ಮಗದೊಂದು ಬುತ್ತರಿ ನಷ್ಟ ಬರುವಾಗ ನೂತನ ದಾಂಡುಗಾರ ಭಾಗದಲ್ಲಿ ಅಬ್ಬು ಎನ್ನತಕ್ಕಂಥ ನಾಮ ಕೇಳಿ ಬರುತ್ತಾ ಇದೆ. ಇಲ್ಲಿ 8ನೇ ಕ್ರಮಾಂಕಿಯ ದಾಂಡುಗಾರ ಈತ. ಇಲ್ಲಿ ಸುಕೇಶ್ ಎನ್ನತಕ್ಕಂಥ ದಾಂಡುಗಾರ ಇನ್ನೂ ಕೂಡ ಸ್ಟ್ರೈಕ್ ಅಂತದಿಯಲ್ಲಿ. ಈ ದಾಂಡುಗಾರ ಇಲ್ಲಿ ತೃತೀಯ ಓವರ್ನಲ್ಲಿ ಅಂತೂ 2 ಸಿಕ್ಸರ್ ಅನ್ನು ಬಾರಿಸಿದಂತ ದಾಂಡುಗಾರ ಈತ. ಇಲ್ಲಿ ಮತ್ತೆ ದೊಡ್ಡ ಬಡತಕ್ಕೆ ಮನವನ್ನು ಹಿಡಲೇಬೇಕಾಗಿದೆ. 24 ಚೆಂಡುಗಳ ಆಟ ಇಲ್ಲಿ ಮಾತ್ರ ಆಡುವಂತ ಅವಕಾಶವಿದೆ. ಇಲ್ಲಿ 24 ಖಾತೆಯಲ್ಲಿ ಇದೆ. ಇಲ್ಲಿ 4 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಇಲ್ಲಿ ಸುಕೇಶ್ ದಾಂಡುಗಾರಿ ಭಾಗದಲ್ಲಿ ಈ ಸುಕೇಶ್ ನಿಧಾನಗತಿಯಲ್ಲಿ ಬಂದಿತ್ತು. ಸೈಡ್ ಎಚ್ ಮುಖಾಂತರ ಇಲ್ಲಿ ಕ್ಯಾಚ್ ಪಡುವ ಅವಕಾಶವಿತ್ತು. ಇಲ್ಲಿ ಒಂದು ಸುಲಭ ಅವಲಿ ಓಟಕ್ಕೆ ಕರೆಯನ್ನು ಇಟ್ಟಿದ್ರು. ಇಲ್ಲಿ ಅವಲಿ ಕೂಡ ಸುಲಭ ರೀತಿಯಲ್ಲಿ ಇಲ್ಲಿ ಸೇರ್ಪಡೆ ಬರುತ್ತಾ ಇದೆ. ಇಲ್ಲಿ ಸುಲಭ ರೀತಿಯಲ್ಲಿ ಸೇರ್ಪಡೆ ಬರುವಾಗ ಖಾತೆಯಲ್ಲಿ 26. ಇಲ್ಲಿ 3 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸಿನ 3 ಚೆಂಡುಗಳ ಆಟ ಬಾಕಿ ಇರುವಾಗ ಇಲ್ಲಿ ಮಗದೊಮ್ಮೆ ಇಲ್ಲಿ ದೊಡ್ಡ ಬಡತಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ಇಲ್ಲಿ ಸೈಡ್ ಎಚ್ ಮುಖಾಂತರ ಇಲ್ಲಿ ಒಂದಂತೂ ಸುಲಭ ರೀತಿಯಲ್ಲಿ ಇಲ್ಲಿ ಅವಲಿ ಓಟ ಕೂಡ ಸುಲಭ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ಕ್ಷೇತ್ರರಕ್ಷಣೆ ಮಾಡಿದಂತ ಆ ಥ್ರೋಯಿನ ಮೂಲಕಿನ ಇಲ್ಲಿ ಮಗದೊಂದು ಓಟಗಳು ಸೇರ್ಪಡೆ ಬರುವಾಗ 28 ಖಾತೆಯಲ್ಲಿ ಇಲ್ಲಿ 2 ಚೆಂಡುಗಳ ಆಟ ಬಾಕಿ ಇದೆ. ಇಲ್ಲಿ 2 ಚೆಂಡುಗಳ ಆಟ ಬಾಕಿ ಇರುವಾಗ ಸುಕೇಶ್ ಎನ್ನತಕ್ಕಂಥ ದಾಂಡುಗಾರ ಈ ಸಮಯ ಸಂದರ್ಭ ಎಲ್ಲ ಅರಿತು ಈ ದಾಂಡುಗಾರ ದಂಡನ್ನು ಬೀಸ್ತಾ ಇದ್ದಾನೆ. ಈ ಸುಕೇಶ್ ಮತ್ತೆ 3 ಸಿಕ್ಸರ್ ಅನ್ನು ಬಾರಿಸ್ತಾ ಇದ್ದಾನೆ. ಈ 3 ಸಿಕ್ಸರ್ ಅನ್ನು ಬಾರಿಸುವಾಗ ಖಾತೆಯಲ್ಲಿ 34 ಖಾತೆಯಲ್ಲಿ
ಕೊನೆಯ ಒಂದು ಚೆಂಡುಗಳಾಟ ಬಾಕಿ ಇದೆ. ಪ್ರಥಮ ಇನ್ನಿಂಗ್ಸಿನ ಕೊನೆಯ ಒಂದು ಚೆಂಡುಗಳಾಟ ಬಾಕಿ ಇರುವಾಗ ಈ ಸುಕೇಶ್ ಮತ್ತೆ ಬಂಟಪ್ಪ ಅಂದ್ರೆ ಚೆಂಡಾಗಿತ್ತು. ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪು ಹೊರ ಬೀಳುತ್ತಾ ಇದೆ ತೀರ್ಪುಗಾರರಿಂದ. ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪು ಹೊರ ಬೀಳುವಾಗ 35 ಖಾತೆಯಲ್ಲಿ ಕೊನೆಯ ಒಂದು ಚೆಂಡುಗಳಾಟ ಬಾಕಿ. ಮತ್ತೆ ಮುನ್ನುಗ್ಗಿ ಬಾರಿಸ ಪ್ರಯತ್ನ ಪಟ್ಟಿದ್ರು. ಗಾಳಿ ಜಾಗ 1 ಬೌನ್ಸ್ ಮುಖಾಂತರ ಇಲ್ಲಿ ಮಗದೊಂದು ಬೌಂಡರಿ ಇಲ್ಲಿ ಬರುತ್ತಾ ಇದೆ. ಇಲ್ಲಿ 4 ಓಟಗಳು ಇಲ್ಲಿ ಸೇರ್ಪಡೆ ಬರುತ್ತಾ ಇದೆ. ಇಲ್ಲಿ 4 ಓಟಗಳು ಸೇರ್ಪಡೆ ಬರುವಾಗ 39 24 ಚೆಂಡುಗಳ ಮುಂದೆ 40 ಓಟಗಳ ಅವಕಾಶವಿದೆ. ಆದಷ್ಟು ಬೇಗ 2 ದಾಂಡುಗಾರನ್ನು ಕಳಿಸಿಕೊಡಿ. ಆದಷ್ಟು ಬೇಗ. ಇನ್ನು ಕೂಡ 6 ಪಂದ್ಯಕೂಟ ಪ್ರಥಮ ಪಂದ್ಯಕೂಟೆಯಲ್ಲಿ ಸಾಗಲಿದೆ. ಪ್ರಥಮ ಸುತ್ತಿನ 6 ಕೂಡ ಇಲ್ಲಿ ಪಂದ್ಯಕೂಟೆಯಲ್ಲಿ ಸಾಗಲಿದೆ. ಮುಂದಿನ ಪಂದ್ಯ ಫ್ರೆಂಡ್ಸ್ ರಾಮಲ್ಕಟ್ಟೆ ಮತ್ತು ಸ್ವಾಗತ್ ಕೊಡಕಲ್ ಈ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಆ ನಂತರದ ಪಂದ್ಯ ಜೂಬಿ ತಲಪಾಡಿ ಮತ್ತು ಕ್ವಾಲಿಟಿ ಮಾಣಿ ಈ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಇಲ್ಲಿ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುತ್ತಾ ಇದೆ. ಇಲ್ಲಿ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುವಾಗ 24 ಚೆಂಡು 40 ಓಟಗಳನ್ನು ಗಳಿಸಲೇಬೇಕಾಗಿದೆ. ಪಡು ತಂಡಕ್ಕೆ ಮುಂದಿನ ಪಂದ್ಯಕೂಟಕ್ಕೆ ಆಡುವ ಅವಕಾಶ ಖಂಡಿತವಿದೆ. ಆದರೆ 24 ಚೆಂಡುಗಳ ಮುಂದೆ 40 ಓಟಗಳನ್ನು ಬೆನ್ನಟ್ಟಲೇಬೇಕಾಗಿದೆ. ಇಲ್ಲಿ ದಾಳಿಗಾರ ಭಾಗದಲ್ಲಿ ಮುಷ್ರಾಫ್ ನೋರ್ನಾಟಕ ಪರಿಸರದ ಅದ್ಭುತ ದಾಳಿಗಾರ ಈತ. ಹಲವಾರು ಪ್ರಶಸ್ತಿಯನ್ನು ಪಡೆದುಕೊಂಡಂತ ಈ ದಾಳಿಗಾರ ಇಲ್ಲಿ ಪ್ರಥಮ ಅವರನ್ನು ಕೈಗೆತ್ತಿಕೊಂಡು ದಾಳಿಗಾರ ಭಾಗದಲ್ಲಿ ಮುಷ್ರಾಫ್ ಎನ್ನತಕ್ಕಂಥ ನಾಮಕೆಯಲ್ಲಿ ಬರಬೇಕಿಲ್ಲಿ. ದಾಂಡುಗಾರಿ ಭಾಗದಲ್ಲಿ ವಿಕ್ಕಿ. ಇಲ್ಲಿ ಪ್ರಥಮ ಚೆಂಡು ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಇಲ್ಲಿ ಯಾವುದೇ ಓಟಕ್ಕೆ ಅವಕಾಶವನ್ನೇ ನೀಡ್ತಾ ಇಲ್ಲ ದಾಳಿಗಾರ. ಇಲ್ಲಿ ಮೊದಲೇ ತಿಳಿಸಿದ್ದೆ ಈ ದಾಳಿಗಾರ ಅದ್ಭುತ ದಾಳಿಗಾರ ಈತ. ಸಮಯ ಸಂದರ್ಭದಲ್ಲಿ ದಾಳಿಯನ್ನು ಬೀಸಲೇಬೇಕಾಗಿದೆ ಈ ದಾಳಿಗಾರ. ಇಲ್ಲಿ 24 ಚೆಂಡುಗಳ ಮುಂದೆ 40 ಓಟಗಳನ್ನು ಎನ್ನುವಾಗ ಇಲ್ಲಿ ದ್ವಿತೀಯ ಚೆಂಡು ಇಲ್ಲಿ ಚಾಲ್ತಿಯಲ್ಲಿದೆ. ಇಲ್ಲಿ ದ್ವಿತೀಯ ಚೆಂಡು ಪುಟ್ರಾಸ್ ಮಾದೇ ಚೆಂಡಾಗಿತ್ತು. ಇಲ್ಲಿ ದೊಡ್ಡ ವರದಿಗೆ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ಇಲ್ಲಿ ನೇರವಾಗಿ ದಂಟ್ರಾಜ್ ಕೈಯಲ್ಲಿ ಇಲ್ಲಿ ಫಾಲಾಗುತ್ತಾ ಇದೆ ಚೆಂಡು. ಇಲ್ಲಿ ವಿಕೆಟ್ ನಂಬರ್ 1 ಇಲ್ಲಿ ನೆಲ ಫಾಲಾಗುತ್ತಾ ಇದೆ. ಇಲ್ಲಿ ವಿಕ್ಕಿ ಎನ್ನತಕ್ಕಂಥ ದಾಂಡುಗಾರನಲ್ಲಿ ಇಲ್ಲಿ ಪ್ರಥಮ ಉತ್ತರಿ ನಷ್ಟ ಬರುತ್ತಾ ಇದೆ. ಈ ದಾಂಡುಗಾರ ತಂಡಕ್ಕೆ ಅಸರಣೆ ಆಗಲೇಬೇಕಾಗಿದೆ. ಯಾಕೆಂದರೆ ಇಲ್ಲಿ 4 ರನ್ನಂತೂ ದಾಳಿಯನ್ನು ಮುಂದುವರಿಸಿದಂತ ದಾಳಿಗಾರ ಈ ದಾಂಡುಗಾರ. ಆದರೆ ಇಲ್ಲಿ ವಿಕೆಟ್ ಅನ್ನು ಬಿಟ್ಟು ಕೊಡುವಾಗ ಇಲ್ಲಿ ನೂತನ ದಾಂಡುಗಾರ ಭಾಗದಲ್ಲಿ ಸಂತೋಷ್ ಎನ್ನತಕ್ಕಂಥ ನಾಮಕೇಲಿ ಬರುತ್ತಾ ಇದೆ. ಸಂತೋಷ್ ಎನ್ನತಕ್ಕಂಥ ನಾಮಕೇಲಿ ಬರುವಾಗ ಇಲ್ಲಿ 2 ಚೆಂಡುಗಳ ಆಟ ಮುಕ್ತಾಯ ಬರುವಾಗ ಇಲ್ಲಿ 3ನೇ ಚೆಂಡು ಚಾಲ್ತಿಯಲ್ಲಿದೆ.
ಇಲ್ಲಿ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಆದರೆ ಇಲ್ಲಿ ತೀರ್ಪುಗಾರಂತೂ ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ನೆಲಮಟ್ಟ ಚೆಂಡಾಗಿತ್ತು, ಆದರೆ ಇಲ್ಲಿ ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪು ಹೊರಬೀಳುತ್ತಾ ಇದೆ. ಇಲ್ಲಿ ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪು ಹೊರಬೀಳುವಾಗ ಇಲ್ಲಿ ಮೂರನೇ ಚೆಂಡು ನೆಲಮಟ್ಟದ ಚೆಂಡಾಗಿತ್ತು. ಇಲ್ಲಿ ನೆಲಮಟ್ಟದ ಚೆಂಡಿಗೆ ಯಾವುದೇ ದಾಂಡುಗಾರರಿಂದ ಪ್ರತಿ ಉತ್ತರ ಎಂತೂ ನೀಡುತ್ತಾ ಇಲ್ಲ ದಾಂಡುಗಾರ. ಇಲ್ಲಿ 3 ಚೆಂಡುಗಳಾಟ ಮುಕ್ತಾಯದ ಬಳಿಕ 4ನೇ ಚೆಂಡು ಇಲ್ಲಿ ಚಾಲ್ತಿಯಲ್ಲಿದೆ. ಸಂತೋಷ್ ಅವರಿಂದ ದಾಂಡುಗಾರನಲ್ಲಿ ಸಿಕ್ಸರ್ ಬರಲೇಬೇಕಾಗಿದೆ. 40 ಎನ್ನತಕ್ಕಂಥ ಗರಿಷ್ಠ ಮೊತ್ತಗಳಲ್ಲಿ ಬೆನ್ನಟ್ಟಲೇಬೇಕಾಗಿದೆ. ಇಲ್ಲಿ ಶ್ರೇಷ್ಠ ಮಟ್ಟದ ದಾಳಿ ನೆಲ ಮಟ್ಟದ ಚೆಂಡಾಗಿತ್ತು, ಆದರೆ ತೀರ್ಪುಗಾರಂತೂ ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪು ಹೊರ ಬಿಟ್ಟರು ಕೂಡ, ಆದರೆ ಆ ದಾಳಿಯಂತೂ ನೆಲಮಟ್ಟದ ಚೆಂಡಾಗಿತ್ತು. ಈ ದಾಳಿಯಂತೂ ನೆಲಮಟ್ಟ ಚೆಂಡು ಬರುವಾಗ ಇಲ್ಲಿ ಖಾತೆಯಲ್ಲಿ 2 ಓಟಗಳಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ. ಕೇವಲ ಅಡ್ಡ ಚೆಂಡು ಎನ್ನತಕ್ಕಂಥ ಓಟ ಇಲ್ಲಿ ಬಿಡುವಾಗ ಇಲ್ಲಿ ರಚನಾತ್ಮಕ ಆಟಕ್ಕೆ ಪ್ರಯತ್ನ ಪಡುವಾಗ ಇಲ್ಲಿ ಮಗದೊಂದು ಡಾಟ್ ಆ್ಯಂಡ್ ಡೆಲಿವರಿ ಅನ್ನತಕ್ಕಂಥ ತೀರ್ಪು ಹೊರ ಬೀಳುತ್ತಾ ಇದೆ. ಇಲ್ಲಿ 3-4 ಚೆಂಡುಗಳ ಆಟ ಇಲ್ಲಿ ಮುಕ್ತಾಯ ಬರುವಾಗ ಇಲ್ಲಿ ಖಾತೆಯಲ್ಲಿ ಕೇವಲ 2 ಓಟಗಳನ್ನು ಮಾತ್ರ ಇಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ. ಈ ಮುಷ್ರಾಫ್ ಎನ್ನತಕ್ಕಂಥ ದಾಳಿಗಾರ ನೋರಡ್ಕ ಪರಿಸರದ ಈ ಅದ್ಭುತ ದಾಳಿಗಾರ ಇಲ್ಲಿ ಮತ್ತೆ ನೆಲಮಟ್ಟದ ಚೆಂಡಾಗಿತ್ತು. ಇಲ್ಲಿ ಮಗದೊಂದು ಸ್ಟ್ಯಾಂಪ್ ಔಟ್ ಎನ್ನತಕ್ಕಂಥ ತೀರ್ಪು ಹೊರ ಬೀಳುತ್ತಾ ಇದ್ದಾರೆ. ಇಲ್ಲಿ ದಾಂಡುಗಾರಂತೂ ದಂಡಿಸಲು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಇಲ್ಲಿ ಸ್ಟಂಪ್ ಎನ್ನತಕ್ಕಂಥ ತೀರ್ಪು ಹೊರ ಬೀಳುವಾಗ ಇಲ್ಲಿ ನೂತನ ದಾಂಡುಗಾರ ವಿಭಾಗದಲ್ಲಿ ಪ್ರಮೋದ್ ಎನ್ನತಕ್ಕಂಥ ನಾಮ ಕೇಳಿ ಬರುತ್ತಾ ಇದೆ. ಬಂದ ದಾಂಡುಗಾರರು ಎಲ್ಲರೂ ಕೂಡ ಇಲ್ಲಿ ಸಿಕ್ಸರ್ ಅನ್ನು ಬಾರಿಸಲೇಬೇಕಾಗಿದೆ. ಯಾಕೆಂದರೆ ಮುಂದಿನ ಪಂದ್ಯಕೂಟ ಆಡಲೇಬೇಕಾಗಿದೆ. ಯಾಕೆಂದರೆ ನಾಕ್ಔಟ್ ಎನ್ನತಕ್ಕಂಥ ಮಾದರಿ ಈ ಪಂದ್ಯಕೂಟ ಇಲ್ಲಿ ಸಾಗಿ ಬರ್ತಾ ಇದೆ. ಇಲ್ಲಿ ಕೊನೆಯ 1 ಚೆಂಡುಗಳಾಟ ಬಾಕಿ ಇದೆ. ನೆಲಮಟ್ಟದ ಚೆಂಡಾಗಿತ್ತು. ಇಲ್ಲಿ ಸೈಡ್ ಎಚ್ ಮುಖಾಂತರ ಇಲ್ಲಿ 1 ಓಟಗಳು ಸೇರ್ಪಡೆ ಬರುತ್ತಾ ಇದೆ. ಇಲ್ಲಿ 1 ಓಟಗಳು ಸೇರ್ಪಡೆ ಬರುವಾಗ ಇಲ್ಲಿ ಓವರ್ ನಂಬರ್ ಇಲ್ಲಿ 1 ಸಂಪೂರ್ಣ ಬರುವಾಗ ಖಾತೆಯಲ್ಲಿ ಕೇವಲ 3 ಓಟಗಳು ಮಾತ್ರ ಇಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ. ಇಲ್ಲಿ ದ್ವಿತೀಯವರನ್ನು ಕೈಗೆತ್ತಿಕೊಂಡು ದಾಳಿಗಾರ ವಿಭಾಗದಲ್ಲಿ ಧನ್ರಾಜ್ ಎನ್ನತಕ್ಕಂಥ ನಾಮ ಕೇಳಿ ಬರುತ್ತಾ ಇದೆ. ಮುಂಜಾನೆ ಪರಿಸರದ ಈ ದಾಳಿಗಾರ ಇತ್ತೀಚಿನ ದಿನದಲ್ಲಿ ಅದ್ಭುತ ದಾಳಿಯನ್ನು ಸಂಘಟಿಸುವಂತ ದಾಳಿಗಾರ ಈತ. ಇಲ್ಲಿ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ದಾಳಿಗಾರ ಈತ. ಇಲ್ಲಿ 1 ಚೆಂಡುಗಳ ಆಟ ಮುಕ್ತಾಯದ ಬಳಿಕ ಇಲ್ಲಿ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ. ಧನ್ರಾಜ್ ಇಲ್ಲಿ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ತಾನು ಮೊದಲೇ ತಿಳಿಸಿದ್ದೆ ಈ ದಾಳಿಗಾರ ಅದ್ಭುತ ಶೈಲಿಯ ದಾಳಿಯನ್ನು ಮುಂದಡಿಸ್ತಾ ಇದ್ದಾರೆ. ಇಲ್ಲಿ ಲೆಗ್ ಬೈಸ್ ಮುಖಾಂತರ ಇಲ್ಲಿ 1 ಓಟಗಳು ಸೇರ್ಪಡೆ ಬರುವಾಗ ಖಾತೆಯಲ್ಲಿ ಕೇವಲ 4 ಓಟಗಳಲ್ಲಿ ಮಾತ್ರ ಇಲ್ಲಿ ಜಮೆ ಮಾಡ್ತಾ ಇದ್ದಾರೆ. ಇಲ್ಲಿ 2 ಚೆಂಡುಗಳ ಆಟ ಮುಕ್ತಾಯದ ಬಳಿಕ ಇಲ್ಲಿ 3ನೇ ಚೆಂಡು ಚಾಲ್ತಿಯಲ್ಲಿದೆ. ಇಲ್ಲಿ 3ನೇ ಚೆಂಡು ನೆಲಮಟ್ಟದ ಚೆಂಡಿಗೆ ದಾಂಡುಗಾರರು ಯಾವುದೇ ರೀತಿಯ ಪ್ರತಿ ಉತ್ತರವನ್ನೇ ನೀಡ್ತಾ ಇಲ್ಲ. ಇಲ್ಲಿ ದಾಂಡುಗಾರರು ಇಲ್ಲಿ 3 ಚೆಂಡುಗಳ ಆಟ ಮುಕ್ತಾಯದ ಬಳಿಕ ಇಲ್ಲಿ 4ನೇ ಚೆಂಡಂತೂ ಮುಂದರಿಸಲೇಬೇಕಾಗಿದೆ. ಈ 4ನೇ ಚೆಂಡು ಮುಂದರಿಸುವಾಗ ಧನ್ರಾಜ್ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು, ಶರವೇಗದ ದಾಳಿಯಾಗಿತ್ತು. ಆದರೆ ಇಲ್ಲಿ ಲೆಗ್ ಬೈಸ್ ಮುಖಾಂತರ ಇಲ್ಲಿ 1 ಓಟಗಳಲ್ಲಿ ಸೇರ್ಪಡೆ ಬರುವಾಗ 5 ಖಾತೆಯಲ್ಲಿ ಇಲ್ಲಿ ಮತ್ತೆ ದಾಳಿಯಲ್ಲಿ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಆದರೆ ಇಲ್ಲಿ ಬೈಸ್ ರೂಪದಲ್ಲಿ ಇಲ್ಲಿ 1 ಓಟಗಳು ಸೇರ್ಪಡೆ ಬರ್ತಾ ಇದೆ. ಇಲ್ಲಿ 1 ಓಟಗಳು ಸೇರ್ಪಡೆ ಬರುವಾಗ ಇಲ್ಲಿ 5 ಚೆಂಡುಗಳ ಆಟ ಇಲ್ಲಿ ಮುಕ್ತಾಯ ಬರ್ತಾ ಇದೆ. ಇಲ್ಲಿ ಕೊನೆಯ 1 ಚೆಂಡುಗಳ ಆಟ ಬಾಕಿ ಇದೆ. ಇಲ್ಲಿ ಕೊನೆಯ 1 ಚೆಂಡುಗಳ ಆಟ ಬಾಕಿ ಇರುವಾಗ ಕೇವಲ ಈ 6 ಓಟಗಳಲ್ಲಿ ಮಾತ್ರ ಇಲ್ಲಿ ಜಮೆ ಬರ್ತಾ ಇದ್ದಾರೆ. ಇಲ್ಲಿ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಆದರೆ ಇಲ್ಲಿ ಲೆಗ್ ಬೈಸ್ ಮುಖಾಂತರ ಇಲ್ಲಿ 1 ಓಟಗಳು ಸೇರ್ಪಡೆ ಮಾತ್ರ ಇಲ್ಲಿ ಬಿಟ್ಟುಕೊಡ್ತಾ ಇದ್ದಾರೆ. ಇಲ್ಲಿ 1 ಓಟಗಳು ಸೇರ್ಪಡೆ ಬರುವಾಗ ಇಲ್ಲಿ ಓವರ್ ನಂಬರ್ 2 ಇಲ್ಲಿ ಸಂಪೂರ್ಣ ಬರುತ್ತಾ ಇದೆ. ಇಲ್ಲಿ ಓವರ್ ನಂಬರ್ 2 ಸಂಪೂರ್ಣ ಬರುವಾಗ 7 ಖಾತೆಯಲ್ಲಿ ಇಲ್ಲಿ
12 ಚೆಂಡುಗಳಾಟ ಬಾಕಿ ಇದೆ. ಇಲ್ಲಿ ದ್ವಿತೀಯವರನ್ನು ಕೈಗೆತ್ತಿಕೊಂಡದ್ದು ದಾಳಿಗಾರ. ಇಲ್ಲಿ ದಾಳಿಗಾರನ ಅಭಿಮಾನಿಗಳನ್ನು ಹೊಂದಿರಕಂತ ದಾಳಿಗಾರ ಇಲ್ಲಿ ಧನರಾಜ್ನವರಲ್ಲಿ ನಾಮ ಕೇಳಿ ಬರುವಾಗ ಇಲ್ಲಿ ಆರ್ಚರ್ ಎನ್ನತಕ್ಕಂಥ ದಾಳಿಗಾರನ ಇಲ್ಲಿ ನಾಮತಿಯನ್ನು ಇಲ್ಲಿ ಪ್ರಸಿದ್ಧಪಡುತ್ತಾ ಇದ್ದಾರೆ. ಇಲ್ಲಿ ಧನರಾಜ್ನವರು ಆರ್ಚರ್ RR ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ ಈ ಆರ್ಚರ್. ಆದರೆ ಇಲ್ಲಿ ಈ ಮೈದಾನದಲ್ಲಿ ಇಲ್ಲಿ ದಾಳಿಗಾರ ವಿಭಾಗದಲ್ಲಂತೂ ಮನೀಶ್ ಎನ್ನತಕ್ಕಂಥ ನಾಮ ಕೇಳಿ ಬರುವಾಗ ಇಲ್ಲಿ ಪ್ರಥಮ ಚೆಂಡು ನಿಧಾನಗತಿಯಲ್ಲಿ ಬಂದಿತ್ತು. ಆದರೆ ಇಲ್ಲಿ ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪೋರ ಬೀಳುತ್ತಾ ಇದೆ. ಇಲ್ಲಿ ಅಡ್ಡ ಚೆಂಡು ಎನ್ನತಕ್ಕಂಥ ತೀರ್ಪೋರ ಬೀಳುವಾಗ 8 ಖಾತೆಯಲ್ಲಿ 12 ಚೆಂಡುಗಳ ಮುಂದೆ 32 ಓಟಗಳ ಅವಕಾಶವಿದೆ. ಸರಾಸರಿ 2 ಸಿಕ್ಸರ್ ಅವಕಾಶ ಖಂಡಿತವಿದೆ. ಈ 2 ಸಿಕ್ಸರ್ ಅನ್ನು ಬಾರಿಸಬಹುದು ದಾಂಡುಗಾರರು. ಇಲ್ಲಿ ದಾಳಿಗಾರ ನಿಲ್ಲಿಸಬಹುದು. ಎಲ್ಲ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಪಂದ್ಯಕೂಟ ಸಾಗಿ ಬರುವಾಗ ಇಲ್ಲಿ ಶ್ರೇಷ್ಠ ಮಟ್ಟದಲ್ಲಿ ಗೂಟ ರಕ್ಷಣೆ ಬರುತ್ತಾ ಇದೆ. ಇಲ್ಲಿ ಪ್ರಶಾಂತ್ ಪಚ್ಚುನವರಿಂದ ಇಲ್ಲಿ ಅದ್ಭುತವಾದ ಗೂಟ ರಕ್ಷಣೆ ಬರುವಾಗ ಇಲ್ಲಿ ಸ್ಟ್ಯಾಂಪೌಟ್ ರೂಪದಲ್ಲಿ ಮಗದೊಂದು ಇಲ್ಲಿ ಉದ್ದರೆ ನಷ್ಟ ಬರುತ್ತಾ ಇದೆ. ಇಲ್ಲಿ 3 ಉದ್ದರೆ ನಷ್ಟ ಬರುವಾಗ ಇಲ್ಲಿ 4ನೇ ಕ್ರಮಾಂಕಿಯಲ್ಲಿ ಇಲ್ಲಿ 5ನೇ ಕ್ರಮಾಂಕಿಯಲ್ಲಿ ಇಲ್ಲಿ ನೂತನ ದಾಂಡುಗಾರ ವಿಭಾಗದಲ್ಲಿ ಶ್ರೇಯಸ್ ಎನ್ನತಕ್ಕಂಥ ನಾಮ ಕೀಲಿ ಬರುತ್ತಾ ಇದೆ. ಇಲ್ಲಿ ಶ್ರೇಯಸ್ ಎನ್ನತಕ್ಕಂಥ ನಾಮ ಕೀಲಿ ಬರುವಾಗ ಇಲ್ಲಿ ದಾಳಿಗಾರ ವಿಭಾಗದಲ್ಲಿ ಮನೀಶ್ ಈ ದಾಳಿಗಾರ ಈ ದಾಂಡುಗಾರ ಎಲ್ಲಕ್ಕೂ ಸೈ ಈ ದಾಳಿಗಾರ. ಆದರೆ ಇಲ್ಲಿ ದಾಳಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ನೀಡುವಾಗ ಇಲ್ಲಿ ದಾಳಿಯನ್ನು ಸಂಪೂರ್ಣವಾಗಿ ಬಳಸಲೇಬೇಕಾಗಿದೆ ಈ ದಾಳಿಗಾರ. ಆದರೆ ಇಲ್ಲಿ ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಇಲ್ಲಿ ಯಾವುದೇ ಓಟಕ್ಕೆ ಅವಕಾಶವನ್ನೇ ನೀಡ್ತಾ ಇಲ್ಲ ದಾಳಿಗಾರ. ಇಲ್ಲಿ ಡಾಟ್ ಅಂಡ್ ಡೆಲಿವರಿ ಬರುವಾಗ ಇಲ್ಲಿ 2 ಚೆಂಡುಗಳಾಟ ಮಾತ್ರ ಇಲ್ಲಿ ಮುಕ್ತಾಯ ಬರುವಾಗ ಇಲ್ಲಿ 3ನೇ ಚೆಂಡು ಚಾಲ್ತಿಯಲ್ಲಿದೆ. ಇಲ್ಲಿ 3ನೇ ಚೆಂಡು ಶ್ರೇಷ್ಠ ಮಟ್ಟದ ಚೆಂಡಾಗಿತ್ತು. ಮತ್ತೆ ದಾಳಿಗಾರನ ಕೈಯಲ್ಲಿ ಫಾಲಾಗುತ್ತಾ ಇದೆ ಇಲ್ಲಿ ಚೆಂಡು. ಇಲ್ಲಿ ಡಾಟ್ ಅಂಡ್ ಡೆಲಿವರಿ ಬರುವಾಗ ಇಲ್ಲಿ 3 ಚೆಂಡುಗಳಾಟ ಮುಕ್ತಾಯದ ಬಳಿಕ ಇಲ್ಲಿ 4ನೇ ಚೆಂಡು ಚಾಲ್ತಿಯಲ್ಲಿದೆ. ಈ 4ನೇ ಚೆಂಡಿಗೆ ಸಿಕ್ಸರ್ ಬರಬಹುದು. ಈ 2 ಚೆಂಡುಗಳ ಮುಂದೆ 2 ಸಿಕ್ಸರ್ ಬಂದಲ್ಲಂತೂ. ಆದರೆ ಇಲ್ಲಿ 1 ಓಟಕ್ಕೆ ಮಾತ್ರ ಇಲ್ಲಿ ಓಟಕ್ಕೆ ಅವಕಾಶವನ್ನು ನೀಡ್ತಾ ಇದ್ದಾರೆ ದಾಳಿಗಾರ. ಇಲ್ಲಿ ಕೊನೆಯ 1 ಚೆಂಡುಗಳಾಟ ಬಾಕಿ ಇದೆ. ಕೊನೆಯ ಸಿಕ್ಸರ್ ಬರಬಹುದು. ಇಲ್ಲಿ ಕೊನೆಯ ಸಿಕ್ಸರ್ ಬಂದಂತ. ಆದರೆ 6 ಚೆಂಡುಗಳ ಮುಂದೆ ಸಮಿಸಿ 4 ಚೆಂಡುಗಳಾಟ ಮುಕ್ತಾಯದ ಬಳಿಕ ಇಲ್ಲಿ 5ನೇ ಚೆಂಡು ಇಲ್ಲಿ ಚಾಲ್ತಿಯಲ್ಲಿದೆ. ಇಲ್ಲಿ 5ನೇ ಚೆಂಡು ಚಾಲ್ತಿಯಲ್ಲಿರುವಾಗ ಇಲ್ಲಿ ನೂತನ ದಾಂಡುಗಾರ ವಿಭಾಗದಲ್ಲಿ ಪಟು ಪರವಾಗಿ ದಾಂಡುಗಾರ ಇಲ್ಲಿ ದೊಡ್ಡ ಬಡತಕ್ಕೆ ಪ್ರಯತ್ನ ಪಟ್ಟಿದ್ರು. ಆದರೆ ಇಲ್ಲಿ 1 ಓಟಗಳು ಸೇರ್ಪಡೆ ಬರುವಾಗ ಇಲ್ಲಿ ಅವಲಿ ಓಟಕ್ಕೆ ಕರೆಯನ್ನು ಕೊಡುವಾಗ ಇಲ್ಲಂತೂ ಮಗದೊಂದು ಸ್ಟ್ಯಾಂಪ್ ಔಟ್ ರೂಪದಲ್ಲಿ ಇಲ್ಲಿ ಮಗದೊಂದು ಇಲ್ಲಿ ಉದ್ದರೆ ನಷ್ಟ ಬರುತ್ತಾ ಇದೆ. ಇಲ್ಲಿ ಮಗದೊಂದು ಉದ್ದರೆ ನಷ್ಟ ಬರುವಾಗ ಇಲ್ಲಿ 4 ಉದ್ದರೆ ಇಲ್ಲಿ ನಷ್ಟ ಬರುತ್ತಾ ಇದೆ. ಇಲ್ಲಿ 4 ಉದ್ದರೆ ನಷ್ಟ ಬರುವಾಗ ನೂತನ ಕ್ರಮಾಂಕ ವಿಭಾಗದಲ್ಲಿ 6ನೇ ಕ್ರಮಾಂಕ ಇಲ್ಲಿ ಮೋಕ್ಷಿತ್ ಎನ್ನತಕ್ಕಂಥ ನಾಮ ಕೀಲಿ ಬರುತ್ತಾ ಇದೆ. ಈ ಮೋಕ್ಷಿತ್ ಪ್ರಥಮ ದಾಳಿಯನ್ನು ಮುಂದರಿಸಿದಂಥ ದಾಳಿಗಾರ. ಆದರೆ ಅದ್ಭುತ ದಾಳಿಯನ್ನು ಮುಂದರಿಸಿದ್ರು. ಆದರೆ ಇಲ್ಲಿ ಆ ತೃತೀಯವರನ್ನು ಕೈಗೆತ್ತೊಂಡ ದಾಳಿಗಾರ ಸ್ವಲ್ಪ ಲಯವನ್ನು ತಪ್ಪುತ್ತಾ ಇದ್ರು. ಆ ದಾಳಿಗಾರ 2 ಸಿಕ್ಸರ್ ಅನ್ನು ಬಿಟ್ಟುಕೊಟ್ಟಿದ್ರು. ಆದರೆ ಇಲ್ಲಿ ಪಂದ್ಯಕೂಟ ಇನ್ನೂ ಕೂಡ ಮುಗಿದಿಲ್ಲ. ಇಲ್ಲಿ ಕೊನೆಯ 1 ಚೆಂಡುಗಳಾಟ ಬಾಕಿ ಇದೆ. ಈ ಕೊನೆಯ 1 ಚೆಂಡುಗಳಾಟ ಬಾಕಿ ಇರುವಾಗ ಕೊನೆಯ ಚೆಂಡಿಗೆ ಸಿಕ್ಸರ್ ಬರಬಹುದು. ಈ ಕೊನೆಯ 1 ಚೆಂಡಿಗೆ ಸಿಕ್ಸರ್ ಬರಬಹುದು. ಎಲ್ಲ ಪ್ರಶ್ನಾರ್ಥ ಚಿಹ್ನೆಯಲ್ಲಿ ಬರುವಾಗ ಇಲ್ಲಿ ಭಾಗದೊಂದು ಸ್ಟ್ಯಾಂಪ್ ಔಟ್. ಈ ಪ್ರಶಾಂತ್ ಪಚ್ ಎನ್ನತಕ್ಕಂಥ ನಾಮ ಕೇಳಿ ಬರುತ್ತಾ ಇದೆ. ಇಲ್ಲಿ ಅದ್ಭುತ ಶೈಲಿಯ ಇಲ್ಲಿ ಗೂಟ ರಕ್ಷಣಾ ಇಲ್ಲಿ ಪಾಳೆ ಭಾಗದಲ್ಲಿ ಪ್ರಶಾಂತ್ ಪಚ್ಚು ಈ ಮಲ್ಲೂರು ಪರಿಸರದ ಅದ್ಭುತ ದಾಂಡುಗಾರ. ಇಲ್ಲಿ ಮಗದೊಂದು ಉತ್ತರನಷ್ಟು ಬರುವಾಗ ಇಲ್ಲಿ ಓವರ್ ನಂಬರ್ ಇಲ್ಲಿ 3 ಮುಕ್ತಾಯ ಬರುತ್ತಾ ಇದೆ. ಇಲ್ಲಿ ಓವರ್ ನಂಬರ್ 3 ಮುಕ್ತಾಯ ಬರುವಾಗ ಕೇವಲ ಇಲ್ಲಿ 9 ಓಟಗಳನ್ನು ಮಾತ್ರ ಇಲ್ಲಿ ಸಂಗ್ರಹಿಸ್ತಾ ಇದ್ದಾರೆ. ಇಲ್ಲಿ ಕೊನೆಯವರನ್ನು ಕೈಗೆತ್ತಿಕೊಂಡು ದಾಳಿಗಾರ ಭಾಗದಲ್ಲಿ ಇಲ್ಲಿ ಅಜಾರ್ ಎನ್ನತಕ್ಕಂಥ ನಾಮ ಕೇಳಿ ಬರುತ್ತಾ ಇದೆ. ಇಲ್ಲಿ ಅಜಾರ್ ಮಲ್ಲೂರು ಪರಿಸರದ ಅದ್ಭುತ ಆಟಗಾರ ಈತ. ಇಲ್ಲಿ ಪ್ರಥಮ ಚೆಂಡು ಡಾಟ್ ಅಂಡ್ ಡೆಲಿವರಿ ಬರುವಾಗ ಇಲ್ಲಿ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿದೆ.
5 ಚೆಂಡುಗಳ ಮುಂದೆ 5 ಸಿಕ್ಸರ್ ಬರಬಹುದಿತ್ತು. ಆದರೆ ಇಲ್ಲಿ ದಾಳಿಗಾರ ನೆಲಮಟ್ಟದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಇಲ್ಲಿ 90% ಅಂತೂ ಪಂದ್ಯಕೂಟವನ್ನು ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಪೊಲಲಿ ತಂಡ. ಇಲ್ಲಿ ಮತ್ತೆ ನಿಧಾನಗತಿಯಲ್ಲಿ ಬಂದಿತ್ತು ಚೆಂಡು ಅಂತೂ ನೇರವಾಗಿ ಸೀಮಾರೆಗೆ ಹೊರಭಾಗದಲ್ಲಿ 6 ಬೋಟಗಳು ಸೇರ್ಪಡೆ ಬರುತ್ತಾ ಇದೆ. ಇಲ್ಲಿ ಮೋಕ್ಷಿತ್ ಎನ್ನತಕ್ಕಂಥ ದಾಂಡಿನ ಮೂಲಕ ಇಲ್ಲಿ 6 ಬೋಟಗಳು ಸೇರ್ಪಡೆ ಬರುತ್ತಾ ಇದೆ. ಇಲ್ಲಿ ಪ್ರಥಮರನ್ನು ಎಸೆದಂತ ದಾಳಿಗಾರ ದಾಳಿ ಕುಸೈ, ಇಲ್ಲಿ ದಾಂಡು ಕುಸೈ ಎನ್ನತಕ್ಕಂಥ ಇಲ್ಲಿ ಮಾತಿನೊಂದಿಗೆ ಇಲ್ಲಿ ಸಿಕ್ಸರ್ ಬರುತ್ತಾ ಇದೆ. ಇಲ್ಲಿ ಮತ್ತೆ ನಿಧಾನಗತಿಯಲ್ಲಿ ಬಂದಿತ್ತು ಚೆಂಡಂತೂ ಡಾಟ್ ಇನ್ ಡೆಲಿವರಿ ಬರ್ತಾ ಇದೆ. ಇಲ್ಲಿ 4 ಇಲ್ಲಿ 4 ಚೆಂಡುಗಳ ಆಟ ಮುಕ್ತಾಯದ ಬಳಿಕ 5ನೇ ಚೆಂಡು ಇಲ್ಲಿ ಅದ್ಭುತ ಶೈಲಿಯಲ್ಲಿ ಕ್ಷೇತ್ರ ರಕ್ಷಣೆ ಬರುತ್ತಾ ಇದೆ. ಮುಷ್ರಫ್ ಎನ್ನತಕ್ಕಂಥ ನಾಮನ ಇಲ್ಲಿ ಪಡೆದಂತ ಆಟಗಾರ ಈತ. ಇಲ್ಲಿ ಕ್ಯಾಚ್ ಔಟ್ ರೂಪದಲ್ಲಿ ಇಲ್ಲಿ ಮಗದೊಂದು ಇಲ್ಲಿ ಉದ್ದರೆ ನಷ್ಟ ಬರುತ್ತಾ ಇದ್ರು. ಇಲ್ಲಿ ಸಿಕ್ಸರ್ ಅನ್ನು ಬಾರಿಸಿದಂತ ಆಟಗಾರನ ಉದ್ದರೆ ಬರುವಾಗ ಇಲ್ಲಿ ನೂತನ ದಾಂಡುಗಾರ ಭಾಗದಲ್ಲಿ ಕೊನೆಯ 1 ಚೆಂಡುಗಳಾಟ ಬಾಕಿ ಇದೆ. 99% ಅಂತೂ ಪಂದ್ಯಕೂಟವನ್ನು ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಇಲ್ಲಿ ಪೊಲಲಿ ತಂಡ. ಕೊನೆಯ 1 ಚೆಂಡುಗಳಾಟ ಬಾಕಿ ಇಲ್ಲಿ ನಿಧಾನಗತಿಯಲ್ಲಿ ಬಂದಿತ್ತು. ಆದರೆ ಇಲ್ಲಿ ಡಾಟ್ ಅಂಡ್ ಡೆಲಿವರಿ ಬರ್ತಾ ಇದೆ. ಇಲ್ಲಿ ಪಂದ್ಯಕೂಟ ವಿಜಯಶಾಲಿಯಾಗುತ್ತಾ ಇದೆ ಪೊಲಲಿ ತಂಡ. ಭಾಗವಹಿಸಿದ 2 ತಂಡ ಕೂಡ ಅಭಿನಂದನೆಯನ್ನು ಸಲ್ಲಿಸುವಾಗ ಮುಂದಿನ ಪಂದ್ಯಕೂಟ ಆಡುವಂತ ಆಟಗಾರರೇ ಆದಷ್ಟು ಬೇಗ ಮೈದಾನವನ್ನು ಸಜ್ಜುಗೊಳಿಸಿ, ಯಾವುದೇ ಕಾಲ ಅವಕಾಶವನ್ನು ನೀಡಬೇಡಿ. ಹಲವಾರು ಈ ಮೈದಾನದಲ್ಲಿ ಪಂದ್ಯಕೂಟ ಸಾಗಲಿದೆ. ಇನ್ನು ಕೂಡ ಪ್ರಥಮ ಸುತ್ತಿನ ಪಂದ್ಯಕೂಟ 5-6 ಪಂದ್ಯಕೂಟ ಇನ್ನು ಸಾಗಲಿದೆ. ಆದಷ್ಟು ಬೇಗ ಪಂದ್ಯಕೂಟವನ್ನು ಮುಂದುವರಿಸಿ. ಮುಂದಿನ ಪಂದ್ಯಕೂಟಕ್ಕೆ ನಾವು ಕರೆ ನೀಡ್ತಾ ಇದ್ದೇವೆ. ಜೂಬಿ ತಲಪಾಡಿ ವಿರುದ್ಧವಾಗಿ ಕ್ವಾಲಿಟಿ ಮಾಣಿ. ಇತ್ತನ ನಾಯಕರು ಟ್ರಾನ್ಸ್ಪಿನ್ಗಾಗಿ ವೇದಿಕೆ ಹತ್ತಿರ ಬರಬೇಕು. ನಿಮಗಾಗಿ ಇಲ್ಲಿ ಕಾಯ್ತಾ ಇದ್ದೇವೆ. ಇದೀಗ ನಡೆಯುತ್ತಿರುವ ಪಂದ್ಯಕೂಟ ಮುಂದಿನ ವೀಕ್ಷಣೆಯಲ್ಲಿ ನಯನ್ ಸುಳ್ಳಿ ಅವರನ್ನು ಬರಮಾಡ್ತಾ ಇದ್ದೀವಿ. ಇದೀಗ ನಡೆಯುತ್ತಿರುವ ಪಂದ್ಯಕೂಟ ಫ್ರೆಂಡ್ಸ್ ರಾಮಲ್ಕಟ್ಟೆ ವರ್ಸಸ್ ಸ್ವಾಗತ್ ಕೊಡಕಲ್. ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಿಕೊಡಿ ತೀರ್ಪುಗಾರರೇ. ಸಮಯ ಮೀರುತ್ತಾ ಇದೆ. ಬೆಳಗಿನ ಜಾವ ಇನ್ನು ಕೆಲವೇ ಕ್ಷಣದಲ್ಲಿ ನಮಗೆ ಫ್ರೆಂಡ್ಸ್ ರಾಮಲ್ಕಟ್ಟೆ ವಿರುದ್ಧವಾಗಿ ಸ್ವಾಗತ ಕೊಡಕಲ್ ಎಂಬತಕ್ಕಂಥ ಬಲಿಷ್ಠ 2 ತಂಡಗಳ ನಡುವೆ ಜಿದ್ದಾಜಿದ್ದಿಯ ಹೋರಾಟಗಳು ಸಾಗಿ ಬರಲಿಕ್ಕಿದೆ. ಇಲ್ಲಂತೂ ಹೊನಲು ಬೆಳಕಿನ ಮಾದರಿಯ ಪಂದ್ಯಕೂಟವನ್ನು ಒಣ್ಣೊಮ್ಮೆ ಗಮನಿಸುವುದೇ ಆದಲ್ಲಿ ಬಳ್ಳಾರಿ ಫ್ರೆಂಡ್ಸ್ ತುಂಬೈ ಎಂಬತಕ್ಕಂಥ ಪ್ರತಿಷ್ಠಿತ ತಂಡದ ಮುಖೇನವಾಗಿ ಆಯೋಜನೆ ಹೊಂದಿರುವಂತಹ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಎಂಬತಕ್ಕಂಥ ನಾಮಗಾರಿಕೆ ಒಂದು ಮೈದಾನದಲ್ಲಿ ಖಂಡಿತವಾಗಿಯೂ ರಾರಾಜಿಸ್ತಾ ಇದೆ. ಹಲವು ಪಂದ್ಯಗಳು ಮುಕ್ತಾಯ ಹಂತವನ್ನು ಪಡೆದುಕೊಂಡಿದೆ. ಖಂಡಿತವಾಗಿ ಮೈದಾನದಲ್ಲಿ ಹಲವಾರು ಪಂದ್ಯಕೂಟಗಳು ಇನ್ನೂ ಚಾಲ್ತಿಯಲ್ಲಿರಲಿಕ್ಕಿದೆ. ಈತನ ಮುಖಾಂತರವಾಗಿ ಇಂದಿನ ಬಹಳಷ್ಟು ರೋಚಕ ಗತಿಯ ಪಂದ್ಯಕೂಟಕ್ಕೆ ಖಂಡಿತವಾಗಿ ಮಾಡ್ತಾ ಇದ್ದಾವೆ. ಫ್ರೆಂಡ್ಸ್ ರಾಮಲ್ಕಟ್ಟೆ ವಿರುದ್ಧವಾಗಿ ಎದುರಿಸುವಂತ ತಂಡವನ್ನು ಗಮನಿಸುವುದೇ ಆದಲ್ಲಿ ಸ್ವಾಗತ್ ಕೋಡಿಕಲ್
ಒಂದು ಕಡೆಯಲ್ಲಿ ಖಂಡಿತವಾಗಿ ಉತ್ತಮವಾದ ಆಟಗಾರನನ್ನ ಕೋಡಿಕಲ್ ಪ್ರದೇಶದ ಉತ್ತಮ ಆಟಗಾರರು ಒಂದು ತಂಡದಲ್ಲಿದ್ದಾರೆ, ಇನ್ನೊಂದು ತಂಡದಲ್ಲಿ ರಾಮಲ್ ಕಟ್ಟೆ ಎಂಬತಕ್ಕಂಥ ಒಂದು ಪ್ರದೇಶದ ಆಟಗಾರರು ಇನ್ನೊಂದು ಕಡೆಯಲ್ಲಿ. ಆರಂಭಿಕ ಚೆಂಡದ್ದು ಕೆಲ ಕಾಲ ಗಾಳಿಯಲ್ಲಿ ತೇಲಾಡಿತು, ನೇರವಾಗಿ ಉದ್ದರಿಯ ಪತನಗೊಳ್ತಾ ಇದೆ. ಫಸ್ಟ್ ವಿಕೆಟ್ ಇಸ್ ದಿ ಪಾಸ್ ಫಾರ್ಮ್ ಆಫ್ ಕ್ಯಾಚ್ ಔಟ್. ದಯಮಂತದ ರಡ್ ತಂಡದ ಪದರಾಡ್ನ ಪ್ಲೇಯರ್ ದಯಮಂತದ ಮೈಕ್ ಪಾಯಿಂಟ್ ಹಿಡಿದಾಡು ಬಲೆ. ಆಶು ಹಾಗೂ ಕಾರ್ತಿಕ್ ಎಂಬತಕ್ಕಂಥ ನಾಮಗಾರಿಕೆ ದಂಡನೆ ಹಾಗೂ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ಪರಿಚಯಿಸುವುದೇ ಆದಲ್ಲಿ ಎಸ್ ದಾಳಿಗಾರಿಕೆ ವಿಭಾಗದಲ್ಲಿ ಫ್ರೆಂಡ್ಸ್ ರಾಮಲ್ ಕಟ್ಟೆ ವಿರುದ್ಧವಾಗಿ ಫಾಸಿಲ್ ನಾಮಗಾರಿಕೆ ದಂಡನೆ ವಿಭಾಗದಲ್ಲಿ ಒನ್ ಆಫ್ ದಿ ಬೆಸ್ಟ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಎಂಬತಕ್ಕಂಥ ನಾಮಗಾರಿಕೆಯನ್ನು ಪರಿಚಯಿಸುವಂತಹ ವೇಳೆ ಕಾರ್ತಿಕ್ ದಂಡನೆ ವಿಭಾಗದಲ್ಲಿ ಕಾರ್ತಿಕ್ ಒನ್ಸ್ ಅಗೈನ್ ಸೊಗಸಾದಂತ ದಾಳಿಯಾಗಿದ್ದು ದಂಡಿಸುವಂತಹ ಪ್ರಯತ್ನ ಮಾಡಬಾರ್ದು. ನೇರವಾಗಿ ಒನ್ ಡಿಕ್ಲೇರ್ ಏರಿಯಾಗೆ ಚೆಂಡು ಶರವೇಗದಲ್ಲಿ ಬಹಳಷ್ಟು ಉತ್ತಮ ಗತಿಯಲ್ಲಿ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಬಹಳಷ್ಟು ಉತ್ತಮವಾಗಿತ್ತು, ಬಹಳಷ್ಟು ಸ್ಟೈಲಿಶ್ ಆಗಿ ದಂಡಿಸಿದ್ರು. ಅಂಕಿಅಂಶ ಪಟ್ಟಿಯಲ್ಲಿ ಒಂದು ಉತ್ತರಿಯ ನಷ್ಟಗಳನ್ನು ಪಡೆದುಕೊಂಡಾಗ ಫ್ರೆಂಡ್ಸ್ ರಾಮಲ್ ಕಟ್ಟೆ ಪರವಾಗಿ ಬಂದಂತಹ ಎಡಗೈ ದಾಂಡುಗಾರ ಸಮಯ ಸಂದರ್ಭವನ್ನ ಅರಿತುಕೊಂಡು ತಾನು ಹೇಗೆ ದಂಡನೆಯನ್ನು ನಡೆಸಬೇಕು ಎಂಬತಕ್ಕಂಥ ಪ್ರಶ್ನೆಯನ್ನ ಇಟ್ಟು ತಾನೇ ಉತ್ತರವನ್ನು ಕೊಟ್ಟಂತ ಒಂದು ಸಂದರ್ಭದಲ್ಲಿ ರನ್ಔಟ್ಗೆ ಅವಕಾಶಗಳಿತ್ತು. ಆದರೆ ಅವಕಾಶಗಳನ್ನು ಕೈ ಚೆಲ್ಲಿದಂತಹ ಎದುರಾಳಿ ತಂಡ ಫ್ರೆಂಡ್ಸ್ ರಾಮಲ್ ಕಟ್ಟೆ. ಫ್ರೆಂಡ್ಸ್ ರಾಮಲ್ ಕಟ್ಟೆ ಒಂದು ಕಡೆಯಲ್ಲಿ ಮತ್ತೊಮ್ಮೆ ಸ್ವಾಗತ್ ಕೋಡಕಲ್. ಆಶು ಬಹಳಷ್ಟು ಉತ್ತಮವಾಗಿ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ್ರು, ಸ್ವೀಪ್ ಶಾಟ್ಗೆ ಮನವಿಯನ್ನು ಮಾಡಿದ್ರು. ಆದರೆ ಕೊಂಚ ಮಟ್ಟಿನ ಹೆಚ್ಚು ಮುಖಾಂತರವಾಗಿ ಒಂದು ಒಟ್ಟೆಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಫಾಸಿಲ್ ತನ್ನ ಕಂತಿನ ಚತುರ್ಥ ಬಾರಿಗೆ 4 ಟೈಮ್ ಖಂಡಿತವಾಗಿಯೂ ಆಡುವ ಮೈದಾನಕ್ಕೆ ಜಾತಿಯ ಭೇದವಿಲ್ಲ, ಹಿಡಿಯುವ ದಂಡಿಗೂ ಚೆಂಡಿಗೂ ಧರ್ಮದ ಭೀತಿ ಇಲ್ಲ. ಖಂಡಿತವಾಗಿ ಮೈದಾನದಲ್ಲಿ ಇರುವಾಗ ಒಂದೇ ತಾಯಿಯ ಮಕ್ಕಳು, ಎಲ್ಲರೂ ಒಂದೇ. ಒಂಟಿ ಓಟೆ ಸಂಪೂರ್ಣತೆಯನ್ನು ಪಡೆದುಕೊಂಡಾಗ ಡಿಕ್ಲೇರ್ ವಿಭಾಗದಲ್ಲಿ ಖಂಡಿತವಾಗಿಯೂ ಎಸ್ 4 ಚೆಂಡುಗಳು ಮುಕ್ತಾಯ ಹಂತವನ್ನು ಪಡೆದುಕೊಂಡಿದೆ. ಕೊನೆಯದಾಗಿ 2 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 2 ಬಾಲ್ ಇಸ್ ರಿಮೈನಿಂಗ್. ಸ್ಕೋರ್ ಮೂವ್ಸ್ ಆನ್ ಟು 4. ಫಸ್ಟ್ ದ ಬಾಲ್ ಔಟ್, ಸೆಕೆಂಡ್ ದ ಬಾಲ್ ಸಿಂಗಲ್. ಪಂಚಮ ಎಸೆತ ಮುಕ್ತಾಯ ಹಂತವನ್ನು ಪಡೆದುಕೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆ ಇಲ್ಲಿ 4 ಓಟಗಳು. ಇನ್ನು ಮುಂದಿನ ಪಂದ್ಯಕೂಟಕ್ಕೆ ಪ್ರಥಮ ಕರೆಯನ್ನು ಕೊಡ್ತಾ ಇದ್ದಾನೆ ಜೂಬಿ ತೆಲಪಾಡಿ ವಿರುದ್ಧವಾಗಿ ಕ್ವಾಲಿಟಿ ಮಾಣಿ. 2 ತಂಡದ ಅದೃಷ್ಟದ ಕಪ್ತಾನರಾದಷ್ಟು ಬೇಗ ಅದೃಷ್ಟದ ನಾಣ್ಯಚುಮಿಕೆಗೆ ಬಂದುಬಿಡಿ. ಜೂಬಿ ತಲಪಾಡಿ ವಿರುದ್ಧವಾಗಿ ಕ್ವಾಲಿಟಿ ಮಾಣಿ ಸೊಗಸಾಗಿ ದಾಳಿಯನ್ನು ನಡೆಸಿಕೊಡ್ತಾ ಇದ್ದಾರೆ. ಆರಂಭಿಕವಾಗಿ 6 ಚೆಂಡುಗಳ ಆಟ ಮುಕ್ತಾಯ ಹಂತವನ್ನು ಪಡೆದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆ 4 ಓಟಗಳು, 1 ಉದ್ದಾರಿಯ ನಷ್ಟಕ್ಕೆ. Bowler name please. Yes, ಶಾರುಖ್ ಎಂಬತಕ್ಕಂಥ ನಾಮಗಾರಿಕೆ ಟೀಮ್ ಫ್ರೆಂಡ್ಸ್ ರಾಮಲ್ ಕಟ್ಟೆ ಪರವಾಗಿ ಸೊಗಸಾದಂಥ ದಾಳಿಯಾಗಿತ್ತು. ಬಹಳಷ್ಟು ಉತ್ತಮವಾಗಿ ದಂಡಿಸಿದ್ರು. 1 ಒಟ್ಟೆಗಳು ಉದರಿಗಳ ಮಧ್ಯೆ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಇಲ್ಲಂತೂ 6 ಗಳು
ಸಿಕ್ಸರ್ಗಳ ಅವಶ್ಯಕತೆ ಇದೆ. ಸಮಯವಂತೂ ನೋಡುವುದೇ ಆದಲ್ಲಿ 4-5 ಎಂಬತಕ್ಕಂಥ ಸಮಯವಾಗಿದೆ. ಆದರೂ ಕೂಡ ಮೈದಾನದಲ್ಲಿರುವಂತಹ ಪ್ರೇಕ್ಷಕ ವರ್ಗವನ್ನ ಖಂಡಿತವಾಗಿ ಮನೋರಂಜಿಸಬೇಕಾಗಿದೆ ದಾಂಡುಗಾರರು. ಇದರ ಮುಖಾಂತರವಾಗಿ ಉದರಿಯ ಪತನಗೊಳ್ತಾ ಇದೆ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಕಾರ್ತಿಕ್ನ ಉದರಿಯನ್ನ ಕಳೆದುಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಗೆಯಲ್ಲಿ 5 ಓಟಗಳು. ಎಲ್ಲರಿಗೂ ಒಂದು ಸೂಚನೆ, ಎಲೆಕ್ಟ್ರಿಕ್ ಸ್ಕೂಟರ್ನೊಂದು ಕೀ ಮಿಸ್ ಆಗಿದೆ. ಯಾರಿಗಾದರೂ ಸಿಕ್ಕಿದಲ್ಲಿ ದಯಮಾಡಿ ತಂದು ಮೈಕ್ ಪಾಯಿಂಟ್ ಅಡಿಗೆ ಕೊಟ್ಟು ಬಿಡಿ. ಎಲೆಕ್ಟ್ರಿಕ್ ಸ್ಕೂಟರ್ ಇದರ ಕೀ ಮಿಸ್ ಆಗಿದೆ. ದಯಮಂತದ ಯಾರಿಗಾದರೂ ಸಿಕ್ಕಿದಲ್ಲಿ ಎಸ್, ಧನ್ಯವಾದಗಳು. ಕಾರ್ತಿಕ್ ಅವರ ಸ್ಥಾನ ತುಂಬಲು ಇನ್ನೋರ್ವ ಆಟಗಾರ ತನ್ನ ತಂಡದ ಪರವಾಗಿ ಡಬಲ್ ತಂಡನ ಭಾಗದಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಸೊಗಸಾದ ದಾಳಿಯಾಗಿತ್ತು. ನಿಧಾನಗತಿಯಲ್ಲಿ ಖಂಡಿತವಾಗಿ ಬಹಳಷ್ಟು ವೇಗದಲ್ಲಿ ಸಂಚರಿಕೆಯನ್ನು ಪಡೆದುಕೊಂಡಿತ್ತು. ಇದರ ಮುಖಾಂತರವಾಗಿ ಟಾಟ್ ಅಂಡ್ ಡೆಲಿವರಿಯ ಸಂಖ್ಯೆ ಕೂಡ ಬಿಲ್ಡ್ ಆಗ್ತಾ ಇದೆ. ಫುಲ್ ಟಾಸ್ ಮಾದರಿಯ ದಂಡಿಗೆ ಚಂಡಿಸುವ ಪ್ರಯತ್ನ ಪಡಿ ನೇರವಾಗಿ ಸೀಮಾ ರೇಖೆಯ ಹೊರಭಾಗದಲ್ಲಿ ಟನ್ 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 ಸೂಪರ್ ಸಿಕ್ಸರ್. ಇಲ್ಲಂತೂ ಖಂಡಿತವಾಗಿಯೂ ಕೈಕಟ್ಟಿ ಕೂತ ಪ್ರೇಕ್ಷಕರು ಕೈ ತಟ್ಟುವಂತೆ ಮಾಡ್ತಾ ಇದೆ. ಪ್ರೇಕ್ಷಕ ವರ್ಗವನ್ನ ಖಂಡಿತವಾಗಿ ಮನೋರಂಜಿಸ್ತಾ ಇದ್ದಾರೆ ದಾಂಡುಗಾರ. ಧವಲ್ ಎಂಬತಕ್ಕಂಥ ನಾಮಗಾರಿಕೆ ಬಂದಾಗ ಖಂಡಿತವಾಗಿ ಮೈದಾನದಲ್ಲಿ ಏನೋ ಒಂದು ಉತ್ಸಾಹ, ಏನೋ ಒಂದು ಖಂಡಿತವಾಗಿ ಸೌಹಾರ್ದತೆಯ ಗುಣ ಕಾಣಿಸುತ್ತಾ ಇದೆ. ಮತ್ತೊಮ್ಮೆ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ್ರು. ದಿಯಸ್ ಸತನಕತ್ತಿನ ಪಂಚಮ ಬಾರಿಗೆ 5th ಟೈಮ್. ಶಾರುಖ್ ಕ್ಷಮಿಸಿಬಿಡಿ, ಓವರ್ನ ಮುಕ್ತಾಯ ಹಂತವನ್ನು ಪಡೆದುಕೊಳ್ತಾ ಇದೆ. ಕ್ಷಮೆ ಇರಲಿ ತೀರ್ಪುಗಾರರೇ. ವಿನೋದ್ ಬೊಲ್ಲಾರಿ ವೇದಿಕೆ ಹತ್ತಿರ ಬರಬೇಕು. ದಾಳಿಗಾರಿಕೆ ಭಾಗದಲ್ಲಿ ಸಂತೋಷ್ ಅವರನ್ನ ಪರಿಚಯಿಸಿಕೊಟ್ಟಾಗ ಟನ್ 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 ಸೂಪರ್ ಸಿಕ್ಸರ್. ಇಲ್ಲಂತೂ ಧವಲ್ ಎಂಬತಕ್ಕಂಥ ನಾಮಗಾರಿಕೆ ತನ್ನ ತಂಡದ ಆಪತ್ಕಾಲದ ಆಪತ್ ಬಂಟ ಸ್ವಾಗತ್ ಕೊಡಕಲ್ ಎಂಬತಕ್ಕಂಥ ನಾಮಗಾರಿಕೆಯನ್ನು ಪಡೆದುಕೊಂಡದ ತಂಡದ ಪರವಾಗಿ ದಂಡನ್ನು ಬೀಸುವಂತ ವೇಳೆಯಲ್ಲಿ ಖಂಡಿತವಾಗಿಯೂ ನಡುರಾತ್ರಿಯ ಸಮಯದಲ್ಲಿ ಈತನ ಗರ್ಜನೆ ತುಂಬಾ ಭಯಂಕರವಾಗಿದೆ. ಮೈದಾನದಲ್ಲಿರುವಂತಹ ಪ್ರೇಕ್ಷಕರು ಖಂಡಿತವಾಗಿ ನೋಡಲೇಬೇಕಾಗಿದೆ once again. ಆದರೆ ಕೊಂಚ ಮಟ್ಟಿನ ಬಲದ ಪ್ರಯೋಗ ಕಮ್ಮಿ ಇತ್ತು. ನೇರವಾಗಿ ಲಾಂಗ್ ಆಫ್, ಕ್ಷಮಿಸಿಬಿಡಿ, ಲೆಗ್ ಸೈಡ್ ಭಾಗದಲ್ಲಿದ್ದ ಶ್ರೇತಿರಕ್ಷಕನ ಭದ್ರ ಬುಕ್ಸಿಯನ್ನು ಸೇರಿಕೊಳ್ಳುತ್ತಾರೆ. ಇಲ್ಲಂತೂ ತಂಡದ ಭರವಸೆಯ ಆಟಗಾರ ಧವಲ್ ಅವರ ಉದರಿಯನ್ನು ಪಡೆದುಕೊಂಡಾಗ ಸ್ಕೋರ್ ಮೂವ್ಸ್ ಆನ್ ಟು 18 ಆನ್ ದ ಬೋರ್ಡ್. ಸಂತೋಷ್ ತನಕಂತ ತೃತೀಯ ಬಾರಿಗೆ ದಾಳಿಯನ್ನು ಸಂಘಟಿಸಿದ್ರು. ನೇರವಾಗಿ 1 ಓಟುಗಳು ಡಿಕ್ಲೇರ್ ವಿಭಾಗದ ಮುಖಾಂತರವಾಗಿ ಸಂಪೂರ್ಣತೆಯನ್ನು ಪಡೆದುಕೊಳ್ತಾರೆ. ಬಹಳಷ್ಟು ಉತ್ತಮ ಶೈಲಿಯ ಒಂದು ಅಂಡ್ರಾ ಮಾದರಿಯ ಪಂದ್ಯಾಕೂಟಗಳಿ ಒಂದು ಸುಸಜ್ಜಿತವಾದ ಸ್ವರಾಜ್ಯ ಮೈದಾನದಲ್ಲಿ ತುಂಬೆ ಪರಿಸರದ ಖಂಡಿತವಾಗಿ ನದಿಯ ಅಂಚಿನಲ್ಲಿರುವ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಬಹಳಷ್ಟು ರೋಚಕ ಗತಿಯಲ್ಲಿ ಬಹಳಷ್ಟು ವೈಟ್ ಎಂಬತಕ್ಕಂಥ ಘೋಷಣೆ ಅಖಿಲ ಬಾಧ ಎಸಿತ
ಕ್ರಮವಲ್ಲದ ಎಸೆತಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಸೂಚನೆ, ಬ್ಯಾಂಕ್ ಆಫ್ ಬರೋಡಾದ ಪಾಸ್ಬುಕ್ ಅಕ್ಷಿತ್ ಅವರದು. ದಯಮಾಡಿ ಮೈದಾನದಲ್ಲಿದ್ದರೆ ಮೈಕ್ ಪಾಯಿಂಟ್ಗೆ ಬಂದು ನಿಮ್ಮ ಪಾಸ್ಬುಕ್ ಅನ್ನು ಸ್ವೀಕರಿಸಿಬಿಡಿ. ಅಕ್ಷಿತ್ ಇವರ ಪಾಸ್ಬುಕ್ ಖಂಡಿತವಾಗಿ ಮೈಕ್ ಪಾಯಿಂಟ್ ಅಡಿಯಲ್ಲಿದೆ. ಈ ಮೈದಾನದಲ್ಲಿದ್ದರೆ ಆದಷ್ಟು ಬೇಗ ಬಂದು ಸ್ವೀಕರಿಸಿಬಿಡಿ. ಉತ್ತರಿಯ ಪತನಗೊಳ್ತಾ ಇದೆ. ನೂತನ ಆಟಗಾರನಾಗಿ ವಿಕ್ಕಿ ಅವರನ್ನು ಪರಿಚಯಿಸಿಕೊಡಲಾಗ್ತಾ ಇದೆ. ಆದರೆ ದಂಡನೆ ವಿಭಾಗದಲ್ಲಿ ಆರಂಭಿಕ ಕ್ರಮಾಂಕದ ಆಟಗಾರನಾಗಿ ಬಂದಿದ್ದ ಆಶು ತನ್ನ ಉಪಸ್ಥಿತಿಯನ್ನು ಮತ್ತೊಮ್ಮೆ ತೋರ್ಪಡಿಸಿಕೊಳ್ತಾ ಇದ್ದಾರೆ. ವಿಕ್ಕಿ ಅವರ ಖಂಡಿತವಾಗಿ ಜೊತೆಯಾಟ ಬಿಲ್ಡ್ ಆಗಬಹುದೇ, ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಬಹುದೇ, ಒಂದಂತೂ ಸುಲಭದಲ್ಲೇ ಡಿಕ್ಲೇರ್ ವಿಭಾಗದ ಮುಖಾಂತರವಾಗಿ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಈ ಒಂದು ಮೈದಾನದಲ್ಲಿ ಬಹಳಷ್ಟು ಉತ್ತಮ ಶೈಲಿಯ ಪಂದ್ಯಾಕೂಟಗಳು, ಬಹಳಷ್ಟು ರೋಚಕ ಗತಿಯ ಪಂದ್ಯಾಕೂಟಗಳು ಸಾಗಿ ಮಾಡ್ತಾ ಇದೆ. BFC ಎಂಬತಕ್ಕಂಥ ಒಂದು ಪ್ರತಿಷ್ಠಿತ ತಂಡ, ಬಳ್ಳೂರು ಫ್ರೆಂಡ್ಸ್ ತುಂಬ ಎಂಬತಕ್ಕಂಥ ಒಂದು ತಂಡದ ಪರವಾಗಿ ಸಾಗಿ ಬರ್ತಾ ಇರುವಂತಹ ಒಂದು ಪಂದ್ಯಾಕೂಟ. ಬಹಳಷ್ಟು ರೋಚಕ ಗತಿಯಲ್ಲಿ ಹಲವಾರು 32 ತಂಡಗಳ ನಡುವಿನ ಜಿದ್ದಾಜಿದ್ದಿಯ ಹೋರಾಟಗಳು. ಪೂಲ್ ಎ ಹಾಗೂ ಪೂಲ್ ಬಿ ಎಂಬತಕ್ಕಂಥ ಒಂದು ಖಂಡಿತವಾಗಿ ಗಡುವಿದ್ದರೂ ಕೂಡ ಬಹಳಷ್ಟು ರೋಚಕ ಗತಿಯಲ್ಲಿ ಪಂದ್ಯಾಕೂಟಗಳು ಸಾಗಿ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿರುವಾಗ ಒಟ್ಟುಗಳಿಗೆ 22 ಓಟಗಳು, 22 ಇಸ್ ಸ್ಕೋರ್. ಇಲ್ಲಂತೂ ಕೊನೆಯದಾಗಿ 6 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 6 ಬಾಲ್ ಈಸ್ ರಿಮೈನಿಂಗ್. ಗಳಿಸುವಷ್ಟು ರನ್ನನ್ನು ಗಳಿಸಿಬಿಡಿ. ಖಂಡಿತವಾಗಿಯೂ ಕ್ರಿಕೆಟ್ ಎಂಬುದು ಅದೃಷ್ಟದ ಆಟ. ಕ್ರಿಕೆಟ್ ಯಾರಿಗೂ ಕೂಡ ಶಾಶ್ವತವಲ್ಲ. ಫಾರ್ಮ್ ಇರುವ ತನಕ ಮಾತ್ರ ನಿಮ್ಮನ್ನು ಖಂಡಿತವಾಗಿ ಎಲ್ಲೆಡೆಯೂ ಕರೆಯುತ್ತಾರೆ. ಫಾರ್ಮ್ ತಪ್ಪಿಯೋದ ಕ್ಷಣವೇ ಖಂಡಿತವಾಗಿಯೂ ಹಲವಾರು ಪಂದ್ಯಗಳು ನಿಮ್ಮ ಕೈಬಿಟ್ಟು ಹೋಗ್ತದೆ. ಸ್ಕೋರ್ ಮೂವ್ಸ್ ಆನ್ ಟು 22. ದ್ವಿತೀಯ ಬಾರಿ ಖಂಡಿತವಾಗಿ ಸೂಚಿಸ್ತಾ ಇದ್ದಾನೆ. ಸ್ಕೋರ್ ಮೂವ್ಸ್ ಆನ್ ಟು 22. ಹಲೋ, ಮುಂದಿನ ಪಂದ್ಯಕ್ಕೆ ಕರೆ ನೀಡ್ತಾ ಇದ್ದೇವೆ. ಜೂಬಿ ವರ್ಸಸ್ ಕ್ವಾಲಿಟಿ ಮಾಣಿ. ಇದರ ನಾಯಕರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಕಡೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ದ್ವಿತೀಯ ಬಾರಿಗೆ ನೋಪಾಲ್ ಎಂಬತಕ್ಕಂಥ ಘೋಷಣೆಗಳು ಕೇಳಿ ಬರ್ತಾ ಇದೆ. ಇಮ್ರಾನ್ ನಾಮಗಾರಿಕೆ ಡ್ರೀಮ್ ಫ್ರೆಂಡ್ಸ್ ರಾಮಲ್ ಕಟ್ಟೆ ಪರವಾಗಿ ಸೊಗಸಾದಂಥ ದಾಳಿ. ಆದರೂ ಕೂಡ ತೀರ್ಪುಗಾರರ ತೀರ್ಮಾನ ಇಲ್ಲ ಅಂತ ಉದಾರಿಯ ಬದರುಗೊಳ್ತಾ ಇದೆ. ಸೂಸೈಡ್ ಮಾದರಿಯ ಬುದ್ಧರಿಗಳು ಖಂಡಿತವಾಗಿ ವಿಕ್ಕಿ ಅವರ ಮುಖಾಂತರವಾಗಿ ವೈಟ್ ಪ್ಲೇಸ್ ವಿಕೆಟ್ ಎಂಬ ಘೋಷಣೆ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಖಂಡಿತವಾಗಿಯೂ ಈ ಒಂದು ಪಂದ್ಯಕೂಟದ ಯಶಸ್ಸಿಗೆ ಕಾರಣರಾದವರು ಈ ತೀರ್ಪುಗಾರರು. ಹಾಗೆ ನಮ್ಮ ಮೀಡಿಯಾ ಎಂಬತಕ್ಕಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯಿಂದ ಮುಖಾಂತರವಾಗಿ ನೇರ ಪ್ರಸಾರ ರಾಜ್ಯ ಹೊರ ರಾಜ್ಯ ದೇಶ ಹೊರದೇಶದಲ್ಲೂ ಕೂಡ ಯೂಟ್ಯೂಬ್ ಮುಖಾಂತರವಾಗಿ ಮನೆ ಮನೆಯಲ್ಲೂ ಕೂತ್ಕೊಂಡು ನೋಡುವಂತಹ ಒಂದು ಸಂದರ್ಭದಲ್ಲಿ ಒಂದು ಪಂದ್ಯಾಕೂಟಗಳು ಚಾಲ್ತಿಯಲ್ಲಿದೆ. ಹಲವಾರು ಕ್ರೀಡೆಯಾಡಿ ಅಭಿಮಾನಿಗಳು ಖಂಡಿತವಾಗಿ ಮೈದಾನದಲ್ಲಿ ಉಪಸ್ಥಿತಿಯನ್ನು ತೋರಿಸುತ್ತಿದ್ದರೂ ಕೂಡ ನೇರವಾಗಿ ಲೈವ್ ಮುಖಾಂತರವಾಗಿ ಒಂದು ಪಂದ್ಯಕೂಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಒನ್ಸ್ ಅಗೈನ್ ಸ್ಕೋರ್ ಮೂವ್ಸ್ ಆನ್ ಟು 26 ಆನ್ ದ ಬೋರ್ಡ್. ಇಮ್ರಾನ್ ದ್ವಿತೀಯ ಬಾರಿಗೆ ಸೊಗಸಾಗಿತ್ತು ದಾಳಿ. ಬಹಳಷ್ಟು ಉತ್ತಮ ಶೈಲಿಯಲ್ಲಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಒಂದು ಒಟ್ಟುಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಆರಂಭಿಕ ಆಟಗಾರ ಖಂಡಿತವಾಗಿಯೂ ಜೊತೆಯಾಟ ಇಲ್ಲ. ಇದರ ಮುಖಾಂತರವಾಗಿ ಆಶು ತಂಡದ ಭಾಗದಲ್ಲಿ ಮತ್ತೊಮ್ಮೆ ದಿನೇಶ್ ಮುಖಾಂತರವಾಗಿ ಒಂದು ಒಟ್ಟುಗಳ ಉದರಿಗಳ ಮಧ್ಯೆ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಇಲ್ಲಂತೂ ಸಮಯವಂತೂ 4:15 ಸಮಯ 4:15 ಆಗಿರುವಾಗ ಖಂಡಿತವಾಗಿಯೂ ಎಲ್ಲರ ಮನೆಯಲ್ಲೂ ಕೂಡ ಇಲ್ಲ ಅಂತ ಶಾಟ್
ಆದರೆ ನೇರವಾಗಿ ಲೆಫ್ಟ್ ಭಾಗದಲ್ಲಿ ಉದ್ದರಿಯ ಪತನಗೊಳ್ತಾ ಇದೆ. ಕ್ಯಾಶ್ ಔಟ್ ಮುಖಾಂತರವಾಗಿ ಮತ್ತೊಂದು ಉದ್ದರಿಯನ್ನ ಕಳೆದುಕೊಂಡಾಗ ಟೀಮ್ ಸ್ವಾಗತ್ ಕೊಡಕಲ್ ಹಲವಾರು ಉದ್ದರಿಗಳನ್ನ ಪಡೆದುಕೊಂಡಾಗಿದೆ. ವಿಕೆಟ್ಗಳ ಮೇಲೆ ವಿಕೆಟ್ ಬೀಳ್ತಾ ಇದೆ. ಈ ಒಂದು ಮೈದಾನದಲ್ಲಿ ಕ್ರಿಕೆಟ್ ಎಂಬತಕ್ಕಂಥ ಪಂದ್ಯಕೂಟ ಚಾಲ್ತಿಯಲ್ಲಿದೆ. ಹೊನಲು ಬೆಳಕಿನ ಮಾದರಿಯ ಪಂದ್ಯಕೂಟ ಖಂಡಿತವಾಗಿಯೂ ಬಹಳಷ್ಟು ರೋಚಕ ಗತಿಯಲ್ಲಿ ಸಾಗಿ ಮಾಡ್ತಾ ಇದೆ. ಹಲವಾರು ತಂಡಗಳು ಅಂಕಿಅಂಶ ಪಟ್ಟಿಯಲ್ಲಿ ಕೊನೆಯ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 ಬಾಲ್ ಇಸ್ ರಿಮೈನಿಂಗ್. ಸ್ಕೋರ್ ಮೂವ್ಸ್ ಆನ್ ಟು 28 ಆನ್ ದ ಬೋರ್ಡ್. ತನಗದಿನ ಪಂಚಮ ಬಾರಿಗೆ 5th ಟೈಮ್ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಂತವನ್ನು ಪಡೆದುಕೊಳ್ಳುವಾಗ ಈ ಮುಖೇನ ಬಾಗಿ ನೇರವಾಗಿ ಮತ್ತೊಂದು ಬರ್ತಾರೆ ಅದೇ ಜಾಗದಲ್ಲಿ ಖಂಡಿತವಾಗಿಯೂ ಸೇರ್ಪಡೆಯನ್ನು ಪಡೆದುಕೊಳ್ತಾರೆ. ಒನ್ಸ್ ಅಗೈನ್ ವಿಕೆಟ್ ಇಸ್ ಡಿಪಾಸ್. ಆಶು ಎಂಬತಕ್ಕಂಥ ಒಂದು ನಾಮಗಾರಿ ಖಂಡಿತವಾಗಿ ಸ್ವಾಗತ ಕೊಡಕಲ್ಲ ಪರವಾಗಿ ಆರಂಭಿಕ ದಾಂಡುಗಾರರಾಗಿ ಆಗಮಿಸಿದ್ರು. ಆದರೂ ಕೂಡ ಜೊತೆಯಾಟ ಇಲ್ಲಿ ಮುಖ್ಯವಾಗಿದೆ. ಜೊತೆಯಾಟಕ್ಕೆ ಯಾವ ಆಟಗಾರ ಖಂಡಿತವಾಗಿಯೂ ಅಶುಪರವಾಗಿ ನಿಂತಿರಲೇಬೇಕಂತ ಒಂದು ಮಾತಿದೆ. ಈ ಮುಖಾಂತರವಾಗಿ ಕೊನೆಯದಾಗಿ 1 ಚೆಂಡು ಬಾಕಿ. ಲಾಸ್ಟ್ 1 ಬಾಲ್ ಈಸ್ ರಿಮೈನಿಂಗ್. ಮುಂದಿನ ಪಂದ್ಯ ಝೂಬಿ ತಲಪಾಡಿ ಮತ್ತು ಕ್ವಾಲಿಟಿ ಮಾಣಿ ತಂಡದ ಕಪ್ತಾನ್ರು ಆದಷ್ಟು ಬೇಗ ಟಾಸ್ಗಾಗಿ ಬರಬೇಕು. ಆ ಪಂದ್ಯದ ನಂತರ ವಿಕ್ಟರಿ ವಾರಿಯರ್ಸ್ ಮತ್ತು ವೈದ್ಯನಾಥ ಕ್ರಿಕೆಟರ್ ಸುಜೀರ್ ಈ ತಂಡಗಳ ನಡುವೆ ಪಂದ್ಯಾಟ ನಡೆಯಲಿಕ್ಕಿದೆ. ಈ ತಂಡದ ಕಪ್ತಾನ್ರು ಕೂಡ ಇದ್ರೆ ವೇದಿಕೆತ್ತ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸೂಚನೆ ಫ್ರೆಂಡ್ಸ್ ರಾಮಲ್ಕಟ್ಟೆಯ 12ನೇ ಆಟಗಾರ ಆದಷ್ಟು ಬೇಗ ಮೈಕ್ ಪಾಯಿಂಟ್ಗೆ ಬಂದು ಸಹಕರಿಸಿ. ಪಂದ್ಯವನ್ನು ಮುಂದುವರಿಸುವುದಿಲ್ಲ. ಆದಷ್ಟು ಬೇಗ ಫ್ರೆಂಡ್ಸ್ ರಾಮಲ್ಕಟ್ಟೆ ತಂಡದ 12ನೇ ಆಟಗಾರ ಬಂದು ಸಹಕರಿಸಿ. ಪಂದ್ಯ ಸ್ಥಗಿತಗೊಳಿಸಲಾಗಿದೆ. 12ನೇ ಆಟಗಾರ ಬಂದದ್ದೇ ಆದಲ್ಲಿ ಖಂಡಿತವಾಗಿಯೂ ಪಂದ್ಯಕೂಟವನ್ನು ನೆರವೇರಿಸಲಾಗುವುದು. ಕಡ್ಡಾಯವಾಗಿ 12ನೇ ಆಟಗಾರ ಆದಷ್ಟು ಬೇಗ ಮೈಕ್ ಪಾಯಿಂಟ್ಗೆ ಬಂದುಬಿಡಿ. ಚರಣ ದಾಳಿಗಾರಿಕೆ ಭಾಗದಲ್ಲಿ ಸೊಗಸಾಗಿತ್ತು. ಆರಂಭಿಕ ಚೆಂಡಂತೂ ತೀರ್ಪುಗಾರರ ತೀರ್ಮಾನ ಅಖಿಲ ಬಾಧಿಸಿದೆ ಎಂಬತಕ್ಕಂಥ ಕ್ವಶನ್ಗಳು. ಆರಂಭಿಕ ಚೆಂಡಂತೂ ಖಂಡಿತವಾಗಿ ಎಕ್ಸ್ಟ್ರಾಸ್ ಮುಖಾಂತರವಾಗಿ ಪಟ್ಟುಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಸ್ಕೋರ್ ಬೋರ್ಡ್ ಮೂವ್ಸ್ ಆನ್ ಟು 1 ಆನ್ ದಿ ಬೋರ್ಡ್. ಆರಂಭಿಕ ಚೆಂಡಂತೂ ಖಂಡಿತವಾಗಿಯೂ ದಾಳಿಗಾರಿಕೆ ಭಾಗದಲ್ಲಿ ಶರಣಿವರ್ ನಿರ್ವಹಿಸಬೇಕಾಗಿದೆ. ಆರಂಭಿಕ ಚೆಂಡು ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರವಾಗಿ ಫುಲ್ ಟಾಸ್ ಮಾದರಿಯ ದಾಳಿಯಾಗಿತ್ತು. ಬಹಳಷ್ಟು ಶ್ರೇಷ್ಠ ಮಟ್ಟದ ದಾಳಿಗಳು ಈ ಒಂದು ಮೈದಾನದಲ್ಲಿ ಸಾಗಿ ಮಾಡ್ತಾ ಇದೆ. ಲೋ ಫುಲ್ ಟಾಸ್ ಮಾದರಿಯ ದಾಳಿಗೆ 1 ಒಟ್ಟುಗಳು ಮಾತ್ರ ಉದರಿಗಳ ಮಧ್ಯೆ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಸ್ಕೋರ್ ಬೋರ್ಡ್ ಮೂವ್ಸ್ ಆನ್ ಟು 2 ಆನ್ ದ ಬೋರ್ಡ್. ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಟೀಮ್ ರಾಮಲ್ಕಟ್ಟೆ ಪರವಾಗಿ ಫಾಸಿಲಾ ಹಾಗೂ ಧನು
ಸೊಗಸಾಗಿತ್ತು ಆರಂಭಿಕ ದಾಳಿ ಎಂದು ಬಹಳಷ್ಟು ವೇಗವನ್ನು ಪಡೆದುಕೊಂಡಂತಹ ದಾಳಿ ನೇರವಾಗಿ ಡಾಟ್ ಅಂಡ್ ಡೆಲಿವರಿ ಎಂಬತಕ್ಕಂಥ ಘೋಷಣೆಗಳು ಚಾಲ್ತಿಯಲ್ಲಿದೆ. ಆರಂಭಿಕವಾಗಿ 2 ಎಸೆತ ಮುಕ್ತಾಂತವನ್ನು ಪಡೆದುಕೊಂಡಿದ್ದ ಅಂಕಿಅಂಶ ಪಟ್ಟಿಯಲ್ಲಿರುವಾಗ 2 ಓಟಗಳು. ತನಕ ದಿನ ತೃತೀಯ ಬಾರಿಗೆ ಥರ್ಡ್ ಟೈಮ್ ಒನ್ಸ್ ಅಗೈನ್ ಸೊಗಸಾದ ದಂಡನೆ ಬಹಳಷ್ಟು ಉತ್ತಮ ಶೈಲಿಯಲ್ಲಿ ದಂಡಿಸಿದ್ರು. ಆದರೆ ಇಲ್ಲಿ ನೋಡಲೇಬೇಕಾಗಿದೆ, ಉದ್ದರಿಯ ಪತನಗೊಂಡಿದೆ. ಆರಂಭಿಕ ಉದ್ದರಿ ಖಂಡಿತವಾಗಿಯೂ ಪತನಗೊಂಡಾಗ ಫಸಿಲ್ ಎಂಬತಕ್ಕಂಥ ನಾಮಗಾರಿಕೆಯಲ್ಲಿ ಟೀಮ್ ಫ್ರೆಂಡ್ಸ್ ನಾಮಲಕಟ್ಟೆ ಪರವಾಗಿ ಆರಂಭಿಕ ಉದ್ದರಿಯ ಪತನಗೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆ 2 ಓಟಗಳು ಮಾತ್ರ. ಚರಣ್ ಒನ್ಸ್ ಅಗೈನ್ ಸೊಗಸಾಗಿ ದಂಡಿಸಿದ್ರು. ಮಿಡ್ ವಿಕೆಟ್ ವಿಭಾಗದಲ್ಲಿ ಚೆಂಡಂತೂ ನೆಲಮಟ್ಟದಲ್ಲಿ ಸಂಚರಿಕೆಯನ್ನು ಪಡೆದುಕೊಳ್ತಾ ಇದೆ. 1 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದ್ದ ಒಟ್ಟುಗಳಿಗೆ 3 ಓಟಗಳು. ಸಮಯವನ್ನು ಖಂಡಿತವಾಗಿ ನೋಡುವುದೇ ಆದಲ್ಲಿ 4:30 ಇನ್ನು ಹಲವು ಪಂದ್ಯಾಕೂಟಗಳು ಸಾಗಿ ಬರಲಿಕ್ಕಿದೆ ಒಂದು ಮೈದಾನದಲ್ಲಿ. ಸೊಗಸಾದಂತಹ ದಾಳಿ, ಒಟ್ಟಪಾದರಿಯ ದಾಳಿ ಆದರೂ ಕೂಡ ದಂಡಿಸುವ ಪ್ರಯತ್ನವನ್ನು ಮಾಡಿಕೊಡ್ತಾ ಇಲ್ಲ ದಾಂಡುಗಾರ. ಕೇವಲ ಡಾಟ್ ಅಂಡ್ ಡೆಲಿವರಿ ಮುಖಾಂತರವಾಗಿ ಚೆಂಡದ್ದು ಮತ್ತೊಮ್ಮೆ ಸಾಗಿ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆ 3 ಓಟಗಳು. ಕೊನೆಯ 1 ಎಸೆತ ಬಾಕಿ ಇದೆ. ಲಾಸ್ಟ್ 1 ಬಾಲ್ ಈಸ್ ರಿಮೈನಿಂಗ್. ಶರಣ್ ದ ಅಲ್ಟಿಮೇಟ್ ಓವರ್, ಲಾಸ್ಟ್ 1 ಬಾಲ್ ಇನ್ಸ್ ಪ್ರೋಗ್ರೆಸ್. ಉತ್ತರಿಯನ್ನು ಪಡೆದುಕೊಂಡು ಕೇವಲ 3 ಓಟಗಳನ್ನು ಮಾತ್ರ ಬಿಟ್ಟುಕೊಡ್ತಾ ಆದರೆ ಮತ್ತೊಮ್ಮೆ ಬೋಲ್ಟನ್ ಚೆಲಿಬಾರಿ ಸೊಗಸಾದಂತಹ ದಾಳಿ. ಆರಂಭಿಕವಾಗಿ ಪ್ರವೇಶವನ್ನು ಕಂಡಂತಹ ಧನು ಈ ಬಾರಿ ಉದ್ದರಿಯನ್ನು ಕಳೆದುಕೊಳ್ಳಬೇಕಾಗಿದೆ. ಒನ್ಸ್ ಅಗೈನ್ ವಿಕೆಟ್ ಈಸ್ ದಿ ಪಾಸ್ ಫಾರ್ಮ್ ಆಫ್ ಬೋಲ್ಟನ್ ಚೆಲಿಬಾರಿ. ಸೊಗಸಾದಂತಹ ದಾಳಿ, 2 ಉದ್ದರಿಯನ್ನು ಪಡೆದುಕೊಂಡಂತಹ ಚರಣ್ ಆರಂಭಿಕ ಓವರ್ನಲ್ಲಿ ಬಹಳಷ್ಟು ಉತ್ತಮ ಶೈಲಿಯ ಕಂಜೂಸು ಮಾದರಿಯ ದಾಳಿಯನ್ನು ಸಂಘಟಿಸಿದ್ರು. ಕೇವಲ 3 ಓಟಗಳನ್ನು ಮಾತ್ರ ಬಿಟ್ಟುಕೊಟ್ಟು ಟೀಮ್ ಸ್ವಾಗತ ಕೊಡಕಲ್ಲು ಪರವಾಗಿ ಆಪತ್ತು ಕಾಲದ ಆಪತ್ತು ಬಂಟನಾಗಿ ಖಂಡಿತವಾಗಿ ಹೊರಬರ್ತಾ ಆದರೆ ಒಂದು ಕಡೆಯಲ್ಲಿ ಚರಣ್ ದಾಳಿಗರ್ಕ ಭಾಗದಲ್ಲಿ ಟ್ರೈಮ್ ಫ್ರೆಂಡ್ಸ್ ರಾಮಲ್ಕಟ್ಟೆ ಪರವಾಗಿ ಡಬಲ್ ಎಂಬತಕ್ಕಂಥ ನಾಮಗಾರಿಕೆ. ಬಹಳಷ್ಟು ರೋಚಕ ಪಂದ್ಯ. ದಂಡನೆ ವಿಭಾಗದಲ್ಲಿ 2 ಸಿಕ್ಸರ್ಗಳನ್ನು ಬಾರಿಸಿದಂತಹ ಡಬಲ್ ಈ ಬಾರಿ ದಾಳಿಗರಿಕ ಭಾಗದಲ್ಲಿ ದ್ವಿತೀಯ ಓವರ್ನ ಆರಂಭಿಕ ಚೆಂಡು ಚಾಲ್ತಿಯಲ್ಲಿ. ಸೊಗಸಾದ ಚೆಂಡು, ಸೊಗಸಾಗಿತ್ತು ಚೆಂಡು. ಆದರೆ ತೀರ್ಪುಗಾರ ತೀರ್ಮಾನಕ್ಕೆ ತಲೆಯನ್ನು ಬಾಗಬೇಕಾಗಿದೆ. ವೈಡ್ ಎಂಬತಕ್ಕಂಥ ಘೋಷಣೆಗಳು, ಅತಿರಿಕ್ತ ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಭೂಮಿ ತಾಯಿಯನ್ನು ಬಿಡದಂತಹ ಚೆಂಡು ನೇರವಾಗಿ ವೈಡ್ ಎಂಬತಕ್ಕಂಥ ಘೋಷಣೆಗಳು. ತನಗತ್ತಿನ ಆರಂಭಿಕ ಚೆಂಡು ಮತ್ತೊಮ್ಮೆ ಅಲ್ಟಿಮೇಟ್ ಓವರ್, ಫಸ್ಟ್ ಬಾಲ್ ಈಸ್ ಪ್ರೋಗ್ರೆಸ್. ರೈಟ್ ಮರಂದು ವಿಕೆಟ್ ಮುಖಾಂತರವಾಗಿ ಸೊಗಸಾದಂಥ ದಾಳಿ. ಮತ್ತೊಮ್ಮೆ ವೈಡ್ ಎಂಬತಕ್ಕಂಥ ಘೋಷಣೆಗಳು. ಬೋನಸ್ ಮಾದರಿಯ ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಇಲ್ಲಂತೂ ನೋಡಲೇಬೇಕಾಗಿದೆ ಪಂದ್ಯಾಕೂಟಗಳು ಕ್ಷಣದಲ್ಲಿ ಕೂಡ ಖಂಡಿತವಾಗಿ ಉತ್ತಮ ಗತಿಯಲ್ಲಿ ಸಾಗಿ ಬರ್ತಾ ಇದೆ. ಒನ್ಸ್ ಅಗೈನ್ ಡಬಲ್ ತನಕತ್ತಿನ ಆರಂಭಿಕ ಚೆಂಡು ಚಾಲ್ತಿ. ಆರಂಭಿಕ ಚೆಂಡದ್ದು ಡಾಟ್ ಅಂಡ್ ಡೆಲಿವರಿ ಎಂಬತಕ್ಕಂಥ ಘೋಷಣೆಗಳನ್ನು ಪಡೆದುಕೊಳ್ತಾ ಡಬಲ್ ತನಕ ದ್ವಿತೀಯ ಬಾರಿಗೆ ಸೆಕೆಂಡ್ ಟೈಮ್. ಒನ್ಸ್ ಅಗೈನ್ ವೈಟ್ ಎಂಬತಕ್ಕಂಥ ಘೋಷಣೆಗಳು. ಅದೇ ರಾಗ, ಅದೇ ಹಾಡು, ಅದೇ ತಾಳ ಎಂಬತಕ್ಕಂಥ ಮಾತಿನೊಂದಿಗೆ ಇದು ಒನ್ಸ್ ಅಗೈನ್ ಡಬಲ್ ಇಸ್ ಸೆಕೆಂಡ್ ಬಾಲ್ ಇನ್ ಪ್ರೋಗ್ರೆಸ್. ವಂಡರ್ಫುಲ್ ಶಾಟ್, ಲಾಫ್ಟರ್ ಶಾಟ್. ಸೊಗಸಾಗಿತ್ತು ದಂಡನೆ. 1 ಓಟಗಳು ಉತ್ತರಿಗಳ ಮಧ್ಯೆ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದ್ದ ಒಟ್ಟುಗಳಿಗೆ 7 ಓಟಗಳು. ತನಕಂತಿನ ತೃತೀಯ ಬಾರಿಗೆ ಟೈಮ್ ದಂಡಿಸುವಂತ ಪ್ರಯತ್ನವನ್ನು ಪಟ್ಟಿದ ನೇರವಾಗಿ ಉದ್ದರಿಯನ್ನು ಪಡೆದುಕೊಳ್ತಾ ಆದರೆ ಒನ್ಸ್ ಅಗೈನ್ ವಿಕೆಟ್ ಇಸ್ ದಿ ಪಾಸ್ ಫಾರ್ಮ್ ಆಫ್ ಕ್ಯಾಚ್ ಔಟ್. ಮುಖ್ಯವಾಗಿ ತೃತೀಯ ಉದ್ದರಿಯ ಪತನಗೊಳ್ತಾ ಇದೆ. ಇಲ್ಲಂತೂ ಟೀಮ್ ಸ್ವಾಗತ ಕೊಡಕಲ್ ಪರವಾಗಿ ಖಂಡಿತವಾಗಿಯೂ ಬಹಳಷ್ಟು ಉತ್ತಮವಾಗಿ ಪಂದ್ಯಾಕೂಟಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಮುಂದಿನ ಪಂದ್ಯ ಝೂಬಿ ತಲಪಾಡಿ ಮತ್ತು ಕ್ವಾಲಿಟಿ ಮಾಣಿ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಈಗಾಗಲೇ ಝೂಬಿ ತಲಪಾಡಿ ತಂಡದ ಕಪ್ತಾನ ಕ್ವಾಲಿಟಿ ಮಾಣಿ ಈ ತಂಡದ ಕಪ್ತಾನರಿಗಾಗಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ವೇದಿಕೆತ್ತ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದಯಮಾಡಿ ಕ್ವಾಲಿಟಿ ಮಾಣಿ ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬಂದು ಸಹಕರಿಸಿಬಿಡಿ. ಕೊನೆಯ ಕರೆಯಾಗಿರ್ತದೆ. ಮತ್ತೊಮ್ಮೆ ಅಖಿಲವಾದ ಎಸೆತ, ಕ್ರಮಬಲ್ಲದ ಎಸೆತಗಳು ಸರಾಸರಿ ಎನಿಸಪಡ್ತಾ ಇದೆ.
9 ಚೆಂಡುಗಳ ಆಟ ಮುಕ್ತಾಯ ಹಂತವನ್ನು ಪಡೆದುಕೊಳ್ತಾ ಇದೆ. ಖಂಡಿತವಾಗಿ ದ್ವಿತೀಯವರ ಮುಕ್ತಾಯಗೊಳ್ಳಲು ಕೊನೆಯದಾಗಿ 3 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 3 ಬಾಲ್ ಈಸ್ ರಿಮೈನಿಂಗ್. ಸೊಗಸಾದ ದಾಳಿಯಾಗಿತ್ತು. ಯಾವುದೇ ಓಟಿಗಳನ್ನು ಕೂಡ ಅನುವನ್ನು ಮಾಡಿಕೊಡ್ತಾ ಇಲ್ಲ. ಕೇವಲ ಡಾಟ್ ಅಂಡ್ ಡೆಲಿವರಿಗಳ ಸಂಖ್ಯೆಯಂತೂ ಹೆಚ್ಚಾಗ್ತಾ ಇದೆ. 10 ಚೆಂಡುಗಳ ಆಟ ಮುಕ್ತಾಯ ಅಂಕಿಅಂಶ ಪಟ್ಟಿಯಲ್ಲಿದೆ. ಒಟ್ಟುಗಳಿಗೆಯಲ್ಲಿ 8 ಓಟಗಳು ಮಾತ್ರ. ಕೊನೆಯದಾಗಿ 2 ಚೆಂಡು ಬಾಕಿ ಇದೆ. ಲಾಸ್ಟ್ 2 ಬಾಲ್ ಈಸ್ ರಿಮೈನಿಂಗ್. ಡಬಲ್ ತನಕಂತಿನ ಪಂಚಮ ಬಾರಿಗೆ ಸೊಗಸಾದಂಥ ದಾಳಿಯನ್ನು ಸಂಘಟಿಸಿಕೊಳ್ತಾ ಆದರೆ ಇಲ್ಲಂತ ಅವಕಾಶಗಳಿತ್ತು ರನ್ ಔಟ್ಗೆ. ಆದರೆ ಇಲ್ಲಿ ಗೂಟರಕ್ಷಕ ಮಾಡಿದಂಥ ತಪ್ಪುಗಳು ಖಂಡಿತವಾಗಿಯೂ ಟಚ್ ಡೆಲಿವರಿಯಾಗಿ ಚೆಂಡಂತೂ ಮಾರ್ಪಾಡಾಗ್ತಾ ಇದೆ. ಒನ್ಸ್ ಅಗೈನ್ ಕೊನೆಯದಾಗಿ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಬಾಲ್ ಈಸ್ ರಿಮೈನಿಂಗ್. ಮತ್ತೊಮ್ಮೆ ಡಬಲ್ ದೀರ್ಘಗಾರ ದೀರ್ಘಗಾರ ಬಿಡುತ್ತಾ ನೇರವಾಗಿ ದಾಳಿಗಾರನ ಕಡೆಗೆ ಸೊಗಸಾದಂಥ ದಾಳಿ. ಭೂಮಿ ತಾಯಿಯನ್ನು ಚುಮ್ಮಿಸಿ ಬಂದಂಥ ಚೆಂಡು ನೇರವಾಗಿ ಗೂಟರಕ್ಷಕನ ಭದ್ರ ಬಾಕ್ಸಿಯನ್ನು ಸೇರಿಕೊಳ್ತಾ ಇದೆ. 12 ಚೆಂಡುಗಳು ಮುಕ್ತಾಯ. 2 ಓವರ್ನ ಮುಕ್ತಾಯ ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆಯಲ್ಲಿ 8 ಓಟಗಳು ಮಾತ್ರ. ಉತ್ತರಿಯ ಸಂಖ್ಯೆ 3 ಖಂಡಿತವಾಗಿ ಸಮಯ ಸಂದರ್ಭವನ್ನು ಅರಿತುಕೊಂಡು ದಂಡನ್ನು ಬೇಯಿಸಬೇಕಾಗಿದೆ. ಬಹಳಷ್ಟು ಉದರಿಯನ್ನು ಖಂಡಿತವಾಗಿ ಕಳೆದುಕೊಂಡಾಗಿದೆ ದಂಡುಗಾರಿಕೆ ತಂಡ. Scoreboard moves on to 8 on the board. Loss of 3 wickets. Valuable 3 wickets is lost. Score moves on to 8. ಸೊಗಸಾದ ದಂಡನೆ ಬಹಳಷ್ಟು ಉತ್ತಮ ಶೈಲಿಯಲ್ಲಿ ದಂಡಿಸಿದ್ರು. 1 ಬೌನ್ಸ್ ಮುಖಾಂತರವಾಗಿ ನೇರವಾಗಿ ಕ್ಷೇತ್ರ ರಕ್ಷಕರ ಭದ್ರ ಬಾಕ್ಸಿಯನ್ನು ಸೇರಿಕೊಳ್ತಾ ಇದೆ. ಜರ್ಸಿ ನಂಬರ್ 45 ಖಂಡಿತವಾಗಿ ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ತನ್ನದಾಗಿಸಿಕೊಳ್ತಾ ಇದ್ದಾರೆ. ಆರಂಭಿಕವಾಗಿ ದ್ವಿತೀಯ ಎಸೆತ ಚಾಲ್ತಿಯಲ್ಲಿ ದಾಳಿಗಾರಿಕೆ ಭಾಗದಲ್ಲಿ ಧನುಷ್ ಎಂಬುದಕ್ಕದ ನಾಮಗಾರಿಕೆ ತನಕ ದ್ವಿತೀಯ ಬಾರಿಗೆ ಫುಲ್ ಟಾಸ್ ಮಾದರಿಯ ಚೆಂಡಾಗಿತ್ತು. ಆದರೆ ತೀರ್ಪುಗಾರರ ತೀರ್ಮಾನ ಅಗಲವಾದೇಶಿತ ಕ್ರಮಫಲದೇಶಿತ ಎಂಬತಕ್ಕಂಥ ಘೋಷಣೆಗಳು ಮತ್ತೊಮ್ಮೆ ಸಾಗಿ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದೆ ಕೊಂಚ ಮಟ್ಟಿನ ಜೋಡಣೆಯ ಮುಖಾಂತರವಾಗಿ 10 ಓಟಗಳು ತನಕಂತೆ ದ್ವಿತೀಯ ಬಾರಿಗೆ ಸೆಕೆಂಡ್ ಟೈಮ್ ಸೊಗಸಾಗಿ ದಂಡಿಸಿದ್ರು. ಈತನ ಮುಖಾಂತರವಾಗಿ ನೇರವಾಗಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ತಾ ಇದೆ. ಬಹಳಷ್ಟು ಉತ್ತಮವಾಗಿ ಸ್ಟೈಲಿಶ್ ಆಗಿ ಕ್ಯಾಚ್ ಔಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಬಹಳಷ್ಟು ಬುತ್ತರಿಗಳ ಪತನ 4 ಬುತ್ತರಿಗಳ ಪತನದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆ 10 ಓಟಗಳು ಮಾತ್ರ. ತನ್ನಿನ ಭಾಗದಲ್ಲಿ ಮತ್ತೊಮ್ಮೆ ಅಪ್ಪು ಅವರ ಆಗಮನವನ್ನು ಪಡೆದುಕೊಳ್ತಾ ಇದೆ. ಟೀಮ್ ಫ್ರೆಂಡ್ಸ್ ರಾಮಲ್ ಕಟ್ಟೆ ಪರವಾಗಿ ಅಪ್ಪು ತೃತೀಯ ಎಸೆತ ಚಾಲ್ತಿಯಲ್ಲಿದೆ. ಬಹಳಷ್ಟು ಸೊಗಸಾಗಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಕೇವಲ 1 ಓಟಗಳು ಮಾತ್ರ ಉದರಿಗಳ ಮಧ್ಯೆ ಬಿಟ್ಟುಕೊಡುವಂತಹ ನಿಟ್ಟಿನಲ್ಲಿ ಮತ್ತೊಮ್ಮೆ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಹೊಸ ಆಟಗಾರನ ಪರಿಚಯವನ್ನು ಪಡೆದುಕೊಳ್ತಾ ಇದೆ. ತನಕತ್ತಿನ ಚತುರ್ಥ ಬಾರಿಗೆ 4 ಟೈಮ್ ಧನುಷ್ ಒನ್ಸ್ ಅಗೈನ್ ಸೊಗಸಾಗಿ ದಂಡಿಸಿದ್ರು. ಈತನ ಮುಖಾಂತರವಾಗಿ ಚೆಂಡಂತೂ ಕೆಲ ಕಾಲ ಗಾಳಿಯಲ್ಲಿ ತೇಲಾಡಿದ್ದರೂ ಕೂಡ ಕ್ಷೇತ್ರ ರಕ್ಷಣೆ ಭದ್ರ ಬೊಗಸೆಯನ್ನು ಸೇರಿಕೊಳ್ತಾ ಇದೆ. ಉತ್ತರಿಯ ಪತನಗಳು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿ ಕೇವಲ 10 ಓಟಗಳಿಗೆ ಕ್ಷಮಿಸಿಬಿಡಿ 11 ಓಟಗಳಿಗೆ ಸ್ಥಗಿತವನ್ನು ಪಡೆದುಕೊಳ್ತಾ ಇದೆ. ಫ್ರೆಂಡ್ಸ್ ರಾಮಲ್ ಕಟ್ಟೆ ಪರವಾಗಿ ಬಹಳಷ್ಟು ಉತ್ತಮವಾದ ನಾಮ ಇಫ್ತಿಕಾರ್ ಎಂಬತಕ್ಕಂಥ ಒಂದು ನಾಮಗಾರಿಕೆ ತನ್ನ ಭಾಗಕ್ಕೆ ಆಗಮನವನ್ನು ಪಡೆದುಕೊಳ್ತಾ ಇದೆ. ಇಲ್ಲಂತೂ ಆಪತ್ಕಾಲದ ಆಪತ್ತು ಬಂಟನಾಗಬಹುದೇ ಫ್ರೆಂಡ್ಸ್ ರಾಮಲ್ ಕಟ್ಟೆ ಪರವಾಗಿ ಇಫ್ತಿಕಾರ್ ಸೊಗಸಾದ ದಾಳಿ ಲಕ್ಷಿತ ಭಾಗಕ್ಕೆ ದಂಡಿಸುವಂಥ ಪ್ರಯತ್ನವನ್ನು ಪಡೆದು ನೇರವಾಗಿ ಬ್ಯಾಕ್ವರ್ಡ್ ವಿಭಾಗದಲ್ಲಿ 1 ಓಟಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದ್ದ ಒಟ್ಟುಗಳಿಗೆ ಇಲ್ಲಿ ಜೋಡಣೆಗೊಂಡಾಗ ಕೇವಲ 12 ಓಟಗಳು. ಲೋ ಸ್ಕೋರಿಂಗ್ ಗೇಮ್ ಖಂಡಿತವಾಗಿಯೂ ಬಹಳಷ್ಟು ಓಟಗಳು ಬೇಕಾಗಿದೆ. ಇದು ಒಂದ್ಸಗೆ ತನಕಂತಿನ ಸೊಗಸಾಗಿತ್ತು ದಾಳಿ. ಬಹಳಷ್ಟು ಉತ್ತಮ ಶೈಲಿಯಲ್ಲಿ ದಾಳಿಯನ್ನು ನಡೆಸಿಕೊಡ್ತಾ ಇದ್ದಾರೆ. ಡಾಟ್ ಅಂಡ್ ಡೆಲಿವರಿ ಮುಖಾಂತರವಾಗಿ ಆರಂಭಿಕವಾಗಿ 18 ಚೆಂಡುಗಳ 3 ಓವರ್ಗಳ ಆಟ ಮುಕ್ತಾಯ ಹಂತವನ್ನು ಪಡೆದುಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿದೆ ಒಟ್ಟುಗಳಿಗೆಯಲ್ಲಿ 12 ಓಟಗಳು ಮಾತ್ರ. ದಾಳಿಗಾರಿಕೆ ಪರವಾಗಿ
ಸ್ವಾಗತ್ ಕೊಡಕಲ್ ಇದರ ಆಟಗಾರ ಪ್ರಕಾಶ್ ಅವರನ್ನು ಪರಿಚಯಿಸಿಕೊಡಲಾಗ್ತಾ ಇದೆ. ದಂಡಿಸುವಂತ ಪ್ರಯತ್ನ ಪಟ್ಟಿದ್ದೀರಿ ವಾಕರ್ ಮುಖೇನವಾಗಿ 1 ಬೌನ್ಸ್ ರೂಪದಲ್ಲಿ ಬೌಂಡರಿಯ ಪತನಗೊಳ್ತಾ ಇದೆ. ಬಹಳಷ್ಟು ಉತ್ತಮವಾಗಿ ದಂಡಿಸಿದ್ರು ದಾಂಡುಗಾರ. ಇದರ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಕೆಯಲ್ಲಿ 16 ಓಟುಗಳು. ಸ್ಕೋರ್ ಬೋರ್ಡ್ ಮೂವ್ಸ್ ಆನ್ ಟು 16 ಆನ್ ದ ಬೋರ್ಡ್. ಪ್ರಕಾಶ್ ತನಕಂತಿಯ ದ್ವಿತೀಯ ಬಾರಿಗೆ ಸೆಕೆಂಡ್ ಟೈಮ್ ಒನ್ಸ್ ಅಗೈನ್ 13 ಓಟುಗಳು ಮತ್ತೊಮ್ಮೆ ಬೇಕಾಗಿರುವಂತಹ ಸಂದರ್ಭದಲ್ಲಿ ನೇರವಾಗಿ ಉತ್ತಮವಾದ ಸೇತು ರಕ್ಷಣೆ, ಬಹಳಷ್ಟು ಉತ್ತಮವಾಗಿ ಸೇತು ರಕ್ಷಣೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಬುದ್ಧಾರಿಯ ಪತನಗೊಳ್ತಾ ಇದೆ. ಬೌಂಡರಿ ದಾಖಲಿಸಿದಂತಹ ಒಂದು ದಾಟುಗಾರ ಖಂಡಿತವಾಗಿ ಸಿಕ್ಸರ್ಗೆ ಅನುವನ್ನು ಮಾಡಿದ್ರು. ಆದರೆ ಬಲದ ಕೊಂಚ ಮಟ್ಟಿನ ಪ್ರಯೋಗ ಕಡಿಮೆಯಾದ ಕಾರಣ ನೇರವಾಗಿ ಕ್ಯಾಚ್ ಔಟ್ ಮುಖಾಂತರವಾಗಿ ಬುದ್ಧಾರಿಯ ಪತನಗೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದ್ದ ಒಟ್ಟುಗಳಿಗೆಯಲ್ಲಿ 16 ಓಟುಗಳು ಮಾತ್ರ. ಕೊನೆಯದಾಗಿ 4 ಚೆಂಡುಗಳು ಬಾಕಿ ಇದೆ ವಿಜಯಕ್ಕಾಗಿ ಬೇಕಾಗಿದೆ. 13 ಓಟುಗಳು, 4 ಚೆಂಡುಗಳು ಬಾಕಿ ವಿಜಯಕ್ಕಾಗಿ ಬೇಕಾಗಿದೆ. 13 ಓಟುಗಳು, 2 ಸಿಕ್ಸರ್ಗಳ ಅವಶ್ಯಕತೆ ಇದೆ. ಟೀಮ್ ಫ್ರೆಂಡ್ಸ್ ರಾಮಲ್ಕಟ್ಟೆ ವಿಜಯವನ್ನು ಪಡೆದುಕೊಳ್ಳಬೇಕಾಗಿದೆ. ಕೊನೆಯದಾಗಿ 4 ಚೆಂಡುಗಳು ಬೇಕಾಗಿದೆ. 4 ಚೆಂಡುಗಳ ಮುಂದೆ 13 ಓಟುಗಳು ಬೇಕಾಗಿದೆ. ತೃತೀಯ ಎಸೆತ ಚಾಲ್ತಿಯಲ್ಲಿ ಕೊನೆಯದಾಗಿ 4 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 4 ಬಾಲ್ ಇಸ್ ರಿಮೈನಿಂಗ್. 13 ಟು ಗ್ಯಾಟ್ ಸೊಗಸಾಗಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಆದರೆ ಮತ್ತೊಮ್ಮೆ 1 ಓಟುಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. 3 ಚೆಂಡುಗಳ ಆಟ ಬಾಕಿ ಇದೆ ವಿಜಯಕ್ಕಾಗಿ ಬೇಕಾಗಿದೆ. 13 ಓಟುಗಳು. ಕ್ಷಮಿಸಿ ಬಿಡಿ, 12 ಓಟುಗಳು ಬೇಕಾಗಿದೆ ವಿಜಯಕ್ಕಾಗಿ. ಸೊಗಸಾದಂತ ಹೊಡೆತ ಉತ್ತಮ ಶೈಲಿಯಲ್ಲಿ ದಂಡಿಸಿದ್ರು. ಆದರೆ ಲೆಗ್ ಸೈಡ್ ಭಾಗದಲ್ಲಿ ಮತ್ತೊಂದು ಕ್ಯಾಚ್ ಔಟ್ನ ಮುಖೇನವಾಗಿ ಉತ್ತರಿಯ ಪತನಗೊಳ್ತಾ ಇದೆ. ಹಲವಾರು ಉತ್ತರಿಯ ಪತನಗೊಂಡಿದೆ. ಈ ವೇಳೆಯಲ್ಲಿ ಬರೋಬ್ಬರಿ 7 ಉತ್ತರಿಯ ಪತನಗೊಂಡಿದೆ ಅಂಕಿಅಂಶ ಪಟ್ಟಿಯಲ್ಲಿ. ಝೂಬಿ ತಲಪಾಡಿ ತಂಡದ ಕಪ್ತಾನ ಕ್ವಾಲಿಟಿ ಮಾಣಿ ತಂಡದ ಕಪ್ತಾನರಿಗೆ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಟಾಸ್ಗಾಗಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಝೂಬಿ ತಲಪಾಡಿ ತಂಡದ ಕಪ್ತಾನ ಈಗಾಗಲೇ ಕ್ವಾಲಿಟಿ ಮಾಣಿ ತಂಡದ ಕಪ್ತಾನರಿಗಾಗಿ ಟಾಸ್ಗಾಗಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬಂದು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆನ್ ಸ್ಟ್ರೈಕ್ ಸೊಗಸಾಗಿ ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಚೆಂಡಂತೂ ಚಿಕ್ಕ ಚೆಂಡಾಗಿ ಮಾರ್ಪಾಡಾಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಬಾಲ್ ಇಸ್ ರಿಮೈನಿಂಗ್. ಲೆಗ್ ಸೈಡ್ ಭಾಗದಲ್ಲಿ ಜನಿಸುವಂತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ನೇರವಾಗಿ 1 ಓಟಗಳ ಸಂಪೂರ್ಣತೆಯನ್ನು ಪಡೆದುಕೊಂಡಾಗ ವಿಜಯವನ್ನು ಪಡೆದುಕೊಳ್ತಾ ಇದೆ ಟೀಮ್ ಫ್ರೆಂಡ್ಸ್. ವಿಜಯವನ್ನು ಪಡೆದುಕೊಳ್ತಾ ಇದೆ ಟೀಮ್ ಸ್ವಾಗತ್ ಕೊಡಕಲ್. ಹಾಗೂ ಧನ್ಯವಾದಗಳು ಟೀಮ್ ಫ್ರೆಂಡ್ಸ್ ರಾಮಲ್ಕಟ್ಟೆ. ಪಂದ್ಯಕೂಟಗಳನ್ನು ಉತ್ತಮವಾಗಿ ಆಡಿದ್ದೀರಿ. ಖಂಡಿತವಾಗಿಯೂ ಕ್ರೀಡೆಯ ಮನೋಭಾವ ಎಂದೆಂದಿಗೂ ಹೀಗೆ ಇರಲಿ ಎಂಬುದಕ್ಕದ ಮಾತಿನೊಂದಿಗೆ ಫ್ರೆಂಡ್ಸ್ ರಾಮಲ್ಕಟ್ಟೆಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಹಾಗೂ ಸ್ವಾಗತ್ ಕೊಡಕಲ್ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿಕೊಡ್ತಾ ಇದ್ದೇನೆ. ಮುಂದಿನ ಪಂದ್ಯಕ್ಕೆ ಖಂಡಿತವಾಗಿ ತೇರ್ಗಡೆಯನ್ನು ಹೊಂದಿದ್ದೀರಿ. ಧನ್ಯವಾದವನ್ನು ಸಮರ್ಪಿಸುತ್ತಾ ಧ್ವನಿಯಲ್ಲಿ ಬದಲಾವಣೆ ನೇರವಾಗಿ ನಯನ್ ಇವರಿಗೆ ಮೈಕನ್ನು ಹಸ್ತಾಂತರಿಸುತ್ತಿದ್ದೇನೆ. ನೇರವಾಗಿ ಓವರ್ ಟು ನಯನ್. ಕ್ವಾಲಿಟಿ ಮಾಣಿ ತಂಡದ ಕಪ್ತಾನ ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಈಗಾಗಲೇ ಝೂಬಿ ತಲಪಾಡಿ ತಂಡದ ಕಪ್ತಾನ ನಿಮಗೋಸ್ಕರ ಕಾಯ್ತಿದ್ದಾರೆ. ಈ ಪಂದ್ಯದ ಮುಂದಿನ ಪಂದ್ಯಾಟ ವಿಕ್ಟರಿ ವಾರಿಯರ್ಸ್ ಮತ್ತು ವೈದ್ಯನಾಥ ಕ್ರಿಕೆಟರ್ಸ್ ಸುಜೀರ್ ಈ ತಂಡಗಳ ನಡುವೆ ನಡೀಲಿಕ್ಕಿದೆ.
ಅಲ್ಲಿ BFC ಸದಸ್ಯರು ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಆದಷ್ಟು ತಂಡದ ಸದಸ್ಯರು ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಪಂದ್ಯವನ್ನು ಮುಂದುವರಿಸಿಕೊಳ್ಳಿ. ಎರಡು ತಂಡಗಳು ಕೂಡ ಬಳ್ಳಾರಿ ಫ್ರೆಂಡ್ಸ್ ತುಂಬಾ ಆಯೋಜನೆಗೊಳಿಸಿರುವಂತಹ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರ ಸಾಕಷ್ಟು ಪಂದ್ಯಾಟಗಳು ಈಗಾಗಲೇ ಮುಕ್ತಾಯಗೊಂಡಾಗಿದೆ. ಇನ್ನೇನು ಕೆಲವಾರು ಪಂದ್ಯಾಟಗಳು ಮಾತ್ರ ಬಾಕಿ ಇರುವಂಥದ್ದು. ದಯವಿಟ್ಟು ಪ್ರಥಮ ಸುತ್ತಿನ ಪಂದ್ಯಾಟಗಳು ಈಗಾಗಲೇ ನಡೀತಾ ಇದೆ. ಆಡುವಂಥ ಎರಡು ತಂಡಗಳು ಕೂಡ ಸಾಧ್ಯವಾದಷ್ಟು ವೇಗವಾಗಿ ಪಂದ್ಯಾಟದ ಮುಂದುವರಿಕೆ ಅವಕಾಶವನ್ನು ಮಾಡಿಕೊಡಿ. ಮುಂದಿನ ಪಂದ್ಯ KA70 MMR ಮತ್ತು ಯುನೈಟೆಡ್ ಅರಬನ ಈ ತಂಡಗಳ ನಡುವೆ ನಡೀಲಿಕ್ಕಿದೆ. ಆದಷ್ಟು ಬೇಗ ತಂಡದ ಕಪ್ತಾನರು ವೇದಿಕೆಯ ಕಡೆ ಬಂದು ಟಾಸ್ಗಾಗಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. KA70 MMR ಮತ್ತು ಯುನೈಟೆಡ್ ಅರಬನ. ಹಾಗೆ ದಯವಿಟ್ಟು ಸದ್ಯ ಪಂದ್ಯವನ್ನು ಆಡುವಂತಹ ಜೂಬಿ ತಲಪಾಡಿ ವಿರುದ್ಧವಾಗಿ ಕ್ವಾಲಿಟಿ ಮಾಡಿ ತಂಡದ ಎಕ್ಸ್ಟ್ರಾ ಪ್ಲೇಸ್ಗಳು ದಯವಿಟ್ಟು ಕಮೆಂಟ್ರಿ ಬಾಕ್ಸ್ ಅನ್ನು ಸಂಪರ್ಕಿಸಬೇಕು. ಜೂಬಿ ತಲಪಾಡಿ ವಿರುದ್ಧವಾಗಿ ಕ್ವಾಲಿಟಿ ಮಾಡಿ ತಂಡದ ಇತರ ಆಟಗಾರರು ದಯವಿಟ್ಟು ಕಮೆಂಟ್ರಿ ಬಾಕ್ಸ್ಗೆ ದಯವಿಟ್ಟು ತಮ್ಮ ಇತರೆ ಆಟಗಾರರನ್ನ 12ನೇ ಆಟಗಾರ ದಯವಿಟ್ಟು ಕಳಿಸ್ಕೊಡ್ಬೇಕು. ಎರಡು ತಂಡಗಳು ಕೂಡ ಕ್ವಾಲಿಟಿ ಮಾಡಿ ತಂಡದ ಕಪ್ತಾನ ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಟಾಸ್ಗಾಗಿ ಬರಬೇಕು. ನಿಮಗಾಗಿ ಜೂಬಿ ತಲಪಾಡಿ ತಂಡದ ಕಪ್ತಾನ ಕಾಯ್ತಾ ಇದ್ದಾರೆ ಇಲ್ಲಿ. ಕ್ವಾಲಿಟಿ ಮಾಡಿ ತಂಡದ ಕಪ್ತಾನ ಆದಷ್ಟು ಬೇಗ ಟಾಸ್ಗಾಗಿ ಬರಬೇಕು. ಬಳ್ಳಾರಿ ಫ್ರೆಂಡ್ಸ್ ತಂಡದ ಆಟಗಾರರೇ ದಯವಿಟ್ಟು ಎಲ್ಲರೂ ಲೈನ್ ಅಂಪೈರ್ ಆಗಿ ಸಹಕರಿಸಿ. ನಿದ್ದೆಯನ್ನು ನಾಳೆ ಮಾಡಿ.
ಝೂಬಿ ತಲಪಾಡಿ ತಂಡ ಈಗಾಗಲೇ ಟಾಸ್ ಅನ್ನು ಗೆದ್ದುಕೊಂಡಿದೆ. ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕು. ಅದೇ ರೀತಿ ಕ್ವಾಲಿಟಿ ಮಾಡಿ ತಂಡದ ಸದಸ್ಯರು ಕೂಡ ಆದಷ್ಟು ಬೇಗ ಈ ಪಂದ್ಯಕ್ಕೆ ಸಜ್ಜುಗೊಳ್ಳಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಮುಂದಿನ ಪಂದ್ಯ KA70 MMR ಮತ್ತು ಯುನೈಟೆಡ್ ಅರಬನ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಎರಡು ತಂಡದ ಕಪ್ತಾನರು ಟಾಸ್ಗಾಗಿ ವೇದಿಕೆತ್ತ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. KA70 MMR ಮತ್ತು ಯುನೈಟೆಡ್ ಅರಬನ. ಝೂಬಿ ತಲಪಾಡಿ ತಂಡ ಈಗಾಗಲೇ ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ಕ್ವಾಲಿಟಿ ಮಾಡಿ ತಂಡದ ಆಟಗಾರರು ಬ್ಯಾಟಿಂಗ್ಗೆ ಸಜ್ಜುಗೊಳ್ಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಈ ಪಂದ್ಯಾಟದ ಮುಂದಿನ ಪಂದ್ಯ KA70 MMR ಮತ್ತು ಯುನೈಟೆಡ್ ಅರಬನ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಆದಷ್ಟು ಬೇಗ ಈ ತಂಡದ ಕಪ್ತಾನರು ಕೂಡ ವೇದಿಕೆತ್ತ ಟಾಸ್ಗಾಗಿ ಬಂದು ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ಟಾಸ್ ಮುಕ್ತಾಯಗೊಂಡಾಗಿದೆ. ಝೂಬಿ ತಲಪಾಡಿ ವಿರುದ್ಧವಾಗಿ ಕ್ವಾಲಿಟಿ ಮಾಡಿ ಈಗಾಗಲೇ ಟಾಸ್ ಅನ್ನು ಗೆದ್ದುಕೊಂಡಿರುವಂತಹ ಝೂಬಿ ತಲಪಾಡಿ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಕ್ವಾಲಿಟಿ ಮಾಡಿ ದಯವಿಟ್ಟು ಆದಷ್ಟು ಬೇಗ ಬ್ಯಾಟ್ಸ್ಮನ್ಗಳ ಜೊತೆಗೆ ಎರಡು ತಂಡಗಳು ಕೂಡ 12ನೇ ಆಟಗಾರನ ಕಳಿಸಿಕೊಡ್ಬೇಕು. ಝೂಬಿ ತಲಪಾಡಿಯಾಗಿ ಕ್ವಾಲಿಟಿ ಮಾಡಿ ಇತರೆ ಆಟಗಾರನ ದಯವಿಟ್ಟು ಕಮೆಂಟ್ರಿ ಬಾಕ್ಸ್ಗೆ ಒಂದೊಮ್ಮೆ ಕಳಿಸಿಕೊಡಿ. ಕಾರಣ ಲೈವ್ ಸ್ಟ್ರೀಮಿಂಗ್ ಇದೆ. ಹಾಗೆ ನೇರ ಪ್ರಸಾರದ ಎರಡು ವಿಭಾಗದಲ್ಲೂ ಕೂಡ ಆಟಗಾರ ಹೆಸರನ್ನ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಬೇಕಾಗುತ್ತೆ. ಝೂಬಿ ಹಾಗೆ ಕ್ವಾಲಿಟಿ ಮಾಡಿ ತಮ್ಮ ಇತರೆ ಆಟಗಾರನ ದಯವಿಟ್ಟು ಕಳಿಸಿಕೊಡಿ. ಮತ್ತೆ ಎರಡು ಪ್ರಮುಖ ತಂಡಗಳ ಮಧ್ಯೆ ಪಂದ್ಯಾಟವನ್ನು ಕಾಣ್ತಾ ಇದ್ದೀವಿ. ಝೂಬಿ ತಲಪಾಡಿ ವಿರುದ್ಧವಾಗಿ ಕ್ವಾಲಿಟಿ ಬಾಣಿ ತಂಡಗಳ ಮಧ್ಯೆ ದಯವಿಟ್ಟು ಆಟಗಾರ ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಎರಡು ತಂಡಗಳು ಕೂಡ ಕ್ವಾಲಿಟಿ ಮಾಡಿ ಹಾಗೆ ಝೂಬಿ. ಬೌಲಿಂಗ್ ನಲ್ಲಿ ಅಮ್ಮನನ್ನ ಕಾಣ್ತಾ ಇದ್ದೇವೆ. ಹಾಗೆ ಬ್ಯಾಟ್ಸ್ಮನ್ಗಳು ಯಾರನ್ನೋದನ್ನು ದಯವಿಟ್ಟು ಮೈದಾನವನ್ನು ಪ್ರವೇಶಿಸುವಂತ ತಂಡದ ಆಟಗಾರರು ತಿಳಿಸಬೇಕು.
ನೋಡಿ ಕ್ವಾಲಿಟಿ ಮಾಡಿ ತಂದ ಎಕ್ಸ್ಟ್ರಾ ಬೇಸ್ ದಯವಿಟ್ಟು ಬನ್ನಿ, ಕ್ವಾಲಿಟಿ ಮಾಡಿ. ಇರ್ಷಾದ್ ಹಾಗೆ ಸಫಾನ್ ಕ್ವಾಲಿಟಿ ಮಾಡಿ ತಂಡದ ಪರವಾಗಿ ಆರಂಭಿಕ ದಾಂಡಿಗರಾಗಿ ಕಣಕ್ಕಿಳಿತಾ ಇರುವಂತದ್ದು. ಪ್ರತಿಷ್ಠಿತ ಪಂದ್ಯಾಟದಲ್ಲಿ ಡೂ ಆರ್ ಡೈ ಪಂದ್ಯಾಟವನ್ನು ಆಡ್ತಾ ಇರುವಂತ ಎರಡು ತಂಡಗಳು ಕೂಡ ಭಾಗಶಃ ಪ್ರತಿಯೊಂದು ಪಂದ್ಯಾಟಗಳು ಕೂಡ ಆರಂಭಿಕ ಸುತ್ತಿನಲ್ಲಿ ಡೂ ಆರ್ ಡೈ ರೀತಿ ನಡಲಿಕ್ಕಿದೆ. ಗೆದ್ದ ತಂಡಕ್ಕೆ ಮಾತ್ರ ಅವಕಾಶ ಇರುವಂತದ್ದು. ಸದ್ಯ ಇಲ್ಲಿ ಕ್ವಾಲಿಟಿ ಮಾಡಿ ವಿರುದ್ಧವಾಗಿ ಜೂಬಿ ತಂಡಗಳ ಮಧ್ಯೆ ನಡೀತಾ ಇರುವಂತಹ ಚುಟುಕು ಕ್ರಿಕೆಟ್ ಸಮರ. ಸ್ಟ್ರೈಕರ್ದಲ್ಲಿ ಎಡಗೆ ದಾಂಡಿಗೆ ಇರ್ಷಾದನ್ನು ಕಾಣ್ತಾ ಇದ್ದೇವೆ. ಪ್ರಾರಂಭಿಕ ಚೆಂಡು ಅಮನ್ ಓರ್ವ ಅನುಭವಿ ಆಟಗಾರ ಎಸ್ರೆಡಿ ಪಂದ್ಯ ಆರಂಭಗೊಳ್ಳಿ. ಸಫಾನ್ ಸ್ಟ್ರೈಕರ್ದಲ್ಲಿ ಪ್ರಥಮ ಚೆಂಡು ಸೊಗಸಾದ ಪ್ಲೇಸ್ಮೆಂಟ್ ಆಗ್ತಾ ಇದೆ. 1 ಅಂಕದ ಗಳಿಕೆಯೊಂದಿಗೆ ಖಾತೆ ಶುಭಾರಂಭವನ್ನು ಕಾಣ್ತಾ ಇದೆ. ಇರ್ಷಾದ್ ಹಾಗೆ ಸಫಾನ್ ಆರಂಭಿಕ ಬ್ಯಾಟರ್ಗಳಾಗಿ. ಇರುವ ಅನುಭವಿ ಆಟಗಾರನ ಕಳಿಸಿಕೊಡಲಾಗಿದೆ. ಸಫ್ವಾನ್ ಹಾಗೆ ಇರ್ಷಾದ್ ದಾಳಿಗಾರಿಕೆಯಲ್ಲಿ ಅಮನನ್ನ ಕಾಣ್ತಾ ಇದ್ದೇವೆ. ಎರಡು ತಂಡಗಳಿಗೆ ಕೂಡ ಮಾಡು ಇಲ್ಲವೇ ಮಡಿ ಅನ್ನೋ ಪಂದ್ಯದ ಕಾರಣ ಇದು ನಡುರಾತ್ರಿ ನಡೀತಾ ಇರುವಂತಹ ಪಂದ್ಯಾಟ. ಭಾಗಶಃ ಪಂದ್ಯಾಟದಲ್ಲಿ ಗೆದ್ರೆ ಮಾತ್ರ ಮತ್ತೊಂದು ಅವಕಾಶ ಇದೆ, ಭಾಗಶಃ ಸೋತ್ರೆ ನೇರವಾಗಿ ಟೂರ್ನಮೆಂಟ್. ಓ ಮೈ ಗುಡ್ನೆಸ್, ಅದ್ಭುತವಾದ ಬೌಲಿಂಗ್ ಪರ್ಫಾರ್ಮೆನ್ಸ್. ಇಲ್ಲಿ ನೇರವಾಗಿ ಡಗ್ ಔಟ್ ಹಾದಿ ಹಿಡಿಬೇಕಾಗಿದೆ ಬ್ಯಾಟ್ಸ್ಮನ್ ಮಿಸ್ಟರ್ ಸಫ್ವಾನ್. ಭಾಗಶಃ ಒಂದೊಳ್ಳೆಯ ಇನ್ನಿಂಗ್ಸ್ ಅನ್ನು ಕಟ್ಟುವಂತ ಬೆಟ್ಟದಷ್ಟು ಜವಾಬ್ದಾರಿ ಇತ್ತು. ಆದರೆ ಅನ್ಫಾರ್ಚುನೇಟ್ಲಿ ಆ ಒಂದು ಹಾದಿಯಲ್ಲಿ ಎಡವ್ತಾ ಇರುವಂಥದ್ದು. ಪ್ರಥಮ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಬ್ಯಾಟಿಂಗ್ ಪಡೆ. ಇದರೊಂದಿಗೆ ಆರಂಭಿಕ ಆಘಾತವನ್ನು ಕಾಣ್ತಾ ಇದೆ. ಮತ್ತೊಂದು ಕಡೆ ಬೌಲಿಂಗ್ ಪಡೆ ಆರಂಭಿಕ ಸಂಭ್ರಮಾಚರಣೆ ಮಾಡಬೇಕಾಗಿದೆ, ಕಾರಣ ಪ್ರಥಮ ವಿಕೆಟ್ ಇಲ್ಲಿ ನೆಲಪಾಲಾಗ್ತಾ ಇದೆ. ನೂತನ ಬ್ಯಾಟರ್ ಆಗಿ ಜುಬೈರ್ ನನ್ನು ಕಳಿಸಿಕೊಡಲಾಗಿದೆ. 1 ಡೌನ್ ಆರ್ಡರ್ ನಲ್ಲಿ ಮೈದಾನವನ್ನು ಪ್ರವೇಶಿಸ್ತಾ ಇರುವಂತಹ ಆಟಗಾರ ಮಿಸ್ಟರ್ ಜುಬೈರ್. ಕಾದು ನೋಡಬೇಕಾಗಿದೆ. ತಂಡವನ್ನ ಹೆಗಲ ಮೇಲೆ ಹೊತ್ತು ಮುನ್ನಡೆಸುವಂತ ಜವಾಬ್ದಾರಿಯನ್ನ ನಿರ್ವಹಿಸಬೇಕಾಗಿದೆ. ಓವರ್ನ 2 ಚೆಂಡುಗಳ ಮುಕ್ತಾಯ. ತೃತೀಯ ಚೆಂಡು ಜುಬೈರ್ ಕಡೆಗೆ. ಓವರ್ನ ತೃತೀಯ ಚೆಂಡು ಭೂಮಿತಾಗಿ ಚೆಂಡನ್ನು ಬಡಿಯುವುದರೊಂದಿಗೆ ಸರ್ವಸನ್ನದ ರೀತಿಯಲ್ಲಿ ದಾಳಿಗೆ ಜುಬೈರ್ ರೀತಿಯಲ್ಲಿ ಮಡಿಸಬೇಕಾಗಿದೆ. ಈ ಮಧ್ಯೆ ನೇರ ಚೆಂಡು ಫೇರ್ ಡೆಲಿವರಿ ಅನ್ನುವಂತಹ ಸೂಚನೆ ಹೊರಬೀಳ್ತಾ ಇದೆ. ಯಾವುದೇ ರೀತಿಯಲ್ಲಿ ಎಕ್ಸ್ಟ್ರಾ ಅಂಕಗಳು ಗಳಿಕೆಯಾಗ್ತಾ ಇಲ್ಲ. ಆರಂಭಿಕ 3 ಚೆಂಡುಗಳು ಮುಕ್ತಾಯಗೊಳಿಸಿಕೊಳ್ಳುವುದು ಕೇವಲ 1 ಅಂಕವನ್ನು ಮಾತ್ರ. 4ನೇ ಬಾರಿಗೆ ಮತ್ತೊಮ್ಮೆ ಡಿಫೆಂಡ್ ಮಾಡುವ ಪ್ರಯತ್ನ, ಆದರೆ ಬಾಯ್ಡ್ ಅನ್ನುವ ಸೂಚನೆ ಹೊರಬೀಳ್ತಾ ಇದೆ. ಎಕ್ಸ್ಟ್ರಾ ಅಂಕಗಳು ಖಾತೆಯನ್ನು ಸೇರಿಕೊಳ್ಳುವಾಗ ಖಾತೆಯಲ್ಲಿ 2. KA70 MMR ಮತ್ತು ಯುನೈಟೆಡ್ ಅರಬನ ಈ ತಂಡಗಳ ನಡುವೆ ಮುಂದಿನ ಪಂದ್ಯಾಟ ನಡೆಯಲಿಕ್ಕಿದೆ. ಈಗಾಗಲೇ ಯುನೈಟೆಡ್ ಅರಬನ ತಂಡದ ಕಪ್ತಾನ KA70 MMR ತಂಡದ ಕಪ್ತಾನರಿಗಾಗಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ MMR ತಂಡದ ಕಪ್ತಾನ ವೇದಿಕೆಯತ್ತ ಬರಬೇಕು. ಆದಷ್ಟು ಬೇಗ ಟಾಸ್ಗಾಗಿ ನಿಮ್ಮನ್ನು ಈಗಾಗಲೇ ಯುನೈಟೆಡ್ ಅರಬನ ತಂಡದ ಕಪ್ತಾನ ಕಾಯ್ತಾ ಇದ್ದಾರೆ. ಕೊನೆ 2 ಚೆಂಡುಗಳು ಬಾಕಿ. ಸ್ಕೋರ್ ಬೋರ್ಡ್ ನಲ್ಲಿ 3 ಅಂಕಗಳ ಗಳಿಕೆಯಾಗಿದೆ. ಓವರ್ನ 5ನೇ ಚೆಂಡು ಪಂಚಂಬಾರಿಗೆ. ಸುಂದರತೆ ಬ್ಯಾಟಿಂಗ್ ಪ್ರದರ್ಶನ ನೇರವಾಗಿ ಡಿಕ್ಲೇರ್ ಕಡೆ ದಂಡಿಸುವ ಪ್ರಯತ್ನ. 1 ಅಂಕದ ಗಳಿಕೆ ಆಗ್ತಾ ಕೊನೆಯ ಚೆಂಡು ಬಾಕಿ ಇದೆ. ಅಂತಿಮ 1 ಚೆಂಡು ಬಾಕಿ. ಪ್ರೆಸ್ ಓವರ್ ಮುಕ್ತಾಯಕ್ಕೆ ದಾಳಿಗಾರಿಕೆ ತುದಿಯಲ್ಲಿ ಅನುಭವಿ ಆಟಗಾರ ಉಪಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಕೊನೆಯ ಚೆಂಡು ಮತ್ತೊಮ್ಮೆ ಗೊತ್ತಿದೆ ಬಹುಶಃ ಬ್ಯಾಟ್ಸ್ಮನ್ಗೆ ಯಾವ ರೀತಿಯಲ್ಲಿ ಎದುರಾಳಿಗಳನ್ನು ಹಿಮ್ಮೆಟ್ಟಿಸಬೇಕನ್ನುವಂತ ಅನುಭವವಂತೂ ಖಂಡಿತ ಇದ್ದೇ ಇದೆ. ಸದ್ಯದಲ್ಲಿ ಆರಂಭಿಕ ಓವರ್ ಮುಕ್ತಾಯ ಕಾಣುವಾಗ ಸ್ಕೋರ್ ಬೋರ್ಡ್ ನಲ್ಲಿ ಗಳಿಸಿಕೊಂಡದ್ದು.
ಟೋಟಲ್ ಸ್ಕೋರ್ 5. ಆರಂಭಿಕ ಓವರ್ ಮುಕ್ತಾಯ ಕಾಣುವಾಗ ಕೇವಲ 5 ಅಂಕಗಳ ಗಳಿಕೆಯನ್ನು ಮಾತ್ರ ಮಾಡಿಕೊಂಡಿರುವಂತೆ ಇನ್ನು ಕೂಡ 18 ಚೆಂಡುಗಳು ಬಾಕಿ ಇದೆ ಸದ್ಯದ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಾಕಷ್ಟು ತಂಡಗಳು ಅನುಭವಿ ಆಟಗಾರರ ಜೊತೆಗೆ ಮೈದಾನವನ್ನು ಪ್ರವೇಶಿಸಿದೆ. ಬಳ್ಳಾರಿ ಪ್ರೀಮಿಯರ್ ಲೀಗ್ ಅಥವಾ ಬಳ್ಳಾರಿ ಫ್ರೆಂಡ್ಸ್ ಆಯೋಜನೆಗೊಂಡಿರುವಂತಹ ಈ ಟೂರ್ನಮೆಂಟ್ ಅಲ್ಲಿ ದಾಳಿಗಾರಿಕೆ ವಿಭಾಗದಲ್ಲಿ ಆತೀರ್ನನ್ನು ಪರಿಚಯಿಸಲಾಗ್ತಾ ಇದೆ. ಅನುಭವಿ ಆಟಗಾರ ಆತೀರ್ ಎಸಿಬೇಕಾಗಿದೆ ದ್ವಿತೀಯ ಓವರನ್ನ. ಸದ್ಯ ಗಳಿಸಿಕೊಂಡದ್ದು 5 ಅಂಕಗಳನ್ನು ಮಾತ್ರ. ಕನಿಷ್ಠ ಮೊತ್ತ ಈ ಮಧ್ಯೆ ಮಗದೊಮ್ಮೆ ಶ್ರೇಷ್ಠತೆಯ ಬೌಲಿಂಗ್ ಪ್ರದರ್ಶನ. ಕೇವಲ ವಿಕೆಟ್ ಕೀಪರ್ ಮಾತ್ರ ಅಲ್ಲ, ಅದರ ಹಿಂದೆಯೂ ಕೂಡ ಫೀಲ್ಡಿಂಗ್ ಅನ್ನ ಸೆಟ್ ಮಾಡಲಾಗಿದೆ, ಅರ್ಥಾತ್ ಲೆಗ್ ಅಲ್ಲಿ ಫೀಲ್ಡರ್ಗಳ ಸೆಟ್ ಆಗಿದೆ. ಭಾಗಶಃ ಇದು ಬುದ್ಧಿವಂತಿಕೆ, ತಂಡದ ಕ್ಯಾಪ್ಟನ್ ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತಾ ಇರುವುದು. ಈ ಮಧ್ಯೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಆದರೆ ಕ್ಷೇತ್ರಪಾಲಕರ ತಪ್ಪು 1 ಅಂಕ ಗಳಿಸಿಕೊಳ್ಳಬೇಕಾಗಿದೆ. ಇಲ್ಲಿ ಹೆಚ್ಚು ಅಂಕಿಅಂಶ ಪಟ್ಟಿಯಲ್ಲಿ 8. ಆರಂಭಿಕ ಚೆಂಡು ಮುಕ್ತಾಯ ಕಾಣುವಾಗ 2 ಚೆಂಡುಗಳು ಮುಕ್ತಾಯ ಕಾಣ್ತಾ ಇದೆ. ಸ್ಕೋರ್ ಬೋರ್ಡ್ ಅಲ್ಲಿ 8ರ ಗಳಿಕೆಯಾಗಿದೆ. ಸ್ಕೋರ್ ಬೋರ್ಡ್ ಯಾರು ಆರಂಭಿಕ 8 ಚೆಂಡುಗಳು ಮುಕ್ತಾಯ ಕಾಣ್ತಾ ಇದೆ. ಈ ಮಧ್ಯೆ ಮತ್ತೊಮ್ಮೆ ಬಲವಾದ ಪ್ರಹಾರದ ಪ್ರಯತ್ನ, ಡಾಟ್ ಬಾಲ್ ಹಾಕಲಾಗ್ತಾ ಇದೆ. ಭಾಗಶಃ ದ್ವಿತೀಯ ಓವರ್ ಕೂಡ ಸಂಪೂರ್ಣವಾಗಿ ಬೌಲಿಂಗ್ ಪಡೆಯ ಕಡೆಗೆ ತಿರುಗುತ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಬಿಗ್ ಶಾಟ್ಗಳು ದಾಖಲಾಗ್ತಾ ಇಲ್ಲ. ಮಗದೊಂದು ಡೈರೆಕ್ಟ್ ಪ್ರಯತ್ನ ಯಶಸ್ವಿ ಆಗ್ತಾ ಇಲ್ಲ. ಪ್ರಯತ್ನಗಳಂತೂ ಖಂಡಿತ ಆಯಿತು, ಅನ್ಫಾರ್ಚುನೇಟ್ಲಿ ಯಾವುದೇ ರೀತಿಯಲ್ಲಿ ಅಪಾಯವಾಗ್ತಾ ಇಲ್ಲ. ಹೆಚ್ಚು ಅಂಕಿಅಂಶ ಪಟ್ಟಿಯಲ್ಲಿ 7. ಕೊನೆ 2 ಚೆಂಡುಗಳು ಬಾಕಿ. 5ನೇ ಬಾರಿಗೆ ದಾಳಿಗಾರ ಮುಂದುವರಿಬೇಕಾಗಿದೆ. ರೈಟ್ ಹ್ಯಾಂಡ್ ಬ್ಯಾಟರ್ ಸ್ಟ್ರೈಕರ್ದಲ್ಲಿ ಮಗದೊಮ್ಮೆ ಡಾಟ್ ಬಾಲ್. ಕೊನೆಯ ಚೆಂಡು ಬಾಕಿ ಇದೆ. ದಾಳಿಗಾರಿಕೆ ವಿಭಾಗದ ಕ್ಯಾಪ್ಟನ್ಸಿಯನ್ನು ಖಂಡಿತ ಮೆಚ್ಚಿಕೊಳ್ಳಬೇಕಾಗಿದೆ. ಕಾರಣ ಯಾವ ರೀತಿಯಲ್ಲಿ ಬ್ಯಾಟ್ಸ್ಮನ್ಗಳ ಅಂಕಗಳನ್ನ ಕರೀತಾರೆ ಅನ್ನೋದನ್ನ ಬಹಳಷ್ಟು ಅರ್ಥಗರ್ಭಿತವಾಗಿ ಅರ್ಥ ಮಾಡಿಕೊಳ್ಳುತ್ತದೆ. ಕೊನೆಯ 1 ಚೆಂಡು ಮಾತ್ರ ಬಾಕಿ. ಖಂಡಿತ ಇದು ಬ್ಯಾಟಿಂಗ್ ಪಡೆಯಿಂದ ಅದ್ಭುತವಾದ ಬ್ಯಾಟಿಂಗ್, ಬೌಲಿಂಗ್ ಪಡೆಯಿಂದ ಔಟ್ ಆಫ್ ದ ಸಿಲೆಬಸ್. ಓವರ್ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದು 13 ಅಂಕಗಳನ್ನು ಈ ಸಿಕ್ಸರ್ನೊಂದಿಗೆ ಮತ್ತೆ ಮುನ್ನೆಲೆಗೆ ಬೆರೆತಾ ಇದೆ ಬ್ಯಾಟಿಂಗ್ ಪಡೆ. ಕೊನೆಯ ಕ್ಷಣದ ಸಿಕ್ಸರ್ ದಾಳಿಗಾರಿಕೆ ವಿಭಾಗದ ಬ್ಯಾಟಿಂಗ್ ಪಡೆಯನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡ್ತಾ ಇದೆ. ಮತ್ತೊಂದು ಕಡೆ ದಾಳಿಗಾರಿಕೆ ವಿಭಾಗಕ್ಕೆ ತಲೆನೋವಾಗಿ ಪರಿಣಮಿಸ್ತಾ ಇರುವುದನ್ನು ಕಾಣ್ತಾ ಇದ್ದೇವೆ. ಜುಬೈರ್ ಬ್ಯಾಟ್ ಮುಖೇನ ಸಿಡಿಯಲ್ಪಟ್ಟಂತಹ ಸಿಕ್ಸರ್ ಅಂಕಿಅಂಶ ಪಟ್ಟಿಗೆಯನ್ನು 13ಕ್ಕೆ ಏರಿಸಿದ. ಸದ್ಯ 2 ಓವರ್ಗಳು ಬಾಕಿ, ಅರ್ಥಾತ್ 12 ಚೆಂಡುಗಳು ಬಾಕಿ ಇದೆ. ದಾಳಿಗಾರಿಕೆ ತುದಿಯಲ್ಲಿ ಗುರುನನ್ನ ಕಾಣ್ತಾ ಇದ್ದೇವೆ. ಜುಬೈರ್ ದಾಂಡುಗಾರಿಕೆ ತುದಿಯಲ್ಲಿ ಮತ್ತೆ ಸ್ಟ್ರೈಕ್ ರೊಟೇಟ್ ಅನ್ನ ಕಾಣ್ತಾ ಇದ್ದೇವೆ. ಸದ್ಯ ಜುಬೈರ್ ಸ್ಟ್ರೈಕ್ ತುದಿಯಲ್ಲಿ ಅಂಕಿಅಂಶ ಪಟ್ಟಿಯನ್ನು ಗಮನಿಸಿಕೊಂಡ್ರೆ 14ರ ಗಳಿಕೆಯಾಗಿದೆ. ಒಂದೊಳ್ಳೆಯ ಅಂಕಿಅಂಶ ಪಟ್ಟಿ ಖಂಡಿತ ಸಜ್ಜಾಗ್ತಾ ಇದೆ. 2 ತಂಡಗಳಿಗೆ ಕೂಡ ಗೆಲ್ಲಲೇಬೇಕಾದ ಪಂದ್ಯಾಟ. ಈ ಮಧ್ಯೆ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ, ಆದರೆ ಮಗದೊಮ್ಮೆ ಕೇವಲ ಸಿಂಗಲ್ ಅಂಕಗಳ ಗಳಿಕೆ ಮಾತ್ರ ಆಗ್ತಾ ಇದೆ. ಹಂತದಲ್ಲೂ ಕೂಡ 1 ಅಂಕದ ಗಳಿಕೆ ಆಸೆಯ ಅವಶ್ಯಕತೆ. ಈ ಮಧ್ಯೆ 1 ಅಂಕದ ಗಳಿಕೆ ಜೊತೆಗೆ ರನ್ಔಟ್ ಅನ್ನ ಕಾಣ್ತಾ ಇದ್ದೀವಿ. ಹೊಸ ಆಟಗಾರ ಮೈದಾನವನ್ನು ಪ್ರವೇಶಿಸಬೇಕಾಗಿದೆ. ಇರ್ಷಾದ್ ಇಲ್ಲಿ ವಿಕೆಟ್ ಅನ್ನು ಒಪ್ಪಿಸಬೇಕಾಗಿದೆ. ನೂತನ ಬ್ಯಾಟರ್ ಮೈದಾನವನ್ನು ಪ್ರವೇಶಿಸ್ತಾ ಇರುವಂತದ್ದು ಸದ್ಯ ಷಡ್ಕವೀರ ಜುಬೈರ್ ಉಪಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಸ್ಕೋರ್ ಬೋರ್ಡ್ ನಲ್ಲಿ 14.
ಅವಿನಾಶ್ ನೂತನ ಬ್ಯಾಟರ್ ಆಗಿ ಅವಿನಾಶ್ ಅನ್ನು ಕಳಿಸಿಕೊಳ್ಳಲಾಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 15 ಒಂದಷ್ಟರ ಮಟ್ಟಿಗೆ ಕರೆಕ್ಷನ್ ಕಾಣ್ತಾ ಇದ್ದೀವಿ. 15 ಅಂಕಗಳ ಗಳಿಕೆಯಾಗಿದೆ. ಮೆದುರಿಸಿದಂತ ಪ್ರಪ್ರಥಮ ಚೆಂಡೆ ಸಿಗ್ನೇಚರ್ ಆಂಚಲಿ ವಾಶ್ ಅದ್ದೂರಿ ಬ್ಯಾಟಿಂಗ್ ಪ್ರದರ್ಶನ ಇದು. ಅವಿನಾಶ್ ಬ್ಯಾಟ್ ಮುಖೇನ ಎದುರಾಳಿಯ ಜುಬೈರ್ ಬ್ಯಾಟ್ ಮುಖೇನ ಮಗದೊಂದು ಸಿಕ್ಸರ್ ದಾಖಲಾಗ್ತಾ ಇದೆ. ಸತತ ಸಿಕ್ಸರ್ಗಳು ದಾಖಲಾಗ್ತಾ ಇದೆ. ಬಲು ದೂರ ಸಾಗ್ತಾ ಇರುವ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ದೇವೆ. ಓಪನ್ ಮುಂದಿನ ಚೆಂಡು ಮಗದೊಮ್ಮೆ ಸ್ಟೆಪ್ ಆಗಿ ಬೀಸುವ ಪ್ರಯತ್ನಗಳ ಮಾತೆ ಖಂಡಿತ ಈ ಎಫರ್ಟ್ಗೆ ಒಂದು ಮೆಚ್ಚುಗೆಯನ್ನು ಸೂಚಿಸಲೇಬೇಕಾಗಿದೆ. ಕಾರಣ ಪಡೆಕೊಂಡಂತೂ ಕ್ಯಾಚ್ ಅನ್ನಲ್ಲ, ಖಂಡಿತ ಮ್ಯಾಚ್ ಅನ್ನ ಕಾರಣ ಒಂದು ವ್ಯಾಲ್ಯೂಯಬಲ್ ಕ್ಯಾಚ್ ಅನ್ನು ಪಡೆಕೊಳ್ತಾ ಇರುವಂತದ್ದು ಕ್ಷೇತ್ರಪಾಲ ವಿಭಾಗ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡಿರುವಂತಹ 21. ಸದ್ಯ 4 ಚೆಂಡುಗಳು ಮುಕ್ತಾಯಗೊಂಡಾಗಿದೆ. ನೂತನ ಬ್ಯಾಟರ್ ಆಗಿ ಸನ್ವರನ್ನ ಕಳಿಸಿಕೊಳ್ಳಲಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದ್ದು ಕೊನೆ 2 ಚೆಂಡುಗಳು ಬಾಕಿ ಇರುವಂತೆ 21. ದಾಳಿಗಾಯ್ತಾ ಇದೆ ಚೆಂಡು. ಬ್ಯಾಟಿಂಗ್ ವಾಟ್ ಅ ಕನೆಕ್ಷನ್, ವಾಟ್ ಅ ಕನೆಕ್ಷನ್. ದಿಸ್ ಇಸ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್. ಬಂದಂತ ಪ್ರತಿಯೊಬ್ಬ ಬ್ಯಾಟರ್ಗಳು ಕೂಡ ಅದ್ದೂರಿತನವನ್ನ ಮೆರಿತಾ ಇರುವಂತದ್ದು. ಕೊನೆಯ ಚೆಂಡು ಬಾಕಿ ಇರುವಂತೆ ಸನ್ವರ್ ಬ್ಯಾಟ್ ಬಗ್ಗೆ 6 ಅಂಕಿಅಂಶ ಪಟ್ಟಿಯಲ್ಲಿ 27 ಗಳಿಕೆಯಾಗಿದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಮತ್ತೆ ಇಲ್ಲಿ ಡಾಟ್ ಬಾಲ್ ಒಂದಿಗೆ ಓವರ್ ಮುಕ್ತಾಯ ಕಾಣುವಾಗ 27 3 ಓವರ್ಗಳ ಮುಕ್ತಾಯಕ್ಕೆ ಕೊನೆಯ 6 ಚೆಂಡುಗಳು ಬಾಕಿ ಇದೆ. 27 ಅಂಕಗಳ ಗಳಿಕೆಯೊಂದಿಗೆ ಪ್ರಬಲ ಅಂಕಿಅಂಶ ಪಟ್ಟಿಯನ್ನು ತರಿಸಿಕೊಳ್ತಾ ಇದೆ ಬ್ಯಾಟಿಂಗ್ ವಿಭಾಗ. ಯಾವುದೇ ರೀತಿಯಲ್ಲಿ ದಾಳಿಗಾರಿಕೆ ಬಗ್ಗೆ ಅತಿ ಸುಲಭವಾಗಿ ಬಗ್ಗುವ ಯಾವುದೇ ರೀತಿಯ ಸೂಚನೆಯನ್ನು ನೀಡ್ತಾ ಇಲ್ಲ. ಎಲ್ಲ ವಿಭಾಗದಲ್ಲೂ ಕೂಡ ಬಂದಂತ ಪ್ರತಿಯೊಬ್ಬ ಆಟಗಾರ ಕೂಡ ತನ್ನ 100% ನೀಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕೊನೆಯ 6 ಚೆಂಡುಗಳು ಬಾಕಿ ಇದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕೆ ದಾಳಿಗಾರಿಕೆ ತುದಿಯಲ್ಲಿ ನೌಶಾದ್ ಅನ್ನು ಪ್ರಯೋಗಿಸಲಾಗ್ತಾ ಇದೆ. ಡೆತ್ ಓವರ್ನ ಹಂತದಲ್ಲಿ ನೌಶಾದ್ ಬೌಲಿಂಗ್ ವಿಭಾಗದಲ್ಲಿ ಈಗಾಗಲೇ ಅಂಕಿಅಂಶ ಪಟ್ಟಿ 27 ತಲುಪಿಯಾಗಿದೆ. ಖಂಡಿತವಾಗಿ ಕೂಡ ಡಿಫೆಂಡ್ ಮಾಡುವಂತ ಅವಶ್ಯಕತೆ ಇದೆ. ಇನ್ನೇನು ಕೆಲವು ಗಂಟೆಗಳ ನಡುವೆ
3 ಓವರ್ಗಳು ಮುಕ್ತಾಯಗೊಳ್ಳುವಾಗ ಅಂಕಿಅಂಶ ಪಟ್ಟಿಯಲ್ಲಿ ಗಳಿಸಿಕೊಂಡದ್ದು 27 ಅಂಕಗಳ ಕೊನೆಯ ಡೆತ್ ಓವರ್ ಮಾತ್ರ ಬಾಕಿ ಇದೆ. ನೌಶಾದ್ ನೌಶಾದ್ ಓವರ್ನ ಪ್ರಾರಂಭಿಕ ಚೆಂಡು. ಈ ಮಧ್ಯೆ ಅದ್ಭುತವಾದ ಬೌಲಿಂಗ್ ಪರ್ಫಾರ್ಮೆನ್ಸ್. ಡೆತ್ ಓವರ್ಗೆ ಹಿಡಿ ಮಾಡಿಸಿದಂತಹ ಪ್ರಥಮ ಚೆಂಡು ಮುಕ್ತಾಯಗೊಳ್ತಾ ಇದೆ. ಯಾವುದೇ ರೀತಿಯಲ್ಲಿ ಊಟಗಳ ಗಳಿಕೆಯಾಗ್ತಾ ಇಲ್ಲ. ಪ್ರಥಮ ಚೆಂಡು ಮುಕ್ತಾಯಗೊಳ್ಳುವಾಗ ಮೊತ್ತವೇ 27 ಮಾತ್ರ. ಕನಿಷ್ಠ ಮೊತ್ತಕ್ಕೆ ಡಿಫೆಂಡ್ ಮಾಡುವ ಪ್ರಯತ್ನಗಳ ಮಧ್ಯೆ ಒಂದಷ್ಟು ಸಿಕ್ಸರ್ಗಳನ್ನು ಬಿಟ್ಟಾಗಿದ್ದಾದ್ರೆ ಕೊನೆಯ ಓವರ್ನಲ್ಲಿ ಇಂಪ್ಯಾಕ್ಟ್ ಫುಲ್ ಡೆಲಿವರಿಯನ್ನ ಎಸೆಯುವ ಮಗದೊಮ್ಮೆ ಸಿಕ್ಸರ್. ಗಾಯದ ಮೇಲೆ ಬರೆ ಇಳಿದಂತ ಪರಿಸ್ಥಿತಿ ದಾಳಿಗಾರಿಕೆ ವಿಭಾಗಕ್ಕೆ. ಸಿಕ್ಸರ್ಗಳ ಸುರಿಮಳೆಯಾಗ್ತಾ ಇದೆ ಬ್ಯಾಟಿಂಗ್ ಪಡೆಯಿಂದ. ಲೆಕ್ಕಕ್ಕೆ ಇಡ್ತಾ ಇಲ್ಲ ದಾಳಿಗಾರಿಕೆಗಳನ್ನ. ಚಿಂದಿ ಚಿತ್ರಣವಾಗ್ತಾ ಇದೆ ಚೆಂಡುಗಳು. ಅಂಕಿಅಂಶ ಪಟ್ಟಿಯಲ್ಲಿ 33ರ ಗಳಿಕೆ. 2 ಚೆಂಡುಗಳು ಮುಕ್ತಾಯಗೊಳ್ಳುವಾಗ ಅವಿನಾಶ್ ಸ್ಟ್ರೈಕ್ನಲ್ಲಿ ಮಗದೊಮ್ಮೆ ತಾಂಡಿಸಿದ್ರು ಶ್ರವಣ್. ಚೋಟಾ ಪ್ಯಾಕೆಟ್ ಮೇ ಬಡಾ ಧಮಾಕ. ಮಗದೊಂದು ಸಿಕ್ಸರ್. ಅಂಕಿಅಂಶ ಪಟ್ಟಿಯನ್ನು ಗಮನಿಸಿಕೊಂಡು 39ರ ಗಳಿಕೆ. ಖಂಡಿತ ದಾಳಿಗಾರಿಕೆ ವಿಭಾಗಕ್ಕೆ ಇದು ಕಬ್ಬಿಣದ ಕಡಲೆ ಆಗ್ಲಿಕ್ಕಿದೆ. ಅತ್ಯಂತ ಕಠಿಣ ಸವಾಲು ನಿರ್ಮಾಣಗೊಳ್ತಾ ಇದೆ. ಮತ್ತೆ ಎಕ್ಸ್ಟ್ರಾ ಬರ್ತಿ 40ನ್ನ ಚುಂಬಿಸ್ತಾ ಇದೆ ಅಂಕಿಅಂಶ ಪಟ್ಟಿ. ಅಂಪೈರ್ ನೋ ಬಾಲ್ +1 41ರ ನೋ ಬಾಲ್ ಮಾತ್ರ ಔಟ್ ಆಗಿ 40 ಅಂಕಗಳ ಗಳಿಕೆ ಆಗ್ತಾ ಇದೆ. ಆರಂಭಿಕ 3 ಚೆಂಡುಗಳು ಮುಕ್ತಾಯಗೊಳ್ತಾ ಇರುವಂತದ್ದು. ಮಗದ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ ಆದ್ರೆ ಹೆಚ್ಚುವರಿ ಅಂಕಗಳ ಗಳಿಕೆ ಆಗ್ತಿಲ್ಲ. ಈ ಮಾತೇ ಡೈರೆಕ್ಟ್ ಹಿಟ್. ಇದರೊಂದಿಗೆ ಷಡ್ಕಾವೇರಿನ ನಿರ್ಗಮನಕ್ಕೆ ಮೈದಾನ ಸಜ್ಜಾಗ್ತಾ ಇದೆ. ಅದ್ದೂರಿಯಾದಂತ 2 ಸಿಕ್ಸರ್ಗಳ ಗಳಿಸಿಕೊಂಡಂತ ಅವಿನಾಶ್ ನೇರವಾಗಿ ನಿರ್ಗಮನ ಹಾದಿ ನೀಡಬೇಕಾಗಿದೆ. ಮತ್ತೊಂದು ವಿಕೆಟ್ ನ ಕಳೆಕೊಡ್ತಾ ಇರುವಂತದ್ದು ಬ್ಯಾಟಿಂಗ್ ಪಡೆ. ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಪ್ರಸ್ತುತವಾಗಿ ಈ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಕೊನೆಯದಾಗಿ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಬಳ್ಳಾರಿ ಫ್ರೆಂಡ್ಸ್ ಆಯೋಜನೆ ಗಳಿಸಿರುವಂತ ಅದ್ದೂರಿ ಪಂದ್ಯದಲ್ಲಿ ಸದ್ಯ ನಬೀಲನ್ನ ಕಳಿಸಿಕೊಡಲಾಗಿದೆ. ನೂತನ ಬ್ಯಾಟರ್ ನಬೀಲ್ ಸ್ಟ್ರೈಕ್ ನಲ್ಲಿ. ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ. ಪ್ರಸ್ತುತ ಇನ್ನಿಂಗ್ಸ್ ಮುಕ್ತಾಯಕ್ಕೆ ಮಗದ ನಿಧಾನಗತಿಯ ಬ್ಯಾಟಿಂಗ್ ಮಾತ್ರ ಗಳಿಕೆಯಾಗ್ತಾ ಇದೆ. ಕೊನೆಯ 1 ಎಸೆತ ಬಾಕಿ. ಅಂಕಿಅಂಶ ಪಟ್ಟಿ 41ರ ಗಳಿಕೆ. ಕೊನೆಯ ಚೆಂಡು. ಅಂತಿಮ ಚೆಂಡು. ಮಗದೊಮ್ಮೆ ಸುಂದರತೆ ಬ್ಯಾಟಿಂಗ್. 1 ಅಂಕದ ಗಳಿಕೆಯೊಂದಿಗೆ ಇನ್ನಿಂಗ್ಸ್ ಮುಕ್ತಾಯ ಕಾಣ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯ ಗಳಿಸಿಕೊಂಡ ಟೋಟಲ್ ಸ್ಕೋರ್ 42. 43ರ ಕಠಿಣ ಸವಾಲು ನೀಡ್ತಾ ಇದೆ ದಾಂಡುಗಾರಿಕೆ ತುದಿ. ನೇರವಾಗಿ ಬ್ಯಾಟಿಂಗ್ ಬಗ್ಗೆ ಕಾದು ನೋಡಬೇಕಾಗಿದೆ. ಮುಂದಿನ ಹಂತದಲ್ಲಿ ಯಾವ ರೀತಿಯಲ್ಲಿ ಪಂದ್ಯಾಟ ಮುಂದುವರಿಯಲಿದೆ, ಯಾವ ರೀತಿಯ ರಣರೋಚಕ ಸ್ಥಿತಿಗಳಿಗೆ ಈ ಪಂದ್ಯಾಟ ಸಾಕ್ಷಿಯಾಗಲಿದೆ, ಯಾವ ತಂಡ ಸದ್ಯದ ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಆಯೋಜನೆಗೊಳಿಸಿರುವಂತಹ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿಯನ್ನು ಗೆದ್ದುಕೊಳ್ಳಲಿದೆ ಅಥವಾ ಈ ಪಂದ್ಯಾಟದ ಗೆಲುವನ್ನು ದಾಖಲಿಸಿಕೊಳ್ಳುವ ತಂಡ ಯಾವುದೊಂದು ಪ್ರಶ್ನೆಗಳು ಖಂಡಿತ ಇದೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಉತ್ತರ ಲಭಿಸುತ್ತಿದೆ. ಮುಂದಿನ ವೀಕ್ಷಕರಲ್ಲಿ ಶ್ರಮಂತ್ ನಮ್ಮದು ಜೊತೆ ಆಗಬೇಕು. ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ ನಯನ್ ಇವರಿಗೆ.
ಯಾಕಂತ ಕೇಳಿದ್ರೆ ಬಹಳಷ್ಟು ದೂರದ ಊರಿಂದ ಬಂದರೂ ಕೂಡ ಸುಳ್ಯ ಪ್ರದೇಶದಿಂದ ಬಂದಂತಹ ನಯನ್ ಇವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಒಂದು ಮೈದಾನದಲ್ಲಿ ಉತ್ತಮವಾದ ವೀಕ್ಷಕ ವಿವರಣೆ ಕೊಟ್ಟಿದ್ದೀರಿ. ಅದು ಉತ್ತಮವಾಗಿ ಪಂದ್ಯಕೂಟದ ಒಂದು ವೀಕ್ಷಕ ವಿವರಣೆ ಕೊಟ್ಟಂತಹ ನಯನ್ ಇವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ನೇರವಾಗಿ ಪಂದ್ಯಕೂಟದ ಕರೆಗೆ ಬರುವ ದಯಮಂತದ ರೆಡ್ ಟೀಮ್ ದಳ 12ನೇ ಪ್ಲೇಯರ್ ಐನಾಥ್ ಬೇಗ್ ಮೈಕ್ ಪಾಯಿಂಟ್ ಹಿಡಿದ ಬಳಿ ಎರಡು ತಂಡದ 12ನೇ ಆಟಗಾರ ದಯಮಾಡಿ ಮೈಕ್ ಪಾಯಿಂಟ್ ಅಡಿಗೆ ಬನ್ನಿ. 12ನೇ ಆಟಗಾರ ಬರದೆ ಪಂದ್ಯಕೂಟಗಳನ್ನು ಮುಂದುವರಿಸುವುದಿಲ್ಲ, ಇದು ಕಡ್ಡಾಯವಾದ ನಿಯಮವಾಗಿದೆ. 12ನೇ ಆಟಗಾರ ದಯಮಾಡಿ ಮೈಕ್ ಪಾಯಿಂಟ್ ಅಡಿಗೆ ಬನ್ನಿ. ಯಾಕಂತ ಕೇಳಿದ್ರೆ ಈ ಒಂದು ಪಂದ್ಯಾಟದಲ್ಲಿ ನೇರ ಪ್ರಸಾರವಿದೆ. ಆ ಒಂದು ನೇರ ಪ್ರಸಾರದಲ್ಲಿ ಖಂಡಿತವಾಗಿ ನಾಮವನ್ನು ಬಿಂಬಿಸಬೇಕಾಗಿದೆ. ದಯಮಾಡಿ ಎರಡು ತಂಡದ 12ನೇ ಆಟಗಾರ ಬರದೆ ಪಂದ್ಯಕೂಟಗಳನ್ನು ನೆರವೇರಿಸುವುದಿಲ್ಲ. ದಾಳಿಗಾರಿಕೆ ಭಾಗದಲ್ಲಿ ಸನ್ವರ್ ಎಂಬತಕ್ಕಂಥ ನಾಮಗಾರಿಕೆಯನ್ನು ಪರಿಚಯಿಸಿಕೊಟ್ಟಾಗ ಖಂಡಿತವಾಗಿ ಕ್ರಿಕೆಟ್ ಎಂಬುದು ಅದೃಷ್ಟದ ಆಟ. ಅದೃಷ್ಟದ ಆಟದಲ್ಲಿ ಸೋಲುವವರು ಯಾರು, ಗೆಲ್ಲುವವರು ಯಾರು ಎಂಬತಕ್ಕಂಥ ಪ್ರಶ್ನೆ ಇದೆ. ವಿಜಯಲಕ್ಷ್ಮಿ ಚಂಚಲೆ ಖಂಡಿತವಾಗಿಯೂ ಕ್ರೀಡೆಯ ಅಭಿಮಾನಿಗಳೇ ಒಂದೊಮ್ಮೆ ಮೈದಾನವನ್ನ ಗಮನಿಸಿಬಿಡಿ. ಮೈದಾನದಲ್ಲಿ ಬಹಳಷ್ಟು ಉತ್ತಮ ಶೈಲಿಯ ಪಂದ್ಯಕೂಟಗಳು ಚಾಲ್ತಿಯಲ್ಲಿದೆ. ಎರಡು ತಂಡ ಕೂಡ ಜಿದ್ದಾಜಿದ್ದಿಯ ಹೋರಾಟವನ್ನು ಕೊಡ್ತಾ ಇದೆ. ಒಂದು ಕಡೆಯಲ್ಲಿ ಝೋಬಿ ತಲಪಾಡಿ ವಿರುದ್ಧವಾಗಿ ಕ್ವಾಲಿಟಿ ಮಣಿ. ಎರಡು ತಂಡಗಳು ಕೂಡ ಬಹಳಷ್ಟು ಜಿದ್ದಾಜಿದ್ದಿಯ ಹೋರಾಟವನ್ನು ಕೊಡ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯ ಹಂತವನ್ನು ಪಡೆದುಕೊಂಡಾಗ ಕಳೆಯಾಗಿದ್ದು 42 ಓಟಗಳು. ಖಂಡಿತವಾಗಿ 43ರ ಗುರಿ ನೇರವಾಗಿ ಎದುರಾಳಿ ತಂಡಕ್ಕೆ ಕೊಟ್ಟಂತಹ ತಂಡ ಖಂಡಿತವಾಗಿ ಇಲ್ಲಿ ಉತ್ತಮವಾದ ದಂಡನೆ. ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಬಾರಿಸಿತು. ಈತನ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಆರಂಭಿಕ ದ್ವಿತೀಯ ಎಸೆದ ಮುಕ್ತಾಯ ಹಂತವನ್ನು ಪಡೆದುಕೊಂಡಾಗ ಒಟ್ಟು ಗಳಿಗೆಯಲ್ಲಿ 2 ಓಟಗಳು. ಸನ್ವರ್ ದಾಳಿಗಾರಿಕೆ ಭಾಗದಲ್ಲಿ ಒನ್ಸ್ ಅಗೈನ್ ಆರಂಭಿಕ ಓವರ್ ತೃತೀಯ ಎಸೆದ ಚಾಲ್ತಿಯಲ್ಲಿತ್ತು. ಸೊಗಸಾದ ದಾಳಿಯಾಗಿತ್ತು. ಇಲ್ಲಂತೂ ಸನ್ವರ್ ಮಾಡಿದಂತ ಕೆಲಸ ತಂಡದ ಆಪತ್ ಬಂಟನಾಗಿ ಬರುವುದೇ ಆದಲ್ಲಿ ಸನ್ವರ್ ತನ್ನ ಕಂತಿನ 4th ಬಾರಿಗೆ 4th ಟೈಮ್ ಒನ್ಸ್ ಅಗೈನ್ ಸೊಗಸಾದ ದಂಡನೆಯನ್ನ ನಿರ್ವಹಿಸ್ತಾ ಇದ್ದಾರೆ ಎದುರಾಳಿ ತಂಡ ಎಂಬತಕ್ಕಂಥ ಪ್ರಶ್ನೆಯನ್ನ ಇಟ್ಟರೆ ಝೋಬಿ ತಲಪಾಡಿ ಎಂಬತಕ್ಕಂಥ ಬಲಿಷ್ಠವಾದ ತಂಡಗಳ ಖಂಡಿತವಾಗಿಯೂ ಆರಂಭಿಕ ಕ್ರಮಾಂಕದಲ್ಲಿ ಬಂದಂತ 2 ಬಲಗೈ ದಾಂಡುಗಾರರು ದಂಡಿಸುವಂತ ಪ್ರಯತ್ನವನ್ನು ಮಾಡಿಕೊಳ್ತಾ ಇದ್ದಾರೆ. ಆದರೆ ಸನ್ವರ್ ಎಂಬತಕ್ಕಂಥ ನಾಮಗಾರಿಕೆ ಟೀಮ್ ಕ್ವಾಲಿಟಿ ಮಣಿ ಪರವಾಗಿ ಆಪತ್ ಬಂಟವೇ ಸರಿ ಎಂಬತಕ್ಕಂಥ ಮಾತುಗಳನ್ನ ಖಂಡಿತವಾಗಿ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖಾಂತರವಾಗಿ ಸೊಗಸಾದ ದಾಳಿಯಾಗಿತ್ತು. ಆಡುವ ಮೈದಾನಕ್ಕೆ ಜಾತಿಯ ಭೇದವಿಲ್ಲ, ಹಿಡಿಯುವ ದಂಡಿಗೂ ಚೆಂಡಿಗೂ ಧರ್ಮದ ಭೀತಿ ಇಲ್ಲ. ಖಂಡಿತವಾಗಿ ಮೈದಾನದ ಒಳಭಾಗದಲ್ಲಿ ಮಾತ್ರ ನಾವು ಎದುರಾಳಿಗಳು, ಮೈದಾನದ ಹೊರಭಾಗದಲ್ಲಿ ಒಂದೇ ತಾಯಿಯ ಮಕ್ಕಳು ಎಂಬತಕ್ಕಂಥ ಮಾತಿನೊಂದಿಗೆ ಪಂದ್ಯಕೂಟ ಮತ್ತೊಮ್ಮೆ ಉತ್ತಮ ಗತಿಯಲ್ಲಿ ಚಾಲ್ತಿಯಲ್ಲಿದೆ. ಖಂಡಿತವಾಗಿ ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಆಯೋಜನೆಯಲ್ಲಿ ಸಾಗಿ ಬರ್ತಾ ಇರುವಂತಹ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಹೊನಲು ಬೆಳಕಿನ ಪಂದ್ಯಕೂಟ ಖಂಡಿತವಾಗಿ ನಿನ್ನೆ ದಿನ ಆರಂಭವನ್ನು ಪಡೆದುಕೊಂಡಿತ್ತು. ಇವತ್ತಿನ ದಿನದ ಮುಂಚಾಣೆಯ ಹೊತ್ತಿನವರೆಗೂ ಕೂಡ ಖಂಡಿತವಾಗಿ ಪಂದ್ಯಕೂಟಗಳು ಚಾಲ್ತಿಯಲ್ಲಿದೆ. ಇದು ಬಳ್ಳಾರಿ ಫ್ರೆಂಡ್ಸ್ ತುಂಬೆ, ಇದು ಈತನ ಪಂದ್ಯಕೂಟಗಳು. ಈತನ ಮುಖಾಂತರವಾಗಿ ದಂಡಿಸುವಂತ ಪ್ರಯತ್ನ ಮಾಡಿದ ನೇರವಾಗಿ ಸೀಮಾರೇಖೆಯ ಗಾಡಿ ಅಂಚಿನಲ್ಲಿದ್ದ ಕ್ಷೇತ್ರರಕ್ಷಕರ ಭದ್ರಬೋಗಿಸಿಯನ್ನು ಸೇರಿಕೊಳ್ಳುತ್ತಾ ಇದೆ. ಓಟಗಳಿಗೆ ಅವಕಾಶಗಳೇ ಇಲ್ಲ. ಇಲ್ಲಂತೂ ಕ್ವಾಲಿಟಿ ಮಣಿ ಹಾಕಿದಂತಹ ಖಂಡಿತವಾಗಿಯೂ ಚಕ್ರ ವ್ಯೂಹವನ್ನ ಭೇದಿಸುವಂತ ಆಟಗಾರ ತಲಪಾಡಿ ಪ್ರದೇಶದ ಆಟಗಾರರಿದ್ದಾರೆ ಎಂಬತಕ್ಕಂಥ ಮಾತುಗಳು ಖಂಡಿತವಾಗಿಯೂ ಹಲವಾರು ಪ್ರದೇಶದಲ್ಲಿ ಆಡಿದಂತಹ ಅನುಭವವನ್ನ ಇರುವಂತಹ ಆಟಗಾರರು ತಲಪಾಡಿ ಪ್ರದೇಶದ ಝೋಬಿ ಫ್ರೆಂಡ್ಸ್ ಎಂಬತಕ್ಕಂಥ ಒಂದು ನಾಮಕಾರಿಕೆಯನ್ನು ಪಡೆದುಕೊಂಡಂತಹ ತಂಡದ ಪರವಾಗಿ ಇದ್ದಾರೆ ಎಂಬುದಕ್ಕಂಥ ಮಾತಿನೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಗಳಿಗೆಯಲ್ಲಿ 4 ಓಟಗಳು.
ಸೊಗಸಾದ ದಾಳಿಯಾಗಿತ್ತು ಓಟಗಳಿಗೆ ಅವಕಾಶಗಳೇ ಇಲ್ಲ ದಾಳಿಗಾರಿಕೆ ಭಾಗದಲ್ಲಿ ಓವರ್ ನಂಬರ್ 2 ಚಾಲ್ತಿಯಲ್ಲಿದೆ. ನಬೀಲ್ ತೃತೀಯ ಬಾರಿಗೆ ಸೊಗಸಾದ ದಂಡನೆ ಈ ಬಾರ ಮುಖಾಂತರವಾಗಿ ನೇರವಾಗಿ ಉತ್ತಮವಾದ ಸೇತು ರಕ್ಷಣೆ ದಾಳಿಗಾರಿಕೆ ದಂಡನೆ ಖಂಡಿತವಾಗಿಯೂ ಕ್ವಾಲಿಟಿ ಮಣಿ ಎಂಬತಕ್ಕಂಥ ಒಂದು ತಂಡವಿದ್ದಾರೆ. ಆಟಗಾರರು ಸಜ್ಜಾಗಿದ್ದಾರೆ. ಎದುರಾಳಿ ತಂಡವನ್ನ ಖಂಡಿತವಾಗಿ ಕಟ್ಟಿಹಾಕುವಲ್ಲಿ ಎಲ್ಲ ಪ್ರಯತ್ನಗಳು ಸಫಲತೆಗಳು ಸಾಗಿ ಬರ್ತಾ ಇದೆ. ಈ ಮೈದಾನವಿದು ಹುಡುಕುವ ಪ್ರೀತಿಗಿಂತ ಜೊತೆಗಿರುವ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ, ಆಲಿಸಲಾಗುವ ಬರಹಕ್ಕಿಂತ ಖಂಡಿತವಾಗಿಯೂ ಈ ಪಂದ್ಯಕೂಟ ಚಂದ ಎಂಬತಕ್ಕಂಥ ಮಾತಿನೊಂದಿಗೆ ಮತ್ತೊಮ್ಮೆ ಪಂದ್ಯಕೂಟದ ಕಡೆಗೆ ಬರುವಂತ ಸಂದರ್ಭದಲ್ಲಿ ಮಿಡ್ ವಿಕೆಟ್ ವಿಭಾಗದಲ್ಲಿ 1 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಹೊನಲು ಬೆಳಕಿನ ಮಾದರಿಯ ಪಂದ್ಯಕೂಟವಿದು. ಹೊನಲು ಬೆಳಕಿನ ಮಾದರಿಯ ಪಂದ್ಯಕೂಟದಲ್ಲಿ ಹಲವಾರು ತಂಡಗಳು ಭಾಗಿಯನ್ನು ಪಡೆದುಕೊಂಡರೂ ಕೂಡ ಗೆಲ್ಲುವ ಒಂದು ತಂಡ ಯಾವುದು ಎಂಬತಕ್ಕಂಥ ಪ್ರಶ್ನೆ ಇದೆ. ಯಕ್ಷ ಪ್ರಶ್ನೆಯಲ್ಲಿ ಉತ್ತರ ಬೇಕಾಗಿದೆ. ಇಂದಿನ ದಿನ ಖಂಡಿತವಾಗಿ ಮಧ್ಯಾಹ್ನದ ಹೊತ್ತಿನಲ್ಲಿ ಉತ್ತರಗಳು ಖಂಡಿತವಾಗಿ ನಮ್ಮೆಲ್ಲರ ಎದುರುಗಡೆ ಬರಲಿಕ್ಕಿದೆ. ಕೊನೆಯ 1 ಚೆಂಡು ಬಾಕಿ. ಲಾಸ್ಟ್ 1 ಬಾಲ್ ಈಸ್ ರಿಮೈನಿಂಗ್. ದಾಳಿಗಾರಿಕೆ ಭಾಗದಲ್ಲಿ ಬಹಳಷ್ಟು ಹೆಸರಾಂತ ದಾಳಿಗಾರ ಟೀಮ್ ಕ್ವಾಲಿಟಿ ಮನಿ ಪರವಾಗಿ ನಬೀಲ್ ಎಂಬತಕ್ಕಂಥ ನಾಮಗಾರಿಕೆಯನ್ನು ಪಡೆದುಕೊಂಡಂತಹ ದಾಳಿಗಾರ ಓವರ್ ದ ವಿಕೆಟ್ ಮುಖಾಂತರವಾಗಿ ಫುಲ್ ಟಾಸ್ ಮಾದರಿಯ ದಾಳಿಗೆ ದಂಡಿಸುವಂತ ಪ್ರಯತ್ನವನ್ನು ಪಡೆದಿದ್ರು. ನೇರವಾಗಿ ಸೀಮಾ ರೇಖೆ ಗಡಿಯನ್ನು ದಾಟಿಕೊಳ್ತಾ ಇದೆ. ಟನ್ ಸೂಪರ್ ಸಿಕ್ಸರ್ ಮುಖಾಂತರವಾಗಿ ಓಟುಗಳು ಬರುವ ನಿಟ್ಟಿನಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿದೆ. ಒಟ್ಟುಗಳಿಗೆಯಲ್ಲಿ 13 ಓಟಗಳು. ಆರಂಭಿಕವಾಗಿ 12 ಚೆಂಡುಗಳ ಆಟ ಮುಕ್ತಾಯವನ್ನು ಪಡೆದುಕೊಂಡಾಗ ಸಿಕ್ಸರ್ ಬಾರಿಸಿದಂತಹ ಆಟಗಾರ ಖಂಡಿತವಾಗಿ ಮೆಚ್ಚಲೇಬೇಕಾಗಿದೆ. ಓಟುಗಳು ಕಡಿಮೆ ಇತ್ತು, ಆದರೆ ಆತ ಬಾರಿಸಿದಂತಹ ದಂಡನೆ ಜರ್ಸಿ ನಂಬರ್ 01 ಎಂಬತಕ್ಕಂಥ ಒಂದು ಜರ್ಸಿಯನ್ನ ಹಾಕೊಂಡಂತಹ ಒಂದು ಆಟಗಾರ ಸಿಕ್ಸರ್ಗಳನ್ನು ಬಾರಿಸಿದ್ರು. ಈತನ ಮುಖಾಂತರವಾಗಿ ದಾಳಿಗಾರಿಕೆ ಭಾಗದಲ್ಲಿ ಸಫಾನ್ ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖಾಂತರವಾಗಿ ಸೊಗಸಾದ ದಾಳಿಯಾಗಿತ್ತು. ಇಲ್ಲ ಅಂತ ಸರಿಯ ಪತರ ರನ್ಔಟ್ ಮುಖಾಂತರವಾಗಿ ಜುಬಿ ಫ್ರೆಂಡ್ಸ್ ಸತಲಪಾಡಿ ತಂಡದ ಉತ್ತರಿಯ ಪತನಗೊಳ್ತಾ ಇದೆ. ದ್ವಿತೀಯ ಉತ್ತರಿಯ ಪತನಗೊಂಡಿದೆ. ಇಲ್ಲಂತೂ ಇటు ಮಾಟಿಗೆ ಎಂಬತಕ್ಕಂಥ ಒಂದು ಘೋಷಣೆಗಳು ಬರುವ ನಿಟ್ಟಿನಲ್ಲಿ ಕ್ವಾಲಿಟಿ ಮನಿ ಎಂಬತಕ್ಕಂಥ ಒಂದು ತಂಡ KA70 MMR ಮತ್ತು ಯುನೈಟೆಡ್ ಅರ್ಬನ ಈ ತಂಡಗಳ ನಡುವೆ ಮುಂದಿನ ಪಂದ್ಯಾಟ ನಡೆಯಲಿಕ್ಕಿದೆ. 2 ತಂಡದ ಕಪ್ತಾನರು ಆದಷ್ಟು ಬೇಗ ಟಾಸ್ಗಾಗಿ ವೇದಿಕೆತ್ತ ಬರಬೇಕಾಗಿ ವಿನಂತಿ. ಆದಷ್ಟು ಬೇಗ ಕಪ್ತಾನರೇ, ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬಂದು ಬಿಡಿ ಟಾಸಿಂಗ್ ಸೆರೆಮನಿಗಾಗಿ. ಮತ್ತೊಂದು ಪುತ್ತರಿಯ ಪತನಗೊಳ್ತಾ ಇದೆ. ಅದೇ ರನ್ಔಟ್ ಮುಖಾಂತರವಾಗಿ ಹಲವಾರು ಕ್ರೀಡಾಭಿಮಾನಿಗಳು ಖಂಡಿತವಾಗಿಯೂ ಕ್ವಾಲಿಟಿ ಮನಿ ಪರವಾಗಿ ಹಲವಾರು ಚಪ್ಪಾಳೆ ಸದ್ದುಗಳು ಕೇಳಿ ಬರ್ತಾ ಇದೆ. ಎಲ್ಲದಕ್ಕೆ ಕಾರಣ ಆ ತಂಡದಲ್ಲಿರುವಂತಹ ಆಟಗಾರರು, ಹಲವಾರು ಪ್ರಸಿದ್ಧ ಆಟಗಾರರು ಈ ಮೈದಾನದಲ್ಲಿ ಆಡಿದರೂ ಕೂಡ ಅನುಭವ ಬೇಕಾಗಿದೆ. ಅನುಭವವನ್ನು ಖಂಡಿತವಾಗಿಯೂ ಕ್ವಾಲಿಟಿ ಮನಿ ತಂಡ ದಂಡಿಸಬಹುದೇ. ಒನ್ಸ್ ಅಗೈನ್ ಲೆಗ್ ಸೈಡ್ ವಿಭಾಗದಲ್ಲಿ ಒಂದಂತೂ ಸಂಪೂರ್ಣತೆಯನ್ನು ಪಡೆದುಕೊಳ್ತಾರೆ. ಬಹಳಷ್ಟು ರೋಚಕ ಗತಿಯ ಪಂದ್ಯ, ಬಹಳಷ್ಟು ನಿರೀಕ್ಷಿತ ಪಂದ್ಯಗಳು ಸಾಗಿ ಬರ್ತಾ ಇದೆ. ಲೆಫ್ಟ್ ಆರ್ಮ್ ಅರೌಂಡ್ ವಿಕೆಟ್ ಮುಖಾಂತರವಾಗಿ ದಾಳಿಗಾರಿಕೆ ಭಾಗದಲ್ಲಿ ಸಫಾನ್ ಸೊಗಸಾದ ದಾಳಿಯಾಗಿತ್ತು. 1 ಓಟುಗಳನ್ನು ಮಾತ್ರ ಬಿಟ್ಟುಕೊಡ್ತಾ ಆದರೆ ಕಂಜೂಸ್ ಮಾದರಿಯ ದಾಳಿಗಾರ ಸಫಾನ್ ಟೀಮ್ ಕ್ವಾಲಿಟಿ ಮನಿ ಪರವಾಗಿ. ಇಲ್ಲಂತೂ ಸಮಯವಂತೂ ಕಳೆದಾಗಿದೆ. ಭಾನುವಾರದ ಮುಸ್ಸಂಜೆಯ ಹೊತ್ತಿನಲ್ಲಿ ಪಂದ್ಯಕೂಟಗಳು ಚಾಲ್ತಿಯಲ್ಲಿದೆ. ಈ ಒಂದು ಬಳ್ಳಾರಿ ಫ್ರೆಂಡ್ಸ್ ತುಂಬೆ ಎಂಬತಕ್ಕಂಥ ಪ್ರತಿಷ್ಠಿತ ತಂಡದ ಒಂದು ಪಂದ್ಯಕೂಟಗಳು ಈ ಒಂದು ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ನೇತ್ರಾವತಿ ನದಿಯ ಅಂಚಿನಲ್ಲಿರುವಂತಹ ಒಂದು ಮೈದಾನದಲ್ಲಿ ಪಂದ್ಯಕೂಟಗಳು ಚಾಲ್ತಿಯಲ್ಲಿದೆ. ಆರಂಭಿಕವಾಗಿ 18 ಎಸೆತಗಳ ಆಟ ಮುಕ್ತಾಯ. 18 ಎಸೆತಗಳ ಆಟ ಮುಕ್ತಾಯವನ್ನು ಪಡೆದುಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿದೆ ಒಟ್ಟುಗಳಿಗೆಯಲ್ಲಿ 16 ಓಟಗಳು.
ಕೊನೆಯ 6 ಚೆಂಡುಗಳು ಬಾಕಿ ಇದೆ. ಟೀಮ್ ಕ್ವಾಲಿಟಿ ಮಣಿ ಪರವಾಗಿ ಆ 6 ಚೆಂಡುಗಳನ್ನ ಎದುರಿಸುವಂತಹ ಒಂದು ದಾಳಿಗಾರರನ್ನ ಪರಿಚಯಿಸಿಕೊಟ್ಟಾಗಿದೆ. ಎಡಗೈ ಖಂಡಿತವಾಗಿಯೂ ಬಹಳಷ್ಟು ಉತ್ತಮವಾದ ದಾಳಿಗಾರ. ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖಾಂತರವಾಗಿ ದಾಳಿಯನ್ನು ನಡೆಸುವಂತಹ ಆಟಗಾರ. ಆರಂಭಿಕವಾಗಿ ಚುಕ್ಕಿ ಚೆಂಡು. ಜುಬೈರ್ ತನ್ನ ಕಂತಿನ ದ್ವಿತೀಯ ಬಾರಿಗೆ ಸೊಗಸಾದ ದಾಳಿಗಾರ, ಬಹಳಷ್ಟು ಉತ್ತಮ ಶೈಲಿಯ ದಾಳಿಗಾರ, ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರನ ಬಿಡುತ್ತಾ ನೇರವಾಗಿ ದಂಡಿನ ಭಾಗಕ್ಕೆ ದಂಡಿಸುವಂತ ಪ್ರಯತ್ನವನ್ನು ಮಾಡಿದ ಲೆಗ್ ಸೈಡ್ ವಿಭಾಗದಲ್ಲಿ ವಿಕೆಟ್ ವಿಭಾಗದಲ್ಲಿದ್ದ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ಳುತ್ತದೆ. ಸಫ್ವಾನ್ ಎಂಬುದಕ್ಕಂದ ನಾಮಗಾರಿಕೆಯನ್ನು ಪಡೆದುಕೊಂಡಂತಹ ಒಂದು ಕ್ಷೇತ್ರ ರಕ್ಷಕನ ಕೈ ಬೊಗಸೆಯಲ್ಲಿ ಚೆಂಡಂತೂ ಗೋಚರಿಕೆಯನ್ನು ಪಡೆದುಕೊಳ್ತಾ ಇದೆ. ಒನ್ಸ್ ಅಗೈನ್ ಸಿಕ್ಸರ್ಗಳನ್ನು ಬಾರಿಸಬಹುದೇ, ಸಿಕ್ಸರ್ಗಳನ್ನು ಬಾರಿಸಬಹುದೇ. ಈ ಮುಖಾಂತರವಾಗಿ 1 ಬೌನ್ಸ್ 2 ಬೌನ್ಸ್ ನೇರವಾಗಿ ಕ್ಷೇತ್ರ ರಕ್ಷಣ ಭದ್ರ ಬೊಗಸೆಯಲ್ಲಿ KA70 MMR ಮತ್ತು ಯುನೈಟೆಡ್ ಅರಬನ ಈ ತಂಡದ ಕಪ್ತಾನ್ರು ಆದಷ್ಟು ಬೇಗ ವೇದಿಕೆ ಕಡೆ ಬರಬೇಕು, ಆದಷ್ಟು ಬೇಗ ಈ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಇದರ ಮುಖಾಂತರವಾಗಿ ಮತ್ತೊಮ್ಮೆ ಡೆಲಿವರಿಗಳ ಮುಖಾಂತರವಾಗಿ ಕ್ವಾಲಿಟಿ ಮಣಿ ಎಂಬತಕ್ಕಂಥ ತಂಡ ಖಂಡಿತವಾಗಿ ವಿಷಯವನ್ನು ಪಡೆದುಕೊಳ್ಳಬಹುದೇ ಎಂಬತಕ್ಕಂಥ ಪ್ರಶ್ನೆ. ಎದುರಾಳಿ ತಂಡ ಜುಬಿ ಫ್ರೆಂಡ್ಸ್ ತಲಪಾಡಿ ದಂಡಿಸುವಂತ ಪ್ರಯತ್ನ ಪಟ್ಟಿದ್ರು, ಆದರೆ ಇಲ್ಲಂತೂ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯನ್ನು ಸೇರಿಕೊಳ್ತಾ ಇದೆ. ಸೀಮಾರೇಖೆಯ ಗಡಿ ಅಂಚಿನಲ್ಲಿದ್ದ ಕ್ಷೇತ್ರ ರಕ್ಷಣ ಭದ್ರ ಬೊಗಸೆಯನ್ನು ಸೇರಿಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲ ಸಾಧ್ಯತೆಗಳಿದೆ. ಕ್ವಾಲಿಟಿ ಮಣಿ ತಂಡ ವಿಜಯವನ್ನು ಪಡೆದುಕೊಳ್ಳಬಹುದೇ? ಕ್ವಾಲಿಟಿ ಮಣಿ ತಂಡ ಕೊನೆಯ 1 ಚೆಂಡು ಬಾಕಿ ಇದೆ. ಆಟಗಾರರೇ ಗಮನಿಸಿಬಿಡಿ, ಕೊನೆಯ 1 ಚೆಂಡು ಬಾಕಿ ಇದೆ. 3ನೇ ಬಾರಿ ತಿಳಿಸಿಕೊಡ್ತಾ ಇದ್ದೇನೆ. ಜುಬೈರ್ ಕೊನೆಯ ಬಾರಿಗೆ ನೇರವಾಗಿ ಆಟಗಾರ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅವರ ಕಡೆಗೆ ಸೊಗಸಾದ ದಾಳಿಯಾಗಿತ್ತು, ಆದರೆ ಓಟಿಗಳನ್ನು ಬಿಟ್ಟುಕೊಡ್ತಾ ಇಲ್ಲ. ಇವರ ಮುಖಾಂತರವಾಗಿ ಕ್ವಾಲಿಟಿ ಮಣಿ ತಂಡ ವಿಜಯವನ್ನು ಪಡೆದುಕೊಳ್ತಾ ಇದೆ. ಅಭಿನಂದನೆಗಳು ಕ್ವಾಲಿಟಿ ಮಣಿ ಹಾಗೂ ಧನ್ಯವಾದಗಳು ಜುಬಿ ತಲಪಾಡಿ. ದೂರದ ಪ್ರದೇಶದಿಂದ ಈ ಒಂದು ಮೈದಾನಕ್ಕೆ ಬಂದಿದ್ದೀರಿ, ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದಾನೆ ಜುಬಿ ತಲಪಾಡಿ ತಂಡಕ್ಕೆ ಹಾಗೂ ಯುನೈಟೆಡ್ ತಂಡದ ಕಪ್ತಾನ ಆದಷ್ಟು ಬೇಗ ವೇದಿಕೆ ಕಡೆ ಬರಬೇಕು. ಕ್ವಾಲಿಟಿ ಮಣಿ ತಂಡಕ್ಕೆ ಅಭಿನಂದನೆಗಳು. ಧ್ವನಿಯಲ್ಲಿ ಬದಲಾವಣೆ. ನೇರವಾಗಿ ನಯನ್ ಇವರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದಾನೆ. ಎಲ್ಲಿದ್ದರು ಓಡೋಡಿ ಬಂದುಬಿಡಿ ನಯನ್ ರವರೇ. KA70 MMR ತಂಡದ ಕಪ್ತಾನರು ಕಾಯ್ತಾ ಇದ್ದಾರೆ. ಯುನೈಟೆಡ್ ಅರಬನ ತಂಡದ ಕಪ್ತಾನ
KA-17 ಅಮ್ಮೆಮರ್ ಹಾಗೂ ಯುನೈಟೆಡ್ ಅರಬನ ಈ ತಂಡದ ಟ್ರಾಸ್ಪಿನ್ನಲ್ಲಿ ಆದಷ್ಟು ಬೇಗ ಟ್ರಾಸ್ಪಿನ್ ಅನ್ನು ನಡೆಸಿಕೊಡಿ. ಸಮಯ ಅತಿ ಕಡಿಮೆ ಇದೆ. ಆದಷ್ಟು ಬೇಗ ಪಂದ್ಯಕೂಟವನ್ನು ನಡೆಸಿಕೊಡಿ. ಅರಬನ ತಂಡದ ಕಪ್ತಾನ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ KA-17 ಅಮ್ಮೆಮರ್ ಹಾಗೂ ಯುನೈಟೆಡ್ ಅರಬನ ಈ ತಂಡಗಳ ನಡುವೆ ನಡೆದಂತಹ ನಾಣು ಚಿಮ್ಮಿಗೆಯಲ್ಲಿ K-70 ಅಮ್ಮೆಮಾರ್ ತಂಡವು ನಾಣು ಚಿಮ್ಮಿಗೆಯಲ್ಲಿ ವಿಜಯಿಯಾಗಿ ತಮ್ಮ ಅನಿಸಿಕೆಯನ್ನು ಆದಷ್ಟು ಬೇಗ ತಿಳಿಸಬೇಕು. ಪ್ರಥಮ ಸುತ್ತಿನ ಅಂತಿಮ 2 ಪಂದ್ಯಗಳು ಬಾಕಿ ಉಳಿತಾ ಇದೆ.
ನಾನು ಚಿಮ್ಮಿಗೆಯನ್ನು ಗೆದ್ದುಕೊಂಡಂತ K70 MMR ತಂಡ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಕಾಣಸಿಗ್ತಾ ಇದೆ. ಆರಂಭಿಕ ದಾಂಡುಗಾರರನ್ನು ಕಳಿಸಿಕೊಡಿ. ಯುನೈಟೆಡ್ ಅರಬ್ಬನ ತಂಡದ ಆರಂಭಿಕ ಜೋಡಿಗಳನ್ನು ಕಳಿಸಿಕೊಡಿ. ಎಸ್ ತೀರ್ಪುಗಾರರೇ, ಪಂದ್ಯಕೂಟವನ್ನು ಆರಂಭಿಸಿ. ವಿನೋದ್ ನವನೀತ್. ಬೌಲರ್ ನೇಮ್ ಪ್ಲೀಸ್. ಜಾಸಿಮ್ ಪ್ರಥಮ ಓವರ್ ಎಸೆಯಲು ಜಾಸಿಮ್ ರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಜಲಾಲ್ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಪ್ರಥಮ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ತುದಿಯಲ್ಲಂತೂ ಜಲಾಲ್ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಎಡಗೈ ದಾಂಡುಗಾರ ನೋ ಸ್ಟ್ರೈಕರ್ ತುದಿಯಲ್ಲಂತೂ ಜಾಬೀರ್. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎಸ್ ತೀರ್ಪುಗಾರರೇ, ಎಸ್ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ತುದಿಯಲ್ಲಂತೂ ಆಸಿಫ್ ಜಾಸಿಮ್ ಪ್ರಥಮ ದಾಳಿ ಸೊಗಸಾದ ದಾಳಿಯಾಗಿತ್ತು. ನೇರ ಗುಟ್ಟವನ್ನು ಸ್ಪರ್ಶಿಸ್ತಾ ಇದೆ. ಪ್ರಥಮ ಚೆಂಡಿಗೆ ಎಡ್ಡಗೈ ದಾಂಡಿಗನ ಉದ್ದರೆ ನಷ್ಟಗೊಳ್ತಾ ಇದೆ. ದ್ವಿತೀಯ ಚೆಂಡೆನೆಸಬೇಕಾಗಿದೆ ಎಸೆಗಾರ. ಪ್ರಥಮ ಚೆಂಡಿಗಂತೂ ಎಡ್ಡಗೈ ದಾಂಡುಗರನ ಉದ್ದರೆ ನಷ್ಟಗೊಳ್ತಾ ಇದೆ. ಖಾತೆ ಕೂಡ ಆರಂಭಗೊಂಡಿಲ್ಲ. ಪ್ರಥಮ ಚೆಂಡು ಮುಕ್ತಿದ್ದ. ದ್ವಿತೀಯ ಚೆಂಡೆನೆಸಬೇಕಾಗಿದ್ದು ಜಾಗವನ್ನು ಭರ್ತಿ ಮಾಡಲು ಮತ್ತೋರ್ವ ದಾಂಡಿಗಾರ. ನಾಫೀರ್ ಅವರ ಆಗಮನ ಕಾಣಸಿಗ್ತಾ ಇದೆ. ದ್ವಿತೀಯ ಚೆಂಡನ್ನು ಎದುರಿಸಲು ಪ್ರಥಮ ಓವರಿನ ದ್ವಿತೀಯ ಚೆಂಡನ್ನು ಎದುರಿಸಬೇಕಾಗಿದೆ. ಯಾವ ರೀತಿ ತಂಡಕ್ಕೆ ಆಸರೆಯಾಗುತ್ತಾರೆ ನಾಫೀರ್ ಅವರು ಕಾದು ನೋಡಬೇಕಾಗಿದೆ. ಎಸೆಬೇಕಾಗಿದೆ. ಪ್ರಥಮ ಓವರಿನ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದ್ವಿತೀಯ ದಾಳಿ ತನ್ಕುಡಿದ ಎರಡನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಶರವೇಗದ ದಾಳಿಯಾಗಿತ್ತು. ಚೆಂಡು ಮಾತ್ರ ಚುಕ್ಕಿಯಾಗ್ತಾ ಇದೆ. ಅವಲಿ ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ಖಾತೆ ಇನ್ನು ಕೂಡ ಆರಂಭಗೊಂಡಿಲ್ಲ. ತೃತೀಯ ಚೆಂಡನ್ನೆಸೆಯಬೇಕಾಗಿದೆ ಎಸೆಗಾರ. ತನ್ಕುಡಿದ ಮೂರನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ತೃತೀಯ ದಾಳಿ ತನ್ಕುಡಿದ ಮೂರನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ. ಶರವೇಗದ ದಾಳಿಯಾಗಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆ ಇನ್ನು ಕೂಡ ಆರಂಭಗೊಂಡಿಲ್ಲ. 1 ಉದ್ದರೆ ನಷ್ಟದಲ್ಲಿ ಚತುರ್ಥನೇ ದಾಳಿಯನ್ನು ಮತ್ತೆ ಸಂಘಟಿಸಿಕೊಳ್ಳಬೇಕಾಗಿದೆ.
ಗಾಳಿಯಲ್ಲಿ ಚೆಂಡು ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆ ಕೂಡ ಆರಂಭಗೊಳ್ತಾ ಇದೆ. 4 ಚೆಂಡುಗಳ ಆಟ ಮುಕ್ತಾಯದ ಖಾತೆಯಲ್ಲಂತೂ 1 ಓಟಗಳು ಕಾಣಸಿಗ್ತಾ ಇದೆ. ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸ್ಥಗರ್ತನ ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ತುದಿಯಲ್ಲಂತೂ ಬಳಗೈ ದಾಂಡುಗಾರ ಸ್ಟಿಕ್ಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ ಜಾಬೀರ್. ಶರ ವೇಗದ ದಾಳಿ ಇದು. ಭೂಮಿ ತಾಯಿಯನ್ನು ಮುತ್ತಿಟ್ಟು ಬಂದಂತ ಚೆಂಡು ಸ್ಟೆಂಪ್ ಔಟಿಗೆ ಬಲಿ ಆಗ್ತಾ ಇದೆ. ಇಲ್ಲಿ ಮತ್ತೊಂದು ಉದ್ರೆ ನಷ್ಟಗೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ತೀರ್ಪುಗಾರರೆ. ಪ್ರಥಮ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಖಾತೆಯಲ್ಲಂತೂ 1 ಓಟಗಳು ಬಂದಾಗಿದೆ. ಪ್ರಥಮ ಓವರಿನ ಅಂತಿಮ ದಾಳಿ. ನೂತನ ದಾಂಡಿಗನಾಗಿ ಫರಾಜ್ ರವರ ಆಗಮನ ಕಾಣಸಿಗ್ತಾ ಇದೆ. 2 ಉದ್ದರೆಗಳು ನಷ್ಟಗೊಂಡಿದೆ. ಖಾತೆಯಲ್ಲಂತೂ 1 ಓಟ ಕಾಣಸಿಗ್ತಾ ಇದೆ. ಅಂತಿಮ ದಾಳಿ. ಪ್ರಥಮ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಪ್ರಥಮ ಓವರ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 1 ಓಟದಲ್ಲಿಯೇ ಸ್ಥಗಿತಗೊಳ್ತಾ ಇದೆ. ಅವಳಿ ಉದ್ದರಿಗಳ ನಷ್ಟದಲ್ಲಿ ದ್ವಿತೀಯ ಓವರ್ ಎಸೆಯಬೇಕಾಗಿದೆ. ಆ ಜವಾಬ್ದಾರಿಯನ್ನು ಒತ್ತಿಕೊಂಡು ಬರುವಂತೆ ಸ್ಥಗಾರ ಯಾರು ಕಾದು ನೋಡಬೇಕಾಗಿದೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸಿ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬೇಡಿ. ತಂಡದ ಕಪ್ತಾನನ ಗಮನಕ್ಕೆ. ದ್ವಿತೀಯ ಓವರ್ ಎಸೆಯಬೇಕಾಗಿದೆ ಸ್ಥಗಾರ. ಅಜ್ವಾನ್ ಒನ್ ಟಾಪ್ ಮಾದರಿ ಚೆಂಡಾಗಿತ್ತು. ಚುರುಕಿನ ಓಡಾಟ, ರನ್ ಔಟ್ಗಾಗಿ ಅವಕಾಶವಿತ್ತು. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 2 ಸಾಗಿ ಬರ್ತಾ ಇದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯದತ್ತ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಸ್ಥಗಾರ. ಆತನ ಕುಡಿದ 2ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅವಲ್ಲಿ ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ತನ್ನ ಕುಡಿದ 3ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಸ್ಥಗಾರ. ಖಾತೆಯಲ್ಲಂತೂ 2 ಓಟದಲ್ಲಿಯೇ ಸ್ಥಗಿತಗೊಳ್ತಾ ಇದೆ. ದ್ವಿತೀಯ ಓವರಿನ 3ನೇ ದಾಳಿಯನ್ನು ಸಂಘಟಿಸಿಕೊಳ್ತಾ ಒನ್ ಟಾಪ್ ಮಾದರಿ ಚೆಂಡಾಗಿತ್ತು. ಚೆಂಡು ಮಾತ್ರ ಅಡ್ಡ ಚೆಂಡು ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಿ 3 ಸಾಗಿ ಬರ್ತಾ ಇದೆ. ಅವಲ್ಲಿ ಚೆಂಡುಗಳಾಟ ಮುಕ್ತಾಯದತ್ತ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮತ್ತೆ ಒನ್ ಟಾಪ್ ಮಾದರಿ ಚೆಂಡಾಗಿತ್ತು. ಗಾಳಿಯಲ್ಲಿ ಚೆಂಡು, ಕ್ಯಾಚ್ ಔಟಿಗಾಗಿ ಅವಕಾಶ. ಮತ್ತೊಂದು ಉದ್ದರಿ ನಷ್ಟಗೊಳ್ತಾ ಇದೆ. 3 ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 3 ಓಟದಲ್ಲೇ ಸ್ಥಗಿತಗೊಳ್ತಾ ಇದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ತನ್ನ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ನೂತನ ದಾಂಡಿಗನಾಗಿ ಸಮೀರ್ ರವರ ಆಗಮನ ಕಾಣಸಿಗ್ತಾ ಇದೆ. ಎಸೆಯಬೇಕಾಗಿದೆ ಚತುರ್ಥನೇ ದಾಳಿ. ದ್ವಿತೀಯೋರಿನ 4ನೇ ದಾಳಿ ಇದು. ನೆಲವನ್ನು ಕಚ್ಚಿ ಬಂದಂತ ಚೆಂಡು ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. 4 ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 3 ಓಟದಲ್ಲಿ ಸ್ಥಗಿತಗೊಳ್ತಾ ಇದೆ.
ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಎಸ್ತಗಾರ ತನ್ನ ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸಮೀರ್. ಮತ್ತೆ ಮತ್ತೆ ಚುರುಕಿನ ಓಡಾಟ, ಬಲವಾದ ಮನವಿ ಇತ್ತು. ಒಟ್ಟು ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 4ರತ್ತ ಸಾಗಿ ಬರ್ತಾ ಇದೆ. ಅಂತಿಮ 1 ಚೆಂಡು ಬಾಕಿಳಿದ ತೀರ್ಪುಗಾರೆ. ದ್ವಿತೀಯವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 4 ಓಟದಲ್ಲಿ ಸ್ಥಗಿತಗೊಳ್ತಾ ಇದೆ. ತೃತೀಯ ಓವರ್ ಎಸೆಯಬೇಕಾಗಿದೆ ಎಸ್ತಗಾರ. ತನ್ನ ಕುಡಿದ ಪ್ರಥಮ ಇನ್ನಿಂಗ್ಸಿನ ತೃತೀಯ ಓವರ್ ಎಸೆಯಬೇಕಾಗಿದೆ. ಆದಷ್ಟು ಬೇಗ ಸಂಘಟಿಸಿ ಕ್ಷೇತ್ರರಕ್ಷಣೆಯನ್ನು ಆದಷ್ಟು ಬೇಗ ಸಂಘಟಿಸಿಕೊಳ್ಳಿ. ಸಿದ್ದಿಕ್ ರವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ತೃತೀಯ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸಿದ್ದಿಕ್ ತನ್ನ ಕುಡಿದ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಚೆಂಡು ಮಾತ್ರ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಸಮೀರ್ ರವರ ದಂಡು ಗರ್ಜಿಸಬೇಕಾಗಿದೆ. ಇಲ್ಲಿ ದ್ವಿತೀಯ ಚೆಂಡನ್ನೆಸೆಯಬೇಕಾಗಿದೆ. ಸಿದ್ದಿಕ್ ತನ್ನ ಕುಡಿದ 2ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಬಲವಾಗಿ ದಂಡಿಸಬೇಕು. ಚುರುಕಿನ ಓಡಾಟ, ಊಟ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 5ರತ್ತ ಸಾಗಿ ಬರ್ತಾ ಇದೆ. ಅವಲ್ಲಿ ಚೆಂಡುಗಳಾಟ ಮುಕ್ತಾಯದತ್ತ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸಿದ್ದಿಕ್ ತನ್ನ ಕುಡಿದ 3ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಒನ್ ಟಾಪ್ ಮಾದರಿಯ ಚೆಂಡಾಗಿತ್ತು. ಬಲವಾದ ದಂಡನೆ. ತೆಂಗಿನ ಮರದಲ್ಲಿ ಕೂತ್ಕೊಳ್ತಾ ಇದೆ ಚೆಂಡು. ಒಂಟಿ ಊಟ ಸೇರ್ಪಡೆಗೊಳ್ತಾ ಇದೆ. ಖಾತೆಯಲ್ಲಂತೂ 6ರತ್ತ ಸಾಗಿ ಬರ್ತಾ ಇದೆ. ತೃತೀಯ ಓವರಿನ 3 ಚೆಂಡುಗಳಾಟ ಮುಕ್ತಾಯದತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಎಸ್ತಗಾರ. ಸಿದ್ದಿಕ್ ತನ್ನ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಆದಷ್ಟು ಬೇಗ ದಾಂಡುಗಾರರು ಕ್ರೀಸ್ ಅನ್ನು ಪ್ರವೇಶಿಸಿಕೊಳ್ಳಿ. ಬಲವಾದ ದಂಡನೆ. ಗಾಳಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಕೊಳ್ತಾ ಇದೆ. ಮತ್ತೊಂದು ಉದ್ದರೆ ನಷ್ಟಗೊಳ್ತಾ ಇದೆ. ಇಲ್ಲಿ 4 ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 6 ಓಟದಲ್ಲಿ ಎಸಗಿತಗೊಳ್ತಾ ಇದೆ. ತೃತೀಯ ಓವರಿನ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದ್ದಿರಬೇಕಾದ್ರೆ ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸಿದ್ದಿಕ್ ತನ್ನ ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ನೂತನ ದಂಡಿಗರನಾಗಿ ಸಿದ್ದಿಕ್ ರವರ ಆಗಮನ ಕಾಣಸಿಗ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ.
ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎಸ್ತುಗಾರ ಸಿದ್ದಿಕ್ ತನ್ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಅಡ್ಡ ಚೆಂಡು ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 7 ರತ್ತ ಸಾಗಿ ಬರ್ತಾ ಇದೆ. ಎಸೆಯಬೇಕಾಗಿದೆ ಮತ್ತೆ ಪಂಚಮಣಿ ದಾಳಿ. ಚುರುಕಿನ ಓಡಾಟ, ರನ್ ಔಟಿಗಾಗಿ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಉದ್ದರೆ ನಷ್ಟಗೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಲಿದೆ ತೀರ್ಪುಗಾರೆ. ತೃತೀಯ ಓವರಿನ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ಸಿದ್ದಿಕ್ ತನ್ಕುಡಿದ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ನೂತನ ದಾಂಡಿಗರಣ ಆಗಮನವಾಗಬೇಕಾಗಿದೆ. ಖಾತೆಯಲ್ಲಂತೂ 7 ಓಟಗಳು ಕಾಣಸಿಗ್ತಾ ಇದೆ. ನೂತನ ದಾಂಡಿಗನಾಗಿ ನಿಸರ್ ಅವರ ಆಗಮನ ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಲಿದೆ ತೀರ್ಪುಗಾರೆ. ತೃತೀಯ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿಕೊಳ್ಳಿ. ಚುರುಕಿನ ಓಡಾಟ, ಮತ್ತೆ ಅವಕಾಶವಿತ್ತು. 1 ಓಟ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 8 ರತ್ತ ಸಾಗಿ ಬರ್ತಾ ಇದೆ. ಅಂತಿಮ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಎಸ್ತುಗಾರಿಕೆ ಭಾಗದಲ್ಲಂತೂ ಚಾಕೀರ್ ಅವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ತುದಿಯಲ್ಲಂತೂ ಬಲವಾದ ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಚೆಂಡು ಮಾತ್ರ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಚಾಕಿ ತನ್ಕುಡಿದ 2ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದ್ವಿತೀಯ ಚೆಂಡು ನಿಧಾನಗತಿಯ ಚೆಂಡಾಗಿತ್ತು. ಮುನ್ನುಗ್ಗಿ ಬಾರಿಸುವ ಪ್ರಯತ್ನವಿತ್ತು. ಸ್ಟಂಪ್ ಔಟಿಗೆ ಬಲಿಯಾಗ್ತಾ ಇದ್ದಾರೆ. ಮತ್ತೊಂದು ಉದ್ದರೆ ನಷ್ಟಗೊಳ್ತಾ ಇದೆ. ಅಂತಿಮ 4 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಖಾತೆಯಲ್ಲಂತೂ 8 ಓಟದಲ್ಲಿ ಸ್ಥಗಿತಗೊಳ್ತಾ ಇದೆ. ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸ್ತುಗಾರ. ಚಾಕಿ ತನ್ಕುಡಿದ 3ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ನೂತನ ದಾಂಡಿಗರನಾಗಿ ಆಸಿಫ್ ರವರ ಆಗಮನ ಕಾಣಸಿಗ್ತಾ ಇದೆ. ಚಾಕೀರ್ ಅವರ ಕೂಟದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮೊದಲ ಚೆಂಡಾಗಿದ್ದು ಚುರುಕಿನ ಓಟ. 1 ಓಟ ಸಂಪೂರ್ಣ ಅವಳಿಗಾಗಿ ಪ್ರಯತ್ನವಿತ್ತು. 1 ಓಟ ಸಂಪೂರ್ಣಗೊಳ್ತಾ ಇದೆ. 1 ಓಟದ ಸೇರ್ಪಡೆ ಮುಗಿನ ಖಾತೆಯಲ್ಲಂತೂ 9 ರತ್ತ ಸಾಗಿ ಬರ್ತಾ ಇದೆ. 3 ಚೆಂಡುಗಳ ಆಟ ಮುಕ್ತಿದಿತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಎಸ್ತುಗಾರ. ಚಾಕಿ ತನ್ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ನಾಫಿ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಬರಬಹುದೇ ಸಿಕ್ಸರ್. ನಾಫಿ ದಂಡಿನ ಮುಖೇನ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಸ್ಟಂಪ್ ಔಟಿಗೆ ಬಲಿಯಾಗ್ತಾ ಇದ್ದಾರೆ. 4 ಚೆಂಡುಗಳ ಆಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 9 ಓಟದಲ್ಲಿ ಸ್ಥಗಿತಗೊಳ್ತಾ ಇದೆ. ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ನೆಲವನ್ನು ಕಚ್ಚಿ ಬಂದಂತ ಚೆಂಡು
ಮತ್ತೊಂದು ಅವಕಾಶವಿತ್ತು, ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಎಸೆತಗಾರ ಚಾಕಿತನ್ ಕುಡಿದ ಅಂತಿಮ ದಾಳಿಯನ್ನು ಎಸೆಯಬೇಕಾಗಿದೆ. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು, ಒಂಟಿ ಒಟ್ಟು ಸಂಪೂರ್ಣಗೊಳ್ತಾ ಇದೆ. ಅವಳಿಗಾಗಿ ಪ್ರಯತ್ನ, ರನ್ಔಟಿಗೆ ಬಲಿ ಆಗ್ತಾ ಇದೆ. ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 10 ಓಟಗಳು ಕಾಣಸಿಗ್ತಾ ಇದೆ. ಎದುರಾಳಿ ತಂಡಕ್ಕೆ 24 ಚೆಂಡುಗಳ ಮುಂದೆ 11 ಗುರಿ. ಹರಿ ಓಂ. ಮುಂದಿನ ಪಂದ್ಯಾಟ ವಿಕ್ಟರಿ ವಾರಿಯರ್ಸ್ ಮತ್ತು ವೈದ್ಯನಾಥ ಕ್ರಿಕೆಟರ್ ಸುಜೀರ್ ಈ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಆದಷ್ಟು ಬೇಗ ಈ ತಂಡದ ಕಪ್ತಾನ್ರು ಆರಂಭಿಕ ದಾಂಡುಗಾರರನ್ನು ಕಳಿಸಿಕೊಡಿ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎಸ್ ತಿರುಪುಗಾರ್ರೆ ದ್ವಿತೀಯ ಇನ್ನಿಂಗ್ಸ್ ಅನ್ನು ಆರಂಭಿಸಿ ಪ್ರಥಮ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ 11 ಓಟದ ಸವಾಲಿದೆ. ಉಲ್ಟಾ ದಂಡಿನ ಪ್ರಯತ್ನವಿತ್ತು, ಒಂಟಿ ಓಟದೊಂದಿಗೆ ಖಾತೆ ಆರಂಭಗೊಳ್ತಾ ಇದೆ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸೆತಗಾರ ತನ್ನ ಕುಡಿದ ಎರಡನೇ ದಾಳಿಯನ್ನು ಎಸೆಯಬೇಕಾಗಿದೆ. ಅಡ್ಡ ಚೆಂಡು ತೀರ್ಪು ಬರ್ತಾ ಇದೆ. ಖಾತೆಯಲ್ಲೊಂದು 2 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಿದಿತ್ತ, ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸೆತಗಾರ ತನ್ನ ಕುಡಿದ ಎರಡನೇ ದಾಳಿ ಇದು. ಮತ್ತೆ ಚುರುಕಿನ ಓಡಾಟ, ಒಂಟಿ ಓಟ ಸಂಪೂರ್ಣ ಅವಳಿಗಾಗಿ ಪ್ರಯತ್ನವಿತ್ತು. ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 4 ಸಾಗಿ ಬರ್ತಾ ಇದೆ. 2 ಚೆಂಡುಗಳಾಟ ಮುಕ್ತಾಯದಿತ್ತ. ಫುಲ್ ಟಾಸ್ ಮಾತ್ರ ಚೆಂಡಾಗಿತ್ತು, ಗಾಳಿಯಲ್ಲಿ ಚೆಂಡು, ಕ್ಯಾಚ್ ಔಟಿಗಾಗಿ ಅವಕಾಶ. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 5 ಸಾಗಿ ಬರ್ತಾ ಇದೆ. 3 ಚೆಂಡುಗಳಾಟ ಮುಕ್ತಾಯದಿತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಎಸೆತಗಾರ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ.
ಮತ್ತೆ ಚುರುಕಿನ ಓಡಾಟ, ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 7 ಸಾಗಿ ಬರ್ತಾ ಇದೆ. ಅಂತಿಮ ಚೆಂಡನ್ನೇ ಎಸೆಯಬೇಕಾಗಿದೆ ಎಸೆಗಾರ. ತನ್ನ ಕುಡಿದ ಅಂತಿಮ ದಾಳಿ ಇದು. ಮತ್ತೆ ಒಂಟಿ ಅತ್ತ ಚಲಿಸ್ತಾ ಇದೆ. ಬಾಲ್ ಬಾಯ್ಸ್ ಬಾಲ್ ಅನ್ನು ಕೊಟ್ಟು ಸಹಕರಿಸಿ. ಪ್ರಥಮ ಓವರ್ ಮುಕ್ತಾಯಕ್ಕೆ ಖಾತೆಯಲ್ಲಂತೂ 8 ಸಾಗಿ ಬರ್ತಾ ಇದೆ. ಚೆಂಡು ಮಾತ್ರ ಅಡ್ಡ ಚೆಂಡು ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 9 ಸಾಗಿ ಬರ್ತಾ ಇದೆ. ಅಂತಿಮ 2 ಓಟಗಳು ಬೇಕಾಗಿದೆ. ಒಂಟಿ ಎತ್ತ ಚಲಿಸ್ತಾ ಇದೆ. ಗೆಲುವಿಗಾಗಿ 1 ಓಟ ಬೇಕಾಗಿದೆ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. 2 ಚೆಂಡುಗಳಾಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 10 ಸಾಗಿ ಬರ್ತಾ ಇದೆ. ಎಸ್ ಈ ಮುಖೇನ ಪಂದ್ಯಕೂಟವನ್ನು ವಿಜಯಶಾಲಿ ಆಗ್ತಾ ಇದೆ. 2 ತಂಡದಲ್ಲಿ ಕೂಡ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ ಕಾಲ್ ಮಾಡ್ತಂದಿಲ್ಲ ನೀವು ಕಾಲ್ ತೆಪ್ಪು ಜರ ಏತ್ ಕಾಲ್ ಮಾಡ್ತಾರೆ
ವಿಕ್ಟರಿ ವಾರಿಯರ್ಸ್ ತಂಡ ಈಗಾಗಲೇ ಟಾಸ್ ಅನ್ನು ಗೆದ್ದುಕೊಂಡು ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಎರಡು ತಂಡದ ಟೀಮ್ ಫೀಸ್ ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವಿಕ್ಟರಿ ವಾರಿಯರ್ಸ್ ಮತ್ತು ವೈದ್ಯನಾಥ ಕ್ರಿಕೆಟರ್ ಸುಜೀರ್ ಈ ಎರಡು ತಂಡದ ಟೀಮ್ ಫೀಸ್ ಕೊಟ್ಟು ಸಹಕರಿಸಬೇಕು. ಅದೇ ರೀತಿ ಈಗಾಗಲೇ ವಿಕ್ಟರಿ ವಾರಿಯರ್ಸ್ ಟಾಸ್ ಅನ್ನು ಗೆದ್ದುಕೊಂಡು ತಮ್ಮ ಆಯ್ಕೆಯನ್ನು ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಸ್ ಆರಂಭಿಕ ಸುತ್ತಿನ ಕೊನೆಯ ಪಂದ್ಯಾಟದ ಕಡೆಗೆ ಕರೆಯನ್ನು ಕೊಡ್ತಾ ಇದ್ದಾವೆ. ವಿಕ್ಟರಿ ವಾರಿಯರ್ಸ್ ವಿರುದ್ಧವಾಗಿ ಎದುರಿಸಬೇಕಾಗಿದೆ ವೈದ್ಯನಾಥ ಕ್ರಿಕೆಟರ್ಸ್. ಎರಡು ಬಲಿಷ್ಠವಾದ ತಂಡಗಳ ನಡುವೆ ಜಿದ್ದಾಜಿದ್ದಿಯ ಹೋರಾಟಗಳು ಹೊನಲು ಬೆಳಕಿನ ಮಾದರಿಯ ಪಂದ್ಯಾಕೂಟ ಮತ್ತು ಮುಕ್ತಾಯ ಹಂತವನ್ನು ಪಡೆದುಕೊಂಡಿದೆ. ಇನ್ನೇನಿದ್ದರೂ ಆ ಸೂರ್ಯನ ಬೆಳಕಿನ ಪಂದ್ಯಾಕೂಟಗಳು ಖಂಡಿತವಾಗಿಯೂ ಸೂರ್ಯದೇವ ಎಲ್ಲಿದ್ದರೂ ಕೂಡ ನಮಗೆ ಒಂದು ಬೆಳಕನ್ನು ನೀಡುವಂಥ ಕೆಲಸವನ್ನ ನಿತ್ಯ ನಿರಂತರವಾಗಿ ಹಲವಾರು ದಶಕಗಳಿಂದ ಬರ್ತಾ ಇದ್ದಾರೆ. ಈತನ ಮುಖಾಂತರವಾಗಿ ಹೊನಲು ಬೆಳಕಿನ ಮಾದರಿಯ ಪಂದ್ಯ ಮುಕ್ತಾಯ ಹಂತದಲ್ಲಿ ದ್ವಿತೀಯ ಅಂತಿಮ ಹಂತದ ಪಂದ್ಯಾಕೂಟಗಳು ಚಾಲ್ತಿಯಲ್ಲಿ ಖಂಡಿತವಾಗಿ ಮುಂದಿನ ಹಂತದಲ್ಲಿ ಬರಲಿಕ್ಕಿದೆ. ಆರಂಭಿಕ ಸುತ್ತಿನ ಕೊನೆಯ ಪಂದ್ಯಾಕೂಟ ವಿಕ್ಟರಿ ವಾರಿಯರ್ಸ್ ವಿರುದ್ಧವಾಗಿ ಎದುರಿಸುವಂತಹ ತಂಡ ವೈದ್ಯನಾಥ ಕ್ರಿಕೆಟರ್ಸ್ ಸುಜೀರ್. ದಯಮಾಡಿ ಎರಡು ತಂಡದ ಟೀಮ್ ಫೀಸ್ ಅನ್ನ ಕೊಟ್ಟು ಸಹಕರಿಸಿ. ಖಂಡಿತವಾಗಿ ಕೊಟ್ಟ ಮಾತಿಗೆ ತಪ್ಪಿದರೆ ಮೆಚ್ಚನ ಪರಮಾತ್ಮನು. ಎರಡು ತಂಡದ ಟೀಮ್ ಫೀಸ್ ದಯಮಾಡಿ ಆ ಒಂದು ಮೈದಾನದ ಖಂಡಿತವಾಗಿಯೂ ಬಲಭಾಗದಲ್ಲಿರುವಂತಹ ಆಯೋಜಕರ ಹತ್ತಿರ ಒಂದು ಟೀಮ್ ಫೀಸ್ ಅನ್ನು ಕೊಟ್ಟು ಬಿಡಿ. ನಮ್ಮ ಈ ಒಂದು ಪಂದ್ಯಾಕೂಟಕ್ಕೆ ನೇರ ಪ್ರಸಾರ ಮಾಡಿ ಸಹಕರಿಸಿರುವಂತಹ ನಮ್ಮ ಮೀಡಿಯಾ ತಂಡದ ಎಲ್ಲ ಆಪರೇಟರ್ಗಳಾಗಲಿ, ಸ್ಕೋರರ್ ಆಗಲಿ ಹಾಗೂ ಕ್ಯಾಮ್ರಾ ಮ್ಯಾನ್ ಆಗಲಿ ಎಲ್ಲರಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ. ಯಾಕಂತ ಕೇಳಿದರೆ ಈ ಒಂದು ಹೊನಲು ಬೆಳಕಿನ ಮಾದರಿಯ ಪಂದ್ಯಾಕೂಟಗಳಿದ್ದರೂ ಕೂಡ ಬಹಳಷ್ಟು ಉತ್ತಮ ಗತಿಯಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದೀರಿ. ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಹಾಗೂ ಅವಕಾಶ ಕೊಟ್ಟಂತ ಎಲ್ಲ ಆಯೋಜಕರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಪ್ರಥಮ ಹಂತಿನ ಕೊನೆಯ ಪಂದ್ಯಾಕೂಟದ ಕಡೆಗೆ ಹೋಗುವ ವಿಕ್ಟರಿ ವಾರಿಯರ್ಸ್ ವಿರುದ್ಧವಾಗಿ ಎದುರಿಸುವಂತ ತಂಡ ಉದ್ದಿದ್ದರೆ ವೈದ್ಯನಾಥ ಕ್ರಿಕೆಟರ್ಸ್ ಸುಜೀರ್. ಬಳ್ಳಾರಿ ತಂಡದ ಸದಸ್ಯರು ದಯವಿಟ್ಟು ಅಲ್ಲಿ ಲೈನ್ ಎಂಪೈರ್ ಆಗಿ ಸಹಕರಿಸಬೇಕು. ನೀವು ಈವರೆಗೆ ನಿಂತಿದ್ದೀರಿ, ಇನ್ನು ಸ್ವಲ್ಪ ಹೊತ್ತು ಸಹಕರಿಸಬೇಕು ಬಳ್ಳಾರಿ ಫ್ರೆಂಡ್ಸ್ ತಂಡದ ಸದಸ್ಯರು. ಎರಡು ತಂಡದ 12ನೇ ಆಟಗಾರ ದಯಮಾಡಿ ಮೈಕ್ ಪಾಯಿಂಟ್ ಅಡಿಗೆ ಬಂದು ಸಹಕರಿಸಿ. 12ನೇ ಆಟಗಾರ ಬರದೇ ಇದ್ದಲ್ಲಿ ಪಂದ್ಯಾಕೂಟಗಳನ್ನು ಸ್ಥಗಿತಗೊಳಿಸಲಾಗುವುದು. ದಯಮಾಡಿ ಎರಡು ತಂಡದ 12ನೇ ಆಟಗಾರ ವೈದ್ಯನಾಥ ಕ್ರಿಕೆಟರ್ಸ್ ಸುಜೀರ ಇದರ 12ನೇ ಆಟಗಾರ ದಯಮಾಡಿ ಮೈಕ್ ಪಾಯಿಂಟ್ ಅಡಿಗೆ ಬಂದು ಸಹಕರಿಸಿ. ಯಾಕಂತ ಕೇಳಿದರೆ ಖಂಡಿತವಾಗಿ ಒಂದು ಉತ್ತಮವಾದ ಪಂದ್ಯಾಕೂಟದಲ್ಲಿ ಬಹಳಷ್ಟು ಅದ್ದೂರಿಯ ಆಯೋಜನೆಯಿಂದ ಬಳ್ಳಾರಿ ಫ್ರೆಂಡ್ಸ್ ತುಂಬ ಎಂಬತಕ್ಕದ್ದು ಪ್ರತಿಷ್ಠಿತ ತಂಡ ಆಯೋಜನೆ ಮಾಡಿರುವಂತಹ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 5ನೇ ಆವೃತ್ತಿಯ ಪಂದ್ಯಾಕೂಟ ಖಂಡಿತವಾಗಿಯೂ ಮೆಚ್ಚಲೇಬೇಕಾಗಿದೆ. ಈ ಒಂದು ಸಂಸ್ಥೆ ಹಲವಾರು ಸಮಾಜಕಾರಿ ಕಾರ್ಯಗಳಾಗಲಿ, ದಕ್ಷಿಣ ಕನ್ನಡ ಜಿಲ್ಲೆ
ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಯ ಕಾರ್ಯಕ್ಕೆ ಸಹಾಯಾರ್ಥವಾಗಿ ಮಾಡ್ತಾ ಇರುವಂತಹ ಈ ಒಂದು ಪಂದ್ಯಾಕೂಟಕ್ಕೆ ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತಾ 12ನೇ ಆಟಗಾರ ದಯಮಾಡಿ ಮೈಕ್ ಪಾಯಿಂಟ್ ಅಡಿಗೆ ಬಂದು ಸಹಕರಿಸಿ. ಎಸ್ ವೈದ್ಯನಾಥ ಕ್ರಿಕೆಟರ್ಸ್ ಸುಜೀರ್ ಪರವಾಗಿ ಗುರು ಹಾಗೂ ನಾಟಕ ವಿಭಾಗದಲ್ಲಿ ಕೀರ್ತನ್ ಅವರನ್ನು ಪರಿಚಯಿಸಿಕೊಳ್ಳಲಾಗ್ತಾ ಇದೆ. ದಾಳಿಗಾರಿಕೆಯನ್ನ ಪರಿಚಯಿಸುವುದೇ ಆದಲ್ಲಿ ಟೀಮ್ ವಿಕ್ಟರಿ ವಾರಿಯರ್ಸ್ ಪರವಾಗಿ ಶಾಯಿಲ್ ಎಂಬತಕ್ಕಂಥ ನಾಮಗಾರಿಕೆ ಮತ್ತೊಮ್ಮೆ ತೀರ್ಪುಗಾರ ಕಡೆಗೆ ನಿಶಾನೆಯನ್ನು ಕೊಡ್ತಾ ಇದ್ದಾವೆ. ಆರಂಭ ಪಂದ್ಯಾಕೂಟಕ್ಕೆ ಒನ್ಸ್ ಅಗೈನ್ ಆರಂಭಿಕ ಸುತ್ತಿನ ಕೊನೆಯ ಪಂದ್ಯ ಚಾಲ್ತಿಯಲ್ಲಿ ವಿಕ್ಟರಿ ವಾರಿಯರ್ಸ್ ಪರವಾಗಿ ನೇರವಾಗಿ ವೈದ್ಯನಾಥ ಕ್ರಿಕೆಟರ್ಸ್ ಸುಜೀರ. ಎರಡು ಪ್ರತಿಷ್ಠಿತ ತಂಡಗಳ ನಡುವೆ ಜಿದ್ದಾಜಿದ್ದಿಯ ಹೋರಾಟಗಳು. ಆರಂಭಿಕ ತಪ್ಪುಗಳು. ಇದು ನೋ ಬಾಲ್ ಎಂಬತಕ್ಕಂಥ ಘೋಷಣೆ. ತೀರ್ಪುಗಾರೆ 1+1. ತೀರ್ಪುಗಾರೆ 1+1. ಎಸ್, 2 ಓಟಗಳು ಎಕ್ಸ್ಟ್ರಾಸ್ ಮುಖಾಂತರವಾಗಿ ಖಾತೆಯನ್ನು ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಆರಂಭಿಕ ಚೆಂಡು ಚಾಲ್ತಿಯಲ್ಲಿತ್ತು. ಬಹಳಷ್ಟು ಸೊಗಸಾಗಿ ದಾಳಿಯನ್ನು ಸಂಘಟಿಸಿದರೂ ಕೂಡ ಚೆಂಡು ಲೆಕ್ಕಕ್ಕಿಲ್ಲ. ಖಂಡಿತವಾಗಿಯೂ ಚೆಂಡಂತೂ ಲೆಕ್ಕಕ್ಕಿಲ್ಲದ ಚೆಂಡು ಎಂಬತಕ್ಕಂಥ ಘೋಷಣೆಗಳು. ಮತ್ತೊಮ್ಮೆ ಶಾಯಿಲ್ ಎಂಬತಕ್ಕಂಥ ನಾಮಗಾರಿಗೆ ಟೀಮ್ ವಿಕ್ಟರಿ ವಾರಿಯರ್ಸ್ ಪರವಾಗಿ ಹೊಸಗೇನ ಆರಂಭಿಕ ದಾಳಿ ಚಾಲ್ತಿಯಲ್ಲಿತ್ತು. ಬಹಳಷ್ಟು ಸೊಗಸಾಗಿ ದಂಡಿಸಿದ್ರು. ಒಂದೋಟವಂತೂ ಉದ್ದರಿಗಳ ಮಧ್ಯೆ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇದೆ. ಇಲ್ಲಂತೂ ರೋಚಕ ಗತಿಯಲ್ಲಿ ಪಂದ್ಯಾಕೂಟಗಳು ಸಾಗಿ ಬರ್ತಾ ಇದೆ. ಆರಂಭಿಕ ಸುತ್ತಿನ ಕೊನೆಯ ಒಂದು ಪಂದ್ಯ ಬಾಕಿ ಇದೆ. ಅದು ವಿಕ್ಟರಿ ವಾರಿಯರ್ಸ್ ಪರವಾಗಿ ವೈದ್ಯನಾಥ ಕ್ರಿಕೆಟರ್ ಸುಜೀರ. ಒಂದಂತೂ ಮತ್ತೊಮ್ಮೆ ಉದರಿಗಳ ಮಧ್ಯೆ ಬಿಟ್ ವಿಕೆಟ್ ವಿಭಾಗದಲ್ಲಿ ಚೆಂಡದ್ದು ನೆಲ ಮಟ್ಟದಲ್ಲಿ ಸಂಚರಿಕೆಯನ್ನು ಪಡೆದುಕೊಂಡಾಗ 1 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದೆ. ಒಟ್ಟುಗಳಿಗೆಯಲ್ಲಿ ಜೋಡಣೆಗೊಂಡ ಓಟಗಳು 4. ದನಕಂತಿನ ತೃತೀಯ ಬಾರಿಗೆ ಮತ್ತೊಮ್ಮೆ ಶಾಯಿಲ್. ಸೊಗಸಾದ ದಾಳಿಯಾಗಿತ್ತು. ಇಲ್ಲಂತೂ ಮತ್ತೊಮ್ಮೆ ತೀರ್ಪುಗಾರರ ತೀರ್ಮಾನವಂತೂ ಅಂತಿಮ. ನೋ ಬಾಲ್ ಎಂಬತಕ್ಕಂಥ ಘೋಷಣೆ. ಲಯವನ್ನ ಹಿಂಪಡೆದುಕೊಳ್ಳಬೇಕಾಗಿದೆ. ಲಯಬದ್ಧವಾದ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಒಂದು ಕಡೆಯಲ್ಲಿ ಟೀಮ್ ವಿಕ್ಟರಿ ವಾರಿಯರ್ಸ್ ಪರವಾಗಿ ಶಾಯಿಲ್ ಆರಂಭಿಕ ಓವರನ್ನು ಎಸೆಯಲು ಯಾತಕ್ಕಾಗಿ ಕೊಟ್ಟಿದ್ದೇನೆ ಎಂಬುದಕ್ಕೆ ಸ್ಪಷ್ಟ ನಿದರ್ಶನೆಯನ್ನು ಕೊಡಬೇಕಾಗಿದೆ. ತಟ್ಟಿ ಮುಟ್ಟಿ ಓಡುವ ಯತ್ನಗಳಿತ್ತು. ಬಲವಾದ ಮಾನವೀಯನ್ನು ತೀರ್ಪುಗಾರ ಕಡೆಗೆ ಸಾಗಿಸಿದ್ರು. ಆದರೆ ತೀರ್ಪುಗಾರ ತೀರ್ಮಾನವಂತೂ ಪಾಸ್ ಎಂಬತಕ್ಕಂಥ ಘೋಷಣೆಗಳು ಸೇರ್ಪಡ್ತಾ ಇದೆ. ದ್ವಿತೀಯ ಹಂತದ ಪಂದ್ಯಾಕೂಟ 3 ಓವರಿಗೆ ಸೀಮಿತ. ಕೇವಲ 18 ಚೆಂಡುಗಳಿಗೆ ಮಾತ್ರ ಅವಕಾಶಗಳು. ಎಲ್ಲ ತಂಡಕ್ಕೆ ಸೂಚನೆ ಇದು. ದ್ವಿತೀಯ ಹಂತದ ಪಂದ್ಯಾಕೂಟಗಳೆಲ್ಲವೂ ಕೂಡ 3 ಓವರಿಗೆ ಸೀಮಿತಗೊಂಡಿದೆ. ಮತ್ತೊಮ್ಮೆ ಲಕ್ಷ್ಯ ವಿಭಾಗದಲ್ಲಿ ಚೆಂಡಂತೂ ಬಹಳಷ್ಟು ನೆಲಮಟ್ಟದಲ್ಲಿ ಸಂಚರಿಕೆಯನ್ನು ಪಡೆದುಕೊಂಡಿತ್ತು. 1 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಸ್ಕೋರ್ ಬೋರ್ಡ್ ಮೂವ್ಸ್ ಆನ್ ಟು 7 ಆನ್ ದ ಬೋರ್ಡ್. ಕೊನೆಯದಾಗಿ 2 ಚೆಂಡುಗಳು ಬಾಕಿ ಇದೆ. ಸೊಗಸಾದಂತ ದಾಳಿಯಾಗಿತ್ತು. ಖಂಡಿತವಾಗಿ ಶಾಯಿಲ ತಂಡದ ಭಾಗದಲ್ಲಿರುವಂತಹ ಆಟಗಾರರು ವಂಚಿಸುವ ಪ್ರಯತ್ನವನ್ನು ಪಡೆದುಕೊಳ್ತಾ ಇದ್ದಾರೆ. ಸಫಲತೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಶಾಯಿಲ್ ವಿಕ್ಟರಿ ವಾರಿಯರ್ಸ್ ತಂಡದ ಪರವಾಗಿ ಕೊನೆಯ 1 ಚೆಂಡು ಬಾಕಿ ಇದೆ. 4 ಓವರ್ಗಳು ಆರಂಭಿಕ ಸುತ್ತಿನಲ್ಲಿ. ಆದರೆ ದ್ವಿತೀಯ ಸುತ್ತಿನಲ್ಲಿ ಕೇವಲ 18 ಚೆಂಡುಗಳು, ಅರ್ಥಶಃ 3 ಓವರ್ಗಳು ಮಾತ್ರ. ಮತ್ತೊಮ್ಮೆ ಉದರಿಗಳ ಮಧ್ಯೆ ಮಿಡ್ ವಿಕೆಟ್ ವಿಭಾಗದಲ್ಲಿ 1 ಓಟವಂತೂ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಆರಂಭಿಕ ಓವರ್ ಮುಕ್ತ ಹಂತದಲ್ಲಿ ಒಟ್ಟುಗಳಿಗೆಯಲ್ಲಿ ಜೋಡಣೆಗೊಂಡದ್ದು 8 ಓಟಗಳು ಮಾತ್ರ. 8 ಓಟಗಳು ಜೋಡಣೆಗೊಂಡಿದೆ. ಬುದ್ದರಿಯ ಪತನ ಇಷ್ಟರವರೆಗೆ ವೈದ್ಯನಾಥ ಕ್ರಿಕೆಟರ್ಸ್ ಪರವಾಗಿ ಬಂದಿಲ್ಲ. ಆದರೆ ಇನ್ನು 18 ಚೆಂಡುಗಳ ಆಟ ಬಾಕಿ ಇದೆ. ಯಾವ ತಂಡ ಗೆಲುವನ್ನು ಸಾಧಿಸಿಕೊಳ್ಳಬಹುದು, ಯಾವ ತಂಡ ಸೋಲನ್ನು ಒಪ್ಪಿಕೊಳ್ಳಬಹುದು, ಎಲ್ಲವಿಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಾಗ ಮತ್ತೊಮ್ಮೆ ತಿಳಿಸಿಕೊಡ್ತಾ ಇದ್ದಾನೆ. ಬೊಲ್ಲಾರಿ ಫ್ರೆಂಡ್ಸ್ ಎಂಬತಕ್ಕಂಥ ಒಂದು ಬಹಳಷ್ಟು ದೊಡ್ಡ ಮಟ್ಟಿನ ಸಂಸ್ಥೆ ಆಯೋಜನೆಯನ್ನು ಪಡೆದುಕೊಂಡಂತಹ ಬೊಲ್ಲಾರಿ ಫ್ರೆಂಡ್ಸ್ ಟ್ರೋಫಿ ಪಂಚಮ ಆವೃತ್ತಿಯ ಪಂದ್ಯಾಕೂಟ 2026 ಎಂಬತಕ್ಕಂಥ ನಾಮವನ್ನು ಪಡೆದುಕೊಂಡಂತಹ ಒಂದು ಪಂದ್ಯಾಕೂಟ ಹಿಂದಿನ ಖಂಡಿತವಾಗಿ ಸಂಜೆಯಿಂದ ಇವತ್ತಿನ ಮಧ್ಯಾಹ್ನದವರೆಗೂ ಸಾಗಿ ಬರಲಿಕ್ಕಿದೆ. ಸೊಗಸಾದಂಥ ದಾಳಿ, ಉತ್ತಮವಾದ ತಂಡ ರಕ್ಷಣಾತ್ಮಕ ಆಟಗಳನ್ನು ನೇರವಾಗಿ
ಆರಂಭಿಕ ಕ್ರಮಾಂಕದ ಆಟಗಾರರು ವೈದ್ಯನಾಥ ಕ್ರಿಕೆಟರ್ಸ್ ಪರವಾಗಿ ಆಯೋಜನೆಯನ್ನು ಪಡೆದುಕೊಳ್ತಾ ಆದರೆ 1 ಓಟಗಳು ಡಿಕ್ಲೇರ್ ವಿಭಾಗದಲ್ಲಿ ಸಂಚರಿಕೆಯನ್ನು ಪಡೆದುಕೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿದ್ದ ಒಟ್ಟು ಗಳಿಗೆಯಲ್ಲಿ ಜೋಡಣೆಗೊಂಡದ್ದು 9 ಓಟಗಳು ಮಾತ್ರ. ಭವಿಷ್ಯ ರೈಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖಾಂತರವಾಗಿ ಆರಂಭಿಕ ದ್ವಿತೀಯ ಓವರ್ನ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ದ ಅಲ್ಟಿಮೇಟ್ ಓವರ್ ಸೆಕೆಂಡ್ ಬಾಲ್ ಇನ್ ಪ್ರೋಗ್ರೆಸ್. ಹದ್ದಿನ ಕಣ್ಣಿನ ಮುತ್ತಿನ ತೀರ್ಪುಗಾರಿಬ್ಬರನ್ನು ಬಿಡುತ್ತಾ ನೇರವಾಗಿ ದಂಡಿನ ಭಾಗದ ಕಡೆಗೆ ಸೊಗಸಾಗಿತ್ತು ದಾಳಿ. ಕೇವಲ 1 ಓಟಗಳಿಗೆ ಮಾತ್ರ ಅನುವನ್ನು ಮಾಡಿಕೊಡ್ತಾ ಆದರೆ ಹೆಚ್ಚಿನ ಓಟಗಳಿಗೆ ಅನುವನ್ನೇ ಮಾಡಿಕೊಡ್ತಾ ಇಲ್ಲ. ಸಿಕ್ಸರ್ಗಳ ಅವಶ್ಯಕತೆ ಇದೆ. ಒಂದು ಕಡೆಯಲ್ಲಿ ಬಲಿಷ್ಠ ತಂಡ ವಿಕ್ಟರಿ ವಾರಿಯರ್ಸ್ ಆದರೆ ಆ ಒಂದು ತಂಡವನ್ನ ಖಂಡಿತವಾಗಿ ಹಿಮ್ಮೆಟ್ಟಿಸಬಲ್ಲ ತಂಡ ಬಿದ್ದರೆ ಅದು ವೈದ್ಯನಾಥ ಕ್ರಿಕೆಟರ್ಸ್. ಸುಚೀರ್ ಎಂಬತಕ್ಕಂಥ ಪ್ರದೇಶದಿಂದ ಬಂದಿರುವಂತಹ ಎಲ್ಲ ಆಟಗಾರರು ಬಹಳಷ್ಟು ಅನುಭವವನ್ನು ಹೊಂದಿರುವಂತಹ ಆಟಗಾರರು ತಂಡಿನ ಭಾಗದಲ್ಲಿ ಅಡ್ಡ ದಾಂಡಿನ ಪ್ರಯೋಗವನ್ನು ಪಡೆದುಕೊಳ್ತಾ ಆದರೆ ಅಡ್ಡ ದಾಂಡಿನ ಪ್ರಯೋಗವನ್ನು ಪಡೆದುಕೊಂಡಾಗ ಮತ್ತೊಮ್ಮೆ ಅಡ್ಡ ದಾಂಡಿನ ಮುಖೇನವಾಗಿ 1 ಓಟಗಳು. ಇಲ್ಲಂತೂ ಭವಿಷ್ಯ ಆಪತ್ ಕಾಲದ ಆಪತ್ ಬಂಟನಾಗಬಹುದೇ ವಿಕ್ಟರಿ ವಾರಿಯರ್ಸ್ ಪರವಾಗಿ. ಇನ್ನೊಂದು ಕಡೆಯಲ್ಲಿ ಆರಂಭಿಕ ದಾಂಡುಗಾರಾಗಿ ಬಂದಂತಹ ಗುರು ಹಾಗೂ ಕೀರ್ತನ್ ಒಂದು ಕಡೆಯಲ್ಲಿ ಒನ್ಸ್ ಅಗೈನ್ ಸೊಗಸಾದಂತಹ ದಾಳಿಯಾಗಿತ್ತು. ನೇರವಾಗಿ ಆತನ ಬತ್ತಳಿಕೆಯಿಂದ ಬಿಟ್ಟಂತ ಬಾಣ ನೇರವಾಗಿ ಎದುರಾಳಿಯ ಎದೆಯನ್ನು ಸೀಳ್ಕೊಳ್ತಾ ಇದೆ. ನಾಡು ನೆತ್ತಿಯ ಮೇಲೆ ಕಡು ಕತ್ತಿಯ ಪ್ರಹಾರವಾಗ್ತಾ ಇದೆ. ಇಲ್ಲಂತೂ ವಿಕ್ಟರಿ ವಾರಿಯರ್ಸ್ ತಂಡ ಆರಂಭಿಕ ಉತ್ತರಿಯನ್ನಂತೂ ತನ್ನ ಪಾಲಾಗಿಸಿಕೊಂಡಾಗಿದೆ. ಒಂದು ಕಡೆಯಲ್ಲಿ ಕೀರ್ತನ್ ಅವರ ಉದ್ದಾರಿ ವೈದ್ಯನಾಥ ಕ್ರಿಕೆಟರ್ಸ್ ಪರವಾಗಿ ಬೀಳುವುದೆಯಾದಲ್ಲಿ ಖಂಡಿತವಾಗಿ ಬಹಳಷ್ಟು ಉತ್ತಮವಾದ ನಾಮ, ಆ ಒಂದು ದೇವರ ನಾಮವನ್ನು ಹೊತ್ತಂತಹ ವೈದ್ಯನಾಥ ಎಂಬತಕ್ಕಂಥ ಒಂದು ಪ್ರತಿಷ್ಠಿತ ತಂಡದ ಆಟಗಾರರು ಖಂಡಿತವಾಗಿ ಇಲ್ಲಿ ಸೋಲನ್ನು ಒಪ್ಪಿಕೊಳ್ಳುವವರೇ. ಇನ್ನೊಂದು ಕಡೆಯಲ್ಲಿ ವಿಕ್ಟರಿ ವಾರಿಯರ್ಸ್ ಗೆಲುವನ್ನು ಪಡೆದುಕೊಳ್ಳುವವರೇ. ಎಲ್ಲವೂ ಇಲ್ಲಿ ಪ್ರಶ್ನೆಯಾಗಿ ಉಳಿದುಕೊಂಡಾಗ ಮತ್ತೊಮ್ಮೆ ಕೊನೆಯದಾಗಿ 2 ಚೆಂಡುಗಳು ಬಾಕಿ ಇದೆ. ಹೊಸ ದಾಂಡುಗಾರನಾಗಿ ಗುರು ಇವರ ಜೊತೆಯಾಟದಲ್ಲಿ ಬಂದಂತಹ ಆಟಗಾರ ಕಿರಣ್ ನೇರವಾಗಿ ಭವಿಷ್ಯ ಅವರ ದಾಳಿಯನ್ನು ಎದುರಿಸಬೇಕಾಗಿದೆ. ಒನ್ಸ್ ಅಗೈನ್ ಸೊಗಸಾದಂತಹ ದಂಡನೆಯಾಗಿತ್ತು. ನೇರವಾಗಿ ಡಿಕ್ಲೇರ್ ಭಾಗದಲ್ಲಿ ಚೆಂಡಂದು ಶರವೇಗದಲ್ಲಿ ಸಂಚರಿಕೆಯನ್ನು ಪಡೆದುಕೊಂಡಾಗ 1 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಸ್ಕೋರ್ ಬೋರ್ಡ್ ಮೂವ್ಸ್ ಆನ್ ಟು 12 ಆನ್ ದ ಬೋರ್ಡ್, ಲಾಸ್ ಆಫ್ 1 ವಿಕೆಟ್. ಕೊನೆಯದಾಗಿ 1 ಚೆಂಡು ಬಾಕಿ ಇದೆ. ಲಾಸ್ಟ್ 1 ಬಾಲ್ ಇಸ್ ರಿಮೈನಿಂಗ್. ಭವಿಷ್ಯ ತನಕತ್ತಿನ ಕೊನೆಯ ಬಾರಿಗೆ ಟಾಮರ್ ಅಂತ ವಿಕೆಟ್ ಮುಖಾಂತರವಾಗಿ ಸೊಗಸಾದ ದಾಳಿಯಾಗಿತ್ತು. ಗೂಟ ರಕ್ಷಕ ಮಾಡಿದಂತಹ ತಪ್ಪುಗಳು ವಿಕ್ಟರಿ ವಾರಿಯರ್ಸ್ ಪರವಾಗಿ ನಿಂತಹ ಗೂಟ ರಕ್ಷಕ ಖಂಡಿತವಾಗಿ ಭದ್ರಬೊಕ್ಸಿಯನ್ನ ಉತ್ತಮಗೊಳಿಸಬೇಕಾಗಿದೆ. ಆರಂಭಿಕವಾಗಿ ದ್ವಿತೀಯ ಓವರ್ನ ಮುಕ್ತಾಯದ ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿದ್ದ ಒಟ್ಟುಗಳಿಗೆ ಕೇವಲ 13 ಓಟಗಳು ಮಾತ್ರ, ಲಾಸ್ ಆಫ್ 1 ವಿಕೆಟ್. ಇನ್ನೂ 12 ಚೆಂಡುಗಳ ಆಟ ಬಾಕಿ ಇದೆ. ಗಳಿಸುವಷ್ಟು ರನ್ನನ್ನು ಗಳಿಸಿಬಿಡಿ. ಯಾಕಂತ ಕೇಳಿದರೆ ಕ್ರಿಕೆಟ್ ಎಂಬುದು ನೋಡುಗರಿಗೆ ಆಟ, ಇನ್ನು ಕೆಲವರಿಗೆ ಕಾಳಾರಣ, ಇನ್ನು ಕೆಲವರಿಗೆ ಅದೊಂದು ಅದ್ಭುತ. ಅದೆಷ್ಟೋ ಸುಖ ದುಃಖಗಳನ್ನು ಮರೆಸಿ ಕ್ಷಣ, ಸೋಲುಗಳನ್ನು ಮರೆಸಿ ಗೆಲುವಿನ ನಗೆಯನ್ನ ಚಿಗುರಿಸಿದಂತಹ ಕ್ಷಣ, ಜಾತಿ ಧರ್ಮ ಮತ ಪಂಗಡ ಎಲ್ಲವನ್ನ ಬದಿಗಿಟ್ಟು ಒಂದೇ ತಾಯಿಯ ಮಕ್ಕಳಂತೆ ಆಡಿದಂಥ ಮೊಟ್ಟ ಮೊದಲ ಆಟ ಎಂದಿಗೂ ನನ್ನ ಬದುಕಿನ ಮೊಟ್ಟ ಮೊದಲ ಪಾಠ ಎಂಬುದಕ್ಕೆ ಮಾತಿನೊಂದಿಗೆ ಭರವಸೆ ಇದ್ದರೆ ಹಿಮ ಪರ್ವತವನ್ನೇ ಏರಬಹುದು, ಧೈರ್ಯ ಹೊಂದಿದ್ದರೆ ಎದುರಾಳಿಯ ಎದೆಯನ್ನು ಸೀಳಬಹುದು. ಇಲ್ಲಿ ತಂಡದಲ್ಲಿ ಒಗ್ಗಟ್ಟೊಂದಿದ್ದರೆ ಖಂಡಿತವಾಗಿ ಮುಂದಿನ ಚಾಂಪಿಯನ್ಸ್ ಆಗಿ ನೀವು ಹೊರಬರಬಹುದು. ಅಗಲವಾದ ಎಸೆತ ದಾಳಿಗಾರಿಕೆ ಭಾಗದಲ್ಲಿ ಹೊಸ ದಾಳಿಗಾರ ಚಿನ್ನು ವಿಕ್ಟರಿ ವಾರಿಯರ್ಸ್ ಪರವಾಗಿ ಆರಂಭಿಕ ದಾಳಿಯಂತೂ ವೈಡ್ ಎಂಬತಕ್ಕಂಥ ಘೋಷಣೆಯನ್ನು ಪಡೆದುಕೊಂಡಿತ್ತು. ದ್ವಿತೀಯ ಬಾರಿ ಕೂಡ ವೈಡ್, ಅಗಲವಾದ ಎಸೆತ, ಅದೇ ರಾಗ, ಅದೇ ಹಾಡು, ಅದೇ ತಾಳ. ತನಕಂತಿನ ಆರಂಭಿಕ ಚೆಂಡು ಚಾಲ್ತಿಯಲ್ಲಿದೆ. 2 ವೈಡ್ಗಳಂತೂ 2 ಎಕ್ಸ್ಟ್ರಾಸ್ ಮುಖಾನವಾಗಿ ಓಟಗಳು ಬಂದಾಗಿದೆ. ಮತ್ತೊಮ್ಮೆ ದಂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಒಂದಂತೂ ಸುಲಭದಲ್ಲಿ 2ಕ್ಕೆ ಕರೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಂತೂ ನೋಡಲೇಬೇಕಾಗಿದೆ. ದೀರ್ಘಗಾರರ ತೀರ್ಮಾನವನ್ನ ತಲೆಯನ್ನು ಬಾಕಬೇಕಾಗಿದೆ. 2 ಓಟಗಳು ಸಂಪೂರ್ಣತೆಯನ್ನು ಪಡೆದುಕೊಂಡಾಗ ಆರಂಭಿಕ ಚೆಂಡು ತೃತೀಯ ಓವರ್ನ ಆರಂಭಿಕ ಚೆಂಡು ಮುಕ್ತಾಯ ಹಂತವನ್ನು ಪಡೆದುಕೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟುಗಳಿಗೆಯಲ್ಲಿ 17 ಓಟಗಳು. ಚಿನ್ನು ತನಕಂತೆ ದ್ವಿತೀಯ ಬಾರಿಗೆ ಸೆಕೆಂಡ್ ಟೈಮ್ ಒನ್ಸ್ ಅಗೇನ್ ದ ಅಲ್ಟಿಮೇಟ್ ಓವರ್ ಸೆಕೆಂಡ್ ಬಾಲ್ ಇನ್ ಪ್ರೋಗ್ರೆಸ್. ನೇರವಾಗಿ ಎದುರಿಸುವ ಆಟಗಾರನಂತೂ ಕಿರಣ್. ಧನುರು ಭಾಗದಲ್ಲಿ ಕಿರಣ್, ಒನ್ಸ್ ಅಗೇನ್ ದಾಳಿಗಾರಿಕೆ ಭಾಗದಲ್ಲಿ ಚಿನ್ನು ತನಕಂತೆ ದ್ವಿತೀಯ ಬಾರಿಗೆ ಸೆಕೆಂಡ್ ಟೈಮ್. ಸೊಗಸಾದ ದಾಳಿಯಾಗಿತ್ತು. ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್ ಮುಖಾಂತರವಾಗಿ ದಾಳಿಯನ್ನ ವಿಕ್ಟರಿ ವಾರಿಯರ್ಸ್ ಪರವಾಗಿ
ಸಂಘಟಿಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಚುಕ್ಕಿ ಎಸೆತಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ತನಕಂತಿನ ತೃತೀಯ ಬಾರಿಗೆ ಥರ್ಡ್ ಟೈಮ್ ಒನ್ಸ್ ಅಗೈನ್ ಸೊಗಸಾದಂತಹ ದಂಡನೆಯ ಮುಖಾಂತರವಾಗಿ ರನ್ನೌಟ್ಗೆ ಅವಕಾಶಗಳೊಂದಿಗೆ ಕಿರಣ್ ಅವರ ಬುದ್ಧಾರಿಯ ಪತನಗೊಳ್ತಾ ಇದೆ. ಟೀಮ್ ವಿಕ್ಟರಿ ವಾರಿಯರ್ಸ್ ಒಂದು ಕಡೆಯಲ್ಲಿ ರಾರಾಜಿಸ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಟೀಮ್ ವೈದ್ಯನಾಥ ಕ್ರಿಕೆಟರ್ಸ್ ತಂಡಕ್ಕೆ ಏನಾಗಿದೆ ಎಲ್ಲವೂ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದುಕೊಂಡಾಗ ಹೊನಲು ಬೆಳಕಿನ ಮಾದರಿಯ ಪಂದ್ಯಕೂಟ ಬಂತು, ಸಮಾಪ್ತಿಗೊಂಡಾಗಿದೆ. ಇನ್ನೇನಿದ್ದರೂ ಸೂರ್ಯನ ಬೆಳಕು, ಖಂಡಿತವಾಗಿ ಆ ಸೂರ್ಯ ದೇವನ ಬೆಳಕಿನಿಂದ ಈ ಒಂದು ಪಂದ್ಯಕೂಟಗಳು ಮತ್ತೊಮ್ಮೆ ಚಾಲ್ತಿಯಲ್ಲಿರಲಿಕ್ಕಿದೆ. ಯಾಕಂತ ಕೇಳಿದ್ರೆ ದ್ವಿತೀಯ ಸುತ್ತಿನ ಪಂದ್ಯಕೂಟದಲ್ಲಿ ಕೇವಲ 3 ಓವರ್ಗಳು ಮಾತ್ರ ಸೀಮಿತಗೊಂಡಿದೆ. 18 ಚೆಂಡುಗಳ ಆಟ. ಎಲ್ಲ ತಂಡದ ಕಪ್ತಾನರಾಗಲಿ ಮಾಲೀಕರಾಗಲಿ ಗಮನಿಸಿಬಿಡಿ, ದ್ವಿತೀಯ ಹಂತದ ಪಂದ್ಯಕೂಟಗಳು ಕೇವಲ 3 ಓವರ್ಗೆ ಸೀಮಿತಗೊಂಡಿದೆ. ಆಯೋಜಕರ ತೀರ್ಮಾನ ಖಂಡಿತವಾಗಿಯೂ ತೀರ್ಪುಗಾರ ಹಾಗೂ ಆಯೋಜಕರ ತೀರ್ಮಾನಕ್ಕೆ ಮತ್ತೊಮ್ಮೆ ತಲೆಯನ್ನು ಬೇಗಬೇಕಾಗಿದೆ. ಕೊನೆಯದಾಗಿ 3 ಚೆಂಡು ಬಾಕಿ ಇದೆ. ಲಾಸ್ಟ್ 3 ಬಾಲ್ ಇಸ್ ರಿಮೈನಿಂಗ್. ಚಿನ್ನು ತನಕಂದಿನ ಚತುರ್ಥ ಬಾರಿಗೆ 4th ಟೈಮ್ ಒನ್ಸ್ ಅಗೈನ್ ದಾಳಿಗಾರಿಕೆಯನ್ನು ಬಿಡುತ್ತಾ ಮತ್ತೊಮ್ಮೆ ಸೊಗಸಾದ ದಂಡನೆ, ಉತ್ತಮವಾದ ಹೊಡೆತದ ಮೂಲಕ 1 ಒಟ್ಟುಗಳು ಬಯಸುಮುಖೇನವಾಗಿ ಕ್ಷಮಿಸಿಬಿಡಿ 1 ಒಟ್ಟುಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಡಿಕ್ಲೇರ್ ವಿಭಾಗದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿದ್ದ ಒಟ್ಟುಗಳಿಗೆಯಲ್ಲಿ 18 ಓಟಗಳು. ತನಕಂತಿನ ಕೊನೆಯದಾಗಿ 2 ಚೆಂಡುಗಳು ಬಾಕಿ ಇದೆ. ಲಾಸ್ಟ್ 2 ಬಾಲ್ ಇಸ್ ರಿಮೈನಿಂಗ್. ಸೊಗಸಾದಂಥ ದಂಡನೆ. ಇಲ್ಲಂತೂ ಲಾಂಗ್ ಆಫ್ ವಿಭಾಗದಲ್ಲಿ ಉದ್ದರಿಯ ಪತನಗೊಳ್ತಾ ಇದೆ. ಮತ್ತೊಂದು ಉದ್ದರಿಯ ಪತನ. ಇಲ್ಲಂತೂ ಆರಂಭಿಕ ಆಟಗಾರ ಗುರು ಇವರಿಗೆ ಖಂಡಿತವಾಗಿ ಜೊತೆ ಆಟದ ಅವಶ್ಯಕತೆ ಇದೆ. ಜೊತೆ ಆಟದ ಮುಖೇನವಾಗಿ ಪಂದ್ಯಾಟವನ್ನು ಬಿಲ್ಡ್ ಮಾಡಬೇಕಾಗಿದೆ. ಇಲ್ಲಂತೂ ಆ ಜೊತೆ ಆಟವನ್ನು ಕೊಡುವವರು ಯಾರು? ಜರ್ಸಿ ನಂಬರ್ 616 ಶೈಲು ಎಂಬತಕ್ಕಂಥ ನಾಮಗಾರಿಕೆ ಟೀಮ್ ವೈದ್ಯನಾಥ್ ಪರವಾಗಿ ನೂತನ ದಾಂಡುಗಾರ. ಮತ್ತೊಮ್ಮೆ 1 ಬೊಟ್ಟುಗಳು ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಅಂಕಿಅಂಶ ಪಟ್ಟಿಯಲ್ಲಿದೆ. ಬೊಟ್ಟುಗಳಿಗೆ ಆರಂಭಿಕವಾಗಿ 3 ಓವರ್ಗಳ ಮುಕ್ತಾಯದ ಹಂತದಲ್ಲಿ 18 ಚೆಂಡುಗಳ ಮುಕ್ತಾಯದ ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿದ್ದ ಬೊಟ್ಟುಗಳಿಗೆಯಲ್ಲಿ 19 ಬೊಟ್ಟುಗಳು. ಕೊನೆಯ 6 ಚೆಂಡುಗಳು ಬಾಕಿ ಇದೆ. ವಿಕ್ಟರಿ ಪರವಾಗಿ, ವಿಕ್ಟರಿ ವಾರಿಯರ್ಸ್ ಪರವಾಗಿ ಕೈಗೆತ್ತಿಕೊಂಡಂತಹ ದಾಳಿಗಾರ ನಿಶಾಂತ್ ಆರಂಭಿಕ ದಾಳಿ ಚಾಲ್ತಿಯಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖಾಂತರ ಬಗ್ಗೆ ಸೊಗಸಾದ ದಂಡನೆಯಾಗಿದ್ದು ಬಹಳಷ್ಟು ಉತ್ತಮವಾದ ಶೈಲಿಯ ದಂಡನೆ. ಇಲ್ಲ ಅಂತ ಅವಕಾಶಗಳಿದ್ದು ಡೈರೆಕ್ಟ್ ಬಿದ್ದದೇ ಆದಲ್ಲಿ ಖಂಡಿತವಾಗಿ ಬುದ್ಧರಿಯ ಪತನಗೊಳ್ಳುವಂತಹ ಅವಕಾಶಗಳನ್ನು ಕೈ ಚೆಲ್ತಾ ಇದ್ದಾರೆ ಟೀಮ್ ವಿಕ್ಟರಿ ವಾರಿಯರ್ಸ್. ಮುಂದೋಟಗಳು ಮಾತ್ರ ಸಂಪೂರ್ಣತೆಯನ್ನು ಪಡೆದುಕೊಳ್ತಾ ಇದೆ. ಚತುರ್ಥ ಓವರ್ನ ಆರಂಭಿಕ ಚೆಂಡು ಮುಕ್ತಿಯಾದ ಹಂತದಲ್ಲಿ ಸ್ಕೋರ್ ಬೋರ್ಡ್ ಮೂವ್ಸ್ ಆನ್ ಟು 20 ಆನ್ ದ ಬೋರ್ಡ್, ಲಾಸ್ ಆಫ್ 3 ವಿಕೆಟ್ಸ್. ಸೊಗಸಾದಂತಹ ಉತ್ತಮವಾದ ಕ್ಯಾಚ್ ಶಾಟ್. ಆರಂಭಿಕ ಕ್ರಮಾಂಕದಲ್ಲಿ ಬಂದಂತಹ ಗುರು ಇವರ ಉದ್ದರಿಯ ಪತನಗೊಳ್ತಾ ಇದೆ. 1 ಹ್ಯಾಂಡೆಡ್ ಕ್ಯಾಚ್ ಮುಖಾಂತರವಾಗಿ ಜರ್ಸಿ ನಂಬರ್ 02 ಖಂಡಿತವಾಗಿ ಬಹಳಷ್ಟು ಉತ್ತಮವಾಗಿ ಕ್ಯಾಚ್ ಔಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ನಮ್ಮ ಮೀಡಿಯಾ 2000 ಖಂಡಿತವಾಗಿಯೂ 24x7 ಎಂಬತಕ್ಕಂಥ ಒಂದು ಸಂಸ್ಥೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಒಂದು ನಮ್ಮ ಪಂದ್ಯಕೂಟಕ್ಕೆ ಸಹಕಾರವನ್ನು ಕೊಟ್ಟಿದೆ. ಹಾಗೆ ನನ್ನ ಜೊತೆಯಾಗಿ ಕಮೆಂಟೇಟರ್ ಆಗಿರುವಂತಹ ನಯನ್ ಇವರನ್ನು ಕೂಡ ಈ ಒಂದು ಹೊತ್ತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ, ಇಬ್ಬರು ಖಂಡಿತವಾಗಿಯೂ ನಮ್ಮೊಂದಿಗೆ
ತೀರ್ಪುಗಾರರಾಗಿ ಸಹಕರಿಸಿದ್ದೀರಿ. ನಿಮಗೆ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಅವಕಾಶಕ್ಕಾಗಿ ಬಳ್ಳಾರಿ ಫ್ರೆಂಡ್ಸ್ ತುಂಬ ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದಾನೆ. ಸೊಗಸಾದಂಥ ದಾಳಿಯಾಗಿತ್ತು. ಯಾವುದೇ ಒಟ್ಟುಗಳಿಗೆ ಅನುವನ್ನು ಮಾಡಿಕೊಡ್ತಾ ಇಲ್ಲ. ಈ ಒಂದು ಪಂದ್ಯಕೂಟಕ್ಕೆ ಶುಭವನ್ನ ಕೋರಿರುವಂತಹ ಗಣ್ಯ ವ್ಯಕ್ತಿಗಳು ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆಗುತ್ತು, ಮಾಜಿ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಾಗೂ ವೈಷ್ಣವಿ ಎಂಟರ್ಪ್ರೈಸಸ್, ಭುವನ್ ಇಂಜಿನಿಯರಿಂಗ್ ವರ್ಕ್ಸ್ ಹಾಗೂ ಪ್ರಗತಿ ಪ್ರಿನ್ಸ್, ಗಣೇಶ್ ಸುವರ್ಣ ತುಂಬೆ, ಮಾಜಿ ಸದಸ್ಯರು, ಬಂಟ್ವಾಳ ತಾಲೂಕು ಪಂಚಾಯತ್ ಹಾಗೂ ಜಿಕೆ ಟೈಲರ್ಸ್ ಲೇಡೀಸ್ ಅಂಡ್ ಜೆಂಟ್ಸ್ ತುಂಬೈ ಕೊಟ್ಟಿಂಜ ಹಾಗೂ ನಕ್ಷತ್ರ ಎಲೆಕ್ಟ್ರಿಕಲ್ಸ್ ಹಾಗೂ ಭಗವತಿ ಎಲೆಕ್ಟ್ರಿಕಲ್ಸ್, ಹಾಗೆ ಬಹಳಷ್ಟು ಉತ್ತಮ ಶೈಲಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಂತಹ ಗಣೇಶ್ ಸಾಲಿಯಾನ ನಿಕಟಪೂರ್ವ ಉಪಾಧ್ಯಕ್ಷರು ತುಂಬೆ ಗ್ರಾಮ ಪಂಚಾಯತ್ ಹಾಗೂ ಸಂಪತ್ ಶೆಟ್ಟಿ ಕುಪ್ರಾಡಿ, ಪ್ರಸಾಯನಿ ಎಲೆಕ್ಟ್ರಿಕಲ್ ಸರ್ವಿಸ್ ಆ್ಯಂಡ್ ಕೇಬಲ್ ನೆಟ್ವರ್ಕ್, ನೇತ್ರಾವತಿ ರಿವರ್ ರೋಡ್ ತುಂಬೈ ಹಾಗೂ ವಿಜೆ ಕ್ಯಾಟ್ರಸ್ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದೆ. ಎಲ್ಲರಿಗೂ ಕೂಡ ಧನ್ಯವಾದವನ್ನು ಈ ಒಂದು ಹೊತ್ತಿನಲ್ಲಿ ಸಮರ್ಪಿಸುತ್ತಾ ಕೊನೆಯದಾಗಿ 2 ಚೆಂಡುಗಳು ಬಾಕಿ ಇದೆ. ಸೊಗಸಾದಂಥ ದಾಳಿಯಾಗಿತ್ತು. ಇಲ್ಲಂತೂ ಬಲವಾದ ಮನವಿಯನ್ನು ತೀರ್ಪುಗಾರರಿಗೆ ಕೊಟ್ಟಿದ್ರು. ಆದರೆ ಒಂದಾದ ಮೇಲೆ 2 ಓಟಗಳಿಗೆ ಅವಕಾಶಗಳಿಲ್ಲ. 2 ಓಟ ಒಂದು ಕನಸಿನಲ್ಲಿ ಎಂಬತಕ್ಕಂಥ ಮಾತಿನೊಂದಿಗೆ ಆರಂಭಿಕ ಇನ್ನಿಂಗ್ಸ್ನ ಮುಕ್ತಾಯ ಹಂತವನ್ನು ಪಡೆದುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದ್ದ ಒಟ್ಟುಗಳಿಗೆ 23 ಒಟ್ಟುಗಳು, 24 ಗುರಿ. ಈ ಪಂದ್ಯಾಟದ ನಂತರ 2ನೇ ಸುತ್ತಿನ ಪಂದ್ಯಾಟಗಳು ನಡೆಯಲಿದೆ. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಮುಂದಿನ ಎಲ್ಲ ಪಂದ್ಯಾಟಗಳು ಕೂಡ Check, hell, check. ನೂತನ ದಂಡಿಗರನಾಗಿ ಶಾಹಿಲ್ ರವರ ಆಗಮನ ಕಾಣಸಿಗ್ತಾ ಇದೆ. ಕತೆ ಇನ್ನೂ ಕೂಡ ಆರಂಭಗೊಂಡಿಲ್ಲ. ಪ್ರಥಮ ಇನ್ನಿಂಗ್ಸ್ನಲ್ಲಂತೂ 23 ಓಟಗಳನ್ನು ಕಲೆಯಾಗಿತ್ತು, 24ರ ಗುರಿಯನ್ನು ನೀಡಿತ್ತು.
ಅವ್ರನ್ನ ದ್ವಿತೀಯ ಚೆಂಡು ಚಾಲ್ತಿಯಲ್ಲಿ ಸ್ಕೋರ್ ಬೋರ್ಡ್ ಅಲ್ಲಿ ಗಳಿಸಿಕೊಂಡಿರುವಂತದ್ದು ಶೂನ್ಯ ಅಂಕಗಳನ್ನ ಯಾವುದೇ ರೀತಿ ಹೆಚ್ಚುವರಿ ಅಂಕಗಳ ಗಳಿಕೆ ಆಗ್ತಾ ಇಲ್ಲ. ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಎಡಗೈ ದಾಂಡಿಗ ಸ್ಟ್ರೈಕ್ ಎನ್ನುವುದರಲ್ಲಿ ದಾಳಿಗಾರಿಕೆಯನ್ನು ಮುಂದುವರಿಸಿಕೊಳ್ತಾ ಭೂಮಿ ತಾಯಿಗೆ ಚೆಂಡನ್ನು ಬಡಿಯುತ್ತಾ ದ್ವಿತೀಯ ಚೆಂಡಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಮಧ್ಯೆ ಮತ್ತೆ ಲೆಗ್ ಸ್ಟಂಪ್ ನ ಹೊರಭಾಗದ ಚೆಂಡು ಡಾಟ್ ಬಾಲ್ ವೈಡ್ ಎನ್ನುವ ಸೂಚನೆ ಹೊರಬೀಳ್ತಾ ಇದೆ. ಮತ್ತೆ ಎಕ್ಸ್ಟ್ರಾ ಅಂಕಗಳನ್ನ ಬಿಟ್ಟುಕೊಡಬೇಕಾಗಿದೆ. ಸತತವಾಗಿ ಇಲ್ಲಿ ಸಿಂಗಲ್ ಅಂಕಗಳನ್ನ ಎಕ್ಸ್ಟ್ರಾ ಅಂಕಗಳನ್ನು ಬಿಟ್ಟುಕೊಡಲಾಗ್ತಾ ಇದೆ. ಪ್ರತಿ ಹಂತದಲ್ಲೂ ಕೂಡ ದಾಳಿಗಾರಿಕೆ ವಿಭಾಗದಲ್ಲಿ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಒಬ್ಬರನ್ನ ಮತ್ತೆರಡು ಅಂಕಗಳ ಗಳಿಕೆಯೊಂದಿಗೆ ಸ್ಕೋರ್ ಬೋರ್ಡ್ ಗಳಿಸಿಕೊಂಡ ಟೋಟಲ್ ಸ್ಕೋರ್ ಇಲ್ಲಿ ಮತ್ತೆ ವೈಡ್ ಅನ್ನು ಬೀಳ್ತಾ ಇದೆ. ಮತ್ತೊಂದು ಎಕ್ಸ್ಟ್ರಾ ಅಂಕಗಳ ಗಳಿಕೆ. ಟೋಟಲ್ ಸ್ಕೋರ್ 2 ಅಂಕಗಳ ಗಳಿಕೆ ಆಗ್ತಾ ಇದೆ. ಪ್ರಥಮ ಚೆಂಡು ಮಾತ್ರ ಮುಕ್ತಾಯಗೊಂಡಿರುವಂತೆ ಯಾವುದೇ ರೀತಿಯಲ್ಲಿ ಹೆಚ್ಚು ಅಂಕಗಳ ಗಳಿಕೆ ಆಗ್ತಾ ಇಲ್ಲ. ಇಲ್ಲಿ ಮತ್ತೊಮ್ಮೆ ಸುಂದರತೆ ಬ್ಯಾಟಿಂಗ್ ಪ್ರದರ್ಶನವಾಗ್ತಾ ಇದೆ. ನೇರವಾಗಿ ಫೀಲ್ಡ್ ಅನ್ನು ಕೈ ಸೇರ್ತಾ ಇದೆ. ಕೇವಲ ಸಿಂಗಲ್ ಗಳಿಕೆ, ಒಂಟಿ ಓಡಾಟದ ಗಳಿಕೆ ಆಗ್ತಾ ಇದೆ. ಆರಂಭಿಕ 2 ಚೆಂಡುಗಳ ಮುಕ್ತಾಯಕ್ಕೆ 3 ಅಂಕಗಳ ಗಳಿಕೆ ಆಗ್ತಾ ಇದೆ. ಓವರ್ನ ತೃತೀಯ ಚೆಂಡು ಮತ್ತೊಮ್ಮೆ ರೈಟ್ ಹ್ಯಾಂಡ್ ಬ್ಯಾಟರ್ ಸ್ಟ್ರೈಕ್ ಹಂತದಲ್ಲಿ ಇಲ್ಲಿ ಮತ್ತೊಮ್ಮೆ ಅದ್ದೂರಿ ದಾಳಿಗಾರಿಕೆ. ನೇರವಾಗಿ ಡೈರೆಕ್ಟ್ ಹಿಟ್ ಪ್ರಯತ್ನಿತ ಆದರೆ Y+1 ಅನ್ನೋ ಸೂಚನೆ. ಡೈರೆಕ್ಟ್ ಹಿಟ್ ಪ್ರಯತ್ನ ಕೂಡ ಯಶಸ್ವಿ ಆಗ್ತಾ ಇಲ್ಲ. ಮತ್ತೊಂದು ಕಡೆ ದಾಳಿಗಾರಿಕೆ ವಿಭಾಗ ಸಂಪೂರ್ಣವಾಗಿ ನೆಲಕ್ಕೆಚ್ಚುತ್ತಾ ಇದೆ. ಫೀಲ್ಡಿಂಗ್ ವಿಭಾಗದಲ್ಲೂ ಕೂಡ ಎಕ್ಸ್ಟ್ರಾ ಅಂಕಗಳನ್ನು ಬಿಟ್ಟುಕೊಡಲಾಗ್ತಾ ಇದೆ. ಪ್ರತಿಯೊಂದು ಅಂಕಗಳಿಗೆ ಕೂಡ ಅಂಕಗಳ ಅವಶ್ಯಕತೆ ಇದೆ. ಆದರೆ ಅಂಕಗಳ ಅವಶ್ಯಕತೆ ಬದಲಾಗಿ ಹೆಚ್ಚುವರಿ ಓಟಗಳ ಬಿಟ್ಟುಕೊಡ್ತಾ ಇರುವ ದಾಳಿಗಾರಿಕೆ ವಿಭಾಗ. ಓವರ್ನ ಮುಂದಿನ ಚೆಂಡು ಮತ್ತು ನೇರವಾಗಿ ಪಾದಕ್ಕೆ ಬಡಿದಂಥ ಚೆಂಡನ್ನು ದಂಡಿಸುವ ಪ್ರಯತ್ನ. 1 ಅಂಕಗಳ ಗಳಿಕೆಯೊಂದಿಗೆ ಟೋಟಲ್ ಸ್ಕೋರ್ 6 ಅಂಕಗಳ ಗಳಿಕೆ. ಪ್ರಾರಂಭಿಕ ಓವರ್ ಮುಕ್ತಾಯಕ್ಕೆ 6ಕ್ಕೆ 6 ಅಂಕಗಳ ಗಳಿಕೆಯಾಗಿದೆ. ಕೊನೆಯದಾಗಿ ಇನ್ನಿಂಗ್ಸ್ ಮುಕ್ತಾಯಕ್ಕೆ 12 ಚೆಂಡುಗಳು ಬಾಕಿ ಇದೆ. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಅದ್ದೂರಿ ಕ್ರಿಕೆಟ್ ಪಂದ್ಯಾಟ ಭಾಗಶೈಲಿ ಲಾಸ್ಟ್ 3 ಬಾಲ್ ಕೊನೆಯ 3 ಚೆಂಡುಗಳು ಬಾಕಿ ಇದೆ. ಪ್ರಸ್ತುತ ಓವರ್ ಮುಕ್ತಾಯಕ್ಕೆ ಕೊನೆಯ 3 ಚೆಂಡುಗಳು ಬಾಕಿ. ಓವರ್ 4 ಚೆಂಡು. ಈ ಮಧ್ಯೆಯಲ್ಲಿ ಡಾಟ್ ಬಾಲ್ ಆಗೋ ಸಾಧ್ಯ. ಡೈರೆಕ್ಟ್ ಅವಶ್ಯಕತೆ ಬಹುಶಃ ಇಲ್ಲಿ ಬಳಸಿಕೊಳ್ತಾ ಇಲ್ಲ. ಕೊನೆಯದಾಗಿ 2 ಚೆಂಡುಗಳು ಬಾಕಿ. ಲಾಸ್ಟ್ ಬಾಲ್ ಅಂತಿಮವಾಗಿ 2 ಚೆಂಡುಗಳು ಬಾಕಿ. 7 ಅಂಕಗಳ ಗಳಿಕೆಯೊಂದಿಗೆ ಸುಸ್ಥಿತಿಯಲ್ಲಿರುವಂತಹ ಅಂಕಿಅಂಶ ಪಟ್ಟಿಯನ್ನು ಮುಂದುವರಿಸಿಕೊಂಡು ಹೋಗುವಂತ ಕೆಲಸ ಇಲ್ಲಿ ದಾಳಿಗಾರಿಕಾ ವಿಭಾಗಕ್ಕೆ. ಓವರ್ನ ಮುಂದಿನ ಚೆಂಡು ಸಿಗಬೇಕಾಗಿದೆ. ಇಲ್ಲಿ ಮತ್ತೊಮ್ಮೆ ಅದ್ಭುತವಾದ ಬ್ಯಾಟಿಂಗ್, ಅಷ್ಟೇ ಉತ್ತಮವಾದ ಫೀಲ್ಡಿಂಗ್ ಕಾಣ್ತಾ ಕೊನೆಯ ಚೆಂಡು ಬಾಕಿ ಇದೆ. ಪ್ರಸ್ತುತ ಓವರ್ ಮುಕ್ತಾಯಕ್ಕೆ ಸ್ಕೋರ್ ಬೋರ್ಡ್ ನಲ್ಲಿ 7 ಅಂಕಗಳ ಗಳಿಕೆಯಾಗಿರುವಂತದ್ದು. ಇಲ್ಲಿ ಮತ್ತೆ ಅದ್ಭುತವಾದ ಪ್ಲೇಸ್ಮೆಂಟ್. ನೇರವಾಗಿ ಒಂದರ ಬಳಿಕ ಅವಳಿ ಓಟಗಳು ಕೂಡ ಯಶಸ್ವಿಯಾಗುವ ಸಾಧ್ಯತೆ. ಯಶಸ್ಸಿನ ಓಡಾಟ. ಇದರೊಂದಿಗೆ ಆರಂಭಿಕ ಓವರ್ ಮುಕ್ತಾಯ ಗಳಿಸಿಕೊಂಡದ್ದು. 9 ಅಂಕಗಳ ಗಳಿಕೆಯಾಗಿದೆ ಪ್ರಾರಂಭಿಕ ಓವರ್ ಮುಕ್ತಾಯಕ್ಕೆ. ಹನ್ನೆರಡು ಚೆಂಡುಗಳ ಮುಂದೆ 15 ಅಂಕಗಳ ಅವಶ್ಯಕತೆ ಇದೆ. ಕೊನೆಯದಾಗಿ 18 ಚೆಂಡುಗಳ ಮುಂದೆ 15 ಅಂಕಗಳ ಅವಶ್ಯಕತೆ ಇದೆ. ದಾಳಿಗಾರಿಕೆ ಭಾಗದಲ್ಲಿ ನೂತನ ಬೌಲರ್ ಆಯ್ಕೆಯನ್ನು ಮಾಡಿಕೊಳ್ಳಬೇಕಾಗಿದೆ. ದಾಳಿಗಾರಿಕೆ ಭಾಗದಲ್ಲಿ ಗುರುಪ್ರಸಾದ್ ಅನ್ನು ಕಾಣ್ತಾ ಇದ್ದೇವೆ. ಜೆಸಿ ನಂಬರ್ 7 ಆಟಗಾರ. ಕೇವಲ 1 ವಿಕೆಟ್ ನ ಕಳೆದುಕೊಂಡಿರುವಂತಹ ದಾಳಿಗಾರಿಕೆ ವಿಭಾಗ. ಇನ್ನುಳಿದಂತೆ 15 ಅಂಕಗಳನ್ನು ಗಳಿಸಿಕೊಳ್ಳಬೇಕಾಗಿದೆ. ಮತ್ತೊಂದು ಕಡೆ ದಾಳಿಗಾರಿಕೆ ಭಾಗದಲ್ಲಿ ಅದನ್ನು ಡಿಫೆಂಡ್ ಮಾಡುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. ಪ್ರಾರಂಭಿಕ ಚೆಂಡು ಚಾಲ್ತಿಯಲ್ಲಿ ಅದ್ಭುತವಾದ ಬೌಲಿಂಗ್ ಪರ್ಫಾರ್ಮೆನ್ಸ್. ಇಲ್ಲಿ ಮತ್ತೆ ವಿಕೆಟ್ ಕಬಳಿಕೆ ಆಗ್ತಾ ಇದೆ. ದ್ವಿತೀಯಾಘಾತವನ್ನು ಕಾಣ್ತಾ ಇರುವಂತದ್ದು ಈಕ್ವೇಷನ್ ಬದಲಾವಣೆಯಾಗುವಾಗ 17 ಚೆಂಡುಗಳ ಮುಂದೆ 15 ಅನ್ನುವಂತಹ ಪರಿಸ್ಥಿತಿ. ನೂತನ ಬ್ಯಾಟರ್ ಆಗಿ ಹರಿಪ್ರಸಾದ್ ಅನ್ನು ಕಳಿಸಿಕೊಳ್ಳಲಾಗ್ತಾ ಇದೆ. 17 ಚೆಂಡುಗಳ ಮುಂದೆ
15 ಅನ್ನುವಂಥ ಪರಿಸ್ಥಿತಿ. ಹಂತ ಹಂತದಲ್ಲೂ ಕೂಡ ಎರಡು ತಂಡಗಳ ಮೇಲೂ ಕೂಡ ಪ್ರೆಷರ್ ಬೀಳುವಂಥ ಒತ್ತಡ ಬೀಳುವ ಸಾಧ್ಯ ಇದೆ. ದಾಳಿಗಾರಿಕೆ ಮುಂದುವರಿಸಿಕೊಳ್ತಾ ಇರುವ ನೂತನ ಬೌಲರ್ ದ್ವಿತೀಯ ಓವರ್ನ ಪ್ರಾರಂಭಿಕ ಚೆಂಡಲ್ಲಿ ಕೂಡ ಬ್ರೇಕ್ ಥ್ರೂ ಅಂತ ಅಂದುಕೊಳ್ಳಲಾಗ್ತಾ ಇದೆ. ಓವರ್ನ ದ್ವಿತೀಯ ಚೆಂಡು ಎರಡನೇ ಓವರ್ ಪ್ರಗತಿಯಲ್ಲಿದೆ. ಸೊಗಸಾದ ಪ್ಲೇಸ್ಮೆಂಟ್, ಅದ್ಭುತ ರೀತಿಯ ಬ್ಯಾಟಿಂಗ್ ಅನ್ನು ಕಾಣ್ತಾ ಇದ್ದೇವೆ. ಮತ್ತೆ ಇಲ್ಲಿ 1 ಅಂಕದ ಗಳಿಕೆ ಆಗ್ತಾ ಇದೆ. 16ಕ್ಕೆ 14 ಅನ್ನುವಂಥ ಸ್ಥಿತಿ. 16 to go, 14 to get ಅನ್ನುವ ಸಿಚುವೇಶನ್ ಇದೆ. ನೂತನ ಬ್ಯಾಟರ್ ಆಗಿ ಮೈದಾನವನ್ನು ಪ್ರವೇಶಿಸಿದ್ದು ಕೂಡ ಅತ್ಯಂತ ಎಚ್ಚರಿಕೆಯ ಹೆಜ್ಜೆ ನೀಡುತ್ತಾ ಇರುವುದ ಕಾರಣ ತಂಡವನ್ನು ಗೆಲ್ಲಿಸಬೇಕನ್ನಂತ ಮಹತ್ತರ ಜವಾಬ್ದಾರಿ ಹೆಗಲ ಮೇಲಿದೆ. ಓವರ್ನ ತೃತೀಯ ಚೆಂಡು ರೈಟ್ ಹ್ಯಾಂಡ್ ಬ್ಯಾಟರ್ ಸ್ಟ್ರೈಕ್ ತುದಿಯಲ್ಲಿ. ಇಲ್ಲಿ ಮತ್ತೊಮ್ಮೆ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ, ರನ್ಔಟ್ಗೆ ಅವಕಾಶಗಳು. ಈ ಮಧ್ಯೆ ಅಪಾಯದ ಸ್ಥಿತಿಯಿಂದ ಪರಾಗಲಾಗ್ತಾ ಇದೆ. ಇಲ್ಲಿ ಮತ್ತೆ 1 ಅಂಕದ ಗಳಿಕೆಯನ್ನು ಕಾಣ್ತಾ ಇದ್ದೇವೆ. ಕೊನೆಯ 3 ಚೆಂಡುಗಳು ಬಾಕಿ ಇದೆ ಪ್ರಸ್ತುತ ಓವರ್ ಮುಕ್ತಾಯಕ್ಕೆ. ಭಾಗಶಃ ಈ ಹಂತದಲ್ಲಿ ದ್ವಿತೀಯ ಓವರ್ ಒಂದಷ್ಟರ ಮಟ್ಟಿಗೆ ಕಂಟ್ರೋಲ್ಗೆ ಬರುವಂಥ ಸಾಧ್ಯತೆಯನ್ನ ಕಂಡುಕೊಳ್ಬೇಕಾಗಿ ಜರ್ಸಿ ನಂಬರ್ 7ರ ದಾಳಿಗಾರ ಮುಂದುವರಿಸಿಕೊಳ್ತಾ ಓವರ್ನ 4ನೇ ಚೆಂಡು ಚಾಲ್ತಿಯಲ್ಲಿ. ಮತ್ತೊಮ್ಮೆ ಅದ್ಭುತ ರೀತಿಯ ಬ್ಯಾಟಿಂಗ್, ನೇರವಾಗಿ ಘೋಷಿತ ವಲಯಕ್ಕೆ ಮತ್ತೆ ಸಿಂಗಲ್. ಕೊನೆ 2 ಚೆಂಡುಗಳು ಬಾಕಿ ಇದೆ ಆರಂಭಿಕ ದ್ವಿತೀಯ ಓವರ್ ಮುಕ್ತಾಯಕ್ಕೆ. ಲಾಸ್ಟ್ 2 ಬಾಲ್, ಕೊನೆ 2 ಚೆಂಡುಗಳು ಬಾಕಿ ಇದೆ. 5ನೇ ಬಾರಿಗೆ ಮತ್ತೊಂದು ದಾಳಿಗಾರಿಕೆ ನಿರ್ವಹಿಸಬೇಕಾಗಿದೆ. ಎಡಗೈ ದಾಂಡಿಗ ಸ್ಟ್ರೈಕ್ ತುದಿಯಲ್ಲಿ. ನೇರವಾಗಿ ಇಲ್ಲಿ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ. ಸಾರಿ, ಔಟ್ ಅನ್ನೋ ಅಷ್ಟೇ. ಮಗದೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ದಾಂಡುಗಾರಿಕೆ ವಿಭಾಗ. ಕೊನೆಯ ಚೆಂಡು ಬಾಕಿ ಇದೆ. ಜರ್ಸಿ ನಂಬರ್ 25ರ ರಕ್ಷಿತ್ ನೂತನ ಬ್ಯಾಟರ್ ಆಗಿ ಮೈದಾನವನ್ನು ಪ್ರವೇಶಿಸ್ತಾ ಇದ್ದಾನೆ. ಕೊನೆಯ ಚೆಂಡು ಬಾಕಿ ಇದೆ ದ್ವಿತೀಯ ಓವರ್ ಮುಕ್ತಾಯಕ್ಕೆ. ಲಾಸ್ಟ್ ಬಾಲ್, ಕೊನೆಯ ಚೆಂಡು ಬಾಕಿ ಇದೆ. ದಾಳಿಗಾರಿಕೆ ವಿಭಾಗಲಂತೂ ಅನುಭವಿ ದಾಳಿಗಾರರ ಉಪಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ದ್ವಿತೀಯ ಓವರ್ನ ಕೊನೆಯ ಚೆಂಡು ಬಲಗೈ ಬ್ಯಾಟರ್ ಸ್ಟ್ರೈಕ್ ತುದಿಯಲ್ಲಿ. ಇಲ್ಲಿ ಮತ್ತೊಂದು ರೀತಿ ಬ್ಯಾಟಿಂಗ್ ಪ್ರಯತ್ನ, ನೇರವಾಗಿ 1 ಅಂಕದ ಗಳಿಕೆ, ನೇರವಾಗಿ ಡಿಕ್ಲೇರ್ ಮುಖೇನ ಸಿಂಗಲ್ ಇದರೊಂದಿಗೆ ಗಳಿಸಿಕೊಂಡ ಟೋಟಲ್ ಸ್ಕೋರ್ 13 ಅಂಕಗಳ ಗಳಿಕೆಯಾಗಿದೆ 2 ಓವರ್ಗಳ ಮುಕ್ತಾಯಕ್ಕೆ. ಉತ್ತಮವಾದಂತಹ ಅಂಕಿಅಂಶ ಪಟ್ಟಿಯನ್ನ ಗಳಿಸಿಕೊಳ್ಳಲಾಗ್ತಾ ಇದೆ 13 ಅಂಕದ ಗಳಿಕೆಯೊಂದಿಗೆ. ಕೇವಲವಾಗಿ 11 ಅಂಕಗಳ ಅವಶ್ಯಕತೆಯನ್ನ ಬಯಸ್ತದೆ ಈ ಒಂದು ಇನ್ನಿಂಗ್ಸ್. 12 ಚೆಂಡುಗಳ ಮುಂದೆ 11 ಅನ್ನುವಂಥ ಸ್ಥಿತಿ. ಬಹುಶಃ ಕನಿಷ್ಠ ಪಕ್ಷವನ್ನ ಮೊತ್ತವನ್ನ ಕಟ್ಟಿ ಹಾಕುವಂತ ಪ್ರಯತ್ನ ದಾಳಿಗಾರಿಕೆ ಭಾಗ ಮಾಡಬೇಕಾಗಿದೆ. ಮತ್ತೊಂದು ಕಡೆ ದಾಳಿಗಾರಿಕೆ ಭಾಗದಲ್ಲಿ ಡಿಫೆಂಡ್ ಮಾಡುವಂತ ಪ್ರಯತ್ನವನ್ನು ಮಾಡಬೇಕು. ಓವರ್ನ ಪ್ರಾರಂಭಿಕ ಚೆಂಡು ಪೆನಾಲ್ಟಿ ಮೆಚ್ ಅವಧಿಯ ದಾಳಿಗಾರಿಕೆ ಮುಂದುವರಿತಾ ಇದೆ. ಬ್ಯಾಟಿಂಗ್ ಈ ಮಧ್ಯೆ ಔಟ್ ಅವಕಾಶ, ಆದರೆ ಚುರುಕುತನವನ್ನು ಕಾಣ್ತಾ ಇಲ್ಲ ಕ್ಷೇತ್ರ ವಲಯ ಭಾಗದಲ್ಲಿ. ಇನ್ನೂ ಕೂಡ ಅವಕಾಶ ಇದೆ. ಒಂದು ವೇಳೆ ಅತ್ಯದ್ಭುತ ಫೀಲ್ಡಿಂಗ್ ನಡೆಸಿದೆ ಆದಲ್ಲಿ ಡಾಟ್ ಬಾಲ್ಗಳು ವಿಕೆಟ್ಗಳು ಬಂದೆ ಆದರೆ ಖಂಡಿತ ದಾಳಿಗಾರಿಕೆ ಭಾಗ ಕೂಡ ಪಂದ್ಯವನ್ನು ಗೆದ್ದುಕೊಳ್ಳಬಹುದು. 10 ಅಂಕಗಳ 11 ಅಂಕಗಳ ಅವಶ್ಯಕತೆ. ಯಶ್ವರಾಜ್ ವೇದಿಕೆ ಬರಬೇಕು. ಇಲ್ಲಿ ಮತ್ತೆ 1 ಅಂಕದ ಗಳಿಕೆ ಆಗ್ತಾ ಇದೆ. ದಾಳಿಗಾರಿಕೆ ಮುಂದುವರಿಬೇಕಾಗಿದೆ. ಅವರನ್ನ ತೃತೀಯ ಚೆಂಡು 9 ಅಂಕಗಳನ್ನು ಗಳಿಸಿಕೊಳ್ಳಬೇಕಾಗಿದೆ. ಈ ಮಧ್ಯೆ ಚುರುಕಾದಂತಹ ಕ್ಷಿಪ್ರಗತಿಯ ಗೂಟಪಾಲ್ ನೇರವಾಗಿ ಡಾಟ್ ಬಾಲ್ ದಾಖಲಾಗುವಂತಿಲ್ಲ ಸಾಧ್ಯತೆಗಳು ಕಂಡು ಬರುತ್ತಾ ಇದೆ.
ಪಂದ್ಯಾಟ ಬ್ರೇಕ್ ಥ್ರೋನ ಪಡ್ಕೊಳ್ತಾ ಇದೆ. ಅಂತಿಮ ಕ್ಷಣದಲ್ಲಿ ದಾಳಿಗಾರಿಕೆ ವಿಭಾಗವು ಕೂಡ ಬಿಟ್ಟುಕೊಡ್ತಾ ಇಲ್ಲ ಪಂದ್ಯಾಟದ ಗೆಲುವನ್ನ. ಒಂಬತ್ತು ಚೆಂಡುಗಳ ಮುಂದೆ 9 ಬೇಕಾಗಿದೆ. 9 to go, 9 to get ಅನ್ನುವಂತ ಸಿಚುವೇಶನ್ ನಿರ್ಮಾಣಗೊಳ್ತಾ ಇದೆ. ಓವರ್ನ ಮುಂದಿನ ಸ್ಥಾಯಿಲಿ ಇಲ್ಲಿ ಮತ್ತೆ ರನ್ಔಟ್ ಆಗುವಂತ ಅವಕಾಶ ಇತ್ತು. ಆದರೆ ಗೂಟ ಪಾಲಕ ಮಾಡಿದಂತಹ ಸತತ ತಪ್ಪುಗಳು 8 ಚೆಂಡುಗಳ ಮುಂದೆ 8 ಬೇಕಾಗಿ ಸ್ಕೋರ್ ಬೋರ್ಡ್ ನಲ್ಲಿ ಗಳಿಸಿಕೊಂಡು ಸ್ಕೋರ್ 16. 8 ಮುಂದೆ 8 ಅವಶ್ಯಕತೆ. ಬಳ್ಳಾರಿ ಫ್ರೆಂಡ್ಸ್ ನ ಈ ಒಂದು ಟೂರ್ನಮೆಂಟ್ ನಲ್ಲಿ ತಮ್ಮ ಉಪಸ್ಥಿತಿರಬೇಕಾಗಿದೆ. ಪಂದ್ಯವನ್ನು ಗೆದ್ದುಕೊಳ್ಳಬೇಕಾಗಿದೆ. ಮಗದೊಮ್ಮೆ ಸುಂದರ ಬ್ಯಾಟಿಂಗ್. ಓ ಮೈ ಗುಡ್ನೆಸ್, ಕ್ಯಾಚ್ ಔಟ್. ಮಗದೊಂದು ವಿಕೆಟ್ ಕಬಳಿಕೆ ಆಗ್ತಾ ಇದೆ. ಪಂದ್ಯಾಟ ತಿರುವನ್ನ ಪಡೆದುಕೊಳ್ತಾ ಇದೆ. ಕ್ರೀಡಾ ಅಭಿಮಾನಿಗಳೇ, ಹೇಳಿದ್ದೆ ಕ್ರಿಕೆಟ್ ಅನ್ನುವಂತ ಅನ್ಪ್ರೆಡಿಕ್ಟಬಲ್ ಗೇಮ್ ನಲ್ಲಿ ಏನು ಬೇಕಿದ್ರೂ ಸಂಭವಿಸಬಹುದು. ಅಂತಿಮ ಕ್ಷಣದವರೆಗೆ ಕೂಡ ಜೀವಂತಿಗೆ ನಡೆಸಿಕೊಳ್ಳುವಂತ ಕ್ರೀಡೆ ಅಂತಿದ್ರೆ ಅದು ಖಂಡಿತವಾಗಿ ಕೂಡ ಕ್ರಿಕೆಟ್ ಮಾತ್ರ. ನೂತನ ಬ್ಯಾಟರ್ ಆಗಿ ನಿಶಾಂತನ ಕಳಿಸಿಕೊಡಲಾಗಿದೆ. ಕೊನೆಯ ಚೆಂಡು ಬಾಕಿ ಇದೆ. ಸ್ಕೋರ್ ಬೋರ್ಡ್ ನಲ್ಲಿ ಗಳಿಸಿಕೊಂಡದ್ದು 16 ಸ್ಕೋರ್ ಬೋರ್ಡ್ ನಲ್ಲಿ. ಲಾಸ್ಟ್ ಬಾಲ್. ಅಂತಿಮ 1 ಚೆಂಡು ಬಾಕಿ ಇದೆ. ಪ್ರಸ್ತುತ ಓವರ್ ಮುಕ್ತಿ. ಎಲ್ಲ ಒಂದು ಕಡೆ ಎಚ್ಚರಿಕೆ ಆಟವನ್ನು ಆಡಬೇಕಾಗಿದ್ದಾದ್ರೆ ರಿಸ್ಕಿ ಶಾಟ್ಗಳು, ಎಚ್ಚರಿಕೆ ತಪ್ಪಿದ ಅಂಕಗಳೊಂದಿಗೆ ವಿಕೆಟ್ ಅನ್ನು ಬಿಟ್ಟುಕೊಡಬೇಕಾಗಿದೆ. ಕೊನೆಯ ಚೆಂಡು, ಲಾಸ್ಟ್ ಬಾಲ್. ಇಲ್ಲಿ ಮತ್ತೆ ಸಿಂಗಲ್ ಗಳಿಕೆ ಆಗ್ತಾ ಅವಳಿ ಓಟಗಳ ಪ್ರಯತ್ನ ಯಶಸ್ವಿ ಆಗ್ತಾ ಇಲ್ಲ. ಓವರ್ ಮುಕ್ತಾಯಗೊಳ್ಳುವಾಗ, 3ನೇ ಓವರ್ ಕೂಡ ಮುಕ್ತಾಯಗೊಳ್ಳುವಾಗ ಸ್ಕೋರ್ ಬೋರ್ಡ್ ನಲ್ಲಿ 17 ಅಂಕಗಳ ಗಳಿಕೆಯಾಗಿದೆ. 6ಕ್ಕೆ 7 ಅವಶ್ಯಕತೆ. 6 to go, 7 to get. 6 ಚೆಂಡುಗಳ ಮುಂದೆ 7 ಅವಶ್ಯಕತೆಯನ್ನು ಬಯಸ್ತದೆ ಈ ಒಂದು ಇನ್ನಿಂಗ್ಸ್. ಉತ್ತಮ ಬ್ಯಾಟರ್ ಆಗಿ ಹರ್ಷಿತ್, ಜೆರ್ಸಿ ನಂಬರ್ 18 ಆಟಗಾರ. ಕೊನೆಯದಾಗಿ 6 ಚೆಂಡುಗಳು ಬಾಕಿ ಇದೆ. 7ರ ಅವಶ್ಯಕತೆ ಇದೆ. ದಿಶಾಂತ್ ದಾಳಿಗಾರಿಕೆ ಭಾಗದಲ್ಲಿ. ದಿಶಾನ್ ಕಾಣ್ತಾ ದಾಳಿಗಾರಿಕೆ ತುದಿಯಲ್ಲಿ. ಆರರ ಮುಂದೆ 7ರ ಅವಶ್ಯಕತೆ. ನಿಲ್ಲಿಸಿದ್ದು ಇದೆ, ಗೆಲ್ಲಿಸಿದೆ, ಕಾದು ನೋಡಬೇಕಾಗಿದೆ. 2 ತಂಡಗಳು ಕೂಡ ತಡರಾತ್ರಿಯಿಂದ ಆರಂಭಗೊಂಡ ಪಂದ್ಯಾಟದಲ್ಲಿ ಗೆಲ್ಲುವಂತ ಅವಕಾಶ. ಮೈ ಗುಡ್ನೆಸ್, ಇದರೊಂದಿಗೆ ಬಲು ದೊಡ್ಡ ಹೊಡೆತ, ಮತ್ತೆ ವಿಕೆಟ್. ಮತ್ತೆ ಪಂದ್ಯಾಟ ತಿರುವನ್ನು ಪಡೆದುಕೊಳ್ತಾ ಇದೆ. 5 ಚೆಂಡುಗಳ ಮುಂದೆ ಏಳಬೇಕಾಗಿದೆ. 5 to go, 7 to get ಅನ್ನುವಂಥ ಈಕ್ವೇಷನ್. ಪ್ರತಿ ಚೆಂಡಿಗೂ ಅಂಕಗಳು ಬೇಕಾಗಿದೆ. ಕೈಯಲ್ಲಿದ್ದ ಪಂದ್ಯಾಟವನ್ನ ಕೈ ಚೆಲ್ತಾ ಇದೆಯೋ ವಿಕ್ಟರಿ ವಾರಿಯರ್ಸ್ ತಂಡ. ನಿಶಾಂತ್ ಇಲ್ಲಿ ವಿಕೆಟ್ ಒಪ್ಪಿಸುವಾಗ ಕೊನೆಯದಾಗಿ 5 ಚೆಂಡುಗಳ ಮುಂದೆ ಏಳಬೇಕಾಗಿದೆ. ನೂತನ ಬ್ಯಾಟರ್ ಆಗಿ ಚಿನ್ನ ಕಳಿಸಿಕೊಳ್ಳಲಾಗ್ತಾ ಇದೆ. ಕೊನೆಯ 5 ಚೆಂಡುಗಳು ಬಾಕಿ. 7ರ ಅವಶ್ಯಕತೆ ಇದೆ. ಪ್ರತಿಯೊಂದು ಚೆಂಡುಗಳನ್ನು ಕೂಡ ಇಲ್ಲಿ ಬಳಸಿಕೊಳ್ಳಬೇಕಾಗಿದೆ. ಕೈಯಲ್ಲಿದ್ದ ಪಂದ್ಯಾಟ ಬ್ಯಾಟರ್ಗಳ ಎಚ್ಚರಿಕೆ ತಪ್ಪಿದಾಟದಿಂದಾಗಿ ಕೈಜಾರುವ ಸಾಧ್ಯತೆ ನಿಚ್ಚಳವಾಗ್ತಾ ಇದೆ. ವಿಕ್ಟರಿ ವಾರಿಯರ್ಸ್ ತಂಡ ಪಂದ್ಯಾಟವನ್ನು ಜಯಿಸಬೇಕಾಗಿದ್ರೆ ಕೊನೆಯ 5 ಚೆಂಡುಗಳ ಮುಂದೆ ಏಳಬೇಕಾಗಿದೆ. ಎಡಗೈ ದಾಂಡಿಗೆ ಸ್ಟ್ರೈಕ್ ತುದಿಯಲ್ಲಿ ಒಬ್ಬರನ್ನ ಮುಂದಿನ ಚಲನಿಸಬೇಕಾಗಿದೆ. ಸೊಗಸಾದ ಬ್ಯಾಟಿಂಗ್, ನೇರವಾಗಿ ಚೆಂಡು. ನೋ ಬಾಲ್ಗಾಗಿ ಬಲವಾದ ಕರೆ. ನೋ ಬಾಲ್ +1. ನೋ ಬಾಲ್ +1 ಅನ್ನುವ ಸೂಚನೆ. ಕೈಯಲ್ಲಿದ್ದ ಪಂದ್ಯಾಟ ಮತ್ತೆ ಕೈ ಜಾರ್ತಾ ಇರುವಂಥದ್ದು.
ದಾಳಿಗಾರಿಕೆ ತುದಿಗೆ. ಐದು ಚೆಂಡುಗಳ ಮುಂದೆ 5ರ ಅವಶ್ಯಕತೆ ಇದೆ. 5ರ ಮುಂದೆ 5 ಅವಶ್ಯಕತೆ. ಮತ್ತೆ ಪಂದ್ಯಾಟದಲ್ಲಿ ಬದಲಾವಣೆ ಹಾದಿ ನಡೀತಾ ಇದೆ ವಿಕ್ಟರಿ ವಾರಿಯರ್ಸ್ ತಂಡ. 5 to go, 5 to get ಅನ್ನೋ ಈಕ್ವೇಷನ್. ಒಂದೇ ಒಂದು ನೋ ಬಾಲ್ ಪಂದ್ಯಾಟದ ಸ್ಥಿತಿಗತಿಯನ್ನು ಬದಲಾವಣೆ ಮಾಡ್ತಾ ಇದೆ. ಓವರ್ನ ದ್ವಿತೀಯ ಚೆಂಡು ಮತ್ತದೆ ಎಡಗೈ ದಾಂಡಿಗನ ಕಡೆಗೆ. ಮತ್ತೊಮ್ಮೆ ಕಳ್ಳಪೆ ಮಾಡಿದ ಬಾಲ್, ಮತ್ತೆ ನೋ ಬಾಲ್. 5ರ ಮುಂದೆ 4 ಬೇಕಾಗಿದೆ. 5 to go, 4 to get. 5 ಚೆಂಡುಗಳು 4ರ ಅವಶ್ಯಕತೆ. ಮಗದ ಮೇಲೆ ಮತ್ತೆ ಅಂಕಗಳ ಗಳಿಕೆ ಆಗ್ತಾ ಇದೆ. ಮತ್ತೆ 1 ಅಂಕದ ಗಳಿಕೆ. ಸ್ಕೋರ್ ಬೋರ್ಡ್ ನಲ್ಲಿ 21ರ ಗಳಿಕೆ. ಒಬ್ಬನ ಮುಂದೆ ಚೆಂಡು ಲಾಫ್ಟೆಡ್ ಬಾಲ್, ಕ್ಯಾಚ್ ಔಟ್ ಅವಕಾಶ. ಈ ಮಾತಿ ಅದ್ಭುತ ಪ್ರಯತ್ನ, ಆದರೆ ಒಂಟಿಯ ಬಳಿಕ ಅವಳಿ ಪ್ರಯತ್ನಗಳು ಕೂಡ ಯಶಸ್ವಿಯಾಗುವ ಸಾಧ್ಯತೆಗಳ ಮಧ್ಯೆ ರನ್ಔಟ್, ಮತ್ತೆ ವಿಕೆಟ್. ಪಂದ್ಯಾಟ ಇಲ್ಲಿ ಸಮಬಲವನ್ನ ಕಾಣ್ತಾ ಕೊನೆಯ 1 ಅಂಕದ ಅವಶ್ಯಕತೆ ಇದೆ. ಕೊನೆಯ 2 ಚೆಂಡು ಅಂಕಗಳ ಅವಶ್ಯಕತೆ ಇದೆ. ಪಂದ್ಯಾಟ ಸಮಬಲಗೊಳ್ತಾ ಇದೆ. ಕೊನೆಯ 1 ಅಂಕದ ಅವಶ್ಯಕತೆ. 1 ಅಂಕದ ಅವಶ್ಯಕತೆ ಇದೆ ವಿಕ್ಟರಿ ವಾರಿಯರ್ಸ್ ತಂಡಕ್ಕೆ. ಕೊನೆಯ 3 ಚೆಂಡುಗಳ ಮುಂದೆ 1ರ ಅವಶ್ಯಕತೆ ಇದೆ. ಸಂಪೂರ್ಣವಾಗಿ ಕೈಯಲ್ಲಿದ್ದ ಪಂದ್ಯಾಟ ಎಕ್ಸ್ಟ್ರಾಗಳ ಮೂಲಕ ಬೌಲಿಂಗ್ ಪಡೆ ಕೈ ಬಿಡ್ತಾ ಇರುವಂತದ್ದು. ವೈಡ್ ನೋ ಬಾಲ್ಗಳು ಸತತವಾಗಿಸ್ತಾ ಇರುವಂತ ಕೊನೆಯ 1 ಅಂಕದ ಅವಶ್ಯಕತೆ ಇದೆ. ಇಲ್ಲಿ ಮತ್ತೆ ಸಿಂಗಲ್ಗಾಗಿ ಓಡಾಟ, ಇದರೊಂದಿಗೆ ರನ್ಔಟ್ಗೆ ಬಲವಾದ ಮನವಿ. ಸಿಡೀಸ್ ರನ್ಔಟ್. 2 to go, 1 to get. 2 ಚೆಂಡುಗಳ ಮುಂದೆ 1 ಬೇಕಾಗಿದೆ. ಕೊನೆ 2 ಚೆಂಡುಗಳ ಮುಂದೆ 1 ಬೇಕಾಗಿದೆ. ಪಂದ್ಯಾಟ ಇನ್ನೂ ಕೂಡ ಮುಗಿದಿಲ್ಲ ಕ್ರೀಡಾಭಿಮಾನಿಗಳೇ. ಕೊನೆಯ 2 ಚೆಂಡುಗಳು ಬಾಕಿ ಇದೆ. 1ರ ಅವಶ್ಯಕತೆ ಇರುವಂತದ್ದು ಪಂದ್ಯಾಟವನ್ನು ಗೆಲ್ಲುವುದಕ್ಕಾಗಿ. ಮತ್ತೊಂದು ಕಡೆ ಕೊನೆಯವರಲ್ಲಿ ಬಿಟ್ಟುಕೊಡದ 3 ಎಕ್ಸ್ಟ್ರಾಗಳು ದಾಳಿಗಾರಿಕೆ ಭಾಗಕ್ಕೆ ಕಬ್ಬಿಣದ ಕಡಲೆಯಾಗ್ತಾ ಇದೆ. ಡಾಟ್ ಡೆಲಿವರಿ ಅವಶ್ಯಕತೆ ಇದೆ ಒಂದು ಕಡೆ. ಮತ್ತೊಂದು ಕಡೆ ಮೈ ಗುಡ್ನೆಸ್, ಕೈಗೆ ಬಂದ ತುತ್ತು ಬಾಯಿ ಬರ್ತಾ ಇಲ್ಲ. ಇದರೊಂದಿಗೆ ವಿಕ್ಟರಿ ವಾರಿಯರ್ಸ್ ತಂಡ ಪಂದ್ಯಾಟವನ್ನು ಗೆದ್ದುಕೊಳ್ತಾ ಇದೆ. 3 ಎಕ್ಸ್ಟ್ರಾಗಳೊಂದಿಗೆ ಪಂದ್ಯಾಟವನ್ನು ಸೋಲ್ಬೇಕಾಗಿದೆ ದಾಳಿಗಾರಿಕೆ ಭಾಗ. ಕೇಲ್ ಕತಮ್ ನಾಟಕ್ ಬಂದ್. 3 ಎಕ್ಸ್ಟ್ರಾಗಳು ಜೊತೆಗೆ ಕೊನೆಯ ಕ್ಷಣದ ಕ್ಯಾಚ್ ಕೈ ಚೆಲ್ಲಾಗ್ತಾ ಇದೆ. ಪಂದ್ಯಾಟ ಸಂಪೂರ್ಣವಾಗಿ ಮುಕ್ತಾಯಗೊಳ್ತಾ ಇದೆ. ದ್ವಿತೀಯ ಸುತ್ತಿನ ಎಲ್ಲಾ ಪಂದ್ಯಾಟಗಳು ಕೂಡ ಕೇವಲ 3 ಓವರ್ಗಳಿಗೆ ಸೀಮಿತವಾಗಿರಲಿಕ್ಕಿದೆ. ಗಮನಿಸಿಕೊಳ್ಳಿ ಆಡುವ ತಂಡಗಳು. ದ್ವಿತೀಯ ಸುತ್ತಿನ ಎಲ್ಲ ಪಂದ್ಯಾಟಗಳು ಕೂಡ ಕೇವಲ 3 ಓವರ್ಗಳಿಗೆ ಸೀಮಿತವಾಗಲಿಕ್ಕಿದೆ.
ಹರಿ ಓಂ. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಕ್ರಿಕೆಟ್ ಕೂಟದ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗಲಿಕ್ಕಿದೆ. ಕ್ವಾರ್ಟರ್ ಫೈನಲ್ನ ಪ್ರಥಮ ಪಂದ್ಯ BFCA ಮತ್ತು ಡಾಲಿ ಗಾಯ್ಸ್ ಕುಪ್ಪೆಬದವು ಈ ತಂಡಗಳ ನಡುವೆ ನಡೀಲಿಕ್ಕಿದೆ. ಎರಡು ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆಯತ್ತ ಬರಬೇಕು. BFCA ಮತ್ತು ಡಾಲಿ ಗಾಯ್ಸ್ ಕುಪ್ಪೆಪದವು. ಅದೇ ರೀತಿ ಅದರ ನಂತರದ ಪಂದ್ಯ BFCB ಮತ್ತು DX ಗಡಿಯಾರ ಈ ತಂಡಗಳ ನಡುವೆ ನಡೀಲಿಕ್ಕಿದೆ. ಎರಡು ತಂಡಗಳು ಕೂಡ ಆದಷ್ಟು ಬೇಗ ಸಜ್ಜುಗೊಳಿಸಬೇಕಾಗಿ ವಿನಂತಿ.
ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಎಷ್ಟು ಸಾಹಸವಂತ ನೀನೇ ಬಲವಂತ ಮೂರುತಿ ಬಳಿರೆ ಬಳಿರೆ ಹನುಮಂತ ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆ ಪುಟ್ಟಿ ಚೆಂಡಾಡಿದ ದಿಟ್ಟ ನಿನಗುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಬಳಿರೆ ಬಳಿರೆ ಹನುಮಂತ ಬಳ್ಳಾರಿ ಫ್ರೆಂಡ್ಸ್ ಇದರ ವತಿಯಿಂದ ನಡೆಯುವಂಥ ಕ್ರಿಕೆಟ್ ಪಂದ್ಯಕೂಟದ ಕ್ವಾರ್ಟರ್ ಫೈನಲ್ ಪಂದ್ಯಕೂಟ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಆದಷ್ಟು ಬೇಗ ತಂಡಗಳು ಸಿದ್ಧತೆಯನ್ನು ನಡೆಸಬೇಕು. PFC ಎ ಮತ್ತು ಡಾಲಿಗೈಸ್ ಕುಪ್ಪೆ ಪದವು ಈ ತಂಡದ ನಾಯಕರು ಆದಷ್ಟು ಬೇಗ ವೇದಿಕೆ ಹತ್ತಿರ ಬರಬೇಕು. ಇದು ನಿಮಗೆ ಕೊನೆಯ ಕರೆ.
ಡಾಲಿ ಗೈಸ್ ಇದು ಕುಪ್ಪೆ ಪದವು ಈ ತಂಡದ ನಾಯಕ ಆದಷ್ಟು ಬೇಗ ವೇದಿಕೆ ಹತ್ತಿರ ಬರಬೇಕು. ಟ್ರಾಸ್ಪಿನಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಅಣ್ಣ ನಿಮ್ಮದು ಕ್ಯಾಪ್ಟನ್ ಬಂದಿದ್ದರೆ ನಮ್ಮಲ್ಲಿ ಟ್ರಾಸ್ಪಿನಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. BFC ಎ ಮತ್ತು ಡಾಲಿ ಗೈಸ್ ಕುಪ್ಪೆ ಪದವು ಇನ್ನು ಕೆಲವೇ 10 ನಿಮಿಷ ಕಾಲ ಅವಕಾಶ ನೀಡ್ತೇವೆ. ಅದರ ಮುಂಚೆ ಇರುವಿಕೆಯನ್ನು ನಮಗೆ ತಿಳಿಸಬೇಕು. ಇಂದಿನ ಈ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ ಶಶಿಧರ್ ಬಳ್ಳಾರಿ ಮತ್ತು ಶಶಿಧರ್ ಮಜಿ. ಇಬ್ಬರಿ ಕೂಡ ಶಶಿ 2 ಇಬ್ಬರಿ ಕೂಡ ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಹೇಂದ್ರ ಸಿಂಗ್ ಧೋನಿ ಅವರ ಕಟ್ಟ ಬೆಂಬಲಿಗ ಶಶಿಧರ್ ಮಜಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಮತ್ತೋರ್ವ ಅವರ ಜೊತೆ ಬಹುಮುಖ ಪ್ರತಿಭೆ, ರಂಗಭೂಮಿ ಕಲಾವಿದ, ನಿರ್ಮಾಪಕ, ನಿರ್ದೇಶಕ, ಸಂಗೀತ, ನಟ ಭಯಂಕರ ಶಶಿಧರ್ ಬಳ್ಳಾರಿ ಇವರು ಕೂಡ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಬಳ್ಳಾರಿ ಫ್ರೆಂಡ್ಸ್ ಟ್ರೋಫಿ 2026 ಎ ಪೂಲ್ನಲ್ಲಿ ಕ್ವಾರ್ಟರ್ ಫೈನಲ್ಗೆ ತೇರ್ಗಡೆಯಾದಂತಹ ತಂಡಗಳು ಹೀಗಿವೆ. BFC ಎ ಮತ್ತು ಡಾಲಿ ಗಾಯ್ಸ್ ಕುಪ್ಪೆಪದವು ತಂಡಗಳ ನಡುವೆ ಪ್ರಥಮ ಸೆಮಿಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಅದೇ ರೀತಿ ಸೆಕೆಂಡ್ ಸೆಮಿಫೈನಲ್ ಪಂದ್ಯಾಟ BFC ಬಿ ಮತ್ತು DX ಗಡಿಯಾರ ಈ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಅದೇ ರೀತಿ ಮೂರನೇ ಸೆಮಿಫೈನಲ್ ಪಂದ್ಯಾಟ SFC ಬೆಂಜನಪದವು ಮತ್ತು ದತ್ತಗುರು ಅಟ್ಯಾಕರ್ಸ್ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಅದೇ ರೀತಿ ನಾಲ್ಕನೇ ಪಂದ್ಯ ಕೋಸ್ಟಲ್ ಬಾಯ್ ಪಣಂಬೂರ್ ಮತ್ತು DFC ಪೊಳಲಿ ಈ ತಂಡಗಳ ನಡುವೆ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ.
ಆಟಗಾರರಲ್ಲಿ ವಿನಂತಿ, ಪಿಚ್ಚಿನ ಹೊರಗಡೆ ಆಟವಾಡಿ ನಮ್ಮ ಜೊತೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪಿಚ್ಚಿನ ಹೊರಗಡೆ.
ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಕೂಟಕ್ಕೆ ಕರೆಂಟ್ ರವಾನಿಸಿಕೊಳ್ತಾ ಇದ್ದೀನಿ. ಬಳ್ಳಾರಿ ಫ್ರೆಂಡ್ಸ್ ಎ ವಿರುದ್ಧವಾಗಿ ಡಾಲಿ ಗಾಯಸ ಕುಪ್ಪೆಪದ ತಂಡಗಳ ನಡುವೆ ಪ್ರಥಮ ಪಂದ್ಯಕೂಟ ಸಾಗಿ ಬರಲಿದೆ. ಈ ಪಂದ್ಯಕೂಟ 3 ಓವರಿಗೆ ಸೀಮಿತವಾಗಿರುತ್ತದೆ. ತಂಡದ ಕಪ್ತಾನರ ಗಮನಕ್ಕೆ ಕುಪ್ಪೆಪದವು ತಂಡದ ಕಪ್ತಾನ ಆದಷ್ಟು ಬೇಗ ಬನ್ನಿ, ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ. ಅದೇ ರೀತಿ ಬಳ್ಳಾರಿ ಫ್ರೆಂಡ್ಸ್ ತಂಡದ ಕಪ್ತಾನ ನಾಡು ಚಿಮ್ಮಿಗೆಯನ್ನು ಗೆದ್ದುಕೊಂಡಿದ್ದ ಕುಪ್ಪೆಪದ ತಂಡ ತಮ್ಮ ನಿರ್ಣಯವನ್ನು ತಿಳಿಸಿಕೊಡಿ. ಸಮಯ ಮೀರ್ತಾ ಇದೆ. 10 ಹಲವಾರು ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ. ಕ್ರೀಡಾಭಿಮಾನಿಗಳ ಗಮನಕ್ಕೆ ಅಲ್ಲಿ ಸೇವೆಗೆ ಅದೇ ರೀತಿ ದೋಸೆಯ ವ್ಯವಸ್ಥೆ ಇದೆ. ದಯಮಾಡಿ ಸಹಕರಿಸಿಕೊಳ್ಳಿ. ಕುಪ್ಪೆಪದವು ತಂಡ ತಮ್ಮ ನಿರ್ಣಯವನ್ನು ತಿಳಿಸಿಕೊಡಿ. ಸಮಯ ಮೀರ್ತಾ ಇದೆ. ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ. ಕುಪ್ಪೆಪದವು ತಂಡ ಕ್ಷೇತ್ರ ರಕ್ಷಣೆ ಭಾಗವನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿ, ಆರಂಭಿಕ ದಾಂಡುಗರನ್ನು ಸಜ್ಜುಗೊಳಿಸಿ. ಬೌಲರ್ ಫ್ರೆಂಡ್ಸ್ ತಂಡ ಪ್ರಥಮ ಪಂದ್ಯಕೂಟ ಸಾಗಿ ಬರಬೇಕಾಗಿದೆ. ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಕೂಟ ಸಾಗಿ ಬರಬೇಕಾಗಿದೆ. 10 ಹಲವಾರು ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. 3 ಓವರಿನ ಪಂದ್ಯಕೂಟವಾಗಿರುತ್ತದೆ. ತಂಡದ ಕಪ್ತಾನರ ಗಮನಕ್ಕೆ ಈ ಪಂದ್ಯಕೂಟ 3 ಓವರಿಗೆ ಸೀಮಿತವಾಗಿರುತ್ತದೆ. बादलों की तरह ही तो तूने मुझ पे साया किया है, बारिशों की तरह ही तो तूने खुशियों से भिगाया है, आंधियों की तरह ही तो तूने होश को उड़ाया है. ಹಲ್ಲುಗಳನ್ನ ಕಳ್ಕೊಂಡು ಲೂಸ್ ಡೆಂಚರ್ಸ್ ಇಂದ ಒದ್ದಾಡ್ತಾ ಇದ್ದೀರಾ? ಯಾವುದೇ ತೊಂದರೆ ಇಲ್ಲದೆ ಡೆಸಿ ಇಂಪ್ಲಾಂಟ್ಸ್ ಇಂದ ನಿಮ್ಮ ನಗು बस तुझको ही चाहूंगी जीवन है. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸಿ. ಸಮಯ ಮೀರ್ತಾ ಇದೆ. ದಯಮಾಡಿ ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ.
ಎಸ್ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸಿ. मुझे दर्द के काबिल बना दिया, तूफान को ही कश्ती का साहिल बना दिया, बेचैनियां समेट के सारे जहान की, जब कुछ न बन सका तो मेरा दिल बना दिया ओ साथी. ಆಟಗಾರರ ಕಪ್ತಾನರ ಗಮನಕ್ಕೆ ಪಂದ್ಯಕೂಟ 3 ಓವರಿಗೆ ಸೀಮಿತವಾಗಿರುತ್ತದೆ. ದ್ವಿತೀಯ ಸುತ್ತಿನ ಎಲ್ಲ ಪಂದ್ಯಕೂಟಗಳು 3 ಓವರಿಗೆ ಸೀಮಿತವಾಗಿರುತ್ತದೆ. ಪ್ರಥಮ ಓವರ್ ಎಸೆಯಬೇಕಾಗಿದೆ ಎಸೆಗಾರ. ದಾಂಡುಗರಿಕ ತುದಿಯನ್ನು ಗಮನಿಸಿದ್ದಾದಲ್ಲಿ ಸ್ಟ್ರೈಕರ್ ತುದಿಯಲ್ಲಿ ರಿಜ್ವಾನ್ ಎಂಬ ನಾಮ ಕೇಳಿ ಬರ್ತಾ ಇದೆ. ನೋ ಸ್ಟ್ರೈಕರ್ ತುದಿಯಲ್ಲಂತೂ ವಿನೋದ್. ಎಸೆಗಾರಿಕೆ ಭಾಗದಲ್ಲಿ ಎಸೆಗಾರ ಸುಮನ್ ರವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ಪ್ರಥಮ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಥಮ ಚೆಂಡು ಸೊಗಸಾದ ಚೆಂಡಾಗಿತ್ತು. ಚೆಂಡು ಮಾತ್ರ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಚೆಂಡನ್ನೆಸೆಯಬೇಕಾಗಿದೆ ಎಸೆಗಾರ. ತನ್ಕುಡಿದ ಎರಡನೇ ಚೆಂಡನ್ನೆಸೆಯಬೇಕಾಗಿದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಲಯಬದ್ಧವಾದ ದಾಳಿಯಾಗಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅವಳಿ ಚೆಂಡುಗಳು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ತೃತೀಯ ಚೆಂಡನ್ನೆಸೆಯಬೇಕಾಗಿದೆ ಎಸೆಗಾರ ಸುಮನ್ ತನ್ಕುಡಿದ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕ ತುದಿಯಲ್ಲಂತೂ ಬಲಾಢ್ಯ ಹೊಡೆತಗಳಿಗೊಂದು ಹೆಸರುವಾಸಿಯಾದಂಥ ರಿಜ್ವಾನ್ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ನಿಧಾನ ಗತಿಯ ಚೆಂಡಾಗಿತ್ತು. ಅಡ್ಡ ಚೆಂಡು ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಖಾತೆ ಕೂಡ ಆರಂಭಗೊಳ್ತಾ ಇದೆ. ಪ್ರಥಮ ಓವರಿನ 2 ಚೆಂಡುಗಳ ಆಟ ಮುಕ್ತ ಇದೆ. ಖಾತೆಯಲ್ಲಂತೂ 1 ಓಟ ಕಾಣಸಿಗ್ತಾ ಇದೆ. ತೃತೀಯ ಚೆಂಡನ್ನೆಸೆಯಬೇಕಾಗಿದೆ ಸುಮನ್ ತನ್ಕುಡಿದ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಫುಲ್ ಟಾಸ್ ಮಾದರಿಯ ಚೆಂಡಾಗಿತ್ತು. ಚೆಂಡು ಮಾತ್ರ ಚುಕ್ಕಿ ಚೆಂಡು ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. 3 ಚೆಂಡುಗಳ ಆಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 1 ಓಟ ಕಾಣಸಿಗ್ತಾ ಇದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸುಮನ್ ತನ್ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ನೆಲವನ್ನು ಕಚ್ಚಿ ಬಂದಂತ ಚೆಂಡು ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ರಿಜ್ವಾನ್ ರವರ ಉದ್ದರೆ ನಷ್ಟಗೊಳ್ತಾ ಇದೆ. ಇಲ್ಲಿ ಪ್ರಥಮ ಓವರಿನ 4 ಚೆಂಡುಗಳ ಆಟ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 1 ಓಟ ಕಾಣಸಿಗ್ತಾ ಇದೆ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಎಸೆಗಾರ ಸುಮನ್ ತನ್ಕುಡಿದ. 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ರಿಜ್ವಾನ್ ರವರ ಜಾಗವನ್ನು ಭರ್ತಿ ಮಾಡಲು ಮತ್ತೋರ್ವ ದಾಂಡಿಗಾರ ಜೆರ್ಸಿ ನಂಬರ್ 7 ಆಟಗಾರ ಈ ತೂರವರ ಆಗಮನ ಕಾಣಸಿಗ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಪ್ರಥಮ ಓವರಿನ ಸುಮನ್ ರವರ ಕುಡಿದ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಸುಮನ್ ತನ್ಕುಡಿದ. 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಪಂಚಮನೇ ದಾಳಿ ಶರವೇಗದ ದಾಳಿಯಾಗಿತ್ತು. ಅಡ್ಡ ಚೆಂಡು ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 2 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಓವರಿನ 4 ಚೆಂಡುಗಳ ಆಟ ಮುಕ್ತ ಇದ್ದ. ಪಂಚಮನೇ ದಾಳಿಯನ್ನು ಮತ್ತೆ ಸಂಘಟಿಸಿಕೊಳ್ಳಬೇಕಾಗಿದೆ ಸುಮನ್ ತನ್ಕುಡಿದ. 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಚೆಂಡನ್ನು ನೆಲಕ್ಕೆ ಬಡಿತಾ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಇಡುತ್ತಾ ಫುಲ್ ಟಾಸ್ ಮಾದರಿ ಚೆಂಡಾಗಿತ್ತು. ಗಾಳಿಯಲ್ಲಿ ಚೆಂಡು ಒಂಟಿಯತ್ತ ಚಲಿಸ್ತಾ ಇದೆ. ಖಾತೆಯಲ್ಲಂತೂ ಅಂತಿಮ 1 ಚೆಂಡು ಬಾಕಲಿದ ತೀರ್ಪುಗಾರೆ. ಖಾತೆಯಲ್ಲಂತೂ 3 ಓಟಗಳು ಕಾಣಸಿಗ್ತಾ ಇದೆ.
ಅಂತಿಮ ದಾಳಿ ಫುಲ್ ಟಾಸ್ ಮಾದರಿ ಚೆಂಡಾಗಿತ್ತು, ನೋ ಬಾಲ್ ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಕತ್ತಿಯಲ್ಲಂತೂ ನಾಲ್ಕರತ್ತ ಸಾಗಿ ಬರ್ತಾ ಇದೆ. ಅಂತಿಮ ಚೆಂಡನ್ನು ಮತ್ತೆ ಎಸೆಯಬೇಕಾಗಿದೆ ಎಸೆಗಾರ ತನ್ಕುಡಿದ ಪ್ರಥಮ ಓವರಿನ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತು ಶರ ವೇಗದ ದಾಳಿ ಆಗಿತ್ತು, ಶರ ವೇಗದ ಹೊಡೆತ ಕೂಡ ನೇರ ಕೈಗೆ ಸೇರಿಕೊಳ್ತಾ ಇದೆ. ಈ ತೂರವರ ಉದ್ದರಿ ಕೂಡ ಇಲ್ಲಿ ನಷ್ಟಗೊಳ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯದತ್ತ ಖಾತೆಯಲ್ಲಂತೂ 4 ಓಟದಲ್ಲಿ ಸ್ಥಗಿತಗೊಳ್ತಾ ಇದೆ. ಅವಲಿ ಉದ್ದರಿಗಳ ನಷ್ಟದಲ್ಲಿ ಇವರು ಜಾಗವನ್ನು ಭರ್ತಿ ಮಾಡಲು ಮತ್ತಿರುವ ದಾಂಡಿಗಾರ ನವನೀತ್ ರವರ ಆಗಮನ ಕಾಣಸಿಗ್ತಾ ಇದೆ. ದ್ವಿತೀಯ ಓವರ್ನ ಎಸೆಗಾರ ಶರೀಫ್ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ತನ್ಕುಡಿದ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ದ್ವಿತೀಯ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ದಾಂಡುಗಾರಿಕೆ ತುದಿಯಲ್ಲಂತೂ ವಿನೋದ್ ಯಾವ ರೀತಿ ದಂಡನ್ನು ಬೀಸುತ್ತಾರೆ ಕಾದೋಡಬೇಕಾಗಿದೆ. ಪ್ರಥಮ ದಾಳಿಯಾಗಿದ್ದು ಲಾಲಿಪಾಪ್ ಮಾದರಿ ಚೆಂಡಾಗಿತ್ತು, ಅಡ್ಡ ಚೆಂಡು ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 5 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡನ್ನು ಮತ್ತೆ ಎಸೆಯಬೇಕಾಗಿದೆ. ಶರೀಫ್ ತನ್ಕುಡಿದ ಪ್ರಥಮ ದಾಳಿಯನ್ನು ಎಸೆಯಬೇಕಾಗಿದೆ. ಫುಲ್ ಒನ್ ಟಾಪ್ ಮಾದರಿ ಚೆಂಡಾಗಿತ್ತು, ಚೆಂಡು ಮಾತ್ರ ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ದ್ವಿತೀಯ ಚೆಂಡನ್ನು ಮತ್ತೆ ಎಸೆಯಬೇಕಾಗಿದೆ ಎಸೆಗಾರ ಶರೀಫ್ ತನ್ಕುಡಿದ 2ನೇ ದಾಳಿಯನ್ನು ಎಸೆಯಬೇಕಾಗಿದೆ. ದಾಂಡುಗಾರಿಕೆ ತುದಿಯಲ್ಲಂತೂ ವಿನೋದ್ ನೆಲವನ್ನು ಕಚ್ಚಿ ಬಂದಂತ ಚೆಂಡು ಅದ್ಭುತ ಶೈಲಿಯ ದಾಳಿಯಾಗಿತ್ತು, ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ತೃತೀಯ ದಾಳಿಯನ್ನು ಎಸೆಯಬೇಕಾಗಿದೆ ಎಸೆಗಾರ ದ್ವಿತೀಯ ಓವರಿನ ತೃತೀಯ ದಾಳಿಯನ್ನು ಎಸೆಯಬೇಕಾಗಿದೆ. ಒನ್ ಟಾಪ್ ಮಾದರಿ ಚೆಂಡಾಗಿತ್ತು, ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟ್ಗಾಗಿ ಅವಕಾಶ, ಒಂಟಿ ಸಂಪೂರ್ಣ, ಅವಳಿಗಾಗಿ ಓಡಾಟ, ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 7ರತ್ತ ಸಾಗಿ ಬರ್ತಾ ಇದೆ. 3 ಚೆಂಡುಗಳ ಆಟ ಮುಕ್ತಾಯ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಎಸೆಗಾರ ಶರೀಫ್ ತನ್ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ತುದಿಯಲ್ಲಂತೂ ವಿನೋದ್ ಯಾವ ರೀತಿ ದೊಡ್ಡ ಹೊಡೆತಕ್ಕೆ ನೋಡುತ್ತಾರೆ ಕಾದಾಡಬೇಕಾಗಿದೆ. ನೆಲವನ್ನು ಕಚ್ಚಿ ಬರ್ತಾ ಇದೆ ಚೆಂಡು, ನೇರ ಒಂಟಿ ಸಂಪೂರ್ಣ, ಅವಳಿಗಾಗಿ ಓಡಾಟ, ಒಂಟಿಗೆ ತೃಪ್ತಿ ಬರ್ತಾ ಇದ್ದಾರೆ. ಖಾತೆಯಲ್ಲಂತೂ 8ರತ್ತ ಸಾಗಿ ಬರ್ತಾ ಇದೆ. ದ್ವಿತೀಯ ಓವರಿನ 4 ಚೆಂಡುಗಳ ಆಟ ಮುಕ್ತಾಯದತ್ತ ಪಂಚಮನ ಚೆಂಡನ್ನು ಎಸೆಯಬೇಕಾಗಿದೆ ಎಸೆಗಾರ ತನ್ಕುಡಿದ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಬಲವಾದ ಮನವಿಗೆ ತಕ್ಕ ಪುರಸ್ಕಾರ. ಉದ್ದರಿ ನಷ್ಟಗೊಳ್ತಾ ಇದೆ, ನವನೀತ್ ರವರ ಉದ್ದರಿ ನಷ್ಟಗೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ತೀರ್ಪುಗಾರೆ. ದ್ವಿತೀಯ ಓವರಿನ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ಜಾಗವನ್ನು ಭರ್ತಿ ಮಾಡಲು ಯಶ್ವಿತ್ ರವರ ಆಗಮನ ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ದ್ವಿತೀಯ ಓವರಿನ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ. ಶರೀಫ್ ತನ್ಕುಡಿದ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ತುದಿಯಲ್ಲಂತೂ ಯಶ್ವಿತ್ ಯಾವ ರೀತಿ ತಂಡಕ್ಕೆ ಆಸರೆಯಾಗುತ್ತಾರೆ ಕಾದಾಡಬೇಕಾಗಿದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ದ್ವಿತೀಯ ಓವರಿನ ಈ ಅಂತಿಮ ಚೆಂಡಿನ ಲಾಭವನ್ನು ಯಾವ ರೀತಿ ಪಡೆದುಕೊಳ್ಳುತ್ತಾರೆ ಕಾದಾಡಬೇಕಾಗಿದೆ. ಖಾತೆಯಲ್ಲಂತೂ 8 ಓಟಗಳು ಬಂದಾಗಿದೆ. ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು, ಬಲವಾದ ಮನವಿಗೆ ತಕ್ಕ ಪುರಸ್ಕಾರ. ಮತ್ತೊಂದು ಉದ್ದರಿ ನಷ್ಟಗೊಳ್ತಾ ಇದೆ. ದ್ವಿತೀಯ ಓವರ್ ಮುಕ್ತಾಯದತ್ತ ಖಾತೆಯಲ್ಲಂತೂ 8 ಓಟದಲ್ಲಿ ಸ್ಥಗಿತಗೊಳ್ತಾ ಇದೆ. ಇವರು ಜಾಗವನ್ನು ಭರ್ತಿ ಮಾಡಲು ಶ್ರೀರಾಮ್ ರವರ ಆಗಮನ ಕಾಣಸಿಗ್ತಾ ಇದೆ. ಬಲಾಢ್ಯ ಹೊಡೆತಗಳಿಗಂತೆ ಹೆಸರುವಾಸಿ ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಕಾದಾಡಬೇಕಾಗಿದೆ. ಅಂತಿಮ 6 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಖಾತೆಯಲ್ಲಂತೂ 8 ಓಟಗಳು ಬಂದಾಗಿದೆ.
ಅಂತಿಮ ಓವರನ್ನು ಎಸೆಯುತ್ತಿಗಾರ ಪ್ರಥಮ ದಾಳಿ ನೆಲವನ್ನು ಕಚ್ಚಿ ಬರ್ತಾ ಇದೆ ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಚೇತನ್ ರವರ ಕೂಡಿದ ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ. ಲಾಲಿಪಾಪ್ ಮಾದರಿ ಚೆಂಡಾಗಿತ್ತು, ಬಲವಾದ ತಂಡನೆ ಕೂಡ ಇತ್ತು, ನೇರ ಕೈಗೆ ಸೇರಿಕೊಳ್ತಾ ಇದೆ. ವಿನೋದ್ ರವರ ಉದ್ದರಿ ಕೂಡ ಇಲ್ಲಿ ನಷ್ಟಗೊಳ್ತಾ ಇದೆ. ನವೀನ್ ರವರ ಆಗಮನ ಕಾಣಸಿಗ್ತಾ ಇದೆ. ಶರವೇಗದ ದಾಳಿಯಾಗಿತ್ತು, ಶರವೇಗದ ಹೊಡೆತ ಕೂಡ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 9 ರತ್ತ ಸಾಗಿ ಬರ್ತಾ ಇದೆ. ತ್ರಿವಳಿ ಚೆಂಡುಗಳು ಸಂಪೂರ್ಣದತ್ತ. ಚತುರ್ಥನೇ ಚೆಂಡನ್ನು ಎಸೆಯಬೇಕಾಗಿದೆ ಎಸೆಗಾರ ಚೇತನ್ ದನ್ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ತುದಿಯಲ್ಲಂತೂ ನವೀನ್ ಬಲವಾಗಿ ದಂಡಿಸಬೇಕಿತ್ತು. ಚುರುಕಿನ ಓಡಾಟ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 10 ರತ್ತ ಸಾಗಿ ಬರ್ತಾ ಇದೆ. 4 ಚೆಂಡುಗಳಾಟ ಮುಕ್ತದಿತ್ತ. ಪಂಚಮಣ ಚೆಂಡನ್ನು ಎಸೆಯಬೇಕಾಗಿದೆ ಚೇತು ತನ್ನ ಕುಡಿದ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಚುರುಕಿನ ಓಡಾಟ ಒಂಟಿ ಸಂಪೂರ್ಣ, ಅವಳಿಗಾಗಿ ಪ್ರಯತ್ನವಿತ್ತು. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 11 ರತ್ತ ಸಾಗಿ ಬರ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇಳಿದ ತೀರ್ಪುಗಾರೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ 1 ಚೆಂಡು ಬಾಕಿ ಇಳಿತಾ ಇದೆ. ಅಂತಿಮ ದಾಳಿ ಅಡ್ಡ ಚೆಂಡು. ಖಾತೆಯಲ್ಲಂತೂ 12 ರತ್ತ ಸಾಗಿ ಬರ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇಳಿತಾ ಇದೆ. ಮತ್ತೆ ಚುರುಕಿನ ಓಡಾಟ ಒಂಟಿ ಸಂಪೂರ್ಣ, ಅವಳಿಗಾಗಿ ಪ್ರಯತ್ನವಿತ್ತು. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಮುಖೇನ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಖಾತೆಯಲ್ಲಂತೂ 13 ಓಟಗಳು ಕಾಣಸಿಗ್ತಾ ಇದೆ. ಎದುರಾಳಿ ತಂಡಕ್ಕೆ 18 ಚೆಂಡುಗಳ ಮುಂದೆ 14ರ ಸವಾಲು. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ದಯಮಾಡಿ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. 18 ಚೆಂಡುಗಳ ಮುಂದೆ 14 ಓಟದ ಸವಾಲಿದೆ. ಪ್ರಥಮ ಓವರನ್ನು ಎಸೆಯುತ್ತಿಗಾರ ಈಥೂರ್ ಅವರ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎದುರಿಸಲು ಆಸೀಫ್
ಕ್ಯಾಚ್ ಔಟಿಗಾಗಿ ಅವಕಾಶವಿತ್ತು, ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸೆಗಾರ ಈತು ತನ್ ಕುಡಿದ ಎರಡನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಆಸೀಫ್ ಯಾವ ರೀತಿ ದಂಡನೆ ಬೀಸುತ್ತಾರೆ ಕಾದು ನೋಡಬೇಕಾಗಿದೆ. ನೆಲವನ್ನು ಕಾಚಿ ಬಂದಂತ ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅವಳಿ ಚೆಂಡುಗಳು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ತೃತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸೆಗಾರ ಈತು ತನ್ ಕುಡಿದ ಮೂರನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ತೃತೀಯ ದಾಳಿ ಬಲವಾದ ಹೊಡೆತವಿದು, ಎಡ ವಿಭಾಗಕ್ಕೆ ಬೀಳ್ತಾ ಇದೆ ಸಿಕ್ಸರ್. ಚತುರ್ಥನೇ ಚೆಂಡನ್ನು ಎಸೆಯಬೇಕಾಗಿದೆ ಎಸೆಗಾರ ಈತು ತನ್ ಕುಡಿದ ನಾಲ್ಕನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಬಲಾಢ್ಯ ಬಲಿಷ್ಠ ಹೊಡೆತಗಳಿಗಂತೆ ಹೆಸರುವಾಸಿ ಆಸೀಫ್ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ರೆ. ಫುಲ್ ಟಾಸ್ ಮಾತ್ರ ಚೆಂಡಾಗಿತ್ತು, ಚೆಂಡು ಮಾತ್ರ ಅಡ್ಡ ಚೆಂಡು ಎಂಬತಕ್ಕಂಥ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 7 ಓಟಗಳು ಕಾಣಸಿಗ್ತಾ ಇದೆ. ಎಸೆಯಬೇಕಾಗಿದೆ ನಾಲ್ಕನೇ ದಾಳಿ. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟಿಗಾಗಿ ಅವಕಾಶವಿತ್ತು. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 8 ಓಟಗಳು ಕಾಣಸಿಗ್ತಾ ಇದೆ. 4 ಚೆಂಡುಗಳು ಮುಕ್ತಿದಿತ್ತ. ಪಂಚಮನ ಚೆಂಡನ್ನು ಎಸೆಯಬೇಕಾಗಿದೆ ಎಸೆಗಾರ ಈತು ತನ್ ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕಾ ತುದಿಯಲ್ಲಂತೂ ನೇರವಾಗಿ ಕೈಗೆ ಬಂದಿತ್ತು. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ ವಿನೋದ್ ರವರು. ದಯಮಾಡಿ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳೇ, ದಯಮಾಡಿ ಅಲ್ಲಿ ಕ್ಯಾಮರಾ ಸ್ಟ್ಯಾಂಡ್ ಅನ್ನು ಬಿಟ್ಟು ಸಹಕರಿಸಿ. ಒಂಟಿ ಓಟ ಸೇರ್ಪಡೆಗೊಳ್ತಾ ಇದೆ ಖಾತೆಯಲ್ಲಂತೂ. ಪ್ರಥಮ ಓವರ್ ಮುಕ್ತಿದಿತ್ತ. ಖಾತೆಯಲ್ಲಂತೂ 10 ಓಟದತ್ತ ಸಾಗಿ ಬರ್ತಾ ಇದೆ. 12 ಚೆಂಡುಗಳ ಮುಂದೆ 4 ಓಟದ ಸವಾಲಿದೆ. ಹನ್ನೆರಡು ಚೆಂಡುಗಳ ಮುಂದೆ 4 ಓಟದ ಸವಾಲಿದೆ. ಎಸ್ತಗಾರಿಕೆ ಭಾಗದಲ್ಲಂತೂ ರಿಜ್ವಾನ್ ತನ್ನ ಕುಡಿದ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತ ಒಂದು ಸಿಕ್ಸರ್ನ ವೀರ ಆಸೀಫ್ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಎಸೆಯಬೇಕಾಗಿದೆ ದ್ವಿತೀಯ ಓವರಿನ ಪ್ರಥಮ ದಾಳಿ. ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. 11 ಚೆಂಡುವಿದೆ. 4 ಓಟಗಳು ಬೇಕಾಗ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ರಿಜ್ವಾನ್ ತನ್ ಕುಡಿದ 2ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಗಾಳಿಯಲ್ಲಿ ಚೆಂಡು ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. 10 ಚೆಂಡುಗಳ ಮುಂದೆ 3 ಓಟಗಳು ಬೇಕಾಗಿದೆ. ತೃತೀಯ ದಾಳಿ. ಬಲವಾದ ಮನವಿ ಇತ್ತು. ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಎಸೆಯಬೇಕಾಗಿದೆ ಚತುರ್ಥನೇ ದಾಳಿ. ರಿಜ್ವಾನ್ ರವರ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಗಾಳಿಯಲ್ಲಿ ಚೆಂಡು ಅದ್ಭುತ ಶೈಲಿಯ ಕ್ಷೇತ್ರರಕ್ಷಣೆ. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 12 ಓಟದತ್ತ ಸಾಗಿ ಬರ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿದ ತೀರ್ಪುಗಾರರೆ. ಪಂಚಮನ ಚೆಂಡನ್ನು ಎಸೆಯಬೇಕಾಗಿದೆ. ರಿಜ್ವಾನ್ ಕುಡಿದ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಸಿಕ್ಸರ್ ವೀರ ಆಸೀಫ್ ಸ್ಟ್ರೈಕರ್ ತುದಿಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಫುಲ್ ಟಾಸ್ ಮಾದರಿ ಚೆಂಡಾಗಿತ್ತು. ಕ್ಯಾಚ್ ಔಟಿಗಾಗಿ ಅವಕಾಶ. ಆಸೀಫ್ ರವರ ಉದ್ರೆ ನಷ್ಟಗೊಳ್ತಾ ಇದೆ. ಅಂತಿಮ
ಒಂದು ಚೆಂಡು ಬಾಕಿ ಉಳಿತಾ ಇದೆ. ದ್ವಿತೀಯವರಿನ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ ಎಸೆತಗಾರ ರಿಜ್ವಾನ್. ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸೊಗಸಾದ ದಾಳಿಯಾಗಿತ್ತು. ಕೊಂಚ ಮಟ್ಟಿನ ಗಲಿಬಿಲಿ, ರನ್ ಔಟಿಗೆ ಬಲಿಯಾಗ್ತಾ ಇದ್ದಾರೆ. ಇನ್ನುಳಿದ 6 ಚೆಂಡುಗಳ ಮುಂದೆ 2 ಓಟಗಳು ಬೇಕಾಗಿದೆ. ಕಟ್ಟಿ ಹಾಕಬಲ್ಲರೆ ಕಾದು ನೋಡಬೇಕಾಗಿದೆ. ಅಂತಿಮ ಓವರನ್ನು ಎಸೆಯುವಂತೆ ಎಸೆತಗಾರ ಯಾರು ಕಾದು ನೋಡಬೇಕಾಗಿದೆ. ಆ ಜವಾಬ್ದಾರಿಯನ್ನು ಒತ್ತಿಕೊಂಡು ಬರುವಂತೆ ಎಸೆತಗಾರ ಯಾರು. 6 ಚೆಂಡುಗಳ ಮುಂದೆ 2 ಓಟದ ಸವಾಲಿದೆ. ಆರು ಚೆಂಡುಗಳ ಮುಂದೆ 2 ಓಟದ ಸವಾಲಿದೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಲು ಎಸೆತಗಾರ ಹರ್ಷಿತ್ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ಸೊಗಸಾದ ದಾಳಿ, ಚೆಂಡು ಚುಕ್ಕಿ ಆಗ್ತಾ ಇದೆ. 5 ಚೆಂಡುವಿದೆ, 2 ಓಟ ಬೇಕಾಗಿದೆ. ದ್ವಿತೀಯ ಚೆಂಡನ್ನು ಎಸೆಯಬೇಕಾಗಿದೆ ಎಸೆತಗಾರ ಹರ್ಷಿತ್ ಕುಡಿದ 2ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. 5 ಚೆಂಡುಗಳ ಮುಂದೆ 2 ಓಟದ ಸವಾಲಿದೆ. ಫುಲ್ ಟಾಸ್ ಮಾದರಿ ಚೆಂಡಾಗಿತ್ತು. ಚುರುಕಿನ ಓಡಾಟ, ಒಂಟಿ ಓಟ ಸಂಪೂರ್ಣ. 4 ಚೆಂಡುಗಳ ಮುಂದೆ 1 ಓಟದ ಸವಾಲಿದೆ. ಎಸ್, ಈ ಮುಖೇನ ಡಾಲಿಗಾಯ್ಸ್ ಕುಪ್ಪೆ ಪದವು ತಂಡವು ವಿಜಯಶಾಲಿ ಆಗ್ತಾ ಇದೆ. 2 ತಂಡದಲ್ಲಿ ಕೂಡ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ ಮುಂದಿನ ಪಂದ್ಯಕೂಟ ಸ್ವಾಗತ್ ಕೊಡಕಲ್ ವಿರುದ್ಧವಾಗಿ ಕೋಟಿ ಚೆನ್ನೈಯ ಕ್ರಿಕೆಟರ್ ಸಿದ್ದಕಟ್ಟೆ. ಈ ತಂಡದ ಕಪ್ತಾನರು ಬನ್ನಿ. ಕೋಟಿ ಚೆನ್ನೈಯ ಕ್ರಿಕೆಟರ್ ಸಿದ್ದಕಟ್ಟೆ ವಿರುದ್ಧವಾಗಿ ಸ್ವಾಗತ್ ಕೊಡಕಲ್ ತಂಡದ ಕಪ್ತಾನರು ಬನ್ನಿ. ಮುಂದಿನ ಪಂದ್ಯ ಕೋಟಿ ಚೆನ್ನೈಯ ಕ್ರಿಕೆಟರ್ ಸಿದ್ದಕಟ್ಟೆ ಮತ್ತು ಮುಂದಿನ ಪಂದ್ಯ BFCB ಮತ್ತು DX ಗಡಿಯಾರ್
ಈ ತಂಡಗಳ ನಡುವೆ ಪಂದ್ಯಾಟ ನಡೀಲಿಕ್ಕಿದೆ, ಆದಷ್ಟು ಬೇಗ. DFCB ಮತ್ತು DX ಗಡಿಯಾರ ಈ ತಂಡಗಳ ನಡುವೆ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀಲಿಕ್ಕಿದೆ. ದ್ವಿತೀಯ ಹಂತದ ಎರಡನೇ ಪಂದ್ಯಾಟ DFCB ಮತ್ತು DX ಗಡಿಯಾರ ಈಗಾಗಲೇ BFC ತಂಡ ಈಗಾಗಲೇ ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಟಾಸ್ ಗೆದ್ದಂತ BFC ತಂಡ ಈಗಾಗಲೇ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ, ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ಅದೇ ರೀತಿ DX ಗಡಿಯಾರ ಈ ತಂಡದ ಆಟಗಾರರು ಆದಷ್ಟು ಬೇಗ ಕ್ರೀಡಾಂಗಣದತ್ತ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಜಯಶಾಲಿಯಾದಂತಹ ತಂಡದ ಆಟಗಾರರು ಕೊನೆಯವರೆಗೆ ಇದ್ದು ಸಹಕರಿಸಬೇಕು. ಇನ್ನು ಪಂದ್ಯಗಳು ಆದಷ್ಟು